ಬೆಳಕಿನಿಂದ ಜಗಮಗಿಸುವಂತ ಈ ಭವ್ಯವಾದಂತ ವೇದಿಕೆಯ ಮೇಲೆ ರಜತ ಸಂಭ್ರಮ 2026 ಉದ್ಘಾಟನಾ ಸಭಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಜರುಗಲಿಕ್ಕಿದೆ. ಅದಕ್ಕಿಂತ ಮೊದಲು ಈ ವೇದಿಕೆಯ ಮೇಲೆ ನೃತ್ಯದ ಮುಖೇನವಾಗಿ ಹೆಜ್ಜೆಯನ್ನು ಹಾಕಲಿಕ್ಕಿದ್ದಾರೆ ನಮ್ಮೂರಿನ ಅಂಗನವಾಡಿ ಕೇಂದ್ರ ಅಮ್ಮುಂಜೆ ಅಂಗನವಾಡಿ ಕೇಂದ್ರದ ಮಕ್ಕಳಿಂದ. ಇದೀಗ ಮೊದಲ ಭಾಗದಲ್ಲಿ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅಂಗನವಾಡಿ ಟೀಚರ್ ತಮ್ಮ ಮಕ್ಕಳನ್ನ ಸಿದ್ಧಪಡಿಸುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ಮುಂದಿನ ಭಾಗದಲ್ಲಿ ಮೊದಲ ಭಾಗದಲ್ಲಿ ಅಮ್ಮುಂಜೆ ಅಂಗನವಾಡಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮವನ್ನು ಇರಿಸಿಕೊಳ್ಳಲಾಗಿದೆ. ಬಂಧುಗಳೇ, 25 ವರ್ಷಗಳಿಂದ ಜನಸೇವೆಯೇ ಜನಾರ್ದನ ಸೇವೆ ಎನ್ನುವ ಧ್ಯೇಯ ವಾಕ್ಯವನ್ನು ಮುಂದುವರಿಸಿಕೊಂಡು 2009 ಮತ್ತು 10ನೇ ಸಾಲಿನಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಮೂಲಕ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಮುಖೇನವಾಗಿ ಅಧಿಕೃತವಾಗಿ ನೋಂದಣಿಯನ್ನು ಕಂಡುಕೊಂಡಿರುವಂಥದ್ದು 45ನೇ ನೋಂದಣಿ ಸಂಖ್ಯೆಯೊಂದಿಗೆ ಅಧಿಕೃತವಾಗಿ ನೋಂದಣಿಯನ್ನು ಕಂಡುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಮಾತ್ರವಲ್ಲ ಸುತ್ತಲಿನ ಹತ್ತೂರ ಭಾಗದಲ್ಲಿ ಜನಪ್ರಿಯತೆಯನ್ನು ಕಂಡುಕೊಂಡಿರುವಂಥ ಕೊಳಲಗಿರಿಯ ಹೃದಯ ಭಾಗದಲ್ಲಿರುವಂತಹ ಉಪ್ಪೂರು ಗ್ರಾಮಕ್ಕೆ ಒಳಪಟ್ಟಿರುವಂಥ ಯುವ ವಿಚಾರ ವೇದಿಕೆ ರಿಜಿಸ್ಟರ್ ರಜತ ಮಹೋತ್ಸವ ಸಂಭ್ರಮ ರಜತ ಸಂಭ್ರಮದ ಸಡಗರ 2 ದಿನಗಳ ಪರ್ಯಂತ ನಡೆಯುವಂಥ ಕಾರ್ಯಕ್ರಮ. ಉದ್ಘಾಟನಾ ಸಭಾ ಕಾರ್ಯಕ್ರಮದ ನಂತರ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ವೇದಿಕೆ ಮೇಲೆ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರನ್ನ ಅತ್ಯಂತ ಗೌರವ ಆದರಗಳಿಂದ ಬರಮಾಡಿಕೊಂಡು ಯುವ ವಿಚಾರ ವೇದಿಕೆ ರಿಜಿಸ್ಟರ್ಡ್ ರಜತ ಸಂಭ್ರಮ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಯುವ ವಿಚಾರ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಸಂದೀಪ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಸದಾಶಿವ ಕುಮಾರ್ ಅವರ ಪರವಾಗಿ, ಅದೇ ರೀತಿ ಕೋಶಾಧಿಕಾರಿಯವರಾದಂಥ ಅಶೋಕ್ ಕುಮಾರ್ ಅವರ ಪರವಾಗಿ, ಮಾಜಿ ಅಧ್ಯಕ್ಷರುಗಳ ಪರವಾಗಿ, ಪ್ರಸ್ತುತ ಹಾಲಿ ಪದಾಧಿಕಾರಿಗಳ ಪರವಾಗಿ, ಸರ್ವ ಸದಸ್ಯರ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ ಸ್ವಾಗತ ಸುಸ್ವಾಗತಗಳು ಯುವ ವಿಚಾರ ವೇದಿಕೆಯ ಪರವಾಗಿ. ಇದೀಗ ಮೊದಲ ಭಾಗದಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತೆ ಅಮ್ಮುಂಜೆ ಅಂಗನವಾಡಿ ಕೇಂದ್ರದ ಪುಟಾಣಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಾವೆಲ್ಲರೂ ಬಂದಿದ್ದೀರಿ. ತಮಗೆಲ್ಲ ವೇದಿಕೆ ಎದುರು ಭಾಗದಲ್ಲಿ ಒಂದಷ್ಟು ಆಸನವನ್ನ ವಿವಿಐಪಿಗಳಿಗೆ, ಅದೇ ರೀತಿ ವಿಐಪಿಗಳಿಗೆ, ಅತಿಥಿ ಮಹೋದಯರಿಗೆ, ಸನ್ಮಾನಿತರಿಗೆ ಮೊದಲ ಭಾಗದಲ್ಲಿ ಒಂದಷ್ಟು ಆಸನಗಳನ್ನು ರಿಸರ್ವ್ ಮಾಡಿಕೊಂಡಿದ್ದೇವೆ. ಉಳಿದಂತ ಆಸನಗಳನ್ನು ತಮಗಾಗಿ ಇಟ್ಟುಕೊಂಡಿದ್ದೇವೆ. ಮೊದಲು ಬಂದವರಿಗೆ ಎದುರಿನ ಆಸನ, ನಂತರ ಬಂದವರಿಗೆ ಹಿಂದಿನ ಆಸನ ಎಂಬುದನ್ನು ಕಾದಿರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. 2 ದಿನಗಳ ಪರ್ಯಂತ ಉಪ್ಪೂರು ಕೊಳಲಗಿರಿ ಎನ್ನುವಂತ ಈ ಪರಮ ಪವಿತ್ರವಾದಂಥ ಪುಣ್ಯಭೂಮಿಯಲ್ಲಿ ಹಬ್ಬದ ಸಂಭ್ರಮ, ಹಬ್ಬದ ವಾತಾವರಣ. ಯುವ ವಿಚಾರ ವೇದಿಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಇರಿಸಿಕೊಂಡು ನಮ್ಮ ಗ್ರಾಮದ ಬೇಕು ಬೇಡಿಕೆಗಳಿಗೆ ಒಂದಷ್ಟು ಗಟ್ಟಿ ಧ್ವನಿಯಾಗಿ ಸ್ಪಂದಿಸಿಕೊಂಡು ಬಂದಿರುವಂತ ಯುವ ವಿಚಾರ ವೇದಿಕೆ 25ರ ಹರೆಯ ರಜತ ಮಹೋತ್ಸವದ ಸಂಭ್ರಮ 2026. ಮೊದಲ ಭಾಗದಲ್ಲಿ ಈ ದೇಶದ ಮಹಾನ್ ನೃತ್ಯ ತಾರೆಯಾಗುವ ಕನಸನ್ನು ಹೊತ್ತುಕೊಂಡು ಈ ಭವ್ಯವಾದಂಥ ರಜತ ಸಂಭ್ರಮಾಚರಣೆಯ ವೇದಿಕೆ ಮೇಲೆ ಹೆಜ್ಜೆಯನ್ನ ಹಾಕಲಿಕ್ಕೆ ನೃತ್ಯವನ್ನ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅಮ್ಮುಂಜೆ ಅಂಗನವಾಡಿ ಪುಟಾಣಿ ಕಂದಮಗಳು. ಬಣ್ಣ ಬಣ್ಣದ ವೇಷಭೂಷಣವನ್ನು ಧರಿಸಿಕೊಂಡು ಮುಖದಲ್ಲಿ ಒಂದಷ್ಟು ಮಂದಹಾಸವನ್ನು ಇರಿಸಿಕೊಂಡು ಇದೇನು ಇದೀಗ ಹಾಡಿಗೆ ನೃತ್ಯವನ್ನ ಮಾಡಲಿಕ್ಕಿದ್ದಾರೆ. ಆ ಮಕ್ಕಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಆದರದ ಸ್ವಾಗತವನ್ನ ಪುಟ್ಟ ಕಂದಮಗಳಿಗೆ ಬಯಸಿಕೊಂಡಿದ್ದೇವೆ. ಮೊದಲ ಭಾಗದಲ್ಲಿ ಅಮ್ಮುಂಜೆ ಅಂಗನವಾಡಿ ಮಕ್ಕಳಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ. ವೇದಿಕೆಯ ಸದಸ್ಯರಿಂದ ಒಂದಷ್ಟು ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮಗಳು ಉದ್ಘಾಟನಾ ಸಭಾ ಕಾರ್ಯಕ್ರಮದ ತರುವಾಯ ನಡೆಯಲಿಕ್ಕಿದೆ. ಅದಾದ ಮೇಲೆ ಬಹುಶಃ ಇಂಥ ದೊಡ್ಡ ಸಮಾರಂಭಗಳು ಆದಂಥ ಸಂದರ್ಭದಲ್ಲಿ ದೂರದ ಮಂಗಳೂರಿನೋ, ದೂರದ ಕಾಸರಗೋಡು, ದೂರದ ಇನ್ನಿತರ ಭಾಗಗಳಿಂದ ನಾಟಕ ತಂಡವನ್ನು ತಂದು ಅಭಿನಯಿಸುವಂತ ಒಂದು ಸಂಪ್ರದಾಯವನ್ನ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಕಳೆದ 10 ವರ್ಷಗಳ ಹಿಂದೆ ಯಾವುದೇ ಒಂದು ಯುವಕ ಮಂಡಲಗಳಾಗಲಿ, ವಿಚಾರ ವೇದಿಕೆಗಳಾಗಲಿ, ಇನ್ನಿತರ ಸಂಘಟನೆಗಳಾಗಲಿ ಆ ಸಂಘಟನೆಯ ಸದಸ್ಯರೇ ಒಂದು ನಿರ್ದೇಶಕರನ್ನ, ನಾಟಕ ರಚನೆಗಾರರನ್ನ ಆಯ್ಕೆ ಮಾಡಿಕೊಂಡು ನಾಟಕವನ್ನ ಮಾಡುವುದಂತ ಅದನ್ನ ನಾವು ಕಂಡಿದ್ದೇವೆ. ಆ ಸಂಪ್ರದಾಯವನ್ನ ಇಂದಿಗೂ ಉಳಿಸಿಕೊಂಡು
ಬಂದಿರುವಂತ ನಮ್ಮ ಯುವ ವಿಚಾರ ವೇದಿಕೆಯ ಸದಸ್ಯರಿಂದ ಸಾಮಾಜಿಕ ಹಾಸ್ಯಮಯ ತುಳು ಹಾಸ್ಯಮಯ ನಾಟಕ ಮದಿಮೆದ ಇಲ್ಲಾಡು ಎನ್ನುವಂತ ನಾಟಕವು ಸಹ ಪ್ರದರ್ಶನವನ್ನು ಕಂಡುಕೊಳ್ಳಲಿಕ್ಕಿದೆ. ಆ ನಿಟ್ಟಿನಲ್ಲಿ ಇದೀಗ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಅಮ್ಮುಂಜೆ ಅಂಗನವಾಡಿ ಮಕ್ಕಳಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ. ಅಂಗನವಾಡಿ ಶಿಕ್ಷಕಿಯವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾ, ಎಸ್, ಬೆಳಗದ್ದು ಯಾರ ಮುಖವನ್ನು ನೋಡಿದೆ, ಅಂದಾನೋ ಅದೃಷ್ಟನು ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಅಲ್ಲಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ನಮ್ಮ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚ ಕುಳಿತಾಳಲ್ಲಾರೆ. ಪ್ರಪಂಚಾನ್ನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಮುತ್ತು ರತ್ನಾವಳ ಮಂಕೇನೆ ಇವಳು ಒಮ್ಮೆ ನಕ್ರೆ. ಡೌಟೆ ಇಲ್ಲ ಶಿವ, ಡೌಟೆ ಇಲ್ಲ ಶಿವ, ಇವಳು ಮಂಡ್ಯ ಸಕ್ರೆ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. जीना जीना यहाँ भरना भरना यहाँ लाइफ को एंजॉय माडू इंजೆಕ್ಟ ರಾಜಹಾ. ನಿನ್ನದೆ ಘೋಡ ನಿನ್ನದೆ ಗ್ರೌಂಡು ನೋಡು ಲೈಫು ಕ್ರೇಜಿ. ಊರಿಗೆ ಊರೇ ಬೀಳಲಿ ಮೇಲೆ ಧೈರ್ಯ ಇದ್ರೆ ಈಸಿ. ಆಸುವಾಸ ಕೂದಲು ನಾಚಲೆ ತು ನಾಚಲೆ, ಆಸುವಾಸ ಕೂದಲು ನಾಚಲೆ ತು ನಾಚಲೆ. ಅದ್ಭುತವಾಗಿ ಮೊದಲ ಭಾಗದಲ್ಲಿ ನೃತ್ಯವನ್ನು ಮಾಡಿದಂಥ ಅಮ್ಮುಂಜೆ ಅಂಗನವಾಡಿ ಮಕ್ಕಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಂದನೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ಹಾಗೆ ಪ್ರಥಮ ಯಾದಿಯಲ್ಲಿ ಚಂಡಿಯ ನಾದ ನಿನಾದವನ್ನು ಮೊಳಗಿಸಿದಂಥ ನಮ್ಮೂರಿನ ಒಂದು ಪ್ರಸಿದ್ಧ ಚಂಡಿ ಬಳಗ ಮಹಾಗಣಪತಿ ಚಂಡಿ ಬಳಗ ಅಮ್ಮುಂಜೆ ಸಾಲ್ಮರ, ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಸನ್ಮಾನ್ಯ ಗೋವಿಂದ ಭಂಡಾರಿ ಇವರ ನೇತೃತ್ವದಲ್ಲಿ ಇರುವಂತಹ ಮಹಾಗಣಪತಿ ಚಂಡಿ ಬಳಗ ಅಮ್ಮುಂಜೆ, ಈ ಚಂಡಿ ಬಳಗದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಯುವ ವಿಚಾರ ವೇದಿಕೆ ರಿಜಿಸ್ಟರ್ಡ್ ಉಪ್ಪೂರು ಕೊಳಲಗಿರಿ ರಜತ ಸಂಭ್ರಮದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು,
ಕರ್ನಾಟಕ ಗಣ ಸರ್ಕಾರದ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಿಚಾರ ವೇದಿಕೆ ಉಪ್ಪೂರು ಕುಳಲಗಿರಿ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಲಿಕ್ಕಿದ್ದಾರೆ ನೃತ್ಯ ವಿದ್ವಾನ್. ಅದೇ ರೀತಿ ಕರಾವಳಿ ಕರ್ನಾಟಕದ ಒಂದು ಪ್ರಸಿದ್ಧ ಭರತನಾಟ್ಯ ನೃತ್ಯ ಸಂಸ್ಥೆಗಳಲ್ಲಿ ಒಂದು. ಅದೆಷ್ಟು ಶಾಲಾ ವಿದ್ಯಾರ್ಥಿಗಳಿಗೆ, ಹತ್ತೂರಿನ ವಿದ್ಯಾರ್ಥಿಗಳಿಗೆ ಭರತನಾಟ್ಯ ತರಬೇತಿಯನ್ನು ನೀಡಿ ತನ್ನದೇ ಆದಂತಹ ಕೀರ್ತಿಯನ್ನು ಗಳಿಸಿಕೊಂಡಿರುವಂತಹ ಅಮ್ಮುಂಜೆಯ ಭ್ರಾಮರಿ ನಾಟ್ಯಾಲಯ ಅಮ್ಮುಂಜೆ, ಇದರ ಸಂಸ್ಥಾಪಕರು ಭರತನಾಟ್ಯ ಗುರುಗಳಾದಂಥ ಸನ್ಮಾನ್ಯ ನೃತ್ಯ ವಿದ್ವಾನ್, ನೃತ್ಯ ವಿದೂಷಿ ಭವಾನಿ ಶಂಕರ್ ಅವರು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಈ ಮೂಲಕ ಸಲ್ಲಿಸಿಕೊಂಡು ಓವರ್ ಟು ಭವಾನಿ ಶಂಕರ್. ಹಲೋ 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 ಎಲ್ರಿಗೂ ವಂದಿಸಿಕೊಳ್ಳುತ್ತಾ ಇದೀಗ ಶ್ರೀ ಭ್ರಾಮರಿ ನಾಟ್ಯಾಲಯ ರಿಜಿಸ್ಟರ್ಡ್ ಅಮ್ಮುಂಜೆ ಭಾರತೀಯ ಲಲಿತ ಕಲಾ ಪ್ರಕಾರಗಳಲ್ಲಿ ಸಾಮಾನ್ಯವಾಗಿ ನಾವು ಸಿಗುವಂತಹ ಒಂದು ಅಂಶವೆಂದರೆ ಭದ್ರವಾದಂತಹ ಶಾಸ್ತ್ರದ ಬುನಾದಿ. ಆದರೆ ಶಾಸ್ತ್ರೀಯ ಬಿಗುಕಟ್ಟುಗಳನ್ನು ಸೃಜನಶೀಲ ಮನಸ್ಸುಗಳಿಗೆ ಎಂದು ಅಡೆತಡೆಗಳಾಗದ ರೀತಿಯಲ್ಲಿ ನೀಡುವಂತಹದ್ದು ಈ ಕಲಾ ಮಾಧುರ್ಯದ ಕಲಾ ಪ್ರಕಾರದ ಒಂದು ವಿಶೇಷ. ಇದೀಗ ಭರತನಾಟ್ಯದ ಚೌಕಟ್ಟಿನಲ್ಲಿಯೇ ಯಾವುದೇ ಶಾಸ್ತ್ರೀಯ ಅಡೆತಡೆಗಳಿಲ್ಲದೆ ಅರೆಶಾಸ್ತ್ರೀಯ ಪದ್ಧತಿಯನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ರಾಧಾ ಸಮೇತ ಕೃಷ್ಣ ಎನ್ನುವಂತಹ ನೃತ್ಯದೊಂದಿಗೆ ಶ್ರೀ ಭ್ರಾಮರಿ ನಾಟ್ಯಾಲಯ ರಿಜಿಸ್ಟರ್ಡ್ ಅಮ್ಮುಂಜೆ ಇಲ್ಲಿನ ಹಿರಿಯ ವಿದ್ಯಾರ್ಥಿಗಳಾದಂತಹ ಕುಮಾರಿ ಶಿಫಾಲಿ, ವಿದೂಷಿ ಸಂಜನಾ, ವಿದೂಷಿ SSV, ಕುಮಾರಿ ಅದಿತಿ, ಸ್ವಾತಿ ಇವರಿಂದ ರಾಧಾ ಸಮೇತ ಕೃಷ್ಣ.
कृष्ण राधा समेत 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 कृष्ण ನವನಿದ ಚೋರ ವೃಂದಾವನ ಗೋವಿಂದ ಮುರಾರೇ ನಂದ ಕುಮಾರ ನವನಿದ ಚೋರ ವೃಂದಾವನ ಗೋವಿಂದ ಮುರಾರೇ ನಂದ ಕುಮಾರ ನವನಿದ ಚೋರ वृंदावन गोविंद मुरारे नंद कुमार नवनीत चोरा वृंदावन गोविंद मुरारे नंद कुमार नवनीत चोरा वृंदावन गोविंद मुरारे कुमार नवनीत चोर वृंदावन गोविंद मुरारे नंद कुमार नवनीत चोर वृंदावन गोविंद
ಅದ್ಭುತವಾಗಿ ಶಾಸ್ತ್ರೀಯ ನೃತ್ಯ ಪ್ರಕಾರದ ರಾಧಾ ಸಮೇತ ನೃತ್ಯವನ್ನು ಪ್ರಸ್ತುತಪಡಿಸಿದಂತಹ ಶ್ರೀ ಭ್ರಾಮರಿ ನಾಟ್ಯಾಲಯ ರಜಶ್ರೀ ಮುಂಜೆ ಇದರ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಈ ಒಂದು ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ಅಂದು ನಮ್ಮ ಈ ಮುಟ್ಟಿಕಲ್ ವಠಾರಕ್ಕೆ ಜಾಗದ ಕೊರತೆ ಇತ್ತು. ಅಂದರೆ ಸೂರಿಲ್ಲದವರಿಗೆ ಭಾರಿ ಕಷ್ಟ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಜಾಗವನ್ನು ಅವಕಾಶ ಮಾಡಿಕೊಟ್ಟದಿದ್ದರೆ ಅದು ನಮ್ಮ ಮಾಜಿ ಸಚಿವರಾದಂಥ ಜಯಪ್ರಕಾಶ್ ಹೆಗಡೆ ಅವರು. ಇವತ್ತು ಈ ಏರಿಯಾಕ್ಕೆ ಕರೆಂಟ್ ಬರಬೇಕು ಅಂತಾದರೆ ಅದಕ್ಕೆ ಮುಖ್ಯ ಕಾರಣ ಇದ್ದರೆ ಅದು ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯೊಂದಿಗೆ ಒಮ್ಮೆ ಸ್ವಾಗತಿಸೋಣ. ಹಾಗೆ ಒಂದು ಮಹಿಳಾ ಪರ ವ್ಯಕ್ತಿತ್ವ ಇರುವಂತಹ ಓರ್ವ ಮಹಿಳೆ, ನಮ್ಮೆಲ್ಲರ ಆತ್ಮೀಯರು, ಇಡೀ ಉಪ್ಪೂರು ಗ್ರಾಮದಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥವ್ರು ಇದ್ದರೆ ಅದು ನಮ್ಮ ವೆರನಿಕಾ ಕರ್ನಲಿಯ ಮೇಡಮ್. ನೀವು ಕೂಡ ಆಗಮಿಸಿದ್ದೀರಿ ಮ್ಯಾಮ್. ಎಲ್ಲರ ಗಟ್ಟಿ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಲೋ ಹಲೋ ಆಗಸದಲ್ಲಿ ಆ ಚಂದ್ರನ ಬಗ್ಗೆ ಈ ಕಂದಮ್ಮಗಳಿಗೆ ಎಷ್ಟೊಂದು ಕುತೂಹಲ. ಬನ್ನಿ ಎಲ್ಲರೂ ಆ ಅಚ್ಚುಮೆಚ್ಚಿನ ಚಂದಿರನೇತಕ್ಕೆ ಓಡುವನೆಂಬ ಎಂಬ ಸುಂದರ ಗೀತೆಗೆ ಮುದ್ದಾಗಿ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮೂರಿನ ಅಂಗನವಾಡಿಯ ಪುಟಾಣಿಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಜಿ ಶಾಸಕರು, ಮಾಜಿ ಸಂಸದರು, ಕರ್ನಾಟಕ ರಾಜ್ಯ ಘನ ಸರ್ಕಾರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದರಗಳಿಂದ ಬರಮಾಡಿಕೊಂಡು ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಅಂದು ನಮ್ಮ ಈ ಭಾಗದ ತಾಲೂಕು ಪಂಚಾಯತಿನ ಸದಸ್ಯರಾಗಿ, ಉಡುಪಿ ತಾಲೂಕು ಪಂಚಾಯತಿನ ಮುಖೇನವಾಗಿ ಗಟ್ಟಿ ಧ್ವನಿಯಾಗಿ ಮಹಿಳೆಯರ ಪಾಲಿನ ಗಟ್ಟಿ ಧ್ವನಿಯೆಂದೆನಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಶ್ರೀಮತಿ ವೆರೋನಿಕಾ ಕರ್ನೇಲಿಯರವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ
ಅಲೆಗಳ ಕಂಡು ಚಂದಿರ ಬೆದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಚಂದಿರ ನಿನ್ನಯ ಗೆಳೆಯನು ಅಮ್ಮ ನನ್ನೊಡನಾಡುವನು ಚಂದಿರ ನಿನ್ನಯ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ಚೆನ್ನಿಗ ಚಂದಿರನು ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನಿ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನಿ ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ ನಿನ್ನಯ ಬೆಳಕನ್ನು ಎಲ್ಲೆಡೆ ಚೆಲ್ಲಿ ಮನವನ್ನು ಬೆಳಗೀಗ ನಿನ್ನಯ ಬೆಳಕನ್ನು ಎಲ್ಲೆಡೆ ಚೆಲ್ಲಿ ಮನವನ್ನು ಬೆಳಗೀಗ ಮನವನ್ನು ಬೆಳಗೀಗ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ನಮ್ಮನ್ನೆಲ್ಲ ಮನರಂಜಿಸಿದಂತಹ ಪುಟಾಣಿಗಳಿಗೆ ಅಮ್ಮಂಜೆ ಅಂಗನವಾಡಿ ಪುಟಾಣಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಶ್ರೀ ಬ್ರಾಹ್ಮರಿ ನಾಟ್ಯಾಲಯ ರಿಜಿಸ್ಟರ್ಡ್ ಅಮ್ಮಂಜೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಕೃಷ್ಣಂ ಒಂದೇ ಜಗದ್ಗುರು ಶ್ರೀಕೃಷ್ಣ ಬಾಲಲೀಲೆಯನ್ನು ವರ್ಣಿಸುವಂತಹ ನಾವೆಲ್ಲರೂ ಸುಲಭವಾಗಿ ಅರ್ಥೈಸಿಕೊಳ್ಳುವಂತಹ ತುಳು ಭಾಷೆಯಲ್ಲಿ ರಚಿತವಾದಂತಹ ಒಂದು ಹಾಡು ರಂಗನ ತುಯ್ಯನದೆ ಎನ್ನುವಂತಹ ನೃತ್ಯ ಇದೀಗ ನಿಮ್ಮ ಮುಂದೆ ಶ್ರೀ ಬ್ರಾಹ್ಮರಿ ನಾಟ್ಯಾಲಯ ರಿಜಿಸ್ಟರ್ಡ್ ಅಮ್ಮಂಜೆ ಇಲ್ಲಿನ ವಿದ್ಯಾರ್ಥಿಗಳಿಂದ ರಂಗನ ತುಯ್ಯನದೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಯುವ ವಿಚಾರ ವೇದಿಕೆಯ ಸ್ಥಾಪಕ ಅಧ್ಯಕ್ಷರೂ ಆಗಿರ್ತಕ್ಕಂಥ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಸನ್ಮಾನ್ಯ ಜಯಪ್ರಕಾಶ್ ಕುಮಾರ್ ಅವರು ದಂಪತಿ ಸಮೇತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮ ಈ ಭವ್ಯವಾದಂಥ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಿವೃತ್ತ ಅಧ್ಯಾಪಕರಾದಂಥ ಸನ್ಮಾನ್ಯ ಸುಂದರ ಶೆಟ್ಟಿ ಕೊಳಲಗಿರಿ, ಅದೇ ರೀತಿ ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಶಶಿಕಲಾ ಸುಂದರ ಶೆಟ್ಟಿ, ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಕೊಳಲಗಿರಿ ಹಾವಂಜೆ, ಇವರೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನ ಯುವ ವಿಚಾರ ವೇದಿಕೆ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದ ಪರವಾಗಿ ತಮ್ಮಿಬ್ಬರಿಗೂ ಪ್ರೀತಿಯ ಸ್ವಾಗತವನ್ನ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಮತ್ತೋರ್ವರು ನಮ್ಮ ಸೆಕ್ರೆಡ್ ಆರ್ಟ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಮುಂಜೆ ಈ ವಿದ್ಯಾಸಂಸ್ಥೆಯ ನಿವೃತ್ತ ಮುಖ್ಯೋಪಾಧ್ಯಾಯಿನಿಯವರಾದಂಥ ಶ್ರೀಮತಿ ರುಕ್ಮಿಣಿ
ಎಂ ಜಯಪ್ರಕಾಶ್ ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಚಿತ್ತಾರಿ ಶ್ರೀ ಮಹಾಬಲೇಶ್ವರ ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಕರುಣಾಕರ್ ಅವರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಮಾತಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಾವಂಜೆ ಇದರ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಘವೇಂದ್ರ ಆಚಾರ್ಯ ಮುಗ್ಗೇರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗೂ ಪ್ರೀತಿಯ ಸ್ವಾಗತವನ್ನು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮದ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಬ್ರಾಹ್ಮರಿ ನಾಟ್ಯಾಲಯ ಅಮ್ಮುಂಜೆ ಈ ನೃತ್ಯ ಸಂಸ್ಥೆಯ ನೃತ್ಯಪಟುಗಳಿಂದ ಮುಂದಿನ ನೃತ್ಯ. ರಂಗನ ತೂಯನದೇ ಓಲಾಡಲ ಕೃಷ್ಣನ ತೂಯನದೇ 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 ರಂಗನ ಕರಬರಿ ಬೆಬದಿರೊಟ್ಟುಗು ಆಟೋ ಕೂಟೋಡು ಒಲ್ಲೇನೋ ಯಮುನೆಯ ಕರಬರಿ ಬೆಬದಿರೊಟ್ಟುಗು ಆಟೋ ಕೂಟೋಡು ಒಲ್ಲೇನೋ ಯಮುನದ ಕರೆಬರಿ ಪದರೊಟ್ಟುಗೋ ಆಟೋ ಕೂಟೊಡುಲೇನೋ करे बरी में बदिरोटुगु आटो कूटुगु उल्लेनो मरबति कुल्लोगो ಒಡಲನ ಗುರಿತೊಂದು ಮರಬತ್ತು ಕುಲ್ಲೋಗೋ ಒಡಲನ ಗುರಿತೊಂದು करे बरी में बदिರೋಟುಗು ಆಟೋ ಕೂಟುಗು ಉಲ್ಲೇನೋ ಮರಬತ್ತು ಕುಲ್ಲೋದು ಕೊಳಲನ ಗುರಿತೊಂದು ಮರಬತ್ತು ಉಲ್ಲೇನೋ
ತೂಯನದೆ ರಂಗನೆ ತೂಯನದೆ ಓಲಾಡಲ ಕೃಷ್ಣನೇ ತೂಯನದೆ பேரு கொஜப்பு பொண்ணை மாறுன பொண்ணுலேட சுங்க சுலிಗೆ மல்பேனோ பேரு கொஜப்பு பொண்ணை மாறுன பொண்ணுலேட சுங்க சுலிಗೆ மல்பேனோ பேரு கொஜப்பு பொண்ணை மாறுன பொண்ணுலேட ಸುಂಕ ಸುಲಿಗೆ ಮಲ್ಪೇನೋ ಸುಲಿಗೆ ಮಲ್ಪೇನೋ ಮಾಯೋದ ರಾವೋ ರಕ್ಕಸಿರೋ ಗುಬ್ಬು ಗುಮಾದ ಸಂಚಕಾರ ಗೊರ್ಪುನೆ ತುಳ್ಳೇನೋ ಮಾಯೋದ ರಾವೋ ರಕ್ಕಸಿರೋ ಗುಬ್ಬು ಗುಮಾದ ಸಂಚಕಾರ ಗೊರ್ಪುನೆ ತುಳ್ಳೇನೋ ಓಲಾಡಲ ರಂಗನೆ ತೂಯನದೆ ಓಲಾಡಲ ಕೃಷ್ಣನೇ ತೂಯನದೆ ರಂಗನೆ ತೂಯನದೆ ಓಲಾಡಲ ಕೃಷ್ಣನೇ ತೂಯನದೆ ರಂಗನೆ ತೂಯನದೆ ಓಲಾಡಲ ಕೃಷ್ಣನೇ ತೂಯನದೆ ஒரு பணயன நம்ம நந்த கோகுல நீதி ஓலுள்ளே ಬೇಗ ಪಣೆ ஒரு பணயன நம்ம நந்த கோகுல நீதி ஓலுள்ளே ಬೇಗ ಪಣೆ ஒரு பணயன நம்ம நந்த கோகுல நிಧಿ ಓಲುಳ್ಳೆ ಬೇಗ ಪಣೆ ನಮ್ಮ ನಂದ ಗೋಕುಲ ನೀತಿ ಓಲುಳ್ಳೆ ಬೇಗ ಪಣೆ ಅಂಚಿಂಚಿ ನಾಡುದು ಕತ್ತು ಬೇಚಾಡುದು ಅಂಚಿಂಚಿ ನಾಡುದು ಕತ್ತು ಬೇಚಾಡುದು ಬೇಕಾಲೋದಾಯೆ ಯಾನೆ ಓಲಾಡಲ ರಂಗನೆ ತೂಯನದೆ ಓಲಾಡಲ ಕೃಷ್ಣನೇ ತೂಯನದೆ ರಂಗನೆ ತೂಯನದೆ ಓಲಾಡಲ ಕೃಷ್ಣನೇ ತೂಯನದೆ ರಂಗನೆ ತೂಯನದೆ ಓಲಾಡಲ ಕೃಷ್ಣನೇ ತೂಯನದೆ ಗಮ 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 ಸುನ ಕೋಮಲನ ಸಿರಿ ಕಂಡಲ್ಗೆ ಸಿಂಗರಿದೆ ಗಮ 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 ಸುನ ಕೋಮಲನ ಸಿರಿ ಕಂಡಲ್ಗೆ ಸಿಂಗರಿದೆ ಆ ಪುಣ್ಯ ಮೋಗಿದ ಕೌನೆ ನೋಡು
ಕೃಷ್ಣನೇ ತೂಗನದೆ ರಂಗನೇ ತೂಗನದೆ ಕೋಲಾಡಲ ಕೃಷ್ಣನೇ ತೂಗನದೆ ಕೃಷ್ಣನೇ ತೂಗನದೆ ಕೃಷ್ಣನೇ ತೂಗನದೆ ರಂಗ ರಂಗ ಅದ್ಭುತವಾಗಿ ಭರತನಾಟ್ಯವನ್ನು ಪ್ರಸ್ತುತಪಡಿಸಿದಂಥ ನಮ್ಮೂರಿನ ಪ್ರಸಿದ್ಧ ಬ್ರಾಹ್ಮರಿ ನಾಟ್ಯಾಲಯ ಮುಂಜೆ ಭವಾನಿ ಶಂಕರ್ ಅವರ ತರಬೇತಿಯೊಂದಿಗೆ ಪಳಗಿದಂಥ ನೃತ್ಯ ಪಟುಗಳು ಅವರೆಲ್ಲರಿಗೂ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಿಶೇಷವಾಗಿ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಂದಾಪುರ ತಾಲೂಕಿನ ಚುನಾಯಿತ ನಿರ್ದೇಶಕರು, ಆ ತಾಲೂಕಿನ ನೌಕರರ ಸಮಸ್ಯೆಗಳಿಗೆ ಗಟ್ಟಿ ಧ್ವನಿಯಾಗಬಲ್ಲಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಬಾಲಕೃಷ್ಣ ಶೆಟ್ಟಿ ನರ್ನಾಡು ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದ ಪರವಾಗಿ ಈ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರು, ಹಿರಿಯ ಸಹಕಾರಿ ಧುರೀಣರು ಆದಂಥ ಸನ್ಮಾನ್ಯ ಉಪ್ಪೂರು ಹೂವಯ್ಯ ಸೇರ್ವೆಗಾರರವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಪ್ರಫುಲ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ರಮೇಶ್ ಕರ್ಕಿರವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಈ ಯುವ ವಿಚಾರ ವೇದಿಕೆಯ ಕಾರ್ಯಕ್ರಮದ ಪರ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವಂತಹವರು ಪ್ರಗತಿಪರ ಕೃಷಿಕರು, ಕೃಷಿ ಚಿಂತಕರು, ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿರುವಂತಹ ರಾಯಲ್ ಎನ್ನುವಂತ ಟ್ರೇಡ್ ಮಾರ್ಕ್ ಅನ್ನು ಹೊಂದಿರುವಂತ ರಾಯಲ್ ರತ್ನಾಕರ ಡಿ ಶೆಟ್ಟಿ ದಂಪತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ಹೋಮ್ ಡಾಕ್ಟರ್ ಫೌಂಡೇಶನ್ನ ಪ್ರವರ್ತಕರಾದಂಥ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಅಶ್ವಿನ್ ರೋಚರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾಧ್ಯಕ್ಷರು, ಸಾಮಾಜಿಕ ಕ್ಷೇತ್ರದಲ್ಲಿ ಇಂದು ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಪ್ರಾಂಕಿ ಡಿಸೋದರ್ ಅವರಿದ್ದಾರೆ. ಅಮ್ಮುಂಜೆಯ ದಿನೇಶ್ ಪೂಜಾರಿ ಅವರಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಹೃದಯ ಶ್ರೀಮಂತಿಕೆ ಉಳ್ಳಂತ ದಾನಿ, ಧಾರ್ಮಿಕ ಚಿಂತಕ, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು ಆಗಿರ್ತಕ್ಕಂಥ ಹರೀಶ್ ಪೂಜಾರಿ ಒಳಮಡಿ ಕುಕ್ಕೆಹಳ್ಳಿ ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದ ಮಾಜಿ ಅಧ್ಯಕ್ಷರು, ಹುಬ್ಬಳ್ಳಿಯ ಬಹುದೊಡ್ಡ ಉದ್ಯಮಿಗಳಾದಂಥ ಧಾರ್ಮಿಕ ಚಿಂತಕರು, ಸಾಂಸ್ಕೃತಿಕ ಅದೇ ರೀತಿ ಇನ್ನಿತರ ಕ್ಷೇತ್ರಕ್ಕೆ ತನ್ಮೂಲಕ ತನ್ನದೇ ಆದ ಕೊಡುಗೆಯನ್ನು ನೀಡಿಕೊಂಡು ಬಂದಿರುವಂತಹ ಸನ್ಮಾನ್ಯ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಇದೀಗ ನೃತ್ಯ ಕಾರ್ಯಕ್ರಮ ವೇದಿಕೆ ಮೇಲೆ ಅಮ್ಮುಂಜೆ ಅಂಗನವಾಡಿ ಪುಟಾಣಿಗಳಿಂದ
ಹೌದಾ? ಹಾಗೆ ನಂದಾಗೆ ಪಡ ನನ್ನ ಮೇಲೆ. ಅದ್ಭುತವಾದಂಥ ಹುಲಿವೇಷ ನೃತ್ಯದ ಹಾಡಿಗೆ ನೃತ್ಯವನ್ನು ಮಾಡಿದಂಥ ನಮ್ಮ ಅಂಗನವಾಡಿ ಪುಟಾಣಿ ಕಂದಮ್ಮಗಳಿಗೆ ಯಾಕೋ ಏನೋ ಚಪ್ಪಾಳೆಯ ಕೊರತೆ ಕಂಡು ಬರ್ತಾ ಇದೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಆ ಪುಟ್ಟ ಕಂದಮ್ಮಗಳನ್ನು ಗೌರವಿಸಬೇಕು, ಪ್ರೋತ್ಸಾಹಿಸಬೇಕು. ನಿಮ್ಮ ಚಪ್ಪಾಳೆಯೇ ಅವರಿಗೆ ಆತ್ಮವಿಶ್ವಾಸದ ಜಯದ ಮೆಟ್ಟಿಲಾಗುತ್ತೆ ಎನ್ನುವುದನ್ನು ಹೇಳುತ್ತಾ ಇದೀಗ ಕಾರ್ಯಕ್ರಮದತ್ತ ನಾವುಗಳು ಬರೋರಿದ್ದೇವೆ. ಯುವ ವಿಚಾರ ವೇದಿಕೆ ರಿಜಿಸ್ಟರ್ಡ್ ಪೂರ್ವ ಕೊಳಲಗಿರಿ ರಜತ ಮಹೋತ್ಸವ ಸಂಭ್ರಮ 2026 ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿರುವಂಥ ಯುವ ವಿಚಾರ ವೇದಿಕೆಯ 25ರ ಸಂಭ್ರಮ ರಜತ ಮಹೋತ್ಸವದ ಸಡಗರ. ಈ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಆಶಾ ಪ್ರಕಾಶ್ಯತೆ ನೆರವು ಸಹಾಯ ಹಸ್ತ ಯೋಜನೆ ಡಿಸೆಂಬರ್ 25ನೇ ತಾರೀಕಿನ ದಿನಾಂಕ ಮಂಗಳೂರಿನ ಗೋಲ್ಡ್ ಪಿಂಚ್ನ ಸಭಾಂಗಣದಲ್ಲಿ ಆ ಒಂದು ಸ್ಥಳದಲ್ಲಿ ನಡೆದಿತ್ತು. ಆ ಪ್ರಕಾರವಾಗಿ ಆ ಒಂದು ಆಶಾ ಪ್ರಕಾಶತೆ ಸಹಾಯಸ್ತ ಯೋಜನೆಯಲ್ಲಿ 100 ಸಂಘ ಸಂಸ್ಥೆಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಕಾರ್ಯಕ್ರಮ. ಸುಗ್ಗಿ ಸುಧಾಕರ ಶೆಟ್ಟಿಯವರಲ್ಲಿ ನಾವು ಮನವಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಮ್ಮೂರಿನ ಯುವ ವಿಚಾರ ವೇದಿಕೆ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿದೆ. ಪ್ರಕಾಶನವರ ಒಂದು ನೆರವಿನ ಯೋಜನೆಯ ಅಡಿಯಲ್ಲಿ ನಮ್ಮೂರಿನ ಯುವ ವಿಚಾರ ವೇದಿಕೆಗೆ ಒಂದು ಸಹಾಯ ಹಸ್ತವನ್ನು ಕೊಡಬೇಕು ಎಂಬುದಾಗಿ ತಿಳಿಸಿಕೊಂಡ ಪ್ರಕಾರವಾಗಿ ಸುಗ್ಗಿ ಸುಧಾಕರ ಶೆಟ್ಟರ ಶಿಫಾರಸಿನ ಮೇರೆಗೆ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಒಂದು ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದಂಥ ಕೊಡುಗೈ ದಾನಿಗಳು, ಈ ನಾಡಿನ ಬಹುಕೋಟಿ ಉದ್ಯಮಿಗಳು, ಸಾವಿರಾರು ಜನರ ಪಾಲಿನ ಬಡವರ ಪಾಲಿನ ಆಶಾ ಕಿರಣ ಎಂದೆನಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ MRG ಗ್ರೂಪ್ನ ಚೇರ್ಮನ್ ರವರಾದಂಥ ಬಂಜಾರ ಪ್ರಕಾಶ್ ಶೆಟ್ಟಿ ಕೊರಂಗ್ರಪಾಡಿ ಇವರ ತಂದೆ ತಾಯಿಯ ಹೆಸರಿನಲ್ಲಿ ಪ್ರವೇಶ ಭಾಗದಲ್ಲಿ ಒಂದು ಪ್ರವೇಶ ದ್ವಾರವನ್ನ ನಿರ್ಮಾಣವನ್ನ ಮಾಡಿಕೊಂಡಿದ್ದೇವೆ. ತಾತ್ಕಾಲಿಕವಾಗಿ 2 ದಿನಗಳ ಪರ್ಯಂತ ಈ ಭಾಗದಲ್ಲಿ ನಡೆಯುವಂತಹ ಒಂದು ಹಬ್ಬದ ವಾತಾವರಣದ ಸಲುವಾಗಿ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಆ ಪ್ರವೇಶ ಭಾಗದಲ್ಲಿ ಹಾಕಿರುವಂತಹ MRG ನಾಮಧೇಯದ ಮೇಲಿರುವಂತಹ ಪ್ರವೇಶ ದ್ವಾರದ ಉದ್ಘಾಟನಾ ಕಾರ್ಯಕ್ರಮವನ್ನ ಈ ನಾಡಿನ ಯಶಸ್ವಿ ಉದ್ಯಮಿಗಳು, ಧಾರ್ಮಿಕ ಚಿಂತಕರು, ಸಹೃದಯಿ ಬಂಧುಗಳು, ಹೃದಯವಂತ ಜನಸೇವಕರು,
ಬಾರ್ಕೂರಿನ ಇತಿಹಾಸ ಪ್ರಸಿದ್ಧವಾದಂತಹ ಕೋಟೆಕೇರಿ ಪಂಚಲಿಂಗೇಶ್ವರ ದೇವಳದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಸುಗ್ಗಿ ಸುಧಾಕರ ಶೆಟ್ಟರು ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಯುವ ವಿಚಾರ ವೇದಿಕೆಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳ ಸಮಕ್ಷಮದಲ್ಲಿ ಆ ಪ್ರವೇಶ ಭಾಗದಲ್ಲಿ MRG ನಾಮಧೇಯದ ಮೇಲೆ ಇರುವಂತಹ ಪ್ರವೇಶ ದ್ವಾರದ ಉದ್ಘಾಟನಾ ಕಾರ್ಯಕ್ರಮವನ್ನ ಸುಗ್ಗಿ ಸುಧಾಕರ ಶೆಟ್ಟರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರನ್ನ ಮತ್ತು ಗಣ್ಯಾತಿ ಗಣ್ಯರನ್ನ ಆ ಭಾಗಕ್ಕೆ ಕರೆತರುವಂತೆ ಯುವ ವಿಚಾರ ವೇದಿಕೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಸಂದೀಪ್ ಶೆಟ್ಟಿ ಅವರಲ್ಲಿ, ಪ್ರಧಾನ ಕಾರ್ಯದರ್ಶಿಯವರಾದಂತಹ ಸನ್ಮಾನ್ಯ ಸದಾಶಿವ ಕುಮಾರ್ ಅವರಲ್ಲಿ, ಅದೇ ರೀತಿ ಕೋಶಾಧಿಕಾರಿಯವರಾದಂಥ ಅಶೋಕ್ ಕುಮಾರ್ ಅವರಲ್ಲಿ ಹಾಗೂ ಸರ್ವ ಸದಸ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷರುಗಳಾದಂಥ ಯೋಗೀಶ್ ಗಾಣಿಗರ್ ಅವರಲ್ಲಿ, ರಾಣಿ ಡಿಸೋದರ್ ಅವರಲ್ಲಿ, ಅಶೋಕ್ ರವರಲ್ಲಿ, ಸದಾಶಿವ ಕುಮಾರ್ ಅವರಲ್ಲಿ, ಸುಬ್ರಹ್ಮಣ್ಯ ಆಚಾರ್ಯ ಇವರಲ್ಲಿ, ರವೀಂದ್ರ ಕುಮಾರ್ ಅವರಲ್ಲಿ, ಶಶಿಕುಮಾರ್ ಅವರಲ್ಲಿ, ದಿನೇಶ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 25ರ ಸಂಭ್ರಮಾಚರಣೆಯಲ್ಲಿರುವಂಥ ನಮ್ಮೂರಿನ ಬಲಾಢ್ಯ ಬಲಿಷ್ಠವಾದಂಥ ಒಂದು ಯುವಕರ, ಮಹಿಳೆಯರನ್ನ ಕೂಡಿಕೊಂಡಿರುವಂಥ ಒಂದು ಸಂಘಟನೆ ಯುವ ವಿಚಾರ ವೇದಿಕೆಯ 25ರ ಸಂಭ್ರಮ ರಜತ ಮಹೋತ್ಸವದ ಸಡಗರದ ಅಂಗವಾಗಿ ಈಗಾಗಲೇ ಪ್ರವೇಶ ಭಾಗದಲ್ಲಿ ಒಂದು ಪ್ರವೇಶ ದ್ವಾರ MRG ಗ್ರೂಪ್ ಮಾಧವ ರತ್ನ ಗೌರವ ನಾಮಧೇಯದ ಮೇಲೆ ಇರಿಸಿಕೊಂಡಿರುವಂಥ ಆಂಗ್ಲ ಭಾಷೆಯಲ್ಲಿ ಒಂದೊಂದು ಅಕ್ಷರವನ್ನು ಇರಿಸಿಕೊಂಡಿರುವಂಥದ್ದು. ಎಂ ಅಂತ ಹೇಳಿದ್ರೆ ಬಂಜಾರ ಪ್ರಕಾಶ್ ಶೆಟ್ಟಿ ಅವರ ತಂದೆ ಮಾಧವ, ಅದೇ ರೀತಿಯಲ್ಲಿ ಆರ್ ಅಂತ ಹೇಳಿದ್ರೆ ಬಂಜಾರ ಪ್ರಕಾಶ್ ಶೆಟ್ಟಿ ಅವರ ಮಾತೋಶ್ರೀ ಅವರಾದಂಥ ರತ್ನ, ಅದೇ ರೀತಿ MRG ಅಂತ ಹೇಳಿದ್ರೆ ಪ್ರಕಾಶ್ ಶೆಟ್ಟಿ ಅವರ ಏಕಮಾತ ಪುತ್ರನಾಗಿರ್ತಕ್ಕಂಥ ಗೌರವ್ ಶೆಟ್ಟಿ. ಇವರ ಮೂವರ ಹೆಸರಿನ ಒಂದು ಅಕ್ಷರವನ್ನ ಇರಿಸಿಕೊಂಡಿರುವಂತ MRG ಎನ್ನುವ ನಾಮಧೇಯದ ಮೇಲೆ ಇರುವಂತ ಈ ರಜತ ಮಹೋತ್ಸವದ ಸಂಭ್ರಮಾಚರಣೆ ಯುವ ವಿಚಾರ ವೇದಿಕೆ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ 2025ರಲ್ಲಿ ತನ್ನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುವಂತಹ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಪ್ರವೇಶ ದ್ವಾರದ ಉದ್ಘಾಟನೆ MRG ಗ್ರೂಪ್ನ ಚೇರ್ಮನ್ ರವರಾದಂತಹ ಸನ್ಮಾನ್ಯ ಕೊರಂಗ್ರಪ್ಪಾಡಿ ಪ್ರಕಾಶ್ ಶೆಟ್ಟಿ ಅವರು ಆಶಾ ಪ್ರಕಾಶ್ ಶೆಟ್ಟಿ ನೆರವು ಸಹಾಯಸ್ತ ಯೋಜನೆಯಲ್ಲಿ ಡಿಸೆಂಬರ್ 25ರಂದು ಸುಗ್ಗಿ ಸುಧಾಕರ ಶೆಟ್ಟಿ ಅವರ ವಿಶೇಷವಾದಂತಹ ಶಿಫಾರಸಿನೊಂದಿಗೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನ ಈ ಒಂದು ರಜತ ಮಹೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ನೀಡಿರುವಂತದ್ದು. ಅದರ ಸವಿ ನೆನಪಿಗಾಗಿ ಅವರ ತಂದೆ ತಾಯಿ ಮಗನ ಒಂದು ಹೆಸರನ್ನ ಒಂದು ಅಕ್ಷರವನ್ನ ಇರಿಸಿಕೊಂಡು ಪ್ರವೇಶ ದ್ವಾರ. ಇದೀಗ ಅದರ ಉದ್ಘಾಟನಾ ಕಾರ್ಯಕ್ರಮ ಸುಗ್ಗಿ ಸುಧಾಕರ ಶೆಟ್ಟರು ಮತ್ತು ಉಳಿದಂತ ಎಲ್ಲ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆ ಭಾಗದಲ್ಲಿ ನೆರವೇರ್ತಾ ಇದೆ. ಚಂಡಿಯ ನಾದ ನೀನಾದದೊಂದಿಗೆ ಛತ್ರಿ ಚಾಮರ, ಅದೇ ರೀತಿ ವಾದ್ಯ ಸಂಗೀತದ ಮೇಳೈಕೆಯೊಂದಿಗೆ ಅತ್ಯಂತ ವೈಭವಯುತವಾಗಿ 25ರ ಹರೆಯ, 25ರ ಸಂಭ್ರಮ, 25ರ ಸಡಗರದಲ್ಲಿರುವಂತ ನಮ್ಮೂರಿನ ಜನ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂದೆನಿಸಿಕೊಂಡಿರುವಂತ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಯುವಕರೇ ಈ ರಾಷ್ಟ್ರದ ಅಕ್ಷಯ ನಿಧಿ ಎಂಬಂತೆ ಯುವ ವಿಚಾರ ವೇದಿಕೆ 25 ವರ್ಷಗಳ ಹಿಂದೆ ಉಪ್ಪೂರು ಕೊಳಲಿಗೆಯ ಈ ಎತ್ತರವಾದಂಥ ಭಾಗದಲ್ಲಿ ಒಂದು 10 ಯುವಕರು ಸ್ಥಾಪಿಸಿಕೊಂಡಿರುವಂತ ಪ್ರಕಾಶ್ ಕುಮಾರ್ ಅವರ ಜಯಪ್ರಕಾಶ್ ಕುಮಾರ್ ಅವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ, ಅದೇ ರೀತಿ ಕೃಷ್ಣ ಸರ್ ಅವರ ಒಂದು ವಿಶೇಷವಾದಂಥ ದೂರದರ್ಶಿತ್ವದ ಚಿಂತನೆಯೊಂದಿಗೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ನ ಉದ್ಯೋಗಿಯಾಗಿರ್ತಕ್ಕಂಥ ಟಿ ಕೃಷ್ಣರವರ ಒಂದು ವಿಶೇಷವಾದಂಥ ಚಿಂತನೆಯೊಂದಿಗೆ ಒಂದು ಸ್ಥಾಪನೆಯನ್ನು ಕಂಡುಕೊಂಡಿರುವಂತಹ ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ ರಜತ ಮಹೋತ್ಸವದ ಸಂಭ್ರಮ 2026 2 ದಿನಗಳ ಪರ್ಯಂತ ಈ ಪರಮ ಪವಿತ್ರವಾದಂಥ ಪುಣ್ಯಭೂಮಿಯಲ್ಲಿ ಉಪ್ಪೂರಿನ ಒಡೆಯನಾದಂಥ ಮಹಾತೌಬಾರ ಸಿದ್ಧಿವಿನಾಯಕ ದೇವರ ಮತ್ತು ಸರ್ವ ಧರ್ಮಗಳ ದೇವರುಗಳನ್ನ ಮನಸ್ಸ ಪ್ರಾರ್ಥಿಸಿಕೊಂಡು ಇದೀಗ ಪ್ರವೇಶ ದ್ವಾರದ ಉದ್ಘಾಟನೆ. ರಜತ ಸಂಭ್ರಮ, ರಜತ ಸಂಭ್ರಮ ವಿಚಾರ ವೇದಿಕೆ, ರಜತ ಸಂಭ್ರಮ ಯುವ ವಿಚಾರ ವೇದಿಕೆ, ರಜತ ಸಂಭ್ರಮ. ಬಾನಂಗಳದಲ್ಲಿ ಬೆಳಕಿನ ಪತಾಕೆಗಳ ಚಿತ್ತಾರದೊಂದಿಗೆ ದಶ ದಿಕ್ಕುಗಳಿಗೆ ಸಂದೇಶವನ್ನು ರವಾನಿಸಿಕೊಂಡಿದ್ದೇವೆ. ರಜತ ಸಂಭ್ರಮ, ರಜತ ಸಂಭ್ರಮ ವಿಚಾರ ವೇದಿಕೆ, ರಜತ ಸಂಭ್ರಮ ಯುವ ವಿಚಾರ ವೇದಿಕೆ, ರಜತ ಸಂಭ್ರಮ ಯುವ ವಿಚಾರ ವೇದಿಕೆ, ರಜತ ಸಂಭ್ರಮ ಯುವ ವಿಚಾರ. ಪ್ರವೇಶ ದ್ವಾರದ ಉದ್ಘಾಟನೆಯನ್ನ ನೆರವೇರಿಸಿಕೊಂಡು
ಇದೀಗ ಗಣ್ಯಾತಿ ಗಣ್ಯರನ್ನ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರನ್ನ, ಪ್ರವೇಶ ದ್ವಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಸುಗ್ಗಿ ಸುಧಾಕರ್ ಶೆಟ್ಟಿಯವರನ್ನ, ಅದೇ ರೀತಿಯಲ್ಲಿ ಮಾಜಿ ತಾಲೂಕು ಪಂಚಾಯತಿನ ನಮ್ಮ ಭಾಗದ ಅತ್ಯಂತ ಕ್ರಿಯಾಶೀಲ ಸದಸ್ಯೆಯಾಗಿರ್ತಕ್ಕಂಥ ಶ್ರೀಮತಿ ವೆರೋನಿಕಾ ಕರ್ನೇಲಿಯೋ ಇವರನ್ನ, ಉಡುಪಿಯ ಮತ್ತು ಕುಕ್ಕೆಹಳ್ಳಿಯ ಬಹುದೊಡ್ಡ ಉದ್ಯಮಿಗಳಲ್ಲಿ ಓರ್ವರಾದಂತಹ ಹರೀಶ್ ಪೂಜಾರಿ ಒಳಮಡಿ ಇವರನ್ನ, ಕೊಳಲಗಿರಿಯ ಸಮಾಜ ಸೇವಕರಾದಂತಹ ಆಲ್ಫ್ರೆಡ್ ಡಿಸೋದರ್ ಅವರನ್ನ, ಸ್ಥಾಪಕ ಅಧ್ಯಕ್ಷರಾದಂತಹ ಸನ್ಮಾನ್ಯ ಜಯಪ್ರಕಾಶ್ ಕುಮಾರ್ ಅವರನ್ನ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸದಾಶಿವ ಕುಮಾರ್ ಅವರನ್ನ, ಇಂದಿನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವಂತಹ ಯುವ ವಿಚಾರ ವೇದಿಕೆ ರಿಜಿಸ್ಟರ್ಡ್ ಉಪ್ಪೂರು ಕೊಳಲಗಿರಿಯ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಸಂದೀಪ್ ಶೆಟ್ಟಿ ಅವರನ್ನ, ಹಾಗೆ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಶ್ರೀ ರಾಯಲ್ ರತ್ನಾಕರ ಡಿ ಶೆಟ್ಟಿ ಅವರನ್ನ, ಅದೇ ರೀತಿ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಹೋಮ್ ಡಾಕ್ಟರ್ ಫೌಂಡೇಶನ್ ಕೊಳಲಗಿರಿ ಇವರನ್ನ, ಅದೇ ರೀತಿ ಅಶ್ವಿನ್ ರೋಚ್ ಸಾಮಾಜಿಕ ಕ್ಷೇತ್ರದಲ್ಲಿ ಅಶ್ವಿನ್ ರೋಚ್ ಕೊಳಲಗಿರಿ ಇವರನ್ನ, ಅದೇ ರೀತಿ ಫ್ರಾಂಕಿ ಡಿಸೋಜಾ ಕೊಳಲಗಿರಿ ಇವರನ್ನ, ಅಮ್ಮುಂಜೆಯ ದಿನೇಶ್ ಪೂಜಾರಿ ಇವರನ್ನ, ಅದೇ ರೀತಿ ಬ್ರಾಹ್ಮರಿ ನಾಟ್ಯಾಲಯ ಅಮ್ಮುಂಜೆ ಇದರ ಸಂಸ್ಥಾಪಕರಾಗಿರ್ತಕ್ಕಂಥ ಭವಾನಿ ಶಂಕರ್ ಅವರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಬಂಧುಗಳಲ್ಲಿ ಓರ್ವರು, ಬಹುಶಃ ನಮ್ಮ ಯುವ ವಿಚಾರ ವೇದಿಕೆಯೊಂದಿಗೆ ಪ್ರೀತಿ ವಿಶ್ವಾಸ ನಿಕಟವಾದಂತಹ ಬಾಂಧವ್ಯವನ್ನು ಬಂದಿರುವಂತಹ ಸನ್ಮಾನ್ಯ ರಮೇಶ್ ಕರ್ಕೇರ ಇವರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಂಡು ಕಾರ್ಯಕ್ರಮ ಸಭಾ ಅಧ್ಯಕ್ಷರ ಅನುಮತಿಯ ಮೇರೆಗೆ ಕಾರ್ಯಕ್ರಮವನ್ನ ಯಥಾವತ್ತಾಗಿ ಪ್ರಾರಂಭವನ್ನ ಮಾಡಿಕೊಳ್ಳುವರಿದ್ದೇವೆ. ಬಂಧುಗಳೇ, ಒಂದು ಸಣ್ಣ ಹನಿ ಹುಟ್ಟಿ ಹನಿ ಹನಿಗಳು ಸೇರಿ ಹಳ್ಳವಾಗಿ, ಹಳ್ಳ ಬೆಳೆದು ನದಿಯಾಗಿ ಹರಿಯುವಂತೆ ಹತ್ತಾರು ಯುವ ಮನಸ್ಸುಗಳು ಅಂದು ಒಗ್ಗೂಡುವಿಕೆಯಿಂದ ಅಂದು ಪ್ರಾರಂಭವನ್ನು ಮಾಡಿಕೊಂಡಿರುವಂಥ, ಸ್ಥಾಪನೆಯನ್ನು ಮಾಡಿಕೊಂಡಿರುವಂಥ ಯುವ ವಿಚಾರ ವೇದಿಕೆ ರಿಜಿಸ್ಟರ್ಡ್ ಉಪ್ಪೂರು ಕೊಳಲಗಿರಿ ಜನಸೇವೆಯೇ ಜನಾರ್ದನ ಸೇವೆ ಎನ್ನುವ ಧ್ಯೇಯ ವಾಕ್ಯವನ್ನು ಮುಂದಿರಿಸಿಕೊಂಡು ಈ ಭಾಗದಲ್ಲಿ ಹತ್ತಾರು ನೂರಾರು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿಕೊಂಡು ಜನರ ಮನಸ್ಸಿನಲ್ಲಿ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಅಚ್ಚೊತ್ತಿದಂಥ 2025ನೇ ಸಾಲಿನಲ್ಲಿ ಉಡುಪಿ ಕರ್ನಾಟಕ ಸರ್ಕಾರ ಕೊಡಮಾಡುವಂಥ, ಉಡುಪಿ ಜಿಲ್ಲಾಡಳಿತ ಕೊಡಮಾಡುವಂಥ ಕರ್ನಾಟಕ ರಾಜ್ಯೋತ್ಸವ, ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿರುವಂಥ ಯುವ ವಿಚಾರ ವೇದಿಕೆ ರಿಜಿಸ್ಟರ್ಡ್ ಉಪ್ಪೂರು ಕೊಳಲಗಿರಿಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಬಂಧುಗಳೇ, ಇದೀಗ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ವೇದಿಕೆಯ ಪುಟಾಣಿಗಳಿಂದ ಇದೀಗ ಪ್ರಾರ್ಥನೆ. ವೇದಿಕೆಯ ಗೌರವಾನ್ವಿತ ಪುಟಾಣಿಗಳಿಂದ ಇದೀಗ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆಯಲಿಕ್ಕಿದ್ದಾರೆ ನಮ್ಮ ವೇದಿಕೆಯ ಪುಟಾಣಿ ಮಕ್ಕಳು. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನ ವಿನಾಶಕ ಬುದ್ಧಿ
ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ. ವಿಘ್ನಗಳ ನಿವಾರಕ ಮಹಾಗಣಪತಿ ದೇವರ ಪ್ರಾರ್ಥನೆಯೊಂದಿಗೆ ಈ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಉದ್ಘಾಟನಾ ಸಮಾರಂಭಕ್ಕೆ ಮುನ್ನುಡಿಯನ್ನ ಬರೆದಿರುವಂತ ನಮ್ಮ ವೇದಿಕೆಯ ಪುಟಾಣಿಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವರಿದ್ದೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಮಹೋದಯರಿಗೆ ಅತಿಥಿ ದೇವೋಭವ ಎನ್ನುವ ನಿಟ್ಟಿನಲ್ಲಿ ಒಂದು ಸ್ವಾಗತ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಈ ಸ್ವಾಗತ ಮಾತುಗಳನ್ನು ಆಡತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಯುವ ವಿಚಾರ ವೇದಿಕೆಯ ಅಂದು ಸ್ಥಾಪಕ ಉಪಾಧ್ಯಕ್ಷರಾಗಿ 2ನೇ ಅವಧಿಯಲ್ಲಿ 6 ತಿಂಗಳಲ್ಲಿ ಸಂಘವನ್ನು ಮುನ್ನಡೆಸುವಂಥ ಜವಾಬ್ದಾರಿ ತನ್ನ ಹೆಗಲಿಗೆ ಬಿದ್ದಾಗ ಧೃತಿಗಿಡದೆ ತನಗಿಂತ ಕಿರಿಯವರಾದ ಎಲ್ಲ ಸದಸ್ಯರ ಬೆಂಬಲ, ಸಹಕಾರ, ಪ್ರೀತಿ, ವಿಶ್ವಾಸ, ಬಾಂಧವ್ಯಗಳನ್ನು ಇರಿಸಿಕೊಂಡು ಮೊದಲ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಈ ಒಂದು ಯುವ ವಿಚಾರ ವೇದಿಕೆಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಲ್ಲದೆ ಇದೀಗ ಪ್ರಸ್ತುತ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಈ ಒಂದು ಕಾಲಘಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಯಶಸ್ಸಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಮಾಜಿ ಅಧ್ಯಕ್ಷರು ಹಾಲಿ ಪ್ರಧಾನ ಕಾರ್ಯದರ್ಶಿಯವರಾದಂಥ ಸನ್ಮಾನ್ಯ ಸದಾಶಿವಕುಮಾರ್ ಅವರು ಸ್ವಾಗತ ಮಾತುಗಳನ್ನಾಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ಭಿನ್ನವಿಸಿಕೊಂಡಿದ್ದೇವೆ. ಗ್ರಾಮದೊಡೆಯನಾದಂಥ ಸಿದ್ಧಿವಿನಾಯಕ ದೇವರ ಪಾದರವಿಂದಕ್ಕೆ ಶಿರಸ ನಮಿಸಿಕೊಳ್ತಾ, ನನ್ನ ಗ್ರಾಮದೊಡೆಯನಾದಂಥ ಮಹಾಲಿಂಗೇಶ್ವರ ದೇವರ ಪಾದರವಿಂದಕ್ಕೆ ಮತ್ತೊಮ್ಮೆ ಶಿರಸ ನಮಿಸಿಕೊಳ್ತಾ, ಗ್ರಾಮದ ದೇವರುಗಳನ್ನು ಸ್ಮರಿಸಿಕೊಳ್ತಾ, ರಜತ ಸಂಭ್ರಮದಲ್ಲಿರುವಂಥ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಅಂದು 2000ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡ ಯುವ ವಿಚಾರ ವೇದಿಕೆ ಎಂದು 25ನೇ ವರ್ಷದ ರಜತ ಸಂಭ್ರಮದಲ್ಲಿದೆ. ಅಂದು ಕೀರ್ತಿಶೇಷ ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಅಮೃತಾಸ್ತದಲ್ಲಿ ಉದ್ಘಾಟನೆಗೊಂಡಂಥ ಯುವ ವಿಚಾರ ವೇದಿಕೆಯು ಸ್ಥಾಪಕ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಸರ್ ಹಾಗೂ ಅಂದಿನ ಸಂಸ್ಥಾಪಕರಾದಂಥ ಡಿ ಕೃಷ್ಣರವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದು ಯುವಕರಿಗೆ ವೇದಿಕೆಯಾಗಬೇಕು, ಯುವ ಚಿಂತನೆಗಳು, ಯುವ ಪ್ರತಿಭೆಗಳು ಮೇಲೈಸಬೇಕು ಎನ್ನುವಂಥ ಒಂದು ಮಹತ್ತರವಾದ ಯೋಜನೆಗಳೊಂದಿಗೆ ಅಂದು ಸಂಸ್ಥಾಪಕರಾದ ಡಿ ಕೃಷ್ಣ ಹಾಗೂ ಸ್ಥಾಪಕ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಸರ್ ಅವರು ಏನು ಈ ಒಂದು ಯುವ ವಿಚಾರ ವೇದಿಕೆಯನ್ನು ಸ್ಥಾಪನೆಗೊಳ್ತಾರೆ. ತದನಂತರ 6 ತಿಂಗಳ ಕಾಲ ತಾವೇನು ಜವಾಬ್ದಾರಿಯನ್ನು ವಹಿಸಿಕೊಂಡು ನಿನ್ನ ಮುಂದೆ ನೀವು ಯುವಕರು ಹೋಗಿ ನಿಮ್ಮ ಬೆನ್ನ ಹಿಂದೆ ಸದಾ ಪ್ರೋತ್ಸಾಹ ನೀಡ್ತಾ ನಾವಿರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಆ ದಿನ ನಮ್ಮನ್ನು ಯುವಕರನ್ನು ಬಹುಶಃ ನಾವೇನು 22, 23, 24 ವರ್ಷದ ತರುಣರೇನಿದ್ದಾರೆ ಅವರನ್ನು ಹುರಿದುಂಬಿಸಿ ನಮ್ಮ ಈ ಒಂದು ಯುವ ವಿಚಾರ ವೇದಿಕೆಯ ಸ್ಥಾಪನೆಗೆ ಅದನ್ನು ಮುಂದುವರಿಸಲಿಕ್ಕೆ ನಮಗೆ ಜವಾಬ್ದಾರಿ ನೀಡಿದ ತಕ್ಷಣ ಬಹುಶಃ ಆ ಪ್ರಥಮ ಜವಾಬ್ದಾರಿ ಯುವಕನ ನೆಲೆಯಲ್ಲಿ ಜವಾಬ್ದಾರಿ ಹೊರುವಂಥ ಒಂದು ಮಹತ್ತರವಾದ ಕೆಲಸ ನನ್ನ ಹೆಗಲ ಮೇಲೆ ಬಿತ್ತು. ಆ ಸಂದರ್ಭದಲ್ಲಿ ಬಹುಶಃ ನನ್ನ ಕಿರಿಯರಾದಂಥ ಹಲವಾರು ಯುವಕರು, ಯುವ ಮನಸ್ಸುಗಳು ಒಗ್ಗೂಡಿಕೊಂಡು ನಾವಿಂದು ಆ ಒಂದು ಯುವ ವಿಚಾರ ವೇದಿಕೆಯನ್ನು ಭದ್ರ ಬುನಾದಿಯನ್ನು ಮಾಡಿಕೊಂಡು ಬಹುಶಃ ಈ ಒಂದು 25 ವರ್ಷಗಳ ಸುವರ್ಣ ರಜತ ಮಹೋತ್ಸವವನ್ನು ಪ್ರಾರಂಭಿಸಲಿಕ್ಕೆ ನಾವು ಅಣಿಯಾಗಿರುವಂಥದ್ದು ಬಹುಶಃ ಐತಿಹ್ಯ ಆಗಿದೆ. ಈ ಒಂದು ಐತಿಹಾಸಿಕ ರಜತ ಸಂಭ್ರಮದ ಸಭಾ ವೇದಿಕೆಯ ಪ್ರಥಮ ದಿನದ ಬಹುಶಃ ಬೆಳಗ್ಗಿನ ಧ್ವಜಾರೋಹಣ ಕಾರ್ಯಕ್ರಮ, ಅದೇ ರೀತಿ ಸಭಾ ಕಾರ್ಯಕ್ರಮ, ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಬಹುಮಾನ ವಿತರಣಾ ಕಾರ್ಯಕ್ರಮಗಳೊಂದಿಗೆ ನಾವೀಗ ಮುಖ್ಯ ವಾಹಿನಿಗೆ ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ಬಂದಿರ್ತೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಯುವ ವಿಚಾರ ವೇದಿಕೆಯ ಮಾನ್ಯ ಅಧ್ಯಕ್ಷರು, ಬಹುಶಃ ಈ ಒಂದು ರಜತ ಸಂಭ್ರಮ ಇಷ್ಟೊಂದು ಸಂಭ್ರಮದಿಂದ ವಿಜೃಂಭಣೆಯಿಂದ ಆಗಬೇಕಾಗಿದ್ದರೆ ಬಹುಶಃ ನಮ್ಮ ಯುವ ವಿಚಾರ ವೇದಿಕೆಯ ಒಬ್ಬ ದಕ್ಷ ನಾಯಕ ಏನಿದ್ದಾರೆ ಸಂದೀಪ್ ಶೆಟ್ಟಿಯವರು ಈ ಒಂದು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಕಳಶಪ್ರಾಯವಂತೆ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಸಂದೀಪ್ ಶೆಟ್ಟಿಯವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸಂದೀಪ್ ಶೆಟ್ಟಿಯವರಿಗೆ ನಮ್ಮ ಸಂಘದ ಸುಖೇಶ್
ಪಾಣರವರು ಮಾನ್ಯ ಉಪಾಧ್ಯಕ್ಷರು ಅವರಿಗೆ ಗೌರವದ ಶಾಲು ಹೊದಿಸುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಂದು ನಮ್ಮ ನಾಡು ಕಂಡಂಥ ಶ್ರೇಷ್ಠ ವ್ಯಕ್ತಿತ್ವದ ಬಹುಶಃ ನಾವು ಈ ಬ್ರಹ್ಮಾವರ ಭಾಗದಲ್ಲಿ ಬಹುಶಃ ಏಕೈಕ ನಾಯಕರನ್ನು ಕಂಡದಿದ್ದರೆ ಆ ಒಂದು ಜಯಪ್ರಕಾಶ್ ಹೆಗಡೆಯವರ ಒಂದು ಆಡಳಿತಾವಧಿಯಲ್ಲಿ ಬಹುಶಃ ಜಯಪ್ರಕಾಶ್ ಹೆಗಡೆಯವರು ಯಾವುದೇ ಪಕ್ಷಾತೀತವಾಗಿ ಬಹುಶಃ ಈ ಭಾಗದಲ್ಲಿ ಎಲ್ರಿಗೂ ಒಬ್ಬ ಆದರ್ಶಪ್ರಾಯ ನಾಯಕರಾಗಿ ನಮ್ಮೊಂದಿಗೆ ಮೂಡಿಬಂದವರು. ಆ ಕಾಲದಲ್ಲಿ ಈಗಾಗಲೇ ನಮ್ಮ ಯೋಗೀಶ್ ಕೊಳಗೆಯವರು ಹೇಳಿದಂತೆ ಈ ಭಾಗದಲ್ಲಿ ನೆಲೆ ಇಲ್ಲದ ಅದೆಷ್ಟೋ ಬಡವರಿಗೆ ಜಾಗವನ್ನು ನೀಡಿದಂಥವರು. ಬಹುಶಃ ನಮ್ಮ ಉಪ್ಪೂರು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಅಂದರೆ ಕೆಲವರು ಬಲಿಷ್ಠರಿಗೆ ಶ್ರೀಮಂತರಲ್ಲಿ ಮಾತ್ರ ಇತ್ತು, ಎಲ್ಲ ಗ್ರಾಮದವರಿಗೆ ವಿದ್ಯುತ್ ಸಂಪರ್ಕವನ್ನು ವರ್ಧಿಸಿಕೊಟ್ಟವರು. ಬಹುಶಃ ಆ ಒಂದು ಹಕ್ಕುಪತ್ರವನ್ನು ವಿತರಿಸುವ ಮೂಲಕ ಒಂದು ಅಭಿಯಾನವನ್ನೇ ಮಾಡಿದಂಥ ಕ್ರಾಂತಿಕಾರಿ ಹೆಜ್ಜೆ ನಿಟ್ಟಂಥ ಜಯಪ್ರಕಾಶ್ ಹೆಗಡೆಯವರು ಬಹುಶಃ ಅವರ ಕ್ರಾಂತಿಕಾರಿ ಹೆಜ್ಜೆಯಲ್ಲೂ ನಮ್ಮ ಮನೆಗೂ ಆ ಒಂದು ಹಕ್ಕುಪತ್ರ ಸಿಕ್ಕಿರುವುದು ಬಹುಶಃ ನಾನು ಹೆಮ್ಮೆಯಿಂದ ಸ್ಮರಿಸಿಕೊಳ್ತೇನೆ ಸರ್. ಆ ಒಂದು 98-99 ಕಾಲಘಟ್ಟದಲ್ಲಿ ನಮ್ಮ ಮನೆಗೂ ಬಹುಶಃ ಹಕ್ಕುಪತ್ರ ಆದದ್ದು ತಮ್ಮ ಕೃಪೆ ಅಂತ ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಈ ಒಂದು ಜನ ಸೇವೆಯನ್ನು ನೆನೆಸ್ಕೊಳ್ತಾ ನಮ್ಮ ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮದ ಸಭಾ ವೇದಿಕೆಯಲ್ಲಿ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಿದ್ದೇನೆ ಸರ್. ತಮಗೆ ನಮ್ಮ ಯುವ ವಿಚಾರ ವೇದಿಕೆಯ ಯೋಗೀಶ್ ಕೊಳಲ್ಗಿರಿ ಅವರು ಗೌರವದ ಶಾಲನ್ನು ಹೊದಿಸುವ ಮೂಲಕ ಸ್ವಾಗತಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದ ಗೌರವಾನ್ವಿತ ಮಾಜಿ ಸಚಿವರಾದಂಥ ಪ್ರಮೋದ್ ಮಧ್ವರಾಜ್ ಸರ್ ಅವರು ಆಗಮಿಸಬೇಕಾಗಿತ್ತು. ಅವರು ಕೇರಳದ ಪ್ರವಾಸದಲ್ಲಿರೋದ್ರಿಂದ ನಿಮ್ಮೊಂದಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ನುಡಿಯೊಂದಿಗೆ ಬಹುಶಃ ಅವರ ಹಿತ ನುಡಿಗಳನ್ನು ನಮಗೆ ಈಗಾಗಲೇ ವಿಡಿಯೋ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು. ಬಹುಶಃ ನಮ್ಮ ಯುವ ವಿಚಾರ ವೇದಿಕೆಯ ಒಂದು ಕ್ರಾಂತಿಕಾರಿ ಕೆಲಸಗಳನ್ನು ಗುರುತಿಸಿಕೊಂಡು ಬಹುಶಃ ನಮ್ಮ ಸಂದೀಪ್ ಶೆಟ್ಟಿಯವರ ದಕ್ಷ ನಾಯಕತ್ವವನ್ನು ಒಪ್ಪಿಕೊಂಡು ನಮ್ಮ ಆಶಾ ಪ್ರಕಾಶ್ ಶೆಟ್ಟಿ ಪ್ರತಿಷ್ಠಾನದ ಮೂಲಕ ನಮ್ಮ ಯುವ ವಿಚಾರ ವೇದಿಕೆ ರಜತ ಸಂಭ್ರಮದ ಅಭಿವೃದ್ಧಿ ಕೆಲಸಗಳಿಗೆ 1 ಲಕ್ಷದ ದೊಡ್ಡ ಮೊತ್ತದ ದೇಣಿಗೆ ನೀಡುವಲ್ಲಿ ಸಹಕಾರ ನೀಡಿದಂಥ ಸುಗ್ಗಿ ಸುಧಾಕರ್ ಶೆಟ್ಟಿ ಸರ್ ತಮ್ಮನ್ನು ಆತ್ಮೀಯವಾಗಿ ಒಂದು ರಜತ ಸಂಭ್ರಮದ ವೇದಿಕೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ದಿನೇಶ್ ಶೆಟ್ಟಿಯವರು ಮಾಜಿ ಅಧ್ಯಕ್ಷರು ನಮ್ಮ ಶಾಲನ್ನು ಹೊದಿಸಿ ಗೌರವ ಸಮರ್ಪಿಸಬೇಕಾಗಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇದ್ದಾರೆ ರಾಯಲ್ ರತ್ನಾಕರ ಶೆಟ್ಟಿ ಅವರು. ಬಹುಶಃ ಈ ಭಾಗದ ಕೊಡುಗೈ ದಾನಿ. ಎಲ್ರಿಗೂ ಬಹುಶಃ ನಮ್ಮ ಸಂಘ ಅಂದರೆ ಅವರಿಗೆ ಭಾಳಷ್ಟು ಒಂದು ಆತ್ಮೀಯ ಬಾಂಧವ್ಯ. ನಮ್ಮ ಸಂಘದ ಯಾವುದೇ ಹುಡುಗರು ಹೋಗಿದ್ದರೆ ಅವರಲ್ಲಿ ಅಷ್ಟು ಆತ್ಮೀಯವಾಗಿ ಮಾತಾಡುವಂಥ ಒಂದು ವ್ಯಕ್ತಿತ್ವ. ಅದರಲ್ಲೂ ನಮ್ಮ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಟಿಯವರ ಭಾಳಷ್ಟು ಆತ್ಮೀಯ. ಬಹುಶಃ ಮನೆ ಮಗನಂತೆ ಮುದ್ದಾಡಿಸಿಕೊಂಡು ಬೆಳೆಸಿದ ವ್ಯಕ್ತಿತ್ವ. ಇಂಥ ನಮ್ಮ ರಾಯಲ್ ರತ್ನಾಕರ್ ಶೆಟ್ಟಿಯವರು ನಮ್ಮ ಯುವ ವಿಚಾರ ವೇದಿಕೆಯ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಅವರು ನಮಗೆ ಪ್ರೋತ್ಸಾಹ ನೀಡಿ ಬಂದಿರುವಂಥವರು. ಸರ್ ತಮ್ಮನ್ನು ಆತ್ಮೀಯವಾಗಿ ಈ ಒಂದು ರಜತ ವೇದಿಕೆಯಲ್ಲಿ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ರಾಯಲ್ ರತ್ನಾಕರ್ ಶೆಟ್ಟಿ ಅವರಿಗೆ ಶಿವಾನಂದ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ
ಜಯಪ್ರಕಾಶ್ ಸರ್ ಬಹುಶಃ ಈ ಒಂದು ಯುವ ವಿಚಾರ ವೇದಿಕೆ ಹುಟ್ಟಿ ಇಂದು ಬಹುಶಃ ನಮ್ಮ ರಜತ ಮಹೋತ್ಸವವನ್ನು ಏನು ಆಚರಿಸ್ತಿದೆ ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಸ್ಥಾಪಕಾಧ್ಯಕ್ಷರಂತಹ ಜಯಪ್ರಕಾಶ್ ಸರ್ ಅವರು. ಆವತ್ತು ಜಯಪ್ರಕಾಶ್ ಸರ್ ಹಾಗೂ ಡಿ ಕೃಷ್ಣರವರು ಈ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕದಿದ್ದಲ್ಲಿ ಬಹುಶಃ ನಾವು ಇಂದು ಈ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಇಂಥ ಒಂದು ನಮ್ಮ ಸಂಘವನ್ನು ಹುಟ್ಟಿ ಹಾಕಿದ ಬಹುಶಃ ಮಹಾತ್ಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಂಥ ಒಂದು ಯುವಕರ ಒಂದು ದಂಡನ್ನು ಸಜ್ಜುಗೊಳಿಸಿದಂಥ ಜಯಪ್ರಕಾಶ್ ಸರ್ ಅವರನ್ನು ಆತ್ಮೀಯವಾಗಿ ಈ ಒಂದು ರಜತ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತಿದ್ದೇನೆ. ಇವರಿಗೆ ಸಂತೋಷ್ ಆಚಾರ್ಯವರು ಶಾಲನ್ನು ಹೊದಿಸುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಸಿರಿಯಾರ ಗಣೇಶ್ ನಾಯಕ್ ಸರ್. ಬಹುಶಃ ನಮ್ಮ ಯುವ ವಿಚಾರ ವೇದಿಕೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಪ್ರೋತ್ಸಾಹ ನೀಡ್ತಾ ನಮ್ಮ ಯುವ ವಿಚಾರ ವೇದಿಕೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಹುರಿದುಂಬಿಸ್ತಾ ಬಂದವರು. ಬಹುಶಃ ನಮ್ಮ ಯುವ ವಿಚಾರ ವೇದಿಕೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಹುರಿದುಂಬಿಸಿದವರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರಬೇಕಾಗಿತ್ತು. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ವೆರೋನಿಕಾ ಕರ್ನೆಲಿ ಮೇಡಮ್. ಬಹುಶಃ ಆ ದಿನಗಳಲ್ಲಿ ಉಪ್ಪೂರು ಭಾಗದಲ್ಲಿ ವೆರೋನಿಕಾ ಕರ್ನೆಲಿ ಅವರು ಮನೆಯ ಮಾತಾದ ಮನೆ ಮಗಳಾಗಿದ್ದರು. ಬಹುಶಃ ಯುವ ವಿಚಾರ ವೇದಿಕೆಯ ಬಗ್ಗೆ ಅವರಿಗೆ ಆತ್ಮೀಯ ಒಂದು ಒಲವು. ಬಹುಶಃ ನಮ್ಮ ಯುವ ವಿಚಾರ ವೇದಿಕೆಯ ಸರ್ವರನ್ನು ಸಹೋದರಿ ಮಕ್ಕಳಂತೆ ಪ್ರೀತಿಸಿದಂಥ ಒಂದು ಜೀವ ಇದ್ದರೆ ಅದು ವೆರೋನಿಕಾ ಕರ್ನೆಲಿಯಾ ಮೇಡಮ್. ಬಹುಶಃ ಇಂದಿಗೂ ನಮ್ಮ ಯುವ ವಿಚಾರ ವೇದಿಕೆಯ ಮಕ್ಕಳು ಅಂದರೆ ಅವರು ಅಷ್ಟು ಆತ್ಮೀಯ. ತಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇನೆ ಮೇಡಮ್. ಇವರಿಗೆ ನಮ್ಮ ಸೌಮ್ಯ ಇವರು ಶಾಲು ಹೊದಿಸುವ ಮೂಲಕ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ರಮೇಶ್ ಕರ್ಕೇರ. ಬಹುಶಃ ನಮ್ಮ ಯುವ ವಿಚಾರ ವೇದಿಕೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಬಹುಶಃ ಈ ವರ್ಷ ನಡೆದಂಥ 25 ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಜೊತೆಗೂಡಿಕೊಂಡು ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಬಲ್ಲವರಾಗಿದ್ದಾರೆ. ಆ ರಮೇಶ್ ಕರ್ಕೇರ ಸರ್ ಅವರನ್ನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ರಮೇಶ್ ಕರ್ಕೇರ ಸರ್ ಅವರಿಗೆ ನಮ್ಮ ಶಶಿಕುಮಾರ್ ಅವರು ಗೌರವದ ಶಾಲನ್ನು ಹೊದಿಸುವ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ನಮ್ಮೊಂದಿಗಿದ್ದಾರೆ ಹರೀಶ್ ಪೂಜಾರಿ ಒಳಮಡಿ. ಅವರು ಬಹುಶಃ ನಮ್ಮ ಯುವ ವಿಚಾರ ವೇದಿಕೆಯ ಬಗ್ಗೆ ವಿಶೇಷ ಒಲವು ಹೊಂದಿದವರು. ಬಹುಶಃ ನಮ್ಮ ಬಾಂಧವ್ಯ ನೇರ ಎಳೆದಿದ್ದರು. ಅದೇ ನಮ್ಮ ದಿನೇಶ್ ಪೂಜಾರಿ ಅವರು ಇಲ್ಲಿನ ಇವತ್ತಿನ ಸನ್ಮಾನಿತರು ಕೂಡ. ಅವರ ಆತ್ಮೀಯ ಒಂದು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಅಶೋಕ್ ಅವರು ಗೌರವದ ಶಾಲು ಹೊದಿಸುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಹೋಮ್ ಡಾಕ್ಟರ್ ಫೌಂಡೇಶನ್ನ ಪ್ರವರ್ತಕರಾದಂಥ ಶಶಿಕಿರಣ್ ಶೆಟ್ಟಿ. ಬಹುಶಃ ಈ ಭಾಗದಲ್ಲಿ ಅಸಹಾಯಕರ ಕಣ್ಮಣಿಯಾದಂಥ ಶಶಿಕುಮಾರ್ ಶೆಟ್ಟಿ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ರವೀಂದ್ರ ಇವರು ಶಾಲು ಹಾಕಿ ಗೌರವದ ಶಾಲಿನೊಂದಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ದಿನೇಶ್ ಪೂಜಾರಿ. ಅದೇ ರೀತಿ ದಿನೇಶ್ ಪೂಜಾರಿ ಅವರಿದ್ದಾರೆ. ಅವರು ನಮ್ಮ ಸ್ಥಾಪಕ ಸದಸ್ಯರು. ಬಹುಶಃ ಸಂಘದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮೊಂದಿಗಿದ್ದು ಬಹುಶಃ ಈಗ ಉದ್ಯಮದ ದೃಷ್ಟಿಯಿಂದ ನಮ್ಮಿಂದ ಸ್ವಲ್ಪ ದೂರ ಇದ್ದರೂ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಮಾರ್ಗದರ್ಶನ ನೀಡ್ತಾ ಬಂದವರು ದಿನೇಶ್ ಪೂಜಾರಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಫ್ರಾಂಕಿ ಡಿಸೋಜಾ ಇವರು ಬಹುಶಃ ಸನ್ಮಾನಿತರನ್ನು ನಾವು ಒಟ್ಟಿಗೆ ಗೌರವಿಸಿಕೊಳ್ಳೋರಿದ್ದೇವೆ. ಹಾಗಾಗಿ ಸನ್ಮಾನಿತರನ್ನು
ಒಟ್ಟಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಫ್ರಾಂಕ್ ಡಿಸೋಜ ಅವರು ನಮ್ಮ ಸಂಘದ ಒಬ್ಬ ಸದಸ್ಯನಂತೆ ಪ್ರತಿ ಸಂದರ್ಭದಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮ ಪ್ರತಿಯೊಂದು ನಡೆಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿರುವಂಥ ತುಳುನಾಡು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಫ್ರಾಂಕ್ ಡಿಸೋಜ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ 1ನೇ ವಾರ್ಡ್ನ ಅವರಿಗೆ ಗೌರವದ ಶಾಲೆ ನೀಡುವಂತೆ ಸುಬ್ರಹ್ಮಣ್ಯಾಚಾರ್ಯ ಅವರಿಂದ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ನಾಗರಾಜ್ ಇವರು ನಮ್ಮ ದಿನೇಶ್ ಪೂಜಾರಿ ಅವರಿಗೆ ಗೌರವದ ಶಾಲನ್ನು ಹೊದಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಅಶ್ವಿನ್ ರೋಚ್ ಅವರು ಈ ಭಾಗದ 1ನೇ ವಾರ್ಡ್ ಸಮಿತಿಯ ವಾರ್ಡ್ ಸದಸ್ಯರು ಮತ್ತು 1ನೇ ವಾರ್ಡ್ನಲ್ಲಿ ವಾರ್ಡ್ ಅಭಿವೃದ್ಧಿ ಸಮಿತಿ, ಬಹುಶಃ ಪಕ್ಷಾತೀತವಾಗಿ ಒಬ್ಬ ವಾರ್ಡ್ ಸದಸ್ಯ ವಾರ್ಡ್ ಅಭಿವೃದ್ಧಿ ಸಮಿತಿಯನ್ನು ಮಾಡಿಕೊಂಡು ಆ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿ ತೋರಿಸಿದವರಿದ್ದರೆ ಅದು ನಮ್ಮ ಅಶ್ವಿನ್ ರೋಚ್ ಸರ್. ತಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಸುಬ್ರಹ್ಮಣ್ಯವರು ಗೌರವದ ಶಾಲನ್ನು ಹಾಕುವ ಮೂಲಕ ಸ್ವಾಗತಿಸಿಕೊಳ್ಬೇಕಾಗಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಹಲವಾರು ಗಣ್ಯರಿದ್ದೀರಿ. ಮೋಹನ್ ಉಡುಪ ಸರ್ ಇದ್ದೀರಿ, ಅದೇ ರೀತಿ ಸತೀಶ್ ಪೂಜಾರಿ ಕೀಳಿಂಜಿದ್ದೀರಿ, ಅದೇ ರೀತಿ ಉಮೇಶ್ ಹೆಗಡೆ ಅವರಿದ್ದೀರಿ, ಶಶಿಕಲಾ ಮೇಡಮ್, ಅದೇ ರೀತಿ ಸುಂದರ್ ಶೆಟ್ಟಿ ಮೇಡಮ್ ದಂಪತಿಗಳಿದ್ದೀರಿ, ಅದೇ ರೀತಿ ನಮ್ಮ ಸ್ಥಾಪಕ ಅಧ್ಯಕ್ಷರ ನಮ್ಮ ಸಹಧರ್ಮಿಣಿ ಆಗಿರುವಂಥ ರುಕ್ಮಿಣಿ ಮೇಡಮ್ ಇದ್ದಾರೆ, ಅದೇ ರೀತಿ ಹೂವಯ್ಯ ಚೇರ್ವಕರ್ ಸರ್ ನಿರ್ದೇಶಕರಿದ್ದೀರಿ, ಅದೇ ರೀತಿ ಬಾಲಕೃಷ್ಣ ಶೆಟ್ಟಿ ಸರ್, ಅದೇ ರೀತಿ ನಮ್ಮ ರಾಯಲ್ ರತ್ನಾಕರ್ ಶೆಟ್ಟಿ ಅವರ ಶ್ರೀಮತಿ ಮತ್ತು ಮಗ ಇದ್ದಾರೆ. ಅದೇ ರೀತಿ ಮುಖ್ಯವಾಗಿ ಬಹುಶಃ ಎಲ್ಲರ ಹೆಸರು ನನಗೆ ಇಲ್ಲಿ ನೆನಪು ಬರ್ತಾಯಿಲ್ಲ. ಎಲ್ಲರನ್ನೂ ಒಂದೇ ಮಾತಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ ಎಲ್ಲ ಶಾಲಾ ಶಿಕ್ಷಕ ಬಂಧದವರು, ಅಂಗನವಾಡಿ ಶಿಕ್ಷಕರಿದ್ದೀರಿ, ಶಾಲಾ ಮಕ್ಕಳ ಪೋಷಕರಿದ್ದೀರಿ, ಅದೇ ರೀತಿ ಎಲ್ಲ ನಮ್ಮ ಯುವ ವಿಚಾರ ವೇದಿಕೆಯ ಪ್ರೋತ್ಸಾಹಕರಿದ್ದೀರಿ. ಎಲ್ರಿಗೂ ಒಂದೇ ಮಾತಿನ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ಧನ್ಯವಾದಗಳು. ರಜತ ಮಹೋತ್ಸವದ ಸಂಭ್ರಮಾಚರಣೆ ಈ ಒಂದು ಭವ್ಯವಾದಂಥ ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವಂಥ ಅತಿಥಿ ಮಹೋದಯರನ್ನ, ವೇದಿಕೆ ಕೆಳಭಾಗದಲ್ಲಿರುವಂಥ ಎಲ್ಲ ಸಜ್ಜನ ನಾಗರಿಕ ಬಂಧುಗಳನ್ನ ಅತ್ಯಂತ ನಯವಾದಂಥ ಮಾತುಗಳಿಂದ ಸ್ವಾಗತ ಮಾತುಗಳನ್ನು ಆಡಿದಂಥ ವೇದಿಕೆಯ ಮಾಜಿ ಅಧ್ಯಕ್ಷರು, ಹಾಲಿ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಸದಾಶಿವ ಕುಮಾರ್ ಅವರಿಗೆ ಪ್ರೀತಿಯ ಆದರದ ಸ್ವಾಗತಗಳನ್ನು ಬಯಸಿಕೊಂಡಿದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಬಹುಶಃ ವರದಿಯನ್ನು ವಾಚಿಸಬೇಕಿತ್ತು. ವರದಿಯ ವಾಚನಕ್ಕಿಂತಲೂ ಮಿಗಿಲಾಗಿ ಬಹಳ ವಿಶೇಷವಾದಂಥ ಒಂದು ವಿಶೇಷ ಪರಿಕಲ್ಪನೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ವೇದಿಕೆಯ ಸದಸ್ಯರ ವಿಶೇಷವಾದಂಥ ಪರಿಕಲ್ಪನೆ ಅಡಿಯಲ್ಲಿ ಹಾಕಿಕೊಂಡಿರುವಂಥ ಒಂದು ಕಾರ್ಯಕ್ರಮ, ವೇದಿಕೆಯ ಯುವ ವಿಚಾರಧಾರೆ ಎನ್ನುವಂಥ ಮೀಡಿಯಾದ ಅನಾವರಣ ಕಾರ್ಯಕ್ರಮ ಇದೀಗ ವೇದಿಕೆ ಮೇಲೆ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಮಾಜಿ ತಾಲೂಕು ಪಂಚಾಯತಿನ ಸದಸ್ಯೆಯಾದಂಥ ಶ್ರೀಮತಿ ವೆರೋನಿಕಾ ಕರ್ನೇಲಿಯೋ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ನಡೆದು ಬಂದ ದಾರಿಯ ಬಗ್ಗೆ ಯುವ ವಿಚಾರಧಾರೆ ಎನ್ನುವ ನಾಮಧೇಯದ ಮೇಲೆ ಒಂದು ಮೀಡಿಯಾವನ್ನು ರಚಿಸಿಕೊಂಡು ಆ ಮೀಡಿಯಾದಲ್ಲಿ ಇದೊಂದು ಯುವ ವಿಚಾರ ವೇದಿಕೆ ನಡೆದು ಬಂದ ದಾರಿಯ ಬಗ್ಗೆ ಪ್ರಸ್ತುತಪಡಿಸುವಂಥ ಬಿತ್ತರಿಸುವಂಥ ಕಾರ್ಯಕ್ರಮ ಇದೀಗ ನಡೀಲಿಕ್ಕಿದೆ. ಇದೀಗ ಆ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ಶ್ರೀಮತಿ ವೆರೋನಿಕಾ ಕರ್ನೇಲಿಯೋ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ. 3, 2, 1. ಪಶ್ಚಿಮ ಘಟ್ಟದ ಸಾಲುಗಳ ನಡುವೆ ಪೊಡವಿಗೊಡೆಯ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ನೆಲವೀಡಿನ ನಡುವೆ ಇಕ್ಕೆರದಿ ಸುವರ್ಣ ಹಾಗೂ ಸೀತಾ ನದಿಯ ತಟದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಹೊದ್ದು ನಿಂತಿರುವ ರಮಣೀಯ ತಾಣ ನಮ್ಮಿ ಉಪ್ಪೂರು. ಗ್ರಾಮದೇವರಾದ ಶ್ರೀ ಸಿದ್ಧಿವಿನಾಯಕನ ಅನುಗ್ರಹದಿಂದ ಯುವ ಮನಸ್ಸುಗಳ ಮೇಳೈಕೆಯೊಂದಿಗೆ ಒಂದು ಸಮಾಜ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಬೇಕೆನ್ನುವ ಮಹದಾಸೆಯನ್ನು ಹೊತ್ತು ನಮ್ಮ ಸಂಸ್ಥಾಪಕರಾದ ಡಿ ಕೃಷ್ಣರವರು ಮತ್ತು ಜಯಪ್ರಕಾಶ್ ಕುಮಾರ್ ಅವರು ಹುಟ್ಟುಹಾಕಿದ ಸಂಸ್ಥೆಯೇ ನಮ್ಮಿ ಯುವ ವಿಚಾರ ವೇದಿಕೆ. ಸಂಘೇ ಶಕ್ತಿ ಕಲಂ ಯುಗೆ ಎನ್ನುವ ಧ್ಯೇಯದೊಂದಿಗೆ ಸಂಘಟನೆಯಿಂದ ಮಾತ್ರ ಏನಾದರೂ ಸಾಧಿಸಬಹುದು ಎನ್ನುವ ನಿಟ್ಟಿನಲ್ಲಿ 2000ನೇ ಇಸವಿಯಲ್ಲಿ ಆರಂಭವಾದ ಯುವ ವಿಚಾರ ವೇದಿಕೆಯು ನಾವು ಹುಟ್ಟಿ ಬೆಳೆದ ಸಮಾಜಕ್ಕೆ ಪ್ರತಿಯಾಗಿ ನಾವೇನಾದರೂ ಕೊಡುಗೆಯನ್ನು ನೀಡಬೇಕು, ಸಮಾಜದ ಏಳಿಗೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ಅಂದು ಸಾರಥ್ಯವನ್ನು ವಹಿಸಿಕೊಂಡವರು ಶಾಲಾ ಮುಖ್ಯೋಪಾಧ್ಯಾಯರಾದ ಜಯಪ್ರಕಾಶ್ ಸರ್ ಅವರು. ಯುವ ಮನಸ್ಸುಗಳ ವಿಚಾರಧಾರೆಗಳು ಸಮಾಜಮುಖಿಯಾಗಿ ಬೆಳೆಯಲು ಸಮಾಜದ ಬೆಳವಣಿಗೆಯಲ್ಲಿ ಯುವ ವಿಚಾರಧಾರೆಗಳು
ಮುನ್ನೆಲೆಗೆ ಬರಬೇಕೆಂಬ ಸದುದ್ದೇಶದಿಂದ 6 ತಿಂಗಳಲ್ಲಿ ಯುವಕರ ಹೆಗಲಿಗೆ ಹೊರಿಸಿ ನೀವು ಮುಂದುವರಿಯಿರಿ, ನಿಮ್ಮ ಬೆನ್ನ ಹಿಂದೆ ನಾವಿದ್ದೇವೆ ಎಂಬ ಅವರ ಭರವಸೆಯ ನುಡಿಯೊಂದಿಗೆ ಚುಕ್ಕಾಣಿಯನ್ನು ಹಿಡಿದವರೇ ಉತ್ಸಾಹಿ ಯುವಕ ಇಂದಿನ ಪ್ರಧಾನ ಕಾರ್ಯದರ್ಶಿ ಸದಾಶಿವಕುಮಾರ್. ನಂತರದ ದಿನಗಳಲ್ಲಿ ಅಧ್ಯಕ್ಷರಾಗಿ ಇದ್ದುಕೊಂಡು ಸಮಾನ ಮನಸ್ಕ ಯುವಕರಾದ ಅಶೋಕ್, ರವೀಂದ್ರ, ಸುಬ್ರಹ್ಮಣ್ಯ, ಶಶಿಕುಮಾರ್, ರೋನಿ ಡಿಸೋಜಾ, ಯೋಗೀಶ್ ಹಾಗೂ ಪದಾಧಿಕಾರಿಗಳಾಗಿ ಇದ್ದುಕೊಂಡು ಇತರರ ಸಹಕಾರದೊಂದಿಗೆ ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಹಾಗೂ ಧಾರ್ಮಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಂಸ್ಥೆಯನ್ನು ಮುನ್ನಡೆಸಿ ಯುವ ವಿಚಾರ ವೇದಿಕೆಗೆ ಭದ್ರ ಬುನಾದಿಯನ್ನು ಹಾಕುವ ಮೂಲಕ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದರು. ಒಂದಷ್ಟು ಸಾಮಾಜಿಕ ಸೇವೆಯ ನೆಲೆಯಲ್ಲಿ ಶ್ರಮದಾನ, ಸ್ವಯಂ ಸೇವೆ, ಶೌಚಾಲಯ ನಿರ್ಮಾಣ ಕಾರ್ಯದಲ್ಲಿ ಸಹಕಾರ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರುತ್ತೇವೆ. ಗ್ರಾಮೀಣ ಕ್ರೀಡಾಕೂಟ, ಮನೋರಂಜನಾ ಕ್ರೀಡಾಕೂಟ ಮುಂತಾದ ಹಲವಾರು ಮನೋರಂಜನಾ ಕ್ರೀಡೆಗಳು, ಆರೋಗ್ಯ ತಪಾಸಣಾ ಶಿಬಿರ, ಬೀದಿ ನಾಟಕಗಳ ಮೂಲಕ ಸಾಂಕ್ರಾಮಿಕ ರೋಗ ಜಾಗೃತಿ ಮೂಡಿಸುವಿಕೆ, ಸಾಂಸ್ಕೃತಿಕವಾಗಿ ಒಂದಷ್ಟು ಪ್ರತಿಭೆಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೆಳೆಯಲು ಅವಕಾಶ ಮಾಡಿಕೊಡುವ ಮೂಲಕ ವಿವಿಧ ಸಂಘ ಸಂಸ್ಥೆ, ದೇವಸ್ಥಾನಗಳಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿರುವುದು ನಮ್ಮ ಹೆಮ್ಮೆ. ಜೊತೆಗೆ ಸಾಧಕರಿಗೆ ಸನ್ಮಾನವನ್ನು ಮಾಡುವ ಮೂಲಕ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಕೃಷಿ, ಸಾಂಸ್ಕೃತಿಕ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಲ್ಲ ಸಾಧಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿ ಪ್ರೋತ್ಸಾಹಿಸಿರುವುದು ನಮ್ಮ ಸೇವಾ ಕೆಲಸಗಳಿಗೆ ಹೆಮ್ಮೆಯಾಗಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾ ಗ್ರಾಮದಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಂಡು 25 ವರ್ಷವನ್ನು ತಲುಪಿ ರಜತ ಸಂಭ್ರಮದ ಹೊಸ್ತಿಲಲ್ಲಿ ರಜತ ಸಂಭ್ರಮದ ಅಧ್ಯಕ್ಷರಾಗಿ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರೂ ಆದ ಶ್ರೀ ಸಂದೀಪ್ ಶೆಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ಥಾಪಕ ಸದಸ್ಯರಾದ ಶ್ರೀ ಸದಾಶಿವಕುಮಾರ್ ಅವರು ಸಂಘದ ಚುಕ್ಕಾಣಿ ಹಿಡಿದು ಮುನ್ನಡೆಸುತ್ತಿದ್ದಾರೆ. ನಮ್ಮ ಸಂಘಕ್ಕೆ ಸಂದ ಪುರಸ್ಕಾರಗಳು 2017ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಹಾಗೂ 2025 ನವೆಂಬರ್ ತಿಂಗಳ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಸಂಸ್ಥೆಯ ಹೆಮ್ಮೆಯ ಸಾಧಕರು ಯೋಗೀಶ್ ಕೊಳಲಗಿರಿ, ರಂಗಭೂಮಿ ಕಲಾವಿದ, ಸದಾಶಿವಕುಮಾರ್ ರಂಗಭೂಮಿ ಕಲಾವಿದ, ಅಶೋಕ್ ರಂಗಭೂಮಿ ಕಲಾವಿದ, ವಿದ್ವಾನ್ ಭವಾನಿ ಶಂಕರ್ ಭರತನಾಟ್ಯ ನೃತ್ಯ ಗುರುಗಳು, ಕುಮಾರಿ ಕಾವ್ಯ ರಂಗಭೂಮಿ ಕಲಾವಿದೆ, ರವೀಂದ್ರ ಕಲಾವಿದ, ಸುಬ್ರಹ್ಮಣ್ಯ ಆಚಾರ್ ಯಕ್ಷಗಾನ ಕಲಾವಿದ, ಶ್ರೀಮತಿ ಶಕುಂತಲಾ ಸುಖೇಶ್ ಸಮಾಜ ಸೇವೆ, ಶ್ರೀಮತಿ ಶಾಂತ ಸಮಾಜ ಸೇವಾ ಕ್ಷೇತ್ರದಲ್ಲಿ, ಶೋಭಾ ಯೋಗೀಶ್ ಸಾಹಿತ್ಯ ಕ್ಷೇತ್ರ, ಸುಜಾತ ಟೀಚರ್ ಕಿರುಚಿತ್ರ ಕಲಾವಿದೆ, ಶ್ರೀ ಸಂದೀಪ್ ಶೆಟ್ಟಿ ಸಾಹಿತ್ಯ ಕ್ಷೇತ್ರ. ನಮ್ಮ ಸಂಘದಲ್ಲಿ ವ್ಯಕ್ತಿ ಬೆಳೆದಿದ್ದಾರೆ, ವ್ಯಕ್ತಿತ್ವ ಬೆಳೆದಿದೆ ಎನ್ನುವುದಕ್ಕೆ ನಮ್ಮ ಸದಸ್ಯರೇ ಸಾಕ್ಷಿ. ಸಮರ್ಥರ ಸಂಘಟನೆ, ಸಮಾನ ಮನಸ್ಕರ ಒಗ್ಗೂಡುವಿಕೆ. ರಜತ ಸಂಭ್ರಮದಲ್ಲಿ 25ನೇ ವರ್ಷಾಚರಣೆ ಮಾತ್ರ ಆಗಬಾರದು, 25 ಕೆಲಸಗಳನ್ನು ಮಾಡಬೇಕೆನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ಹಮ್ಮಿಕೊಂಡ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಹಡಿಲು ಭೂಮಿ ಕೃಷಿ ಪ್ರಮುಖವಾಗಿದೆ. ಹಲವಾರು ವರ್ಷಗಳಿಂದ ಹಡಿಲು ಬಿದ್ದಿರುವ ಗದ್ದೆಗಳನ್ನು ನಾವೇ ಉತ್ತಿ ಬಿತ್ತಿ ಕೃಷಿ ಮಾಡಿದುದರಲ್ಲಿ ಉತ್ಪಾದನೆಯಾದ ಅಕ್ಕಿಯನ್ನು ಅಶಕ್ತರು, ಸ್ಪಂದನ ಶಾಲೆ, ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಕ್ಕೆ ನೀಡಿ ಅಸಹಾಯಕರಿಗೆ ಸಹಾಯ ಮಾಡುವ ಮೂಲಕ ಹಾಗೂ ಅದರಲ್ಲಿ ಉಳಿದ ಬೈಹುಲ್ಲನ್ನು ಗೋಶಾಲೆಗಳಿಗೆ ನೀಡಿ ತನ್ಮೂಲಕ ಗೋಸೇವೆಯನ್ನೂ ಮಾಡಿ ಅದರಲ್ಲಿ ಸಂತೃಪ್ತಿಯನ್ನು ಕಂಡಿರುತ್ತೇವೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ತರಬೇತಿ, ವೈದ್ಯಕೀಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಉಚಿತ ರೇಬಿಸ್ ನಿರೋಧಕ ಲಸಿಕಾ ಶಿಬಿರ, ದೇವಸ್ಥಾನದ ರಥೋತ್ಸವ, ದೀಪೋತ್ಸವಗಳಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸುವಿಕೆ, ರಂಗ ತರಬೇತಿ ಶಿಬಿರ, ಬೇಸಿಗೆ ಶಿಬಿರ, ಪ್ರಕೃತಿ ಜಾಗೃತಿ ಕಾರ್ಯಕ್ರಮ, ವನ ಮಹೋತ್ಸವ, ಗೋವಿಗಾಗಿ ಮೇವು ಕಾರ್ಯಕ್ರಮ, ಸ್ವಚ್ಛತೆ ಹಾಗೂ ಶ್ರಮದಾನ, ಮಳೆ ನೀರು ಕೊಯ್ಲು, ಅಂಚೆ ಅದಾಲತ್, ಅಂಚೆ ಜನಸಂಪರ್ಕ ಅಭಿಯಾನ,
ಶಿಕ್ಷಕರ ದಿನಾಚರಣೆ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ, ಮನೆ ನಿರ್ಮಾಣ, ಶೌಚಾಲಯ ನಿರ್ಮಾಣ, ಮಣ್ಣಿನ ಮಕ್ಕಳಿಗೆ ಮಣ್ಣಿನ ಸುವಾಸನೆ ಉಣಬಡಿಸುವ ಕೆಸರಡೊಂಜಿ ದಿನ, ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ, ಶಿಕ್ಷಕರಿಗೆ ಗೌರವ, ಗ್ರಾಮೀಣ ಕ್ರೀಡಾಕೂಟ ಆಯೋಜನೆ, ಲೋಗೋ ಅನಾವರಣ, ಮಹಿಳೆಯರಿಗೆ ಬೆಂಕಿ ಇಲ್ಲದ ಅಡುಗೆ ತಯಾರಿ, ವಿಶ್ವ ಮಹಿಳಾ ದಿನಾಚರಣೆ, ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರ, ನಿರೂಪಣಾ ಕಾರ್ಯಾಗಾರ, ಕ್ರಿಕೆಟ್ ಕ್ರೀಡಾಕೂಟ ಇತ್ಯಾದಿಗಳ ಮೂಲಕ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ಅತ್ಯುತ್ತಮ ಸಮಾಜಮುಖಿ ಸೇವಾ ಸಂಸ್ಥೆಯಾಗಿ ಹೊಗಳಿಕೆಯನ್ನು ಪಡೆದುಕೊಂಡಿರುತ್ತೇವೆ. ರಜತ ಸಂಭ್ರಮದ ಪರ್ವಕಾಲದಲ್ಲಿ ರಜತ ಸಂಭ್ರಮಕ್ಕೆ ಕಿರೀಟಪ್ರಾಯವೆಂಬಂತೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವುದು ನಮ್ಮ ಹೆಮ್ಮೆಯಾಗಿದೆ. ನಮ್ಮ 25 ವರ್ಷಗಳ ಸಮಾಜ ಸೇವೆಯ ಸಾಧನೆಗೆ ಮುಖ್ಯ ಕಾರಣೀಕರ್ತರು ದೈವ ದೇವರ ಕೃಪೆ ಹಾಗೂ ಊರಿನ ಸರ್ವಧರ್ಮದ ಅಭಿಮಾನಿಗಳ ಸಹಕಾರ ಹಾಗೂ ಮಾರ್ಗದರ್ಶನವೇ ಕಾರಣ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಸಂಸ್ಥೆಯ ಮೇಲಿರಲಿ. ಹೊಸ ಉತ್ಸಾಹಿ ಯುವಕರೊಂದಿಗೆ ಸಂಸ್ಥೆಯು 25ರಿಂದ 50, 100 ವರ್ಷಗಳನ್ನು ಪೂರೈಸುವಂತಾಗಲಿ ಎಂದು ಬಯಸುತ್ತೇವೆ. ಹೇಳಿದ್ದು 10 ಆದರೆ ಉಳಿದಿದ್ದು 1000, ಹೆಕ್ಕಿದ್ದು ಮುತ್ತಾದರೆ ಮಿಕ್ಕಿದ್ದು ಸಾಗರ, ಹೇಳದೆ ಉಳಿದ ಮಾತು 1000. ನಮಸ್ಕಾರಗಳು. अंधे लड़की को तो दिखता नहीं. एक तरह से ऐसा होता है कि बच्चे क्रॉस रोड पे ठहरी है, इधर जाना के इधर जाना, किधर जाना समझ में नहीं आता. आजकल ये लड़कियों के साथ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಉದ್ಘಾಟನೆ ದೀಪವನ್ನ ಪ್ರಜ್ವಲಿಸುವುದರೊಂದಿಗೆ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಪ್ರಜ್ವಲಿಸುವುದರೊಂದಿಗೆ ನೆರವೇರಿಸಿಕೊಂಡಿದ್ದೇವೆ. ಇಂದು ಬೆಳಗಿದಂಥ ಜ್ಯೋತಿ ಯುವ ವಿಚಾರ ವೇದಿಕೆ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯನ್ನ ಕಾಣುವಂತಾಗಲಿ, 75ರ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯನ್ನ ಕಾಣುವಂತಾಗಲಿ, 100ರ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನ ಕಾಣುವಂತಾಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಆ ದೀಪವನ್ನು ಬೆಳಗಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂಥ ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರಿಗೆ, ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಬಹುಶಃ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ
25 ಕಾರ್ಯಕ್ರಮಗಳನ್ನು ವರ್ಷಾದ್ಯಂತ ಹಮ್ಮಿಕೊಂಡಿರುವಂಥದ್ದು. ಆ 25 ಕಾರ್ಯಕ್ರಮಗಳಲ್ಲಿ ಬಹುಶಃ ವೇದಿಕೆಯ ಹಿತೈಷಿಯಾಗಿ, ಗೌರವ ಸದಸ್ಯರಾಗಿ, ಈ ವೇದಿಕೆ ಮೇಲೆ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನು ಇರಿಸಿಕೊಂಡು ಒಂದಷ್ಟು ಸಲಹೆ ಮಾರ್ಗದರ್ಶನಗಳನ್ನು ಮಾಡಿಕೊಂಡು ಬಂದಿರುವಂಥ ಸನ್ಮಾನ್ಯ ರಮೇಶ್ ಕರ್ಕಿರವರು ಮುಂದಿನ 2 ನಿಮಿಷದ ಅವಧಿಯಲ್ಲಿ ತಾವು ಕಂಡಂತೆ 4 ವಿಚಾರಧಾರೆಗಳನ್ನು ತಿಳಿಸುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ 1-2 ಮಾತಿಗಾಗಿ ರಮೇಶ್ ಕರ್ಕಿರ ಇವರು. ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಯುವ ವಿಚಾರ ವೇದಿಕೆಯ ಅಧ್ಯಕ್ಷರು, ಆತ್ಮೀಯರು, ಹಾಗೆಯೇ ನಮ್ಮ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಸಂದೀಪ್ ಶೆಟ್ಟಿಯವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಎದುರು ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಯುವ ವಿಚಾರ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ, ಯುವ ವಿಚಾರ ವೇದಿಕೆಯ ಎಲ್ಲ ಹಿತೈಷಿ ಅಭಿಮಾನಿಗಳೇ, ತಮಗೆಲ್ಲರಿಗೂ ವಂದನೆಗಳು. ಬಹುಶಃ ಈ ಒಂದು ಹಬ್ಬದ ವಾತಾವರಣ, ಭಾವನೆಗಳ ಒಂದು ಭರಪೂರ ಉದ್ರೇಕತೆಯಲ್ಲಿ ಮಾತುಗಳು ಮರೆತು ಹೋಗ್ತಾ ಇದೆ. ಈಗಾಗಲೇ ಹೇಳಿದ್ದಾರೆ, 2 ನಿಮಿಷದಲ್ಲಿ 25 ವರ್ಷದ ನಂಟನ್ನು ಹೇಗೆ ಹೇಳುವುದೋ ಗೊತ್ತಾಗೋದಿಲ್ಲ. ಬಹುಶಃ ಯುವ ವಿಚಾರ ವೇದಿಕೆಯ ಪ್ರಥಮ ವಾರ್ಷಿಕೋತ್ಸವದ ಸಂದರ್ಭದ ತುಳು ನಾಟಕದಲ್ಲಿ ನನ್ನ ಮಿತ್ರರು ರಂಗ ನಿರ್ದೇಶಕರಾಗಿರುವಂಥ ಉದಯ್ ಕಲ್ಯಾಣ್ಪುರವರ ಮೂಲಕ ಯುವ ವಿಚಾರ ವೇದಿಕೆಯವರ ನಾಟಕದಲ್ಲಿ ಕಥಾನಾಯಕಿಯ ಪಾತ್ರವನ್ನು ನಿರ್ವಹಿಸುವಂಥ ಒಂದು ಅವಕಾಶ ಸಿಕ್ಕಿ ಈ ಯುವ ವಿಚಾರ ವೇದಿಕೆಯೊಂದಿಗೆ ನನ್ನ ನಂಟು ಆರಂಭವಾಗ್ತದೆ. ಅಲ್ಲಿಂದ ಈ ಯುವ ವಿಚಾರ ವೇದಿಕೆಯಲ್ಲಿರುವಂಥ ಒಂದು ಹೊಸ ಚಿಂತನೆಗಳನ್ನು, ಉತ್ಸಾಹಿ ಸಮಾಜ ಸೇವೆಯನ್ನು ಮಾಡುವಂಥ ಉತ್ಸಾಹಿ ಮನೋಭಾವದ ಯುವಕರ ಕಾರ್ಯಚಟುವಟಿಕೆಗಳನ್ನು ನೋಡಿಕೊಂಡು ಈ ಸಂಸ್ಥೆ ಬೇರೆ ಸಂಘ ಸಂಸ್ಥೆಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಇವರ ಯೋಜನೆಗಳ ಮೂಲಕ ಇವರು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮಗಳು ಜನಮೆಚ್ಚುಗೆಯನ್ನು ಗಳಿಸಿಕೊಳ್ತಾ ಬರ್ತದೆ. ನನ್ನ ಆರಂಭಿಕ ನಂಟು ನಿರಂತರವಾಗಿ ಒಂದು ಅಭಿಮಾನದ ಗಂಟಾಗಿ ಬೆಳೆಯುತ್ತಾ ಹೋಗ್ತದೆ. ವಿಶೇಷ ಎಂಬಂತೆ ನನ್ನ ಸಾಮಾಜಿಕ ಚಟುವಟಿಕೆಯನ್ನು ಗುರುತಿಸಿ 2013ರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನನ್ನನ್ನು ಈ ವಿಚಾರ ವೇದಿಕೆಯವರು ಭಾಳ ಪ್ರೀತಿ ಅಭಿಮಾನದಿಂದ ಗೌರವಿಸಿ ಸನ್ಮಾನಿಸಿದ್ದಾರೆ. ನನಗೆ ಆ ಹೊತ್ತಲ್ಲಿ ಎನಿಸಿದ್ದು, ಬಹುಶಃ ತುಂಬ ಪ್ರಖ್ಯಾತರಾದವರನ್ನು, ಪ್ರಸಿದ್ಧಿ ಪಡೆದವರನ್ನು, ಪ್ರಚಾರದಲ್ಲಿರುವವರನ್ನು ಕರೆದುಕೊಂಡು ವೇದಿಕೆಯಲ್ಲಿ ಸನ್ಮಾನಿಸುವುದು ವಾಡಿಕೆ. ಆದರೆ ಎಲ್ಲೋ ತೆರೆಮರೆಯಲ್ಲಿ ಇದ್ದ ಸಾಧಕರನ್ನು, ಸಮಾಜ ಸೇವಕರನ್ನು, ವಿವಿಧ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಕೃಷಿ ಕ್ಷೇತ್ರದಲ್ಲಿ ನಾಟಿ ವೈದ್ಯರನ್ನು, ಸೂಲಗಿತ್ತಿಯರನ್ನು, ಇಂಥವರನ್ನು ಹುಡುಕಿ ತಂದು ಅವರನ್ನು ಸಮಾಜಕ್ಕೆ ಪರಿಚಯಿಸಿ ಅವರನ್ನು ಗೌರವಿಸುವಂಥ ಒಂದು ಉತ್ತಮ ಸಂಪ್ರದಾಯವನ್ನು ನಮ್ಮ ಯುವ ವಿಚಾರ ವೇದಿಕೆ ಮಾಡಿಕೊಂಡು ಬಂದದ್ದು ನನಗೆ ನಿಜವಾಗಿ ಅವರ ಬಗ್ಗೆ ಅಥವಾ ಜನರಿಗೂ ಅವರ ಬಗ್ಗೆ ಹೆಚ್ಚಿನ ಅಭಿಮಾನವನ್ನು ಮೂಡಿಸಿದ್ರಲ್ಲಿ ಸಂಶಯವಿಲ್ಲ. ರಜತ ಸಂಭ್ರಮವನ್ನು ಹೇಗೆ ಆಚರಿಸಬೇಕನ್ನೋ ಒಂದು ಕಲ್ಪನೆಯ ವಿಚಾರಧಾರೆ ಬಂದಾಗ 25 ಕಾರ್ಯಕ್ರಮಗಳ ಮೂಲಕ, ಅದು ಜನಪರ ಕಾರ್ಯಕ್ರಮಗಳ ಮೂಲಕ ಆಚರಿಸುವ ಒಂದು ನಿರ್ಧಾರಕ್ಕೆ ಯುವ ವಿಚಾರ ವೇದಿಕೆಯವರು ಬರ್ತಾರೆ. ಆ ರಜತ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ನಾನು ಯಾವತ್ತೂ ಯುವ ವಿಚಾರ ವೇದಿಕೆಯವರು ನನ್ನನ್ನು ಅತಿಥಿಯಾಗಿ ಕರೆಯದಿದ್ದರು, ನಾನೊಬ್ಬ ಸದಸ್ಯನಾಗಿ ಯುವ ವಿಚಾರ ವೇದಿಕೆಯವರಿಗೆ ನನ್ನ ಮೇಲಿರುವ ಪ್ರೀತಿಯಿಂದ, ನನಗೆ ಯುವ ವಿಚಾರ ವೇದಿಕೆಯ ಇರುವ ಪ್ರೀತಿ ಗೌರವದಿಂದ ಸದಾ ಬರ್ತಾ ಇರ್ತೇನೆ. ಆ ದಿನ ವೇದಿಕೆಯಲ್ಲಿ ಇದ್ದುಕೊಂಡು ಒಂದು ಮಾತು ಹೇಳಿದೆ, ಬಹುಶಃ ಈ 25 ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಅಲ್ಲ, 25 ಕಾರ್ಯಕ್ರಮದಲ್ಲಿ ಒಬ್ಬ ಪ್ರೇಕ್ಷಕನಾಗಿಯೋ ಒಬ್ಬ ಹಿತೈಷಿಯಾಗಿಯೋ ಬರುವಂಥ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ಆ ದಿನ ಮಾತು ಹೇಳಿದ್ದೆ. ಬಹುಶಃ ಆ ಸುಯೋಗವೋ ಗೊತ್ತಿಲ್ಲ, ಯುವ ವಿಚಾರ ವೇದಿಕೆಯವರು ಮಾತಿಗೆ ಹೇಳಿದರು, ರಜತ ಸಂಭ್ರಮದಲ್ಲಿ 25 ಕಾರ್ಯಕ್ರಮ ಮಾಡಿದ್ದೇವೆ ಅಂತ. ಇಲ್ಲ, ಅದು 35 ಕಾರ್ಯಕ್ರಮಗಳೇ ಆಗಿದೆ. ನಾನು ಬಹುತೇಕ 25ಕ್ಕೂ ಮೀರಿ ಬಹುತೇಕ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಾನು ಉಪಸ್ಥಿತನಿದ್ದೆ. ಬಹುಶಃ ಇದೊಂದು ನನಗೆ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಅವಿಸ್ಮರಣೀಯ ಘಟನೆಗಳು. ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಯುವ ವಿಚಾರ ವೇದಿಕೆ ನಿಂತದ್ದು ನನಗೆ ಖುಷಿಯಾಗಿದೆ. ಅದೂ ಅಲ್ಲದೆ ಬಹುಶಃ
ನನ್ನ ವೈಯಕ್ತಿಕ ಕಾರ್ಯಕ್ರಮಗಳು ಅದು ಬಹುಶಃ ನಾನು ಸ್ವಲ್ಪ ರಕ್ತದಾನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿದ್ದೆ. ನಾನು ವೈಯಕ್ತಿಕವಾಗಿ ಮಾಡಿಕೊಂಡು ಬರ್ತಿದ್ದಂಥದ್ದನ್ನು ಇವರು ನನ್ನನ್ನು ಒಂಟಿಯಾಗಲು ಬಿಡದೆ, ನಾನು ಯುವ ವಿಚಾರ ವೇದಿಕೆಗೆ ಸೇರಿದವನಂತೇಳಿ ಅವರು ನನ್ನೊಟ್ಟಿಗೆ ನಿಂತುಕೊಂಡು ಬಹಳ ಒಂದು ಉತ್ತಮ ಯಶಸ್ವಿ ರೀತಿಯಲ್ಲಿ ಅದನ್ನು ಮಾಡುವಲ್ಲಿ ಸಹಕರಿಸಿದ್ದಾರೆ. ನನ್ನ ಜೊತೆಗೆ ನಿಂತುಕೊಂಡು ರಕ್ತದಾನಿಗಳನ್ನು ಒಂದು ಗುರುತಿಸಿ ಗೌರವಿಸುವಂಥ ಹೊಸ ಸಂಪ್ರದಾಯವನ್ನು ಸಹ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಚಿರಋಣಿಯಾಗಿದ್ದೇನಂತ ಹೇಳುತ್ತಾ, ಬಹುಶಃ ಅಂದು ನಾನು ಒಂದು ನಾಟಕದಲ್ಲಿ ಅಭಿನಯಿಸಲಿಕ್ಕೆ ಬಂದಂಥ ನಂಟು ಅದು ನನ್ನನ್ನು ಯಾವ ರೀತಿ ಭಾವನೆಗಳ ಉದ್ರೇಕ ನನ್ನನ್ನೀಗ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತುಂಟು. ನಿನ್ನೆವರೆಗೆ ನಾನು ಮುಂಬೈಯಲ್ಲಿದ್ದೆ. ಒಂದು ಕುಟುಂಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಮನೆಯವರೆಲ್ಲ ಇನ್ನೂ ಮುಂಬೈಯಲ್ಲಿದ್ದಾರೆ. ಅವರೊಟ್ಟಿಗೆ ಒಂದು 2 ದಿವಸ ಬಿಟ್ಟು ಬರಬೇಕಾಗಿತ್ತು. ನನ್ನ ಟಿಕೆಟು ಸಹ ಆಗಿತ್ತು. ಆದರೆ ಯುವ ವಿಚಾರ ವೇದಿಕೆಯ ಈ ನಂಟನ್ನು ಬಿಡಲಿಕ್ಕೆ ಆಗಲಿಲ್ವೇನೋ. ನಾನು ನಂಬಿದ ದೇವರುಗಳು ಬಹುಶಃ ನನ್ನ ಈ ಶುಭ ಸಮಾರಂಭದಲ್ಲಿ ನನ್ನ ಉಪಸ್ಥಿತಿ ಇಲ್ಲಿ ಇರಬೇಕೆನ್ನುವ ಆಶೀರ್ವಾದವಿತ್ತೇನೋ. ನಿನ್ನೆ ಯಾವುದೋ ಒಂದು ತುರಾತುರಿಯಲ್ಲಿ ಒಂದು ಟಿಕೆಟ್ ಮಾಡಿಕೊಂಡು ಈ ಬೆಳಿಗ್ಗೆ ಇಲ್ಲಿ ಬಂದಿದ್ದೇನೆ. ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇದೆಲ್ಲ ಬಹುಶಃ ನನಗೆ ಯುವ ವಿಚಾರ ವೇದಿಕೆಯವರು ಕೊಟ್ಟಂಥ ಒಂದು ದೊಡ್ಡ ಸುಯೋಗ. ಇಲ್ಲಿ ನಮ್ಮ ಬಾಂಧವ್ಯ ಹೀಗೆ ಮುಂದುವರಿಲಿ ಅಂತ ಆಶಿಸುತ್ತಾ, ಯುವ ವಿಚಾರ ವೇದಿಕೆಯವರ ವಿಭಿನ್ನ ಕಾರ್ಯಕ್ರಮಗಳು ಮುಂದುವರಿಯಲಿ. ಜನಪರವಾಗಿರುವಂಥ ಅನೇಕ ಕಾರ್ಯಕ್ರಮಗಳು ಬಹುಶಃ ನಾನು ಹೆಸರು ಹೇಳಲಿಕ್ಕೆ ಹೋದರೆ ನನಗೆ ಅವರು ಕೊಟ್ಟಂಥ ಕಾಲಾವಕಾಶ ಮುಗಿದು ಹೋಗ್ತದೆ. ಜನರಿಗೆ, ಬಹುತೇಕ ಜನರಿಗೆ ನಮ್ಮ ಯುವ ವಿಚಾರ ವೇದಿಕೆಯ ಕಾರ್ಯಕ್ರಮಗಳು ಏನಂತೇಳಿ, ಅದರ ಮೌಲ್ಯಗಳು ಏನಂತೇಳಿ ಗೊತ್ತಿದೆ ಅಂತೇಳಿ ತಿಳಿದುಕೊಳ್ಳುತ್ತಾ, ನನಗೆ ಈ ದಿನ ಈ ಅವಕಾಶ ಕೊಟ್ಟದ್ದಕ್ಕೆ ಯುವ ವಿಚಾರ ವೇದಿಕೆಯ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ವಿಚಾರ ವೇದಿಕೆ. ಉಪ್ಪೂರು ಕೊಳಲಗಿರಿಯ ಯುವ ವಿಚಾರ ವೇದಿಕೆಯ ಮೇಲೆ ವಿಶೇಷವಾದಂಥ ಬಾಂಧವ್ಯ, ಪ್ರೀತಿ, ವಿಶ್ವಾಸವನ್ನು ಹೊಂದಿದಂಥವರು. ಒಂದಷ್ಟು ನಾವುಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ತನ್ಮೂಲಕ ತನ್ನದೇ ಆದ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಿರುವಂಥ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಲ್ಲಿ ಓರ್ವರು, ಗೌರವ ಸಲಹೆಗಾರರೂ ಆಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಕರ್ಕೇರ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆ ಒಂದು ಹಬ್ಬದ ಸಂಭ್ರಮ ಅಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ರಜತ ರಥೋತ್ಸವ ಎನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಈಗಾಗಲೇ ಸುಂದರವಾಗಿ ಒಂದು ರಥದ ನೆನಪನ್ನು ಮಾಡಿಕೊಳ್ಳುವಂಥ, ರಥೋತ್ಸವದ ರಥವನ್ನು ಈಗಾಗಲೇ ನಿರ್ಮಾಣವನ್ನು ಮಾಡಿಕೊಳ್ಳಲಾಗಿದೆ. ಆ ರಥದ ಒಳಭಾಗದಲ್ಲಿ ಯುವ ಸಿರಿ ಎನ್ನುವ ನಾಮಧೇಯದ ಒಂದು ಸ್ಮರಣ ಸಂಚಿಕೆ ಪುಸ್ತಕವನ್ನು ಇಡಲಾಗಿದೆ. ಆ ರಥವನ್ನು ಅಂದು ಈ ಒಂದು ಯುವ ವಿಚಾರ ವೇದಿಕೆಯನ್ನು ಮುನ್ನಡೆಸಿದಂಥ ಮಾಜಿ ಅಧ್ಯಕ್ಷರುಗಳಾದಂಥ ಸದಾಶಿವ್ ಕುಮಾರ್ ಅವರು ಇದ್ದಿರ್ಬೋದು, ಯೋಗೀಶ್ ಗಾಣಿಗರವರು ಇದ್ದಿರ್ಬೋದು, ರಾನಿ ಡಿಸೋಜರವರು ಇದ್ದಿರ್ಬೋದು, ಅಶೋಕ್ ಕುಮಾರ್ ಅವರು ಇದ್ದಿರ್ಬೋದು, ಸುಬ್ರಹ್ಮಣ್ಯ ಆಚಾರ್ಯರವರು, ರವೀಂದ್ರ ಕುಮಾರ್ ಅವರು, ಶಶಿಕುಮಾರ್ ಅವರು, ದಿನೇಶ್ ಶೆಟ್ಟಿಯವರು, ಇವರೆಲ್ಲರನ್ನು ಒಳಗೊಂಡಂಥ ನಮ್ಮೆಲ್ಲ ಮಹಿಳಾ ಸದಸ್ಯರುಗಳು ಕೂಡ ಆ ರಥವನ್ನು ಆ ರಜತ ಪಥದಲ್ಲಿ, ಬಹುಶಃ ರಜತ ಪಥವನ್ನು ನೆನಪಿಸಿಕೊಂಡಾಗ ಬಹಳ ಸುಂದರವಾಗಿ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗುವಂತೆ ಒಂದು ಮರುಕಲ್ಪನೆಯನ್ನು ರಜತ ಪಥವನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಆ ರಜತ ಪಥದಲ್ಲಿ ಒಂದಷ್ಟು ಸಂದೇಶವನ್ನು ರವಾನಿಸಿಕೊಳ್ಳಲಾಗಿದೆ. ತರಬೇತಿ ಶಿಬಿರಗಳು, ವನ ಮಹೋತ್ಸವ, ಅದೇ ರೀತಿ ಯುವ ರಜತ ಪಂದ್ಯಾಟಗಳು, ಸ್ವಚ್ಛತಾ ಶ್ರಮದಾನಗಳು, ಗ್ರಾಮೀಣ ಕ್ರೀಡಾಕೂಟಗಳು, ರೇಬಿಸ್ ಲಸಿಕಾ ಮಾಹಿತಿಗಳು, ಆರೋಗ್ಯ ಮಾಹಿತಿ ಶಿಬಿರಗಳು, ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿರುವಂಥದ್ದು, ಅದೇ ರೀತಿ ಗೋವಿಗಾಗಿ ಮೇವು ಎನ್ನುವ ನಾಮಧೇಯವನ್ನು ಇರಿಸಿಕೊಂಡು ಆ ರಜತ ಪಥದ ಎಡಬಲದಲ್ಲಿ ಆ ಒಂದು ನಾಮಫಲಕವನ್ನು ಇರಿಸಿಕೊಂಡು ಆ ರಾಜ ರಸ್ತೆಯಲ್ಲಿ ಇದೀಗ ರಜತ ರಥೋತ್ಸವ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸ್ಮರಣ ಸಂಚಿಕೆಯನ್ನ, ಆ ಒಂದು ಪುಸ್ತಕವನ್ನ, ಹೊತ್ತಗೆಯನ್ನ ಆ ರಜತ ರಥದಲ್ಲಿ ಇಡಲಾಗಿದೆ. ಆ ರಜತ ರಥವನ್ನು ಇದೀಗ ಎಳಿಲಿಕ್ಕಿದ್ದಾರೆ. ನಮ್ಮ ಯುವ ವಿಚಾರ ವೇದಿಕೆಯನ್ನ 25 ವರ್ಷಗಳಿಂದ ಮುನ್ನಡೆಸಿಕೊಂಡು ಬಂದಿರುವಂತಹ ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳು, ಅದೇ ರೀತಿ ಮಹಿಳಾ ವಿಭಾಗದ ಎಲ್ಲ ನಮ್ಮ ಸದಸ್ಯರುಗಳು ಇದೀಗ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿಕೊಂಡು ಬಂದಿರುವಂತಹ ಉಪ್ಪೂರು ಕೊಳಲಗಿರಿಯ ಯುವ ವಿಚಾರ ವೇದಿಕೆ, ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ, ಬಾಲಂಗಳದಲ್ಲಿ ಬೆಳಕಿನ ಚಿತ್ತಾರ,
ಪತಾಕಿಗಳ ಸದ್ದು ದಶದಿಕ್ಕುಗಳಿಗೆ ಸುದ್ದಿಯನ್ನ ರವಾನಿಸಿಕೊಂಡಿದ್ದೇವೆ. ಉಪ್ಪೂರು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮದ ಸ್ಮರಣ ಸಂಚಿಕೆಯ ಬಿಡುಗಡೆ ಕಾರ್ಯಕ್ರಮ ರಜತ ರಥೋತ್ಸವ. ಆ ರಥವನ್ನ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ಹಾಲಿ ಸದಸ್ಯರುಗಳು ಎಳೆಯುವುದರ ಮುಖೇನವಾಗಿ ಆ ರಥದ ಒಳಭಾಗದಲ್ಲಿ ಯುವ ಸಿರಿ ನಾಮಧೇಯದ ರಜತ ಸಂಭ್ರಮಾಚರಣೆಯ ಟ್ಯಾಗ್ಲೈನ್ ಅನ್ನು ಹೊಂದಿರುವಂತಹ ಯುವ ಸಿರಿ ಎನ್ನುವಂತ ಈ ಒಂದು ಹೊತ್ತಗೆಯನ್ನ ಸ್ಮರಣ ಸಂಚಿಕೆಯ ಹೊತ್ತಗೆಯನ್ನ ರಥದ ಒಳಭಾಗದಲ್ಲಿ ಇರಿಸಿಕೊಂಡಿದ್ದೇವೆ. ಅದೇ ರೀತಿ ಅಂಶಿ ಎನ್ನುವ ಬಾಲಕಿಯ ಮುಖೇನವಾಗಿ ಆ ಪುಸ್ತಕ ಆ ಒಂದು ಸ್ಮರಣ ಸಂಚಿಕೆಯ ಹೊತ್ತಗೆಯನ್ನ ಸ್ಮರಣ ಸಂಚಿಕೆಯನ್ನ ಸಭಾ ಅಧ್ಯಕ್ಷರು ನಮ್ಮ ಯುವ ವಿಚಾರ ವೇದಿಕೆಯ ಅಧ್ಯಕ್ಷರಾದಂತಹ ಸಂದೀಪ್ ಶೆಟ್ಟಿ ಅಪ್ಪುಂಜಿಯವರಿಗೆ ಅದನ್ನ ಹಸ್ತಾಂತರವನ್ನು ಮಾಡಿಕೊಂಡು ಅದರ ಉದ್ಘಾಟನಾ ಕಾರ್ಯಕ್ರಮವನ್ನ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನ ಯುವ ಉದ್ಯಮಿಗಳು, ಹೃದಯ ಶಿವಪುರ ದಾನಿಗಳು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು, ಧಾರ್ಮಿಕ ಚಿಂತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಹರೀಶ್ ಪೂಜಾರಿ ಒಳಮಡಿ ಕುಕ್ಕೇಹಳ್ಳಿ ಅವರು ತಮ್ಮ ದಿವ್ಯ ಹಸ್ತದಿಂದ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಆ ರಜತ ಮಹೋತ್ಸವದ ಸಂಭ್ರಮದ ಹೊಸ ಸಂಚಿಕೆಯ ಬಿಡುಗಡೆಗೆ ಇದುವೇ ಶುಭ ಕಾಲ, ಶುಭ ಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತ, ಶುಭ ಕರ್ಣ. ಈ ಬೆಳ್ಳಿ ಹಬ್ಬಕ್ಕೆ ಒಂದಾಗಿ ನಾವೆಲ್ಲರೂ ರಜತ ಸಂಭ್ರಮ, ರಜತ ಸಂಭ್ರಮ, ವಿಚಾರ ವೇದಿಕೆ ರಜತ ಸಂಭ್ರಮ, ಯುವ ವಿಚಾರ ವೇದಿಕೆ ರಜತ ಸಂಭ್ರಮ ಮಹೋತ್ಸವದ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರು ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಆಚಾರ್ಯರು ಭಾಗದಲ್ಲಿ ಉಪಸ್ಥಿತರಿರಬೇಕು. ತಾವು ಆ ಭಾಗದಲ್ಲಿ ಉಪಸ್ಥಿತರಿರಬೇಕು. ಯುವ ವಿಚಾರ ವೇದಿಕೆ ಸ್ಮರಣ ಸಂಚಿಕೆಯನ್ನು ತಯಾರಿಸುವಲ್ಲಿ ಪ್ರಧಾನ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂತಹ ಸುಬ್ರಹ್ಮಣ್ಯ ಆಚಾರ್ಯ ಇವರ ನೇತೃತ್ವದಲ್ಲಿ ತಯಾರಿಸಿಕೊಂಡಿರುವಂತಹ ಸ್ಮರಣ ಸಂಚಿಕೆ ಯುವ ಸಿರಿ ಇದರ ಉದ್ಘಾಟನಾ ಬಿಡುಗಡೆ ಕಾರ್ಯಕ್ರಮ. ರಜತ ಸಂಭ್ರಮದ ಟ್ಯಾಗ್ಲೈನ್ ಅನ್ನು ಹೊಂದಿರುವಂತಹ ಯುವ ಸಿರಿ ಸ್ಮರಣ ಸಂಚಿಕೆಯ ಬಿಡುಗಡೆ ಇದೀಗ ಮುಗಿದುಕೊಂಡಿದ್ದು, ಆ ಒಂದು ಸ್ಮರಣ ಸಂಚಿಕೆಗೆ ಹೆಸರು ಸೂಚಿಸಿದವರಿಗೆ ನಮ್ಮ ಈ ಒಂದು ಯುವ ವಿಚಾರ ವೇದಿಕೆಯ ನಮ್ಮ ನೆಚ್ಚಿನ ಪ್ರೀತಿಯ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಸಂದೀಪ್ ಶೆಟ್ಟಿ ಅವರು ವಿಶೇಷವಾಗಿ ಕೊಡಮಾಡಿದಂಥ ಬಹುಮಾನವನ್ನು ನೀಡತಕ್ಕಂಥ ಕಾರ್ಯಕ್ರಮ. ಅವರ ಪರಿಚಯವನ್ನ, ಆ ಒಂದು ಸ್ಮರಣ ಸಂಚಿಕೆಯ ಪರಿಚಯವನ್ನ ಮತ್ತು ಆ ಬಹುಮಾನ ವಿಜೇತರ ಹೆಸರನ್ನು ವಾಚಿಸುವರಿದ್ದಾರೆ. ಬಹುಶಃ ನಮ್ಮ ಈ ಒಂದು ಯುವ ಸಿರಿ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರಾದಂಥ ಸುಬ್ರಹ್ಮಣ್ಯ ಆಚಾರ್ಯ ಇವರು. ಸನ್ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ನೆರೆದಂತಹ ಎಲ್ಲ ವೇದಿಕೆಯ ಅಭಿಮಾನಿಗಳಿಗೆ ಮನದಾಳದ ವಂದನೆಯನ್ನು ಸಲ್ಲಿಸಿಕೊಂಡು, ಈಗಾಗಲೇ ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮದಲ್ಲಿ ನಾವಿದ್ದೇವೆ. ನಮ್ಮ ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮದ ರಜತ ಹೆಜ್ಜೆಯ ಸ್ಮರಣ ಸಂಚಿಕೆಯನ್ನು ಈಗಾಗಲೇ ಬಿಡುಗಡೆಗೊಳಿಸಿಕೊಂಡಿದ್ದೇವೆ. ಈ ಒಂದು ಸ್ಮರಣ ಸಂಚಿಕೆಯನ್ನು ನಾವು ಯಾವ ರೀತಿ ಮಾಡಬೇಕು, ಅದರ ರೂಪುರೇಷೆ ಹೇಗೆ ಬರಬೇಕು, ಅದರ ಹೆಸರು ಹೇಗೆ ಬರಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡಿದಾಗ ಒಂದು ಸಂಪಾದಕ ಮಂಡಳಿಯನ್ನು ರಚನೆ ಮಾಡಿ ಆ ಬಗ್ಗೆ ಮುಂದುವರೆದೆವು. ಅದೇ ರೀತಿ ಈ ಸ್ಮರಣ ಸಂಚಿಕೆಗೆ ಒಂದು ಹೆಸರನ್ನು ಯಾವ ರೀತಿ ಇಡುವುದು ಎನ್ನುವ ಒಂದು ಪರಿಕಲ್ಪನೆಗೆ ಬಂದಾಗ ನಮ್ಮ ಸದಸ್ಯರಲ್ಲಿ ಒಂದು ಸ್ಪರ್ಧೆ ನೀಡುವ, ಯಾರು ಹೆಸರನ್ನು ಸೂಚಿಸ್ತಾರೆ, ಒಳ್ಳೆಯ ಹೆಸರನ್ನು ಸೂಚಿಸ್ತಾರೆ ಅವರಿಗೆ ಒಂದು ಬಹುಮಾನವನ್ನು, ಉಡುಗೊರೆಯನ್ನು ನನ್ನ ಮೂಲಕ ನೀಡ್ತೇನೆನ್ನುವ ಭರವಸೆಯನ್ನು ನಮ್ಮ ಅಧ್ಯಕ್ಷರು ಹೇಳಿದರು. ಆ ಮೂಲಕ ನಮ್ಮ ಸಂಘದ ಒಳಗೆ ಹೆಸರನ್ನು ಸೂಚಿಸಿದಾಗ ಸುಮಾರು 39 ಹೆಸರುಗಳು ನಮಗೆ ಬಂತು. 39 ಹೆಸರಲ್ಲಿ ನಾವು ಸಂಪಾದಕ ಮಂಡಳಿಯವರು ಕೂತು ಚರ್ಚೆ ಮಾಡಿ ಒಂದೊಂದೇ ಹೆಸರನ್ನು ಚರ್ಚಿಸಿ ಯಾವ ಹೆಸರು ಸೂಕ್ತವಾಗ್ತದೆ ನಮ್ಮ ರಜತ ಸಂಭ್ರಮಕ್ಕೆ ಮತ್ತು ನಮ್ಮ ಯುವ ವಿಚಾರ ವೇದಿಕೆಗೆ ಎನ್ನುವ ಚರ್ಚೆ ಬಂದ ಮೇಲೆ ಕೂಲಂಕುಷವಾಗಿ ಚರ್ಚಿಸಿ ಕೊನೆಗೆ ಯುವ ಸಿರಿ ಎಂಬ ಹೆಸರನ್ನು ನಾವು ಫೈನಲೈಸ್ ಮಾಡಿತು. ಯುವ ಸಿರಿ ಅಂದರೆ ನಮ್ಮ ಯುವ ವಿಚಾರ ವೇದಿಕೆಯ ಒಂದು ಸಿರಿ, ಅಂದರೆ ಒಂದು ಯುವ ವಿಚಾರ ವೇದಿಕೆಯಲ್ಲಿರುವಂತಹ ಎಲ್ಲ ಸದಸ್ಯರು, ಯುವಕರು, ತರುಣರು ಅವರು ಮಾಡುವಂತಹ ಒಂದು ಕೆಲಸ ಕಾರ್ಯದ ಒಂದು ಸಿರಿಯ ದ್ಯೋತಕವಾಗಿ ಈ ಯುವ ಸಿರಿ ಸ್ಮರಣ ಸಂಚಿಕೆಯನ್ನು ಹೆಸರನ್ನು ಸೆಲೆಕ್ಟ್ ಮಾಡ್ತು. ಅದೇ ರೀತಿ ಅದಕ್ಕೊಂದು ಟ್ಯಾಗ್ಲೈನ್ ಕೊಡ್ತು. ಯಾಕಂದರೆ ರಜತ ಸಂಭ್ರಮದ ಗರಿ ಅಂದರೆ ಈ ಒಂದು ರಜತ ಸಂಭ್ರಮದಲ್ಲಿ ಆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸುವ ಸಂದರ್ಭ ಇರುವುದರಿಂದ ರಜತ
ಸಂಭ್ರಮದ ಈ ಒಂದು ಸಂದರ್ಭದಲ್ಲಿ ಎಲ್ಲ 25 ವರ್ಷದ ಸಾಧನೆಯ ಕಾರ್ಯಕ್ರಮಗಳು, ನಮ್ಮ 25 ವರ್ಷದ ಈ ವೇದಿಕೆಯ ಸದಸ್ಯರ ಸಾಧನೆಗಳು ಮತ್ತು ಅವರ ಅನಿಸಿಕೆಗಳು ಎಲ್ಲ ಒಳಗೊಂಡಿರುವಂಥ ಈ ಒಂದು ಸ್ಮರಣ ಸಂಚಿಕೆ ರಜತ ಸಂಭ್ರಮದ ಗರಿಯಾಗಿ ನಿಮಗೆಲ್ಲ ಬಿತ್ತರಗೊಳ್ಳಿದೆ. ನಿಮಗೆಲ್ಲರಿಗೂ ಅದನ್ನು ನೀಡುವರಿದ್ದೇವೆ. ಎಲ್ಲರೂ ಈ ಸ್ಮರಣ ಸಂಚಿಕೆಯನ್ನು ಪಡೆದುಕೊಂಡು ಅದರ ನಿಮ್ಮ ಅನಿಸಿಕೆಯನ್ನು ನಮಗೆ ನೀಡಬೇಕು. ಹಾಗೂ ನಮ್ಮ ಒಂದು ನಮ್ಮ ಯುವ ವಿಚಾರ ವೇದಿಕೆಯನ್ನು ಎಲ್ಲ ಅಭಿಮಾನಿ ಬಂಧುಗಳು ನಮಗೆ ಪ್ರೋತ್ಸಾಹಿಸಬೇಕಂತ ಕೇಳಿಕೊಂಡು ಈ ಯುವಸಿರಿ ಹೆಸರನ್ನು ಎಕ್ಸಾಕ್ಟ್ಲಿ ಒಬ್ಬ ಸದಸ್ಯ ಸೂಚಿಸಿಲ್ಲ, ಆದರೂ ಒಂದು ನಿಯರೆಸ್ಟ್ ಹೆಸರನ್ನು ಸೂಚಿಸಿದ್ದಾರೆ. ಅದೇ ರೀತಿ ಆ ಟ್ಯಾಗ್ಲೈನನ್ನು ಮಾಡಲಿಕ್ಕೆ ಇನ್ನೊಬ್ಬರು ವರ್ಕ್ ಮಾಡಿದರು. ಹಾಗಾಗಿ ನಾವು ಇಬ್ಬರಿಗೆ ಈ ಸಂದರ್ಭದಲ್ಲಿ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಒಂದು ನಮ್ಮ ಸಂಘದ ಮಹಿಳಾ ಸದಸ್ಯರಾದಂತಹ ಶೋಭಾ ಯೋಗೀಶ್ ಅವರು ವೇದಿಕೆಗೆ ಬಂದು ಈ ಉಡುಗೊರೆಯನ್ನು ಪಡೆದುಕೊಳ್ಬೇಕು ಗಣ್ಯರಿಂದ. ಹಾಗೆಯೇ ಟ್ಯಾಗ್ಲೈನಲ್ಲಿ ವರ್ಕ್ ಮಾಡುವಾಗ ನಮಗೆ ಬಹಳವಾಗಿ ಸಹಕರಿಸಿದವರು ಶ್ರೀಯುತ ಭವಾನಿ ಶಂಕರ್ ಅವರು. ಈ ನಮ್ಮ ಸ್ಮರಣ ಸಂಚಿಕೆಯ ಮುಖಪುಟ ವಿನ್ಯಾಸವನ್ನು ಕೂಡ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಶ್ರೀಯುತ ವಿದ್ವಾನ್ ಕೆ ಭವಾನಿ ಶಂಕರ್ ಅವರು ಇಬ್ಬರು ಬಂದು ವೇದಿಕೆಯ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಯುವ ವಿಚಾರ ವೇದಿಕೆಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂತಹ ಸಂದೀಪ್ ಶೆಟ್ಟಿಯವರು ಕೂಡ ಮಾಡುವಂತಹ ಈ ಒಂದು ಬಹುಮಾನವನ್ನು ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರು, ಅವರ ಹೆಸರು ಹೇಳಿ, ಸುಬ್ರಹ್ಮಣ್ಯಾಚಾರ್ಯ, ಶೋಭಾ ಯೋಗೀಶ್, ಶ್ರೀಮತಿ ಶೋಭಾ ಯೋಗೀಶ್ರವರು ನಮ್ಮ ಯುವ ವಿಚಾರ ವೇದಿಕೆಯ ಅತ್ಯಂತ ಕ್ರಿಯಾಶೀಲ ಸದಸ್ಯರು. ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಭವಾನಿ ಶಂಕರ್, ವಿದ್ವಾನ್ ಕೆ ಭವಾನಿ ಶಂಕರ್, ಭವಾನಿ ಶಂಕರ್ ಪ್ರವರ್ತಕರು, ಪ್ರಾಮರಿ ನಾಟ್ಯಾಲಯ ಅಮ್ಮುಂಜೆ. ನಮ್ಮ ಸಂಘದ ನಮ್ಮ ಯುವ ವಿಚಾರ ವೇದಿಕೆಯ ಕ್ರಿಯಾಶೀಲ ಸದಸ್ಯರು ಕೂಡ ಅವರಿಗೂ ಸಹ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಅದೇ ರೀತಿ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರಾದಂತಹ ಸುಬ್ರಹ್ಮಣ್ಯ ಆಚಾರ್ಯರವರಿಗೂ ಸಹ ಅನಂತ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವುದಿದ್ದೇವೆ. ಬಂಧುಗಳೇ, ಉದ್ಘಾಟಕರ ಮಾತು. ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಂಥವರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿ, ಅದೇ ರೀತಿಯಲ್ಲೇ ನಯ ವಿನಯ ನೇರ ನಡೆನುಡಿ ಮತ್ತು ಪ್ರಾಮಾಣಿಕದ ವ್ಯಕ್ತಿತ್ವದ ಜೀವನವನ್ನು ಕಟ್ಟಿಕೊಂಡಂತ ಈ ನಾಡಿನ ಅಪರೂಪದ ರಾಜಕಾರಣಿಗಳಲ್ಲಿ ಓರ್ವರು ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರು. ಕಳೆದ ಸುಮಾರು 10-50 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವ ಅವರು ಪಕ್ಷವು ನೀಡಿದಂತಹ ಹಲವು ಹುದ್ದೆಗಳನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿಯಾಗಿ ನಿಭಾಯಿಸಿದಂಥ ಕೀರ್ತಿ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರಿಗಿದೆ. ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಭ್ರಷ್ಟಾಚಾರ ರಹಿತವಾಗಿ ಜನಸೇವೆ ಮಾಡಿದಂಥವರು. ಹಾಗಾಗಿ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಂಥ ಈ ನಾಡು ಕಂಡ ಓರ್ವ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಓರ್ವರು ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರು. ಅಂದು ಶಾಸಕರಾಗಿ, ಅಂದು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಅಂದು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಈ ಉಪ್ಪೂರು ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಒದಗಿಸಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಧೀಮಂತ ರಾಜಕಾರಣಿ. 1997 ಆಗಸ್ಟ್ 25ರಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ ಉಡುಪಿಯನ್ನು ಪ್ರತ್ಯೇಕ ಮಾಡಿಕೊಂಡು ಈ ಭಾಗದ ಜನರಿಗೆ ಒಂದು ಅಭಿವೃದ್ಧಿಗಾಗಿ, ಆಡಳಿತಕ್ಕಾಗಿ ಉಡುಪಿ ಜಿಲ್ಲೆ ಉದಯವಾಗಲು ಮೂಲ ಕಾರಣೀಕರ್ತರಾದಂಥವರೇ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರು. ಇಂದು ನಮ್ಮ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆ 2026ರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದೀರಿ. ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ಇದೀಗ ಉದ್ಘಾಟಕೆಯ ಮಾತುಗಳನ್ನಾಡುವಂತೆ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಈ ಭವ್ಯ ಕಾರ್ಯಕ್ರಮದ ಪರವಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ, ಭಿನ್ನವಿಸಿಕೊಳ್ತಾ ಇದ್ದೇವೆ. ಉದ್ಘಾಟಕೆಯ ಮಾತಿಗಾಗಿ ಶ್ರೀ ಕೆ ಜಯಪ್ರಕಾಶ್ ಹೆಗಡೆಯವರು. ಉಪ್ಪೂರು ಕೊಳಲ್ಗಿರಿಯ ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಯುವ ವಿಚಾರ ವೇದಿಕೆಯ ಅಧ್ಯಕ್ಷರು ಮಿತ್ರರಾದ ಸಂದೀಪ್ ಶೆಟ್ಟಿಯವರೇ, ಮಾಜಿ ತಾಲೂಕು ಪಂಚಾಯತ್ನ ಸದಸ್ಯರು ಮತ್ತು ಭಾಳ ಮುಖ್ಯವಾಗಿ ರಾಜ್ಯ ಮಟ್ಟದ ಒಂದು ಸರ್ಕಾರಿ ಉದ್ದಿಮೆಯ ಅಧ್ಯಕ್ಷರು ಆಗಿದ್ದರು. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಸಾಬೂನು ತಯಾರು ಮಾಡುವಂಥ ಸ್ಯಾಂಡಲ್ ಸೋಪ್ ಇದೆ ಕಾರ್ಖಾನೆ. ನಾನು ಅದನ್ನು ಉಳಿಸುವಂಥ ಪ್ರಯತ್ನ ಮಾಡಿದರೆ ಕಡೆಗೆ ಅವರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಅದು ಭಾಳ ಮುಖ್ಯ. ನಂತರದ ದಿನಗಳಲ್ಲಿ
ಅದರ ಮೇಲೆ ಸ್ವಲ್ಪ ಅಲ್ಲಿ ಅಧ್ಯಕ್ಷರಾಗಿದ್ದವ್ರ ಮೇಲೆ ಅಪಾದನೆ ಬಂತು. ಇವರ ಕಾಲದವರೆಗೆ ಬರಲಿಲ್ಲ. ನಂತರದ ದಿನಗಳಲ್ಲಿ ಸ್ವಲ್ಪ ಶಾಸಕರ ಅಧ್ಯಕ್ಷರಾದಾಗ ಅಪಾದನೆ ಬಂದು ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಒಳಮಡಿ ಹರೀಶ್ ಪೂಜಾರಿ ಅವರೇ, ಮಿತ್ರರಾದ ಸುಗ್ಗಿ ಸುಧಾಕರ್ ಶೆಟ್ಟಿಯವರೇ, ನನ್ನ ಮಿತ್ರ, ಆ ಕಾಲದಲ್ಲಿ ನಮ್ಮೊಟ್ಟಿಗೆ ಹೋರಾಟವನ್ನು ಮಾಡ್ತಾಯಿದ್ದರು ಅಭಿವೃದ್ಧಿಯ ಬಗ್ಗೆ, ಆಲ್ಫ್ರೆಡ್ ಡಿಸೋಜ LP ಅವರು. ಅವರ ಆರೋಗ್ಯ ಸರಿ ಇಲ್ಲ ಅಂತ ಬರಲಿಲ್ಲ. ಅವರ ಆರೋಗ್ಯ ಅತಿ ಶೀಘ್ರದಲ್ಲಿ ಸುಧಾರಿಸಲಿ ಅಂತ ಹಾರೈಸ್ತಾ, ಜಯಪ್ರಕಾಶ್ ಕುಮಾರ್ ಅವರೇ, ಸದಾಶಿವ ಕುಮಾರ್ ಅವರೇ, ಇಂದು ಈ ಒಂದು ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿರುವಂಥ ಪ್ರಗತಿಪರ ಕೃಷಿಕರು ಹಾಗೂ ರಾಯಲ್ ಸೋಡಾ ತಯಾರಕರಾದಂಥ ಅವ್ರಿಗೆ ಹೆಸರೇ ರಾಯಲ್ ರತ್ನಾಕರ್ ಶೆಟ್ಟಿ ಆಗಿದ್ದಾರೆ. ಅವರು ರಾಯಲ್ ಸ್ಟೈಲ್ನಲ್ಲೇ ಇದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಸದಾಶಿವ ಹೆಗ್ಡೆ ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ಶಶಿಕಿರಣ್ ಶೆಟ್ಟಿಯವರು ಹೋಮ್ ಡಾಕ್ಟರ್ 3 ಕ್ಲಿನಿಕನ್ನು ಮಾಡಿ ಈ ಭಾಗದಲ್ಲಿ ಎಲ್ಲರಿಗೂ ಅತಿ ಶೀಘ್ರದಲ್ಲಿ ಚಿಕಿತ್ಸೆಯನ್ನು ಸಿಕ್ಕುವಂಥ ವ್ಯವಸ್ಥೆ. ಯಾಕಂದರೆ ಯಾವುದಾದ್ರೂ ಒಂದು ಸಮಸ್ಯೆ ಉದ್ಭವ ಆದಾಗ ಒಂದು 20 ನಿಮಿಷದೊಳಗೆ ವೈದ್ಯಕೀಯ ಒಂದು ಚಿಕಿತ್ಸೆ ಸಿಕ್ಕಿದರೆ ಬದುಕುವ ಸಾಧ್ಯತೆಗಳು ಜಾಸ್ತಿ ಅನ್ನುವಂಥದ್ದು ವೈದ್ಯರ ಒಂದು ಹೇಳಿಕೆ. ನಿರೂಪಣಾ ಕ್ಷೇತ್ರದಲ್ಲಿ ಪ್ರಶಾಂತ್ ಶೆಟ್ಟಿ ಅವರಿಗೆ, ಅಶ್ವಿನ್ ರೋಚ್ರವರು, ಫ್ರಾಂಕಿ ಡಿಸೋಜರವರು, ದಿನೇಶ್ ಪೂಜಾರಿ ಅವರು, ಮತ್ತು ನಾವು ಬಂದ ಕೂಡಲೇ ಪ್ರಥಮವಾಗಿ ನೋಡಿದಂಥದ್ದು ಆ ಮಕ್ಕಳ ನೃತ್ಯ, ಬ್ರಾಹ್ಮರಿ ನಾಟ್ಯ ಎಲ್ಲ ಇದ್ದವರು ಸುಬ್ರಹ್ಮಣ್ಯಾಚಾರ್ಯ ಅವರಿಗೆ ನಾನು ಅಭಿನಂದಿಸಬೇಕಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಪಟ್ಟಣ ಪ್ರದೇಶದ ಮಕ್ಕಳಷ್ಟೇ ಒಳ್ಳೆಯ ನೃತ್ಯವನ್ನು ಕ್ರೀಡೆಯಲ್ಲೂ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತು ತಮ್ಮ ಮುಂದೆ ನೃತ್ಯವನ್ನು ಮಾಡಿ ತೋರಿಸಿದ್ದಾರೆ. ನಾನು ಕೇಳುವಂಥ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಾಗೂ ನೆರೆದ ಊರ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸದ ಒಟ್ಟಿಗೆ ಈ ಒಂದು ಕ್ರೀಡೆ ಕಲೆಯಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟಾಗ ಇಂದು ಈ ವೇದಿಕೆಯಲ್ಲಿ ಮಾಡಿ ತೋರಿಸಿದ್ರಲ್ಲ, ಆ ನೃತ್ಯದಲ್ಲಿ ಭವಿಷ್ಯ ಇದೆ, ಸಂಗೀತದಲ್ಲಿ ಭವಿಷ್ಯ ಇದೆ. ಎಲ್ಲಿಯಾದರೂ ಸೆಲೆಬ್ರಿಟಿ ಆಗಿಬಿಟ್ರೆ ಆ ಸಂಪಾದನೆಯೂ ಜಾಸ್ತಿ ಆಗ್ತದೆ. ಅದರೊಟ್ಟಿಗೆ ಕ್ರೀಡೆಯಲ್ಲಿ ಮೇಲೆ ಬಂದರೆ ಅವರು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದರೆ, ಈಗ ಮೊನ್ನೆ ಒಂದು ಕಾಳವಾರದಲ್ಲಿ ಒಂದು ಹುಡುಗಿಗೆ ಸನ್ಮಾನವನ್ನು ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಚೆಸ್ಸಿಗೆ ಸಿಲ್ವರ್ ಮೆಡಲಿಸ್ಟ್ ಆಗಿ ಈಗ ಬ್ರೆಜಿಲಿಗೆ ಕರೆದಿದ್ದಾರೆ ಅವಳು. ಅದರಿಂದ ನಾವು ಉಳಿದೆಲ್ಲವೂ ನಂತರ ಭಕ್ತಿ ಇವೆಲ್ಲ ಮನೆಯಲ್ಲಿ ಇದ್ದರೆ ಮುಂದೆಗೆ ಅವರ ಮುಂದಿನ ಜೀವನಕ್ಕೆ ಅಗತ್ಯ ಇರುವಂಥದ್ದನ್ನು ಹೆಚ್ಚು ತರಬೇತಿಯನ್ನು ಕೊಡಬೇಕನ್ನುವಂಥದ್ದು ನನ್ನ ಅಭಿಪ್ರಾಯ. ಉಳಿದಂಥದ್ದೆಲ್ಲವೂ ಹಿಂದೆ ಬ್ಯಾಕ್ ಸೀಟಲ್ಲಿ ಇರ್ಬೋದು, ಫ್ರಂಟ್ ಸೀಟಿಗೆ ಬರಬೇಕಾದದ್ದು ಅವರ ಭವಿಷ್ಯದ ಬಗ್ಗೆ ಏನನ್ನು ಸಹಾಯ ಆಗ್ತದೆ ಅನ್ನುವಂಥದ್ದು. ಅವರದರ ಪ್ರತಿಭೆ ಇದೆ, ಪ್ರತಿಭೆಯನ್ನು ಹೊರಹೊಮ್ಮಿಸುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಸುಬ್ರಹ್ಮಣ್ಯಾಚಾರ್ಯ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಪ್ರಾಯಶಃ ಇಂಥ ಮಕ್ಕಳನ್ನು ಗುರುತಿಸಿದಾಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಹ ಅವರು, ಯಾಕಂದರೆ ನೃತ್ಯ ಅನ್ನುವಂಥದ್ದು ಭಾಳ ಜನ ಮೆಚ್ಚಿ ನೋಡುವಂಥದ್ದೇ. ಆದರೆ ಇತ್ತೀಚಿನ ದಿನದಲ್ಲಿ ಅದು ಬೇರೆ ರೀತಿಯಲ್ಲಿ ಒಂದು ಬದಲಾವಣೆ ಆಗ್ತಾ ಇರುವಂಥದ್ದು. ನನಗೆ ಅದನ್ನು ಮನೆಯಲ್ಲಿ ಮಾಡ್ಬೋದು, ಆದರೆ ಹೊರಗಡೆ ಅವರಿಗೆ ನೃತ್ಯ ಮತ್ತು ಕಲೆ, ಸಂಗೀತ ಇದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸುವಂಥದ್ದು ತಂದೆ ತಾಯಿಂದವರು ಸ್ವಲ್ಪ ಅದಕ್ಕೆ ಬೆಂಬಲವನ್ನು, ಅದು ಒಂದು ಶಿಕ್ಷಣದ ಭಾಗ ಅಂತ ನಾವು ಭಾವಿಸಬೇಕಾಗ್ತದೆ. ಯಾವುದು ಕ್ರೀಡೆ ಕಲೆ ಎಲ್ಲ ಶಿಕ್ಷಣದ ಒಂದು ಭಾಗ. ಯಾವುದು ಮೇಲೆ ಬರ್ತದೆ, ಯಾವುದರಲ್ಲಿ ಮೇಲೆ ಬರಲಿಕ್ಕೆ ಅವಕಾಶ ಇದೆ ಅದರಲ್ಲಿ ನೀವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳ್ತೀವಿ. ಈ ಒಂದು ಈ ಒಂದು ಉಪ್ಪೂರಿನ ಯುವ ವಿಚಾರ ವೇದಿಕೆಯವರು ನಾವು ಪ್ರಾರಂಭದ ದಿನಗಳ ರಾಜಕೀಯ ಪ್ರಾರಂಭದ ದಿನಗಳೇ ಅವರು ಇಲ್ಲಿದ್ದರು. ಇದನ್ನು ಪ್ರಾರಂಭ ಮಾಡಿ ಒಂದು ಸಣ್ಣ ಕಟ್ಟಡವನ್ನು ಕಟ್ಟಿದರು, ಆಮೇಲೆ ವೇದಿಕೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ಯುವ ವಿಚಾರ ವೇದಿಕೆ. ಪ್ರಾಯಶಃ ಈ ಭಾಗದ ಎಲ್ಲ ಯುವಕರನ್ನು ಹಾಕ್ಕೊಂಡು ಒಳ್ಳೆಯ ಕೆಲಸವನ್ನು, ಊರಿಗೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಅವರಲ್ಲಿಯೂ ಒಳ್ಳೆಯ ಗುಣಗಳು ಬೆಳೀತದೆ.
ಮಕ್ಕಳಿಂದ ತರಬೇತಿಯನ್ನು ಕೊಟ್ಟಾಗ ಅವರೊಟ್ಟಿಗೆ ಹಾಕ್ಕೊಂಡು ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಊರಿನ ವಾತಾವರಣ ಒಳಿತು ಕೆಡುಕುಗಳನ್ನು ಮಾಡುವಂಥದ್ದು ಯುವಕರಿಗೆ ಬಿಟ್ಟರೆ ಬೇರೆಯವರಲ್ಲ. ಅವರವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದ್ದದ್ದು ಇಂಥ ವೇದಿಕೆಯಲ್ಲಿ, ವಿಚಾರ ವೇದಿಕೆಯಲ್ಲಿದ್ದಾಗ ಪರಿಹಾರ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕೋಸ್ಕರ ಸಂದೀಪ್ ಶೆಟ್ಟರ ನೇತೃತ್ವದಲ್ಲಿ ಮತ್ತು ಇದನ್ನು ಹಿಂದಿನಿಂದ ನಡೆಸ್ಕೊಂಡು ಬಂದಿರೋಂಥ ಅವರೆಲ್ಲರಿಗೂ, ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ಕೊಂಡು, ಖಂಡಿತವಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಏನಿದೆ ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ನಿಮಗೆ ಮೊನ್ನೆ ತಾನೇ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಅಭಿನಂದನೆ ಸತ್ರೊಟ್ಟಿಗೆ ನಿಮ್ಮ ಒಂದು ವೇದಿಕೆ ಈ ಭಾಗದ ಮಕ್ಕಳ ಮುಂದಿನ ಗುರಿಯ ಬಗ್ಗೆ ಆಲೋಚನೆ ಮಾಡಬೇಕು, ಬಿಟ್ಟರೆ ಬೇರೆ ಯಾವುದರ ಬಗ್ಗೆಯೂ ಆಲೋಚನೆ ಮಾಡಬೇಡಿ. ಭವಿಷ್ಯ ಏನು ಅಂತ, ಮಕ್ಕಳ ಭವಿಷ್ಯ ಏನು, ಯುವಕರ ಭವಿಷ್ಯ ಏನು. ಉದ್ಯೋಗ ಅಂತೂ ಸಿಕ್ಕುವುದಿಲ್ಲ, ಸಿಗ್ತದೆ ಅಂತ ಭಾವಿಸಿದ್ದು ಸಿಗ್ತಾ ಇಲ್ಲ. ಸ್ವ ಉದ್ಯೋಗದ ಮೇಲೆ ತಮ್ಮನ್ನು ತಾವು ತೊಡಸ್ಕೊಳ್ಳಿಕ್ಕೆ ಏನಾದರೂ ಸಹಾಯ ಮಾಡಲಿಕ್ಕಾಗ್ತದ ಅಂಥ ತರಬೇತಿಯನ್ನು ಕೊಡುವವರು ಯಾರಾದರೂ ಬಂದ ಅವರನ್ನು ಕರೆದು ತರಬೇತಿಯನ್ನು ಕೊಡುವಂಥದ್ದು. ಸಣ್ಣ ಸಣ್ಣ ಉದ್ದಿಮೆಯನ್ನು ಈ ಊರಿನಲ್ಲಿ ಪ್ರಾರಂಭ ಮಾಡಿದರೆ, ನಾನು ಇನ್ನೊಂದು ಆಲೋಚನೆಯನ್ನು ನೋಡ್ತಾ ಇದ್ದೇನೆ. ಇತ್ತೀಚಿನ ದಿನದಲ್ಲಿ ನಮ್ಮ ಭಾಗಕ್ಕೆ ಹೆಚ್ಚಿಗೆ ಉದ್ಯೋಗಕ್ಕೆ ಉತ್ತರ ಭಾರತದವರು ಬಂದು ಉದ್ಯೋಗ, ಹೋಟೆಲ್ನಲ್ಲಿ ನೋಡಿ, ಅಂಗಡಿಯಲ್ಲಿ ನೋಡಿ, ಮಾಲ್ನಲ್ಲಿ ನೋಡಿ, ಮಲ್ಪೆ ಬೀಚ್ ಇದರಲ್ಲಿ ಮೀನುಗಾರಿಕಾ ಬಂದರಿನಲ್ಲಿ ನೋಡಿ, ಎಲ್ಲ ಹೊರ ರಾಜ್ಯದವರು ಬಿಟ್ಟರೆ ಊರಿನ ಯುವಕ ಯುವತಿಯರು ಯಾರೂ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ. ಯಾಕೆಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಆದರೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಾವು ನಿರ್ದಿಷ್ಟವಾಗಿ ನಮ್ಮ ಮನಸ್ಸಲ್ಲಿ ಇಂಥದ್ದೇ ಉದ್ಯೋಗ ಅಂತ ಇದೆ, ಅದಾಗಬಾರ್ದು. ನಮಗೆ ಯಾವ ಉದ್ಯೋಗ ಸಿಗ್ತದೆ ಅದರಲ್ಲಿ ನಾವು ಮುಂದೆ ಹೋಗಿ ಬದಲಾವಣೆ ಮಾಡ್ತಾ ಹೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ನನಗೆ ಇಂಥದ್ದೇ ಕೆಲಸ ಸಿಕ್ಕುವವರೆಗೆ ನಾನು ಸೇರುವುದಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಾದ ತೀರ್ಮಾನಗಳಲ್ಲ ಅನ್ನುವಂಥದ್ದು. ಎಷ್ಟು ಕಡೆಯಲ್ಲಿ ಹೋಗಿ ನೋಡಿದರೂ ಸಹ ನಾವು ಹೊಯ್ಗೆ ತೆಗಿಲಿಕ್ಕೆ ಸಹ ಉತ್ತರ ಭಾರತದವರು, ಸ್ಥಳೀಯರು ಯಾರೂ ಇಲ್ಲ. ಅದನ್ನು ನಾವು ಆಲೋಚನೆಯನ್ನು ಮಾಡುವಾಗ ಯಾಕೆ ಇಂಥ ಪರಿಸ್ಥಿತಿ ನಮ್ಮ ಜಿಲ್ಲೆ, ಯಾಕಂದರೆ ಸುಶಿಕ್ಷಿತರು ಅಕ್ಷರಾಭ್ಯಾಸ ಮಾಡಿದ್ದಾರೆ. ನಾನು ಅದಕ್ಕೋಸ್ಕರ ಒಂದು ವ್ಯತ್ಯಾಸವನ್ನು ಹೇಳ್ತೇನೆ. ಅಕ್ಷರಾಭ್ಯಾಸಕ್ಕೂ ವಿದ್ಯಾಭ್ಯಾಸಕ್ಕೂ ಸ್ವಲ್ಪ ಅಂತರ ಇದೆ ಅನ್ನುವಂಥ ಅಭಿಪ್ರಾಯ ನನ್ನಲ್ಲಿ ಬಂದಿದೆ. ಎಲ್ಲ ಅಕ್ಷರಾಭ್ಯಾಸ ಮಾಡಿದವರು ವಿದ್ಯಾವಂತರಲ್ಲ, ಎಲ್ಲ ವಿದ್ಯಾವಂತರು ಅಕ್ಷರಾಭ್ಯಾಸ ಮಾಡಿರಬೇಕಾಗಿಲ್ಲ ಅನ್ನುವಂಥ ಅಭಿಪ್ರಾಯ. ಯಾಕಂದರೆ ನಮ್ಮ ಹಿರಿಯರಿಗೆ ವಿದ್ಯಾವಂತರವರು, ಅವರಿಗೆ ಅಕ್ಷರಾಭ್ಯಾಸ ಇರಲಿಲ್ಲ. ಆದರೆ ಇವೆಲ್ಲವನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡದೇ ಇದ್ದರೆ ಖಂಡಿತ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಯುವ ವಿಚಾರ ವೇದಿಕೆಯವರು, ಈಗ ವೆರೋನಿಕಾ ಅವರ ಬಗ್ಗೆ ನಾನು ಒಂದೆರಡು ಮಾತನಾಡಿದೆ. ಯಾಕೆ ಮುಂದಿನ ಮಕ್ಕಳಿಗೆ ಇದು ಗೊತ್ತು. ಈಗ ನಾನು ಮಾಡಿದ ಕೆಲಸದ ಬಗ್ಗೆ ಪ್ರಾಯಶಃ ಉಪ್ಪೂರು ಕೊಳ್ಳಲು ಹೇಗಿದ್ದು ಬೇರೆರಡು ರಸ್ತೆ ಇತ್ತು. ರಸ್ತೆ ಆಗ ಇಷ್ಟಪುರ ಇತ್ತು. ಮನೆ ಮನೆಗೆ ಹೋಗಿ ನಾವೆಲ್ಲ ರಸ್ತೆಯನ್ನು ಅಗಲ ಮಾಡಲಿಕ್ಕೆ ಜಾಗ ಕೊಡಿ ಅಂತ ಕೇಳಿತ್ತು. ಇಂಥದ್ದು ಮಕ್ಕಳಿಗೆ ಗೊತ್ತಾದಾಗ ನಾವು ಮುಂದೆ ಇಂಥದ್ದನ್ನು ಮಾಡಬೇಕಂತ ಆಗ್ತದೆ. ಮತ್ತು ತಂದೆ ತಾಯಿಂದವರಿಗೆ ಒಂದು ಮನಸ್ಸಿನಲ್ಲಿ ಇದನ್ನು ಹೇಳಿ ಹೋಗಬೇಕಂತ ತೀರ್ಮಾನವನ್ನು ಮಾಡಿದ್ದೇನೆ. ಏನಾಗ್ತಾ ಇದೆ, ತಾವು ಎಷ್ಟು ಕಷ್ಟಪಟ್ಟು ಮೇಲೆ ಮಕ್ಕಳನ್ನು ಬೆಳೆಸ್ತಾ ಇದ್ದೀರಿ ಅಂತ ನೀವು ಮಕ್ಕಳಿಗೆ ಹೇಳ್ತಾ ಇಲ್ಲ ಎಲ್ಲಿಯೂ. ನೀವು ಅಕ್ರಮ ಸಕ್ರಮದಲ್ಲಿ ಭೂಮಿ ಸಿಕ್ಕಿದೆ, ಭೂ ಮುಸದೆ ಕಾಯ್ದೆಯಲ್ಲಿ ಭೂಮಿ ಸಿಕ್ಕಿದೆ. ಆದರೆ ಮಕ್ಕಳಿಗೆ ತಂದೆ ತಾಯಿಯವರು ಹುಟ್ಟುವಾಗಲೇ ಅವರು ಅದನ್ನೆಲ್ಲ ಪಡ್ಕೊಂಡು ಬಂದವರು, ಹಿರಿಯಿಂದ ಪಡ್ಕೊಂಡು ಬಂದಂಥ ಭಾವನೆಯಿಂದ ಅವರು ಸಹ ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ಆದರೆ ಉಪ್ಪೂರಿನ ಸುತ್ತಮುತ್ತ ಇತ್ತೀಚಿನ ದಿನದಲ್ಲಿ ಪ್ರಾರಂಭವಾದಂಥ ಎಂಥದ್ದು ಓಲ್ಡ್ ಏಜ್ ಹೋಮ್ ಅಂತ ಹೇಳ್ತಾರೆ, ವೃದ್ಧಾಶ್ರಮ. ಹಾಗಾದರೆ ತಂದೆ ತಾಯಿಯನ್ನು ಸಾಕಲಿಕ್ಕಾಗದೆ ತಂದು ವೃದ್ಧಾಶ್ರಮಕ್ಕೆ ಹಾಕುವಂಥ ಪರಿಸ್ಥಿತಿ ಮಕ್ಕಳಿಗೆ ಬಂದರೆ ಅವರಿಗೂ ಮುಂದೇನಾಗ್ಬೋದು ಅಂತ ಅವರು ಆಲೋಚನೆಯನ್ನು ಮಾಡಿದರೆ, ನಾನು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಹಾಕಿದಾಗ ಅದಕ್ಕೆ ಇಲ್ಲಿ ವೃದ್ಧಾಶ್ರಮ ಮಾಡಿ ನೋಡ್ಕೊಳ್ಳೋರು ಇದ್ದದಿಂದ ಬಚಾವ್, ಇಲ್ಲದೇ ಇದ್ದರೆ ದಾರಿ ಮೇಲೆ ಅಲ್ವ ಅವರು. ಅಂಥ ಒಂದು ಪರಿಸ್ಥಿತಿಯನ್ನು ತಂದೆ ತಾಯಿಯರಿಗೆ ಬರಬಾರ್ದು ಅನ್ನುವಂಥದ್ದು ಮಕ್ಕಳಿಗೆ ಆಲೋಚನೆ ಇಲ್ಲದೇ ಇದ್ದರೆ, ಅವರು ಮನೆಯ ಬಗ್ಗೆ ಆಲೋಚನೆಯನ್ನು ಮಾಡಿದ್ಬಿಟ್ಟು ಪೂರ ಹೊರಗಿಂದ ಬಗ್ಗೆ ಆಲೋಚನೆಯನ್ನು ಮಾಡಿದರೆ ಖಂಡಿತ ಇದು ಸರಿಯಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರ ಮನೆಯಲ್ಲಿಯೇ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ ಅಂತ ನನ್ನದೊಂದು ಕೋರಿಕೆ ತಮ್ಮ ಹತ್ರ. ಸಂಸ್ಕಾರವನ್ನು ಕೊಟ್ಟಾಗ ಖಂಡಿತವಾಗಿ ಅವರು ತಂದೆ ತಾಯಿಯವರನ್ನು ಕೊನೆಯ ಉಸಿರಿನವರಿಗೆ ನೋಡ್ಕೊಳ್ತಾರೆ ಅನ್ನುವಂಥದ್ದು ಭಾವನೆ ನಂದು.
ಕೊನೆ ಪಕ್ಷ ಉಪ್ಪೂರಿನ ಕೆಲವು ಶ್ರೀಮಂತ ಹೃದಯ ಇದ್ದವರು ವೃದ್ಧಾಶ್ರಮ ಪ್ರಾರಂಭ ಮಾಡಿ ಸಾಕ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ಯಾವ ಪರಿಸ್ಥಿತಿಗೆ ಹೋಗ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ನೀವು ಕಾರ್ಯಕ್ರಮವನ್ನು ಮಾಡ್ತೀರಿ, ಅದರೊಟ್ಟಿಗೆ ಇಂಥ ಒಂದು ಸಂಸ್ಕಾರವನ್ನು ಕಲಿಸುವಂಥ ವ್ಯವಸ್ಥೆ ಆಗದೇ ಇದ್ದರೆ ಖಂಡಿತ ಬಹಳ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ನಿಮ್ಮ ಅಭಿವೃದ್ಧಿಯ ಬಗ್ಗೆ ಯಾವ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡಿತ್ತೋ ಅದನ್ನು ನಿಮ್ಮ ಮುಂದಿನ ಮಕ್ಕಳಿಗೂ ಹೇಳಬೇಕಾದಂಥದ್ದು ಭಾಳ ಮುಖ್ಯ ಅನ್ನುವಂಥದ್ದು ಹೇಳ್ತಾ. ಯಾಕಂದರೆ ಇತಿಹಾಸ ಗೊತ್ತಿದ್ದರೆ ವರ್ತಮಾನ ಏನು ಮಾಡಬೇಕು ಅಂತ ಅವರು ಅರ್ಥವನ್ನು ಮಾಡಿಕೊಳ್ತಾರೆ. ವರ್ತಮಾನದಲ್ಲಿ ಏನು ಆಲೋಚನೆ ಇಲ್ಲದಿದ್ದರೆ ಭವಿಷ್ಯದ ಬಗ್ಗೆ ಅವರಿಗೆ ಚಿಂತನೆ ಇರುವುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇತಿಹಾಸ, ವರ್ತಮಾನ, ಭವಿಷ್ಯದ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಆಲೋಚನೆ ಮಾಡುವಂಥದ್ದು ವ್ಯವಸ್ಥೆ ಮಾಡಿ, ಚರ್ಚೆ ಮನೆಯಲ್ಲಿ ಮಾಡಿ ಮಕ್ಕಳೊಟ್ಟಿಗೆ. ಬರೀ ಟಿ ವಿಯಲ್ಲಿ ಸೀರಿಯಲ್ ನೋಡಿದರೆ ಸಾಕಾಗೋದಿಲ್ಲ. ಟಿ ವಿ ಸೀರಿಯಲ್ನಿಂದ ಮೊನ್ನೆ ಒಬ್ಬರು ಪೊಲೀಸ್ ಆಫೀಸರ್ ಹೇಳ್ತಾ ಇದ್ರು, ನೀವು ಟಿ ವಿ ಸೀರಿಯಲ್ ನೋಡ್ತಾ ಇರಿ, ಹಿಂದಿನ ಬಾಗಿಲಲ್ಲಿ ಬಂದು ಕಳ್ಳ ಅವ್ರು ತಗೊಂಡೋದ್ರೂ ಗೊತ್ತಾಗೋದಿಲ್ಲ ನಿಮಗೆ. ನಮಗೆ ಅದಲ್ಲ, ಮಕ್ಕಳಿಗೆ ಎರಡು ದೇಶದಲ್ಲಿ ಈಗ ಆಸ್ಟ್ರೇಲಿಯಾ ಮತ್ತು ಫ್ರಾನ್ಸ್ನಲ್ಲಿ ಮೊಬೈಲನ್ನೇ ಮಕ್ಕಳಿಗೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಮೊನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟರು, ಮಕ್ಕಳಿಗೆ 16 ವರ್ಷದ ಕೆಳಗಿನ ಮಕ್ಕಳಿಗೆ ಇನ್ನು ಮೊಬೈಲನ್ನು ಕೊಡುವಂಥದ್ದು ಇದು ಕೋವಿಡ್ನಿಂದಾಗಿ ಕೊಡಲಿಕ್ಕೆ ಶುರುವಾದದ್ದು. ಕೋವಿಡ್ ನಿಂತಿದೆ, ಕೋವಿಡ್ನ ವಾತಾವರಣ ಇದೆ, ಆದರೆ ಮಕ್ಕಳಿಗೆ ಮೊಬೈಲ್ ಬೇಕಾಗಿಲ್ಲ ಅನ್ನುವಂಥದ್ದು. ಚಿಕ್ಕ ಪ್ರಾಯದಲ್ಲಿ ಒಂದು ವೇಳೆ ಕೊಡೋದಿದ್ರೂ ಒಂದು ಸಣ್ಣ ಫೋನನ್ನು ಕೊಡಿ, ಸ್ಮಾರ್ಟ್ಫೋನ್ ಬೇಕಾಗಿಲ್ಲ ಅವರಿಗೆ, ಖಂಡಿತ ಅಗತ್ಯ ಇಲ್ಲ. ಮನೆಗೆ ತಂದೆ ತಾಯಂದವರಿಗೆ ಸಂಪರ್ಕ ಮಾಡಲಿಕ್ಕೆ ಬೇಕಾದರೆ ಸಣ್ಣ ಫೋನ್ ಕೊಡಿ, ಸಂಪರ್ಕ ಮಾಡಲಿ. ಆದರೆ ಅದರಲ್ಲಿ ಒಳಿತನ್ನು ನೋಡೋದನ್ನು ಬಿಟ್ಟು ಕೆಟ್ಟ ಕೆಲವು ವಿಷಯಗಳಿದೆ, ಅದನ್ನು ನೋಡ್ತಾ ಹೋದರೆ ದಾರಿ ತಪ್ಪಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದು. ನಾನು ನಿಜವಾಗಿ ಇವತ್ತು ಬರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಆದರೆ ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಒಂದೆರಡು ಒಳ್ಳೆಯ ಮಾತನ್ನು ಹೇಳಬೇಕು, ನನ್ನ ಅನಿಸಿಕೆಯನ್ನು ಹೇಳಬೇಕೆಂಬ ಒಂದು ಅಭಿಪ್ರಾಯ ಇತ್ತು. ಅದಕ್ಕೋಸ್ಕರ ಬಂದಿದ್ದೇನೆ. ಬೆಂಗಳೂರಿಂದ ನನಗೆ ಪುನಃ ಹೋಗಬೇಕೀಗ. ನಾನು ಮಂಗಳೂರಿಗೆ ಹೋಗಿ ಪುನಃ ನಾಳೆ ಬೆಳಿಗ್ಗೆ ಬೇಗ ಬೆಂಗಳೂರಿಗೆ ಹೋಗಲಿಕ್ಕಿದೆ. ಅದಕ್ಕೋಸ್ಕರ ಇಷ್ಟನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಯುವ ವಿಚಾರ ವೇದಿಕೆಯವರಿಗೆ ಏನು ಅಗತ್ಯತೆ ಇದೆ ಅದಕ್ಕೆ ನಾವೆಲ್ಲ ಸಹಕಾರವನ್ನು ಖಂಡಿತ ಕೊಡ್ತೇವೆ ಅಂತ ಹೇಳ್ತಾ, ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ಹಾಕ್ಕೊಳ್ಳಿ. ಯಾಕಂದರೆ ಯೋಚನೆಯನ್ನು ಮಾಡ್ತಾ ಇದ್ದರೆ ಯೋಜನೆಗಳು ತನ್ನಷ್ಟಕ್ಕೆ ಬರ್ತದೆ, ಯೋಚನೆಯೇ ಮಾಡದೇ ಇದ್ದರೆ ಯೋಜನೆಗಳು ತಲೆಯಲ್ಲಿ ಬರುವುದೇ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಯುವಕರು ಕೂತ್ಕೊಂಡು ಯೋಚನೆ ಮಾಡಲಿಕ್ಕೆ ಶುರು ಮಾಡಿ. ಊರಿನ ಬಗ್ಗೆ ನೀವೆಲ್ಲ ಹಾಕಿದ್ರಲ್ಲ, ಏನೇನು ಕಾರ್ಯಕ್ರಮ ಮಾಡಿದಿರಿ ಅಂತ, ಊರನ್ನು ಸ್ವಚ್ಛ, ಮನೆಯ ಕಸವನ್ನು ಹೊರಗೆ ಬಿಸಾಡಿದರೆ ಸಾಕಾಗೋದಿಲ್ಲ, ಊರು ಸ್ವಚ್ಛವಾಗಿರಬೇಕು ಅನ್ನೋದು. ಪ್ಲಾಸ್ಟಿಕ್ಕನ್ನಂತೂ ಹಾಕಲಿಕ್ಕೆ ಬಿಡಬೇಡಿ. ಮಳೆ ನೀರು ಕೊಯ್ಲನ್ನು ಮಾಡ್ತಾ ಇದ್ದೀರಿ ನೀವು, ಗೋವಿಗಾಗಿ ಮೇವು ಅಂತ ಹೇಳ್ತೀರಿ, ಗೋವಿಗಾಗಿ ಮೇವು ಸಾಕಾಗೋದಿಲ್ಲ. ಎಲ್ಲ ಪ್ರಾಣಿಗಳಿಗೂ ಅದು ಬದುಕುವಷ್ಟು ದಿವಸ ಒಳ್ಳೆಯ ರೀತಿಯಲ್ಲಿ. ಈಗ ನಾಯಿ ಬಗ್ಗೆ ಮೊನ್ನೆ ಚರ್ಚೆ ಆಯಿತು, DC ಆಫೀಸಲ್ಲಿ ಎಲ್ಲ ಮೀಟಿಂಗ್ ಆಯಿತು. ಅದನ್ನು ಕಮ್ಮಿ ಎಲ್ಲ ಭಾಗದಲ್ಲಿ ಒಂದೊಂದು ಎಕರೆ ಜಾಗವನ್ನು ಕೊಡಬೇಕು ಅಂತ ಏನು ತೀರ್ಮಾನ ತಗೊಂಡಿದ್ದಾರೆ ಅಂತ ಕೇಳಿದೆ. ಅದನ್ನು ಚೇಂಜ್ ಮಾಡಿ ಇಲ್ಲಿಯ ನಾಯಿಗೆ ಮಾತ್ರ ಅದನ್ನು ಇದಕ್ಕೆ ಸ್ಟೆರಿಲೈಸ್ ಮಾಡಲಿಕ್ಕೆ ಅದನ್ನು ಮೊದಲು ಮಾಡಿದ್ದು, ಈಗ ಚೇಂಜ್ ಆಗಿದೆ ಅಂತ ಕಾಣ್ತದೆ. ನಾನು ನಾಳೆ ಚರ್ಚೆ ಮಾಡ್ತೇನೆ, ಅದು ಚೇಂಜ್ ಆಗಬೇಕಾಗ್ತದೆ. ಎಲ್ಲ ಕಡೆದ್ದು ಇಲ್ಲಿ ತಂದು ಹಾಕುವಂಥದ್ದು, ಆಯಾ ಊರಿನಲ್ಲಿ ಒಂದೊಂದು ಎಕರೆಯನ್ನು ಇಟ್ಕೊಂಡು ಮಾಡಲಿ ತೊಂದರೆ ಇಲ್ಲ. ಯಾಕಂದರೆ ನಾಯಿಗಳನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಅದನ್ನು ಎಲ್ಲ ಕಡೆಯಿಂದ ತಂದು ಇಲ್ಲಿ ಹಾಕುವಂಥದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ನಂದು ಸಹ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಅವತ್ತು ಸಹ ಭಾಷಣದಲ್ಲಿ ಹೇಳಿದ್ದು, ಇವತ್ತು ಸಹ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತನ್ನು ಮುಗಿಸ್ತೇನೆ. ಅದರೊಟ್ಟಿಗೆ ನಾನು ತಮ್ಮ ಅನುಮತಿಯನ್ನು ಕೇಳ್ತೇನೆ ಹೊರಟು. ಮತ್ತು ಇವತ್ತು ಸನ್ಮಾನಗೊಳ್ಳುವಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಕೆಲಸ ಮಾಡಲಿ ಅಂತ ನಿಮಗೆಲ್ಲ, ನಿಮ್ಮನ್ನು ನೋಡಿ ಬೇರೆ ಮಕ್ಕಳು ತಯಾರಾಗಬೇಕು. ನಿಮ್ಮ ಹೇಗೂ ಇವು ಮಾಡಿದ್ದೀರಿ, ಅದಕ್ಕೆ ನಿಮ್ಮನ್ನು ಗುರುತಿಸಿದ್ದಾರೆ, ಉಳಿದವರು ಅದನ್ನು ಪ್ರಾರಂಭ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯುವ ವಿಚಾರ ವೇದಿಕೆ ರಿಜಿಸ್ಟರ್ಡ್ ಉಪ್ಪೂರು ಕೊಳಲಗಿರಿ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಉದ್ಘಾಟಕೀಯ ಮಾತುಗಳನ್ನಾಡಿದಂಥ
ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು, ಮಾಜಿ ಶಾಸಕರು, ಮಾಜಿ ಸಂಸದರು ಆದಂಥ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಉಪ್ಪೂರು ಯುವ ವಿಚಾರ ವೇದಿಕೆಯ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಟಿಯವರು ಕಾರ್ಯಕ್ರಮದ ಸಗಣಿ ನೆನಪಿನ ದ್ಯೋತಕ ಸಾಕ್ಷಿಯಾದಂಥ ಸ್ಮರಣಿಕೆಯನ್ನು ನೀಡಿ ಗೌರವಿಸಿ ಅವರನ್ನು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟದ್ದಕ್ಕಾಗಿ ವಿಶೇಷವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ನಮ್ಮ ಈ ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ 2 ದಿನಗಳ ಪರ್ಯಂತ ನಡೆಯುವಂಥ ರಜತ ಸಂಭ್ರಮಾಚರಣೆಯ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಮಾಡುವುದರಲ್ಲಿ ತನ್ನದೇ ಆದಂಥ ಕೀರ್ತಿಯನ್ನು ಉಳಿಸಿಕೊಂಡು ಬಂದಿರುವಂಥ, ತನ್ನದೇ ಆದಂಥ ಛಾಪನ್ನು ಇರಿಸಿಕೊಂಡು ಬಂದಿರುವಂಥ ಒಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಾದಂಥ CDSI ಕ್ರಿಯೇಷನ್ ಮೂಲಕ ನೇರ ಪ್ರಸಾರವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. CDSI ಕ್ರಿಯೇಷನ್ನ ಮುಖ್ಯಸ್ಥರಿಗೆ, ಸಿಬ್ಬಂದಿ ವರ್ಗದವರಿಗೂ ಸಹ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಹುಶಃ ಕರಾವಳಿ ಭಾಗದ ಪ್ರಸಿದ್ಧ ವಿಜಯ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ ಮೋಹನ್ ಉಡುಪ ಹಂದಾಡಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆ ಬಹುಶಃ ಕರ್ಜೆ ಭಾಗದ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಕಾರ್ಯಕರ್ತರಾದಂಥ ಹರೀಶ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಉಡುಪಿ ಜಿಲ್ಲೆ ಕಂಡ ಓರ್ವ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ತ್ರಿವರ್ಣ ವಿಶ್ವ ವೇದಿಕೆಯ ಸಂಸ್ಥಾಪಕರಾಗಿದ್ದಂಥ ಸತೀಶ್ ಪೂಜಾರಿ ಕಿಳಿಂಜಿ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ತುಳುನಾಡು ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಉಮೇಶ್ ಹೆಗಡೆ ಬಾಣಬಿಟ್ಟು ಹಾವಂಜಿ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ವಿಜಯ್ ಮಾಯಾಡಿಯವರು, ಉದ್ಯಮಿಗಳಾದಂಥ ವಿಜಯ್ ಮಾಯಾಡಿ ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಅಮ್ಮುಂಜೆಯ ಯುವ ಉದ್ಯಮಿಗಳಾದಂಥ ಸನ್ಮಾನ್ಯ ಸಂದೀಪ್ ನಾಯ್ಕರವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಉಪ್ಪೂರು ಬಂಟರ ಸಂಘದ ನಮ್ಮ ನೆಚ್ಚಿನ ಅಧ್ಯಕ್ಷರು, ನೂತನ ಅಧ್ಯಕ್ಷರಾದಂಥ ಪ್ರಶಾಂತ್ ಶೆಟ್ಟಿ ಅಮ್ಮುಂಜೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಉಪ್ಪೂರು ಬಂಟರ ಸಂಘದ ಕೋಶಾಧಿಕಾರಿಯವರಾದಂಥ ಶ್ರೀಮತಿ ಕಲಾ ರಾಣಿ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಗದ್ದುಗೆ ಅಮ್ಮನವರ, ದುರ್ಗಾಪರಮೇಶ್ವರಿ ಅಮ್ಮನವರ ದೇವಳದ ಸಹ ವ್ಯವಸ್ಥಾಪಕರು, ಧಾರ್ಮಿಕ ಚಿಂತಕರು, ಉಪ್ಪೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಸುನಿಲ್ ಶೆಟ್ಟಿ ಉಪ್ಪೂರು ದೊಡ್ಡಮನೆಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಸತೀಶ್ ಶೆಟ್ಟಿ ಅವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ರತ್ನಾಕರ ಶೆಟ್ಟಿಯವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಶಾರಿಕಾ ರತ್ನಾಕರ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಮಗ ಶಿವಪ್ರಸಾದ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮದತ್ತ ನಾವುಗಳು ಬರುವರಿದ್ದೇವೆ. ಇಂದು ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಪರ್ವ ಕಾಲದಲ್ಲಿ ಮೊದಲ ದಿನದ ಉದ್ಘಾಟನಾ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಲಿರುವಂಥವರು, ಮೊದಲಿಗೆ ಸನ್ಮಾನವನ್ನು ಸ್ವೀಕರಿಸಲಿರುವಂಥವರು ಪ್ರಗತಿಪರ ಕೃಷಿಕರು, ಕೃಷಿ ಚಿಂತಕರು, ನಮ್ಮ ಯುವ ವಿಚಾರ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನದೇ ಆದಂಥ ಪ್ರೋತ್ಸಾಹ ಸಹಕಾರವನ್ನು ಕೊಟ್ಟುಕೊಂಡು ಬಂದಿರುವಂಥ ರಾಯಲ್ ಎನ್ನುವಂಥ ಟ್ರೇಡ್ ಮಾರ್ಕನ್ನು ಹೊಂದಿರತಕ್ಕಂಥ ಬಹುದೊಡ್ಡ ಉದ್ಯಮಿಗಳಾದಂಥ ಸನ್ಮಾನ್ಯ ರಾಯಲ್ ರತ್ನಾಕರ ಡಿ ಶೆಟ್ಟಿಯವರನ್ನು ಅತ್ಯಂತ ಗೌರವ ಆದರಗಳಿಂದ ಆ ಒಂದು ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ಅವರ ಯಶಸ್ಸಿನಲ್ಲಿ 50% ಬ್ರಿಟಾನಿಯಾ ಬಿಸ್ಕೆಟ್ 50 ಬಿಸ್ಕೆಟ್ ಇದ್ದ ಹಾಗೆ ಅವರ ಯಶಸ್ಸಿನಲ್ಲಿ, ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಿಂತಂಥವರು ಶ್ರೀಮತಿ ಶಾರಿಕಾ ರತ್ನಾಕರ ಡಿ ಶೆಟ್ಟಿಯವರನ್ನು ಅತ್ಯಂತ ಗೌರವಾದರಗಳಿಂದ ವೇದಿಕೆಯ ಮೇಲ್ಭಾಗದ ಆ ಒಂದು ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಭವಾನಿ ಶಂಕರ್ ಅವರು, ಯುವ ವಿಚಾರ ವೇದಿಕೆಯ ಸದಸ್ಯರಾದಂಥ ಭವಾನಿ ಶಂಕರ್ ಇವರು. ಅವರ ಕಿರು ಪರಿಚಯಕ್ಕಾಗಿ ಅಮ್ಮುಂಜೆ ಶ್ರೀ ಧೂಮಣ್ಣ ಶೆಟ್ಟಿ ಹಾಗೂ ಚಿಕ್ಕ ಶೆಟ್ಟಿಯವರ ಪುತ್ರರಾಗಿ ಜನಿಸಿದಂತಹ ನೀವು ಬಾಲ್ಯದಲ್ಲಿಯೇ ಕೃಷಿಯ ಬಗ್ಗೆ ವಿಶೇಷವಾದ ಆಸಕ್ತಿ ಹಾಗೂ ಅಭಿರುಚಿಯನ್ನು ಹೊಂದಿದ್ದು, ಕೃಷಿಯ ಬಗ್ಗೆ ವಿಶೇಷ ಪಾಂಡಿತ್ಯವನ್ನು ಸಹ ಪಡೆದಿರುತ್ತೀರಿ. ರೈತರೇ ದೇಶದ ಬೆನ್ನೆಲುಬು ಎನ್ನುವಂತಹ ನಾಣ್ಣುಡಿಯಂತೆ ಕೃಷಿ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮಗೆ ಒದಗಿ ಬಂದಂತಹ ಜಮೀನುಗಳಲ್ಲಿ ವಿಶೇಷ ರೀತಿಯ ಭತ್ತದ ಕೃಷಿ, ತೆಂಗಿನ ಕೃಷಿ, ನೂರಾರು ಬೆಳೆಗಳನ್ನು ಬೆಳೆಸಿ ನೂರಾರು ಜನರಿಗೆ ಉದ್ಯೋಗದಾಯಕರಾಗಿದ್ದೀರಿ. ಬಿಸಿಲಿನ ಬೇಗೆಯಲ್ಲಿ ಬೆಂಡಾದಂತಹ ದೇಹಗಳಿಗೆ ತಂಪಿನ ಆಹ್ಲಾದಕರ ಅನುಭವ ನೀಡುವಂತಹ ರಾಯಲ್ ತಂಪು ಪಾನೀಯ ಉದ್ಯಮವನ್ನು ನಡೆಸುತ್ತಾ ನೂರಾರು ಜನರಿಗೆ ಉದ್ಯೋಗದ ಅವಕಾಶವನ್ನು ಮಾಡಿಕೊಟ್ಟಿರುತ್ತೀರಿ. ಇದಲ್ಲದೆ ದೈವ ದೇವರುಗಳ ಬಗ್ಗೆ ಅಪಾರ ನಂಬಿಕೆ, ಆರಾಧನೆ, ಭಕ್ತಿಯುಳ್ಳಂತಹ ತಾವು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಗುರುತಿಸಿಕೊಂಡು ದೈವ ದೇವರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜೀರ್ಣೋದ್ಧಾರ ಕ್ಷೇತ್ರಗಳಲ್ಲಿ ತಮ್ಮನ್ನು
ತೊಡಗಿಸಿಕೊಂಡು ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಿರುತ್ತೀರಿ. ಯಕ್ಷಗಾನ ಮುಂತಾದಂತಹ ಕಲೆಯ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿರುವಂತಹ ತಾವು ಕಲೆಯನ್ನು ಸದಾ ಪ್ರೋತ್ಸಾಹಿಸುತ್ತಾ ಬಂದಿದ್ದು ನಿಮ್ಮ ಜೊತೆ ಧರ್ಮಪತ್ನಿಯಾದಂತಹ ಸರಿತಾ ಶೆಟ್ಟಿ, ಮಕ್ಕಳಾದಂತಹ ಅಪರ್ಣಾ ಪ್ರದೀಪ್ ಶೆಟ್ಟಿ, ಶಿವಪ್ರಸಾದ್ ಶೆಟ್ಟಿ ಮುಂತಾದವರೊಂದಿಗೆ ನಿಮ್ಮ ಸುಖ ಜೀವನವನ್ನು ನಡೆಸುತ್ತಾ ಇದ್ದೀರಿ ಸರ್. ನೀವು ನಮ್ಮೂರಿನ ಹೆಮ್ಮೆಯ ರಾಯಲ್ ರತ್ನಾಕರ್ ಶೆಟ್ಟಿ ಎಂದೇ ಪ್ರಸಿದ್ಧರಾಗಿರುತ್ತೀರಿ. ಸದಾ ನಗುಮುಖದ ಸ್ವಾಗತವನ್ನು ನೀಡಿ ತುಂಬ ವಿಶ್ವಾಸದೊಂದಿಗೆ ಅತಿಥಿಗಳನ್ನು ಸತ್ಕರಿಸುವಂತಹ ತಮಗೆ ಇಂದು ನಮ್ಮ ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮದ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಆದರದಿಂದ ಸನ್ಮಾನಿಸಿ ತಮ್ಮ ಹಿರಿಯರಾದಂತಹ ತಮ್ಮ ಆಶೀರ್ವಾದವನ್ನು ಪಡೆಯಲು ನಮ್ಮ ಸಂಸ್ಥೆ ಹೆಮ್ಮೆ ಪಡುತ್ತಿದೆ. ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಒಂದು ಮೊದಲನೇ ದಿನದ ಉದ್ಘಾಟನಾ ಸಮಾರಂಭದ ಭವ್ಯ ವೇದಿಕೆ ಮೇಲೆ ಪ್ರಗತಿಪರ ಕೃಷಿಕರು, ಕೃಷಿ ಚಿಂತಕರು, ಧಾರ್ಮಿಕ ಕ್ಷೇತ್ರದಲ್ಲಿ ಅನನ್ಯ ಸೇವೆಯನ್ನು ಮಾಡಿಕೊಂಡು ಬಂದಂಥವರು, ಉದ್ಯಮಿಗಳು, ರಾಯಲ್ ರತ್ನಾಕರ ಡಿ ಶೆಟ್ಟಿ ದಂಪತಿಗಳಿಗೆ ಈ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಈ ಒಂದು ಶುಭಾವಸರದಲ್ಲಿ ರಾಯಲ್ ರತ್ನಾಕರ ಡಿ ಶೆಟ್ಟಿ ದಂಪತಿಗಳಿಗೆ ಗೌರವ ಸನ್ಮಾನ, ಪ್ರೀತಿಪೂರ್ವಕವಾದ ಅಭಿಮಾನದ ಸನ್ಮಾನ ಯುವ ವಿಚಾರ ವೇದಿಕೆಯ ವತಿಯಿಂದ. ಗೌರವದ ಶಲ್ಯವನ್ನ ಹೆಗಲಿಗೆ ಹೊದಿಸುವುದರೊಂದಿಗೆ ಬಣ್ಣ ಬಣ್ಣಗಳನ್ನು ಹೊಂದಿರುವಂತಹ ಮಣಿಗಳ ಹಾರವನ್ನ ಕೊಳ್ಳಿಗೆ ಹಾಕುವುದರೊಂದಿಗೆ ಮೈಸೂರು ಮಹಾರಾಜರು ಧರಿಸಿಕೊಳ್ಳುತ್ತಿದ್ದಂತಹ ಪೇಟದ ನೆನಪನ್ನ ಮಾಡಿಕೊಂಡು ತಲೆಯ ಮೇಲೆ ಪೇಟವನ್ನು ಇರಿಸಿಕೊಂಡು ಫಲತಾಂಬೂಲವನ್ನು ಇರಿಸಿಕೊಂಡಿರುವಂತಹ ಹರಿವಾಣವನ್ನ ಕೈಯಲ್ಲಿ ಕೊಡಮಾಡುವುದರೊಂದಿಗೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಸವಿನೆನಪಿನ ದ್ಯೋತಕ ಸಾಕ್ಷಿಯಾದಂತ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದರೊಂದಿಗೆ ಗೌರವ ಪೂರ್ವಕವಾದಂತ ಸನ್ಮಾನ ಕಾರ್ಯಕ್ರಮ ಇದೀಗ ಈ ಭವ್ಯ ವೇದಿಕೆ ಮೇಲೆ ನೆರವೇರ್ತಾ ಇದೆ. ರಾಯಲ್ ರತ್ನಾಕರ ಡಿ ಶೆಟ್ಟಿ ಅವರಿಗೂ ಮತ್ತು ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಶಾರಿಕಾ ರತ್ನಾಕರ ಡಿ ಶೆಟ್ಟಿ ದಂಪತಿಗಳಿಗೆ, ರಾಯಲ್ ರತ್ನಾಕರ ಡಿ ಶೆಟ್ಟಿ ದಂಪತಿಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಮೂಲಕ ವಂದನೆ ವಂದನೆ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಮುಂದೆಯೂ ನಿಮ್ಮ ಸಹಕಾರ ನಮ್ಮ ಸಂಸ್ಥೆಯ ಮೇಲೆ ಇರಲಿ. ಇದುವರೆಗೂ ತುಂಬ ಹೃದಯದ ಸಹಕಾರವನ್ನು ನೀಡಿದ್ದೀರಿ. ಸಂದೀಪ್ ಶೆಟ್ಟಿಯವರನ್ನ ಒಂದು ದತ್ತು ಮಗನಂತೆ ತಾವುಗಳು ಕಂಡವರು ಸಹ, ಅದೇ ರೀತಿ ಸಂದೀಪ್ ಶೆಟ್ಟಿಯವರ ಎಲ್ಲ ಕಾರ್ಯಕಲಾಪಗಳಲ್ಲಿ ತಾವುಗಳು ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಂಥವರು. ಸಂದೀಪ್ ಶೆಟ್ಟಿಯವರ ಸಮಗ್ರ ನೇತೃತ್ವದಲ್ಲಿ ನಡೆಯುವಂತಹ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿದಂಥ ರತ್ನಾಕರ ಡಿ ಶೆಟ್ಟಿ ದಂಪತಿಗಳಿಗೆ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ. ಇದೀಗ ಮುಂದಿನ ಗೌರವ ಸನ್ಮಾನ ಕಾರ್ಯಕ್ರಮದತ್ತ ನಾವುಗಳು ಬರೋರಿದ್ದೇವೆ. ಕಳೆದ 25 ವರ್ಷಗಳ ಹಿಂದೆ, ಅಂದರೆ 2000 ಇಸವಿಯಲ್ಲಿ ಅಂದು ಭಾರತ್ ಸಂಚಾರ್ ನಿಗಮ್ನ ಲಿಮಿಟೆಡ್ನ ಉದ್ಯೋಗಿಯಾಗಿರ್ತಕ್ಕಂಥ ಕೃಷ್ಣ ಸರ್ ಅವರ ದೂರದರ್ಶಿತ್ವದ ಚಿಂತನೆಯೊಂದಿಗೆ ಅಂದು ಈ ಯುವ ವಿಚಾರ ವೇದಿಕೆಯನ್ನ ಹುಟ್ಟು ಹಾಕುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದಂಥವರು, ಸ್ಥಾಪಕ ಅಧ್ಯಕ್ಷತೆಯನ್ನು ತನ್ನ ಹೆಗಲಿಗೆ ಏರಿಸಿಕೊಂಡು ಯುವ ವಿಚಾರ ವೇದಿಕೆಯನ್ನ ಉಪ್ಪೂರು ಕೊಳಲಗಿರಿ ಎನ್ನುವಂಥ ಪರಮ ಪವಿತ್ರವಾದಂಥ ಪುಣ್ಯಭೂಮಿಯಲ್ಲಿ ಹುಟ್ಟು ಹಾಕಿ ಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂಥವರು, ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಶೈಕ್ಷಣಿಕ ಜಗತ್ತಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿಕೊಂಡು ಬಂದಿರುವಂಥ ಸನ್ಮಾನ್ಯ ಜಯಪ್ರಕಾಶ್ ಕುಮಾರ್ ಸ್ಥಾಪಕ ಅಧ್ಯಕ್ಷರು, ಹಾಗೆ ಅವರ ಧರ್ಮಪತ್ನಿ ಸೆಕ್ರೆಡ್ ಹಾರ್ಟ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಮುಂಜಯ್ಯ ನಿವೃತ್ತ ಮುಖ್ಯೋಪಾಧ್ಯಾಯಿನಿಯವರಾದಂಥ ಶ್ರೀಮತಿ ರುಕ್ಮಿಣಿ ಯಮ್ಮ ಇವರನ್ನ ಅತ್ಯಂತ ಗೌರವಾದಗಳಿಂದ ಆ ಒಂದು ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳುವಂತೆ ಯುವ ವಿಚಾರ ವೇದಿಕೆಯ ನಮ್ಮ ನೆಚ್ಚಿನ ಪ್ರೀತಿಯ ಸದಸ್ಯರಾದಂಥ ಸುರೇಶ್ ಇವರು. ಎಲ್ಲರಿಗೂ ನಮಸ್ಕಾರ. ಈಗ ಜಯಪ್ರಕಾಶ್ ಸರ್ ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದೇನೆ. ಶ್ರೀಯುತ ಗೋಪಾಲ ಸೇರೆಗಾರ್ ಹಾಗೂ ಶ್ರೀಮತಿ ಪದ್ಮಾವತಿ ಇವರ ಪುತ್ರರಾದ ತಾವು ಪ್ರಾಥಮಿಕ ಶಿಕ್ಷಣ ಪದವಿಯನ್ನು ಪಡೆದುಕೊಂಡು ಜಾತಬೆಟ್ಟು ಬಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿ ಅದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದವರು ತಾವು. ತಮ್ಮ ಸುದೀರ್ಘ ಅವಧಿಯ ಶಿಕ್ಷಣ ಸೇವೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡಿ ಅದೆಷ್ಟು ವಿದ್ಯಾರ್ಥಿಗಳಿಗೆ ದಾರಿದೀಪವಾದವರು. ಶಿಕ್ಷಕರಾಗಿ ಮಕ್ಕಳಿಗೆ ಶಿಕ್ಷಣವನ್ನು, ಉತ್ತಮ ಆಚಾರ ವಿಚಾರಣೆಗಳನ್ನು ದಾರೆ ಎರೆದು ಜೊತೆಯಾಗಿ ಸಾಮಾಜಿಕವಾಗಿ ತೊಡಗಿಕೊಂಡು ತಾವು ನಮ್ಮ ಯುವ ವಿಚಾರ ವೇದಿಕೆಯ
ವೇದಿಕೆ ಸ್ಥಾಪನೆಯಾಗುವ ಸಮಯದಲ್ಲಿ ವೇದಿಕೆಯ ಸ್ಥಾಪಕರಾದ ಡಿ ಕೃಷ್ಣರವರೊಂದಿಗೆ ನಮ್ಮನ್ನೆಲ್ಲ ಒಂದುಗೂಡಿಸಿ ನಮಗೆಲ್ಲ ಮಾರ್ಗದರ್ಶಕರಾಗಿ ನಮ್ಮ ಯುವ ವಿಚಾರ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾಗಿ ವೇದಿಕೆಯ ಜನನಕ್ಕೆ ಕಾರಣಭೂತರಾಗಿದ್ದವರು ತಾವು. ಸ್ಥಾಪಕ ಸದಸ್ಯರಾಗಿ ಸಂಘದ ಭವಿಷ್ಯದ ಅಭಿವೃದ್ಧಿಗೆ ನಮಗೆಲ್ಲ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿ ಇಂದು ರಜತ ವರ್ಷದ ಸಂಭ್ರಮಕ್ಕೆ ನಮ್ಮ ವೇದಿಕೆ ಬಂದು ನಿಂತಿದೆ ಎಂದು ಎನ್ನಲು ನಮಗೆಲ್ಲ ಬಹಳ ಹೆಮ್ಮೆ ಎನಿಸುತ್ತದೆ. ಅಲ್ಲದೆ ಇಂದು 25 ವರ್ಷದ ಯುವ ತರುಣ ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮಕ್ಕೆ ಮೆಟ್ಟಿಲಾಗಿ ನಮಗೆಲ್ಲ ನಡೆಯುವ ದಾರಿಯಲ್ಲಿ ಶಿಸ್ತು, ಸಂಯಮ, ಬದ್ಧತೆ ಹಾಗೂ ಹೊಂದಾಣಿಕೆಗಳನ್ನು ಕಲಿಸಿದ ಗುರುವಾಗಿ ನಮ್ಮ ಈ ರಜತ ಸಂಭ್ರಮ ವೇದಿಕೆಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವುದು ನಮಗೆಲ್ಲ ಬಹಳ ಬಹಳ ಹೆಮ್ಮೆಯ ವಿಚಾರ. ಇವರೇ ನಮ್ಮೆಲ್ಲರ ಆತ್ಮೀಯರು, ಸ್ಥಾಪಕ ಅಧ್ಯಕ್ಷರು, ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ಜಯಪ್ರಕಾಶ್ ಸರ್ ಹಾಗೂ ಅವರೊಂದಿಗೆ ಅವರ ಪತ್ನಿ ಅಮುಂಜೆ ಸೆಕ್ರೆಟ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಹಲವಾರು ಮಕ್ಕಳಿಗೆ ವಿದ್ಯೆ ನೀಡಿ ದಾರಿದೀಪವಾದ ಶಿಕ್ಷಕಿ ರುಕ್ಮಿಣಿ ಟೀಚರ್ ಅವರಿಗೆ ತಮಗಿದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಿಚಾರ ವೇದಿಕೆ ವತಿಯಿಂದ ಹೃದಯ ಸ್ಪರ್ಶಿಯಾದ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕೋಶಾಧಿಕಾರಿ ಹಾಗೂ ಸರ್ವ ಸದಸ್ಯರು, ಯುವ ವಿಚಾರ ವೇದಿಕೆ ರಿಜಿಸ್ಟ್ರಾರ್, ಉಪ್ಪೂರು, ಕೊಳಲಗಿರಿ. ಅಂದು ಡಿ ಕೃಷ್ಣರವರ ಸ್ಥಾಪಕತ್ವದಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿ ಈ ಒಂದು ಯುವ ವಿಚಾರ ವೇದಿಕೆಯನ್ನ ಮುನ್ನಡೆಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ಅಂದಿನ ಕಾಲಘಟ್ಟದಲ್ಲಿ ತನ್ನ ಮೂಲಕ ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂತಹ, ಶೈಕ್ಷಣಿಕ ಜಗತ್ತಿಗೆ ತನ್ನ ಮೂಲಕ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ದಂಪತಿಗಳು ಸನ್ಮಾನ್ಯ ಸ್ಥಾಪಕ ಅಧ್ಯಕ್ಷರಾದಂಥ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಜಯಪ್ರಕಾಶ್ ಕುಮಾರ್ ಅವರು, ಅದೇ ರೀತಿ ಅವರ ಧರ್ಮ ಪತ್ನಿ ನಿವೃತ್ತ ಮುಖ್ಯೋಪಾಧ್ಯಾಯಿಯವರಾದಂಥ ಶ್ರೀಮತಿ ರುಕ್ಮಿಣಿ ಯಮ್ಮ, ಅದೇ ರೀತಿ ಜಯಪ್ರಕಾಶ್ ಅವರಿಗೆ ರತ್ನಗಂಬಳಿ ಖಚಿತವಾದಂತಹ ರೇಷ್ಮೆಯ ಶಾಲಿನ ಹೊದಿಕೆ, ಮಣಿಗಳ ಹಾರವನ್ನು ಕೊಳ್ಳಿಗೆ ಹಾಕುವುದರೊಂದಿಗೆ ತಲೆಯ ಮೇಲೆ ಪೇಟವನ್ನು ಇರಿಸಿಕೊಂಡು ಫಲತಾಂಬೂಲವನ್ನು ಇರಿಸಿಕೊಂಡಂತಹ ಹರಿವಾಣವನ್ನು ಕೈಯಲ್ಲಿ ಕೊಡಮಾಡುವುದರೊಂದಿಗೆ ಆ ಸವಿ ನೆನಪಿನ ಸಾಕ್ಷಿಯಾದಂತಹ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದರೊಂದಿಗೆ ಅಭಿನಂದನಾ ಸನ್ಮಾನ ಪತ್ರವನ್ನು ಸಮರ್ಪಿಸುವುದರೊಂದಿಗೆ ಜಯಪ್ರಕಾಶ್ ಕುಮಾರ್ ದಂಪತಿಗಳಿಗೆ ಗೌರವ ಸನ್ಮಾನ, ಪ್ರೀತಿಪೂರ್ವಕವಾದ ಅಭಿನಂದನೆ. ಸ್ಥಾಪಕ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಕುಮಾರ್ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಂದನೆ ವಂದನೆ, ಅಭಿನಂದನೆ, ಅಭಿವಂದನೆ. ಮುಂದೆಯೂ ಸದಾ ನಿಮ್ಮ ಮಾರ್ಗದರ್ಶನ ನಮ್ಮ ಯುವ ವಿಚಾರ ವೇದಿಕೆ ಮೇಲೆ ಇರಲಿ. ನಿಮಗೆ ಭಗವಂತ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ಗೌರವ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಬಂಧುಗಳೇ, ವೇದಿಕೆಯ ಕೆಳಭಾಗದಲ್ಲಿ ಸೆಕ್ರೆಡ್ ಹಾರ್ಟ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಅಧ್ಯಾಪಕರಾದಂಥ ದಿವಾಕರ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಭಾರತೀಯ ಜೀವ ವಿಮಾ ನಿಗಮದ ಮುಖ್ಯ ನಿವೃತ್ತ ಅಧಿಕಾರಿಗಳಾದಂಥ ಸನ್ಮಾನ್ಯ ಪ್ರೇಮಾನಂದ ಪಾಣರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡು, ಅದೇ ರೀತಿ ನಮ್ಮೂರಿನ ಮತ್ತೊಂದು ಬಲಾಢ್ಯ ಸಂಸ್ಥೆ ಸವಿನಯ ಫ್ರೆಂಡ್ಸ್ ಕ್ಲಬ್ ನರ್ನಾಡು, ಇದರ ಗೌರವ ಅಧ್ಯಕ್ಷರಾದಂಥ ಜಗದೀಶ ಆಚಾರ್ಯರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ರಜತ ಸಂಭ್ರಮ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಮುಂದಿನ ಭಾಗದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವಂಥವರು ಅಸಹಾಯಕರ ಪಾಲಿನ ಆರಾಧ್ಯ ದೈವ ಎಂದೆನಿಸಿಕೊಂಡಿರುವಂಥ ಹೋಮ್ ಡಾಕ್ಟರ್ ಫೌಂಡೇಶನ್ನ ಪ್ರವರ್ತಕರು, ಸ್ವರ್ಗ ಆಶ್ರಮದ ಮುಖ್ಯಸ್ಥರು ಆಗಿರ್ತಕ್ಕಂಥ ಜನಪ್ರಿಯ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಇವರನ್ನು ಅತ್ಯಂತ ಗೌರವಾದಗಳಿಂದ ಆ ಒಂದು ಸನ್ಮಾನ ಪೀಠಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಅವರ ಕಿರು ಪರಿಚಯವನ್ನು ಮಾಡಿಕೊಡಲಿಕ್ಕಿದ್ದಾರೆ ಯುವ ವಿಚಾರ ವೇದಿಕೆಯ ಜೊತೆ ಕಾರ್ಯದರ್ಶಿಯವರಾದಂಥ ಶಕುಂತಲಾ ಮೇಡಮ್ ರವರು ಅವರ ಕಿರು ಪರಿಚಯವನ್ನು ಮಾಡಿಕೊಡಬೇಕು. ತಮಗೆಲ್ಲರಿಗೂ ವಂದಿಸುತ್ತಾ ಸನ್ಮಾನಿತರ ಪರಿಚಯವನ್ನು ಮಾಡಲು ಇಚ್ಛಿಸುತ್ತೇನೆ. ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಶಿಕ್ಷಕ ದಂಪತಿಗಳಾದ ಶ್ರೀಯುತ ಸುಂದರ್ ಶೆಟ್ಟಿ ಹಾಗೂ ಶ್ರೀಮತಿ ಶಶಿಕಲಾ ಶೆಟ್ಟಿ ಇವರ ಪುತ್ರರಾಗಿರುವ ತಾವು ವೈದ್ಯಕೀಯ ಸೇವಾ ಪದವಿಯನ್ನು ಪಡೆದು ವೈದ್ಯೋ ನಾರಾಯಣೋ ಹರಿ ಎಂಬಂತೆ ಸಾಮಾನ್ಯರೆಲ್ಲರ ದೇವರಂತೆ ಕಾಣುವ ವೈದ್ಯ ಸೇವಾ ವೃತ್ತಿಯ ಜೊತೆಗೆ ಅಶಕ್ತರ ಪಾಲಿನ ಆಶಾದೀಪವಾಗಿ ಸಾಮಾಜಿಕ ಸೇವೆಯಲ್ಲಿ ಧುಮುಕಿದವರು. ಅಗತ್ಯವಿರುವವರ ಆಶಾಕಿರಣ, ಬಡ ರೋಗಿಗಳ, ವೃದ್ಧರ, ಅನಾಥರ, ವಿದ್ಯಾರ್ಥಿಗಳ ಸಂಕಷ್ಟದ ಸಮಯದಲ್ಲಿ ಸಂಪ್ರೀತಿಯನ್ನು ನೀಡುವ ಹೆಮ್ಮೆಯ ಸಂಸ್ಥೆ ಹೋಮ್ ಡಾಕ್ಟರ್ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಸಮಾನ ಮನಸ್ಕ ಬಂಧುಮಿತ್ರರ ತಂಡದೊಂದಿಗೆ ದತ್ತು ಸ್ವೀಕಾರ, ವಸ್ತ್ರದಾನ, ಕನಸಿನ ಮಳಿಗೆ, ಅಂಬೀಗ ನಾನಿನ್ನ ನಂಬಿದೆ, ವಿದ್ಯಾರ್ಥಿ ಜೋಳಿಗೆ, ಅಸಹಾಯಕರಿಗೆ ನೆರವು, ಮನೆಮಗಳ ಮದುವೆ,
ಅನ್ನದಾನ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇನ್ನೂ 10 ಹಲವು ಪರಿಕಲ್ಪನೆಯ ಮೂಲಕ ಸಮಾಜದ ಕಟ್ಟಡದ ವ್ಯಕ್ತಿಯ ಕಣ್ಣೀರನ್ನು ಒರೆಸಿದ ಬಡವರ ಬಂಧುವಾದಿರಿ. ಅಲ್ಲದೆ ಅಸಹಾಯಕರನ್ನು ನೇರವಾಗಿ ತಲುಪಿ ಸಹಾಯ ಹಸ್ತ ನೀಡುವುದರೊಂದಿಗೆ ಸಮಾಜದಲ್ಲಿರುವ ಹುಳುಕುಗಳನ್ನು ಸುಧಾರಿಸಲು ಪಣ ತೊಟ್ಟಂತೆ ಸಣ್ಣ ಕತೆ, ಕವನ, ಲೇಖನ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುತ್ತಿದ್ದೀರಿ. ಅಶಕ್ತರ ಪಾಲಿನ ಆಶಾಕಿರಣ ಹೋಮ್ ಡಾಕ್ಟರ್ ಫೌಂಡೇಶನ್ ಸಂಸ್ಥೆಯ ಜೊತೆಗೆ ಅನಾಥರು, ವಯೋವೃದ್ಧರು ತಮ್ಮ ಕಡೆಯ ಕಾಲದಲ್ಲಿ ಸ್ವರ್ಗದ ಅನುಭವ ಹಾಗೂ ಅನುಭೂತಿಯ ಜೊತೆಗೆ ಸಹಾನುಭೂತಿಯನ್ನು ನೀಡುವ ಸ್ವರ್ಗ ಆಶ್ರಮ ಸ್ಥಾಪಿಸಿ ಸಮಾಜದ ಮಾದರಿ ಸೇವಾರ್ಥಿಯಾದಿರಿ. ತಮ್ಮ ಸೇವೆಯನ್ನು ಗುರುತಿಸಿ ತುಳುನಾಡು ರಕ್ಷಣಾ ವೇದಿಕೆ, ಸ್ಥಳೀಯ ಹಾಗೂ ಊರ ಪರವೂರಿನ ಸಂಘ ಸಂಸ್ಥೆಯರು ಗುರುತಿಸಿ ಗೌರವಿಸಿರುತ್ತಾರೆ. ನಮ್ಮ ಊರಿನ ಹೆಮ್ಮೆಯ ಸೇವಾ ಸಂಸ್ಥೆ ಹೋಮ್ ಡಾಕ್ಟರ್ ಫೌಂಡೇಶನ್ ರೂವಾರಿಯಾದ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ತಮಗಿದೋ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಿಚಾರ ವೇದಿಕೆಯ ವತಿಯಿಂದ ಹೃದಯಸ್ಪರ್ಶಿಯಾಗಿ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕೋಶಾಧಿಕಾರಿ ಹಾಗೂ ಸರ್ವ ಸದಸ್ಯರು, ಯುವ ವಿಚಾರ ವೇದಿಕೆ ರಿಜಿಸ್ಟರ್, ಉಪ್ಪೂರು, ಕೊಳಲಗಿರಿ. ಅಸಹಾಯಕರ ಪಾಲಿನ ಆರಾಧ್ಯ ದೈವ, ಆಪತ್ತು ಬಾಂಧವ ಎಂದೆನಿಸಿಕೊಂಡಿರುವಂತವರು, ವೈದ್ಯಕೀಯ ಜಗತ್ತಿಗೆ ತನ್ಮೂಲಕ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತವರು, ಬಹುಶಃ ಕೊಳಲಗಿರಿ ಎನ್ನುವ ಪರಮ ಪವಿತ್ರವಾದಂತಹ ಪುಣ್ಯಭೂಮಿಯಲ್ಲಿ ಸ್ವರ್ಗ ನಾಮಧೇಯದ ಮೇಲೆ ಒಂದು ವೃದ್ಧರ ಆಶ್ರಮವನ್ನು ಹುಟ್ಟುಹಾಕಿ ಅದೆಷ್ಟೋ ಅಸಹಾಯಕರನ್ನ ಸಾಕಿ ಸಲಹಿ ಪೋಷಣೆಯನ್ನು ಮಾಡಿಕೊಂಡು ಬಂದಿರುವಂತ ನಮ್ಮೆಲ್ಲರ ನೆಚ್ಚಿನ ಹೋಮ್ ಡಾಕ್ಟರ್ ಫೌಂಡೇಶನ್ ಕೊಳಲಗಿರಿ, ಇದರ ಪ್ರವರ್ತಕರು ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಭವ್ಯ ವೇದಿಕೆ ಮೇಲೆ ಗೌರವ ಸಮರ್ಪಣೆ. ಅದರಲ್ಲೂ ಬಹಳಷ್ಟು ಪ್ರಾಮುಖ್ಯವಾಗಿ ಯುವ ವಿಚಾರ ವೇದಿಕೆಯ ಬಹುಮುಖ್ಯ ಕಾರ್ಯಕ್ರಮಗಳಲ್ಲಿ ಒಂದು ಹಡಿಲು ಭೂಮಿ ಕೃಷಿ. ಹಡಿಲು ಭೂಮಿ ಕೃಷಿಯನ್ನ ಮಾಡಿ ಅದರಲ್ಲಿ ಬಂದಿರತಕ್ಕಂತ 200 ಕೆಜಿಗೆ ಒಟ್ಟು 200 ಕೆಜಿ ಅಕ್ಕಿಯನ್ನ ಅವರ ಸ್ವರ್ಗ ಆಶ್ರಮಕ್ಕೆ ನೀಡಿ ಒಂದು ಮಾನವೀಯತೆಯನ್ನು ಮಿಡಿಯುವಂತ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಯುವ ವಿಚಾರ ವೇದಿಕೆಯವರು. ಅದೇ ರೀತಿ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಹೋಮ್ ಡಾಕ್ಟರ್ ಫೌಂಡೇಶನ್ ನ ಪ್ರವರ್ತಕರು, ಜನಪ್ರಿಯ ವೈದ್ಯರು ಸನ್ಮಾನ್ಯ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ಡಾಕ್ಟ್ರೇ, ನಿಮಗೆ ಭಗವಂತ ಇನ್ನಷ್ಟು ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ನಿಮ್ಮ ಸಮಾಜ ಸೇವೆ ಎನ್ನುವಂಥದ್ದು ನಿರಂತರವಾಗಿ ಮುಂದುವರಿಯಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಅಭಿನಂದನೆಗಳನ್ನು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಸಲುವಾಗಿ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸನ್ಮಾನದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಒಂದು ಕಾರ್ಯಕ್ರಮವನ್ನು ಮತ್ತೊಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡ್ತಾ ಇದ್ದೇವೆ. ಅದು ತುರ್ತು ನಿರ್ಗಮಿಸುವುದರ ಸಲುವಾಗಿ ಬಹುಶಃ ಕರಾವಳಿ ಭಾಗದ ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹಿಮ್ಮೇಳ ಕಲಾವಿದರಾಗಿ ತನ್ನದೇ ಆದಂಥ ತನ್ಮೂಲಕ ಸೇವೆಯನ್ನು ಮಾಡಿದಂಥವರು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಹಿಮ್ಮೇಳನ ವಾದಕರಾಗಿ ನಾದವನ್ನು ನುಡಿಸಿದಂಥವರು, ಸನ್ಮಾನ್ಯ ರಿದಮ್ ಪ್ಯಾಡ್ನಲ್ಲಿ ಬಹುದೊಡ್ಡ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವಂಥ ಅರುಣ್ ಕುಮಾರ್ ಹಾವಂಜೆ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೊಂದು ಗೌರವಾರ್ಪಣೆಯನ್ನು ನಡೆಸಿಕೊಡುವರಿದ್ದೇವೆ. ಅದೇ ರೀತಿ ಈ ಒಂದು ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಒಂದು ಶೀರ್ಷಿಕ ಗೀತೆಯನ್ನು ಮತ್ತು ನಡೆದು ಬಂದು ದಾರಿಯ ಬಗ್ಗೆ ಒಂದಷ್ಟು ಅವರು ಮಾರ್ಗದರ್ಶನವನ್ನು ಮಾಡಿದಂಥವರು, ಅವರ ಒಂದು ನೇತೃತ್ವದಲ್ಲಿ ಅವುಗಳೆಲ್ಲವನ್ನು ಅವರು ರಚಿಸಿ ಕೊಟ್ಟಂಥವರು, ಅದಕ್ಕೆ ಹಿಮ್ಮೇಳನ ವಾದನವನ್ನು ನುಡಿಸಿದಂಥವರು ಅರುಣ್ ಕುಮಾರ್ ಹಾವಂಜೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತ ಹಿಮ್ಮೇಳನ ವಾದಕರು ಆಗಿರ್ತಕ್ಕಂಥ, ಬಹುಶಃ ರಿದಮ್ ಪ್ಯಾಡ್ನಲ್ಲಿ ತನ್ನದೇ ಆದಂಥ ಕೈಚಳಕದಿಂದ ಎಲ್ಲ ಕರಾವಳಿ ಭಾಗದ ಸಂಗೀತ ಹಾಡುಗಾರರಿಗೆ ರಿದಮ್ ಪ್ಯಾಡ್ ಅನ್ನು ನುಡಿಸಿದಂಥವರು ಅರುಣ್ ರಿದಮ್ ಪ್ಯಾಡ್ ಅಲ್ಲ, ಕೀಬೋರ್ಡ್ ಅನ್ನು ನುಡಿಸಿದಂಥವರು ಸನ್ಮಾನ್ಯ ಅರುಣ್ ಕುಮಾರ್ ಹಾವಂಜಿ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಬಹುಶಃ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕೀಬೋರ್ಡ್ ವಾದಕ ಸನ್ಮಾನ್ಯ ಅರುಣ್ ಕುಮಾರ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಯುವ ವಿಚಾರ ವೇದಿಕೆಯ ಮೂಲಕ ಸಲ್ಲಿಸಿಕೊಂಡು ಇದೀಗ ಸನ್ಮಾನದತ್ತ ನಾವುಗಳು ಬರೋರಿದ್ದೇವೆ. ಮುಂದಿನ ಸನ್ಮಾನವನ್ನು ಸ್ವೀಕರಿಸಲಿರುವಂಥವರು ಉಡುಪಿ ಜಿಲ್ಲೆ ಕಂಡ ಬಹುದೊಡ್ಡ ಸಮಾಜ ಸೇವಕ,
ಅವರಲ್ಲಿ ಓರ್ವರು. ಅದೇ ರೀತಿ ಉಡುಪಿ ಜಿಲ್ಲಾ ತುಳುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು. ಈ ಭಾಗದಲ್ಲಿ ಅಥವಾ ಸುತ್ತಲಿನ ಹತ್ತೂರ ಭಾಗದಲ್ಲಿ ಯಾವುದೇ ಒಂದು ಗಣ್ಣಾಂತರಗಳಿರಲಿ ಅಥವಾ ಅಸಹಾಯಕರಿಗೆ ಸಹಾಯ ಹಸ್ತ ಇರಲಿ, ತನ್ಮೂಲಕ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವಂಥ ಸಾಮಾಜಿಕ ಕ್ಷೇತ್ರದ ಅಡಿಯಲ್ಲಿ ಇವರನ್ನು ಸನ್ಮಾನಿಸ್ತಾ ಇದ್ದೇವೆ. ಸನ್ಮಾನ್ಯ ಫ್ರಾಂಕಿ ಡಿಸೋಜಾ ಕೊಳಲಗಿರಿ ಇವರ ಕಿರು ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಯುವ ವಿಚಾರ ವೇದಿಕೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ಶೋಭಾ ಯೋಗೀಶ್ ಇವರು. ಉಪ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಳಲ್ಗಿರಿ ಶ್ರೀ ರಾಕಿ ಡಿಸೋಜಾ ಹಾಗೂ ಶ್ರೀಮತಿ ಲಿಡ್ವಿನ್ ಡಿಸೋಜಾರವರ ಎರಡನೇ ಮಗನಾಗಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ನಂತರ ಮುರುಡೇಶ್ವರ ಎನ್.ಆರ್. ಶೆಟ್ಟಿರವರಿಗೆ ಸೇರಿದ ಸಂಸ್ಥೆಯಲ್ಲಿ ಅಮ್ಮುಂಜೆ ಮಾಧವ ಪಾಣರವರ ಎಲೆಕ್ಟ್ರಿಷಿಯನ್ ಸಂಸ್ಥೆಯಲ್ಲಿ ಭಾರತ ಸರ್ಕಾರದ ಸ್ವಾಮ್ಯದ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮುಂಬೈ, ಸಾಯಿ ಎಲೆಕ್ಟ್ರಿಕ್ಸ್ ಹಾಗೂ ಕತಾರ್ ದೋಹಾದಲ್ಲಿರುವ ಕಂಪನಿಯಲ್ಲಿ ಕನ್ವೆನ್ಷನಲ್ ಟೆಕ್ನಿಷಿಯನ್ ಆಗಿ ಕೆಲಸ ನಿರ್ವಹಿಸಿರುವ ತಾವು 2014ರಲ್ಲಿ ಸುಷ್ಮಾರವರೊಂದಿಗೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಪುತ್ರಿ ಪ್ರಿಯಾ ಡಿಸೋಜಾರವರೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದೀರಿ. 2015ರಿಂದ 2025ರವರೆಗೆ ಪಂಚಾಯತ್ ಸದಸ್ಯರಾಗಿ ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಕೊಳಲ್ಗಿರಿ ಹಾಗೂ ಅಕ್ಕಪಕ್ಕ ಗ್ರಾಮಗಳ ಮನೆ ಮಗನಂತೆ ಸಹಾಯ ಮಾಡಿದ ಆಪತ್ ಬಾಂಧವರು. ಪರಶುರಾಮ ಸೃಷ್ಟಿಯ ತುಳುನಾಡಿನ ನಾಡು, ನುಡಿ, ನೆಲ, ಜಲ, ಆಚಾರ ವಿಚಾರಗಳ ಸಂರಕ್ಷಣೆಗಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ತುಳುನಾಡಿನ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸುವ ಪಣ ತೊಟ್ಟು ತುಳುನಾಡ ರಕ್ಷಣಾ ವೇದಿಕೆಯ ವೀಕ್ಷಕರಾಗಿ, ಉಡುಪಿ ಜಿಲ್ಲಾಧ್ಯಕ್ಷರಾಗಿ ಸಮಾಜದ ಜನರ ನೋವು ನಲಿವುಗಳಿಗೆ ಸದಾ ಸ್ಪಂದಿಸುವ ನಿಮ್ಮ ಕಾರ್ಯವೈಖರಿ ಶ್ಲಾಘನೀಯ. ತಮಗೆ, ತಮ್ಮ ಶ್ರೀಮತಿಗೆ ಹಾಗೂ ಮುದ್ದು ಮಗಳಿಗೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ ಎಂದು ಹಾರೈಸುತ್ತಾ ತಮಗಿದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಿಚಾರ ವೇದಿಕೆಯ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಉಡುಪಿ ಜಿಲ್ಲೆ ಕಂಡ ಖ್ಯಾತ ಸಮಾಜ ಸೇವಕರಲ್ಲಿ ಓರ್ವರು ಸನ್ಮಾನ್ಯ ಫ್ರಾಂಕಿ ಡಿಸೋಜರವರು. ಉಡುಪಿ ಜಿಲ್ಲಾ ತುಳುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿ ತುಳು ಭಾಷೆಯನ್ನು ಉಳಿಸಬೇಕು, ತುಳು ಭಾಷೆಯನ್ನು ಬೆಳೆಸಬೇಕು, ತುಳು ಭಾಷೆಯನ್ನು ಪ್ರೋತ್ಸಾಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿಕೊಂಡು ಬಂದಂಥವರು. ಅದಲ್ಲದೆ ಒಂದಷ್ಟು ಸಮಸ್ಯೆಗಳಿಗೆ ಜಿಲ್ಲೆಯ ಮುಖೇನ ಗಟ್ಟಿ ಧ್ವನಿಯಾಗಿ ಬರುವಂಥವರು, ಬಹುಶಃ ಧ್ವನಿಯಾದಂಥವರು. ಅದೇ ರೀತಿ ಸಂತೆಕಟ್ಟೆಯ ವೆಹಿಕ್ಯುಲರ್ ಅಂಡರ್ ಪಾಸ್ನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತನ್ನ ಗಟ್ಟಿಯಾದ ಧ್ವನಿಯ ಮೂಲಕ ಒಂದಷ್ಟು ಹೋರಾಟವನ್ನು ಮಾಡಿಕೊಂಡು ಬಂದಿರುವಂಥ ಸನ್ಮಾನ್ಯ ಫ್ರಾಂಕಿ ಡಿಸೋಜರವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ, ಕರತಾಡತನದ ಮೂಲಕ ಫ್ರಾಂಕಿ ಡಿಸೋಜರವರಿಗೆ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ಸರ್ವಧರ್ಮಗಳ ಜನರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಪ್ರೀತಿಸುವಂತ ಔದಾರ್ಯ ಗುಣಗಳನ್ನು ಹೊಂದಿರುವಂತಹ ಸನ್ಮಾನ್ಯ ಫ್ರಾಂಕಿ ಡಿಸೋಜರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಭವ್ಯ ವೇದಿಕೆ ಮೇಲೆ ಗೌರವ ಸನ್ಮಾನ, ಗೌರವ ಪ್ರೀತಿ ಆಧಾರಗಳಿಂದ ಸನ್ಮಾನಿಸಿಕೊಂಡಿದ್ದೇವೆ. ಫ್ರಾಂಕಿ ಡಿಸೋಜರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಮುಂದಿನ ಸನ್ಮಾನ ಕಾರ್ಯಕ್ರಮದತ್ತ ನಾವುಗಳು ಬರೋರಿದ್ದೇವೆ. ಅಂದು ನಮ್ಮ ಯುವ ವಿಚಾರ ವೇದಿಕೆಯಲ್ಲಿ ಸದಸ್ಯರಾಗಿ ಒಂದಷ್ಟು ತನ್ಮೂಲಕ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥವರು, ಇಂದು ಯುವ ಉದ್ಯಮಿಯಾಗಿದ್ದರೂ ಸಹ ನಮ್ಮ ಸಂಘಟನೆ ಮೇಲೆ ವಿಶೇಷವಾದ, ಆ ವೇದಿಕೆ ಮೇಲೆ ವಿಶೇಷವಾದ ಅಭಿಮಾನವನ್ನು ಇರಿಸಿಕೊಂಡು ಬಂದಿರುವಂಥ ಸನ್ಮಾನ್ಯ ದಿನೇಶ್ ಪೂಜಾರಿ ಅಮ್ಮುಂಜೆಯವರನ್ನು ಇದೀಗ ಗೌರವಿಸುವಂಥ, ಸನ್ಮಾನಿಸುವಂಥ ಸಮಯ. ಅವರನ್ನು ಅತ್ಯಂತ ಗೌರವಾದಗಳಿಂದ ಸನ್ಮಾನ ಪೀಠಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತರ ಕಿರುಪರಿಚಯವನ್ನು ಮಾಡಿಕೊಡುವಂತೆ ಯುವ ವಿಚಾರ ವೇದಿಕೆಯ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ರವೀಂದ್ರ ಕುಮಾರ್ ಅವರು ಕಿರುಪರಿಚಯಿಸುವಂತೆ. ಉಪ್ಪೂರು ಕಿಟ್ಟ ಪೂಜಾರಿ ಹಾಗೂ ಸಿಂಧು ಪೂಜಾರಿ ಇವರ ಮೂರನೇ ಪುತ್ರನಾಗಿ ಜನಿಸಿದ ದಿನೇಶ್ ಪೂಜಾರಿ ಇವರು ಯುವ ವಿಚಾರ ವೇದಿಕೆಯ ಸ್ಥಾಪಕ ಸದಸ್ಯನಾಗಿ ಸಂಘದ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿದರು. ಸಂಘದ ಪ್ರಾರಂಭದ ದಿನಗಳಲ್ಲಿ ಸಂಘಕ್ಕೆ ಉತ್ತಮ ಪ್ರೋತ್ಸಾಹಕರ ಪರಿಚಯ ಮಾಡಿಕೊಟ್ಟು ತನ್ಮೂಲಕ ವಿಚಾರ ವೇದಿಕೆಗೆ ಆರ್ಥಿಕ ಬೆಂಬಲ ನೀಡಿರುವುದೇ ಅಲ್ಲದೆ ಸಂಘದ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ದಾನಿಗಳನ್ನು ಸಂಪರ್ಕಿಸಿ ಅವರ ಕೊಡುಗೆಯಿಂದ ಯುವ ವಿಚಾರ ವೇದಿಕೆಗೆ ಸೂರು ನಿರ್ಮಾಣವಾಗುವಲ್ಲಿ ಮಂಚೂಣಿಯಲ್ಲಿದ್ದವರು. ತನ್ನ ಕರ್ತವ್ಯದ ಒತ್ತಡದಿಂದ ಸಂಘದ ಕಾರ್ಯಚಟುವಟಿಕೆಗಳಿಂದ ಸ್ವಲ್ಪ ದೂರ ಸರಿದರೂ ಸಂಘದ ಒಳಿತಿನ ಬಗ್ಗೆ ಸದಾ ಚಿಂತಿಸುತ್ತಾ ಸಲಹೆ ಸೂಚನೆಗಳನ್ನು ನೀಡುವ ಹಿತಚಿಂತಕರು. ಯುವ ವಿಚಾರ ವೇದಿಕೆಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ ತಮ್ಮ ಸಲಹೆ ಮಾರ್ಗದರ್ಶನ ಮುಂದೆಯೂ ಇದೇ ರೀತಿ ಇರಲಿ. ಶ್ರೀದೇವರು ತಮಗೆ, ತಮ್ಮ ಪತ್ನಿ ಶ್ರೀಮತಿ ಪುಷ್ಪ ಹಾಗೂ ಸುಪುತ್ರ ಪ್ರಥಮ್ ಇವರಿಗೆ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ. ಸಮಾಜ ಸೇವಕರಾದ ನಿಮ್ಮ ಹೃದಯ ಔದಾರ್ಯತೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಿಚಾರ ವೇದಿಕೆಯ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕೋಶಾಧಿಕಾರಿ ಹಾಗೂ ಸರ್ವ ಸದಸ್ಯರು, ಯುವ ವಿಚಾರ ವೇದಿಕೆ, ರಿಜಿಸ್ಟ್ರಾರ್, ಕೊಳಲ್ಗಿರಿ.
ಇದೀಗ ಈ ಒಂದು ಭವ್ಯ ಸಮಾರಂಭದ ವೇದಿಕೆ ಮೇಲೆ ಸನ್ಮಾನವನ್ನ ಸ್ವೀಕರಿಸಲಿದ್ದಾರೆ ದಿನೇಶ್ ಪೂಜಾರಿ ಅಮ್ಮುಂಜೆ ಇವರು. ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಒಂದು ಪರ್ವಕಾಲದಲ್ಲಿ ಉದ್ಘಾಟನಾ ಸಮಾರಂಭದ ಭವ್ಯ ವೇದಿಕೆಯ ಮೇಲೆ ದಿನೇಶ್ ಪೂಜಾರಿ ಅಮ್ಮುಂಜೆ ಇವರನ್ನ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ದಿನೇಶ್ ಪೂಜಾರಿ ಅಮ್ಮುಂಜೆಯವರಿಗೆ ವಂದನೆ ವಂದನೆ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಯುವ ವಿಚಾರ ವೇದಿಕೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಸನ್ಮಾನದತ್ತ ನಾವುಗಳು ಬರೋರಿದ್ದೇವೆ. ನಮ್ಮೂರಿನ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಸದಸ್ಯರು, ರಾಜಕೀಯ ಕ್ಷೇತ್ರದಲ್ಲಿ ತನ್ಮೂಲಕ ತನ್ನದೇ ಆದಂಥ ಜನಸೇವೆಯನ್ನು ಮಾಡಿಕೊಂಡು ಬಂದಿರುವಂಥವರು, ಈ ಭಾಗದಲ್ಲಿ ಹಲವಾರು ಕ್ರೀಡಾ ಚಟುವಟಿಕೆಗಳನ್ನು ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿಕೊಂಡು ಬಂದಿರುವಂಥ ಸನ್ಮಾನ್ಯ ಅಶ್ವಿನ್ ರೋಚ್ ಇವರನ್ನ ಅತ್ಯಂತ ಗೌರವ ಆದರಗಳಿಂದ ಆ ಒಂದು ಗೌರವ ಸಮ್ಮಾನ ಪೀಠಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಅವರ ಕಿರುಪರಿಚಯವನ್ನು ಮಾಡಿಕೊಡುವಂತೆ ಯುವ ವಿಚಾರ ವೇದಿಕೆಯ ನಮ್ಮ ನೆಚ್ಚಿನ ಪ್ರೀತಿಯ ಸದಸ್ಯರಾದಂಥ ಅವಿನಾಶ್ ಇವರು. ಶ್ರೀ ಅಶ್ವಿನ್ ರೋಚ್ ಉಪ್ಪೂರು ಗ್ರಾಮದ ಜನಾನುರಾಗಿ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಮತಿ ಹಿಲ್ಡಾ ರೋಚ್ ಹಾಗೂ JL ರೋಚ್ ರವರ ಎರಡನೇ ಮಗನಾಗಿ ಜನಿಸಿದ ಶ್ರೀ ಅಶ್ವಿನ್ ರೋಚ್ ರವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಮಾಜ ಸೇವೆಯನ್ನು ಮೈಗೂಡಿಸಿಕೊಂಡವರು. ಕಷ್ಟದಲ್ಲಿದ್ದವರ ಪಾಲಿಗೆ ನಾನಿದ್ದೇನೆ ಎನ್ನುವ ಭರವಸೆ ನೀಡುವ ತಾವು ಅದೆಷ್ಟೋ ಅಸಹಾಯಕ ರೋಗಿಗಳಿಗೆ ಮನೆ ಇಲ್ಲದೆ ಮನೆ ನಿರ್ಮಿಸಿಕೊಡುವ ಬಗ್ಗೆ, ಹೀಗೆ ಅಸಹಾಯಕರಿಗೆ ಸಹಾಯ ಮಾಡುವ ಬಗ್ಗೆ ತನ್ನದೇ ಆದ ಒಂದು ತಂಡ ಕಟ್ಟಿಕೊಂಡು ಸಹಾಯ ಹಸ್ತ ಚಾಚುವ ಉದಾರ ಮನೋಭಾವದ ವ್ಯಕ್ತಿತ್ವದ ಆಪತ್ ಬಾಂಧವ. ಅಪಘಾತ ಸಂದರ್ಭದಲ್ಲಿ ಓಡೋಡಿ ಬಂದು ಸಹಾಯ ಮಾಡುವ ಕರುಣಾಮಯಿ ತಾವು. ರೈಲ್ವೆ ಟ್ರ್ಯಾಕ್ನಲ್ಲಿ ಹೊಳೆಯಲ್ಲಿ ಸಿಕ್ಕ ಅದೆಷ್ಟು ಅನಾಥ ಶವಗಳ ವಿಲೇವಾರಿ ಮಾಡುವಲ್ಲಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಿದ ಪುಣ್ಯಾತ್ಮ. ಯುವಕರು ಸಂಘಟಿತರಾಗಬೇಕು ಎನ್ನುವ ಹಂಬಲವನ್ನಿಟ್ಟುಕೊಂಡು ಯುವ ಜನತೆಗೆ ಪ್ರೋತ್ಸಾಹಿಸುವ ಹೃದಯ ವೈಶಾಲ್ಯತೆಯನ್ನು ಹೊಂದಿದವರು. ಉಪ್ಪೂರು ಗ್ರಾಮ ಪಂಚಾಯತ್ನ ಕ್ರಿಯಾಶೀಲ ಸದಸ್ಯರಾಗಿದ್ದುಕೊಂಡು ತನ್ನ ವಾರ್ಡ್ನಲ್ಲಿ ಪಕ್ಷಾತೀತವಾಗಿ ಯಾವುದೇ ಜಾತಿ ಧರ್ಮ ಮತಭೇದವಿಲ್ಲದೆ ಅಭಿವೃದ್ಧಿಯಾಗಬೇಕು ಎಂಬ ನಿಟ್ಟಿನಲ್ಲಿ ವಾರ್ಡ್ ಅಭಿವೃದ್ಧಿ ಸಮಿತಿ ರಚಿಸಿಕೊಂಡು ತನ್ನದೇ ಆದ ಶೈಲಿಯಲ್ಲಿ ವಿಶಿಷ್ಟ ಸಾಧನೆ ಮಾಡಿ ತೋರಿದ ವ್ಯಕ್ತಿ ತಾವು. ಸಮಾಜಮುಖಿ ಚಿಂತನೆ ಮಾಡುವ ಸಂಘಟನಾ ಚತುರ, ಯುವ ವಿಚಾರ ವೇದಿಕೆಯೊಂದಿಗೆ ಅನ್ಯೋನ್ಯ ಬಾಂಧವ್ಯ ಹೊಂದಿರುವ ತಾವು ಪತ್ನಿ ರೊಲಿಟಾ ರೋಚ್ ಹಾಗೂ ಮುದ್ದು ಮಕ್ಕಳಾದ ಆರ್ಲಿಕ್ ರೋಚ್ ಹಾಗೂ ಆಶ್ಲಿಟಾ ರೋಚ್ ರವರೊಂದಿಗೆ ಸುಖ ಸಂಸಾರ ಹೊಂದಿರುತ್ತೀರಿ. ತಮ್ಮ ಸಮಾಜ ಸೇವಾ ಮನೋಭಾವ ಎಲ್ಲ ಯುವಕರಿಗೂ ಮಾದರಿ. ತಮಗೆ ಇನ್ನಷ್ಟು ಅನಾಥರಿಗೆ ಸಹಾಯ ಮಾಡುವಂಥ ಶಕ್ತಿ ಹಾಗೂ ತಮಗೆ ತಮ್ಮ ಪತ್ನಿ ಹಾಗೂ ಮುದ್ದು ಮಕ್ಕಳಿಗೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ತಮಗಿದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಿಚಾರ ವೇದಿಕೆ ವತಿಯಿಂದ ಹೃದಯಸ್ಪರ್ಶಿಯಾಗಿ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕೋಶಾಧಿಕಾರಿ ಹಾಗೂ ಸರ್ವ ಸದಸ್ಯರು, ಯುವ ವಿಚಾರ ವೇದಿಕೆ, ರಿಜಿಸ್ಟರ್, ಉಪ್ಪೂರು, ಕೊಳಲ್ಗಿರಿ. ಸಾಮಾಜಿಕ ಕ್ಷೇತ್ರದಲ್ಲಿ ಇಂದು ಯುವ ವಿಚಾರ ವೇದಿಕೆಯ 25ರ ಸಂಭ್ರಮಾಚರಣೆಯ ರಜತ ಮಹೋತ್ಸವದ ಸಂಭ್ರಮದ ಸಡಗರದ ಈ ಭವ್ಯ ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಈ ಭಾಗದ ಸಾಮಾಜಿಕ ಕಾರ್ಯಕರ್ತರು ಆಗಿರ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಜನಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ಅಶ್ವಿನ್ ರೋಚ್ ಇವರಿಗೆ ಇದೀಗ ಗೌರವ ಸನ್ಮಾನ, ಗೌರವ ಪ್ರೀತಿ ಆಧಾರದ ಸನ್ಮಾನ. ರಜತ ಸಂಭ್ರಮ, ರಜತ ಸಂಭ್ರಮ, ವಿಚಾರ ವೇದಿಕೆ ರಜತ ಸಂಭ್ರಮ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಸಾಮಾಜಿಕ ಕ್ಷೇತ್ರದ ಅಡಿಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತ ಅಶ್ವಿನಿ ರೋಚರವರಿಗೆ ವಂದನೆ ವಂದನೆ ಅಭಿನಂದನೆ ಅಭಿವಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಅಶ್ವಿನ್ ರೋಚರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥವರು ಹೃದಯವಂತ ಜನಸೇವಕ, ಸಹೃದಯಿ ಸಮಾಜ ಸೇವಕ, ಶಕ್ತಿಶಾಲಿ ರಾಜಕಾರಣಿ, ಎಲ್ಲರನ್ನ ಬೆಂಬಲಿಸುವಂಥವರು, ಕಲಾ ಪೋಷಕರು, ಧಾರ್ಮಿಕ ಸಾಂಸ್ಕೃತಿಕ ಸನಾತನ ಸಂಸ್ಕೃತಿಯ ಸಂರಕ್ಷಕನಾಗಿ ಸಂಪ್ರದಾಯ ಮತ್ತು ಆಧುನಿಕತೆಗಳ ಕೊಂಡಿಯಾಗಿ ಸರ್ವಧರ್ಮಗಳನ್ನು ಪ್ರೀತಿಸಿಕೊಂಡು ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯಶ್ಪಾಲ್ ಯಶವಂತರವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಟಿ ಅವರು ಅವರಿಗೆ ಗೌರವದ ಶಲ್ಯವನ್ನು ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಯಶ್ಪಾಲ್ ಸುಮಂತ್ರವರಿಗೆ ಸ್ವಾಗತವನ್ನು ಬಯಸಿಕೊಂಡು ಇದೀಗ ಸನ್ಮಾನ ಕಾರ್ಯಕ್ರಮದತ್ತ ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವಂಥವರು ಬ್ರಾಹ್ಮರಿ ನಾಟ್ಯಾಲಯ ಅಮ್ಮುಂಜೆ. ಬ್ರಾಹ್ಮರಿ ನಾಟ್ಯಾಲಯ ಅಮ್ಮುಂಜೆ ಅದರ ಪ್ರವರ್ತಕರು ಭರತನಾಟ್ಯ ನೃತ್ಯ ವಿದ್ವಾನರು ಆಗಿರ್ತಕ್ಕಂಥ ವಿದೂಷಿ ಆಗಿರ್ತಕ್ಕಂಥ ಸನ್ಮಾನ್ಯ ಭವಾನಿ ಶಂಕರ್ ಅವರು ಕಲಾಕ್ಷೇತ್ರದ ಅಡಿಯಲ್ಲಿ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಈ ಭವ್ಯ ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ಸನ್ಮಾನ್ಯ ಭವಾನಿ ಶಂಕರ್ ಅವರು ಬಹುಶಃ ಯುವ ವಿಚಾರ ವೇದಿಕೆಯ ಅತ್ಯಂತ ಕ್ರಿಯಾಶೀಲ ಸದಸ್ಯರು. ಯುವ ವಿಚಾರ ವೇದಿಕೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತನ್ಮೂಲಕ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಂಥವರು. ಇವರ ಕಿರು ಪರಿಚಯವನ್ನು ಮಾಡಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯುವ ವಿಚಾರ ವೇದಿಕೆಯ ಸದಸ್ಯೆಯಾಗಿರ್ತಕ್ಕಂಥ ಕುಮಾರಿ ಕಾವ್ಯ ಇವರು. ಹಾಗೆ ಒಂದು ನಿಮಿಷ ಮೇಡಮ್. ಬ್ರಾಹ್ಮರಿ ನಾಟ್ಯಾಲಯದ ಎಲ್ಲ ಗೌರವಾನ್ವಿತ ನೃತ್ಯ ಕಲಾವಿದರು ವೇದಿಕೆ ಬರಬೇಕು, ಕಲಾವಿದೆಯರು ವೇದಿಕೆ ಬರಬೇಕು. ಇದು ಸಂಸ್ಥೆಗೆ ನೀಡತಕ್ಕಂಥ ಒಂದು ಸನ್ಮಾನ ಕಾರ್ಯಕ್ರಮ, ಗೌರವ ಸಮರ್ಪಣೆ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಕಲಾವಿದರು ಬರಬೇಕು. ಅವರ ಎಡ ಮತ್ತು ಬಲದಲ್ಲಿ, ಗುರುಗಳ ಎಡ ಮತ್ತು ಬಲದಲ್ಲಿ ತಾವುಗಳು ಆಸೀನರಾಗಬೇಕು. ಒಂದಷ್ಟು ಕಲಾವಿದರು ನಿಂತುಕೊಂಡ್ರೂ ತೊಂದರೆ ಇಲ್ಲ, ಒಂದಷ್ಟು ಜನ ಆಸೀನರಾಗಿ. ಕಿರು ಪರಿಚಯ. ಓಕೆ, ಕಾವ್ಯ ಮೇಡಮ್. ನೃತ್ಯ ಕಲಾ ಸಿಂಧು, ನಾಟ್ಯ ಕಲಾ ಪ್ರಪೂರ್ಣ, ಕೀರ್ತಿಶೇಷ ರಾಧಾಕೃಷ್ಣ ತಂತ್ರಿ ಹಾಗೂ ವಿದೂಷಿ ಶ್ರೀಮತಿ ವೀಣಾ ಸಾಮಗರ ಶಿಷ್ಯರಾದ ವಿದ್ವಾನ್ ಕೆ ಭವಾನಿಶಂಕರ್ ಅವರು ಕಳೆದ 25 ವರ್ಷಗಳ ಹಿಂದೆ ಅಮ್ಮುಂಜೆ ಪರಿಸರದಲ್ಲಿ ಪ್ರಾರಂಭಿಸಿದ ಹೆಮ್ಮೆಯ ಸಂಸ್ಥೆ ಶ್ರೀ ಬ್ರಾಹ್ಮರಿ ನಾಟ್ಯಾಲಯ. ಇವರು ಭರತನಾಟ್ಯ, ಕೂಚುಪುಡಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ತರಬೇತುಗಳನ್ನು ನೀಡುತ್ತಾ ಬಂದಿದ್ದು, ವಿಶ್ವವಿದ್ಯಾನಿಲಯ ನಡೆಸುವ ಭರತನಾಟ್ಯ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿ ಶ್ರೇಷ್ಠ ಶ್ರೇಣಿಗಳಲ್ಲಿ ತೇರ್ಗಡೆ ಹೊಂದುವಂತೆ ಮಾಡಿದ ಹೆಗ್ಗಳಿಕೆ ಕೂಡ ಈ ನಾಟ್ಯಾಲಯಕ್ಕಿದೆ. ಅಲ್ಲದೆ ಯುವಜನ ಮೇಳ, ಶಾಲಾ ಕಾಲೇಜುಗಳಲ್ಲಿ ನಡೆಸುವ ನೃತ್ಯ ಸ್ಪರ್ಧೆ, ಸ್ಥಳೀಯವಾಗಿಯೂ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ನಡೆಯುವ ಅಕಾಡೆಮಿಕ್ ನೃತ್ಯ ಸ್ಪರ್ಧೆಗಳು, ಯುವ ಜನೋತ್ಸವಗಳಲ್ಲಿ, ದೂರದರ್ಶನಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಮನ್ನಣೆ ಪಡೆದಿರುವ ಹೆಮ್ಮೆಯ ನಾಟ್ಯಾಲಯ ಶ್ರೀ ಬ್ರಾಹ್ಮರಿ ನಾಟ್ಯಾಲಯ. ಇವರ ನಿರ್ದೇಶನದಲ್ಲಿ ಪರಶುರಾಮ, ಶ್ರೀ ಕಾಳಿಕಾಂಬ, ಬುದ್ಧ, ಮಹಿಮೆದ ಬಬ್ಬುಸ್ವಾಮಿ, ಶಬರಿ, ನವರಸ ಧನಂಜಯ ಮುಂತಾದ ನೃತ್ಯ ರೂಪಕ ಸಂಯೋಜಿಸಿ ಹಲವಾರು ಕಡೆ ಪ್ರದರ್ಶಿಸಿರುತ್ತಾರೆ. ಪ್ರತಿ ವರ್ಷ ನೃತ್ಯ ಕಾರ್ಯಾಗಾರಗಳನ್ನು ನಡೆಸುತ್ತಾ ನೃತ್ಯ ಮಂಥನ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮ ಸಂಯೋಜಿಸಿ ಹಲವಾರು ನೃತ್ಯ ಗುರು ಹಾಗೂ ಕಲಾವಿದರನ್ನು ಗೌರವಿಸಿದ್ದು, ಪ್ರಸ್ತುತ ನಮ್ಮ ರಜತ ಸಂಭ್ರಮದ ಶುಭ ಅವಸರದಲ್ಲಿ ನಾಟ್ಯಾಲಯ ಕೂಡ ರಜತ ವರ್ಷದ ಸಂಭ್ರಮದಲ್ಲಿದ್ದು ನಮಗೆಲ್ಲ ಹೆಮ್ಮೆ ಎನಿಸುತ್ತಿದೆ. ಈ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀ ಕೆ ಭಾಸ್ಕರ್ ಹಾಗೂ ತಾಯಿ ಶಕುಂತಲ ಇವರ ಶುಭ ಆಶೀರ್ವಾದ, ಸಕುಟುಂಬಸ್ಥರ ಸಹಕಾರ ಹಾಗೂ ನಾಟ್ಯಾದಿ ದೇವತೆ ನಟರಾಜನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎನ್ನುತ್ತಾ ನಮ್ಮ ರಜತ ಸಂಭ್ರಮದ ಭವ್ಯ ವೇದಿಕೆಯಲ್ಲಿ ಶ್ರೀ ಬ್ರಾಹ್ಮರಿ ನಾಟ್ಯಾಲಯದ ಗುರುಗಳನ್ನು ಹಾಗೂ ಶಿಷ್ಯಂದಿರನ್ನು ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಬ್ರಾಹ್ಮರಿ ನಾಟ್ಯಾಲಯ ಮುಂಜೆ ಕಲಾ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನ ಕರಾವಳಿ ಭಾಗದಲ್ಲಿ ಮಾಡಿಕೊಂಡು ಬಂದಿರುವಂತ ನಮ್ಮೂರಿನ ಅಮ್ಮುಂಜೆಯ ಬಹುದೊಡ್ಡ ನಾಟ್ಯಾಲಯ ಸಂಸ್ಥೆ ಬ್ರಾಹ್ಮರಿ ನಾಮಧೇಯದ ಮೇಲೆ ಇರುವಂತಹ ನಾಟ್ಯಾಲಯ ಸಂಸ್ಥೆ ಅಮ್ಮುಂಜೆ ಕಲಾಕ್ಷೇತ್ರದ ಅಡಿಯಲ್ಲಿ ಅವರ ಸೇವೆಯನ್ನ ಪರಿಗಣಿಸಿಕೊಂಡು, ಸೇವೆಯನ್ನು ಗುರುತಿಸಿಕೊಂಡು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಪರ್ವ ಕಾಲದ ಈ ಭವ್ಯವಾದಂಥ ವೇದಿಕೆ ಮೇಲೆ ಮಾನ್ಯ ಶಾಸಕರು, ಗಣ್ಯಾತಿಗಣ್ಯರ ಸಮಕ್ಷಮದಲ್ಲಿ ಅದರ ಪ್ರವರ್ತಕರು, ಸಂಸ್ಥಾಪಕರು ಆಗಿರ್ತಕ್ಕಂಥ ಸನ್ಮಾನ್ಯ ನೃತ್ಯ ವಿದೂಷಿ ಭವಾನಿ ಶಂಕರ್ ಅವರನ್ನ ಅವರ ಶಿಷ್ಯವೃಂದರ ಸಹಭಾಗಿತ್ವದಲ್ಲಿ ಉಪಸ್ಥಿತಿಯಲ್ಲಿ ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ತಮ್ಮ ಸೇವೆಯನ್ನು ಪರಿಗಣಿಸಿಕೊಂಡಿದ್ದೇವೆ. ಕಲಾಕ್ಷೇತ್ರದಲ್ಲಿ ಮಾಡಿದಂಥ ಅಪರಿಮಿತ ಸೇವೆಯನ್ನು ಪರಿಗಣಿಸಿಕೊಂಡು ಬ್ರಾಹ್ಮರಿ ನಾಟ್ಯಾಲಯ ಮುಂಜೆ ಈ ಸಂಸ್ಥೆಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ತುಂಬು ಹೃದಯದ ಅನಂತ ಅನಂತ ಅಭಿವಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಎಲ್ಲ ನೃತ್ಯ ಕಲಾವಿದರಿಗೆ ಗೌರವದ ಶಲ್ಯವನ್ನು ಹಾಕುವುದರೊಂದಿಗೆ ಆ ಕಲಾವಿದರನ್ನ ಈ ಒಂದು ಭವ್ಯವಾದಂಥ ವೇದಿಕೆ ಮೇಲೆ ಗೌರವಿಸತಕ್ಕಂಥ ಕಾರ್ಯಕ್ರಮ. 10 ಸಮಾಜಮುಖಿ ಚಿಂತನೆಗಳನ್ನು ಇರಿಸಿಕೊಂಡು ಈ ಭಾಗದಲ್ಲಿ ಜನಪ್ರಿಯತೆಯನ್ನು ಕಂಡುಕೊಂಡಿರುವಂಥ, ಜನಮಾನಸದಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿರುವಂಥ ನಮ್ಮೂರಿನ ಉಪ್ಪೂರು ಕೊಳಲಗಿರಿಯ 25ರ ಸಂಭ್ರಮ, 25ರ ಸಂವತ್ಸರದಲ್ಲಿರುವಂಥ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮ, ರಜತ ಮಹೋತ್ಸವದ ಸಡಗರದ ಈ ಭವ್ಯ ವೇದಿಕೆ ಮೇಲೆ ಬ್ರಾಹ್ಮರಿ ನಾಟ್ಯಾಲಯದ ಎಲ್ಲ ಭರತನಾಟ್ಯ ನೃತ್ಯ ಕಲಾವಿದರನ್ನ
ಗೌರವದ ಶಲ್ಯ ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ. ಆ ಎಲ್ಲ ನೃತ್ಯ ಕಲಾವಿದರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆ ಕೆಳಭಾಗದಲ್ಲಿ ಉಪಸ್ಥಿತರಿದ್ದಾರೆ ಹಾವಂಜೆ ಮಾಳಿಂಗೇಶ್ವರ ದೇವಳದ ನೂತನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಹಿರಿಯಡ್ಕ ರೈತರ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದಂತಹ ಸನ್ಮಾನ್ಯ ಪ್ರಶಾಂತ್ ಶೆಟ್ಟಿ ಕೊಳಲಗಿರಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವದ ಸಂಭ್ರಮದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಸ್ವಾಗತಿಸಿಕೊಂಡಿದ್ದೇವೆ. ಸನ್ಮಾನ್ಯ ಪ್ರಶಾಂತ್ ಶೆಟ್ಟಿ ಕೊಳಲಗಿರಿ, ಹಾವಂಜೆ, ಉಪ್ಪೂರು. ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮದತ್ತ ನಾವುಗಳು ಬರೋರಿದ್ದೇವೆ. ಕಾರ್ಯಕ್ರಮದಲ್ಲಿ ಮೈಕ್ ಸ್ವಲ್ಪ ಎಳೆದೇ ತಗೊಂಡದ್ದು, ಯಾಕಂದರೆ ಆ ವ್ಯಕ್ತಿ ಮೈಕೆ ಕೊಡೋದಿಲ್ಲ ನಮಗೆ. ಅವರನ್ನು ಗುರುತಿಸಬೇಕು, ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಆ ಕಾರ್ಯಕ್ರಮದಲ್ಲಿ ಎಷ್ಟೇ ಗೊಂದಲ ಇದ್ದರೂ ಕೂಡ ಅದನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಇರೋದಿದ್ರೆ ಅದು ನಮ್ಮ ಪ್ರಶಾಂತ್ ಮಾಸ್ಟರ್ಗೆ ಅಂತ ಹೇಳೋದಕ್ಕೆ ಭಾಳ ಖುಷಿ ಅನಿಸ್ತದೆ. ಸರ್ ಬರಬೇಕು, ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ. ಯಾಕಂತಂದರೆ ಆ ವ್ಯಕ್ತಿ ಸಮ್ಮಾನಕ್ಕೆ ಬರುವುದೇ ಇಲ್ಲ ಅಂತ ಹಠಕಟ್ಟಿ ಕೂತಿದ್ರು ಕೂಡ ಎಳ್ಕೊಂಡು ಬಂದು ಕೂರಿಸ್ತಾ ಇದ್ದೇವೆ. ಸರ್ ನಮ್ಮ ಸಮ್ಮಾನವನ್ನು ಸ್ವೀಕರಿಸಿ ಹೇಮಂತ್ ಅವರ ಪರಿಚಯವನ್ನು ಮಾಡಬೇಕು ಅಂತ ಭಿನ್ನವಿಸಿಕೊಳ್ತಾ ಇದ್ದೇನೆ. ಶ್ರೀ ಪ್ರಶಾಂತ್ ಶೆಟ್ಟಿ ಹಾವಂಜೆ, ಶ್ರೀಯುತ ತಿಮ್ಮಪ್ಪ ಶೆಟ್ಟಿ ಹಾವಂಜೆ ಹಾಗೂ ಸುಗುಣಾ ಶೆಟ್ಟಿ ದಂಪತಿಗಳ ಪುತ್ರರಾಗಿ ಜನಿಸಿದ ತಾವು ಪದವಿ ಶಿಕ್ಷಣವನ್ನು MGC ಬಾರ್ಕೂರಿನಲ್ಲಿ ಪೂರೈಸಿಕೊಂಡು ತದನಂತರ ಕೊಕ್ಕರ್ಣೆಯ ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಕ ತರಬೇತಿ ಪದವಿಯನ್ನು ಪಡೆದುಕೊಂಡು ಆಗಸ್ಟ್ 2002ರಿಂದ ತಮ್ಮ ಶಿಕ್ಷಕ ವೃತ್ತಿಯ ಸೇವೆಯನ್ನು ಪ್ರಾರಂಭಿಸಿದ್ದೀರಿ. ತಮ್ಮ ಸುದೀರ್ಘ ಕಾಲದ ಶಿಕ್ಷಣ ಸೇವೆಯಲ್ಲಿ ಕಲ್ಲಾಳು ಹಾಗೂ ಬೆಳ್ಮಾರು ಪರಿಸರ ಸೇರಿದಂತೆ ಪ್ರಸ್ತುತ ಉಪ್ಪುವಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾವು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡಿ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾದವರು. ಶಿಕ್ಷಕನಾಗಿ ಕೇವಲ ಶಿಕ್ಷಣದ ಸೇವೆಗೆ ಸೀಮಿತಗೊಳಿಸದೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ಅಪಾರ ಅಭಿರುಚಿ ಹಾಗೂ ಜ್ಞಾನವನ್ನು ಬೆಳೆಸಿಕೊಂಡು ವಿವಿಧ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಸಾಮಾಜಿಕವಾಗಿ ತೊಡಗಿಸಿಕೊಂಡವರು ತಾವು. ಕನ್ನಡ ಭಾಷೆಯನ್ನು ಅತ್ಯಂತ ಸ್ಪಷ್ಟವಾಗಿ, ಸುಂದರವಾಗಿ ಹಾಗೂ ಸುಲಲಿತವಾಗಿ ಮಾತನಾಡಬಲ್ಲ ಒಬ್ಬ ನಿರರ್ಗಳ ಶೈಲಿಯ ನಿರೂಪಕರಾಗಿ ತಾವು ಹೊರಹೊಮ್ಮಿದ್ದೀರಿ. ನಿಮ್ಮ ಈ ಅದ್ಭುತ ನಿರೂಪಣೆ ಶೈಲಿಯ ರಾಜ್ಯ ಮಟ್ಟದಲ್ಲೂ ಗುರುತಿಸಲ್ಪಟ್ಟಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ವಿವಿಧ ಸಂಘ ಸಂಸ್ಥೆಗಳ ಸಭೆ ಸಮಾರಂಭಗಳು ಹಾಗೂ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳ ವೈವಿಧ್ಯಮಯ ವೇದಿಕೆಗಳಲ್ಲಿ ನಿಮ್ಮ ಉಪಸ್ಥಿತಿ ಎಂದರೆ ಅದು ಆಯೋಜಕರಲ್ಲಿ ಒಂದು ರೀತಿಯ ನಿರಾತಂಕದ ಭಾವವನ್ನು ಮೂಡಿಸುತ್ತದೆ. ನಿಮ್ಮ ಈ ಅಪೂರ್ವ ಸಾಧನೆಯನ್ನು ಗುರುತಿಸಿ ಈಗಾಗಲೇ ಅನೇಕ ಸಂಸ್ಥೆಗಳು ಗೌರವಿಸಿದೆ. ಇಂದು ನಮ್ಮ ಯುವಚರ ವೇದಿಕೆಯ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಸನ್ಮಾನಿತರ ಪೀಠದಲ್ಲಿ ವಿರಾಜಮಾನರಾಗಿರುವ ನಿಮ್ಮನ್ನು ಗೌರವಿಸಲು ನಾವು ಅತ್ಯಂತ ಉತ್ಸುಕರಾಗಿದ್ದೇವೆ. ಇವರೇ ನಮ್ಮ ನೆಚ್ಚಿನ ಪ್ರಶಾಂತ್ ಶೆಟ್ಟಿ ಹಾವಂಜೆ. ಶಿಕ್ಷಣ ಸೇವೆಯಲ್ಲಿರುವ ತಮ್ಮ ಪತ್ನಿ ಹಾಗೂ ಮುದ್ದಿನ ಮಕ್ಕಳೊಂದಿಗೆ ಸುಖ ಜೀವನ ನಿಮ್ಮದಾಗಲಿ. ಆ ಭಗವಂತನು ತಮಗೆ ಆಯುರಾರೋಗ್ಯ ಮತ್ತು ಐಶ್ವರ್ಯವನ್ನು ಸದಾಕಾಲ ಕರುಣಿಸಲಿ ಎಂದು ಈ ಮೂಲಕ ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ಧನ್ಯವಾದ. ಕರ್ನಾಟಕ ರಾಜ್ಯ ಕಂಡಂತಹ ಸ್ಪಷ್ಟ ಕನ್ನಡದ ಉತ್ತಮ ವಾಗ್ಮಿ, ನಿರೂಪಕ ನಮ್ಮ ಆತ್ಮೀಯರಾದ ಪ್ರಶಾಂತ್ ಮಾಸ್ಟ್ರು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷನಾಗಿದ್ದುಕೊಂಡು ಶಿಕ್ಷಕರ ನೋವು ನಲಿವಿಗೆ ಸದಾ ಸ್ಪಂದಿಸುವಂಥ ವ್ಯಕ್ತಿತ್ವ ನಮ್ಮ ಪ್ರಶಾಂತ್ ಮಾಸ್ಟರ್ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಗ್ಗಳಿಕೆ ಆಗ್ತಾ ಇದೆ. ಇದು ಪ್ರಶಾಂತ್ ಮಾಸ್ಟರ್ನ ಗೌರವಿಸುವಂಥದ್ದು ಯುವ ವಿಚಾರ ವೇದಿಕೆಯ ಸೌಭಾಗ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಈ ಕಾರ್ಯಕ್ರಮದ ನಿರೂಪಣೆಯನ್ನ, ರಜತ ಸಂಭ್ರಮವನ್ನ ಬಹಳ ಅಂದವಾಗಿ ಮೆರುಗನ್ನು ಹೆಚ್ಚಿಸಿದ್ದಾರೆ ನಮ್ಮ ಪ್ರಶಾಂತ್ ಮಾಸ್ಟ್ರು. ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದೀರಿ ಸರ್. ನಿಮ್ಮ ಈ ಒಂದು ಒತ್ತಾಯಕ್ಕೆ ಮಣಿದು ನೀವು ಆಗಮಿಸಿದ್ದೀರಿ. ನಿಮ್ಮ ಪ್ರೀತಿಗಾಗಿ ನಾವೆಲ್ಲ ಯುವ ವಿಚಾರ ವೇದಿಕೆಯ ಸರ್ವ ಸದಸ್ಯರು ಚಿರಋಣಿಯಾಗಿದ್ದೇವೆ ಅಂತ ಹೇಳ್ತಾ ಮತ್ತೆ ಮೈಕನ್ನು ನಿಮಗೆ ಹಸ್ತಾಂತರಿಸ್ತಾ ಇದ್ದೇನೆ. ಬನ್ನಿ ಸರ್, ತಗೊಳ್ಳಿ. ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಸರ್, ಬಹುಶಃ ರಾಷ್ಟ್ರೀಯವಾದಿ ಚಿಂತಕರು, ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಂಥವರು, ಅದೇ ರೀತಿ ಬಹುಶಃ ಯುವಕರ ಕಣ್ಮಣಿ ಎಂದರೂ ತಪ್ಪಾಗಲಿಕ್ಕಿಲ್ಲ.
ಹೃದಯವಂತ ಜನಸೇವಕರು ಆಗಿರ್ತಕ್ಕಂಥ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಯಶ್ಪಾಲ್ ಯಸುವಣ್ಣರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಪೊಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಗ್ರಾಮದ ಅಧಿದೇವರು ಉಪ್ಪೂರು ಸಿದ್ಧಿವಿನಾಯಕ ದೇವರಿಗೆ, ಅದೇ ರೀತಿ ಗ್ರಾಮದಲ್ಲಿ ನೆಲೆ ಊರಿರುವ ಎಲ್ಲ ದೈವ ದೇವತೆಗಳಿಗೆ ಮನದಲ್ಲಿ ಸ್ಮರಿಸುತ್ತಾ ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳ್ಳಗಿರಿಯ ಈ ರಜತ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಆಯೋಜನೆ ಮಾಡಿದ ಈ ಸಂಭ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಈ ಯುವ ವಿಚಾರ ವೇದಿಕೆ ಅಧ್ಯಕ್ಷರು ಆತ್ಮೀಯರಾದ ಶ್ರೀಯುತ ಸಂದೀಪ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಉದ್ಯಮಿಗಳು ನನ್ನ ಆತ್ಮೀಯರು ಶ್ರೀಯುತ ಸುಗ್ಗಿ ಸುಧಾಕರ್ ಶೆಟ್ಟಿಯವರೇ, ಶ್ರೀಯುತ ಹರೀಶ್ ಪೂಜಾರಿ ಅವರೇ, ರತ್ನಾಕರ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಿತ ನೆರೆದಿರುವಂಥ ಯುವ ವಿಚಾರ ವೇದಿಕೆಯ ಪದಾಧಿಕಾರಿಗಳೇ, ಸದಸ್ಯರೇ, ಈ ಊರಿನ ಗ್ರಾಮಸ್ಥರೇ, ಬಂಧು ಮಿತ್ರರೇ, ಬಹುಶಃ ಭಾಳ ಅದ್ದೂರಿಯಿಂದ ತನ್ನ ರಜತ ಸಂಭ್ರಮದ ಸಂದರ್ಭದಲ್ಲಿ ತನ್ನ ಕೆಲಸ ಕಾರ್ಯಗಳಿಗೆ, ತನ್ನ ಸಮಾಜ ಸೇವೆಗೆ ಇವತ್ತು ಸರ್ಕಾರ ಗುರುತಿಸಿಕೊಂಡು ಬಹುಶಃ ಕಳೆದ 25ರ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನರಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಖಂಡಿತವಾಗಿಯೂ ತಮ್ಮ ಸಾಧನೆಯನ್ನು ಗುರುತಿಸಿ ಈ ಒಂದು ಪುರಸ್ಕಾರಕ್ಕೆ ಭಾಜನದಕ್ಕಾಗಿ ಶಾಸಕ ನೆಲೆಯಲ್ಲಿ ತಮಗೆ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ 25 ವರ್ಷದ ಹಿಂದೆ ಈ ಭಾಗದಲ್ಲಿ ಯುವಕರಿಗೆ ಒಂದು ವೇದಿಕೆ ನಿರ್ಮಾಣ ಮಾಡುವ ಮೂಲಕ, ಒಂದು ಸಂಘಟನೆ ಮೂಲಕ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸಿಕೊಳ್ಬೇಕು, ಸಮಾಜದ ಏಳಿಗೆಯನ್ನು ಬಯಸಬೇಕು, ಸಮಾಜದಲ್ಲಿ ಆಗುವಂಥ ಅಭಿವೃದ್ಧಿ ಕಾರ್ಯಗಳಿಗಿರ್ಬೋದು, ಸಮಾಜದ ಜನರ ಕಣ್ಣೀರು ಒರೆಸಬೇಕೆಂಬ ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ಬಹುಶಃ ಇವತ್ತು 25 ವರ್ಷವನ್ನು ಭಾಳ ಸಾರ್ಥಕತೆಯಿಂದ ತಾವು ಸಂಭ್ರಮವನ್ನು ಮಾಡ್ತಿದ್ದೀರಿ. ಈ ಸಂದರ್ಭದಲ್ಲಿ ಸ್ಥಾಪಕ ಅಧ್ಯಕ್ಷರಿಗೂ ಅದೇ ರೀತಿ ನಿರಂತರವಾಗಿ ಇದರ ಜವಾಬ್ದಾರಿ ವಹಿಸಿಕೊಂಡು ಬಂದಂಥ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಹಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಊರಿನ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಗ್ರಾಮದಲ್ಲಿರುವಂಥ ಮಠ ಮಂದಿರಗಳು, ಭಜನಾ ಮಂದಿರಗಳು, ಸಂಘ ಸಂಸ್ಥೆಗಳು ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಮಾತ್ರ ಊರಿನ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂತೇಳಿದರೆ ರಾಜಕಾರಣಿಗಳಿಂದ ಎಲ್ಲವನ್ನು ನಾವು ಅಪೇಕ್ಷೆ ಪಟ್ಟರೂ ಕೂಡ ಜನರ ಸಮಸ್ಯೆಗಳನ್ನು ಅರಿತುಕೊಳ್ಳಲಿಕ್ಕೆ ಭಾಳ ಕಷ್ಟ. ರಾಜಕೀಯವನ್ನು ರಾಜಕೀಯವಾಗಿ ಮಾಡಬೇಕಾಗ್ತದೆ, ಆದರೆ ಜನರ ಸಮಸ್ಯೆಯನ್ನು ಅರ್ಥಕೊಳ್ಬೇಕಾದ್ರೆ ಆ ಊರಿನ ಗ್ರಾಮದ ಸಂಘ ಸಂಸ್ಥೆಗಳು ತಮ್ಮ ಊರಿನಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿ ಜನಪ್ರತಿನಿಧಿಗಳಿಗೆ ನಮ್ಮ ಊರಿನ ಜನರಿಗೆ ನ್ಯಾಯ ಕೊಡಬೇಕು, ನಮ್ಮ ಊರಿನ ಜನರಿಗೆ ನಮ್ಮ ಹಕ್ಕು ನ್ಯಾಯ ಕೇಳುವಂಥ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಊರಿನ ಅಭಿವೃದ್ಧಿಗೆ ವೇಗವನ್ನು ಕೊಡಲಿಕ್ಕಾಗ್ತದೆ. ಯುವ ವಿಚಾರ ವೇದಿಕೆ ಈ ಭಾಗದಲ್ಲಿ ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಊರಿನ ಅಭಿವೃದ್ಧಿಗೆ ತನ್ನ ವಿಶೇಷವಾದ ಕೊಡುಗೆಗಳನ್ನು ನೀಡುವ ಮೂಲಕ 25ರ ಸಂದರ್ಭದಲ್ಲಿ ಉಪ್ಪೂರಿನ ಅಭಿವೃದ್ಧಿಗೂ ಕೂಡ ಒಂದು ದೊಡ್ಡ ರೀತಿಯ ಕೊಡುಗೆ ನೀಡಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಖಂಡಿತವಾಗಿಯೂ ಉಪ್ಪೂರು ಇವತ್ತು ಉಡುಪಿ ನಗರ ಭಾಗದ 5 ಕಿಲೋಮೀಟರ್ಲಿರುವಂಥ ವ್ಯಾಪ್ತಿಯಲ್ಲಿರುವಂಥ ಒಂದು ಗ್ರಾಮ. ನಗರದ ಎಲ್ಲ ಯಾವುದೆಲ್ಲ ಬೈಲಾಸ್ಗಳ ಡೆವಲಪ್ಮೆಂಟ್ನ ಬಗ್ಗೆ ಅನ್ವಯ ಆಗ್ತದೆ, ಬಹುಶಃ ಆ ಉಪ್ಪೂರಿಗೂ ಕೂಡ ಅನ್ವಯ ಆಗುವಂಥ ಒಂದು ಸಂದರ್ಭಗಳು. ಬಹುಶಃ ಈಗಾಗಲೇ ಈ ಹಿಂದಿನ ಸರ್ಕಾರ ಉಪ್ಪೂರಿನ ಗ್ರಾಮದಲ್ಲಿ ಒಂದು 30 ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜ್ ಆಗಬೇಕೆಂಬ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಈಗಾಗಲೇ 30 ಎಕರೆ ಜಾಗವನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದ ಜೊತೆಗೆ ಆ ಜಾಗವನ್ನು ನಿಗದಿಪಡಿಸಿ ಅದನ್ನು ಗುರುತಿಸಿ ಅದನ್ನು ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮೀಸಲು ಮಾಡುವಂಥ ಕೆಲಸ ಕರೆಯಲಾಗಿದೆ. ಈಗಾಗಲೇ ತಮ್ಮೆಲ್ಲರ ಸಹಕಾರದೊಂದಿಗೆ ಉಡುಪಿ ಜನರ ಒಂದು ಕನಸನ್ನು ನನಸು ಮಾಡಬೇಕೆಂಬ ಪ್ರಯತ್ನವನ್ನು ಈಗಾಗಲೇ ಮಾಡಿದೆ. ಆದರೆ ಕಳೆದ 3 ವರ್ಷದಿಂದ ಸತತ ಪ್ರಯತ್ನದಿಂದ ಕೂಡ ಇವತ್ತಿನ ತನಕ ಅದು ಕೈಗೆಡಿಸುವಂಥ ಕೆಲಸ ಆಗಲಿಲ್ಲ. ಆದರೆ ಇವತ್ತಲ್ಲ ನಾಳೆ ಖಂಡಿತವಾಗಿ ಉಪ್ಪೂರಿನ ಈ ಭಾಗದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಖಂಡಿತವಾಗಿ ಆಗ್ತದೆ ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಏಕೆಂತೇಳಿದರೆ ಒಂದು ಮೆಡಿಕಲ್ ಕಾಲೇಜ್ ಆದರೆ ಉಪ್ಪೂರಿನ ಅಭಿವೃದ್ಧಿ ಇನ್ನಷ್ಟು ವೇಗವನ್ನು ತರಲಿಕ್ಕೆ ಆಗ್ತದೆ. ಯಾಕಂದರೆ ಈಗಾಗಲೇ ಶೀಮ್ರದಂಥ ಬ್ರಿಡ್ಜ್ ನಿರ್ಮಾಣ ಆದ ನಂತರ ನಮಗೆ ಮಣಿಪಾಲದಂಥ ನಗರಕ್ಕೆ ಸಂಪರ್ಕ ಮಾಡುವಂಥ ರಸ್ತೆ ಭಾಳ ಹತ್ತಿರ ಆಗಿದೆ. ಅದರಿಂದಾಗಿ ಇವತ್ತು ಉಪ್ಪೂರಿನಲ್ಲಿ ಭಾಳಷ್ಟು ವ್ಯಾವಹಾರಿಕವಾಗಿ ಇವತ್ತು ಭಾಳಷ್ಟು ವೃದ್ಧಿಯನ್ನು ನಾವು ಕಾಣ್ತಿದ್ದೇವೆ. ಅದರ ಜೊತೆಗೆ ಈಗಾಗಲೇ ನಮ್ಮ ವೇದಿಕೆಯಲ್ಲಿರುವಂಥ ಅಶ್ವಿನ್ ಇರ್ಬೋದು, ನಮ್ಮ ಎಲ್ಲರೂ ಈ ಭಾಗದಿಂದ ಭಾಳ ದೊಡ್ಡ ಒಂದು ಬೀದಿ ನ್ಯಾಯ ಒಂದು ವಿಚಾರದಲ್ಲಿ ಭಾಳಷ್ಟು ದೊಡ್ಡ ಹೋರಾಟಗಳನ್ನು ಮಾಡ್ತಿದ್ದರು. ಖಂಡಿತವಾಗಿ ಉಪ್ಪೂರಿನ ಜನರ ಹೋರಾಟಕ್ಕೆ ನನ್ನ ಸಂಪೂರ್ಣವಾದ ಬೆಂಬಲವಿದೆ. ಯಾಕೆಂದರೆ ಸಮಸ್ಯೆ ಬಂದಾಗ ಊರಿನವರು ಎಚ್ಚೆತ್ತುಕೊಂಡು ಹೋರಾಟ ಮಾಡೋದು ಖಂಡಿತವಾಗಿ ಅನಿವಾರ್ಯ. ಆದರೆ ಆ ಹೋರಾಟದಲ್ಲಿ ನಾವು ಯಾವತ್ತೂ ಕೂಡ
ರಾಜಕೀಯ ಮಾಡೋದಿಲ್ಲ. ಯಾಕೆಂದರೆ ಅಭಿವೃದ್ಧಿಯಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯದಲ್ಲಿ ನಾವು ರಾಜಕೀಯ ಮಾಡಿದರೆ ನಾವು ಉದ್ಧಾರ ಆಗೋದಿಲ್ಲ, ಊರು ಉದ್ಧಾರ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ತಮ್ಮ ಹೋರಾಟಕ್ಕೆ ನಾನು ಸಂಪೂರ್ಣವಾದ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತಿದ್ದೇನೆ. ಮೊನ್ನೆ ಕೂಡ ಇವತ್ತು ಕೂಡ ಮಾಡಿದೆ. ಖಂಡಿತವಾಗಿ ಈಗಾಗಲೇ ನಾನು ಅವ್ರಿಗೆ ಹೇಳಿದೆ, ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿ ಅದಕ್ಕೆ ಒಂದು ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕಂದ್ರೆ ಬಹುಶಃ 2 ತಿಂಗಳಿಂದ ನಾವು ಪ್ರತಿಭಟನೆಗಳನ್ನು ಮಾಡುವ ಮೂಲಕ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇವೆ. ಆದರೆ ಉಸ್ತುವಾರಿ ಸಚಿವರು ಇವತ್ತಿನ ತನಕ ಸಭೆಯನ್ನು ಮಾಡಲಿಲ್ಲ. ಅವರ ಗಮನಕ್ಕೆ ತಂದಿದ್ದೇವೆ. ಅತಿ ಶೀಘ್ರವಾಗಿ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲೇ ಸಭೆಯನ್ನು ಮಾಡುವ ಮೂಲಕ ಇಲ್ಲೇ ಸಮಸ್ಯೆಗೆ ಪರಿಹಾರ ಕಂಡುಹುಡುಕುವಂಥ ಕೆಲಸ ನಾವೆಲ್ಲರೂ ಜೊತೆಯಾಗಿ ಮಾಡುವ. ಅದರಲ್ಲಿ ಯಾವುದೇ ರೀತಿಯ ರಾಜಕೀಯವನ್ನು ಮಾಡದೆ ಊರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತ ಹೇಳುತ್ತಾ, ಯುವ ವಿಚಾರ ವೇದಿಕೆ 25ರ ಸಂಭ್ರಮವನ್ನು ಭಾಳ ಒಂದು ಅದ್ದೂರಿಯಲ್ಲಿ ಆಚರಣೆ ಮಾಡಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಇಂಥ ಚಿಂತನೆಗಳು, ಕಲ್ಪನೆಗಳು ಈ ಸಂಘಟನೆ ಮೂಲಕ ಎಲ್ಲ ಕಲ್ಪನೆಗಳು, ಚಿಂತನೆಗಳು ಈಡೇರಿಸುವಂಥದ್ದಾಗಲಿ, ಭಾಗದ ಎಲ್ಲ ಇತರ ಸಂಘ ಸಂಸ್ಥೆಗಳಿಗೆ ತಮ್ಮ ಕೆಲಸ ಕಾರ್ಯಗಳು, ತಮ್ಮ ಚಟುವಟಿಕೆಗಳು ಮಾದರಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಮತ್ತೊಮ್ಮೆ ಯುವ ವಿಚಾರ ವೇದಿಕೆಯ ಅಧ್ಯಕ್ಷರು, ಪದಾಧಿಕಾರಿಗಳೇ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನದಕ್ಕಾಗಿ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸುವ ಶಾಸಕನಾಗಿ ತಮ್ಮ ಜೊತೆಗೆ ಇದ್ದುಕೊಂಡು ತಮ್ಮ ಸಂಸ್ಥೆಗೆ ನ್ಯಾಯ ಒದಗಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಿಕ್ಕೆ ನಾನು ಬದ್ಧರಿದ್ದೇನೆ ಎಂಬ ಮಾತನ್ನು ಹೇಳುತ್ತಾ, ಈ ವೇದಿಕೆ ಮೂಲಕ ಈಗಾಗಲೇ ಭಾಳಷ್ಟು ಜನ ಸನ್ಮಾನವನ್ನು ಕೂಡ ಸ್ವೀಕಾರ ಮಾಡಿದರು. ಖಂಡಿತವಾಗಿಯೂ ಸನ್ಮಾನಕ್ಕೆ ಭಾಜನರಾದ ಎಲ್ಲ ಸನ್ಮಾನಿತರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಸನ್ಮಾನದ ಮೂಲಕ ತಮ್ಮ ಕೀರ್ತಿ ಇನ್ನಷ್ಟು ಉತ್ತುಂಗಕ್ಕೆ ಹೇಳಿ ಇನ್ನಷ್ಟು ತಮ್ಮನ್ನು ತಾವು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳುವಂತಾಗಲಿ ಅಂತ ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ ರಜತ ಮಹೋತ್ಸವದ ಸಂಭ್ರಮಾಚರಣೆ ಈ ಒಂದು ಭವ್ಯವಾದಂತಹ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭಾರೈಕೆಯ ಮಾತುಗಳನ್ನಾಡಿದಂತ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಜನಪ್ರಿಯ ಶಾಸಕರಾದಂಥ ಯಶ್ಪಾಲ್ ಎಸ್ ಸೋಮಣ್ಣರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ಈ ಕಾರ್ಯಕ್ರಮದ ಸವಿನೆನಪಿನ ದ್ಯೋತಕ ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ ಸರ್. ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ತಾವುಗಳು ನಿರ್ಗಮಿಸಬೇಕು ಸರ್. ಇದೀಗ ಬಹುಶಃ ಯುವ ವಿಚಾರ ವೇದಿಕೆಯಲ್ಲಿ ಕಳೆದ 25 ವರ್ಷಗಳಿಂದ ಅಂದು ಅಧ್ಯಕ್ಷರಾಗಿ ತಮ್ಮ ಪಾಲಿನ ಸೇವೆಯನ್ನು ಸಲ್ಲಿಸಿಕೊಂಡಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ ಒಂದು ಗೌರವಿಸುವಂಥ ಕಾರ್ಯಕ್ರಮ, ಗೌರವಾರ್ಪಣೆ ನಡೆಸುವಂಥ ಕಾರ್ಯಕ್ರಮ ಇದೀಗ ಮುಂದಿನ ಭಾಗದಲ್ಲಿ ನೆರವೇರಲಿಕ್ಕಿದೆ. ಮೊದಲಿಗೆ ಸದಾಶಿವ ಕುಮಾರ್ ಅವರು ಬಹುಶಃ ಒಂದು 3 ವರ್ಷಗಳ ಕಾಲ ಈ ಒಂದು ಯುವ ವಿಚಾರ ವೇದಿಕೆಯಲ್ಲಿ 2ನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಅಂದು ಪ್ರಾರಂಭ ಆದ ಮೇಲೆ ಸ್ಥಾಪಕ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಕುಮಾರ್ ಅವರು ಆದ ಮೇಲೆ ತದನಂತರ ಅಧ್ಯಕ್ಷರಾಗಿ ಸನ್ಮಾನ್ಯ ಸದಾಶಿವ ಕುಮಾರ್ ಅವರು ಬರಬೇಕು. ಮಾನ್ಯ ಶಾಸಕರಿಂದ ಗೌರವಾರ್ಪಣೆಯನ್ನು ಸ್ವೀಕಾರವನ್ನು ಮಾಡಿಕೊಳ್ಳಬೇಕು. ಸದಾಶಿವ ಕುಮಾರ್ ಅವರು ಅದಾದ ಮೇಲೆ ಯೋಗೀಶ್ ಗಾಣಿಗ ಇವರು. ಯೋಗೀಶ್ ಗಾಣಿಗ ರಂಗಭೂಮಿಯ ಕಲಾವಿದ, ರಂಗಭೂಮಿ ಕ್ಷೇತ್ರದಲ್ಲಿ ತಂತ್ರಜ್ಞ ಅಂದರೂ ತಪ್ಪಾಗಲಿಕ್ಕಿಲ್ಲ. ಸುಮನಸ ಎನ್ನುವಂಥ ರಂಗಭೂಮಿ ಸಂಸ್ಥೆಯಲ್ಲಿ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂಥವರು, ನಾಟಕ ರಚನೆಗಾರ, ನಾಟಕ ನಿರ್ದೇಶಕರು ಕೂಡ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ರಂಗಭೂಮಿ ಕಲೆಯನ್ನು ಪರಿಚಯಿಸುವಂಥ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥವರು ಯೋಗೀಶ್ ಗಾಣಿಗ. ರಾನಿ ಡಿಸೋಜರವರು, ಅದೇ ರೀತಿ ಅಶೋಕ್ ಕುಮಾರ್ ಅವರು, ಅದೇ ರೀತಿ ಸುಬ್ರಹ್ಮಣ್ಯ ಆಚಾರ್ಯರವರು, ಅದೇ ರೀತಿ ರವೀಂದ್ರ ಕುಮಾರ್ ಅವರು, ಶಶಿಕುಮಾರ್ ಅವರು, ದಿನೇಶ್ ಶೆಟ್ಟಿ ಅಮ್ಮುಂಜೆಯವರು, ಇವರೆಲ್ಲ ಮಾಜಿ ಅಧ್ಯಕ್ಷರುಗಳಾಗಿ ಅಂದು ಈ ಯುವ ವಿಚಾರ ವೇದಿಕೆಯನ್ನು ಮುನ್ನಡೆಸಿಕೊಂಡು ಬಂದಂಥವರು. ಇದೀಗ ಮಾಜಿ ಅಧ್ಯಕ್ಷರುಗಳಿಗೆ ಒಂದು ಗೌರವಾರ್ಪಣೆ ಕಾರ್ಯಕ್ರಮ, ಪೂರ್ವಾಧ್ಯಕ್ಷರುಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಈ ಭವ್ಯವಾದಂಥ ವೇದಿಕೆ ಮೇಲೆ ಗೌರವಿಸ್ತಾ ಇದ್ದೇವೆ. ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ಮಾನ್ಯ ಶಾಸಕರಲ್ಲಿ ಸುಗ್ಗಿ ಸುಧಾಕರ್ ಶೆಟ್ಟರಲ್ಲಿ, ರಾಯಲ್ ರತ್ನಾಕರ ಡಿ ಶೆಟ್ಟಿಯವರಲ್ಲಿ, ಶ್ರೀಮತಿ ವೆರೋನಿಕಾ ಕರ್ನೇಲಿಯೋ ಇವರಲ್ಲಿ, ಹರೀಶ್ ಪೂಜಾರಿ ಇವರಲ್ಲಿ, ಜಯಪ್ರಕಾಶ್ ರವರಲ್ಲಿ, ಅದೇ ರೀತಿ ರಮೇಶ್ ಕರ್ಕೇರ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೌರವದ ಶಲ್ಯ ಪ್ರೀತಿ ಅರ್ಥವಾಗಿ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ ಸದಾಶಿವ ಕುಮಾರ್ ಅವರು, ಯೋಗೀಶ್ ಗಾಣಿಗರವರು, ರಾನಿ ಡಿಸೋದರವರು, ಅಶೋಕ್ ಕುಮಾರ್ ಅವರು, ಸುಬ್ರಹ್ಮಣ್ಯ ಆಚಾರ್ಯರವರು, ರವೀಂದ್ರ ಕುಮಾರ್ ಅವರು, ಶಶಿಕುಮಾರ್ ಅವರು, ದಿನೇಶ್ ಶೆಟ್ಟಿ ಅಮ್ಮುಂಜೆಯವರು ಯುವ ವಿಚಾರ ವೇದಿಕೆಯ ಪೂರ್ವಾಧ್ಯಕ್ಷರುಗಳಾಗಿ ತನ್ಮೂಲಕ ತನ್ನದೇ ಆದಂಥ ಸೇವೆಯನ್ನ ಮಾಡಿಕೊಂಡು ಬಂದಂಥವರು. ಅವರವರ ಕಾಲದಲ್ಲಿ ಯುವ ವಿಚಾರ ವೇದಿಕೆಯಲ್ಲಿ ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆದಿರುವಂಥದ್ದು. ಅವೆಲ್ಲವನ್ನ ನಾವು LED ಪರದೆ ಮೇಲೆ ವರದಿ ವಾಚನದ ಮೂಲಕ, ವರದಿಯ ಮೂಲಕ ಈ ಯುವ ವಿಚಾರ ವೇದಿಕೆ ನಡೆದು ಬಂದಂಥ ಯಶೋಗಾಥೆ, ನಡೆದು ಬಂದ ದಾರಿಯ ಮೂಲಕ ನಾವು ಪ್ರಸ್ತುತಪಡಿಸಿಕೊಂಡಿದ್ದೇವೆ. ಇವರೆಲ್ಲರ ಸೇವೆಯನ್ನ ಈ 25ನೇ ವರ್ಷದ ಈ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಪರಿಗಣಿಸಿಕೊಂಡು ಇದೀಗ
ಪೂರ್ವಾಧ್ಯಕ್ಷರುಗಳನ್ನ ಅತ್ಯಂತ ಗೌರವಾದಗಳಿಂದ ಗೌರವಿಸ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಎಲ್ಲ ಪೂರ್ವಾಧ್ಯಕ್ಷರುಗಳಾದಂತಹ ಸದಾಶಿವ ಕುಮಾರ್, ಯೋಗೀಶ್ ಗಾಣಿಗ, ರಾನಿ ಡಿಸೋಜ, ಅಶೋಕ್ ಕುಮಾರ್, ಸುಬ್ರಹ್ಮಣ್ಯ ಆಚಾರ್ಯ, ರವೀಂದ್ರ ಕುಮಾರ್, ಶಶಿಕುಮಾರ್, ದಿನೇಶ್ ಶೆಟ್ಟಿ ಅಮ್ಮುಂಜೆ ಇವರಿಗೆ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ಇದೀಗ ಮುಂದಿನ ಭಾಗದಲ್ಲಿ ಸರ್ ಅಧ್ಯಕ್ಷರಿಗೆ ಇದೀಗ ಮುಂದಿನ ಭಾಗದಲ್ಲಿ ಎಲ್ಲ ಪೂರ್ವಾಧ್ಯಕ್ಷರುಗಳನ್ನು ಇರಿಸಿಕೊಂಡು ಈ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಈ ಒಂದು ಯುವ ವಿಚಾರ ವೇದಿಕೆಯ ಅಧ್ಯಕ್ಷರಾದಂಥವರು ಸಂದೀಪ್ ಶೆಟ್ಟಿ ಅಮ್ಮುಂಜೆಯವರು. ಬಹುಶಃ ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸಹಕಾರಿ ಕ್ಷೇತ್ರದಲ್ಲಿ ಒಂದಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂಥವರು. ಈ ಭಾಗದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಂಡಿರುವಂಥ ಓರ್ವ ವ್ಯಕ್ತಿ, ಯುವ ನಾಯಕರು ಆಗಿರ್ತಕ್ಕಂಥ ಸಂದೀಪ್ ಶೆಟ್ಟರು ಬಹುಶಃ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆ ಈ ಕಾರ್ಯಕ್ರಮದ ಈ ಸಮಿತಿಯ ಅಧ್ಯಕ್ಷರಾಗಿ, ಯುವ ವಿಚಾರ ವೇದಿಕೆ ಅಧ್ಯಕ್ಷರಾಗಿ ಈ ರಜತ ಮಹೋತ್ಸವ ಕಾರ್ಯಕ್ರಮ ಯಶಸ್ಸನ್ನು ಕಾಣುವಲ್ಲಿ ತನ್ನೆಲ್ಲ ಪೂರ್ವಾಧ್ಯಕ್ಷರು, ತನ್ನೆಲ್ಲ ಸದಸ್ಯರ, ಮಹಿಳಾ ವಿಭಾಗದ ಎಲ್ಲ ಸದಸ್ಯರುಗಳ ಬೆಂಬಲ, ಮಾರ್ಗದರ್ಶನ, ಸಹಕಾರ ಮತ್ತು ಈ ಊರಿನ ಪರವೂರ ದಾನಿಗಳ ಒಂದು ಸಹಕಾರವನ್ನ ಯಾಚಿಸಿಕೊಂಡು ಈ ರಜತ ಮಹೋತ್ಸವ ಸಂಭ್ರಮಾಚರಣೆ ಯಶಸ್ವಿ ಆಗುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿಕೊಂಡು ಬಂದಿರುವಂತವರು ಯುವ ವಿಚಾರ ವೇದಿಕೆಯ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು. ಕೇವಲ ಯುವ ವಿಚಾರ ವೇದಿಕೆ ಮಾತ್ರವಲ್ಲ, 10 ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತವರು. ಈ ಭಾಗದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆಯುವಂತ ಎಲ್ಲ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ತನ್ಮೂಲಕವಾದಂತ ಸಹಾಯವನ್ನು ನೀಡಿಕೊಂಡು ಬಂದಿರುವಂತ ಸಂದೀಪ್ ಶೆಟ್ಟಿ ಅಮ್ಮುಂಜೆ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಎಲ್ಲ ಪೂರ್ವಾಧ್ಯಕ್ಷರುಗಳನ್ನು ಇರಿಸಿಕೊಂಡು ಅವರಿಗೆ ಗೌರವ ಸಮ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದೇವೆ. ಪೂರ್ವಾಧ್ಯಕ್ಷರುಗಳಿಗೆ ಗೌರವಾರ್ಪಣೆಗಳನ್ನು ಮಾಡಿಕೊಂಡಿದ್ದೇವೆ. ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮಾನ್ಯ ಶಾಸಕರು ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ಅವರು ತೆರಳುತ್ತಾ ಇದ್ದಾರೆ. ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ, ಆದ್ದರಿಂದ ಬಹಳಷ್ಟು ಕಾರ್ಯಕ್ರಮ ಇರುವುದರಿಂದ ಅವರ ಆಪ್ತ ಕಾರ್ಯದರ್ಶಿಗಳಾದಂಥವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಯತೀಶ್ ರವರು, ಅವರಿಗೂ ಸಹ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಮಾನ್ಯ ಶಾಸಕರು ಒಂದು ಮೆಡಿಕಲ್ ಕಾಲೇಜನ್ನು ಈ ಭಾಗದಲ್ಲಿ ತರಬೇಕು ಎನ್ನುವ ಪ್ರಯತ್ನವನ್ನು ನಿನ್ನೆಯ ದಿನ ವಿಧಾನಸೌಧದಲ್ಲಿ ಬಹಳ ಗಟ್ಟಿ, ಆ ವಿಧಾನಸಭಾ ಅಧಿವೇಶನದಲ್ಲಿ ಗಟ್ಟಿ ಧ್ವನಿಯಾದಂಥದ್ದನ್ನು, ಆ ಮಾತುಗಳನ್ನು ನಾವು TV ಪರದೆ ಮೇಲೆ ಕೇಳಿಸಿಕೊಂಡಿದ್ದೇವೆ. ಅದೇ ರೀತಿ ನಾಯಿ ಶೆಲ್ಟರು ಸಹ ಈ ಭಾಗಕ್ಕೆ ಬರದೇ ಇರಲಿ ಎಂಬುದರ ಬಗ್ಗೆ ತಾವುಗಳು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ತಾವುಗಳು ಬಹುದೊಡ್ಡ ಪಾತ್ರವನ್ನು ವಹಿಸಬೇಕು ಸರ್. ಖಂಡಿತವಾಗಿ ಉಪ್ಪೂರು ಎನ್ನುವಂಥದ್ದು ಒಂದು ಪ್ರಾಕೃತಿಕ ಸೊಬಗನ್ನು ಹೊಂದಿರುವಂಥ ಪ್ರಕೃತಿ ರಮಣೀಯ ಒಂದು ಸ್ಥಳ. ಆದ್ದರಿಂದ ಇಲ್ಲಿ ಶೈಕ್ಷಣಿಕ, ಧಾರ್ಮಿಕ, ಸರ್ವಧರ್ಮದ ಜನರನ್ನು ಹೊಂದಿರತಕ್ಕಂಥ ಉಪ್ಪೂರು. ಆದ್ದರಿಂದ ತಾವುಗಳು ಅದಕ್ಕೆ ಸಹಕಾರವನ್ನು ಕೊಡಬೇಕು ಎಂಬುದಾಗಿ ತಿಳಿಯ ಬಯಸಿಕೊಂಡು ಇದೀಗ ಶಾಸಕರನ್ನ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಬೀಳ್ಕೊಟ್ಟು ಇದೀಗ ಬಹುಶಃ ಸನ್ಮಾನ್ಯ ಸುಗ್ಗಿ ಸುಧಾಕರ್ ಶೆಟ್ಟರು, ಬಹುಶಃ ಸುಗ್ಗಿ ಸುಧಾಕರ್ ಶೆಟ್ಟರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ವ್ಯಕ್ತಿತ್ವದಲ್ಲಿ ಬಹಳಷ್ಟು ಸರಳತೆ ಇದೆ, ಸಹಜತೆ ಇದೆ, ಮೇಲಾಗಿ ಪರಿಶುದ್ಧವಾದಂಥ ಮನಸ್ಸಿದೆ, ಅಲಕ್ಷಿತರ ಕಡೆಗೆ ಲಕ್ಷ್ಯವಿದೆ, ಮಾನವೀಯ ಕಾಳಜಿ ಇದೆ, ಇವರದ್ದೇ ಆದಂಥ ಒಂದು ಚಿಂತನೆಗಳಿದೆ. ಅದರ ಜೊತೆಗೆ ದೂರದರ್ಶಿತ್ವದ ಯೋಜನೆಗಳಿದೆ. ಯಶಸ್ವಿ ಹುಬ್ಬಳ್ಳಿ ಧಾರವಾಡದ ಬಹುದೊಡ್ಡ ಯಶಸ್ವಿ ಉದ್ಯಮಿಗಳು, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು. ನಾವು ಯಾಕೋ ಅವ್ರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತೇವೆ ಅಂತ ಹೇಳಿದರೆ, ಬಹುಶಃ MRG ಗ್ರೂಪ್ನ ಚೇರ್ಮನ್ ರವರಾದಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿಯವರ ಆಶಾ ಪ್ರಕಾಶ್ ಶೆಟ್ಟಿ ನೆರವು ಸಹಾಯಸ್ತ ಯೋಜನೆ ಡಿಸೆಂಬರ್ ತಿಂಗಳ 25ನೇ ತಾರೀಕಿನ ದಿನಾಂಕ ಮಂಗಳೂರಿನ ಗೋಲ್ಡ್ ಪಿಂಚಿನ ಆ ಒಂದು ಸ್ಥಳದಲ್ಲಿ ನಡೆದಿತ್ತು. ಬಹುಶಃ ನಮ್ಮಲ್ಲಿ ಹೀಗೆ ಮಾತನಾಡುವಾಗ ಒಂದೆರಡು ಸಂಘ ಸಂಸ್ಥೆಗಳಿದ್ದರೆ ಹೇಳಿ, ಭಾಳಷ್ಟು ಕಾರ್ಯಚಟುವಟಿಕೆಗಳಲ್ಲಿ ಇರುವಂಥ ಸಂಘ ಸಂಸ್ಥೆಗಳಿದ್ದರೆ ಹೇಳಿ, ಅಥವಾ ಆಶ್ರಮಗಳಿದ್ದರೆ ಹೇಳಿ ಎಂಬುದಾಗಿ ಕೇಳಿಕೊಂಡ ಪ್ರಕಾರವಾಗಿ ನಾವು ಮೊದಲಾಗಿ ಈ ಭಾಗದ ನಾವು ಸಂದೀಪ್ ಶೆಟ್ಟರು ಇದ್ದಿರ್ಬೋದು, ನಾವೆಲ್ಲರೂ ಸೇರಿಕೊಂಡು ಮೊದಲಾಗಿ ಒಂದು ಆಶ್ರಮವನ್ನು ತಿಳಿಯಪಡಿಸಿದ್ದೆವು ಅವರಲ್ಲಿ. ಅದುವೇ ಸ್ವರ್ಗಾಶ್ರಮ. ಬಹುಶಃ ಅವರು ಗ್ರೌಂಡ್ ರಿಯಾಲಿಟಿ ಚೆಕ್ಕಿಗಾಗಿ ಒಂದು ತಂಡವನ್ನೇ ಕಟ್ಟಿಕೊಂಡು ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಅವರನ್ನು ಅವರ ಆಶ್ರಮದಲ್ಲಿ ಸಂಪರ್ಕಿಸಿ ಆ ಆಶ್ರಮದ ಒಳಭಾಗಕ್ಕೆ ತೆರಳಿ ಭಾಳಷ್ಟು ಅವರು ಅಲ್ಲಿನ ವ್ಯವಸ್ಥೆಗಳನ್ನು
ನೋಡಿ ಪರಿತಪಿಸಿದರು. ಖಂಡಿತವಾಗಿ ಭಾಳ ಒಳ್ಳೆಯ ಆಶ್ರಮಗಳನ್ನು ತಾವೆಲ್ಲರೂ ಸೇರಿ ತಿಳಿಯಪಡಿಸಿದ್ದೀರಿ. ಖಂಡಿತವಾಗಿ ಪ್ರಕಾಶ್ ಶೆಟ್ಟಿಯವರೊತ್ತಿಗೆ ಮಾತನಾಡಿ ಆ ಆಶ್ರಮಕ್ಕೂ ಸಹ 1 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಿಸುವಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಎಂಬುದರ ಸಲುವಾಗಿ ಅದಕ್ಕೂ ಆ ಆಶ್ರಮಕ್ಕೂ ಸಹ ಡಾಕ್ಟರ್ ಶಶಿಕಿರಣ್ ಶೆಟ್ಟಿಯವರ ನೇತೃತ್ವದಲ್ಲಿರುವಂಥ ಸ್ವರ್ಗಾಶ್ರಮಕ್ಕೂ ಸಹ 1 ಲಕ್ಷ ರೂಪಾಯಿ ಒಂದು ಸಹಾಯಧನವನ್ನು ಕೊಡಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದಂಥವರು ಡಾಕ್ಟರ್ ಸನ್ಮಾನ್ಯ ಸುಗ್ಗಿ ಸುಧಾಕರ್ ಶೆಟ್ಟರು. ಅದೇ ರೀತಿ ಅಲ್ಲಿಂದ ತೆರಳುವಾಗ ಬಹುಶಃ ನಾವು ಜಯಪ್ರಕಾಶ್ ಹೆಗಡೆಯವರ ಆಪ್ತ ಕಾರ್ಯದರ್ಶಿಗಳು ಶೆಟ್ಟಿಗಾರರವರು ಇದ್ದೆವು. ಅವರ ಕಾರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಒಂದು ಸಂಸ್ಥೆ ಅಂದರೆ ಯುವ ವಿಚಾರ ವೇದಿಕೆಯ ಬ್ಯಾನರ್ಗಳು ಈ ಭಾಗದಲ್ಲಿ ಆ ಭಾಗದಲ್ಲಿ ಅಲ್ಲಿ ಇಲ್ಲಿ ರಾರಾಜಿಸುತ್ತಿದ್ದವು. ಕಾರಿನ ಎದುರು ಸೀಟಿನಲ್ಲಿ ಕೂತ್ಕೊಂಡು ಹೋಗುವಾಗ ನಮ್ಮ ಹತ್ತಿರ ಅವರು ಕೇಳಿದ್ದುಂಟು ಏನು ಅಂತ ಹೇಳಿದರೆ, ಇದು ಯಾವ ಸಂಸ್ಥೆ, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ರಜತ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿದೆ, ಈ ಸಂಸ್ಥೆಗೂ ಸಹ ಅವರ ಕಾರ್ಯ ಚಟುವಟಿಕೆಗಳ ಒಂದು ಫೈಲನ್ನು ನನಗೆ ಕೊಡಿ, ಈ ಸಂಸ್ಥೆಗೂ ಸಹ ತನ್ಮೂಲಕ ಪ್ರಕಾಶ್ ಶೆಟ್ಟಿಯವರಲ್ಲಿ ತಿಳಿಯಪಡಿಸಿ 1 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಿಸುವಲ್ಲಿ ನಾನು ಸಹಾಯವನ್ನು ಕೊಡಿಸುವಲ್ಲಿ ಪ್ರಯತ್ನವನ್ನು ಮಾಡುತ್ತೇನೆ ಎಂಬುದರ ಸಲುವಾಗಿ ಬಹುಶಃ ಸಂದೀಪ್ ಶೆಟ್ಟರು ತಡ ಮಾಡದೆ ತನ್ನ ಸದಸ್ಯರೆಲ್ಲರನ್ನು ಸೇರಿಸಿಕೊಂಡು ಅಚ್ಚುಕಟ್ಟಾದ ಅವರ ಸಮಾಜಮುಖಿ ಸೇವಾ ಕೈಂಕರ್ಯಗಳ ಒಂದು ಫೈಲನ್ನು ತಯಾರಿಸಿ ಸುಗ್ಗಿ ಸುಧಾಕರ್ ಶೆಟ್ಟಿಯವರಿಗೆ ಕರ್ಜೆಯ ಅವರ ಮನೆಯಲ್ಲಿ ಅದನ್ನು ಹಸ್ತಾಂತರ ಮಾಡಿದರು. ಆದ್ದರಿಂದ ಆ ಹಸ್ತಾಂತರ ಮಾಡಿದರ ಫಲಶ್ರುತಿಯಾಗಿ ಸುಧಾಕರ್ ಶೆಟ್ಟಿಯವರು ಪ್ರಕಾಶ್ ಶೆಟ್ಟಿಯವರಲ್ಲಿ ತಿಳಿಸಿ ಈ ಒಂದು ಸಂಸ್ಥೆಗೂ ಸಹ 1 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲೇಬೇಕು ಎಂಬುದರ ಸಲುವಾಗಿ ನಮ್ಮ ಈ ರಜತ ಮಹೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಿಸುವಲ್ಲಿ ಸಹಾಯಧನವನ್ನು ಕೊಡಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಇಂದು MRG ಗ್ರೂಪ್ನ ಪ್ರವೇಶ ಒಂದು ದ್ವಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂಥ ಹುಬ್ಬಳ್ಳಿ ಧಾರವಾಡದ ನಮ್ಮ ನೆಚ್ಚಿನ ಯಶಸ್ವಿ ಉದ್ಯಮಿಗಳು, ಬಹುಶಃ ಒಂದು ಐತಿಹಾಸಿಕ ತುಳುನಾಡಿನ ರಾಜಧಾನಿ ಎಂದೆನಿಸಿಕೊಂಡಿರುವಂಥ ಬಾರಕೂರಿನ ಕೋಟಿಕೇರಿ ಪಂಚಲಿಂಗೇಶ್ವರ ದೇವಳದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಸುಗ್ಗಿ ಸುಧಾಕರ್ ಶೆಟ್ಟರು ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅತಿಥಿ ಶುಭ ಹಾರೈಕೆ ಮಾತಿಗಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಭಿನ್ನವಿಸಿಕೊಂಡಿದ್ದೇವೆ. ರಜತ ಸಂಭ್ರಮ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಯುವ ವಿಚಾರ ವೇದಿಕೆಯವರ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಕರೆದಕ್ಕೆ ಮೊದಲು ಅಧ್ಯಕ್ಷರು ಹಾಗೂ ಎಲ್ಲ ಅವರ ಆಡಳಿತ ಮಂಡಳದವರಿಗೆ ನಮಸ್ಕರಿಸಿಕೊಳ್ಳುತ್ತಾ, ಯಾವುದೇ ಸಂಘವನ್ನು ಹುಟ್ಟುಹಾಕೋದು ಭಾಳ ಸುಲಭ, ಅದೆಲ್ಲ ಒಂದು ಸ್ಪಿರಿಟ್ ಅಂತೇಳಿ ಹೇಳ್ತಾರೆ. ಇಮ್ಮಿಡಿಯೇಟ್ಲಿ ನಾವು ಒಂದು ಸಂಘ ಅಥವಾ ಏನಾದರೂ ಒಂದು ಗುಂಪುಗಾರಿಕೆ ಮಾಡಿ ಒಂದು ಹುಟ್ಟು ಹಾಕಬೇಕಂತೇಳಿ ಹೇಳಿ ಒಂದಿಷ್ಟು ಡೊನೇಷನ್ ತೊಗೊಂಡು ಮಾಡ್ತಾರೆ, 1 ವರ್ಷ 2 ವರ್ಷ, ಆಮೇಲೆ ಅದು ಉಳಿಯೋದಿಲ್ಲ. ಇಂಥ ಯುವ ವೇದಿಕೆಯ ವಿಚಾರ ಬಂದಾವಾಗ 25 ವರ್ಷ ರಜತ ಮಹೋತ್ಸವಕ್ಕೆ ಇಷ್ಟು ಜನ ಸೇರಿ ನೀವು ಮಾಡ್ತಿದ್ದೀರಲ್ಲ, ನಿಮ್ಮ ಕಾರ್ಯಚಟುವಟಿಕೆ ಎಷ್ಟಿರಬೇಕಂತ ನೋಡಿ ನನಗೆ ಭಾಳ ಸಂತೋಷವಾಗಿದೆ. ಯಾಕೆ ಈ ಮಾತು ಹೇಳ್ತೇನೆ ಅಂತೇಳಿ ಹೇಳಿದರೆ, ಇದನ್ನು ಯಾರೋ ಹುಟ್ಟು ಹಾಕಿದಾರಲ್ಲ, ರತ್ನಣ್ಣ ಮೊದಲು ನಗುತ್ತಾ ನೀವೆಲ್ಲರೂ ಸೇರಿ ಮಾಡಿದ್ದೀರಲ್ಲ, ಆ ಒಂದು ಪ್ರೀತಿಯಿಂದ ಈ ವೇದಿಕೆ ಭಾಳ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸತ್ಯವಾಗಿ ಹೇಳ್ತೇನೆ, ನಾನು ಇದೇ ಸುತ್ತಮುತ್ತಲು ಇರುವವನೇ, ಏನು ಭಾಳ ದೂರದವಲ್ಲ. ನಾನು ಕೇಳ್ತಾ ಇದ್ದೆ, ಇವರ ಇಷ್ಟು ಚಟುವಟಿಕೆ ಇದೆ ಅಂತೇಳಿ ನಮಗೂ ಗೊತ್ತಾಗಿಲ್ಲ. ನಮ್ಮದು ಕಾರ್ಯವ್ಯಾಪ್ತಿ ಸ್ವಲ್ಪ ಭಾಳ ದೊಡ್ಡದಾಗಿ ನಾವು ಕೆಲವೊಂದು ಸಂದರ್ಭ ಏನಾಗುತ್ತೆ ಕೇಳಿದರೆ, ಈಗ ಅನಿವಾರ್ಯ ಆಗ್ತದೆ, ನಾಳೆ ಬೆಳಿಗ್ಗೆ 8:30 ಗಂಟೆಗೆ ನಾನು ಹುಬ್ಬಳ್ಳಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇರಬೇಕು. ನಾನು ಇವತ್ತು ಪ್ರಶಾಂತ್ ಮಾಸ್ಟರ್ಗೂ ಮತ್ತು ನಮ್ಮ ಅಧ್ಯಕ್ಷರಿಗೂ ಕೇಳಿದೆ, ನನ್ನ ಏನಾದರೂ ಬಾರದೇ ಇರಬಹುದಾ ಕೇಳಿದರೆ, ಇಲ್ಲ ನೀವು ಎನಿ ಕಂಡೀಷನ್ ಬರಬೇಕಂತ. ಪ್ರಶಾಂತ್ ಮಾಸ್ಟರ್ದು ನೀವು ಸನ್ಮಾನ ಮಾಡಿದರೆ ಅವ್ರದ್ದು ಇನ್ನೊಂದು ಸಮಸ್ಯೆ ನಮಗೆ, ಈ ರೇಡಿಯೋ ಇದ್ದ ಹಾಗೆ. ರೇಡಿಯೋ ಏನಂತೇಳಿ ಹೇಳಿದರೆ, ಅದು ಹೇಳದ್ದು ಹಾಡದ್ದ ಹಾಡನ್ನು ನಾವು ಕೇಳಬೇಕು, ನಮ್ಮ ಮಾತದು ಎಂದೂ ಕೇಳುವುದಿಲ್ಲ. ಹಾಗೆ ಪ್ರಶಾಂತ್ ಮಾಸ್ಟರ್ ಅವರು ಹೇಳಿದಷ್ಟೇ ಕೇಳಬೇಕು ನಾವು. ಇಲ್ಲ ನೀವು ಬರಬೇಕಂದ್ರೆ ಬರಬೇಕು. ಮತ್ತು ಸಂದೀಪ್ ಶೆಟ್ಟರ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗ್ತಾಯಿದೆ ಮತ್ತು ಕೆಲವರಿಗೆ ಸನ್ಮಾನ ಮಾಡಬೇಕಂತ. ಆವಾಗ ನಾನು ಬಂದೇ ಬರ್ತೇನೆ ಅಂತೇಳಿ ಹೇಳಿ ನಾನು ನಿನ್ನೆ ರಾತ್ರಿ 12:30 ನಮ್ಮದು 12 ಗಂಟೆವರೆಗೆ ಕಾರ್ಯಕ್ರಮ ಮುಗಿಸಿ 12:30 ಹೊರಟಿದ್ದೆ. ಈಗ ಇನ್ನು ಇದನ್ನು ಮುಗಿಸ್ಕೊಂಡು ಮುಂದೆ ಪ್ರಯಾಣ ಬೆಳೆಸ್ತೇವೆ. ಆದರೆ ನನಗೆ ಭಾಳ ಅತ್ಯಂತ ಸಂತೋಷವಾದ ವಿಚಾರ, ನೀವೆಲ್ಲ ವೇದಿಕೆ ಮುಂಭಾಗದಲ್ಲಿ ಕುಳಿತಿದ್ದೀರಿ, ತಾಯಂದಿರು ಮತ್ತು ಮಕ್ಕಳು ಬೇರೆ ಬೇರೆ ಭಾಳ ಸಜ್ಜನವಾಗಿ, ಎಲ್ಲಿಯೂ ಒಂದು
ಆ ಕಡೆ ಈ ಕಡೆ ನೋಡಲಾರದೆ ಸಭಾ ಕಾರ್ಯಕ್ರಮ ಅಂದರೆ ಯಾರೂ ಕೂತ್ಕೊಳ್ಳೋದಿಲ್ಲ, ಎಲ್ಲ ಎದ್ದು ಹೋಗ್ತಾರೆ. ಸರಿ ಇದೆ, ಯಾಕಂದರೆ ಗಂಟೆಗಟ್ಟಲೆ ಮಾತಾಡುವಾಗ ನಿಮಗೂ ಸಮಾಧಾನ ಆಗೋದಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇಂಥ ವೇದಿಕೆಯಲ್ಲಿ ರಜತಮೋತ್ಸವ ಮಾಡುವಾಗ ಅವರು ಕೆಲವರನ್ನು ಒಂದಿಷ್ಟು ಕರೆದು ಮಾತಾಡಿಸಿ ಇನ್ನು ಕೆಲವಿಷ್ಟು ಜನಿಗೆ ಸನ್ಮಾನ ಮಾಡೋದು ಅನಿವಾರ್ಯವಾಗಿರ್ತದೆ. ಆದ್ದರಿಂದ ನೀವು ಅವರಿಗೆ ಬಹಳ ಗೌರವದಿಂದ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದಾರಲ್ಲ, ಅದು ನನಗೆ ಭಾಳ ಸಂತೋಷದಿಂದ ಕೂಡಿ ಬರ್ತದೆ. ಯಾಕಂದ್ರೆ ನಾವೆಲ್ಲ ಕಾರ್ಯಕ್ರಮ ಮಾಡುವವರು, ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೇವೆ. ನಾವು ಒಂದು 100 ಜನದಿಂದ ಹಿಡಿದು 10ರಿಂದ 25,000 ಜನ ತನಕ ಕಾರ್ಯಕ್ರಮ ಮಾಡಿದ್ದೇವೆ. ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ, ಧಾರ್ಮಿಕ ಕಾರ್ಯಕ್ರಮ ಆಗಲಿ, ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ದಕ್ಷಿಣ ಕನ್ನಡ ಎಲ್ಲ ಸಮಾಜದವರನ್ನ ಸೇರಿಸಿ ಸಹ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿ ಹೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದರು. ನಾವೆಲ್ಲ ಎಲ್ಲಿ ಹೋಗಿ ಮುಟ್ತಿದ್ದೇವೆ ನಮ್ಗೆ ತಿಳಿತಾನೇ ಇಲ್ಲ. ನಿಮ್ಮ ಪಕ್ಕದಲ್ಲೇ ಇದೆ ಈಗ ವೃದ್ಧಾಶ್ರಮ, ನೋಡಿದ್ದೀರಿ. ಅಲ್ಲಿ ಎಷ್ಟು ಜನ ಹೋಗಿದ್ದೀರೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ಭಾಳಷ್ಟು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ, ಆಮೇಲೆ ಜೈಲಿಗೆ ಅಂದರೆ ಈ ಸಣ್ಣ ಸಣ್ಣ ಮಕ್ಕಳನ್ನು ಜೈಲಿಗೆ ಹಾಕ್ತಾರಲ್ಲ, ಅದಕ್ಕೆ ನೋಡ್ಲಿಕ್ಕೆ ಹೋಗಿದ್ದೆ. ಎನ್ಕ್ವೈರಿ ಅಂದರೆ ಏನೇನು ಸಮಸ್ಯೆಗಳು, ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ. ಅಲ್ಲಿ ಹೋದವಾಗ ನನಗೊಂದು ಬಹಳ ವಿಚಿತ್ರವಾದ ಘಟನೆ ಅಂತೇಳಿ ಹೇಳಿದರೆ, ಅಲ್ಲಿ ಯಾರ ರಿಕ್ಷಾ ಡ್ರೈವರನ್ನು ತಂದೆ ತಾಯಿ ಅಥವಾ ಮಕ್ಕಳು, ಯಾರ ಬಸ್ ಕಂಡಕ್ಟರ್ ಡ್ರೈವರ ತಂದೆ ತಾಯಿ ಮತ್ತು ಮಕ್ಕಳು, ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಾಗುವಳಿ ಮಾಡಿ ಜಮೀನು ವ್ಯವಹಾರ ಮಾಡ್ತಾ ಇದ್ದಾರಲ್ಲ ಎಲ್ಲ, ಅವರ ತಂದೆ ತಾಯಿ ಮಕ್ಕಳು ಅಲ್ಲಿ ಇಲ್ಲ. ಅಲ್ಲಿ ಇರೋರು ಯಾರು ಕೇಳಿದರೆ ದೊಡ್ಡ ದೊಡ್ಡ ಉದ್ಯಮಿದಾರ ಮಕ್ಕಳು ತಂದೆ ತಾಯಿ, ಹಾಗೆ ದೊಡ್ಡ ದೊಡ್ಡ ಗೌರ್ಮೆಂಟ್ ಜಾಬಲ್ಲಿರುವವರು. ಎಂಥ ದುರ್ದೈವ. ನಾನು ಕೆಲವು ಸಭೆಯಲ್ಲಿ ಶಿಕ್ಷಕರ ಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ, ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಥರ ಆಗಿದೆಯೋ ಅಥವಾ ಜನ ಚೇಂಜ್ ಆಗಿದ್ದಾರಾ ಅಂತೇಳಿ. ಬಹಳ ಅತ್ಯಂತ ನೋವಾಗ್ತಾ ಇದೆ. ಆವಾಗ ಜಯಪ್ರಕಾಶ್ ಹೆಗಡೆಯವರು ಮಾತಾಡ್ತಾ ಹೇಳಿದರು, ತಾಯಂದಿರಿಗೂ ನಂದೊಂದು ಮನವಿದೆ, ನಿಮ್ಮ ವೇದಿಕೆಯನ್ನು ನಾನು ಒಂದು 2 ನಿಮಿಷ ನಾನು ನೋಡಿದಂಥ ಅತ್ಯಂತ ನೋವಿನ ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ತಯಾರಿರ್ತೇನೆ. ನಿಮಗೆಲ್ಲ 1-2 ಮಕ್ಕಳು, ಇವತ್ತಿನ ಆ ಮಕ್ಕಳನ್ನು ನೀವು ಪ್ರೀತಿಯಿಂದ ನೋಡ್ತೀರಿ. ಮಕ್ಕಳಿಗೆ ಹೇಗೆ ಪ್ರೀತಿ ಕೊಡಬೇಕಂತೇಳಿ ನಿಮಗೆ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಸಾಕಿದ್ರು, ಆವಾಗ ಊಟಕ್ಕಿಲ್ದಿದ್ರು ಗಂಜಿ ಉಪ್ಪಿನಕಾಯಿ ಹಾಕಿ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದರು. ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ? ಯಾರೂ ತಮ್ಮ ಮಕ್ಕಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇನ್ನೂ ಒಂದಿದೆ, ಶಿಕ್ಷಕರು ಮೀಟಿಂಗ್ ಮಾಡ್ತಾರೆ ಶಾಲೆಯಲ್ಲಿ. ಹೇಗೆ ಮೀಟಿಂಗ್ ಮಾಡ್ತಾರೆ ಅಂದರೆ, ಮಕ್ಕಳನ್ನು ಒಂದು ದಿವಸ ಮೀಟಿಂಗ್ ಕರೀತಾರೆ, ನಿಮ್ಮನ್ನು ಒಂದು ದಿವಸ ಮೀಟಿಂಗ್ ಕರೀತಾರೆ. ಮಕ್ಕಳಿಗೆ ತಾಯಿಯ ಮತ್ತು ಕುಟುಂಬದ ಸಮಸ್ಯೆ ಗೊತ್ತಿರುವುದಿಲ್ಲ, ತಾಯಂದಿರಿಗೆ ಮಕ್ಕಳ ಸಮಸ್ಯೆ ಗೊತ್ತಿರೋದಿಲ್ಲ. ಇವರು 2 ಬೇರೆ ಬೇರೆ ಮೀಟಿಂಗ್ ತೆಗಿತಾರೆ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಇಬ್ಬರನ್ನು ಸೇರಿಸಿ ಬೇರೆಯವರನ್ನು ಕರೆಸಿ ಇವತ್ತು ಮಕ್ಕಳಿಗೆ ತಿಳುವಳಿಕೆ ಕೊಡೋದು ಬಹಳ ದೊಡ್ಡ ವಿಚಾರಗಳಿದೆ. ಇಂಥ ಸಂಘ ಸಂಸ್ಥೆಗಳು ನೋಡಿ, ಇಲ್ಲಿ ಎಲ್ಲ ಭಾಳ ಡಿಗ್ರಿ ಅಥವಾ ಭಾಳ ಇಂಗ್ಲೀಷ್ ಮೀಡಿಯಮಿಗೆ ಹೋದಂಥ ಯಾರೂ ಈ ವೇದಿಕೆಯಲ್ಲಿ ಇದ್ದಾಗೆ ಇಲ್ಲ. ಇದ್ದಾರ ಭಾಳ ಕಮ್ಮಿ. ಎಲ್ಲ ಕನ್ನಡ ಶಾಲೆಯಲ್ಲಿ ಕಲ್ತವರು. ಆ ಕನ್ನಡ ಶಾಲೆಯಲ್ಲಿ ಏನು ಕಲ್ತಿದ್ರಲ್ಲ, ಅವರೆಲ್ಲರ ಮಕ್ಕಳು ಅಥವಾ ಅವರ ತಂದೆ ತಾಯಿ ಎಲ್ಲರೂ ಸ್ವಲ್ಪ ಆರಾಮಾಗಿದ್ದಾರೆ. ನಾನು ಇಂಗ್ಲೀಷ್ ಮೀಡಿಯಮ್ ವಿರುದ್ಧ ಮಾತಾಡ್ತಾನೇ ಇಲ್ಲ. ನಿಮ್ಮ ಸಿಸ್ಟಮ್ನ ಶಿಕ್ಷಣ ವ್ಯವಸ್ಥೆ ಹಾಳಾಗ್ತಾ ಇದೆ. ನೀವು ಮಕ್ಕಳಿಗೆ ಪ್ರೀತಿಯೇ ಕೊಡಲಿಕ್ಕಿಲ್ಲ. ಪ್ರೀತಿ ಅಂದರೆ ಏನು? ನೀವು ಮೊಬೈಲ್ ತೆಗೆಸಿಕೊಡೋದು, ಕಾರ್ ತೆಗೆಸಿಕೊಡೋದು, ಇದು ಪ್ರೀತಿ ಅಲ್ಲ. ಶಾಲೆ ಬಿಟ್ಟು ಬಂದ ಮಕ್ಕಳಿಗೆ ಪ್ರೀತಿಯಿಂದ ಒಂದು ಚಾ ಮಾಡಿ ಕೊಡುವಷ್ಟು ಪುರುಸೊತ್ತಿಲ್ಲ. ಓದು, ಒಳಗಡೆ ಹೋಗೋ, ರೂಮಿಗೆ ಹೋಗೋದು, ಇಲ್ಲ ಟ್ಯೂಷನಿಗೆ ಹೋಗೋ, ಇಲ್ಲ ಸ್ವಿಮ್ಮಿಂಗ್ ಪೂಲ್ ಕಲಿ, ಇಲ್ಲ ಭರತನಾಟ್ಯ ಕಲಿ, ಇಲ್ಲ ಯಕ್ಷಗಾನಕ್ಕೆ ಹೋಗೋ. ಆ ಒಂದು ಮಗು ಎಷ್ಟಿಗೆ ಹೋಗ್ಬೇಕು, ಎಲ್ಲಿ ನೋಡಬೇಕು, ಏನು ಮಾಡಬೇಕು? ನಿಮ್ಮದು ಆಲೋಚನೆ ಬರೀ IAS IPS ಗೌರ್ಮೆಂಟ್ ಜಾಬ್ ಅಲ್ಲ, ಉದ್ಯೋಗ. ಇವತ್ತು ಎಲ್ಲ ಕಲ್ತವ್ರಿಗೆ ಉದ್ಯೋಗ ಇದರಲ್ಲಿ ಇರುವುದಿಲ್ಲ. ಉದ್ಯೋಗ ಕಷ್ಟ ಇರ್ತದೆ. ನಾವು ನೋಡ್ತೇವೆ. ನಾನು ನಿಮ್ಮ ಮುಂದೆ ನಿಂತಿದ್ದಲ್ಲ, ಇಂಥ ಸಭೆ ಕರೆದಿದ್ದಾರಲ್ಲ, ನಾನು ಹೋಗಿದ್ದು 9ನೇ ಕ್ಲಾಸಿಗೆ. ಪ್ರಶಾಂತ್ ಮಾಸ್ಟ್ರಿಗೆ ಗೊತ್ತಿದೆ, ಆ ಶಾರದಾ ಹೈಸ್ಕೂಲಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕಲ್ಲಿ ಫೈಲಾದ ಪ್ರಥಮ ವಿದ್ಯಾರ್ಥಿ ನಾನು.
ಆದರೆ ಸಭೆ ಸಮಾರಂಭ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇಕಾದಲ್ಲಿ ಹೋಗ್ತೇನೆ, ನನಗೆ ಭಯ ಇಲ್ಲ ಮಾತಾಡಲಿಕ್ಕೆ. ನಂದು ಒಂದು ಸಮಸ್ಯೆ ಇದೆ, ನೇರವಾಗಿ ನಿಮಗೆ ಹೇಳಿಬಿಡ್ತೇನೆ. ನೀವು 1-2 ಮಕ್ಕಳನ್ನು ಪ್ರೀತಿಯಿಂದ ನೀವು ಹೇಗೆ ಸಾಕ್ತಿರೋ, ಹೇಗೆ ಅವರಿಗೆ ಇಂಥ ಕಾರ್ಯಕ್ರಮ ಕರ್ಕೊಂಡು ಬನ್ನಿ. ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದವಾಗ ಅಕ್ಕ ಹೇಳಿದ್ದೆ, ರಾಜಕೀಯ ಅಲ್ಲ, ನಾವು ಹಿಂದೂ, ಇದು ನಮ್ಮ ಮನೆ, ಇದು ನಮ್ಮ ಮನೆ, ನಾವು ಹಿಂದೂತ್ಸವ ಮಾಡಬೇಕು ಅಂತ ನಾವು ಹೇಳ್ಕೊಂತ ನಮ್ಮನೆ ಅಂತ ನಮ್ಮ ಮಕ್ಕಳಿಗೆ ನಾವು ಹೇಳೋ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ. ಹಾಗಾಗಬಾರ್ದು ಅಂದರೆ ಇಂಥ ಯುವ ವೇದಿಕೆ ಮಾಡುವ ಕಾರ್ಯಕ್ರಮ ನಿಮ್ಮ ಊರಿನ ಸುತ್ತಮುತ್ತ ದೇವಸ್ಥಾನಕ್ಕೆ, ನಿಮ್ಮಲ್ಲಿ ನಡೆಯುವ ಕಾಲ, ನಿಮ್ಮಲ್ಲಿ ನಡೆಯುವ ಕೊಲೆಭೂತ, ನಿಮ್ಮಲ್ಲಿ ನಡೆಯುವ ಹೊಸ್ಲಜ್ಜಿ, ಇದನ್ನೆಲ್ಲ ಮಕ್ಕಳಿಗೆ ತಿಳಿಸಿಕೊಡಿ. ನೀವು ತಿಳಿಸ್ತಾನೇ ಇಲ್ಲ, ಬರೀ ಓದಿ ನಾವು ಮಾಡ್ತೇವೆ. ಹಾಗಾಗಿ ನಾವು ದಾರಿ ತಪ್ಪಿ ಹೋಗ್ತಾ ಇದ್ದೇವೆ. ಇವತ್ತು ನನಗೂ ಸಾಕಷ್ಟು ಕೆಲಸ, ಸಾಕಷ್ಟು ಒತ್ತಡ ಇದೆ. ಆದರೆ ನಾವು ಒಂದು ದಿವಸನೂ ಬಂದರು ಉಡುಪಿ ಅಥವಾ ಬ್ರಹ್ಮಾವರ, ಕುಂದಾಪುರ ಯಾವ ಲಾಡ್ಜಿಂಗ್ನಲ್ಲಿ ಇರುವುದಿಲ್ಲ. ನಾವಿರೋದು ನಮ್ಮ ಗ್ರಾಮೀಣ ಪ್ರದೇಶ ಮನೆಯಲ್ಲಿ. ನಾವು ಎಲ್ಲ ಸಾಗುವಳಿ ಮಾಡ್ತೇವೆ. ನಿಮ್ಮ ಮಾಸ್ಟರ್ ಎಲ್ಲ ಕರ್ಕೊಂಡು ಬಂದಿದ್ದರು, ಎಲ್ಲರೂ ಬಂದಿದ್ದರು. 3 ಸಾಗುವಳಿಯನ್ನು ನಾವು ಮಾಡ್ತೇವೆ. ಅದು ಮಂಗಾರು ತಿನ್ನಲಿ, ಜಿಂಕೆಯಾರು ತಿನ್ನಲಿ, ಏನಾರು ತಿನ್ನಲಿ. ಯಾಕೆ ಕೇಳಿದರೆ, ನೀವು ಇನ್ನೊಂದು ಕೊನೆಯದಾಗಿ ಭಾಳ ಮಾತಾಡೋದಿಲ್ಲ, ಮಕ್ಕಳಿಗೆಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಕೇಳಿದರೆ, ಸಗಣಿ, ಗೋಮೂತ್ರ ಅಥವಾ ದನ ತೋರಿಸೋದೇ ಇಲ್ಲ. ಹಾಲಲ್ಲಿ ಕೇಳಿದರೆ KMF ಅಂತಾರೆ ಮಕ್ಕಳು. ಯಾಕೆ ಹೇಳ್ತಾರೆ ಕೇಳಿದರೆ, ನೀವು ಮನೆಯಲ್ಲಿ ಏನು ತೋರಿಸ್ಬೇಕು ಅದು ತೋರಿಸೋದಿಲ್ಲ. ಮಕ್ಕಳಿಗೆ ಪ್ರೀತಿಯಾಗಿ ಎರಡೇ ತೋರಿಸೋದು. ನೀವು ನಾಯಿಯನ್ನು ಮನೆ ಒಳಗಡೆ ಇಟ್ಟುಕೊಂಡು ನಾಯಿ ಪ್ರೀತಿಯನ್ನು ಮಕ್ಕಳಿಗೆ ಕೊಟ್ಟುಬಿಡ್ತೀರಿ. ಎಷ್ಟೋ ಮನೆಯಲ್ಲಿ ಹೇಳ್ತೇವೆ ನಾವು, ಸಿಟಿಯಲ್ಲಿ ಸಮಸ್ಯೆ ಇದೆ, ಸರಿ ಇದೆ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ವಸ್ತುಗಳು ಇರಬೇಕು. ಒಂದು ಫೋನ್ ಮಕ್ಕಳಿಗೆ ದಯವಿಟ್ಟು ಫೋನ್ ಕೊಡಬೇಡಿ, ಏನೂ ಆಗೋದಿಲ್ಲ. ನೀವು ಪ್ರೀತಿಯಿಂದ ಮಕ್ಕಳಿಗೆ ಆ ಚಂದ್ರನ್ನು ತೋರಿಸಿ ಮೇಲೆ ನೋಡಿ, ರಾತ್ರಿ ಗುಮ್ಮ ತೋರಿಸಿ, ಭೂತ ತೋರಿಸಿ ಎಲ್ಲ ಊಟ ಮಾಡಿಸ್ತಿದ್ದೀರಿ. ಇವತ್ತು ನೀವು ಮೊಬೈಲ್ ಕೊಟ್ಟು ಆ ಮಕ್ಕಳಷ್ಟೇ ಎಂತೆಂಥದ್ದನ್ನೆಲ್ಲ ತೋರಿಸಿ ನೀವು ಊಟ ಮಾಡಲಿಕ್ಕೆ ಕೊಡ್ತೀರಂದರೆ ಆ ಮಕ್ಕಳು ಎಲ್ಲಿವರೆಗೆ ಬೆಳಿಬೋದು, ಏನು ಕಲಿಬೋದು? ಸಂಸ್ಕಾರ ಸಂಸ್ಕೃತಿ ಎರಡೂ ಇಲ್ಲ. ಸಿಟಿಯಲ್ಲಿ ನೋಡ್ತೇವೆ ನಾವು, ಅದನ್ನು ಕೆಲವೊಂದು ವಿಚಾರ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಘಟನೆಗಳನ್ನು ನಾವು ನೋಡ್ತೇವೆ, ನಮಗೆ ಅಯ್ಯೋ ಅನಿಸ್ತದೆ. ಶಿಕ್ಷಣದ ವ್ಯವಸ್ಥೆ ಎಲ್ಲಿ ಹೋಗಿದೆ, ನಮ್ಮ ಪರಿಸ್ಥಿತಿ ಎಲ್ಲಿ ಹೋಗಿದೆ ಅಂತ. ನಾವು ಬರೇ ಇವತ್ತು ಇವರು ಕಾರ್ಯಕ್ರಮ ಮಾಡಿದರು, ಸಭಾ ಕಾರ್ಯಕ್ರಮ ಮಾಡಿದರು, ಯಾರ್ಯಾರನ್ನೋ ಕರೆದ್ರು, ಭಾಷಣ ಮಾಡಿದರು. ಇಲ್ಲಿ ಏನು ಹೇಳ್ತಾರೋ ಒಳ್ಳೇದು ಎರಡು ತೊಗೊಂಡೋಗಿ ಇಲ್ಲಿಯ ಬರುವಂಥ ನಾಟಕ ಅಥವಾ ಬೇರೆ ಬೇರೆ ಯಾವ ಒಳ್ಳೆಯ ಕಾರ್ಯಕ್ರಮ ಇದೆ ಅದನ್ನು ನೋಡಿ. ನೀವು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಯಾರು ನಾನು ಮಾತಾಡುವಾಗ ಸ್ವಲ್ಪ ರಾಂಗ್ ರೂಟಲ್ಲಿ ಹೋಗಿದ್ದೆ. ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೆ ಅಂದರೆ, ಭಾಳಷ್ಟು ಜನ ಇದ್ದೀರಿ, ಭಾಳಷ್ಟು ಪ್ರೀತಿಯಿಂದ ಗ್ರಾಮೀಣ ಪ್ರದೇಶದವರಿದ್ದಾರೆ. ನಮ್ಮ ಮಕ್ಕಳನ್ನು ಒಳ್ಳೆಯ ಥರದಲ್ಲಿ ನೋಡಿ, ಒಳ್ಳೆಯದನ್ನು ಬೆಳೆಸಿ, ಅವರಿಗೆ ಏನು ಬೇಕು ಕೇಳಿ. ಸಣ್ಣ ಮಕ್ಕಳು ಭಯಂಕರ ಬ್ರಿಲಿಯಂಟ್ ಇದ್ದಾರೆ. ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಅಣ್ಣ ತಮ್ಮ ಇಲ್ಲ ಬಿಡಿ, ಒಂದು ಮನೆಯಲ್ಲಿ ಕೂಡು ಕುಟುಂಬನೇ ಇಲ್ಲ. ಅದು ಒಂದಿದೆ. ಮೊದಲು ನಮಗೆಲ್ಲ ಸಿಸಿ ಕ್ಯಾಮರಾ ಯಾರಕ್ಕೆ ಎಂಡ್ರೆ ಅಜ್ಜಿ, ಮನೆಯ ಅಜ್ಜಿ ಇದ್ದರೆ ಎಷ್ಟೊತ್ತಿಗೆ ಬರ್ತಾರೆ, ಯಾರು ಎಲ್ಲಿ ಹೋಗ್ತಾರೆ ಎಲ್ಲ ಅಬ್ಸರ್ವೇಷನ್ ಇರ್ತಾರೆ. ಇವತ್ತು ನೀವೇನು ಮಾಡ್ತೀರಿ, ಮನೆಗೆ ಒಂದು ಸಿಸಿ ಕ್ಯಾಮರಾ ಹಾಕಿ ಅದನ್ನು ಯಾರು ಬರ್ತಾರೆ ನೋಡುವಂಥ ಪರಿಸ್ಥಿತಿಯಲ್ಲಿ ನಾವು ಬಂದೇವೆ. ಆ ಅಜ್ಜಿಯ ಪ್ರೀತಿಯಿಂದ ಬೆಳೆದ ಮೊಮ್ಮಕ್ಕಳು ನಾವೆಲ್ಲ ಇದ್ದೇವಲ್ಲ, ಇಲ್ಲಿ ವೇದಿಕೆ ಕೂತವರು ನೀವೆಲ್ಲ ಹಿರಿಯರು ಇದ್ದೀರಲ್ಲ, ನೀವೆಲ್ಲ ಆರಾಮಿದ್ದೀರಿ, ಭಾಳ ಸುಖದಿಂದ ಇದ್ದೀರಿ. ಇಲ್ಲೋ ಒಂದು ಸ್ವಲ್ಪ ಜನರಿಗೆ ಎಲ್ಲೋ ಸ್ವಲ್ಪ ಕಷ್ಟ ಆಗಿದ್ದವ್ರು ಬಿಟ್ಟರೆ, ಬೇರೆ ಭಾಳ ಹಣ ಇದೆ, ಅವರಲ್ಲಿ ಕಾರ್ ಇದೆ, ಬಂಗ್ಲೆ ಇದೆ ಅಂತೇಳಿ ಏನು ನೀವು ಆಲೋಚನೆ ಮಾಡಿದ್ರಲ್ಲ, ಅವರು ಯಾರೂ ಸತ್ಯವಾಗಿ ಸುಖದಲ್ಲಿ ಇಲ್ಲ, ಭಾಳ ಕಷ್ಟದಲ್ಲಿ ಇದ್ದಾರೆ. ನಾನು ಒಂದು ಕಡೆ ಹೋಗಿದ್ದೇವೆ, ಒಂದು ಟೂರಿಗೆ ಹೋಗಿದ್ದೇವೆ. ಒಂದು ಭಾಳಷ್ಟು ಸೀನಿಯರ್ಸು ಕರೆದರು, ಊಟ ಕರೆದರು ನಮ್ಮನ್ನು. ನಾವು ಹೋದೆವು, ನಾವು ಒಂದು 7-8 ಜನ ಹೋದೆವು. ಹೋದವಾಗ ಅವರು ಹೇಳ್ತಾರೆ, ಸುಧಾಕರಣ್ಣ ನಮಗೆ ದೇವರು ಸಾಕಷ್ಟು ಕೊಟ್ಟಿದ್ದರು, ಸಾಕಷ್ಟು ದುಡ್ಡು ಕೊಟ್ಟಿದ್ದರು, ಎಲ್ಲ ಕೊಟ್ಟಿದ್ರು, ಹಣ ಕೊಟ್ಟಿದ್ರು, ಆಯಿತು ಖುಷಿ, ಒಳ್ಳೆ ಪಾರ್ಟಿ ಮಾಡಿದರು. ಮತ್ತೇನು ಸಮಸ್ಯೆ? ನಮಗೆ ಸಮಸ್ಯೆನೇ ನಮ್ಮ ಮಗ ಮತ್ತು ಮಗಳು. ಯಾಕೆ ಬಂತು ಅದು? ಅವರ ಬೆಳೆಸದ ರೀತಿ ಸರಿ ಇರಲಿಲ್ಲ. ನಮ್ಮ ಮಕ್ಕಳಿಂದಲೇ ಟೆನ್ಷನ್, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ.
ಇವತ್ತು ಮದುವೆ ಮಾಡಿದರೆ ನಾಳೆ ಡೈವರ್ಸು ಅವ್ರು ಹೇಳುವುದು, ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ. ಅತ್ಯಂತ ನೋವಿನಿಂದ ಹೇಳಿದರು ಅವರು. ನಮಗೆಲ್ಲ ದೇವರು ಕೊಟ್ಟಾನೆ. ಇದನ್ನೆಲ್ಲ ಈ ವೇದಿಕೆಯಲ್ಲಿ ಯಾಕೆ ನನಗೆ ಒಂದು ಅವಕಾಶ ಸಿಕ್ತು ಮತ್ತು ಇವರ ಎಲ್ಲರನ್ನ ಸನ್ಮಾನ ಮಾಡಿ ಹೋಗಬೇಕಂತ ಒಂದು ಮೆಸೇಜ್ ಕಳಿಸಿದರು ಪ್ರಶಾಂತ್ ಮಾಸ್ಟರ್ ಅಲ್ಲೇ ಕೂತು. ನೀವು ಎದ್ದು ಹೋಗ್ಲಿಕ್ಕಿಲ್ಲ, ಅವರೆಲ್ಲ ರಾಜಕಾರಣಿಗಳು ಎದ್ದು ಹೋಗ್ತಾರೆ, ನೀವು ಇಲ್ಲೇ ಕೂತ್ಕೊಳ್ಬೇಕು. ಆಯಿತು, ಕಡೆಗೆ ನೀವು ಬೈದರು ನನಗೆ ಬೈರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಮರ್ತೇನೆ. ನೀವು ಬಂಜಾರ ಪ್ರಕಾಶಣ್ಣ ಅಂತೇಳಿ ಹೇಳಿದ್ರಲ್ಲ, ಅದ್ಭುತವಾದ ವ್ಯಕ್ತಿ. ನಾವೆಲ್ಲ ಆದರ್ಶವಾಗಿ ತಗೊಂಡದ್ದು ಪ್ರಕಾಶಣ್ಣನ. ಮತ್ತು ಇಲ್ಲಿ ವೇದಿಕೆ ಮೇಲೆ ಕೆಲವೆಲ್ಲ ಕೂತರಲ್ಲ, ಒಳ್ಳೊಳ್ಳೆ ಕೆಲಸ ಮಾಡಿದಾರಲ್ಲ, ಅವ್ರನ್ನೆಲ್ಲ ನಾವು ಆದರ್ಶವಾಗಿ ತಗೊಳ್ತೇವೆ. ನಾನು ಯಾವ ಫಿಲ್ಮ್ ಆ್ಯಕ್ಟ್ರ್, ಯಾವ ರಾಜಕಾರಣಿ, ಯಾವ ದುಡ್ಡಿದವ್ರನ್ನ ಆದರ್ಶ ತಗೊಳ್ಳೋದಿಲ್ಲ, ಅವರ ಒಳ್ಳೆಯ ಗುಣ. ಪ್ರಕಾಶಣ್ಣ ಪ್ರತಿ ವರ್ಷ 10 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ, ಅದು ಯಾವಾಗ ಒಂದು ದಿವಸ ಅವರ ಹುಟ್ಟಿದ್ದ ದಿವಸ, ಅದು ಬಿಟ್ಟು ಬೇರೆ ದಿವಸ ನಾವೆಲ್ಲ ಕಳಿಸ್ತೇವೆ. ಶಾಲೆ ಮಕ್ಕಳು ಅವರು ಇವರು, ಭಾಳ ದೊಡ್ಡ ಕಥೆ ಇದೆ. ಈ ವರ್ಷ ಈ ಮೊನ್ನೆ ಪೀರಿಯಡಲ್ಲಿ ನಮ್ಮ ಭಾಗ, ನಮ್ದಂದು ಹೇಳಿದರೆ ನಾವು ಸ್ವಲ್ಪ ಹೊಳೆಯಿಂದ ಈಚೆಗೆ ಸ್ವಲ್ಪ ಕನ್ನಡ ಒತ್ತುವರಂತ ಕುಂದಾಪುರ ಬೈಂದೂರು ತನಕ ನಮ್ಮ ಭಾಗದಲ್ಲಿ 37 ಲಕ್ಷ ರೂಪಾಯಿ ಅವ್ರ ಹತ್ರ ಮೊನ್ನೆ ತೆಗೆಸಿಕೊಟ್ಟಿದ್ದೇವೆ. 37 ಲಕ್ಷ. ಮತ್ತು ನಾವು ಕೊಡ್ತಾ ಇರ್ತೇವೆ. ನಾವು ಬೇರೆ ಬೇರೆಯವ್ರ ಹತ್ರ ತೊಗೊಂಡು ಎಲ್ಲ ಮಕ್ಕಳು ಯಾರ್ಯಾರ ಸಮಸ್ಯೆ ಇದೆ ನಾವು ವಾಟ್ಸಪ್ಪಿಗೆ ಹಾಕೋದಿಲ್ಲ, ಪೇಪರಿಗೆ ಹಾಕೋದಿಲ್ಲ, ಅದೆಲ್ಲ ಮಾಡೋದಿಲ್ಲ. ನಮ್ಮ ಕೆಲಸ ಏನು, ಯಾರಿಗೆ ಕಷ್ಟ ಇದೆ, ಯಾವುದೇ ಸಂಘ ಯಾವುದೇ ಸಮಾಜದವರೇ ಇರಲಿ, ನಾವು ಯಾವ ಜಾತಿ ಅಂತ ಕೇಳುವುದಿಲ್ಲ. ಕೋವಿಡಲ್ಲಿ ನೋಡಿರ್ಬೇಕು ನೀವು, ಬ್ರಹ್ಮವರದಲ್ಲಿ ಒಂದು 50ರಿಂದ 50 ಜನ ಟೀಮ್ ಹಾಕಿ ನಾವು ಕೆಲಸ ಮಾಡಿದ್ದೇವೆ. ನಮ್ಗೆ ಯಾರಿಗೂ ಒಂದು ಕೋವಿಡ್ ಬರಲಿಲ್ಲ, ಒಂದು ಕಾಯಿಲೆನೂ ಬರಲಿಲ್ಲ, ನಾವೆಲ್ಲ ಆರಾಮಾಗಿದ್ದಿದ್ದೇವೆ. ಜನ ಅಷ್ಟೇ ಹೆದರಿದ್ರು. ನಿಮ್ಮ ಭಾಗಕ್ಕೂ ಬಂದಿದ್ದೇವಲ್ಲ ಪ್ರಶಾಂತ್ ಸರ್, ಈ ಭಾಗಕ್ಕೂ ಬಂದಿದ್ದೇವೆ, ಎಲ್ಲ ಭಾಗದಲ್ಲಿ ಕೊಟ್ಟಿದ್ದೇವೆ. ಹಾಗಾಗಿ ಆ ಪ್ರಕಾಶಣ್ಣನಂಥವರು ಒಂದು ನಮ್ಮ ದೇಶ, ನಮ್ಮ ರಾಜ್ಯ, ಒಂದು 10 ಜನ ನಮ್ಮ ಸಿಕ್ಕಿದರೆ ನಮಗೆ ಯಾವ ಸಮಸ್ಯೆಗಳೂ ಇಲ್ಲ. ಈಗ ನಮ್ಮಲ್ಲಿ ಕಲ್ತಂಥ, ನಮ್ಮಲ್ಲಿ ಹೈಯೆಸ್ಟ್ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಹೇಳಿದರೆ ಕಾಸರಗೋಡದಿಂದ ಬೈಂದೂರು ತನಕ ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲ ಶಾಲೆಗಳಿದೆ. ನಮ್ಮ ಮಕ್ಕಳು ಎಜುಕೇಷನ್ ಮಾಡ್ತಾರೆ, ಹೋಗೋದೆಲ್ಲಿ ಬ್ಯಾಂಗ್ಳೂರು ಮತ್ತು ಬಾಂಬೆ ಅಥವಾ ಬೇರೆ ಊರಿಗೆ ಹೋಗ್ತಾರೆ. ನಮ್ಮಲ್ಲಿ ಅವಕಾಶ ಇಲ್ಲ ಅವರಿಗೆ. ಅದಕ್ಕಾಗಿ ಅವರು ಈಗ ಮಂಗಳೂರಲ್ಲಿ ದೊಡ್ಡ ಗೋಲ್ಡ್ ಬೆಂಚ್ ಸಿಟಿ ಅಂತ 1,000 ಕೋಟಿಯ ಪ್ರಾಜೆಕ್ಟ್ ಹಾಕಿ ಎಲ್ಲ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಆಗಲಿಕ್ಕೆ ಹೊಸ ಒಂದು ಪ್ರಾಜೆಕ್ಟ್ ಮಾಡಿದರು. ಅವರು ಅದ್ಭುತ ಕೆಲಸ ಮಾಡ್ತಾ ಇರ್ತಾರೆ. ಅವರು ನಿಮಗೆ ಅದರ ಮಾಹಿತಿ ಸಿಗಲಿಕ್ಕಿಲ್ಲ. ಅವರು ಎಷ್ಟು ಎತ್ತರದಲ್ಲಿದ್ದಾರೆ, ಅಷ್ಟೇ ಕೆಳದಲ್ಲಿದ್ದಾರೆ. ಅವರು ದೊಡ್ಡವರು ಬಡವರು ಏನೂ ಗೊತ್ತಾಗ್ತಾ ಇಲ್ಲ ನಮ್ಗೆ, ಅಷ್ಟು ಸಿಂಪಲ್ ಸಿಟಿಜನ್ ಅವರು. ನಾವು ಕಾರ್ಯಕ್ರಮಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿದ್ದೇವೆ. ಅವರನ್ನು ನೋಡಿದರೆ ನಮಗೆ ಮೈ ರೋಮ ಸ್ಟ್ರೈಟ್ ನಿಂತು ಬಿಡ್ತದೆ. ನಾವೆಲ್ಲ ಒಂದು 30-35 ವರ್ಷದಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಬಂದಿದ್ದೇವೆ. ಆದರೆ ಆದರ್ಶವಾಗಿ ಅಂಥವ್ರನ್ನ ತೊಗೊಂಡಿದ್ದೇವೆ. ಹಾಗೆ ನೀವು ಆದರ್ಶವಾಗಿ ನಮ್ಮ ಡಾಕ್ಟ್ರ್ ಅವರು ಒದ್ದಾಡಿ ಮಾಡೋದನ್ನು ಎಲ್ಲ ನಾನು ಅದ್ರ ಬಂದ ಮೇಲೆ ನೋಡಿದ್ದೆ, ಕೇಳಿದ್ದೆ. ನನಗೂ ನೋವು ಅನಿಸುತ್ತೆ. ಆ ಡಾಕ್ಟ್ರ್ ಮನೆಯಲ್ಲಿ ಪಾಪ ಆರಾಮ ಇರಬಹುದು, ಎಲ್ಲ ಡಾಕ್ಟರ್ಸ್ ಆರಾಮಿರ್ತಾರೆ. ನಾವು ಒಂದಿಷ್ಟು ಜನ ಬೈತೇವೆ ಕೆಲವೊಂದು ಡಾಕ್ಟ್ರಿಗೆ, ಸರಿ ಇದೆ. ಇಂಥ ಡಾಕ್ಟ್ರ್ ಒಳ್ಳೆಯ ಕೆಲಸ ಮಾಡಿದವರು ಅವರೊಟ್ಟಿಗೆ ಸೇರಿ ಇವರು ಹಾಳಾಗುವ ರೀತಿಯಲ್ಲಿದೆ. ಆದರೆ ಈ ಡಾಕ್ಟ್ರ್ ಹಾಗಲ್ಲ. ತನ್ನ ಕೆಲಸ ಬಿಟ್ಟು, ತನ್ನ ಉದ್ಯೋಗ ಬಿಟ್ಟು, ತಾನು ಎಷ್ಟು ದುಡಿತಾರ ತಗೊಂಡೋಗಿ ಅಲ್ಲಿ ಕೊಟ್ಟು ಅವರ ತಂದೆ ತಾಯಿಯನ್ನು ನೋಡ್ತಾರಲ್ಲ. ಮುಂದಿನ ಜನ್ಮದಲ್ಲಿ ನಾವು ಭಗವಂತನ ಎಲ್ಲಿ ನೋಡ್ತೇವೆ ಕೇಳಿದರೆ ಇಂಥವರಲ್ಲೇ ನೋಡೋದು. ನೀವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹೃದಯ ಕ್ಲಿಯರ್ ಇಲ್ಲಾಂದರೆ ಏನೂ ಉಪಯೋಗ ಇಲ್ಲ. ಈಗ ಅವರು ಪಂಚಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಅಂದರು, ಅದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಯಾಕಂದ್ರೆ ಅವಶ್ಯಕತೆ ಇತ್ತು. ನಮ್ಮ ಸಮಾಜ ಅದು 2,5 ಸಾವಿರ ವರ್ಷದಿಂದ ಒಂದೇ ಮನೆತನದವರು 1,500 ವರ್ಷ ಆಳ್ವಿಕೆ ಮಾಡಿದಂಥದ್ದು ರಾಜಮನೆತನದ ಒಂದು ದೇವಸ್ಥಾನ ಕೆಳ ಅಂತಕ್ಕೆ ಹೋಗಿದ್ದೇವೆ. ಅದನ್ನು ಒಂದು ಪ್ರೊಜೆಕ್ಟ್ ಮಾಡಿ ಸರ್ 25ರಿಂದ 30 ಕೋಟಿ ಬಜೆಟ್ ಮಾಡಿ ನಾವು ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಲ್ಲಿ ಹೇಳಿ ನಾನು 1-2 ಜಾಸ್ತಿ ಮಾತಾಡಿದರು. ಎಲ್ಲಿ ದಡ್ಡ ವಿದ್ಯಾರ್ಥಿ, ಶಾಲೆಗೆ ಹೋಗಲಾರ್ದವ ಅಂತ ಮಾತಾಡಿದಂತೇಳಿ ಕ್ಷಮೆ ಇರುತ್ತಾ ಅಕ್ಕ?
ನಿಮಗೆಲ್ಲರಿಗೂ ಸಮಾಧಾನದಲ್ಲಿ ಕೇಳಿದ್ದೀರಿ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮ್ಮ ರಜತೋತ್ಸವಕ್ಕೆ ಪ್ರತಿ ವರ್ಷಕ್ಕೂ ನಮ್ಮಿಂದ ಆದ ಸಹಾಯವನ್ನು ಸಹ ಮಾಡ್ತೇನಂತ ಈ ಮುಖಾಂತರ ಹೇಳ್ತಾ, ಹಾಗೂ ಪ್ರಕಾಶ್ ಅಣ್ಣನ ಹತ್ರ ತಗೊಂಡು ಸಹ ಅದು ಇದು ಎರಡನ್ನೂ ಸೇರಿ ಕೊಡ್ತೇವೆ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿ ಕೊಟ್ಟಕ್ಕೆ ನಿಮಗೆ ಜಯ ಹಿಂದ್ ಜೈ ಕರ್ನಾಟಕ. ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ ರಜತ ಮಹೋತ್ಸವ ಸಂಭ್ರಮದ MRG ಗ್ರೂಪ್ನ ನೇತೃತ್ವದಲ್ಲಿ ಒಂದು ಪ್ರವೇಶ ದ್ವಾರವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಉದ್ಘಾಟಕೀಯ ಮಾತುಗಳನ್ನು, ಅತಿಥಿ ಶುಭಾರಿಕೆಯ ಮಾತುಗಳನ್ನು ಆಡಿದಂಥ ಸನ್ಮಾನ್ಯ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಸರ್, ತಮಗೆ ಹೋಗಲಿ. ಆದ್ದರಿಂದ ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ಆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅವರು ಹುಬ್ಬಳ್ಳಿಯತ್ತ ಪ್ರಯಾಣವನ್ನು ಬೆಳೆಸಿಕೊಳ್ಬೇಕಾಗಿದೆ. ಸಂದೀಪ್ ಶೆಟ್ಟಿಯವರ ಒಂದು ವಿಶೇಷವಾದ ಕೋರಿಕೆ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ ಸರ್. ಬಂಜಾರ ಪ್ರಕಾಶ್ ಶೆಟ್ಟಿಯವರಿಂದ ನಮ್ಮ ಸಂಸ್ಥೆಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ತಾವು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ತಮಗೆ ಅಭಿನಂದನೆಗಳು ಸಲ್ಲಿಸಿಕೊಂಡು ಸಂದೀಪ್ ಶೆಟ್ಟಿಯವರು ಈ ಕಾರ್ಯಕ್ರಮದ ಸವಿನೆನಪಿನ ದ್ಯೋತಕ ಸಾಕ್ಷಿಯಾದಂಥ ಸ್ಮರಣಿಕೆಯನ್ನು ನೀಡಿ, ಅದೇ ರೀತಿ ಸ್ಮರಣ ಸಂಚಿಕೆಯ ಒಂದು ಪುಸ್ತಕವನ್ನು ನೀಡಿ ಅವರನ್ನು ಗೌರವಿಸಿ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಇನ್ನೇನು ಭಾರತೀಯ ಕಾಲಮಾನ 9:55 ಬಹುಶಃ 10:15 ನಮ್ಮ ಕಾರ್ಯಕ್ರಮ ಮುಗಿಬೇಕು. ಯಾಕಂತೇಳಿದರೆ ಭಾಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇರಿಸಿಕೊಂಡಿದ್ದೇವೆ. ಅದಕ್ಕಿಂತ ಮೊದಲು ಅಂಗನವಾಡಿ ಪುಟಾಣಿಗಳಿಗೆ ಬಹುಶಃ ಕಣ್ಣಂಚಿನಲ್ಲಿ ನಿದ್ರೆ ಬರುವ ಹೊತ್ತಾಯಿತಂತ ಕಾಣುತ್ತೆ. ಆದ್ದರಿಂದ ಅಂಗನವಾಡಿ ಮಕ್ಕಳಿಗೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ತಕ್ಷಣ ಆ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಂತೋಷ್ ಆಚಾರ್ಯ ಕ್ರೀಡಾ ಕಾರ್ಯದರ್ಶಿಯವರು ಅಂಗನವಾಡಿ ಪುಟಾಣಿಗಳ ಹೆಸರನ್ನು ವಾಚಿಸಬೇಕು ದಯವಿಟ್ಟು ಸರ್. ಆ ಅಂಗನವಾಡಿ ನೃತ್ಯವನ್ನು ಮಾಡಿದಂಥ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಅಂಗನವಾಡಿ ನೃತ್ಯವನ್ನು ಮಾಡಿದಂಥ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕು ಆದಷ್ಟು ಬೇಗನೆ ದಯವಿಟ್ಟು. ಸುಜಾತ ಟೀಚರ್ ಮತ್ತು ಆಶಾ ಟೀಚರ್ ಮಕ್ಕಳವರು ದಯವಿಟ್ಟು ಅಂಗನವಾಡಿ ಕೇಂದ್ರದ ಪುಟಾಣಿಗಳು ವೇದಿಕೆಗೆ ಬರಬೇಕು. ದಯವಿಟ್ಟು ಬೇಗನೆ ಬರಬೇಕು, ಸಮಯದ ಅಭಾವ ಇದೆ. ಸಂದೀಪ್ ಶೆಟ್ಟರು ನಮ್ಮನ್ನು ನೋಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗನೆ ಕಾರ್ಯಕ್ರಮವನ್ನು ಮುಗಿಸುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ. ಮಕ್ಕಳೆಲ್ಲ ಬನ್ನಿ ಬನ್ನಿ, ಒಂದು ಗೌರವದ ಬಹುಮಾನವನ್ನು ತಾವುಗಳು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಪುಟಾಣಿ ಕಂದಮ್ಮಗಳಿಗೆ ಬಹುಮಾನದ ಉಡುಗೊರೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮಾಚರಣೆ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿ ಇರುವಂತಹ ನಮ್ಮೂರಿನ ಮತ್ತೊಂದು ಯುವಕ ಮಂಡಲ, ಯುವಜನ ಮಂಡಲ. ಈ ಯುವಜನ ಮಂಡಲದ ಸುವರ್ಣ ಮಹೋತ್ಸವ ಸಂಭ್ರಮಾಚರಣಾ ಕಾರ್ಯಕ್ರಮದಲ್ಲಿ ಇರುವಂತಹ ಆ ಒಂದು ಯುವಜನ ಮಂಡಲದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜೇಶ್ ರಾವ್ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಉಮೇಶ್ ಜತನ್ ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹರೀಶ್ ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಕಂಡುಕೊಂಡು ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮ ಈ ಕಾರ್ಯಕ್ರಮದ ಪರವಾಗಿ ತಮಗಿದು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಅದೇ ರೀತಿ ಬ್ರಹ್ಮ ಬೈದರ್ಕಳಗರಡಿ ಉಗ್ಗೆಲ್ಬೆಟ್ಟು ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ದಯಾನಂದ ಕರ್ಕೇರರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಸದಸ್ಯರಾದಂಥ ಧರ್ಣೇಶ್ ಅಮೀನ್ ರವರು ಧರ್ಣೇಶ್ ಅಮೀನ್ ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಅಂಗನವಾಡಿ ಪುಟಾಣಿಗಳಿಗೆ ಬಹುಮಾನವನ್ನು ನೀಡಿ ಗೌರವಿಸಿಕೊಂಡು ಇದೀಗ ಪ್ರೌಢಶಾಲಾ ವಿಭಾಗದ ಮಕ್ಕಳಿಗೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ. ಸಂತೋಷ್ ಆಚಾರ್ಯರವರು ವಿಜೇತರ ಪಟ್ಟಿಯನ್ನು ವಾಚಿಸಬೇಕು ಆದಷ್ಟು ಬೇಗನೆ. ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ ಇದರ ಗ್ರಾಮೀಣ ಕ್ರೀಡಾಕೂಟ ವತಿಯಿಂದ ನಡೆದಂಥ ಉಪ್ಪೂರು ಪ್ರೌಢಶಾಲಾ ಮಕ್ಕಳಿಗೆ ಮೊದಲನೆಯದಾಗಿ 100 ಮೀಟರ್ ಹುಡುಗರು ಹಿರಿಯರ ವಿಭಾಗ ನಾಗರಾಜ್ ಪ್ರಥಮ. ವಿದ್ಯಾರ್ಥಿಗಳು ಬಂದಿಲ್ಲದಿದ್ದಲ್ಲಿ ಪೋಷಕರು ಯಾರಾದರೂ ಇದ್ದರೆ ಆದಷ್ಟು ಬೇಗ ಪಡೆದುಕೊಳ್ಳಿ. ನಾಗರಾಜ್ ಪ್ರಥಮ, ಮಲ್ಲೇಶ್ ದ್ವಿತೀಯ, ಶಿವಪುತ್ರ ತೃತೀಯ. ನೂರು ಮೀಟರ್ ಹುಡುಗಿಯರು ಕೃತಿಕಾ ಪ್ರಥಮ, ಪ್ರೇಮ ದ್ವಿತೀಯ, ಧನ್ಯಶ್ರೀ ತೃತೀಯ. ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು.
100 ಮೀಟರ್ ಹುಡುಗಿಯರು ಕೃತಿಕಾ ಪ್ರಥಮ, ಪ್ರೇಮ ದ್ವಿತೀಯ, ಧನ್ಯಶ್ರೀ ತೃತೀಯ. ಹಂಡ್ರೆಡ್ ಇಂಟು 4 ರಿಲೇ ಹುಡುಗರು ಪ್ರಸನ್ನ, ಮಲ್ಲೇಶ್, ದೀಕ್ಷಿತ್, ನಂದಕಿಶೋರ್ ಪ್ರಥಮ. ಯಾಕೋ ಏನು ಉಪ್ಪೂರು ಕೊಳಲಗಿರಿಯಲ್ಲಿ ಚಪ್ಪಾಳೆಯ ಕೊರತೆ ಕಂಡು ಬರ್ತಾ ಇದೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ. 100 ಇಂಟು ರಿಲೇ ಹುಡುಗರು ಪ್ರಥಮ ಪ್ರಸನ್ನ, ಮಲ್ಲೇಶ್, ದೀಕ್ಷಿತ್, ನಂದಕಿಶೋರ್. ದ್ವಿತೀಯ ನಾಗರಾಜ್, ಸಿದ್ಧಾರ್ಥ್, ಅರ್ಜುನ್, ಮುತ್ತುರಾಜ್. ಮಕ್ಕಳು ಬೇಗ ಬೇಗನೆ ಬರಬೇಕು. ದ್ವಿತೀಯ ನಾಗರಾಜ್, ಸಿದ್ಧಾರ್ಥ್, ಅರ್ಜುನ್, ಮುತ್ತುರಾಜ್. ತಲೆ ಮೇಲೆ ಪುಸ್ತಕ ಮಲ್ಲೇಶ್ ಪ್ರಥಮ, ಮುತ್ತುರಾಜ್ ದ್ವಿತೀಯ. ತಲೆ ಮೇಲೆ ಪುಸ್ತಕ ಮಲ್ಲೇಶ್ ಪ್ರಥಮ, ಮುತ್ತುರಾಜ್ ದ್ವಿತೀಯ. ತಲೆ ಮೇಲೆ ಪುಸ್ತಕ ಹುಡುಗಿಯರು ಶಬರಿ ಪ್ರಥಮ, ಪ್ರಜ್ಞಾ ದ್ವಿತೀಯ. ತಲೆ ಮೇಲೆ ಪುಸ್ತಕ ಹುಡುಗಿಯರು ಶಬರಿ ಪ್ರಥಮ, ಪ್ರಜ್ಞಾ ದ್ವಿತೀಯ. ಸ್ವಾಮೀಜಿ ಗಾಂಧೀಜಿ ನೇತಾಜಿ ಸ್ಪರ್ಧೆ ಸುಶಾಂತ್ ಪ್ರಥಮ, ಸಮರ್ಥ್ ದ್ವಿತೀಯ. ಕಪ್ಪಿ ಜಿಗಿತ ದೀಕ್ಷಿತ್ ಪ್ರಥಮ, ನಾಗರಾಜ್ ದ್ವಿತೀಯ, ಮಲ್ಲೇಶ್ ತೃತೀಯ. ಬಾಲ್ ಪಾಸಿಂಗ್ ಹುಡುಗಿಯರು ಶಬರಿ ಪ್ರಥಮ, ಹರ್ಷಿತಾ ದ್ವಿತೀಯ. ಬಾಲ್ ಪಾಸಿಂಗ್ ಶಬರಿ ಪ್ರಥಮ, ಹರ್ಷಿತಾ ದ್ವಿತೀಯ.
ಧನ್ಯವಾದಗಳು. ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿ ಬಹುಶಃ ಪ್ರತಿ ವರ್ಷ ನಮ್ಮೂರಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಿ ಬಹುಮಾನವನ್ನು ನೀಡಿಕೊಂಡು ಬಂದಿರುವಂಥದ್ದು ಕಳೆದ 25 ವರ್ಷಗಳಿಂದ ಈ ಒಂದು ಕ್ರೀಡಾ ವಿಭಾಗದಲ್ಲಿ ಮಾಡಿಕೊಂಡು ಬಂದಿರುವಂಥ ಕಾರ್ಯಕ್ರಮ. ಹಾಗೆ ರಜತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಒಂದು ಪರ್ವಕಾಲದಲ್ಲಿ ಶುಭಾವಸರದಲ್ಲಿ ನಮ್ಮೂರಿನ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಿ ಇಂದಿನ ಈ ಭವ್ಯ ವೇದಿಕೆ ಮೇಲೆ ಬಹುಮಾನವನ್ನು ನೀಡಿ ಗೌರವಿಸಿದ್ದೇವೆ. ಬಹುಮಾನವನ್ನು ಪಡೆದಿರ್ತಕ್ಕಂಥ ಉಪ್ಪೂರು ಪ್ರೌಢಶಾಲೆಯ ಎಲ್ಲ ಗೌರವಾನ್ವಿತ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ನಮ್ಮ ವೇದಿಕೆಯ ಸದಸ್ಯರ ಮಕ್ಕಳಿಗೆ ಇದೀಗ ಗೌರವಾರ್ಪಣೆ ಕಾರ್ಯಕ್ರಮ. SSLCಯಲ್ಲಿ 85% ಅಂಕವನ್ನು ಗಳಿಸಿ ನಮ್ಮ ವೇದಿಕೆಗೆ ಕೀರ್ತಿಯನ್ನು ತಂದಿರುವಂಥ ನಮ್ಮ ವೇದಿಕೆಯ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಮತ್ತು ಸುಗುಣ ದಂಪತಿಗಳ ಸುಪುತ್ರಿ ಸುದೀಕ್ಷಾ. ಸುಗುಣ ಮತ್ತು ರಮೇಶ್ ದಂಪತಿಗಳ ಸುಪುತ್ರಿ ಸುದೀಕ್ಷಾ ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ 85% ಅಂಕವನ್ನು ಗಳಿಸಿ ನಮ್ಮ ವೇದಿಕೆಗೆ ಕೀರ್ತಿಯನ್ನು ತಂದಿರುವಂಥ ಬಾಲೆ, ಈ ಊರಿಗೆ ಕೀರ್ತಿಯನ್ನು ತಂದಿರುವಂಥ ಬಾಲೆ ಸುದೀಕ್ಷಾ. ಇಲ್ವಾ? ಇದ್ದಾರಾ? ಮನೆಯವರು ಯಾರು ಇದ್ರೆ ದಯವಿಟ್ಟು ಬಂದು ಆ ಒಂದು ಗೌರವಾರ್ಪಣೆಯನ್ನು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಅದೇ ರೀತಿ PUCಯಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥವರು ಲೀಲಾವತಿ ಪ್ರಕಾಶ್ ದಂಪತಿಗಳ ಪುತ್ರ ಪ್ರೀತೇಶ್. ಲೀಲಾವತಿ ಪ್ರಕಾಶ್ ದಂಪತಿಗಳ ಪುತ್ರ ಪ್ರೀತೇಶ್. ಪ್ರೀತೇಶ ಬೇಗ ಬಾ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಸನ್ಮಾನಿತರ ಅವ್ರಿಗೆ ಕೊಡೋಣ. ಅಭಿನಂದನೆಗಳನ್ನು ಬಾಲಿಗೆ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಸನ್ಮಾನಿತರ ಹಿತನುಡಿಗಾಗಿ ಬರ್ತಾ ಇದ್ದೇವೆ. ಕೇವಲ 2 ನಿಮಿಷ ಕಾಲಾವಕಾಶವನ್ನು ಸನ್ಮಾನಿತರುಗಳು ಪಡೆದುಕೊಂಡು ಒಂದೆರಡು ಮನದಾಳದ ಅತಿಥಿ ಶುಭಾರೈಕೆಯ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ, 10 ಗಂಟೆ 10 ನಿಮಿಷ. ಇನ್ನೂ ಸಹ ಭಾಳಷ್ಟು ಕಾರ್ಯಕ್ರಮಗಳು ಇರುವುದರಿಂದ ಬಹುಶಃ ನಾಳೆಯೂ ಸಹ 2ನೇ ದಿನದ ಕಾರ್ಯಕ್ರಮವೂ ಸಹ ಇಲ್ಲಿ ಇದೇ ವೇದಿಕೆ ಮೇಲೆ ನಡೆಯಲಿರುವುದರಿಂದ ಇಂದು 12-1 ಗಂಟೆ ಒಳಗೆ ನಾವು ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ದಯವಿಟ್ಟು ಆ ನೆಲೆಯಲ್ಲಿ ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂಥ ಸನ್ಮಾನ್ಯ ರಾಯಲ್ ರತ್ನಾಕರ ಡಿ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹುಶಃ ರಾಯಲ್ ರತ್ನಾಕರ ಡಿ ಶೆಟ್ಟಿಯವರು ಮೊದಲ ಯಾದಿಯಲ್ಲೇ ಒಂದು ನಾಂದಿಯನ್ನು ಹಾಡಿದ್ದಾರೆ. ಮಾತನಾಡುವ ಹೊತ್ತು ಇದಲ್ಲ, ಮಾತನಾಡುವುದಿದ್ದರೆ ಯುವ ವಿಚಾರ ವೇದಿಕೆಯೊಂದಿಗೆ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಟಿಯವರೊಂದಿಗೆ ಯಾವತ್ತೂ ನಾನು ಇದ್ದೇನೆ ಎನ್ನುವ ಮಾತನ್ನು ಕುಳಿತಲ್ಲಿಯೇ ನಗುಮುಖದೊಂದಿಗೆ ಈ ಭಾಗಕ್ಕೆ ರವಾನಿಸಿಕೊಂಡಿರುವಂಥ ಶ್ರೀ ರಾಯಲ್ ರತ್ನಾಕರ ಡಿ ಶೆಟ್ಟಿಯವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಅದೇ ರೀತಿ ಮುಂದಿನ ಒಂದೆರಡು ಸನ್ಮಾನಿತರ ಮನದಾಳದ ಒಂದೆರಡು ಮಾತಿಗಾಗಿ ಸ್ಥಾಪಕ ಅಧ್ಯಕ್ಷರು ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಜಯಪ್ರಕಾಶ್ ಕುಮಾರ್ ಸರ್ ಅವರು ಒಂದು 2-3 ನಿಮಿಷ ಕಾಲಾವಕಾಶವನ್ನು ಪಡೆದುಕೊಂಡು ಮಾತನಾಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ಈ ಕಾರ್ಯಕ್ರಮದ ಪರವಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಜಯಪ್ರಕಾಶ್ ಸರ್ ಅವರ ಮಾತಿಗಾಗಿ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಸನ್ಮಂಗಣ ಉಂಟು ಮಾಡುವ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಯುವ ವಿಚಾರ ವೇದಿಕೆಯ ರಜತ ಮಹೋತ್ಸವ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ವೇದಿಕೆಯ ಅಧ್ಯಕ್ಷರಾದ ಸಂದೀಪ್ ಶೆಟ್ರೆ ಹಾಗೆ ಹಿರಿಯರಾದ ರಾಯಲ್ ರತ್ನಾಕರ್ ಶೆಟ್ರೆ ಹಾಗೆ ವೆರೋನಿಕಾ ಕರ್ನೆರ್ಲಿರವರೇ, ಹರೀಶ್ ಪೂಜಾರಿಯವರೇ, ಅದೇ ರೀತಿ ನಮ್ಮ ಸಂಘದ ಹಿಂದಿನ ಆದಿಯಿಂದ 25 ವರ್ಷದಿಂದ ಸ್ಥಾಪಕ ಸದಸ್ಯರಾದಂಥ ಸದಾಶಿವರವರೇ, ಹಾಗೆ ಸನ್ಮಾನಗೊಂಡಂಥ ದಿನೇಶ್ರವರೇ, ಹಾಗೂ ನಮ್ಮ ಹೋಮ್ ಡಾಕ್ಟರ್ ಫೌಂಡೇಶನ್ನ ಶಶಿಕಿರಣ್ ಶೆಟ್ಟಿಯವರು, ಅಶ್ವಿನ್ ರೋಚ್ರವರೇ, ಫ್ರ್ಯಾಂಕಿ ಡಿ ಸೋದರವರೇ,
ಹಾಗೆ ಎದುರಿನ ನಮ್ಮ ಯುವ ವಿಚಾರ ವೇದಿಕೆಯ ಅಭಿಮಾನಿಗಳೇ, ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಈ ದಿನ ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮ. ಇದು ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯ ದಿನ. ಯಾಕೆಂದರೆ 25 ವರ್ಷಗಳ ಹಿಂದೆ ನಾನು ಅಧ್ಯಕ್ಷನಾಗಿ ಪ್ರಾರಂಭಗೊಂಡಂಥ ಈ ಸಂಸ್ಥೆ 25 ವರ್ಷಗಳ ಕಾಲ ನಿರಂತರ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಸ್ವಂತ ಕಟ್ಟಡವನ್ನು ಪಡೆದು ಇವತ್ತು ಹಾಗೆ ಸಮುದಾಯದ ಭವನವನ್ನು ಸಹ ಪಡೆದುಕೊಂಡು ಅದರ ಜೊತೆಗೆ ಈ ವರ್ಷ 25-26ನೇ ಸಾಲಿನ ಕರ್ನಾಟಕದ ಸರ್ಕಾರದವರು ಕೊಡಮಾಡುವಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ಪುರಸ್ಕೃತಗೊಂಡಿದೆ. ಹಾಗೆ ಈ ಪ್ರಶಸ್ತಿಯ ಹಿಂದೆ ಶ್ರಮಿಸಿದಂಥ 25 ವರ್ಷಗಳ ಕಾಲದ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇಂದು ನಮ್ಮನ್ನು ದಂಪತಿ ಸಮೇತ ಸನ್ಮಾನಿಸಿದ್ದೀರಿ. ನನ್ನನ್ನು ಸ್ಥಾಪಕ ಅಧ್ಯಕ್ಷ ಅನ್ನುವ ನೆಲೆಯಲ್ಲಿ ಸನ್ಮಾನಗೊಂಡಿದ್ದೇನೆ. ಹಾಗೆ ನಮ್ಮ ಶ್ರೀಮತಿಯರನ್ನು ಇದೇ ಕೊಳಲ್ಗಿರಿ ಹಾಗೂ ಅಮ್ಮುಂಜೆ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅನ್ನೋ ನೆಲೆಯಲ್ಲಿ ಸನ್ಮಾನಿಸಿದ್ದೀರಿ. ಆದರೆ ಅಂದು ನಾನು ಅಧ್ಯಕ್ಷನಾಗಿ ನನ್ನೊಂದಿಗೆ ಸಂಸ್ಥಾಪಕರಾಗಿ ಕಾರ್ಯದರ್ಶಿಯಾಗಿ ಡಿ ಕೃಷ್ಣ ಅನ್ನುವರು ಇಲ್ಲಿ ಅಮ್ಮುಂಜೆ ಆಸುಪಾಸಿನವರಲ್ಲಿ ಈಗ ವಾಸ್ತವಿದ್ದಾರೆ. ಅವರಿದ್ದರು. ನಾವಿಬ್ಬರು ಸೇರಿ ಅಂದು ಈ ಯುವ ವಿಚಾರ ವೇದಿಕೆ ಎಂಬ ಒಂದು ಗಿಡವನ್ನು ನಟ್ಟಿತು. ನಾವು ಆವಾಗ ಯಾವ ಕಲ್ಪನೆ ಇರಲಿಲ್ಲ, ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಆಗ್ತದೆ ಅನ್ನುವ ಕಲ್ಪನೆ ಸಹ ಮಾಡಿರಲಿಲ್ಲ. ನಾವು ಏನೋ ಎಲ್ಲ ಈ ಸದಾಶಿವರವರ ನೇತೃತ್ವದಲ್ಲಿ ಒಂದು 10-15 ಯುವಕರ ತಂಡ ಬಂದು ತಮ್ಮ ಯುವ ಶಕ್ತಿಯನ್ನು ನಮ್ಮ ಸಮಾಜಕ್ಕೆ ಏನಾದ್ರು ಕೊಡಬೇಕಂತ ಕೇಳಿಕೊಂಡಾಗ ಮುಂದಾಳತ್ವದಲ್ಲಿ ಕೃಷ್ಣಣ್ಣ ಸೇರಿ ನಾನು ಸೇರಿಕೊಂಡು ಇಬ್ಬರು ಒಂದು ಯುವ ವಿಚಾರ ವೇದಿಕೆ ಎನ್ನುವ ಗಿಡವನ್ನು ನಟ್ಟಿದ್ದೇವೆ. ಆ ಗಿಡ ನೆಡುವುದು ಸುಲಭದ ಕೆಲಸ, ಆಗ ಯಾರೋ ಹೇಳಿದರು. ಹಾಗೆ ಆದರೆ ಆ ಗಿಡವನ್ನು 25 ವರ್ಷಗಳ ಕಾಲ ಜೋಪಾನವಾಗಿ ಪೋಷಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಿದವರು ನಮ್ಮ ಯುವ ವಿಚಾರ ವೇದಿಕೆಯ ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರು. ಬೆಳೆಸಿ ಇವತ್ತು ನಮ್ಮ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಂದು ನಿಲ್ಲಿಸಿದ್ದಾರೆ ಈ ಕಾರ್ಯಕ್ರಮವನ್ನು. ಹಾಗೆ ಆ ಗಿಡವು ಇಂದು ಇಡೀ ಸಮಾಜಕ್ಕೆ ಪರಿಮಳವನ್ನು ಕೊಡ್ತಾ ಇದೆ. ಯಾವುದು? ಪ್ರಶಸ್ತಿ ಮೂಲಕ. ಇಡೀ ಉಪ್ಪೂರಿನಲ್ಲಿ ಯಾರ ಹತ್ರ ಕೇಳಿದರೂ ಈಗ ಯುವ ವಿಚಾರ ವೇದಿಕೆಯನ್ನು ಗುರುತಿಸ್ತಾರೆ. ಯಾಕಂದರೆ ನಮಗೆ ನಮ್ಮ ಸಾಮಾಜಿಕ ಕಳಕಳಿ ಅಷ್ಟಿದೆ ಈ ಸಂಘದ್ದು. ಹಾಗೆ ಈ ಯುವ ವಿಚಾರ ವೇದಿಕೆಗೆ ಸಿಕ್ಕಿದಂಥ ಪ್ರಶಸ್ತಿಯ ಹಿಂದೆ ನಮ್ಮ ಸದಸ್ಯರ ಜೊತೆಗೆ ಊರಿನ ದಾನಿಗಳು, ಸಮಾಜ ಸೇವಕರು, ಅದರಲ್ಲಿ ನಮ್ಮ ಆಲ್ಫ್ರೆಡ್ ಡಿಸೋಜರವರು, ಹಾಗೆ ಸಮಾಜ ಸೇವಕರು, ದಾನಿಗಳು, ಹಾಗೆ ರಾಜಕೀಯ ಮುಖಂಡರು ಸಹ ಇದರಲ್ಲಿ ನಮ್ಮ ಸಂಸ್ಥೆಗೆ ನೆರವನ್ನು ನೀಡಿದ್ದಾರೆ. ಇವರೆಲ್ಲರಿಗೂ ಈ ಕೀರ್ತಿ ಸಲ್ಲಿಸ್ತದೆ ಅಂತ ಹೇಳ್ತೇನೆ. ಅದರ ಜೊತೆಗೆ ನಮ್ಮ ಯುವ ವಿಚಾರ ವೇದಿಕೆ ಪ್ರಾರಂಭ ಆಗುವಾಗ ಉದ್ಘಾಟನೆ ಮಾಡಿದವರು ನಮ್ಮ ದಿವಂಗತ ಡಾಕ್ಟರ್ ರಾಘವೇಂದ್ರ ರಾವ್ ಅವರು. ನಮಗೆ ಸ್ಥಳಾವಕಾಶವನ್ನು ನೀಡಿದವರು ಉಪ್ಪೂರು ಪ್ರೌಢಶಾಲೆಯವರು, ಆಗಿನ ಮುಖ್ಯೋಪಾಧ್ಯಾಯರಾದಂಥ ವಾಮನ್ ಭಟ್ ಅವರು. ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಹಾಗೆ ಹೆಚ್ಚಿನ ಸಂಘಟನೆಗಳಲ್ಲಿ ಏನಾಗ್ತದಂದರೆ ಪ್ರಾರಂಭಿಕ ದಿನಗಳಲ್ಲಿದ್ದವರನ್ನು ಕೊನೆಗೆ ಮರೆತು ಬಿಡ್ತಾರೆ, ಅಥವಾ ಪ್ರಾರಂಭಿಕ ದಿನದಲ್ಲಿದ್ದವರು ಹಿಂದೆ ಸರಿತಾರೆ. ಆದರೆ ನಮ್ಮ ಈ ಸಂಘಟನೆಯ ಒಂದು ವಿಶೇಷತೆ ಅಂದರೆ ಹುಟ್ಟುಹಾಕಿದ ಅಂದಿನಿಂದ ಇಂದಿನವರೆಗೂ ಇವರು ನಮ್ಮ ಕಾಂಟ್ಯಾಕ್ಟಲ್ಲೇ ಇದ್ದಾರೆ, ನಮ್ಮೊಂದಿಗೆ ಸಂಬಂಧದಲ್ಲೇ ಇದ್ದಾರೆ, ನಮ್ಮ ಸಲಹೆ ಸೂಚನೆಗಳನ್ನು ಪಡೀತಾ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮನ್ನು ಆಹ್ವಾನಿಸಿದ್ದಾರೆ. ಅದರ ಜೊತೆಗೆ ಒಂದು ಉದಾಹರಣೆ ಸಮೇತ ಹೇಳಬಲ್ಲೆ ನಾನು. ನಮ್ಮೊಂದಿಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ, ನಮ್ಮ ಯೋಗೀಶ್ ಗಾಣಿಗರ ಅಧ್ಯಕ್ಷರಾಗಿದ್ದಾಗ ನಾನೊಂದು ನಮ್ಮ ಈ ಶಾಲೆಗಳಿಗೆಲ್ಲ ಸ್ಪರ್ಧೆ ಮಾಡ್ತಿದ್ರು, ಎಲ್ಲ ಉಪ್ಪೂರಿನ ಎಲ್ಲ ಪ್ರಾಥಮಿಕ ಶಾಲೆಗಳನ್ನು ಸೇರಿಸಿ. ಆಗ ಏನಾಯ್ತು ಅಂತೇಳಿದರೆ ನಾವು ಮಕ್ಕಳ ಬಗ್ಗೆ ಅವರಿಗೊಂದು ಸಲಹೆ ಕೊಟ್ಟಿದ್ದೆ. ಆ ಸಲಹೆಯನ್ನು ಅವರು ಬರುವ ವರ್ಷ ಪೂರೈಸಿ ನನ್ನ ಹತ್ರ, ಸರ್ ನೀವು ಕೊಟ್ಟ ಸಲಹೆಯನ್ನು ನಾವು ಸ್ವೀಕಾರ ಮಾಡಿ ಸರಿಪಡಿಸಿದ್ದೇವೆ ಅಂತ ಹೇಳಿ ನನ್ನ ಹತ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಆದ್ದರಿಂದ ಅವರು ಅಂಥ ಒಳ್ಳೆಯ ಗುಣವನ್ನು ಹೊಂದಿದ್ದರಿಂದ ನಮ್ಮ ಸಂಘ ಇವತ್ತು ಈ ಮಟ್ಟಕ್ಕೆ ಏರಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ 25 ವರ್ಷಗಳಿಗಿಂತಲೂ ಒಳಗೊಂಡು ಹಳೆಯ ಸದಸ್ಯರ ಜೊತೆಗೆ ಸಂದೀಪ್ ಶೆಟ್ಟರು, ಯೋಗೀಶ್ ಗಾಣಿಗರು, ಭವಾನಿ ಶಂಕರರು, ದಿನೇಶ್ ಶೆಟ್ಟರು, ಸುಬ್ರಹ್ಮಣ್ಯ ಆಚಾರ್ಯ, ಹಾಗೆ ನಮ್ಮ ಸುಕೇಶ್ ಪಾಂಡ್ರಂಥ
ಹಲವು ಪ್ರತಿಭೆಗಳುಳ್ಳಂಥ ಪ್ರತಿಭಾನ್ವಿತ ಸದಸ್ಯರು ಸೇರಿ ನಮ್ಮ ಊರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಜನಮೆಚ್ಚುಗೆಯನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಹಾಗೆ ನಾನು ಈ ಉಪ್ಪೂರಿನ ಇಡೀ ಸಂಪರ್ಕ ಹೊಂದಿದ್ದೇನೆ. ಯಾಕೆ ಕೇಳಿದರೆ, ನಾನು ಹುಟ್ಟಿದ್ದು ಇದೇ ಕುದುರೆಬೆಟ್ಟಿನಲ್ಲಿ, ನನ್ನ ಅಜ್ಜಿ ಮನೆ ಹೆರಬೆಟ್ಟು, ನಾನು ಸೇವೆ ಸಲ್ಲಿಸಿದ್ದು 37 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದು ಬಿಲ್ಲಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹಾಗೆ ನನ್ನ ಶ್ರೀಮತಿ, ನನ್ನ ಮಿಸಸ್ ಸೇವೆ ಸಲ್ಲಿಸಿದ್ದು ಕೊಳಲ್ಗಿರಿ ಹಾಗೂ ಅಮ್ಮುಂಜೆ ಶಾಲೆಯಲ್ಲಿ. ಅದೇ ರೀತಿ ನಾನು ಈಗ ವಾಸ್ತವ್ಯ ಇರುವುದು ತೆಂಕಬೆಟ್ಟಲ್ಲಿ. ಆದ್ದರಿಂದ ಇಡೀ ಉಪ್ಪೂರಿನ ನನಗೆ ಪರಿಚಯ ಇದೆ, ನಿಕಟ ಸಂಪರ್ಕ ಇದೆ. ಆದ್ದರಿಂದ ನಾನು ಈ 25 ವರ್ಷಗಳಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಯಾವುದೇ ಒಂದು ಅಪಸರವನ್ನು ನಾನು ಕೇಳಿದ್ದಿಲ್ಲ. ಯಾರ ಹತ್ರ ಆದರೂ ಹೇಳಿದಾಗ ಎಲ್ಲ ಜನ ಏನು ಹೇಳ್ತಾರೆ ಅಂದರೆ, ಆ ಯುವ ವಿಚಾರ ವೇದಿಕೆ ಒಳ್ಳೆ ಕೆಲಸ ಮಾಡ್ತಾರೆ ಮಾರ್ರೆ ಅಂತ ಹೇಳಿದ್ದನ್ನು ಕೇಳಿದ್ದನ್ನು ಬಿಟ್ಟರೆ ಬೇರೆ ಎಲ್ಲಿಯೂ ನಮ್ಮ ಸಂಸ್ಥೆಗೆ ಅಪಸ್ವರ ಬಂದದಿಲ್ಲ ಹೇಳೋಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ನಾನು ತಿಳಿದುಕೊಂಡಂತೆ ಯಾವುದೇ ಮೇಲು ಕೀಳು ಎಂಬ ಭಾವನೆ ಇಲ್ಲ. ಎಲ್ಲರನ್ನು ಸಮಾನವಾಗಿ ಅವರು ಕಾಣ್ತಾರೆ ಅನ್ನೋದನ್ನು ನಾನು ನೋಡ್ತಾ ಇದ್ದೇನೆ. ಅದ್ರ ಜೊತೆಗೆ ಎಷ್ಟೋ ಸಂಸ್ಥೆಗಳಲ್ಲಿ ಒಬ್ಬ ಅಧ್ಯಕ್ಷನಾಗ್ತಾನೆ, ಆ ಅಧ್ಯಕ್ಷಗಿರಿ ಬಿಟ್ಟ ಮೇಲೆ ಅವನ ಆ ಕಡೆಗೆ ತಲೆ ಹಾಕೋಲ್ಲ, ಅದಕ್ಕೆ ಸಂಬಂಧವೇ ಇಲ್ಲದಂತೆ ವರ್ತಿಸ್ತಾನೆ. ಅಥವಾ ಏನಾದರೂ ಒಂದು ಪದಾಧಿಕಾರಿ ಆದಮೇಲೆ ಆ ಪದಾಧಿಕಾರಿ ಹುದ್ದೆ ಮೇಲೆ ಹುದ್ದೆ ಇರುವವರೆಗೆ ಅವನ ಸಂಸ್ಥೆ ಅದು, ಆಮೇಲೆ ಅದರ ಸಂಬಂಧ ಇರೋದು. ಆದರೆ ನಮ್ಮ ಈ ಯುವ ವಿಚಾರ ವೇದಿಕೆಯಲ್ಲಿ ಈಗಲೇ ನೀವು ನೋಡಿದ್ದೀರಿ, ವೇದಿಕೆಯಲ್ಲಿ ಎಷ್ಟು 5-10 ಜನರವರೆಗೆ ಸನ್ಮಾನ ಮಾಡಿದರು, ಅವರೆಲ್ಲರೂ ಅಧ್ಯಕ್ಷರಾದವರು. ಅಂತೆಯೇ ಇನ್ನು ಪದಾಧಿಕಾರಿಗಳಾದವರು ಹೆಚ್ಚಿನ ಎಲ್ಲ ಸದಸ್ಯರಿಗೂ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಸದಸ್ಯರು ಸಹ ಎಲ್ಲ ಸಂದರ್ಭಗಳಲ್ಲಿಯೂ ಅಧ್ಯಕ್ಷರ ರೀತಿಯಲ್ಲೇ ತನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡಿದ್ದಾರೆ ಕೆಲಸವನ್ನು. ಯಾಕೆ ಕೇಳಿದರೆ, ಮೊನ್ನೆ ತಾನೇ ನನಗೆ ಒಂದು ವಿಷಯ ಹೇಳ್ತೇನೆ. ನಮ್ಮ ಭವಾನಿಶಂಕರ್ ಅವರಿಗೆ ಏನೋ ಒಂದು ಕಾರಣದಿಂದ ನಾನು ಫೋನ್ ಮಾಡಿದ್ದೆ. ಆಗ ಅವರು ಅಧ್ಯಕ್ಷರು ಹೇಳೋದಲ್ಲ, ಅವರು ಅದನ್ನು ಮುತುವರ್ಜಿ ವಹಿಸಿಕೊಂಡು ನನಗೆ, ಸರ್ 2 ದಿನ ಕಾರ್ಯಕ್ರಮಕ್ಕೂ ನೀವು ಬರಲೇಬೇಕು, ಬರ್ತೀರಲ್ಲ ಸರ್ ಅಂತ ನನಗೆ ಒತ್ತಾಯ ಮಾಡಿದರು. ಅಂದರೆ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ಬಿಡಲಿಲ್ಲ. ಅವರು ಎಲ್ಲರೂ ಸೇರಿಕೊಂಡು ಮಾಡಿದ್ರಿಂದ ನಮ್ಮ ಸಂಘಟನೆ ಎಷ್ಟು ಮುಂದುವರೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇಂದಿನ ಯುವಕರು, ಇವತ್ತಿನ ಯುವಜನತೆ ಇಂಥ ಸಂಘಟನೆಗಳಿಗೆ ಸೇರಲ್ಲ, ಬರುವುದಿಲ್ಲ ಮುಂದೆ ಅಂತ ನಮ್ಮ ಮನೆಗೆ ಬಂದಾಗಲೂ ಇವರು ಹೇಳಿದರು. ಸರಿ, ವಿಷಯ ಸತ್ಯ. ಯಾಕೆ ಕೇಳಿದರೆ, ಈಗಿನ ಪೇರೆಂಟ್ಸಿಗೆ ಅದು ಬೇಡ ಆಗ್ತದೆ. ಯಾಕೆ ಕೇಳಿದರೆ, ಪೇರೆಂಟ್ಸು ಮೊದಲು ಆಗ ಅವರು ಸುಗ್ಗಿ ಸುಧಾಕರ್ ಶೆಟ್ಟರು ಹೇಳಿದರು, ಏನಂದರೆ ನಾವು ಏನು ಮಾಡ್ತೇವೆ, ಮನೇಲಿ ಜನ ಇರಲ್ಲ, ಮಕ್ಕಳನ್ನು ಸುಮ್ಮನೆ ಮಾಡಿಸ್ಲಿಕ್ಕೆ ಫಸ್ಟ್ ಮೊಬೈಲನ್ನು ಮನೆಯವರೇ ಕೊಡ್ತಾರೆ. ಆ ಸುಮ್ಮನೂ ಆಗ್ತಾರೆ ಮಕ್ಕಳು, ಅದು ಮತ್ತೆ ಮುಂದೆ ಆಗಿ ಚಾಳಿಯಾಗಿ ಅವರಿಗೆ ಮಾರಕ ಆಗ್ತದೆ. ಅದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹೇಳ್ತಾರೆ. ಈಗ ಶಿಕ್ಷಣ ಇಲಾಖೆಯಲ್ಲಿ MTC ಮೊಬೈಲ್, TV, ಕಂಪ್ಯೂಟರನ್ನು ಉಪಯೋಗಿಸಲಿಕ್ಕೆ ಕಡಿಮೆ ಕೊಡಿ ಅಂತ ಹೇಳ್ತಾರೆ. ಆದರೆ ನಮಗೆ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಅದು ಶಿಕ್ಷಣ ಇಲಾಖೆಯೇ ಕೊಡ್ತದೆ. ಮತ್ತು ಮತ್ತೊಂದು ವಿಷಯ ಹೇಳಬಲ್ಲೆ, ಈ ಮೊಬೈಲ್ನಿಂದ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಕೆಲವೊಂದು ನಮಗೆ ಈಗ ಪ್ರಾಜೆಕ್ಟು ಅದು ಇದು ಕೆಲವೊಂದು ವಿಷಯಗಳು ತಿಳಿಬೇಕಾದ್ರೆ ಮೊಬೈಲೇ ಬೇಕು. ಆದರೆ ಅದಕ್ಕೆ ಮೊಬೈಲಿಗೆ ದಾಸರಾಗೋದ್ರಿಂದ ಮಕ್ಕಳು ಏನಾಗ್ತಾರೆ ಅಂದರೆ ಇಂಥ ಸಂಘಟನೆಗಳಿಗೆ ಬರಲಿಕ್ಕೆ ಹಿಂದೇಟಾಗ್ತಾರೆ, ಬರುವುದಿಲ್ಲ. ಯಾಕಂದರೆ ಎಲ್ಲರೂ ಮೊಬೈಲಲ್ಲೇ ಇರ್ತಾರೆ. ಈಗ ಇರೋರೆಲ್ಲ ನಮ್ಮ ಹತ್ರ ಇರೋರು ಯಂಗ್ಸ್ಟರ್ಸ್ ಎಲ್ಲ ತುಂಬ ಕಡಿಮೆ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ. ಹಾಗೆ ಇನ್ನು ರಜತ ಮಹೋತ್ಸವದ ವಿಷಯದಲ್ಲಿ ಒಂದು ಹೇಳಿ ಮುಗಿಸ್ತೇನೆ ಪ್ರಶಾಂತ್ ಶೆಟ್ಟರೆ. ರಜತ ಮಹೋತ್ಸವದ ವಿಷಯದಲ್ಲಿ ಹೇಳಬೇಕಂದ್ರೆ, ಇವತ್ತು ನಾವು ರಜತ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ ಸಂದೀಪ್ ಶೆಟ್ಟರ ನೇತೃತ್ವದಲ್ಲಿ. ಸಂದೀಪ್ ಶೆಟ್ಟರು ಒಬ್ಬ ಅಜಾತ ಶತ್ರು, ಒಬ್ಬ ದಕ್ಷ ಸದಸ್ಯ. ಯಾಕೆ ಕೇಳಿದರೆ, ಒಂದು ಸಂಘಟನೆಯಲ್ಲಿ ಮುಂದಾಳತ್ವ ವಹಿಸುವಂಥದ್ದು ಎಲ್ಲರಿಗೂ ಬರಲ್ಲ. ನೇತೃತ್ವ ವಹಿಸಬೇಕಾದ್ರೆ ಅವನಿಗೊಂದು ಪವರ್ ಇರಬೇಕು. ಆ ಪವರನ್ನು ಸಂದೀಪ್ ಶೆಟ್ಟಿ ಇಟ್ಕೊಂಡಿದ್ದಾರೆ. ನೀವು ಎಷ್ಟೋ ಸಂಘಟನೆಗಳಿಗೆ ಸಂಘಗಳನ್ನು ನೋಡಿ, ಒಂದು ರಜತ ಮಹೋತ್ಸವ ಇನ್ನೊಂದು ಸುವರ್ಣ ಮಹೋತ್ಸವ ಆಗ್ತದೆ ಅಂದ ಕೂಡಲೇ ಒಂದು ಸಮಿತಿ ಮಾಡ್ತಾರೆ. ಅದು ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸಮಿತಿಯಲ್ಲಿ ಸೇರಿಸ್ಕೊಳ್ತಾರೆ. ಆದರೆ ಕೆಲಸ ಮಾಡೋರು ನಮ್ಮ ಸಂಘದ ಸದಸ್ಯರಾಗಿರ್ತಾರೆ. ನಾನು ಸಹ ನೋಡಿದ್ದೇನೆ, 2-3 ನಮ್ಮ ಶಾಲೆಯಲ್ಲಿ ಶತಮಾನೋತ್ಸವ ಮಾಡಿದ್ದೇನೆ, ಇಲ್ಲಿ ಗಣೇಶ ಮಿತ್ರ ಮಂಡಳಿ ರಜತ ಮಹೋತ್ಸವಕ್ಕೆ ಹೋಗಿದ್ದೇನೆ. ಅದರ ಇವರಿಗೆ ಅವಿನಾಶ್ ಶೆಟ್ಟರಿಗೆ ಅನುಭವ ಇದೆ ನೋಡಿ. ಅವರೆಲ್ಲ ಕೆಲಸ ಮಾಡೋದು ಯಾರು? ಅವರೇ, ಹೆಸರು ಮಾತ್ರ ಇರೋದು. ಆದರೆ ಇಲ್ಲಿ ನಮ್ಮ ಸಂದೀಪ್ ಶೆಟ್ಟರ ನೇತೃತ್ವದಲ್ಲಿ ಅವರ ಜೊತೆಗೆ ಕೋಶಾಧಿಕಾರಿಯಾಗಿ ಅಶೋಕ್, ಹಾಗೆ ನಮ್ಮ ಸದಾಶಿವರ ಬಗ್ಗೆ ಹೇಳಬೇಕಂದಿಲ್ಲ, ಅಂದು ಸಂಘ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖ ಕಾರಣರೇ ಸದಾಶಿವರು ಅಂತ ಹೇಳ್ಬೋದು. ಇವರ ನೇತೃತ್ವದಲ್ಲಿ ಇವರು 3 ಜನ ಸೇರಿಕೊಂಡು ಉಳಿದ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಮೆಚ್ಚುಗೆ ಪಡಿಸುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿಯೂ ಸಂದೀಪ್ ಶೆಟ್ಟರು ಸುವರ್ಣ ಮಹೋತ್ಸವ ಮಾಡಲಿ, 50 ವರ್ಷಕ್ಕೆ 75 ವರ್ಷದ ವಜ್ರ ಮಹೋತ್ಸವ, 100ನೇ ವರ್ಷದ ಶತಮಾನೋತ್ಸವವನ್ನು ಈ ಸಂಸ್ಥೆ ಕಾಣಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ನನಗೆ ಅವಕಾಶ ನೀಡಿದ್ದೀರಿ, ಸನ್ಮಾನಿಸಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಈ ಒಂದು ರಜತ ಮಹೋತ್ಸವ ಸಂಭ್ರಮಾಚರಣೆಯ ಭವ್ಯ ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಿ
ಮನದಾಳದ ಒಂದೆರಡು ಮಾತುಗಳನ್ನಾಡಿದಂಥ ಸ್ಥಾಪಕ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಕುಮಾರ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಒಂದೆರಡು ನಿಮಿಷದ ಅವಧಿಯನ್ನು ಇರಿಸಿಕೊಂಡು ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಮನದಾಳದ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಹೋಮ್ ಡಾಕ್ಟರ್ ಫೌಂಡೇಶನ್ ಕೊಳಲಗಿರಿಯ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದು ಮಾತನಾಡುವ ಸಮಯ ಅಲ್ಲ, ಯಾಕಂದರೆ 10:25 ಆಗಿದೆ. ಆಲ್ರೆಡಿ 2 ಮಿನಿಟ್ ಹೇಳಿದ್ದಾರೆ ಸಂಘಟಕರು. ಬಹುಶಃ ತುಂಬ ಹೊತ್ತು ಮಾತನಾಡಲಿಕ್ಕೆ ಇದು ವೇದಿಕೆ ಅಲ್ಲ. ಹಾಗಾಗಿ ನಾನು ನೇರವಾಗಿ 2 ಮಾತಾಡಿ ನನ್ನ ಮಾತು ಮುಗಿಸ್ತೀನಿ. ಸೊ ಮುಖ್ಯವಾಗಿ ನಾನು ಹೇಳಲಿಕ್ಕಿರುವ ವಿಷಯ ಏನು ಅಂತಂದರೆ, ಇವತ್ತಿನ ಕಾರ್ಯಕ್ರಮ ಯುವ ವಿಚಾರ ವೇದಿಕೆ 25ನೇ ವರ್ಷದ ಕಾರ್ಯಕ್ರಮ. ಯುವ ವಿಚಾರ ವೇದಿಕೆ ಅನ್ನೋ ಹೆಸರಲ್ಲೇ ಇದೆ ಯುವಕರ ವಿಚಾರಗಳು. ಅದು ಹೊರಗೆ ಬಂದರೆ ಮಾತ್ರ ಒಂದು ಗ್ರಾಮದ ಅಭಿವೃದ್ಧಿ ಆಗ್ತದೆ, ಒಂದು ಪ್ರದೇಶದ ಅಭಿವೃದ್ಧಿ ಆಗ್ತದೆ. ಅದು ನಮ್ಮ ಈ ಪರಿಸರದಲ್ಲಿ ಆಗ್ತಾ ಉಂಟು ಅನ್ನೋದಕ್ಕೆ ನಾನು ತುಂಬ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ನಮ್ಮ ಹೋಮ್ ಡಾಕ್ಟರ್ ಫೌಂಡೇಶನ್ನ ಸಂಸ್ಥೆಗೂ ಕೂಡ ಯುವ ವಿಚಾರ ವೇದಿಕೆಯ ತುಂಬ ನೆರವಿತ್ತು. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಮೊದಲನೇದಾಗಿ ಸಹಾಯ ಮಾಡುವಂಥ ಸಂಸ್ಥೆ ನಮ್ಮ ಊರಿನಲ್ಲಿ ಇದೆ ಅಂತಂದರೆ ಅದು ಯುವ ವಿಚಾರ ವೇದಿಕೆ ಮಾತ್ರ. ಇದನ್ನು ನಾನು ಗಟ್ಟಿ ಧ್ವನಿಯಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಸಮಸ್ಯೆ ಇರಲಿ, ಅಲ್ಲಿ ಮೊದಲು ಬರುವಂಥ ಸಂಘಟನೆ ಸದಸ್ಯರು ಯುವ ವಿಚಾರ ವೇದಿಕೆ ಸದಸ್ಯರು. ಹಾಗಾಗಿ ಈ ಸಭೆಯ ಈ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳದೆ ಮುಂದುವರೆದ್ರೆ ತಪ್ಪಾಗತ್ತೆ. ಎರಡನೇದು, ನಾವು ಸ್ವರ್ಗ ಅನ್ನೋ ಒಂದು ಆಶ್ರಮವನ್ನು ಆರಂಭ ಮಾಡಿದ್ದೀವಿ ಕೊಳಲಗಿರಿಯಲ್ಲಿ. ಸೊ ಇದರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ, ಒಂದು ಕತೆ ಹೇಳ್ತೀನಿ, ಕತೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸೊ ಇದೇನು ಸ್ವರ್ಗ ಯಾಕೆ ಆರಂಭ ಮಾಡಿದ್ದೀವಿ ಅನ್ನೋ ಒಂದು ಮಾತು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಈಗಾಗಲೇ ಕೆಲವು ಭಾಷಣಕಾರರು ಹೇಳಿದ್ದಾರೆ, ಎಲ್ಲಿ ಸಂಸ್ಕೃತಿ ಇದೆ, ಎಲ್ಲಿ ಶಿಕ್ಷಣ ಇದೆ, ಅಲ್ಲಿ ವೃದ್ಧರನ್ನು ಮನೆಯಿಂದ ಹೊರಗೆ ಹಾಕುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ. ಖಂಡಿತ ತಪ್ಪು. ಯಾಕಂತಂದರೆ ಒಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹೆಬ್ರಿಯ ನಮ್ಮ ಬಂಟ ಸಮುದಾಯದ ಒಬ್ಬ ವ್ಯಕ್ತಿಯ ಕತೆ ಇದು. ಅವರಿಗೆ 10 ಜನ ಮಕ್ಕಳು, 10 ಜನಕ್ಕೂ ಕೂಡ ಒಳ್ಳೆ ಸಂಸ್ಕಾರ ಕೊಟ್ಟರು. ಸಂಸ್ಕಾರ ಗೊತ್ತಿಲ್ಲ, ಶಿಕ್ಷಣ ಕೊಟ್ಟರು. ಅವರು 80 ವರ್ಷದ ವಯಸ್ಸಲ್ಲಿ ನಮಗೆ ಹೋಮ್ ಡಾಕ್ಟರ್ ಫೌಂಡೇಶನ್ ಒಂದು ಲೆಟ್ರ್ ಬಂತು. ಬಹುಶಃ ಸರ್ ನಮಗೆ ತುಂಬ ಕಷ್ಟದಲ್ಲಿದ್ದೀನಿ ಅಂತ. ನಾವು ಅವ್ರ ಮನೆಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡ್ತು. ಅಲ್ಲಿ ನೋಡುವಾಗ ನಮಗೆ ತುಂಬ ಬೇಸರದ ವಿಷಯ ಏನಂತಂದರೆ, ಆ ವ್ಯಕ್ತಿ 10 ಎಕರೆ ಜಾಗ ಇದ್ದಂಥ ವ್ಯಕ್ತಿ, 10 ಜನ ಮಕ್ಕಳಿದ್ರು ಅವರಿಗೆ. ಈಗ ಅವ್ರು ಏನು ಮಾಡಿದರು, 10 ಜನ ಮಕ್ಕಳಿಗೆ ಶಿಕ್ಷಣ ಕೊಟ್ಟರು. ಆ 10 ಜನ ಮಕ್ಕಳಿಗೆ ಅವರ ಆಸ್ತಿಯನ್ನು ಪಾಲು ಮಾಡಿಕೊಟ್ರು. ಅಲ್ಟಿಮೇಟ್ ಲಾಸ್ಟಿಗೆ ಈಗ 10 ಜನ ಮಕ್ಕಳು ತಂದೆಯನ್ನು ಹೊರಗೆ ಹಾಕಿದ್ದಾರೆ. ತಂದೆ ಆ 75ನೇ ಇಳಿವಯಸ್ಸಿನಲ್ಲಿ ಗೇರ್ಬೀಜ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ತನ್ನ ಮುಂದಿನ ಜೀವನ ನೋಡ್ತಾ ಉಂಟು. ಹಾಗಂತ 10 ಜನ ಕೂಡ ವಿದ್ಯೆ ಇಲ್ಲದವರಲ್ಲ, ಶಿಕ್ಷಣ ಸುಸಂಸ್ಕೃತ ವಿದ್ಯಾವಂತರು ಕೂಡ ಹೌದು. ಆಗ ಅವರು ನಮಗೆ ಹೇಳಿದರು, ಸರ್ ನಮಗೆ ಊಟಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಹೋಮ್ ಡಾಕ್ಟರ್ ಫೌಂಡೇಶನ್ ವತಿಯಿಂದ ನಾವು ಪ್ರತಿ ತಿಂಗಳವರ ಏನು ಜೀವನಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಬಂತು. ಆದರೆ ಒಂದು ದಿವಸ ನಮಗೆ ಕಾಲ್ ಬಂತು, ತುಂಬ ಬೇಸರದ ಕತೆ, ದಯವಿಟ್ಟು ಕೇಳಿ. ಯಾಕಂದರೆ ಇಂಥ ಕತೆಗಳು ಪ್ರತಿ ಊರಲ್ಲಿ ಸಂಭವಿಸಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಮ್ಮ ಸಮೀಪದ ಹೆಬ್ರಿಯಿಂದ ಈ ಕತೆ ಬಂದಿರುವಂಥದ್ದು. ಅವರು ಏನು ಹೇಳಿದರು, ಸರ್ ನನಗೆ ಕಷ್ಟ ಆಗ್ತಾ ಇದೆ ಸರ್, ನೀವು ಒಂದು ಸರ್ತಿ ಬನ್ನಿ ನಮ್ಮನ್ನು ನೋಡಿ ಅಂತ. ನಾವು ಕರೆಕ್ಟಾಗಿ ವಿಚಾರಿಸುವಾಗ ಅವರ ಮೊಣಕಾಲು ಗಂಟು ವಿಪರೀತ ನೋವಿತ್ತು. ಅವರಿಗೆ ಮನೆಯಲ್ಲಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ, ಒಂದು ಆಶ್ರಮದ ವ್ಯವಸ್ಥೆ ಬೇಕಿತ್ತು ಅವರಿಗೆ. ಆಗ ನನ್ನ ಹತ್ರ ಹೇಳಿದರು, ಸರ್ ಒಂದು ಆಶ್ರಮದ ವ್ಯವಸ್ಥೆ ಮಾಡಿ ಅಂತ ಕಾಲ್ ಮಾಡಿ ಹೇಳಿದರು. ನಾವು ಅದನ್ನು ತುಂಬ ಆಶ್ರಮಗಳಲ್ಲಿ ಎಂಕ್ವೈರಿ ಮಾಡಿದ್ವಿ, ಅವರಿಗೊಂದು ವ್ಯವಸ್ಥೆ ಮಾಡುವಂಥ. ಎಲ್ಲ ಆಶ್ರಮಗಳು ಹೇಳಿದ್ದಿಷ್ಟೇ, ನೋಡಿ ಅವರ ಮನೆಯವರು ಫೋನ್ ಮಾಡಬೇಕು, ನೀವಲ್ಲ ಅಂತ. ಸೊ ಇದು ನಮಗೆ ಬೇಸರ ತಂತು. ಯಾಕಂದರೆ ಅವ್ರ ಮನೆಯವರು ಯಾರನ್ನು ಹುಡುಕೋದು, ನಾವು 10 ಜನ ಮಕ್ಕಳು. ಆದರೂ ಕೂಡ ಒಂದೆರಡು ನಂಬರ್ ಸಿಕ್ತು, ಅವರು ಟ್ರೇಸ್ ಮಾಡಿದ್ವಿ. ಗೋವಾದಲ್ಲಿ ಅವನು ಹೋಟೆಲಲ್ಲಿದ್ದಾನೆ, ಹೋಟೆಲ್ ಮ್ಯಾನೇಜರ್ ಅವನು, ಅಲ್ಲ ಅವನದೇ ಸ್ವಂತ ಹೋಟೆಲ್. ಅವನಿಗೆ ಕೂಡ ಫೋನ್ ಮಾಡಿ ಹೇಳಿದ್ವಿ, ನೋಡಪ್ಪ ನಿನ್ನ ಅಪ್ಪ ಹೀಗೆ ಈ ಥರ ಇದ್ದಾರೆ, ಅವರಿಗೊಂದು ವ್ಯವಸ್ಥೆ ಮಾಡಬೇಕು ಅಂತ. ಸರ್ ನಮಗೆ ಸಂಬಂಧ ಇಲ್ಲ, ನಾವು ಮನೆಗೆ ಹೋದ ಕೂಡಲೇ ಆಣೆ ಭಾಷೆ ಆಗ್ತಾರೆ ಅವರು, ನಮಗೆ ಸಾಧ್ಯನೇ ಇಲ್ಲ ಅವ್ರ ಜೊತೆ ಇರಲಿಕ್ಕೆ. ಆಗ ಕೂಡ ನಾನು ಹೇಳಿದೆ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅವರು ಅದರ ಹೊಣೆ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮೇಲೆ ಒಂದು ಕಪ್ಪು ಚುಕ್ಕಿ ಆಗ್ತದೆ ಅಷ್ಟು ಹೇಳಿದ್ದೆ. ಸಹ ಆ ಮನುಷ್ಯ ಫೋನ್ ಕಟ್ ಮಾಡ್ದ. ನಾವು ಅಜ್ಜ ನನಗೆ ಪದೇ ಪದೇ ಫೋನ್ ಮಾಡ್ತಾಯಿದ್ರು, ಒಂದು ವ್ಯವಸ್ಥೆ ಮಾಡಿ ಸರ್ ಅಂತ. ನಾನು ಅವರಿಗೆ ಶುಕ್ರವಾರ ತನಕ ಟೈಮ್ ಕೊಟ್ಟಿದ್ದೆ, ನನಗೆ ಆಗಲಿಲ್ಲ. ಇಡೀ ಉಡುಪಿ ಮತ್ತು ಮಂಗಳೂರು ಇಷ್ಟು ಕಡೆಗಳಲ್ಲಿ ನಾವು ಎನ್ಕ್ವೈರಿ ಮಾಡಿದ್ವಿ, ಅವರಿಗೊಂದು ಆಶ್ರಮದ ವ್ಯವಸ್ಥೆ ಮಾಡಲಿಕ್ಕೆ ಆಗಿರಲಿಲ್ಲ. ಶುಕ್ರವಾರ ದಿವಸ ಮತ್ತೆ ಕಾಲ್ ಮಾಡಿದರು, ಬಟ್ ಅವರಿಗೆ ಆನ್ಸರ್ ಕೊಡಲಿಕ್ಕೆ ನನ್ನ ಹತ್ರ ಆನ್ಸರ್ ಇರಲಿಲ್ಲ. ಸೊ ಏನಾಯಿತು, ನಾನು ಫೋನ್ ಎತ್ತಲಿಲ್ಲ. ಶನಿವಾರ ಬೆಳಗ್ಗೆ ನನಗೆ ನ್ಯೂಸ್ ಬಂತು, ಅವರ ಮನೆ ಹತ್ತಿರದವರೊಬ್ಬರು ಫೋನ್ ಮಾಡಿ ಹೇಳಿದರು, ಸರ್ ಅಜ್ಜ ನಿನ್ನೆ ಬಾವಿಗೆ ಹಾರಿ ಸುಸೈಡ್ ಮಾಡಿಕೊಂಡ್ರು ಅಂತ. ಸೊ ನಿಜಕ್ಕೂ ದುಃಖದ ವಿಷಯ. ಯಾಕಂತಂದರೆ ಅಜ್ಜನಿಗೆ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಹತ್ರ ಆ ಸಂದರ್ಭದಲ್ಲಿ ನಾವು ಅಸಮರ್ಥರಾಗಿದ್ವಿ. ಆ ಒಂದು ಉದ್ದೇಶಕ್ಕೋಸ್ಕರ ಕೊಳಲಗಿರಿಯಲ್ಲಿ ಸ್ವರ್ಗ ಅನ್ನುವಂಥ ಆಶ್ರಮ ಮಾಡಿದ್ದೀವಿ. ಇವತ್ತು ಖುಷಿ ಇದೆ,
ನಾವು ಇಂತಹ 38 ಮಂದಿ ಅಜ್ಜರು ಈಗ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರೂ ಕೂಡ ಆಶ್ರಮ ಇಲ್ಲದಿದ್ದರೆ ಭಾಳಷ್ಟು ಜನ ಮಲ್ಪೆ ಸಮುದ್ರದಲ್ಲಿಯೋ ನದಿಯಲ್ಲೋ ಬಾವಿಯಲ್ಲಿ ಇರುವಂಥ ಅಜ್ಜರು. ಹಾಗಾಗಿ ನಮ್ಗೆ ಇವತ್ತು ಖುಷಿ ಏನಂತಂದರೆ ಆ 40 ಜನಕ್ಕೆ ಆಸರೆ ಕೊಟ್ಟಿದ್ದೀವಿ. ನಮ್ಮದೇ ಊರಿನಲ್ಲಿದೆ. ಬಹುಶಃ ಭಾಳಷ್ಟು ಜನ ನೀವು ಕೂಡ ನಮ್ಮ ಆಶ್ರಮಕ್ಕೆ ಬಂದು ನಮಗೆ ಸಹಕರಿಸಿ. ಈಗಾಗಲೇ ಸುಗ್ಗಿ ಸುಧಾಕರ್ ಶೆಟ್ಟರ್ ಅವರು ನಮ್ಮನ್ನು ಬಂಜಾರ ಪ್ರಕಾಶ್ ಶೆಟ್ಟರಲ್ಲಿ ಕರ್ಕೊಂಡೋಗಿ 1 ಲಕ್ಷ ರೂಪಾಯಿ ತೆಗೆಸಿಕೊಟ್ಟಿದ್ದಾರೆ. ಪ್ರತಿ ತಿಂಗಳು ನಮಗೆ ಖರ್ಚಿದೆ. ಕೇವಲ ಸಾರ್ವಜನಿಕರ ಹಣದ ಇದರಿಂದ ನಾವು ಅದನ್ನು ನಡೆಸ್ತಾ ಇದ್ದೇವೆ. ಇಂಥ ಸಂಸ್ಥೆಗಳು ಇನ್ನಷ್ಟು ಬರಬೇಕು ಊರಲ್ಲಿ. ಇಂಥ ಸಂಸ್ಥೆಗಳಿಂದ ಯುವ ವಿಚಾರ ವೇದಿಕೆ ಅಂತ ಸಂಸ್ಥೆಗಳು ಪ್ರತಿ ವರ್ಷ ನಮಗೆ ನೆರವಾಗ್ತಾ ಇದೆ. ಇಂಥ ಸಂಸ್ಥೆಗಳು ಇನ್ನಷ್ಟು ಬೆಳಗಲಿ, 25 ವರ್ಷ ಹೋಗಿ 100 ವರ್ಷ ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇಂದಿನ ಈ ಒಂದು ರಜತ ಮಹೋತ್ಸವ ಸಂಭ್ರಮಾಚರಣೆಯ ಭವ್ಯ ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಿ ಮನದಾಳದ ಒಂದೆರಡು ಮಾತುಗಳನ್ನಾಡಿದಂಥ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ, ಹೋಮ್ ಡಾಕ್ಟರ್ ಫೌಂಡೇಶನ್ ಕೊಳಲ್ಗಿರಿ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಮುಂದಿನ 1-2 ನಿಮಿಷವನ್ನು ಇರಿಸಿಕೊಂಡು ಮನದಾಳದ ಒಂದೆರಡು ಮಾತುಗಳನ್ನು ಆಡುವಂತೆ ಸಾಮಾಜಿಕ ಕ್ಷೇತ್ರದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂಥವರು ಈ ಭಾಗದ ಸಮಾಜ ಸೇವಕರಾದಂಥ ಸನ್ಮಾನ್ಯ ಫ್ರಾಂಕಿ ಡಿಸೋಜ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತಿಗಾಗಿ. ಲೇಸೆಡುಪ್ಪುನ ಮಾತ ಗುರ್ಕರ್ ನಗಲೆಗ್ ತರೆ ತಗ್ಗದು ಅಂಚನೆ ಲೇಸುದ ತಿರ್ತೆಡುಪ್ಪುನಂಚಿನ ಮಾತ ಬಂದೊಲೆಗ ಒಂಜೇ ಪಾತೆರಡು ಸೊಲ್ಮೈತ ಸಂದಾಯ ಮಲ್ತೊಂದು ಇನ್ನಿತ ರಜತ ಸಂಭ್ರಮ ಯುವ ವಿಚಾರ ವೇದಿಕೆದ ಬಾರಿ ಪೊರ್ಲು ಕಂಟದ ಮೂಲ ಆಯೋಜನೆ ಮಲ್ದೇರು ಬಾರಿ ಖುಷಿ ಕೊರ್ಪೊಂಡು ಎಂಕಲೆಗ್ ಯಾನ್ಲ ಒಂಜಿ ಈ ಊರದ ಮಗೆಯಾದ ಯಾನ್ ನಿಗಲ್ನ ಒಂಜಿ ಸಂಭ್ರಮ ತುಯರಿಗೆ ನಂಗೆ ಒಂಜಿ ಬಾರಿ ಖುಷಿ ಆಪಣು ಯಾಪಂಡ ಇನಿ ಬೊಕ್ಕ ಎಲ್ಲೆದ ಈ 2 ದಿನದ ಈ ಕಾರ್ಯಕ್ರಮ ಯುವ ವಿಚಾರ ವೇದಿಕೆದ ಕರೀನ 25 ವರ್ಷದಿಂಚಿ ಎಡ್ಡೆಡ್ಡೆ ಬೇಲೆ ಮಲ್ತೊಂದು ಬತ್ತಿ ಅಂಚಿನ ಈ ಒಂಜಿ ಸಂಸ್ಥೆ ದಯಪಂಡ ಈ ಮೊಗಲ್ನ ಸಂಸ್ಥೆನ ಯಾನ್ ಸರಿಯಾದ ಅರ್ಥ ಮಲ್ತೊಂದೆ ದಯಪಂಡ ಈ ಕೆಲವು ವರ್ಷದ ಪಿರಾಕಗಳು ಯಾನ್ಲ ಈ ಸಂಸ್ಥೆದ ಒಟ್ಟಿಗೂ ಯಾನ್ ಕೆಲವೊಂದು ಸರ್ತಿ ಯಾನ್ ಬರೋಂದಿತ್ತೆ ಅಂಚನೆ ಈ ಸಂಸ್ಥೆ ಯಾನ್ ಓ ಮಾತ ಹುದ್ದೆಗೆ ಪೋಂದಿತ್ತೆ ಅಪಗ ಎನ್ನನ್ನು ಈ ಲೇಸ್ ಇಡ್ಲೆತ್ತದ್ದು ಎನ್ನನ್ನು ಮಾನದಿಗೆ ಮಲ್ದೇರು ಒಂದು ಬಾರಿ ಖುಷಿ ಕೊರ್ಪುಂಡು ಇನ್ನಿಲ್ಲ ಈ ರಜತ ಸಂಭ್ರಮಡ್ಲ ಎಂಕೊಂಜಿ ಮೂಲ ಮಾನದಿಗೆ ಮಲ್ದೇರು ಅಂಚನೆ ಎನ್ನ ಒಟ್ಟಿಗೂ ಬೇತೆ ಬೇತೆ ಕ್ಷೇತ್ರಡ್ ಬೆಣ್ಪಿನಗಳಿಗೆ ಅಗಲಿಂಡ್ಲ ಈ ಮಾನದಿಗೆ ಅಗಲು ಕೊರ್ತೇರು ದಯಪಂಡ ಒರಿ ಬೆಣ್ಪಿನ ಎಗ್ ಮಾನದಿಗೆ ಮಲ್ಪಣಿ ಅವಾಗ ಪ್ರತಿ ಒರಿಯನ್ನ ಧರ್ಮ ಅಂದದ್ದು ಎಂಕಲ್ ಪನ್ಪ ಕೆಲವು ಸರ್ತಿ ಏನಾಪನ್ ಪಂಡ ಒರಿ ಬೆನ್ನೊಂದೇ ಇಪ್ಪನಗ ಆಯ್ದ ಏರ್ಲ ಒಂಜಿ ತಾಟಿ ಬೊಟ್ಟುಂಡಾಗಲ್ಲ ಇಪ್ಪುಜರು ಅಂಚದಿಪ್ಪನಗ ಈ ಯುವಚಾರ ವೇದಿಕೆ ಕರೀನಪ್ಪ 25 ವರ್ಷದ ಇಂಚಿಲ ಜನಕ್ಲೇನು ಬಾರಿ ಪರಿಚಯ ಮಲ್ತೊಂದ ಬತ್ತಿನಂಚಿನ ಈ ಸಂಸ್ಥೆ ಈ 10 ಗುರ್ಕರ್ಲಾತೇರು ನೆಟ್ ಇಣಿತ ಈ ರಜತ ಸಂಭ್ರಮದ ಗುರ್ಕರ್ಲು ಎನ್ನ ಬಾರಿ ಆತ್ಮೀಯರು ಸಂದೀಪ್ ಶೆಟ್ರು ಅಂಚನೆ ಈ ಸಂಸ್ಥೆನ ಪುಟ್ಟಿನರ್ದಿಂಚಿ ಈ ಸಂಸ್ಥೆದ ಸ್ಥಾಪಕ ಗುರ್ಕರ್ಲಾದಿತ್ತಿನಾರು ಪ್ರಕಾಶ್ ಎಂಕಲ್ನ ಆರೊಂಜಿ ಬಾರಿ ಪೊರ್ಲು ಕಂಟದ ಒಂಜಿ 2 ಪಾತೆರಿಯರು ಅರಿಗೆ ಮಸ್ತ್ ಪಾತೆರಿಗೆ ಇತ್ತಿಂಡಿ ಆರ ಇನ್ನಿತ ಈ ಒಂಜಿ ಸಂದರ್ಭಡು ಅರೆಗೆ ಪಾತೆರೆಗೆ ಆವೊಂದಿಜ್ಜಿ ದಯಪಂಡ ಇನಿ ಮಾತಿರ್ಲ ಬೈದಂಚಿನಿ ನಿಗಲು ವರ್ಮಗಂಟೆ ಬೊಕ್ಕ ಫುಲ್ ಮೊಯ್ನಿ ಈ ಎಂಕಲ್ನ ಲೇಸದ ಈ ಭಾಗನೆ ಫುಲ್ ಆತನ್ ದಾಯಪಂಡ ಇನ್ನೊಂಜಿ ಪೊರ್ಲು ಕಂಡದ ಯುವಚಾರ ವೇದಿಕೆ ತಗಲಾಣಿ ಒಂಜಿ ಡ್ರಾಮಾನ ಇನಿ ಮಲ್ತೊಂದು ಒಳ್ಳೆರು ಅಗಲೇ ರಚನೆ ಮಲ್ತದ್ದು ಅಗಲೇ ಗೊಬ್ಬ ತೋಜಂಪಿನಂಚಿನ ಒಂಜಿ ಡ್ರಾಮಾ ಮದ್ಮೆದ ಇಲ್ಲಾಡು ಅವು ಮದ್ಮೆದ ಇಲ್ಲಾಡು ಇನಿ ಎಂಕಲ್ ತೂವೋಡು ದಾದ ಉಂಡ ಅಂದದ್ದು ನಿಗಲ್ ಐಗೋಸ್ಕರ ಬೈದರ್ ಅಂದೇನು ಮದ್ಮೆದ ಇಲ್ಲಾಡು ದಾದ ಉಂಡ ಅಂದದ್ದು ಅಂಚನೆ ಇನಿತ ಬಾರಿ ಪೊರ್ಲೋಡು ಈ ಕಾರ್ಯಕ್ರಮ ಆವಾಡು ಅಂಚನೆ ಯಾನೊಂಜಿ ಸಂದೀಪರ್ನ ಈ ಬುಕ್ಕುಡಿ ಅನ್ ದಾಲ ತೂತುಜಿ ಯಾನು ಓದೇರಿಗೆ ದಾಲ ಪೋತುಜಿ ಬಟ್ ಯಾನ್ ಇಂಚನೆ ತೋಂದಿ ಪನಗ ಒಂಜಿ ಎನ್ನ ಕಣ್ಣು ಒಂಜಿ ದೃಷ್ಟಿ ಒಂಜಿ ಕಡೆ ಇಡ್ಬೋದು ಅಂಡಲ ಅವು ಸಂದೀಪ್ನ ಒಂಜಿ ಲೈನ್ ಉಂಡು ಒಂಜಿ 14 ಪೇಜ್ ನಂಬರ್ 17 ಒಂಜಿ ಲೈನ್ ಉಂಡು ಬಾರಿ ಏನು ಖುಷಿ ಕೊಂಡು ಆ ಬರೀತೀನಿ ಆರು ಒಂಜಿ ಅನಿಸಿಕೆ ಯಾರೇನ ಬಾರಿ ಖುಷಿ ಕೊರ್ತುಂಡು ಆ ಲೇಸಿ ಇಂಚ ಬರೀತೇರೆ ಆರು ಬಾರಿ ಪೊರ್ಲು ಕಂಟೆಡ್ ಬರೀತೇರೆ ನಾಯಕತ್ವ ಒಂದು ಅಧಿಕಾರ ಸ್ಥಾನವಲ್ಲ ಅದು ಒಂದು ಜವಾಬ್ದಾರಿ ಈ ಸತ್ಯವನ್ನು ಅರಿತರೆ ನಾಯಕರು ಯಶಸ್ವಿಯಾಗುತ್ತಾರೆ ಈ ಆಶಯವನ್ನು ಮನದೊಟ್ಟಿಕೊಂಡರೆ ಈ ಸಮಾಜ ಸೇವೆ ಶಾಶ್ವತ ಅಂದದ ಆರು ಬರೆತೇರೆ ದಾಯಪಂಡ ಒಂಜಿ ಸಂಸ್ಥೆದ ಅಧ್ಯಕ್ಷರು ಒಂಜಿ ಲೇಸಡ್ ಗುರ್ಕರ್ಲ ದಿಪ್ಪಣ್ಣಗ ಆರು ಎಂಚ ಅರೆ ಗೊತ್ತುಂಡು ಒಂಜಿ ಸಂಸ್ಥೆಡ್ ಎಂಚ ಆರು ಇಪ್ಪೋಡು ಬಂದದ್ದು
ಅರೆಗೆ ಗೊತ್ತುಂಡು ಈ ಸಂಸ್ಥೆ ಏತುಲ ಭಂಗ ಬತ್ತುಂಡಲ್ಲ ಈ ಸಂಸ್ಥೆ ಏನು ಪತ್ತೊಂದು ಪೋವಳಿ ಪಂಪಿನಂಚಿನ ಅರೆಗಾವು ಅರಿಯುಂಡು ಅಂಡಲ ಈ ನನ್ನೊಂತೆ ಈ ಸಂಸ್ಥೆನ ಎಡ್ಡೆ ಅವಾರ್ಡ್ ಈ ನಮ್ಮ ಗ್ರಾಮಾಂತರ ಸಂಘಟನೆ ಒಂಜಾತಿನ ಒಂಜಿ ಎಡ್ಡೆ ಸಂಸ್ಥೆ ನಮ್ಮ ಯುವ ವಿಚಾರ ವೇದಿಕೆ ಎಡ್ಡೆ ಸಂಸ್ಥೆలు ಹೊಡ್ನ ಉಪ್ಪೂರು ಗ್ರಾಮ ಮಾಡು ಅಂಚನೆ ಈ ಸಂಸ್ಥೆ ಎಲ್ಲ ಒಂಜಿ ನನ ಒಂತೆ ಎಡ್ಡೆ ಆದ ನಮ್ಮ ಡಾಕ್ಟರ್ ಕಿರಣ್ ಸರ್ ಪಂಡೇರ್ 50 ವರ್ಷತ್ ಶತಮಾನ ಉತ್ಸವನ ಆಚರಣೆ ಮಾಡ್ಪಣಂಚನ ಈ ಒಂಜಿ ವೇದಿಕೆಗೆ ಆ ದೇವ ಆ ಭಗವಂತ ಆಯುಷ್ಯ ಆರೋಗ್ಯ ಅಂತಸ್ತು ಆಗಲಿ ಮಾತೆಗಳ ಕೊರಡು ಬಂದದ್ದು ಎಲ್ಲೇ ಪಿಂಡ್ಲ ಕಾರ್ಯಕ್ರಮಗಳ ಮೊಗಲಿಗೆ ದೇವಿಯರ ಆಶೀರ್ವಾದ ಮಲ್ಪಡು ಹೆಂಗೆ ಮೂಲ ಜಾಸ್ತಿ ಪಾತ್ರೆಗೆ ಅವಕಾಶ ಇಜ್ಜಂದು ಮಾಸ್ಟರ್ ಪ್ರಶಾಂತ್ ಮಾಸ್ಟರ್ ತೋಟೆ ಪಂಟೇರು ಅಂಚದಿ ಪೇರೆಬೋದು ಬತ್ತಂಜನ ಮಾತ ಬಿನ್ನೆರೆಗ್ಲ ಯಾ ನೊಂಜೆ ಪಾತ್ರೆಡು ಕುಡವರ ಸೊಲ್ಮೈತ ಸಂದೇಹ ಮಲ್ತಂದು ಎನ್ನ ರಡ್ಡು ಪಾತ್ರೆ ಮುಗಿಪೋಯ್ ಜೈ ಹಿಂದ್ ಜೈ ತುಳುನಾಡು. ಸನ್ಮಾನವನ್ನು ಸ್ವೀಕರಿಸಿ ಮನದಾಳದ ಒಂದೆರಡು ಮಾತುಗಳನ್ನಾಡಿದಂಥ ಫ್ರಾಂಕಿ ಡಿಸೋಜಾ ಕೊಳಲಗಿರಿ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಒಂದೆರಡು ಮಾತಿಗಾಗಿ ಅಶ್ವಿನ್ ರೋಚರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬೇಗನೆ ಒಂದೆರಡು ಮಾತುಗಳನ್ನು ಆಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಅದೇ ರೀತಿ ರಜತ ಮಹೋತ್ಸವವನ್ನು ಸಂಭ್ರಮಿಸುತ್ತಿರುವಂಥ ಯುವ ವಿಚಾರ ವೇದಿಕೆ ಎಲ್ಲ ಸದಸ್ಯರಿಗೂ, ಅದೇ ರೀತಿ ನಮ್ಮ ಊರಿನಲ್ಲಿರುವಂಥ ಎಲ್ಲ ನಿಮ್ಮ ನಾಗರಿಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಎಲ್ಲರಿಗೂ ಚಿರವನ್ನು ಭಾಗಿಸ್ತೇನೆ. ನನಗೆ ಒಂದು ಕೆಲವು ದಿನ ಮೊದಲು ಸದಸ್ಯರು ಹೇಳಿದರು, ನಿನಗೆ ಒಂದು ಸನ್ಮಾನ ಇಟ್ಟಿದ್ದೇವೆ ಅಂತೇಳಿ. ನಾನು ಅವತ್ತು ಹೇಳಿದ್ದೆ, ನನಗೆ ಸನ್ಮಾನ ಬೇಡ ಮಾರ, ನಾನೊಂದು ಅತಿಥಿಯಾಗಿ ಬರ್ತೇನೆ ಅಂತೇಳಿ. ಮತ್ತೆ ನೋಡುವಾಗ ಇನ್ವಿಟೇಷನಲ್ಲಿ ನನ್ನ ಅತಿಥಿಯ ಹೆಸರು ಇರಲಿಲ್ಲ, ಸನ್ಮಾನಿತರ ಲಿಸ್ಟಲ್ಲಿತ್ತು. ಅದರ ನಂತರ ಸ್ವಲ್ಪ ದಿನದಲ್ಲಿ ಗೊತ್ತಾಯಿತು, ಹೇಳಿದರು ನಿಮ್ಮದೊಂದು ಪರಿಚಯ ಕೊಡಿ ಅಂತೇಳಿ. ನಾಳಿದೆ ನನಗೆ ಸನ್ಮಾನ ಮಾಡಲಿಕ್ಕೆ ಗೊತ್ತುಂಟು, ಪರಿಚಯ ಗೊತ್ತಿಲ್ಲೋ ಮಾರೆ, ಎಂತಾದರೂ ಹೇಳಿ ಅಂತ ಹೇಳಿದ್ದೆ ನಾನು. ಆದರೆ ಇವತ್ತು ಸಂಘಟನೆಯವರು ಕೆಲವು ವಿಷಯವನ್ನು ಅಲ್ಲಿ ಇಲ್ಲಿ ಕ್ರೋಢೀಕರಿಸಿ ಹೇಳಿದರು. ಅದು ಸತ್ಯನ ಸುಲಭ ಗೊತ್ತಿಲ್ಲ, ಆದರೆ ನನಗೆ ಸನ್ಮಾನಿಸಿದ್ದಕ್ಕೆ ಮೊದಲವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತಿದ್ದೇನೆ. ನನ್ನ ಅನುಭವ ಪ್ರಕಾರ ಯುವ ವಿಚಾರ ವೇದಿಕೆ ಏನೋ ಒಂದು ಸಾಧನೆ ಮಾಡಿದೆ. ಅದೇ ರೀತಿ ಸಾಧನೆ ಮಾಡಿದವರಿಗೂ ಸನ್ಮಾನ ಮಾಡ್ತಾ ಬಂದಿದೆ ಇಷ್ಟೊತ್ತಿಗೆ. ನನ್ನ ಅನಿಸಿಕೆ ಅಂತ ಹೇಳಿದರೆ, ಸಾಧನೆ ಎಂಬುದು ಹಣವಲ್ಲ, ಅಧಿಕಾರವಲ್ಲ, ಅಥವಾ ದೇಹ ಬಲವಲ್ಲ. ನಾವು ಅಧಿಕಾರದಲ್ಲಿ ಇದ್ದಾಗ ಅಥವಾ ನಮ್ಮ ಈ ಸಂಘಟನೆ ಎಷ್ಟು ದಿನಗಳ ತನಕ ಇರುವ ತನಕ ಏನು ಸಾಧನೆಯನ್ನು ಮಾಡಿದ್ದೇವೆ ಅದು ನಮ್ಮ ಮುಗಿದ ನಂತರ, ಈಗ ಸಂಘಟನೆ ಬಿದ್ದೋಯ್ತು, ಅವ ಮನುಷ್ಯ ಯಾವುದೇ ಸಾಧನೆ ಮಾಡಿದಾಗ ಅವ ಅದರ ನಂತರ ತೀರಿ ಹೋದ ನಂತರ ಅವನ ಸಾಧನೆಯನ್ನು ಜನರು ನೆನಪಿಸ್ತಾರೆ. ಅದೇ ದೊಡ್ಡ ಸಾಧನೆ ನನ್ನ ಅನಿಸಿಕೆ ಪ್ರಕಾರ. ಅದೇ ರೀತಿ ನನ್ನ ಸಾಧನೆಯಲ್ಲಿ ಒಂದು ವಿಷಯನ್ನು ವಾಚನೆ ಮಾಡಿದರು. ಅವರು ಎಲ್ಲಿದ್ದರೂ ಕೊಳೆತ ಹಣಗಳನ್ನು ತೆಗಿಲಿಕ್ಕೆ ಬರ್ತಾರೆ, ಕೊಳೆತ ಹಣವನ್ನು ತೆಗಿತಾರೆ ಅಂತೇಳಿ ನನ್ನ ಪರಿಚಯದಲ್ಲಿ ಹೇಳಿದರು. ನನಗೆ ದೇವರೊಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನೀವು ಕೊಳೆತ ಹಣ ನೋಡಲಿಕ್ಕೆ ಹೆದರುತ್ತೀರಿ. ನಾನು ಕೊಳೆತ ಹಣವನ್ನು ಖಾಲಿ ಕೈಯಲ್ಲಿ ಮುಟ್ಟಿ ಅದನ್ನು ಪ್ಯಾಕ್ ಮಾಡಿ ಪೋಸ್ಟ್ ಮಾರ್ಟಮ್ ಕಳಿಸ್ತೇನೆ. ಅದು ಆದರೆ ನನಗೆ ಒಂದು ಎಂತ ಗಿಫ್ಟ್ ಅಂತ ಹೇಳಿದರೆ, ನನಗೆ ಸ್ಮೆಲ್ ಬರೋದಿಲ್ಲ. ಎಷ್ಟೇ ಕೊಳ್ತಾ ಹೆಣವನ್ನು ಮುಟ್ಟುವಾಗ ನನಗೆ ಸ್ಮೆಲ್ ಬರೋದಿಲ್ಲ. ಅದು ನನಗೆ ದೇವರು ಕೊಟ್ಟ ಒಂದು ಗಿಫ್ಟ್. ಎರಡನೇದು ಹೇಳಿದರು, ಎಂಥ ರಾತ್ರಿ ಆಕ್ಸಿಡೆಂಟ್ ಆದರೂ ಫಸ್ಟ್ ಫೋನ್ ಬರೋದು ಅಶ್ವಿ ಗೋರ್ಕೊಂಡು ಹೋಗ್ತಾನೆ ಅಂತ ಹೇಳಿದರು. ಅದೊಂದು ಯಾಕೆಂದ್ರೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನಾವು ಜೀವನದಲ್ಲಿರುವಾಗ ನಮ್ಮ ಮಿತ್ರ ಇರ್ಬೋದು, ನಮ್ಮ ಅಣ್ಣ ತಮ್ಮಂದಿರು ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಯಾರು ಇರ್ಬೋದು, ಅವರು ಇರುವಾಗ ಅವರ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ನಾನು ಯಾವತ್ತೂ ಹೇಳೋದು, ನನ್ನ ಜೀವನದಲ್ಲಿ ನನಗೆ ತುಂಬ ಜನ ವಿರೋಧ ಮಾಡಿದ್ದಾರೆ. ಆ ವಿರೋಧಿಗಳು ಸಮೇತ ಏನಾದರೂ ಅವಘಡಕ್ಕೆ ಅಥವಾ ಏನಾದರೂ ಸಮಸ್ಯೆಗಳಲ್ಲಿದ್ದರೆ ನಾನು ಆ ದಿನ ಖಂಡಿತವಾಗಿ ಅವನಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಯಾವತ್ತೂ ಹೇಳ್ತೇನೆ. ಇದು ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಜೀವ ಕೊಡುವುದು ದೇವರು, ಜೀವ ತೆಗುವುದು ದೇವರು. ಅದನ್ನು ತೆಗಿಲಿಕ್ಕೆ ನಾವು ಯಾರು ಹೊಣೆದಾರರಲ್ಲ, ನಾವು ತೆಗಿಲಿಕ್ಕೆ ಆಶೆನೂ ಪಡಬಾರ್ದು. ಮನುಷ್ಯ ಕೊನೆಯ ಉಸಿರು ಇರುವ ತನಕ ಅವನನ್ನು ಬದುಕಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದೇ ನಮ್ಮ ಜೀವನದ ದೊಡ್ಡ ಹೋರಾಟ, ನೆನ್ಪಿಟ್ಕೊಳ್ಳಿ. ನಾನು ಲಾಸ್ಟ್ ಟೈಮು ನಾಯ್ ಶೆಟ್ಟರ್ ಒಂದು ನಮ್ಮ ಊರಿನಲ್ಲಿ ಬರುವಾಗ ನಾನೊಂದು ಪ್ರಥಮವಾಗಿ ನಾನು ಧ್ವನಿಗೂಡಿಸಿದೆ. ನನ್ನೊಟ್ಟಿಗೆ ಎಲ್ಲರೂ ಧ್ವನಿಗೂಡಿಸಿದ್ರು. ನಮ್ಮ ಫ್ರ್ಯಾಂಕ್ ಸರ್ ಅವರು, ಸತೀಶ್ ಅವರು ಇವರು ಅಂತೆಲ್ಲ ಪ್ರಶಾಂತ್ ಸರ್ ಎಲ್ಲ ಟೀಮ್ ಅವರು ಹೇಳಿದರು. ಅದು ಎಷ್ಟು ಸಫಲತೆ ಆಗ್ತದೆ ಅಂತ ಗೊತ್ತಿಲ್ಲ. ಆದರೆ ಆ ದಿನ ನಾವು ಸೇರಿದ ಜನ ಅದು ಯಾವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿ ಯಾವತ್ತೂ ಆಗಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಕೊಡ್ತಾ ಇದ್ದೇನೆ. ನಾನು ಪಂಚಾಯತ್ ಸದಸ್ಯನಾಗಿ 5 ವರ್ಷವಾಯಿತು. 5 ವರ್ಷದಲ್ಲಿ ನನ್ನ ಸಾಧನೆ ಏನೆಲ್ಲ ನಾನು ಯಶಸ್ವಿ ಮಾಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ. ನನಗೆ ಪ್ರಥಮವಾಗಿ ಕೈ ಜೋಡಿಸಿದ್ದು ಯುವ ವಿಚಾರ ವೇದಿಕೆ. ಎಲ್ಲ ಕಾರ್ಯಕ್ರಮದಲ್ಲೂ ನನ್ನೊಟ್ಟಿಗೆ ಸಹಭಾಗಿತ್ವವಾಗಿದ್ದಾರೆ. ಅವರು ನನಗೆ ಸನ್ಮಾನ ಮಾಡಿದರು. ನಿಜವಾಗಿ ನಾನು ಅವರಿಗೆ ಸನ್ಮಾನ ಮಾಡಬೇಕಿತ್ತು,
ಆದರೆ ಅವರಿಗೆ ನಾನು ನಿಜವಾಗ್ಲೂ ನಾನು ಚಿರಋಣಿಯಾಗಿದ್ದೇನೆ. ಇವತ್ತು ಮದ್ಮೆದೇಲ್ ಎಂಬ ನಾಟಕ ಉಂಟು. ಇವತ್ತು ವಾತಾವರಣ ನೋಡುವಾಗ ಮದ್ಮೆದ ಇಲ್ಲಿನ ವಾತಾವರಣ ಅಷ್ಟು ಗೌಜಿ, ಅಷ್ಟು ಖರ್ಚು, ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಬರ್ಬೋದು. ದೊಡ್ಡ ಒಂದು ಸಂಭ್ರಮ ಈ ಒಂದು ಇದಕ್ಕೆ ಮಾಡಿದ್ದೀರಿ. ರಜತ ಸಂಭ್ರಮದಲ್ಲಿ ಅವರಿಗೆ ಸರ್ಕಾರ ಆ ದಿನ ಪುರಸ್ಕಾರ ಕೊಡ್ತದೆ ಇಲ್ಲೋ ಎಂಬ ಒಂದು ಕ್ವಶನ್ ಮಾರ್ಕ್ ಇತ್ತು. ಸಂದೀಪ್ರು ಮತ್ತು ನಾವು ರಾತ್ರಿ ಯಾವಾಗಲೂ ಫೋನ್ ಮಾಡ್ತಾ ಇರೋದು, ಏನಮ್ಮರ ಎಲ್ಲ ಎಂಕಲ್ನ ಪುದರ ಘೋಷಣೆ ಆವಾಗಲೊಳಗೆ ನಮಗೂ ದಡಬಡ ಅವರಿಗೂ ದಡಬಡ ತುಂಬ ನಾವು ಅವರಿಗೆ ಸಪೋರ್ಟ್ ಕೊಟ್ಟಿದ್ದೇವೆ. ಅವರ ಒಂದು ನಾಯಕತ್ವಕ್ಕೆ ಚಿರಋಣಿಯಾಗಿದ್ದೇವೆ. ಅದೇ ರೀತಿ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ ಒಂದು ಜೀವನದಲ್ಲಿ ನನ್ನ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸಿದ್ದೀರಿ. ನಾನು ಮುಂದಿನ ದಿನದಲ್ಲಿ ಯಾವುದೇ ಸಂಘದ ಅಧ್ಯಕ್ಷರಾಗಲಿ ಅಥವಾ ಏನೋ ಆಗಲಿ ಇಲ್ಲದೇ ಇರಲಿ, ನನ್ನ ಸೇವೆ ನಿರಂತರ. ಯಾರು ಬಿದ್ದರೂ ಯಾರು ಏನಾದರೂ ನನ್ನ ಸೇವೆ ನಿರಂತರ, ಅದರಲ್ಲಿ ಯಾವುದೇ ದಾಕ್ಷಿಣ್ಯವಿಲ್ಲ. ನನ್ನ ಸೇವೆ ಎಲ್ಲಿ ತನಕ ಅಂತ ಹೇಳಿದರೆ ನನ್ನ ಒಂದು ಕೊನೆಯ ಆಸೆ ಉಂಟು. ನಾನು ಯಾವತ್ತೂ ಹೇಳಿದ್ದೇನೆ ನಮ್ಮ ಹುಡುಗರ ಹತ್ರ, ನಾನು ಸಾಯುವಾಗ ಸಮೇತ ಒಬ್ಬರಿಗೆ ಹೆಲ್ಪ್ ಮಾಡಿಯೇ ಸಾಯ್ಬೇಕಂತೇಳಿ ನನ್ನ ಆಸೆ ಉಂಟು. ಅದು ನನಗೆ ದೇವರು ಕರುಣಿಸಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ನೀಡ್ತೇನೆ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿ ಮನದಾಳದ ಒಂದೆರಡು ಮಾತುಗಳನ್ನಾಡಿದಂಥ ಅಶ್ವಿನ್ ರೋಚ್ ಕೊಳಲಗಿರಿ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ಹಾಗೆ ಮತ್ತೊಂದು ಸಮಾಜ ಸೇವಾ ಸಂಸ್ಥೆಗೆ ಹಡಿಲು ಭೂಮಿ ಕೃಷಿಯಿಂದ ಬಂದಂಥ ಅಕ್ಕಿಯನ್ನು ವಿತರಿಸುವಂಥ ಒಂದು ಮಾನವೀಯತೆಯ ಸೆಲೆಯಾದಂಥ ಒಂದು ಕಾರ್ಯಕ್ರಮ ಇದೀಗ ಮುಂದುವರಿಲಿಕ್ಕಿದೆ. ಸ್ಪಂದನ ಸಂಸ್ಥೆ ನೇಜಾರು, ಈ ಸಂಸ್ಥೆಗೆ ಇದೀಗ ಹಡಿಲು ಭೂಮಿ ಕೃಷಿಯಲ್ಲಿ ಬಂದಿರುವಂಥ ಆ ಒಂದು ಅಕ್ಕಿಯನ್ನು ವಿತರಿಸುವಂಥ ಕಾರ್ಯಕ್ರಮ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ರು, ಆ ಸ್ಪಂದನ ನೇಜಾರು ಸಂಸ್ಥೆಯ ಪ್ರವರ್ತಕರಾದಂಥ ಸನ್ಮಾನ್ಯ ಉಮೇಶ್ ರವರಿಗೆ ಆ ಅಕ್ಕಿಯನ್ನು ಹಸ್ತಾಂತರ ಮಾಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ಅಲ್ಲಿ ಒಂದಷ್ಟು ಬುದ್ಧಿಮಾಂದ್ಯ ಮಕ್ಕಳಿರುವುದರಿಂದ ಆ ಮಕ್ಕಳ ಊಟೋಪಚಾರಕ್ಕಾಗಿ ಸ್ಪಂದನ ಬುದ್ಧಿಮಾಂದ್ಯ ಸಂಸ್ಥೆ ನೇಜಾರು, ಆ ಸಂಸ್ಥೆಗೆ ಹಡಿಲು ಭೂಮಿ ಕೃಷಿಯಿಂದ ಒಂದು ಬಂದಿರತಕ್ಕಂಥ ಆ ಒಂದು ಅಕ್ಕಿಯನ್ನು ಕೊಡಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಲೇಬೇಕಾಗಿದೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೊಳಲಗಿರಿಯ ಅಂದಿನ ಸಮಾಜ ಸೇವಕರು, ಬಹಳ ನೇರ ನಡೆನುಡಿ ವ್ಯಕ್ತಿತ್ವವನ್ನು ಹೊಂದಿದಂಥ ಆಲ್ಫ್ರೆಡ್ ಡಿಸೋಜರವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರದೇ ಇರುವುದರಿಂದ ಅವರ ಮಗಳಾದಂಥ ಆರ್ಲಿನ್ ಡಿಸೋಜರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ ಸಂದೀಪ್ ಶೆಟ್ಟಿ ಅಧ್ಯಕ್ಷರಿಂದ ಒಂದು ಗೌರವ ಸ್ಮರಣಿಕೆಯನ್ನು ತಾವುಗಳು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಆರ್ಲಿನ್ ಡಿಸೋಜಾ, ಆಲ್ಫ್ರೆಡ್ ಡಿಸೋಜರವರ ಮಗಳು, ದಯವಿಟ್ಟು ವೇದಿಕೆಗೆ ಬಂದು ಆ ಒಂದು ಸ್ಮರಣಿಕೆಯನ್ನು ತಾವುಗಳು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ತಂದೆಯ ಪರವಾಗಿ ಬಹುಶಃ ತಂದೆಯವರು ಈ ಒಂದು ಯುವ ವಿಚಾರ ವೇದಿಕೆಗೆ ಆ ಕಾಲಘಟ್ಟದಲ್ಲಿ ಒಂದಷ್ಟು ನಮಗೆ ಸಹಕಾರವನ್ನು ಮಾರ್ಗದರ್ಶನವನ್ನು ನೀಡಿಕೊಂಡು ಬಂದಿರುವಂಥವರು ಆಲ್ಫ್ರೆಡ್ ಡಿಸೋಜರವರು, ನಮ್ಮ ಕೊಳಲಗಿರಿಯ ಅಂದಿನ ಸಮಾಜ ಸೇವಕರು. ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸದೇ ಇರುವುದರಿಂದ ಅವರ ಮಗಳು ಆರ್ಲಿನ್ ಡಿಸೋಜರವರು ವೇದಿಕೆಗೆ ಬಂದು ಆ ಒಂದು ಗೌರವ ಸ್ಮರಣಿಕೆ ಮತ್ತು ಸ್ಮರಣ ಸಂಚಿಕೆಯ ಪುಸ್ತಕವನ್ನು ಪಡೆಯುವರೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಸನ್ಮಾನವನ್ನು ಸ್ವೀಕರಿಸಿದ್ರಲ್ಲಿ ಮತ್ತೋರ್ವರಾದಂಥ ದಿನೇಶ್ ಪೂಜಾರಿ ಮುಂಜೆಯವರಿದ್ದಾರೆ. ಅವರು ಹೇಳ್ತಾರೆ, ಮಾತನಾಡುವ ಹೊತ್ತು ಇದಲ್ಲ, ಮಾತನಾಡುವುದಿದ್ರೆ ನಿಮ್ಮ ಜೊತೆಯಲ್ಲಿ ಸದಾಕಾಲ ನಾನು ಇದ್ದೇನೆ ಎನ್ನುವ ಮಾತನ್ನು ಕುಳಿತಲ್ಲಿಯೇ ಈ ಭಾಗಕ್ಕೆ ರವಾನಿಸಿಕೊಂಡಿರುವಂಥ, ನಗುಮುಖದಿಂದ ರವಾನಿಸಿಕೊಂಡಿರುವಂಥ ದಿನೇಶ್ ಪೂಜಾರಿ ಮುಂಜೆಯವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಶುಭ ಹಾರೈಕೆ ಮಾತಿಗಾಗಿ ನಾವು ಬರೋರಿದ್ದೇವೆ. ಬಹುಶಃ 6:30 ಗಂಟೆಗೆ ನಮ್ಮ ಕಾರ್ಯಕ್ರಮಕ್ಕೆ 6:45 ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥವರು ಅತಿಥಿಗಳಲ್ಲಿ ಓರ್ವರು ಶ್ರೀಮತಿ ವೆರೋನಿಕಾ ಕರ್ನೇಲಿಯರವರು. ಬಹುಶಃ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥವರು, ಮಗುವಿನಂಥ ಮುಗ್ಧ ಮನಸ್ಸನ್ನು ಹೊಂದಿರುವಂಥವರು, ಮಹಿಳೆಯರ ಸಮಸ್ಯೆಗಳಿಗೆ ಈ ಜಿಲ್ಲೆಯ ಮುಖೇನವಾಗಿ ಗಟ್ಟಿ ಧ್ವನಿಯಾಗುತ್ತಾ ಬಂದಿರುವಂಥವರು, ಅಂದು ತಾಲೂಕು ಪಂಚಾಯತಿನ ಸದಸ್ಯರಾಗಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥವರು, ನಮ್ಮ ಯುವ ವಿಚಾರ ವೇದಿಕೆ ಮೇಲೆ ಒಂದು ಅಪಾರವಾದ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಇರಿಸಿಕೊಂಡು ಎಲ್ಲಿಯೂ ಸಹ ನಾನು ಬೇಗ ಹೋಗ್ತೇನೆ ಎನ್ನುವ ಮಾತನ್ನು ಹೇಳದೆ ಈ ಯುವ ವಿಚಾರ ವೇದಿಕೆ ಎಲ್ಲ ಕಾರ್ಯಕ್ರಮಗಳನ್ನು ಕಣ್ತುಂಬಿ ನೋಡಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಇದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಇದೀಗ ಅತಿಥಿ ಶುಭಾರಿಕೆ ಮಾತಿಗಾಗಿ ಶ್ರೀಮತಿ ವೆರೋನಿಕಾ ಕರ್ನೇಲಿಯು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಅವರ ಮಾತಿಗಾಗಿ. ಯುವ ವಿಚಾರ ವೇದಿಕೆ ಇವರ ಈ ರಜತ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತುಂಬ ಮಾತಾಡಬೇಕು, ತುಂಬ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಅನಿಸಿದ್ದೆ. 10:30ಗೆ ಕಾರ್ಯಕ್ರಮ ನಾಟಕಕ್ಕಂತ ತಾವೆಲ್ಲರೂ ಬಂದಿದ್ದೀರಿ. ಬಹುಶಃ ಇನ್ನು ಮಾತಾಡುವಂಥ ಮನಸ್ಸು ಬರೋದಿಲ್ಲ. ಸುಮಾರಷ್ಟು ವಿಚಾರಗಳು ನನ್ನ ಮನಸ್ಸಿಗೆ ಬಂತು.
ಬಟ್ ಒಂದೆರಡು ವಿಚಾರಗಳನ್ನು ಮಾತ್ರ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕೋ ನಾನು ಬೇಗ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಾಗ ಹೇಳಿದ್ದೆ ನಾನು ಬೇಗ ಮನೆಗೆ ಹೋಗಬೇಕು, ನನಗೆ ಬಿಟ್ಟು ಬಿಡಬೇಕು ಅಂತ. ಆದರೆ ಬಹುಶಃ ಕೊನೆಗೆ ಹೋಗೋಳು ನಾನಾಗಿದ್ದೇನೆ. ಆ ಪ್ರೀತಿಯ ಸಂಬಂಧ ಇದ್ದಿದ್ದರಿಂದ, ಯಾಕಂದರೆ ಅವರು ಎಲ್ಲರನ್ನು ಸದಸ್ಯರನ್ನು ಕಂಡಾಗ ಯಾಕೋ ಒಂದು ರೀತಿಯ ಆತ್ಮೀಯತೆ. ಅವರನ್ನು ಅಂದು ಕಂಡಿದ್ದೆ 2000 ವರ್ಷಕ್ಕೆ ನಾನು ಈ ಭಾಗಕ್ಕೆ ತಾಲೂಕು ಪಂಚಾಯತ್ ಸದಸ್ಯರಾಗಿ ಬಂದಿದ್ದೆ. ಅಂದು ಕಂಡ ಎಲ್ಲ ಮುಖಗಳು ಕೂಡ ಇವತ್ತು ಕೂಡ ಸಕ್ರಿಯವಾಗಿ ಕಾಣ್ತಾ ಇದೆ. ಅವರ ಪ್ರತಿಯೊಂದು ಚಟುವಟಿಕೆಗಳನ್ನು ಗಮನಿಸಿದ್ದೆ. ಯಾವತ್ತೂ ಒಂದು ನಾನು ಭಾಷಣದಲ್ಲಿ ಮೊದಲೇ ಹೇಳಿದ್ದೇನೆ, ನಾನು JC ಸಂಸ್ಥೆಯನ್ನು ಗಮನಿಸ್ತಿದ್ದೆ. ಅವರ ಬೆಳವಣಿಗೆ, ವ್ಯಕ್ತಿತ್ವ ಬೆಳವಣಿಗೆ ಆ ಸಂಸ್ಥೆಯಲ್ಲಿ ಆಗುವುದನ್ನು ನಾನು ಗಮನಿಸಿದ್ದೆ. ಅದನ್ನು ನಾನು ಯುವ ವಿಚಾರ ವೇದಿಕೆಗೆ ಹೇಳ್ತಿದ್ದೆ. ಈ ವೇದಿಕೆ, ಈ ಒಂದು ಸಂಸ್ಥೆ ನಿಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ಮಾಡ್ತಾ ಇದೆ ಅಂದ್ಕೊಂಡು, ಬಹುಶಃ ಅದರಲ್ಲಿ ಎರಡು ಮಾತು ಇಲ್ಲ. ನಾನು ಒಂದು ಗಮನಿಸಿದೆ, ಅವರು ಮಾತ್ರ ಅಲ್ಲ, ಅವರ ಪತ್ನಿಯರಿರ್ಬೋದು, ಅವರ ಮಕ್ಕಳಿರ್ಬೋದು, ಅವರು ಎಲ್ರಿಗೊಂದು ಉತ್ತಮ ವೇದಿಕೆಯಲ್ಲಿ ಸೃಷ್ಟಿಯಾಗಿದೆ. ಇನ್ನೊಂದು ನಾನು ಗಮನಿಸ್ತಾ ಇದ್ದೇನೆ, 25 ವರ್ಷಗಳ ಹಿಂದೆ ಹೇಗೆ ಸದಸ್ಯರನ್ನು ಕಂಡಿದ್ದೇನೋ ಅಷ್ಟೇ ಯುವಕರಾಗಿ ಇವತ್ತು ಇದ್ದಾರೆ. ಮಾಧವ ಪಾಂಡ್ರನ್ನು ಒಬ್ಬರನ್ನು ಬಿಟ್ಟರೆ ಅವರೊಬ್ಬರು ಹಣ್ಣಾದದ್ದು ಕಾಣ್ತದೆ. ಉಳಿದ ಎಲ್ಲರೂ ಕೂಡ ಅಷ್ಟೇ ಯುವಕರಾಗಿದ್ದಾರೆ, ಅಷ್ಟೇ ಲವಲವಿಕೆಯಿಂದ ಇದ್ದಾರೆ. ಇವತ್ತು ಮಾಡಿದಂಥ ಕಾರ್ಯಕ್ರಮ ಏನಿದೆ, ಈ ರಜತ ಸಂಭ್ರಮ ಏನಿದೆ, ಅದ್ಭುತವಾದ ಕಾರ್ಯಕ್ರಮ, ಬಹುಶಃ ಮನಮುಟ್ಟುವಂಥ ಕಾರ್ಯಕ್ರಮ. ಇಷ್ಟೊಂದು ಸನ್ಮಾನಿತರನ್ನು, ನಾನು ಡಾಕ್ಟರ್ ಶಶಿಕಿರಣ್ ರವರ ಅಭಿಮಾನಿ, ಅವರ ಬರಹಗಳನ್ನು ನಾನು ಗಮನಿಸ್ತಿದ್ದೆ. ನಾನು TMFI ಡಾಕ್ಟರ್ ಶಶಿಕಿರಣ್ ರವರ ಬರಹಗಳೇನು ಅಂತ ಎಣಿಸ್ತಿದ್ದೆ ಮೊದಲಿಗೆ. ಮತ್ತೆ ನೋಡುವಾಗ ಇವರ ಬರಹಗಳಂತ ಗೊತ್ತಾಯಿತು. ಅವರ ಚಟುವಟಿಕೆಗಳನ್ನು ಗಮನಿಸ್ತೇನೆ. ಸಾಧ್ಯ ಆದರೆ ಇಲ್ಲಿ ಸಣ್ಣ ರೀತಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಂಥ ಒಂದು ವ್ಯಕ್ತಿಗಳು ಇವತ್ತು ಏನು ಸನ್ಮಾನ ಮಾಡಿದ್ದೀರಿ, ಹೆಕ್ಕಿ ಸನ್ಮಾನ ಮಾಡಿದ್ದೀರಿ. ಇಂಥ ಒಂದು ಪ್ರತಿಭೆಗಳು, ಇಂಥ ಒಂದು ಒಳ್ಳೆಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾಗ ಬಹುಶಃ ಸಮಾಜ ಒಂದು ರೀತಿಯಲ್ಲಿ ಸುಂದರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಂಥ ಯುವ ವಿಚಾರ ವೇದಿಕೆಯಂಥ ಮನಸ್ಸುಗಳಿದ್ದಾಗ, ಆ ವಿಚಾರದ ಪುಸ್ತಕದಲ್ಲಿ ಇರುವಂಥ ಪ್ರತಿಭೆಗಳಿದ್ದಾಗ, ಅವ್ರನ್ನೆಲ್ಲ ಜೊತೆಗೂಡಿಸ್ಕೊಂಡು ಸಮಾಜಕ್ಕೆ ಅಷ್ಟೊಂದು ಒಳಿತನ್ನು ಮಾಡಿದಾಗ ಬಹುಶಃ ಈ ಸಮಾಜದಲ್ಲಿ ಬದಲಾವಣೆಗಳು ಆಗುತ್ತೆ. ನಾವು ಅದೇ ಚಿಂತನೆಯೊಂದಿಗೆ ಮುಂದೆ ಸಾಗೋಣ. ಇನ್ನೊಬ್ಬರಿಗೆ ಸಹಾಯ ಆಗೋದು ಹೇಗೆ, ಇನ್ನೊಬ್ಬರನ್ನು ಒಳಿತು ಮಾಡೋದು ಹೇಗೆ ಎಂಬ ಒಂದು ಚಿಂತನೆಯೊಂದಿಗೆ ಮುಂದೆ ಹೋಗಬೇಕು ಅಂತ ವಿನಂತಿಯನ್ನು ಇಡ್ತಾ, ಜಯಪ್ರಕಾಶ್ ಹೆಗಡೆ ಅವರು ಮಾತಾಡಿದಂಥ ಒಂದು ಮಾತು ಮಕ್ಕಳ ಬಗ್ಗೆ ಬಹುಶಃ ನಾವೆಲ್ಲರೂ ಕೂಡ ಯಾರೆಲ್ಲ ಕೇಳಿದ್ದೀರಿ, ಅದು ತುಂಬ ಅರ್ಥಪೂರ್ಣವಾದ ಮಾತುಗಳು. ಆ ಮಾತುಗಳನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯುವ ವಿಚಾರ ವೇದಿಕೆ ಕೂಡ ಆ ನಿಟ್ಟಿನಲ್ಲಿ ಮುಂದುವರಿಯಲಿ ಅಂತ ಹಾರೈಸ್ತಾ, ನಾಳಿನ ಕಾರ್ಯಕ್ರಮ ನಿಮ್ಮ ಚೆನ್ನಾಗೇ ಆಗಲಿ. ಇಲ್ಲಿರುವಂಥ ಸಣ್ಣ ಮಕ್ಕಳು 75ನೇ ವರ್ಷದ ನಾವೆಲ್ಲ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ, ಅವರಾದರೂ ಆ 75ನೇ ವರ್ಷದ ಕಾರ್ಯಕ್ರಮ ನೋಡ್ತಾ ನಾವು ರಜತ ಸಂಭ್ರಮದಲ್ಲಿ ಇದ್ದೆವು ಅನ್ನೋದನ್ನು ನೆನಪಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ. ಈ ಸಂಸ್ಥೆಗೆ ಶ್ರಮಿಸುವಂಥ ಎಲ್ಲ ಸದಸ್ಯರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನನ್ನಿಷ್ಟು ಪ್ರೀತಿಯಿಂದ ಈ ಭಾಗಕ್ಕೆ ಕರೆದಿದ್ದೀರಿ, ತಮಗೆಲ್ಲರಿಗೂ ಕೂಡ ಆ ದೇವರು ಶುಭವನ್ನು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭಾರೈಕೆಯ ಮಾತುಗಳನ್ನಾಡಿದಂಥ ಮಾಜಿ ತಾಲೂಕು ಪಂಚಾಯತಿನ ಸದಸ್ಯರಾದಂಥ ಶ್ರೀಮತಿ ವೆರೋನಿಕಾ ಕರ್ನೆಲಿಯು ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆ ಕೆಳಭಾಗದಲ್ಲಿ ಉಪಸ್ಥಿತರಿದ್ದಾರೆ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಅನಿತಾ ಬಾಬು ಪೂಜಾರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ಅವರಿಗೆ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ರಂಗಭೂಮಿಯ ನಾಟಕ ನಿರ್ದೇಶಕ, ನಾಟಕ ರಚನೆಗಾರ, ಅದೆಷ್ಟೋ ನಾಟಕವನ್ನು ರಚನೆಯನ್ನು ಮಾಡಿದಂಥವರು, ನಿರ್ದೇಶನವನ್ನು ಮಾಡಿದಂಥವರು, ಕಥೆತ ಬೀರೆ ಎನ್ನುವ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡು ಬಂದಿರುವಂಥ ಸನ್ಮಾನ್ಯ ದಿನಕರ ಭಂಡಾರಿ ಕಣಜಾರು ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡು ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಶುಭ ಹಾರೈಕೆ ಮಾತಿಗಾಗಿ ಬರುವವರಿದ್ದೇವೆ. ಬಂಧುಗಳೇ, ಮರಗಳು ಇನ್ನೊಬ್ಬರಿಗಾಗಿಯೇ ಹಣ್ಣು ಕೊಡುತ್ತದೆ, ನದಿಗಳು ಇನ್ನೊಬ್ಬರಿಗಾಗಿಯೇ ಹರಿಯುತ್ತದೆ, ಹಸುಗಳು ಇನ್ನೊಬ್ಬರಿಗಾಗಿಯೇ ಹಾಲು ಕೊಡುತ್ತದೆ. ಹಾಗೆಯೇ ಶರೀರವು ಇನ್ನೊಬ್ಬರಿಗಾಗಿಯೇ ಉಪಕಾರವಾಗುವಂತೆ ಬದುಕಬೇಕು ಎಂಬುದಕ್ಕೆ ಸಾಕ್ಷಿಯಾದವರಲ್ಲಿ ಒಬ್ಬರು ಹರೀಶ್ ಪೂಜಾರಿಯವರು, ಒಳಮಡಿ ಕುಕ್ಕೆಹಳ್ಳಿ. ಧಾರ್ಮಿಕ ಚಿಂತಕರು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು, ದೇಯಿ ಎಂದು ಬಂದವರಿಗೆ ಇಲ್ಲ ಎನ್ನದೆ ಅವರನ್ನು ಬರೀ ಕೈಯಲ್ಲಿ ಕಳಿಸಿದವರೇ ಅಲ್ಲ. ಯುವ ವಿಚಾರ ವೇದಿಕೆ ಈ ಒಂದು ಕಾರ್ಯಕ್ರಮಕ್ಕೆ ತನ್ಮೂಲಕ ತನ್ನದೇ ಆದ ಸಹಕಾರವನ್ನು ನೀಡಿದಂಥವರು. ಬಹುಶಃ ಯಾವುದೇ ವೇದಿಕೆಯನ್ನು ಏರಿದರೂ ಸಹ, ಅತಿಥಿಗಳಾದರೂ ಸಹ ಅವರು ಮಾತನಾಡುವಂಥವರಲ್ಲ. ಮಾತು ಕಡಿಮೆ,
ಕೆಲಸ ಜಾಸ್ತಿ ಎಂಬುದನ್ನು ತೋರಿಸಿಕೊಟ್ಟಂಥವರು. ಸಂದೀಪ್ ಶೆಟ್ಟಿಯವರ ಕೋರಿಕೆ ಮೇರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನು ಕುಳಿತಲ್ಲಿಯೇ ನಗುಮುಖದೊಂದಿಗೆ ರವಾನಿಸಿಕೊಂಡಿರುವಂಥ ಒಳಮಡಿ ಕುಕ್ಕೆಹಳ್ಳಿಯ ಉದ್ಯಮಿಗಳು, ಶ್ರೀಮಾತಾ ಹನುಮಂತನಗರ ಉಡುಪಿಯ ರಿಯಲ್ ಎಸ್ಟೇಟ್ ಉದ್ಯಮಿಗಳಾದಂಥ ಸನ್ಮಾನ್ಯ ಹರೀಶ್ ಎಸ್ ಪೂಜಾರಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮೇರು ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಅಧ್ಯಕ್ಷೀಯ ನುಡಿಗಾಗಿ ಯುವ ವಿಚಾರ ವೇದಿಕೆ ಉಪ್ಪೂರು ಕೊಳಲಗಿರಿಯ ರಜತ ಮಹೋತ್ಸವ ಸಂಭ್ರಮಾಚರಣೆಯ ಯಶಸ್ಸಿನ ನೇತಾರರಲ್ಲಿ ಓರ್ವರು, ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು, ಅಜಾತ ಶತ್ರು ಎಂದರೂ ತಪ್ಪಾಗಲಿಕ್ಕಿಲ್ಲ. ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸಹಕಾರಿ ರಂಗದಲ್ಲಿ ಒಂದಷ್ಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದಂಥವರು, ಎಲ್ಲರಲ್ಲೂ ಸಹ ಪ್ರೀತಿ ಪಾತ್ರರಾದಂಥವರು ಸನ್ಮಾನ್ಯ ಸಂದೀಪ್ ಶೆಟ್ಟಿಯವರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತಿಗಾಗಿ ಸರ್. ವೇದಿಕೆಯ ಮೇಲಿರುವಂತಹ ಹಿರಿಯರು, ನಮ್ಮ ಸಂಘದ ಆದರಣೀಯರೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ವಂದನೆಗಳನ್ನು ಸಲ್ಲಿಸಿಕೊಂಡು, ಯುವ ವಿಚಾರ ವೇದಿಕೆ ರಿಜಿಸ್ಟರ್ಡ್ ಕೊಳಲ್ಗಿರಿ ಈ ಸಂಘದ 25ನೇ ವರ್ಷದ ರಜತ ಸಂಭ್ರಮದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ. ಯುವ ವಿಚಾರ ವೇದಿಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವೊಂದು ನಡೆಸುವಂಥ ಒಂದು ಸುಯೋಗ ಸಿಕ್ಕಿದೆ. ಆದರೆ ಇದಕ್ಕೆ ಸರ್ವ ಕಾರಣೀಕರ್ತರು ಈ ಸಂಘವನ್ನು ಆರಂಭದಿಂದ ನಡೆಸಿಕೊಂಡು ಬಂದಂತಹ ಸ್ಥಾಪಕ ಅಧ್ಯಕ್ಷರು ಹಾಗೂ ಈ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರುಗಳು. ನಾವು ಈ ವರ್ಷ 25ನೇ ರಜತ ಸಂಭ್ರಮವನ್ನು ಆಚರಿಸಬೇಕು, ಅದು ವಿಭಿನ್ನವಾಗಿರಬೇಕು ಅಂತ ನಾವು ಮೊದಲ ಸಭೆಯಲ್ಲಿ ಮಾತಾಡಿದಾಗ ನಾವು ಸದಸ್ಯರು ಪದಾಧಿಕಾರಿಗಳು ಚಿಂತನೆ ಮಾಡಿದ್ದು 25 ವರ್ಷದ ಒಂದು ಸಂಘದ ಕಾರ್ಯಕ್ರಮ ನಡೆಸಬೇಕಾದ್ರೆ ಅಲ್ಲಿ 25 ತಾಪತ್ರಯಗಳಿರ್ತದೆ. ಆದರೆ ನಮ್ಮ ಸಂಘದಲ್ಲಿ ಆ ತಾಪತ್ರಯಗಳಿರಲಿಲ್ಲ. ಮುಂದಿನ 25ನೇ ವರ್ಷದಲ್ಲಿ 25 ಕಾರ್ಯಕ್ರಮ ಆಗಬೇಕು ಅಂತೇಳಿ ಮಾತು ಬಂತು. ಅದು 25 ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ 25 ಕಾರ್ಯಕ್ರಮ ಬಿಟ್ಟು ಮೊನ್ನೆಗೆ 34 ಕಾರ್ಯಕ್ರಮ ಆಯಿತು. ಇದಕ್ಕೆಲ್ಲ ನನ್ನ ಅಧ್ಯಕ್ಷತೆ ಇರ್ಬೋದು, ಆದರೆ ಇದರ ಹಿಂದೆ ನಾನು ಚೂರು ಕೆಲಸ ಮಾಡಿದವನಲ್ಲ. ಯಾಕಂತ ಹೇಳಿದರೆ ಇವತ್ತು ವೇದಿಕೆಗೆ ಸ್ಟೇಜ್ ಕೂಡ ಇದು ಚೇರ್ ಕೂಡ ಇಟ್ಟು ಕೂತ್ಕೊಳಿಸಿದವರು ನನ್ನ ಸಂಘದವರು. ಆದ್ದರಿಂದ ಅವರ ಸಂಪೂರ್ಣ ಸಹಕಾರದಿಂದ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ರಜತ ಸಂಭ್ರಮ ನಡೀತಾ ಇದೆ. ನಾವು ಎಲ್ರಿಗೂ ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ದೇವೆ, 2 ನಿಮಿಷ ಮಾತಾಡಿ 3 ನಿಮಿಷ ಮಾತಾಡಿ ಅಂತೇಳಿ. ನಾನು ಅಧ್ಯಕ್ಷನಾಗಿ ತುಂಬ ಮಾತಾಡಬೇಕಿತ್ತು, ಆದರೆ ಕಾಲ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಭಾಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನೇ ನನ್ನ ಸುಯೋಗ ಅಂತ ಹೇಳಿಕೊಂಡು ನನ್ನ ಅಧ್ಯಕ್ಷೀಯ ಮಾತುಗಳಲ್ಲಿ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ನನ್ನ ವೈಯಕ್ತಿಕ ಹಾಗೂ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಂಡು, ಇದೇ ರೀತಿ ನಿಮ್ಮ ಸಹಕಾರ ಪ್ರೋತ್ಸಾಹವನ್ನು ಮುಂದೆ ಕೂಡ ಯಾಚಿಸಿಕೊಂಡು, ಈ ಸಂಸ್ಥೆ ಪ್ರತಿಯೊಬ್ಬರ ಮೇಲೆ ಅಭಿಮಾನ ಇಟ್ಟುಕೊಂಡಿದೆ. ನೀವು ಕೂಡ ನಮ್ಮ ಸಂಸ್ಥೆಯ ಮೇಲೆ ಪ್ರತಿಯೊಬ್ಬರು ಅಭಿಮಾನವನ್ನು ಇಟ್ಟುಕೊಂಡು ಬಂದಿದ್ದೀರಿ. ನಮ್ಮ ಸರ್ವ ಕಾರ್ಯಕ್ರಮಗಳನ್ನು ಹತ್ತಿರದಿಂದ ತಿಳಿದುಕೊಂಡಿದ್ದೀರಿ. ನಮ್ಮ ಕಾರ್ಯಕ್ರಮಗಳು ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ತಲುಪಿದೆ ಅಂತ ಹೇಳ್ತಾ, ಈ 25ರ ರಜತ ಸಂಭ್ರಮದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ನಾನು ನಿಮ್ಮ ಮುಂದಿನ ಜೀವನದಲ್ಲಿಯೂ ನಿಮಗೆ ಕೂಡ ಒಂದು 50 ವರ್ಷದ ಕಾರ್ಯಕ್ರಮದಲ್ಲೂ ಭಾಗಿಯಾಗುವಂಥ ಒಂದು ಆಯಸ್ಸುಗಳನ್ನು ನೀಡಲಿ. ಆ ಸುಯೋಗವು ನಮಗೆ ಕೊಡೋದಾದರೆ ದೇವರು ಕೊಡಲಿ ಅಂತೇಳಿ ಆಶಿಸ್ತಾ, ಈ ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮಕ್ಕೆ ಮಗದೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ನನ್ನ ಅಧ್ಯಕ್ಷೀಯ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅರ್ಥಪೂರ್ಣವಾಗಿ ಇಂದಿನ ಈ ಒಂದು ಯುವ ವಿಚಾರ ವೇದಿಕೆಯ ರಜತ ಸಂಭ್ರಮಾಚರಣೆಯ ಮೊದಲ ದಿನದ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ಮಾತುಗಳನ್ನಾಡಿದಂಥ ಸನ್ಮಾನ್ಯ ಸಂದೀಪ್ ಶೆಟ್ಟಿ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಸಭೆ ನೆನಪಿನ ದ್ಯೋತಕ ಸ್ಮರಣಿಕೆಯ ರೂಪದಲ್ಲಿ, ಸಾಕ್ಷಿಯ ರೂಪದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ವಂದನಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಯುವ ವಿಚಾರ ವೇದಿಕೆಯ ಸದಸ್ಯರಾದಂಥ ಸನ್ಮಾನ್ಯ ರವೀಂದ್ರ ಕುಮಾರ್ ಅವರು ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ರಜತ ಸಂಭ್ರಮದಲ್ಲಿ ಭಾಗವಹಿಸಿದ ಈಗಾಗಲೇ ಲೇಟಾಗಿದೆ, ಆದ್ದರಿಂದ ನಾನು ಒಬ್ಬೊಬ್ಬರಿಗೆ ಬೇರೆ ಬೇರೆ ಧನ್ಯವಾದವನ್ನು ಹೇಳ್ತಾ ಇಲ್ಲ.
ಯಾಕಂದರೆ ಎಲ್ಲರೂ ಕಾಯ್ತಿದ್ದಾರೆ ಇನ್ನೊಂದು ಎಷ್ಟು ಹೊತ್ತು ಹೇಳ್ತಾರೆ ಅಂತ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಆ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟ ವೇದಿಕೆಯ ಎಲ್ಲ ಅತಿಥಿ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಆಗಮಿಸಿದ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಹಾಗೆ ಊರ ಪರ ಊರ ಹಾಗೂ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಇವತ್ತಿನ ಯೂಟ್ಯೂಬ್ ಚಾನೆಲ್ನ ಚಂದ್ರು ಹಾಗೂ ಛಾಯಾಗ್ರಾಹಕರಾದ ಸೀನಣ್ಣ ಹಾಗೂ ಸುಂದರಣ್ಣ ಹಾಗೂ ಕಮಲಾಕ್ಷ ಇವರಿಗೂ ಧನ್ಯವಾದವನ್ನು ಹೇಳುತ್ತಾ ಇಲ್ಲಿ ನೇರ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಧನ್ಯವಾದ ಮಾತನ್ನು ಮುಗಿಸ್ತೇನೆ. ವಂದನಾರ್ಪಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ರವೀಂದ್ರ ಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ವೇದಿಕೆ ಕೆಳಭಾಗದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಉಪ್ಪೂರು ಗ್ರಾಮ ಪಂಚಾಯತಿನ ನಿಕಟಪೂರ್ವ ಸದಸ್ಯರಾದಂಥ ಅವಿನಾಶ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಉಡುಪಿ ಕಂಡಂಥ ನ್ಯಾಯವಾದಿಗಳಾದಂಥ ಸನ್ಮಾನ್ಯ ರಂಜನ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಈ ಭಾಗದಲ್ಲಿ ಉಪ್ಪೂರು ಮತ್ತು ಸುತ್ತಲಿನ ಹತ್ತೂರು ಭಾಗದಲ್ಲಿ ನಡೆಯುವಂಥ ಸಾಂಸ್ಕೃತಿಕ, ಧಾರ್ಮಿಕ, ಇನ್ನಿತರ ಕಾರ್ಯಕ್ರಮಗಳಲ್ಲಿ ಒಂದು ಮೈಕ್ ಪ್ರಚಾರ ರಜತ ಸಂಭ್ರಮ, ರಜತ ಸಂಭ್ರಮ, ವಿಚಾರ ವೇದಿಕೆ ರಜತ ಸಂಭ್ರಮ, ಯುವ ವಿಚಾರ ವೇದಿಕೆ ರಜತ ಸಂಭ್ರಮ. ನೂರಾರು ನಯನಗಳು ನೋಟಗಳೊಂದೇ, ನೂರಾರು ತನುಗಳಿಗೂ ಮನಸ್ಸೆಲ್ಲ ಒಂದೇ. ನೂರಾರು ನಯನಗಳು ನೋಟಗಳೊಂದೇ, ನೂರಾರು ತನುಗಳಿಗೂ ಮನಸ್ಸೆಲ್ಲ ಒಂದೇ. ಯುವ ಜನತೆ ನವ ವಿಚಾರಧಾರೆ, ನವಯುಗದಿ ಬೆಳಗುವ ತಾರೆ. ರಜತ ಸಂಭ್ರಮ, ರಜತ ಸಂಭ್ರಮ, ವಿಚಾರ ವೇದಿಕೆ ರಜತ ಸಂಭ್ರಮ, ಯುವ ವಿಚಾರ ವೇದಿಕೆ ರಜತ ಸಂಭ್ರಮ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಮುಡಿಗೇರಿದೆ. ಆ ದೇವರು ನಮ್ಮ ಕಾರ್ಯಕ್ಕೆ ಹರಸುತ್ತಲಿದ್ದಾನೆ. ಸ್ವಚ್ಛತೆ, ಜನಜಾಗೃತಿ, ವನದೇವಿ ಆರಾಧನೆ, ರಕ್ತದಾನ ಮಹದಾನವೆಂಬ ಘೋಷವು ನಮ್ಮದೇ. ಹಡಿಲು ಭೂಮಿ ಕೃಷಿಯಿಂದ ಬೆಳೆಗಳ ಬೆಳೆದಿಹೆವು, ಗೋವಿಗಾಗಿ ಮೇವನ್ನು ಅದರಿಂದಲೇ ನೀಡಿದೆವು. ವೈದ್ಯಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ ಕ್ಷೇತ್ರದಲ್ಲೂ ಹೊಸ ಯುಗದ ಆರಂಭ, ಅಭಯ ನೀಡು ಹೇರಂಭ. ಸಂಭ್ರಮ, ಈ ಬೆಳ್ಳಿ ಹಬ್ಬಕ್ಕೆ ಒಂದಾಗಿ ನಾವೆಲ್ಲರೂ. ರಜತ ಸಂಭ್ರಮ, ರಜತ ಸಂಭ್ರಮ, ವಿಚಾರ ವೇದಿಕೆ ರಜತ ಸಂಭ್ರಮ, ಯುವ 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 ವಿಚಾರ ವೇದಿಕೆ ರಜತ ಸಂಭ್ರಮ. ವೇದಿಕೆ ರಜತ ಸಂಭ್ರಮ, ನೂರಾರು ನಯನಗಳು ನೋಟಗಳೊಂದೇ, ನೂರಾರು ತನುಗಳಿಗೂ ಮನಸ್ಸೆಲ್ಲ ಒಂದೇ.
ನಯನಗಳು ನೋಟಗಳೊಂದೇ, ನೂರಾರು ತನುಗಳಿಗೂ ಮನಸ್ಸೆಲ್ಲ ಒಂದೇ. ಹಲೋ, ಸಭಾ ಕಾರ್ಯಕ್ರಮ ಮುಗಿಂಡೆ ನನ್ನ ಒಂತೆ ನೃತ್ಯ ಕಾರ್ಯಕ್ರಮ ಉಂಡು. ಜಾಸ್ತಿ ಹೆಜ್ಜಿ ಒಂತೆ ಐಡ್ದು ಬೊಕ್ಕ ಮದೆ ಮದೆ ಇಲ್ಲಡೆ ನಾಟಕ ಉಂಡು. ನಿಕ್ಲವೇನು ಮಾತ ತೂವೋಡು ನಿಕಲ್ನ ಎದುರು ಬಲತ್ತಿನ ಜೋಕುಲು ಇಂಥ ದಿನೊಟ್ಟು ಪೊರ್ಲದ ಕಾರ್ಯಕ್ರಮ ಮಲ್ತೊಂದುಲ್ಲೇರೆ ಅಕ್ಲಿನ ನಿಕ್ಲು ಪ್ರೋತ್ಸಾಹ ಮಲ್ಪಡೊಂದು ಭಿನ್ನಪ ಮಲ್ತೊಂದು ಈತೆ ನೃತ್ಯ ಕಾರ್ಯಕ್ರಮಗನು ವೇದಿಕೆಗೆ ಬಿಡ್ದು ಕೊರೊಂದಿಲ್ಲ. ದುಮ್ಮದ ಕಾರ್ಯಕ್ರಮ ನಿರೂಪಣೆನ ಭವಾನಿ ಶಂಕರ್ ಸರ್ ಬೊಕ್ಕ ವೈಭವ್ ಮಲ್ತೊಂದುಲ್ಲೇರೆ. ಚೇರ್ ಬೊಡಿತಿನ ತುಂಡು ಮಧ್ಯ ಮಧ್ಯ ಮಸ್ತ್ ಚೇರ್ ಉಂಡು. ಅಂಚಾದ ಚೇರ್ ಏರ್ಲ ತಿಕ್ಕಜಿ ಪಂದಂಡ ಆ ಚೇರ್ ನಂಚಿ ಎತ್ತೊಂದು ಪೋದು ಕುಲ್ಲೆ ಬೋಡಂಡ ಚೇರ್ ಮಸ್ತ್ ಉಂಡು. ಅಂಚನೆ ಏರ್ಲ ಒಣ ಸಾವನ್ನಗಲಿ ಇತ್ತಜಿ ಒಣ ಸಾವನ್ನಗಲಿ ಇತ್ತಂಡ ಒಣ ವ್ಯವಸ್ಥೆ ಎಲ್ಲ ಉಂಡು. ಸ್ಟೇಜ್ದ ಬೆತ್ತಡ್ಡಿ ಒಣ ವ್ಯವಸ್ಥೆ ಉಂಡು. ಅಂಚ ಒಣಸ್ ಮಲ್ಪೊಲಿ ಬಣ್ಣಗ 5 ಗಂಟೆ ಹೊರ್ತಿಗೆ ಬೈದಾರೆ ಕ್ಲಿಯರ್ಲ ಇತ್ತೆರಡಂದ ರಡ್ ಒಣಸ್ ಮಲ್ಪ್ಲೆ. ಅಂಚನೆ ವಾಶ್ರೂಮ್ದ ವ್ಯವಸ್ಥೆ ಎಲ್ಲ ಉಂಡು. ಸಂಘದ ಆ ಸೈಡ್ ವಾಶ್ರೂಮ್ದ ವ್ಯವಸ್ಥೆ ಉಂಡು. ಎಲ್ಲ ಪೋಪಿನಂದಂಡ ವಾಶ್ರೂಮ್ದ ವ್ಯವಸ್ಥೆ ಉಂಡು. ಪರ್ರೆಗೆ ನೀರ್ದ ವ್ಯವಸ್ಥೆ ಆ ಸೈಡ್ ಎಂಕಲು ಟ್ಯಾಪ್ ದೀತ ಕೌಂಟ್ರದ ಸೈಡ್ ಉಂಡು. ಟ್ಯಾಪ್ ಪರ್ರೆಗೆ ನೀರ್ದ ವ್ಯವಸ್ಥೆ ನಿಕ್ಲಿನ ಸಹಕಾರ ಉಪ್ಪಡು ಕಾರ್ಯಕ್ರಮ ದುಂಬರಿಪುಂಡು. ರಸ್ತೆದಲ್ಪ ಉಂತಿನಕ್ಲು ದಯದಿದ್ದು ದಾಯಪನ್ನಾಗ ಅಂಚಿಂಚಿಟ್ಟು ಬತ್ತಿನ ಗಾಡಿ ಒಯ್ತು ಬರೊಂದು ಉಪ್ಪೇರು ಗೊತ್ತಾಪುಜಿ ಒಂದೇ ಜಾಗ್ರತೆ ಮಲ್ಪ್ಲೆ ದಾಲ ತೊಂದರೆ ಅವಂದಿಲ್ಲಕ್ಕ ನಿಕ್ಲೊಂದು ಸಹಕಾರ ಕೊರ್ಲೆಂದು ಭಿನ್ನಪ ಮಲ್ತೊಂದಲೆ. ನಮ್ಮ ಕರಾವಳಿಯ ಹೆಮ್ಮೆ ಗಂಡು ಕೊಲೆಯಾದ ಯಕ್ಷಗಾನ, ಚಂಡೆಯ ನಾದ, ಆಕರ್ಷಕ ವೇಷಭೂಷಣ ಮತ್ತು ಗತ್ತಿನ ಹೆಜ್ಜೆಗಾರಿಕೆ, ಪೌರಾಣಿಕ ಕಥೆಗಳನ್ನು ರಂಗದ ಮೇಲೆ ತರುವ ಸುಂದರ ಕಲೆ. ಇದೀಗ ಯಕ್ಷಗಾನ ಶೈಲಿಯಲ್ಲಿ ನಿಮ್ಮ ಮುಂದೆ ನೃತ್ಯ ಪ್ರದರ್ಶಿಸಲು ಬರುತ್ತಿದ್ದಾರೆ ಶ್ರೇಯಾ ಮತ್ತು ತಂಡ.
ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಬೆಳ್ಳಿಯ ಬಿಟ್ಟಾದ ಕೋಡು ಬಿಲ್ಲಿನ ಮೇಗೆ ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಕುಳ್ಳಿಗ ಪರಶಿವ ಜಟಯಾಗೆ ಕುಳ್ಳಿಗ ಪರಶಿವ ಜಟಯಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಧರಿಸಿದ ಲೋಕೈಕ ಸೊಬಗಿನ ಮಂದರ ಲೋಕೈಕ ಸೊಬಗಿನ ಮಂದರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಪ್ರಶಸ್ತಿಯ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಹಿಂದಿ ಹಾಡುಗಳಿಗೆ ಸ್ಪೆಷಲ್ ರಿಮಿಕ್ಸ್ನೊಂದಿಗೆ ನಿಮ್ಮ ಮುಂದೆ ರಂಜಿಸಲು ಬರುತ್ತಿದ್ದಾರೆ ಶಬರಿ ಮತ್ತು ತಂಡ.
सारी रात, सारी सारी रात छुप छुप के मुझे देखा तू कर, सारी सारी रात, सारी सारी रात। मिल जाए मुझको अगर साथ तेरा, तो भूलूं मैं सारा चोगाड़ा तारा, चबीला तारा, रंगीला तारा, रंग वेर जुए तारी बात। चोगाड़ा तारा, ओरे चबीला तारा, ओरे रंगीला तारा, रंग वेर जुए तारी बात रे। ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಿನ್ಯಾಸ್ ಮತ್ತು ತಂಡದಿಂದ ಮತ್ತೊಂದು ರೀಮಿಕ್ಸ್. ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಈ ತಂಜಿ ಪೊರ್ಲು
ನಮನ ಭಾಷೆ ಡೆನ್ನ 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 ತುಂಬೆ ಬರ್ತಿನ ಪೊರ್ಲು ತೂಲೆ ಡೆನ್ನ 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 ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ 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 ಬರಿಟ್ಟು ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಹೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟು ಎರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡಿ ಸುತ್ತಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆ ಸೇರೊಂದುಂಡು ಅತ್ತಿ ಪಂಚಿನ ಕಥೆಗೆ ನೊಂದು ಸಂತಾನಿ ಕಲ್ತರಿ ಸಿಂಚಿನ ನೆನಪು ನಮ್ಮ ತುಂಬೆ ಬರ್ತಿನ ಪೊರ್ಲು ತೂಲೆ ಡೆನ್ನ 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 ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ 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 ತುಂಬೆ ಬರ್ತಿನ ಪೊರ್ಲು ತೂಲೆ ಡೆನ್ನ 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 ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ 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 ಧನ್ಯವಾದಗಳು. ದೈವಾರಾಧನೆ ಕಲೆ ಹಾಗೂ ವಿಶಿಷ್ಟ ಸಂಪ್ರದಾಯಗಳ ತವರೂರು ನಮ್ಮ ತುಳುನಾಡು. ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಲ್ಲಿ ಈ ಪುಣ್ಯಭೂಮಿ ತನ್ನ ಪ್ರಾಚೀನ ಆಚರಣೆಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿದೆ. ಅದೇ ತುಳುನಾಡಿನ ಮಣ್ಣಿನ ಘಮವನ್ನು, ಅಲ್ಲಿನ ಸುಂದರ ಸಂಸ್ಕೃತಿಯನ್ನು ಈಗ ನೃತ್ಯದ ಮೂಲಕ ನಿಮ್ಮ ಮುಂದೆ ತರುತ್ತಿದ್ದಾರೆ ಶಕುಂತಲಾ ಮತ್ತು ಶ್ರುತಿ.
ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊದಲ ತುಳುನಾಡು. ದುರ್ಗದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ. ಯಕ್ಷಗಾನ ಕಲೆಯಿದೆ, ಕೋಟಿ ಚೆನ್ನಯ ಕಥೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ, ಕಡಲ ಅಲೆ ಜೋಗುಳದಲ್ಲಿ ಕರಾವಳಿಯ ಉಸಿರಲಿ ಕೋಟಿ ನಮನ ಈ ಮಣ್ಣಿಗೆ. ಧನ್ಯವಾದಗಳು. ಈಗ ಮುಂದಿನ ನೃತ್ಯ ಸ್ಫೂರ್ತಿ ಆ್ಯಂಡ್ ಟೀಮ್. I know you want it, but you're never gonna get it. तेरे हाथ कभी ना आने, माने ना माने कोई दुनिया ये सारी मेरे इश्क की है दीवानी. Hey you, I know you want it, but you're never gonna get it. तेरे हाथ कभी ना आने, माने ना माने कोई दुनिया ये सारी मेरे इश्क की है दीवानी. अब दिल करता है हौले हौले से मैं तो खुद को गले लगाऊं, किसी और की मुझको जरूरत क्या, मैं तो खुद से प्यार जताऊं. What's my name? What's my name? What's my name? My name is Sheila, Sheila की जापानी. I'm too sexy for you, मैं तेरे हाथ ना आनी. No 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 Sheila, Sheila की जापानी. I'm too sexy for you, मैं तेरे हाथ ना आनी. Una sola, se va, pero que
ಆಟಾಡು नजरों में प्यास दिल में तलाश होठों में भंगुर में चुन्नी में दाग सीने में आग सांसों में कहा गोर में नजरों में प्यास दिल में तलाश होठों में भंगुर में चुन्नी में दाग सीने में आग सांसों में कहा गर्मी 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 छूने से जल जाओगे समझो ना फुलवा फुल जड़ी ಧನ್ಯವಾದಗಳು. ಕಡಲದೇವರ್ ಕುಡರಿ ರಾಮ ಸೃಷ್ಟಿ ಮಲ್ದಿನ ಪಂಚವರ್ಣದ ಈ ನಮ್ಮ ತುಳುನಾಡು ಪಡ್ಡ ಹಿಡ್ದು ಮೂಡಾಯಿ ಮುಟ್ಟ ತೆಂಕಾಯಿ ಹಿಡ್ದು ಬಡಕಾಯಿ ಮುಟ್ಟ ತುಳು ಅಪ್ಪನ ಜೋಕುಲುಪ್ಪುನ ಪೊರ್ಲು ಕಂಟಿದ ನಾಡೊಂದು ಅಂಚನೆ ಬಾರಿ ಕೊಂಡಾಟದ ಭಾಷೆ ಪಂಡ ಅವು ನಮ್ಮ ತುಳು ಭಾಷೆ ಇಸೆ ತುಳುಪ ದಿಗು ಪೆಜ್ಜೆ ಪಾಡ್ರ ಬರೊಂದುಲ್ಲೆರು ಪೂರ್ಣಿಮಾ ಬೋಕ ಬಳಗ. ಅಡಚಣೆಗಾಗಿ ಕ್ಷಮಿಸಿ. ಇದೀಗ ಮುಂದಿನ ನೃತ್ಯ ಶೋಭಾ ಮತ್ತು ಬಳಗದವರಿಂದ. ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಯಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀ
पंचरंगी रामा अरे रे गिणी रामा हाय पंचरंगी रामा ಮಾತಾಡ ಮುತ್ತು ಗಿಣಿ ರಾಮ ಮಾತಾಡ ನನ್ನ ಪುಟ್ಟ ರಾಮ ನಿನ್ನಾಸೆ ನನಗೈತೆ ನಿನ್ನ ಮ್ಯಾಲೆ ಮನಸೈತೆ ನಿನ್ನ ಕಂಡ ನಾ ಸೋತೆ ರಾಮ ನನ್ನ ಬಿಟ್ಟೋಡ ಬ್ಯಾಡಯ್ಯ ರಾಮ ಅರೆ ರೆ ರೆ ಗಿಣಿ ರಾಮ ಹೈ ಪಂಚರಂಗಿ ರಾಮ ಮಾತಾಡ ಮುತ್ತು ಗಿಣಿ ರಾಮ ಮಾತಾಡೋ ನನ್ನ ಪುಟ್ಟ ರಾಮ ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ಠಣಕ್ ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ರಂಗೆದ್ದಿತು ನಿನ್ನ ಕಂಡು ಹಾರಿ ಕುಣಿಯೋ ಭುಂಗೆದ್ದಿತು ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುವಾರ ನನ್ನೊಂದಿಗೆ ಜೋಡಿಯಿತ್ತು ಆಡುವಾರ ನನ್ನೊಂದಿಗೆ ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ರಂಗೆದ್ದಿತು ನಿನ್ನ ಕಂಡು ಹಾರಿ ಕುಣಿಯೋ ಭುಂಗೆದ್ದಿತು ಮನಸ್ಸಿನ ಕುಲುಕು ರಂಗೆದ್ದಿತು ನಿನ್ನ ಕಂಡು ಕರಗಿ ಜೀವ ಝುಮ್ಮಿಂದಿತು ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುವಾರು ನನ್ನೊಂದಿಗೆ ಜೋಡಿಯಿತ್ತು ಆಡುವಾರು ನನ್ನೊಂದಿಗೆ ಗಿಲಕ್ ಕಾಲಿಗೆ ಝಣಕ್ ಕೈಯ ಬಳೆ ಠಣಕ್ ಝಣಕ್ ಗಿಲಕ್ ಧನ್ಯವಾದಗಳು. ಇದೀಗ ಪೂರ್ಣಿಮಾ ಮತ್ತು ಬಳಗದವರಿಂದ ನೃತ್ಯ. ಪಲ್ಲವಿದೆ ಗುಮೆಸುಂದು ಕಮ್ಮೆನ ಪಸಿರಿಂದು
ಧನ್ಯವಾದಗಳು. ಇದೀಗ ಮುಂದಿನ ನೃತ್ಯ ಅಶ್ವಿನಿ ಆ್ಯಂಡ್ ಟೀಮ್. We are the sounds of the streets. उससे जहाँ से मिटा मुकाबला मुकाबला लैला ओहो लैला मुकाबला सुभान अल्लाह लैला ओहो लैला तेरा मजनू तू बन जा मेरी लैला आज चलेगा जादू तेरा मेरा पहला पहला ये तेरी बातें डरता है मेरा जिया तू ही बता दे जरा क्या है इरादा तेरा तुझको संभाले तू हीरो मैं ही तो हूँ तेरा तेरी ही बातों ने तो मुलाकातों ने जीना मुझसे मेरा है जिया मुकाबला लैला ओहो लैला मुकाबला सुभान अल्लाह लैला ओहो लैला Monica Bellucci ఎరంగి బందాచి కడలే కొందలకు సునామీ ఉండాచి Monica Bellucci ఎతిపా ఎనర్జీ తలే సుతకు సురాబలి కొన్నాచి పట్టనే పాతాలే పల్సే తుంబాడి కొట్టుబా మీనెలాంగు తాడుమే ఇరబా కలరా కొంజలే బిలేడి సాల్టో నా తోట స్వీట్ ఆగుమే Monica ஊதுறாத Orasama, kapa, odatorong, kapa, irukada, otaira, otaira. Orupati, kapa, maingadi, kapa, taingada, mataila, mataila. Sabune hatil, olambi arvada, puja aadatil, inno sannana kolla, varmai kollatil, nermai pakada, ilmai kanatil, decency nallayilla. Bakon Tanjavur Gari Manasarindaki Vanavakilla Bakon Papali Lari Kasha Karibatu Konavalla Monica love you Monica baby Monica get your Monica love you Monica baby Monica get your ಧನ್ಯವಾದಗಳು. ಈಗ ಮುಂದಿನ ನೃತ್ಯ ಪ್ರಿಯಾಂಕಾ ಆ್ಯಂಡ್ ಟೀಮ್. வண்ணனை கோவலனா
तितली दिल उड़ा 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 है कहीं दूर। तितली दिल उड़ा 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 है कहीं दूर। चल के खुशबू से जुड़ा 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 है कहीं दूर। हाथ से ये कैसे आंसुओं से जैसे चूमे अंधेरों को कोई नूर बन के तितली दिल उड़ा 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 है कहीं दूर। बच्चों में रहना बड़ी जहरीली आँख मारे कम सुन कमरिया साली एक ठुमके से लख मारे। बच्चों में रहना बड़ी जहरीली आँख मारे कम सुन कमरिया साली एक ठुमके से लख मारे। नोट हजारों के खुला छुट्टा कराने आई हुस्न की तीली से बीड़ी चिल्लम जलाने आई। आई चिकनी चमेली छुप के अकेली पौआ चढ़ा के आई। आई चिकनी चमेली छुप के अकेली पौआ चढ़ा के आई। आई चिकनी चमेली छुप के अकेली पौआ चढ़ा के आई। आई चिकनी चमेली छुप के अकेली पौआ चढ़ा के आई। गिली 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 हाँ 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 गिली गिली माटी के चल घरौंदे बनाएंगे रे। हरी भरी अम्बी की डाली मिलके झूले झूलाएंगे रे। वो धन बैजू गजनी हल जोते सबने बैलों की घंटी बजी और ताल लगे भरने। रे तैर के चली मैं तो पार चली। रे तैर के चली मैं तो पार चली। पार वाले पर लेके नार चली रे मेरा नन्ना रे 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 नन्ना। ಧನ್ಯವಾದಗಳು. ಇನ್ನೀಗ ಕೊನೆಯ ಒಂದು ನೃತ್ಯದೊಂದಿಗೆ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಸಿ ನಾಟಕಕ್ಕೆ ಹೋಗ್ತಾ ಇದ್ದೇವೆ, ಮುಂದುವರಿಸ್ತಾ ಇದ್ದೇವೆ. ಸ್ಫೂರ್ತಿ ಆ್ಯಂಡ್ ಟೀಮ್. Hare
पुदीना देगा नाक काना गिना चमेली देखी चिकना कमीना देखा चांदनी चिडर होके चीट किया तो सारे तारे बोले गिली गिली अक्खा तेरी बात ज्यादा बातें बुरी बात थाली में कटोरा लेकर आलू भात मूड़ी भात मेरे भी जो किसी ने रिपीट किया तो साला मैंने तेरे मुंह पे मारा मुक्का इसमें भूत कोई चढ़ा है खैर ना जाने ना अब तो क्या बुरा क्या भला है फर्क पहचानना जिद पकड़ के खड़ा है कम वक्त छोड़ना जाने ना बदतमीज दिल माने ना बदतमीज दिल माने ना ये जो हाल है सवाल है कमाल है जाने ना बदतमीज दिल माने ना ரத்தின பட்டாயே உன் குங்கும பொட்ட மேல வச்சாயே பாடா என் அம்புலி மச்சானே என்ன அம்புல தச்சானே என்ன கட்டி பிடிச்சு தூங்க வச்சானே ஊரில் கண்டதும் இல்ல யாரும் ஒன்னாட்டம் பாரி வந்ததும் இல்ல இந்த கண்ணாட்டம் ஜோடி கட்டுனதில்ல யாரும் ஒன்னாட்டம் கோடி சங்குரவுண்டு நள்ளிரவு விடியும் மட்டும் உன்னை கண்டு விக்கிறனே சேட்டையில சிக்கிறனே கொஞ்சம் கொஞ்சம் மிதந்து போகிறனே ನಿನ್ನಾಣೆ ನಾನು ಕತ್ತಲಲ್ಲಿ ಬೆಳಕು ಕಂಡೆನು ನನ್ನಾಣೆ ನಾನು ಮತ್ತಿನಲ್ಲಿ ಸುಖವ ಕಂಡೆನು ಗಂಗಂ ಸ್ಟಾರ್ ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ಓಪನ್ ಗಂಗಂ ಸ್ಟಾರ್ ಬೆಳಕ ಕಂಡೆನು ನನ್ನಾಳೆ ನಾನು ಮತ್ತಿರಲ್ಲ ಸುಖ ಕಂಡೆನು ಧನ್ಯವಾದಗಳು ಸ್ಫೂರ್ತಿ ಮಧ್ಯೆ ಬಳಗ ಇವರಿಗೆ. ನಮ್ಮ ಸ್ಥಳೀಯ ಪ್ರತಿಭೆಗಳ ಅನಾವರಣ ಇದೀಗಗೊಂಡಿದ್ದು ಇನ್ನು ಮುಂದಿನ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಮದಮಿದ ಇಲ್ಲ ಎನ್ನುವಂತಹ ತುಳು ಸಾಮಾಜಿಕ ನಾಟಕ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಲಾಭಿಮಾನಿಗಳಂತಹ ತಾವು ಸಹಕಾರ ನೀಡಬೇಕಂತ ಕೇಳಿಕೊಳ್ತಾ ಇದೀಗ ಕೆಲವೇ ಕ್ಷಣಗಳಲ್ಲಿ ದಿನಕರ ಭಂಡಾರಿ ರಚನೆಯ ನಮ್ಮ ವೇದಿಕೆಯ ಸದಸ್ಯರಾದಂತಹ ಯೋಗೇಶ್ ಕೊಳಲಗಿರಿ ಇವರ ನಿರ್ದೇಶನದಲ್ಲಿ ಮದಮಿದ ಇಲ್ಲು ಎನ್ನುವಂತಹ ನಾಟಕ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ರಜತ ಸಂಭ್ರಮ ವಿಚಾರ ವೇದಿಕೆ ರಜತ ಸಂಭ್ರಮ ಯುವ ವಿಚಾರ
ವಿಚಾರ ವೇದಿಕೆ ರಜತ ಸಂಭ್ರಮ. ನೂರಾರು ನಯನಗಳು ನೋಟಗಳೊಂದೇ, ನೂರಾರು ತನುಗಳಿಗೂ ಮನಸ್ಸೆಲ್ಲ ಒಂದೇ. ನೂರಾರು ನಯನಗಳು ನೋಟಗಳೊಂದೇ, ನೂರಾರು ತನುಗಳಿಗೂ ಮನಸ್ಸೆಲ್ಲ ಒಂದೇ. ಯುವ ಜನತೆ ನವ ವಿಚಾರಧಾರೆ, ನವಯುಗದಿ ಬೆಳಗುವ ತಾರೆ. ರಜತ ಸಂಭ್ರಮ, ರಜತ ಸಂಭ್ರಮ, ವಿಚಾರ ವೇದಿಕೆ ರಜತ ಸಂಭ್ರಮ. ಯುವ ವಿಚಾರ ವೇದಿಕೆ ರಜತ ಸಂಭ್ರಮ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಮುಡಿಗೇರಿದೆ. ಆ ದೇವರು ನಮ್ಮ ಕಾರ್ಯಕ್ಕೆ ಹರಸುತ್ತಲಿದ್ದಾನೆ. ಸ್ವಚ್ಛತೆ ಜನಜಾಗೃತಿ ವನದೇವಿಯ ಆರಾಧನೆ, ರಕ್ತದಾನ ಮಹದಾನವೆಂಬ ಘೋಷವು ನಮ್ಮದೇ. ಹಡಿಲು ಭೂಮಿ ಕೃಷಿಯಿಂದ ಬೆಳೆಗಳ ಬೆಳೆದಿಹೆವು, ಗೋವಿಗಾಗಿ ಮೇವನ್ನು ಅದರಿಂದಲೇ ನೀಡಿದೆವು. ವೈದ್ಯಕೀಯ ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡಾ ಕ್ಷೇತ್ರದಲ್ಲೂ ಹೊಸ ಯುಗದ ಆರಂಭ, ಅಭಯ ನೀಡು ಹೇರಂಭ. ಸಂಭ್ರಮ ಈ ಬೆಳ್ಳಿ ಹಬ್ಬಕ್ಕೆ ಒಂದಾಗಿ ನಾವೆಲ್ಲರೂ. ರಜತ ಸಂಭ್ರಮ, ರಜತ ಸಂಭ್ರಮ, ವಿಚಾರ ವೇದಿಕೆ ರಜತ ಸಂಭ್ರಮ. ಯುವ 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 ವಿಚಾರ ವೇದಿಕೆ ರಜತ ಸಂಭ್ರಮ.
ಗ್ರಾಮೀಣ ಕ್ರೀಡಾಕೂಟ ಆಯೋಜನೆ, ಲೋಗೋ ಅನಾವರಣ, ಮಹಿಳೆಯರಿಗೆ ಬೆಂಕಿ ಇಲ್ಲದ ಅಡುಗೆ ತಯಾರಿ, ವಿಶ್ವ ಮಹಿಳಾ ದಿನಾಚರಣೆ, ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರ, ನಿರೂಪಣಾ ಕಾರ್ಯಾಗಾರ, ಕ್ರಿಕೆಟ್ ಕ್ರೀಡಾಕೂಟ ಇತ್ಯಾದಿಗಳ ಮೂಲಕ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ಅತ್ಯುತ್ತಮ ಸಮಾಜಮುಖಿ ಸೇವಾ ಸಂಸ್ಥೆಯಾಗಿ ಹೊಗಳಿಕೆಯನ್ನು ಪಡೆದುಕೊಂಡಿರುತ್ತೇವೆ. ರಜತ ಸಂಭ್ರಮದ ಪರ್ವ ಕಾಲದಲ್ಲಿ ರಜತ ಸಂಭ್ರಮಕ್ಕೆ ಕಿರೀಟ ಪ್ರಾಯವೆಂಬಂತೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವುದು ನಮ್ಮ ಹೆಮ್ಮೆಯಾಗಿದೆ. ನಮ್ಮ 25 ವರ್ಷಗಳ ಸಮಾಜ ಸೇವೆಯ ಸಾಧನೆಗೆ ಮುಖ್ಯ ಕಾರಣೀಕರ್ತರು ದೈವ ದೇವರ ಕೃಪೆ ಹಾಗೂ ಊರಿನ ಸರ್ವಧರ್ಮದ ಅಭಿಮಾನಿಗಳ ಸಹಕಾರ ಹಾಗೂ ಮಾರ್ಗದರ್ಶನವೇ ಕಾರಣ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಸಂಸ್ಥೆಯ ಮೇಲಿರಲಿ. ಹೊಸ ಉತ್ಸಾಹಿ ಯುವಕರೊಂದಿಗೆ ಸಂಸ್ಥೆಯು 25ರಿಂದ 50, 100 ವರ್ಷಗಳನ್ನು ಪೂರೈಸುವಂತಾಗಲಿ ಎಂದು ಬಯಸುತ್ತೇವೆ. ಹೇಳಿದ್ದು 10 ಆದರೆ ಉಳಿದಿದ್ದು 1000, ಹೆಕ್ಕಿದ್ದು ಮುತ್ತಾದರೆ ಮಿಕ್ಕಿದ್ದು ಸಾಗರ, ಹೇಳದೆ ಉಳಿದ ಮಾತು 1000. ನಮಸ್ಕಾರಗಳು. ಈ ಒಂಜಿ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೂ ಬೈದಿನಂಚಿನ ಮಾತೆರಲ್ಲ
ಎದ್ದುಕೊನೊಂದುಲ್ಲ ಅವಾತು ಕಾರ್ಯಕ್ರಮ ಪೂರ ನಡಪುನವೇನು ಪೂರ ನಮ್ಮ ನೆನೆಪುದಿದ್ದು ಅವೇನು ಪೂರ ಪನೋಡಾಪುಣ ದಯಪಂಡ ಸುರುಟಿಂಚಿ ಏರ ಅಧ್ಯಕ್ಷರಾದಿತ್ಯರ ಅಗಲೆ ಪೂರ ಮಾನದಿಗೆ ಮಲ್ಪೊಡ್ದು ಅವೆಡ್ದು ಬಕ್ಕ ಬತ್ತಿನಗಲೆ ಪೂರ ಒಂಜಿ ನೆನೆಪುದಿದ್ದು ನಮ್ಮ ಲೆಪ್ಪೊಡಾಪುಂಡು ಅಂಚಿನ ಕಾರ್ಯಕ್ರಮ ನಮ್ಮ ಯುವ ವಿಚಾರ ವೇದಿಕೆ ಮಲ್ದುಂಡು ಕಡೆ ಕನಗ ನಿಗಲ್ ತೂರಪ್ಪಿನ ನಾಟಕ ಮದಿಮೆನೆ ಇಲ್ಲಾಡು ದಾದ ಮಾತ ಆಪುಣ ಪನ್ಪಿನ ವಿಚಾರ ಈ ಒಂಜಿ ನಾಟಕ ನಿಗಲಿಗೆ ತೋಜಿದ್ದು ಬರೋದುಂಡು ಬಹುಶಃ ವಿಶೇಷವಾದ ನೆಟ್ಟಿಪ್ಪುನ ಕಲಾವಿದರು ಪುರ ಭಾರಿ ಪ್ರತಿಭಾವಂತರು ದೇಗ್ ಪಂಡ ಯೋಗೀಶ್ ಗಾಣಿಗೇರ್ನ ದಕ್ಷ ನಿರ್ದೇಶನೋಡು ನಡಪನಂಚಿತ್ನ ಈ ಒಂಜಿ ನಾಟಕ ಮದಿಮೆದ ಇಲ್ಲಾಡು ಭಾರಿ ಪೊರ್ಲಕಂಟದ ನಾಟಕ ದಾಯ ಪಂಡ ನೆತ್ತ ಕಲಾವಿದರು ಮಾತ ಅನುಭವಿ ಕಲಾವಿದರು ನಗಲು ಪಂಡು ಕೊಡ್ತಿನ ಚೂರು ಪಂಡು ಕೊಂಡಲ್ಲ ಅದಗೇನೆ ಅವೇನು ಕ್ಯಾಚ್ ಮಲ್ತದವೇನು ರಿಸೀವ್ ಮಲ್ತದ್ದು ಪ್ರದರ್ಶನ ಮಲ್ಪನೆ ಜೊತೆ ಯೋಗ್ಯತೆ ಇತ್ತಿನಂಚಿನ ಕಲಾವಿದರು ಇವ ವಿಚಾರ ವೇದಿಕೆ ಉಳ್ಳೇರು ಅಂಚಿನ ಕಲಾವಿದರನ್ನು ಕೂಡ್ದಿನಂಚಿನ ಕೂಟ ಯುವ ವಿಚಾರ ವೇದಿಕೆ ಬಹುಶಃ 25 ವರ್ಷಡಿಂಚಿ ನಿಗಲ್ನ ಸಂಪೂರ್ಣ ಸಾಕೋರಡು ಹಲವಾರು ಕಾರ್ಯಕ್ರಮನು ಹಮ್ಮೊಂದು ನಿಗಲಿತ್ತೆ ವೀಟಿಡು ತೂಯಾರು ಅವೇತೋ ಕಾರ್ಯಕ್ರಮನು ಮತ್ತೊಂದು ಬೈದ್ಯರು ಅಂಚನೆ ಇನಿ ಬೈದಿನಂಚಿನ ಬಿನ್ನೇರ್ನಗಳು ಮಾತ ಪಂಡೇರು ಮಸ್ತ್ ಒಂಜಿ ಖುಷಿ ಆಣು ನಂಗೆ ದಯಪಂಡ ನಮ್ಮ ಊರ್ದ ಹೆಮ್ಮೆ ಒಂದು ಇಂಚಿನ ಒಂಜಿ ಕಾರ್ಯಕ್ರಮ ಆಪಿನ ಅಲ್ಪ ನಮ್ಮ ಕೊಂತ ಇನಿ ಪೊರ್ತಾಂಡು ಪಂದು ನಮ್ಮ ಬೇಜಾರು ಮಲ್ತು ಪೋರೆಜಿ ದಯಪಂಡ 25 ವರ್ಷದ ಕಾರ್ಯಕ್ರಮ ಅವನಾಗ ಒಂಚೂರು ಹೆಚ್ಚು ಕಮ್ಮಿ ಆಪುಂಡು ದಯದೀದು ನಿಗಲ್ನ ಆಶೀರ್ವಾದ ಎಂಕಲ್ ನಟೊಂದುಲ್ಲ ದಯಪಂಡ ಎಲ್ಲೆಲ್ಲ ಕಾರ್ಯಕ್ರಮ ಉಂಡು ಅಂಚಾದ ಇನಿ ಒಂಚೂರು ಲೇಟ್ ಆಣ್ಲ ಮಲ್ಲೆಜ್ಜಿ ಚೂರು ಎಂಕಲಿಗೆ ಸಹಕಾರ ಕೊರ್ಲೆ ನಿಗಲ್ನ ಪ್ರೀತಿ ಪ್ರೋತ್ಸಾಹ ಸಹಕಾರೊಡೆ ನಡಪು ನಂಚಿತ್ನ ಈ ಒಂಜಿ ಯುವ ವಿಚಾರ ವೇದಿಕೆದ ಕಾರ್ಯಕ್ರಮ ಒಂದು ಪೂರ ನಿಗಲ್ಡಸ್ರಾದಿ ನಡಪುನ ದಯಪಂಡ ನಮ್ಮಡ ದಾಲೆಜ್ಜಿ ನಿಗಲ್ನ ಪ್ರೋತ್ಸಾಹ ತನು ಮನ ದನ ಸಹಾಯ ಮಲ್ತದ ನಿಗಲ್ ಎಂಕಲ್ ನೆನ್ನು ಬುಳಿಪ ಒಂದುಲ್ಲರು ಅಂಚಾದ ಈ ಒಂಜಿ ಕಾರ್ಯಕ್ರಮ ಈತು ಲಾಯ್ಕಡು ಸಾಗೊಂದುಂಡು ಬತ್ತಿನ ನಿಗಲಿನ ಮಾತ ಆತ್ಮೀಯವಾದ ಎದ್ದುಕೊನೊಂದುಲ್ಲ ಅಂಚನೆ ನನ್ನ ಒಂತೆ ಪೊರ್ತುಡೆ ನಾಟಕ ಶುರುವರುಂಡು ಅನುಭವಿ ಕಲಾವಿರನ ತಂಡ ಎಂಕಲ್ನ ಯುವ ವಿಚಾರ ವೇದಿಕೆ ಭಾರಿ ಪೊರ್ಲಕಂಟದ ನಾಟಕನು ನಡಪಾದು ಕೊರ್ರೆಲೇರು ಅಂಚನೆ ಎಲ್ಲ ವಿಠಲ್ ನಾಯಕರ ಮೇರ್ನ ಭಾರಿ ಒಂಜಿ ಪೊರ್ಲಕಂಟದ ಕಾರ್ಯಕ್ರಮ ನಡಪೆರುಂಡು ನಿಗಲೆ ಪೂರ ಗೊತ್ತುಂಡಾರ್ನ ವಿಷಯ ಗೀತಾ ಸಾಹಿತ್ಯ ಸಂಭ್ರಮ ಪಂಡ್ದು ದಾಯ ಪಂಡ ಸುಮಾರ ದೇಶಲೊಡು ಪೋದು ಗೀತ ಸಾಹಿತ್ಯ ಸಂಭ್ರಮನು ಕೊರ್ದು ನಮ್ಮ ಊರ್ದ ಸಂಸ್ಕೃತಿ ಎಂಚ ಉಂಡು ಪಣಪಿನೇನು ಪಾಶ್ಚಾತ್ಯ ದೇಶೋಡ್ಲ ಪ್ರಚಾರ ಮಲ್ತದ್ದು ಪುದರ್ ಪಡೈನಂಚಿತ್ನ ನಮ್ಮ ಕಲ್ಲಡ್ಕ ವಿಠಲ್ ನಾಯಕ್ ಮೇರ್ನ ಕಾರ್ಯಕ್ರಮ ಎಲ್ಲೆಲ್ಲ ನಡಪೆರುಂಡು ಅಂಚನೆ ಎಲ್ಲೆಲ್ಲ ಕೆಲವು ಗಣ್ಯರ್ನಗಲೆ ಸನ್ಮಾನ ಪುರ ನಡಪೆರುಂಡು ನಿಗಲಿ ಎಲ್ಲೆಲ್ಲ ಬರೋಡು ಇನ್ನು ಒಂಚೂರು ಲೇಟ್ ಆಣ್ಲ ಬೇಜಾರು ಮಲ್ಪಡ್ಚಿ ಕಾಂಡೆ ಒಂಚೂರು ಲೇಟ್ ಲಕ್ಕನ್ಲ ಅಡ್ಡಿಜ್ಜಿ ಆಂಡೆ ಎಲ್ಲದ ಕಾರ್ಯಕ್ರಮ ಮಾತ್ರ ನಿಗಲ್ ತಪ್ಪ ಹೊಡ್ಚಿ ದಯಪಂಡ ವಿಠಲ್ ನಾಯಕರ್ನ ಪೊರ್ಲಕಂಟದ ಕಾರ್ಯಕ್ರಮ ಎಲ್ಲ ನಡಪೆರುಂಡು ಗೀತಾ ಸಾಹಿತ್ಯ ಸಂಭ್ರಮ ಹಲವಾರು ವಿಧಟು ಇನ್ನು ಒಂಜಿ ದಿಕ್ಕಡು ಮಲ್ತನ ಎಲ್ಲೇ ಮಲ್ಪುನ್ ಬೇತೇನೆ ಯಾರು ಅಂಚ ಇನಿ ಮಲ್ತಿನೇ ಎಲ್ಲೇ ಪೋಯಿನ ಜಾಗಡು ಮಲ್ಪುಜೇರು ಹೊಸ ವಿಚಾರನು ಹೊಸ ವಿಚಾರಧಾರೆನು ಜನಕುಲೆಗೆ ತೆರಿಪಾದು ಜನಕುಲನ ಮನೆ ಪರಿವರ್ತನೆ ಮಲ್ಪನಂಚೊತ್ತಿನ ಸಾಮರ್ಥ್ಯ ಇತ್ತಿನಂಚಿನ ವ್ಯಕ್ತಿ ವಿಠಲ್ ನಾಯ್ಕರು ಅಂಚಿನಾರಿ ಅಲ್ಲೇ ನಮ್ಮ ಇಡೀಗೆ ಬತ್ತದ ಗೀತ ಸಾಹಿತ್ಯ ಸಂಭ್ರಮನು ಮಲ್ತು ಕೊರೊಂದುಲ್ಲೇರು ಇನ್ನಿತ ಕಾರ್ಯಕ್ರಮ ಭಾರಿ ಪೊರ್ಲಕಂಟ್ರು ನಡಪನಲ್ಪ ನಂಕ್ಲೆಗೆ ಸಹಾಯ ಮಲ್ತಿನಂಚಿನ ಮಸ್ತ್ ಜನ ಉಲ್ಲೇರು ಅಗ್ಲೇನು ಪೂರ ಪುದರ್ ಪಣಪಿನಂಚಿನ ಒಂಜಿ ಪೊರ್ತಿತ್ತ ದಯಪಂಡ ಇತ್ತೇನೆ ಸಮಯದ ಅಭಾವ ನಮ್ಮನ್ನು ಕಾಡೊಂದುಂಡು ಬತ್ತಿನ ಮಾತೆರ್ಲಗ ಸೊಲ್ಮೆ ಸಂದ ಒಂದು ಬಹುಶಃ ಇವು ವಿಚಾರ ವೇದಿಕೆ ನಡತ ಬತ್ತಿನ ಸಾಧಿನ ನಿಗಲು ವೀಟಿದ ಮೂಲಕ ತೂಯಾರು ಭಾರಿ ಒಂಜಿ ಪೊರ್ಲಕಂಟದು ಭಾರಿ ಒಂಜಿ ಎಡ್ಡೆ ರೀತಿಡು ಈ ಕಾರ್ಯಕ್ರಮನು ಸಂಯೋಜನೆ ಮಲ್ದೇರು ದುಂಬುಲಂಚನೆ ನಮಕ್ हल हल
ಗ್ರಾಮದ ಉಲ್ಲಾಯ ಗಣಪತಿ ದೇವರಿಗೆ ಅಡ್ಡ ಬರುವಂದು ಸ್ಥಳ ಸಾನ್ನಿಧ್ಯ ದೈವ ದೇವರನ್ನು ಸುಗಿತಂದು ಗುರು ಹಿರಿಯರ ಆಶೀರ್ವಾದಡು ಯುವ ವಿಚಾರ ವೇದಿಕೆ ರಜತ ಸಂಭ್ರಮಡು ನಾಟಕ ಸುರುಮಲ್ಪರಿಗೆ ನಿಖಲ್ನ ಅನುಮತಿ ಹೊಂದಿಲ್ಲ. ನಾಟಕದ ರಚನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕತೆ ಕಥದ ಬೀರೆ ದಿನಕರ್ ಭಂಡಾರಿ ಕಣಂಜಾರು. ಸಂಗೀತ ಕರಾವಳಿ ಕರ್ನಾಟಕ ತೋಯಿನ ಪುಗರ್ತದ ಮ್ಯೂಸಿಷಿಯನ್ ಶರತ್ ಉಚ್ಚಿಲ. ಮೋನೆಗೆ ಬಣ್ಣ ಬೊಕ್ಕ ರಂಗವಿನ್ಯಾಸ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಾಂಡುರಂಗ ಪ್ರಭು ಪರ್ಕಳ. ಬೊಲ್ಪು ಬೊಕ್ಕ ಸೌಂಡ್ ಸಿಸ್ಟಮ್ ಶಶಿಕಲಾ ಸೌಂಡ್ಸ್ ಮಿಥುನ್ ಬೊಕ್ಕ ಸಂತಣ್ಣ ಪೆರಂಪಳ್ಳಿ. ಲೈಟಿಂಗ್ ಆಪರೇಟರ್ ಮತ್ತೊಂದು ಸಂದೀಪ್ ಕಪ್ಯಾಡಿ. ನೃತ್ಯ ನಿರ್ದೇಶನ ವಿದ್ವಾನ್ ಶ್ರೀ ಕೆ ಭವಾನೇಶ್ ಶಂಕರ್. ನಾಟಕ ನಿರ್ದೇಶನ ಯೋಗೇಶ್ ಗಾಣಿಗ ಕೊಳಲ್ಕೆರೆ. ನಾಟಕ ಮದಿಮೇದ ಇಲ್ಲಾಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಾಣಿಕ್ಯ ವೀಣಾ ಮುಫಲಾಲಯಂತಿ ಮದಾಲಸ ಮಂಜುಳವಾಗ್ವಿಲಾಸ ಮಾಹೇಂದ್ರ ನೀಲ ದ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ರಂಗಡು ಮೆನುಕುನ ನಮ್ಮ ಸಂಘದ ಸದಸ್ಯರು ಸಂದೀಪ್ ಶೆಟ್ಟಿ, ಅಶೋಕ್, ಸದಾಶಿವ್, ಕಾವ್ಯ, ಸುಷ್ಮಿತಾ, ಸುಶಾಂತ್, ಶಶಿಕುಮಾರ್, ರವೀಂದ್ರ ಕುಮಾರ್, ಶಿವಾನಂದ್, ದಿನೇಶ್ ಶೆಟ್ಟಿ, ಸುಕೇಶ್, ಅವಿನಾಶ್, ಬೋನ್ಸರ್ ಸಂತು, ಶೋಭಾ ಯೋಗೀಶ್, ಶಕುಂತಲಾ ಸುಕೇಶ್, ಸುಕನ್ಯಾ, ಸುರಕ್ಷಾ. ಇದು ತುಲೆ ನಾಟಕ ಮದಿಮೆದ ಇಲ್ಲ. ಮದಿಮೆದ ಇಲ್ಲಗ ಪೊಣ್ಣೊಂಜಿ ನಾಚಿಕೆಡು ಬನ್ನಾಗ ಮದಿಮೆದ ಇಲ್ಲಗ ಪೊಣ್ಣೊಂಜಿ ನಾಚಿಕೆಡು ಬನ್ನಾಗ ತಿಳಿತೊಂದು ಬನ್ನಗ ನಲಿತೊಂದು ಬನ್ನಗ ತಿಳಿತೊಂದು ಬನ್ನಗ ನಲಿತೊಂದು ಬನ್ನಗ ಅವ್ವೇ ಮದಿಮೆದಗಿಲ್ಲಿ ಅವ್ವೇ ಮದಿಮೆದಗಿಲ್ಲಿ. ಮದ್ಮೆದ ತಯಾರಿ ಪುರ ಒಡೆಮುಟ ಬರ್ತೇನೆ ಕಾಗಜಿ ಪುರ ಕೊರ್ದಾಂಡ ಕಾಗಜಿ ಪುರ ಕೊರ್ದಾಂ ಬರ್ತೇನೆ ಬಾಕಿದ ಒಂಜಿ ಬೇಲೆ ಅಲ್ಲ ಆಗ್ತದೆ ಉಂಡ ಆ ಅಂಗಡಿ ಸತೀಶ ಗೊಂಜಿ ರೂಟ್ ಕಾಗಜಿ ಬರಲ್ಲ ಆ ಯಾಪ ಕೊಂಡಲ್ಲ ಕೇಳೋದು ಇಪ್ಪಿ ಕಾಗಜಿ ಬೈದಿದ್ದಿ ಆ ಸತೀಶ ಗೊಂಜಿ ಇನ್ವಿಟೇಷನ್ ಬರೋಡು ಅವೇ ಕೈತಂದ ಕಲ್ಲ ಹತ್ತು ಹೋಗಿನಿ ಅಂದ್ಯಾ ಕೈತಂದ ಮತ್ತ ಆ ಕ್ರಿಸ್ಟಿನಾಗ್ಲ ಕಾಗಜಿ ಬರಲ್ಲ ಅದೆಲ್ಲ ಬರ್ರಿ ಚಾ ಮಂತ್ಕೊಂಡಂದಿನ ಸಕ್ಕರೆ ಬಾರ್ದಿದೆಯಲ್ಲ ಇಜ್ಜಿ ಮಾಸ್ಟರ್ ಒಂದು ಮದ್ಮೆದ ತಯಾರಿ ಪುರ ವ್ಯವಸ್ಥೆ ಪುರ ಎರೆಗೆ ಬಂತ ಅವು ಮೊಲ್ಲ ಚಿಕ್ಕಮ್ಮ ನಮಗೆ ಮುಕ್ಕುಂದೆ ಬಂದಿರ್ಲಿ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತೂ ಇಂಚಿನ ಪುರ ಮಲ್ತೊಂದಿರ್ಲಿ ಆಯಾ ಪುರ ವಹಿಸ್ಕೊಡ್ತಂದು ಆವಡ ಒಕ್ಕ ಒಂಜಿ ವಿಷಯ ಬಂದ್ರೆ ಅಪ್ಪ ಒಂದು ನಿನ್ನ ಮಲ್ಲ ಮಗಲಿನ ವಿಷಯ ಒಂಜಿ ಆಣಕೊಂಡಿದ್ದಾಗಲೇ ಗೊತ್ತಾ ಬಿನ್ನುಬಡ್ಸಿ ಅಲ್ಲವೇ ಆಲೋಚನೆ ಬಂದಿದ್ದೆ ಯಾವ್ದ ಮಲ್ಪು ನನ್ಗೆ ಗೊತ್ತಾ ಒಂದಿಚ್ಚಿ ಅಪ್ಪ ನಿನ್ನ ಮಲ್ಲ ಮಗಲಿನ ವಿಷಯ ಆಣಕೊಂಡಿದ್ದಾಗಲೇ ಗೊತ್ತಾದ ಅವು ಮಕ್ಕಳ ಮಲ್ಲ ಸಮಸ್ಯೆ ಆದ ಇನ್ನ
ಮಕ್ಕಳಿಗೆ ಅಲ್ಪ ಮಲ್ಲ ಸಮಸ್ಯೆ ಅವರೇ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ನೀವೆಲ್ಲ ಒಂದೇ ಜಾಗ್ರತೆ ಶಾಂತ ಈಲ ಒಂದೇ ಜಾಗ್ರತೆ ಮಕ್ಕಳ ಈ ವಿಷಯ. ಯಾನ್ ಬರ್ಪೆ ನನ್ನ ಮದ್ವೆದ ಹೂವೇ ಕೆಲಸ ದಿನ ಹಿಂಗೆ ಪಂಡ ಯಾಕ್ಷನೆ ಮಾಡ್ಕೊಡ ಮಾಷೆ ಒಂದು ವಿಷಯ. ಈ ಎಂಗೇಜ್ಮೆಂಟ್ ಮದ್ವೆ ಪೂರ ಈರಿ ಎದುರುತ್ತದೆ ಮಲ್ಕೊಡು ಹೌದಿಮ್ಮಪ್ಪ ಐಕೆ ಈ ಪಣೋಡ ಈ ಒಂಜಿ ಕಾಲ್ ಮಲ್ಪಲ ಪೂರ ವ್ಯವಸ್ಥೆ ಮಲ್ಪುಗ ಆ ಮಾಷೆ ಅಂತ ಮಗ ಮದ್ವೆದ ಟೆನ್ಷನ್ ಇಂಚೆನೆ ಬೇಜಾರು ಡಿಪ್ಪುನತ್ತು ಖುಷಿ ಖುಷಿ ಡಿಪ್ಪುಡು ಯಾನ್ ಮರ್ಪೆ ಆ ಮಾಷೆ. ಮಾಷಿ ಬತ್ತದ ಒಂಜಿ ಪಾತೆರ್ ಪೋಯಿ ಬೊಕ್ಕ ಮನಸ್ಸು ದಾದಾನ ಧೈರ್ಯ ಬತ್ತಿಲ್ಲ ಕಾಪುಲು ಅವಂದಿ ಶಾಂತ ಇನ್ವಿಟೇಷನ್ ಪೂರ ಕೊಡ್ತಾತಂದು ಆನ ಬಾಕಿದ ಒಂಜಿ ಬೇಲೆಲ್ಲ ಆತೈತಿ ಅವು ಪೂರ ಮುಕುಂದೆ ಮಲ್ಪೆ ಬಂತೈತೆ ಐ ಮುಕುಂದಿ ಓದ್ಲೆ ಒಳಲ್ ಬರ್ತೀನಿ. ಅಂದ್ರೆ ಯಾನು ನೆನ್ಪುರಿ ಈವೆಂಟ್ ಬಂದ್ರೆ ಅಡಿಮಲ್ದೆ ತುಲೆ ಅಂದಪ್ಪ ಆಯ್ತು. ಈಗ ನಮ್ಮ ಮದ್ಮೆದ ಎಂಗೇಜ್ಮೆಂಟ್ದ ಬರ್ತ್ಡೇದ ಬಯಕೆದ ಮಾತ ಫಂಕ್ಷನ್ ನೋಯ್ಸೊಂದ ಅಂಚ ಮುಳ್ಕೊಂಡಿ ನನ್ನ ಅಕ್ಕನ ಮಗಲೇನ ಅವ್ರಿಗೆ ಎಂಗೇಜ್ಮೆಂಟ್ ಉಂಟು ಅಂಚ ಇದೇನೋ ಇದೆ ಅತ್ತಪ್ಪ ಅಕ್ಕ ಮಂಡೇನ ದೊಡ್ಡ ಮನ ಮಗಲ ಅಕ್ಕ ಅಂದಂದಂದಂದು ಅಂಚ ಮುಲ್ಪ ಬೈಜ ಆಯ್ತಾ ಆಯ್ತ ಬಗ್ಗೆ ಒಂಚೂರು ಪಾತೇರುಂಡು ತಿಕ್ಕು ಇದೆ ನನ್ನವರ ತಿಕ್ಕು ಯಾವೇ ನಮಸ್ಕಾರ. ಇದೆಲ್ಲ ವಹಿವಾಟು ಜೋರುಂಡೋಡು ವಹಿವಾಟು ಪಂಡ ಒಂದು ಇಂಚ ಬದೊಂದು ಹೊಸ ಮೆನ್ಪುರಿ ಇವೆಂಟ್ ಬಂದು ಸ್ಟಾರ್ಟ್ ಮಾಡಿದೀನಿ ಅಂಚ ಒಂದೇ ಬಿಸಿ ಆತಿ ಎಲ್ಲ ಜೈತಾರ ಮತ್ತೊಂದು ನೆನಪುಂಡದ ಗೊತ್ತುಂಡಿ ಐಕ್ಯತ ಮತ್ತೀನಿ ಅಂಚ ಎಂಕಲ ಒಂದು ಜವಾಬ್ದಾರಿ ಇಜ್ಜ ಒಂದು ಏರು ಎನ್ನ ಅಕ್ಕಾತ ಅಂಚ ಎಂಕಲ ಮಸ್ತ್ ಜವಾಬ್ದಾರಿ ಉಂಟು ಐಕ್ಯ ಒಂದು ವಾರ ಬೇಗನೆ ಬರ್ತೀನಿ ತುಲೆ ಎನ್ನ ಮೆನ್ಪುರಿ ಈವೆಂಟ್ ಮಾತ ಫಂಕ್ಷನ್ಲ ವಹಿಸೋಂಬ ಅಂಚ ನಮ್ಮ ಇಲ್ಲದ ಫಂಕ್ಷನ್ ಮಂಡ ಬಿಡ್ರಿ ಆಗುಂಡ ಒಟ್ಟಾರೆ ರೈಸ್ ಓಡು ನನ್ನ ಒಂಜಿ ವಾರ ಯಾನ್ ಮೂಲೆ ನಿಗಲ್ ತೂಲೆ ಮೆನ್ಪುರಿ ಈವೆಂಟ್ ನಿಗಲ್ನೆಲ್ಲ ಗುರ್ತುಂಟ ಹಿಂಗೆ ಪಾತಿರ್ನ ಮಂಗೆ ನಡು ಬರ ಬಲ್ಲಿ ಅಂದೆ ಇರ್ನ ಮಗಲೇ ಮದ್ವೆ ಅಂದೆ ಅಂದ್ಯ ಎಲ್ಲ ಜೈತಾರ ಕಾವ್ಯ ಮದ್ಮೆ ನಿಮ್ಮ ಬಣ್ಣ ನಾನಿರಗೆ ದೂರ ಸಂಬಂಧ ಅಂದ ಶಾಂತ ಕಲೆ ಅಂತ ಸಂಬಂಧ ಅಪಣೀಲಂಕ ಸಂಬಂಧ ಮುಕುಂದ ದಾದ ಯಾನಂಜಿ ಕೇನ್ನು ದಾದ ಒಗಲಿಂಚೆ ಮಲ್ಕನ ಸಂಬಂಧ ಎಂಚ ಮಲ್ತಿಯರು ಕಾವ್ಯ ಏರು ಕಾವ್ಯ ಏರು ಕಾವ್ಯ ನನ್ನ ಕಿನ್ನಿ ಪನಗ ಕುಟುಂಬ 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 ಸುಪಡಲಾನ ಕುಟುಂಬ ಕುಟುಂಬ ಇಮಂದರಿ ಕಟ್ಟೋಲೈ ಜವಾನಿ ದಿನ ಮಂಚಲೈ ಓರಿ ಪಟ್ಟಿಯ ಕಟ್ಟಿ ಎಂಕಲು ಒಟ್ಟಿಗೆ ಗೊಬ್ಬನತ್ತದು ನಿಮ್ಮ ಪಣ್ಣಿ ಪಂತೆರು ಗೊಬ್ಬಿನ ಯಾವು ಉಲೈ ಬೋಲೆ ಅತ್ತು ಬೊಕ್ಕ ಕಾವ್ಯ ಮಲ್ಲೈ ಬಕ್ಕ ಈ ಡಿಂಗೆಗೆ ಮದ್ನ ರೂಪಾಯಿ ಬಂದು ಅಲ್ಪ ಬಂದಿಗೆ ಪಡವೆ ಅಂದಯ್ಯ ಮಾಧವಣ್ಣ ಪಂಚಿನ ಅಂದಯ್ಯ ಅತ್ತಿಯೇ ಈ ದಾಯಿ ಗದಗೊಂದು ಅಂತ ಬಂದಿರಿ ಇತ್ತೆ ತುಲಿ ದಿನಾಲೆ ಟೈಟ್ ಆದ ಬತ್ತ ಅವೇನೆ ಪನಂಕುಲ್ವೆ ಹೌ ಜೋಕುಲಿ ಪನ ಗಮ್ಮತ್ತು ಬಂದಿನಿಯ ಆಯ್ ಅವನೇ ಮತ್ತೊಂದು ಏಳು ಬಂದು ಎರೆ ಗೊತ್ತಿಲ್ಲ ವಾಗಮ್ಮತ್ತಿಯ ವಾಗಮ್ಮತ್ತು ಕಾವ್ಯನ ಆನೇಡಿ ಮುಟ್ಲ ಕಿಡ್ನಿ ಹಿಡಿದಿದ್ದು ಕೊರಗನ್ನಲ್ಲೇ ಓ ಕುಡಿ ಅವು ಕಿಡ್ನಿ ಹಿಡ್ದಾಕಿನ ಅತ್ತಿಯ ಹೃದಯ ಹೊಡೆದಿದ್ದೀನಿ ಕಿಡ್ನಿ ತಾವ ಸಾವಲ್ಲ ನಾನು ಕಿಡ್ನಿ ಹಿಡ್ದಿಪ್ಪೆ ಅತ್ತು
ಲಿವರ್ ಹಿಡಿದಿರ್ಪೆ ನಿಕ್ಕಿ ಬರ್ತಿ ಏ ಮಂಡ್ಯ ಸಮಾಧಾನ ತಿನ್ನಯ್ಯ ಅವಳ ಪಕ್ಕ 1000 ಸತ್ತಿ ಬಂಡೆ ಆಪುಜಿ ಬಂದು ಬೊಕ್ಕಲದ ಈಟೆ ಬರ್ತೀನಿ ಅಂಚಾಪುಜಿ ಕಾರ್ಮೆನ್ನಿಗಳು ಎಂಕೆ ಮದ್ವೆ ಮಲ್ತ ಕೊರ್ಪೆ ಬಂದು ಆಶ್ವಾಸನೆ ಕೊರ್ದು ಇಟ ಭ್ರಷ್ಟಾಚಾರ ಮಾಡ್ತಂದಿಲ್ಲರು ವಾ ಮಾರ್ಲೆ ಮಾರೆಂಬೆ ಇನ್ನಂಬೆ ಓ ಹಿಂಗ ನಿಕ್ಕು ಇಟ್ಟ ಕಾವ್ಯನ್ನು ಮದ್ವೆ ಮಲ್ತು ಕೊಡ್ತಿದ್ದ ಇದಾದ ಮಾತು ಏನ್ ಮದ್ವೆ ಉಂಟಾವೆ ಪಾರ್ದು ಸಾರಿಗಟ್ಟು ಉಂಬಾಗೆ ಉಂತಾರೆ ಅಪ್ಪುಜಿ ಕೂಡ ಮದ್ವೆ ಉಂಟವಾಗೆ ಏನ್ ಚಂಬೆ ಮದ್ವೆ ಅಂತವನು ಕಾವ್ಯ ಆನಾಗ ಎಂಚ ಕರೆ ಮಾಡಿ ಕಟ್ಟೋನು ಯಾರು ಇಂದ ಓ ಕಾವ್ಯ ಆನ ಕರಿಮಣಿ ಕಟ್ಟುನ ಹತ್ತು ಮಾರ ಆನದು ಆನು ಕಾವ್ಯಗ ಕರಿಮಣಿ ಕಟ್ಟು ಆನೆ ಕಟ್ಟೋಡಂದಿಚ್ಚಿ ಏರ್ಲ ಕಟ್ಟಲಿ ಏನ ಮೆತ್ತ ಕಟ್ಟು ನಾವು ನಮ್ಮೇ ಕಾವ್ಯನ ಯಾನೇ ಮದ್ವೆ ಆಡೊಂದು ಆ ಈಶ್ವರೇ ನಾಕೆನ್ನ ಹನಿಟ್ ಬರ ವಾ ಈಶ್ವರೇ ನಮ್ಮ ಕೇಜಿ ರೋಡ್ದ ಲೈಟಿಂಗ್ ಈಶ್ವರೇನ ಅವು ಈಶ್ವರ ಹತ್ತು ಮಾರೆ ಬ್ರಹ್ಮೆ ಬರೇ ಪುಣ ಬ್ರಹ್ಮೆ ಆಡು ಅದು ನಿನ್ನ ಅಮ್ಮೆ ಆಡು ಯಾನ್ ಬಿಟ್ಬುಜಿ ಯಾನ್ ಮದ್ವೆಗೆ ಸ್ಟೇ ಮಾಡ್ವೆ ಸ್ಟೇ ಮಾಡು ಸುರುಕು ಓಲದ ಚಡ್ಡಿ ಸಾರಿ ಪಾಡು ಸ್ಟೇ ಪಾಡುವೆಗೆ ಏ ಆನೆವರಿ ತನ್ನ ಪ್ರೀತಿಯ ಸಂಜ್ಞೆಯನ್ನು ಬಗಾದು ತಾಜ್ ಮಹಲ್ ಕಟ್ಟಿ ಯಾನಲ್ಲಿ ದಾದಲ್ಲ ಕಟ್ಟವೆ ಕಟ್ಟುವನ ನಿಕ್ಕಿ ಅಂಚನ ಕಟ್ಟೋಡೆ ಇಂದುಂಡತ್ತ ಈ ಕಟ್ಟುನೇ ಇಂದಾಂಡ ಕೊಳಲ್ಗಿರಿ ಜಂಕ್ಷನ್ ಒಂಜಿ ಸಾರ್ವಜನಿಕ ಶೌಚಾಲಯ ಕಟ್ಟು ಬಾರಿ ಬಂಗಾಪುನ ಶೌಚಾಲಯ ಆಯ್ತು ಬಿದೆ ದುಡ್ಡು ಗೆದ್ರೆ ನೀನು ಅಮ್ಮೆಗಲ್ವೇನ ಹಂಗೆ ಅಲ್ಲಡ ಏ ಯಾನ್ ಬಿಟ್ಪುಜಿ ಎಂಕ ನರ್ನಾಡ್ದ ಬಾಲ ನನಗೆ ಗೊತ್ತುಂಡು ಯಾನ್ ಕೋರ್ಟ್ಗೆ ಬಪ್ಪೆ ಓ ಮುತ್ತುರ್ದು ವರ ಸರಿ ಒಕ್ಕ ಕೋರ್ಟು ಮುಕುಂದ ಎಂಕಲ್ಲ ಕಾರ್ ಗೋರಿ ಡ್ರೈವರ್ ಬೋರ್ಡ್ ಬಂತೆ ವ್ಯವಸ್ಥೆ ಆತನ ಅಂದಿ ವ್ಯವಸ್ಥೆ ಮಲ್ದೆ ಇದಕ್ಕೆ ಬರ್ರೆ ಬಂತೆ ಬರ್ಪೆ ಬಂತೆ ಬನ್ನಾಗ ಬರ್ತೆ ಅಂತ ಒಂದು ರಂಜಿತ್ ಬಂಡದು ನನ್ನ ಒಂಜಿ ವಾರ ನಮ್ಮ ಕಾರಿಗೆ ಇಮ್ಮೇನೆ ಡ್ರೈವರ್ ಬ್ಯಾಂಗ್ಳೂರ್ ಒಂಜಿ ಕಂಪನಿ ಇಡಬೇಲೆ ಗೊಲ್ಲ ಅಟ್ಟೆ ಒಂಜಿ ರಟ್ಟ ತಿಂಗಳು ರಜೆ ಉಂಡು ಅಚ್ಚೆ ಇಲ್ಲಡ್ಕೊಳ್ದು ಬೋರ್ ಆಪಿನ ಇದ್ದಾಲ ಮಲ್ಪುಗೇನು ವೆರಿ ಗುಡ್ ಇಟ್ಟದ ಜಮನರು ಒಂಜಿ ರಟ್ಟು ದಿನ ರಜೆ ತಿಕ್ಕಂಡೆ ಅವು ಊರಿಡೀ ತಿಕ್ಕರೆ ಹೋಗಿನ ಆಂಡ ಈ ರಜೆ ಒಟ್ಲ ಬೆನೋಡ್ ಬಂದ್ಬಿನ್ನದ ಉಮ್ಮೆತ್ತುದು ನಿಂಗೆ ಮಸ್ತ್ ಖುಷಿ ಅವಂದು ಹೆಚ್ಚಾದ ಮೇರೆ ಡ್ರೈವ್ ಮಲ್ಪೇರು ದೂರ ಓಡಿಗಂಡ ಪೋರಿಗಿತ್ತಿನ ಮಾತ್ರ ಇಂಕ ಡ್ರೈವರ್ ಪನ್ಪ ಒಕ್ಕ ಇತ್ತೆ ಮದ್ಮೆದ ಬಿಸಿ ಅತ್ತ ಅಂಚೆ ಡ್ರೈವರ್ ಬೋಡೆ ಅಪ್ಪ ಇಂದ ಮುಂದೆ ಗೆಸ್ಟ್ ರೂಮ್ ಮನ ಉಲೈಲ ತುಂಬು ಡ್ರೈವರ್ ಅಂತೂ ಅನಗ ಎಟ್ಟೆ ಹುಡುಗಲ ಕತ್ತೋಜು ಅಂದಿಯೇ ದಾದ ಮಗ ಮದ್ಮೆಗೆ ದಿನ ಕೈತಲ್ ಬರ್ತದೆ ನನ್ನ ಚಪ್ಪೆ ಅಲ್ಲ ಕಾವ್ಯ ನಿಕ್ಕೆಂಕುಲ್ ದಾಳ ಕಡಿಮೆ ಮಲ್ದಿಜ ಆಂಡಲ ದಾಯ ಮಗ ಚಪ್ಪೆ ಇಲ್ಲ ಎನ್ನ ಮದ್ಮೆದ ವಿಷಯಗಳು ನಿಗಲೆ ಕೂಡ ಪಿಲಕ ನಿಗಲ್ ಮಲ್ತಂದು ಹೋಯರು ಇತ್ತೆ ನಿಕ್ಕ ದಾದ ಬೇಜನಂದ ಕೇಳ್ವರತ್ತೆಮ್ಮ ಈ ಎರೆನ್ನ ಲವ್ ಮಲ್ತು ಮದ್ಮೆ ಅರೆ ಬಲ್ಲಿ ನಿನ್ನ ಪಲ್ದಿಂಗ್ ಅಂತ ಕಲೆ ಅಂಟೆ ನನ್ನೋರ್ತಿನ ಕಲೆ ಅಂಡ್ರಿಗೆ ಎಂಕಿಷ್ಟೇ ಅಂದ ಕಾವ್ಯ ಐಕೆ ನಿಕ್ಕೆಂಕುಲು ಎಡ್ಡೆ ಕಣಿತ ಆಣಂತೂತ ಆನಿ ಆಣನಿಲ್ಲದಗಳು ತೂವೆರೆ ಬರ್ನಾಗ ಈ ಲಾವು ಬಂದು ಒಪ್ಪಿದಾತ ಅಂತಮ್ಮ ಒಪ್ಪಿದೆ ನಿಗಲ ಮನಸ್ಸಿಗೆ ಬೇಜಾರಾದರೆ ಬಲಿ ಬಂದು ಯಾನಿ ಮದ್ವೆ ಒಪ್ಪಿದೆ ಪಂಡ ನಿಕ್ಕಿ ಮದ್ಮೆ ಇಷ್ಟೆತ್ತಿಗೆ ಎನ್ನ ಇಷ್ಟ ನೀರ್ಕೇಂದೇರ್ ಪಪ್ಪ ಎಂಕು ಬೇಜಾರಾನ ಮಲ್ಲೆಚ್ಚಿ ನಿಗಲಿಗೆ ಬೇಜಾರಾದರೆ ಬಲ್ಲಿ ಮಗ
ಆನಡ ಬೋಡ ಏನಾತು ಆಸ್ತಿ ಅಂತಸ್ತುಂಡು ಜೀವ ಗುಂಡಲ ಮರ್ಯಾದಿ ಬುಡ ಪಂಪಿನ ಸಿದ್ಧಾಂತೋಡು ಬದುಕುದಿನ ಅಂಚಾದು ಎಂಕ್ಲೆ ಒಂಜಿ ನಿಕ್ಕು ಎಡ್ಡೆ ಕೊಡಿದ ಆನಂತೂದು ಮದ್ಮೆ ಮಲ್ಪೊಟ್ಟು ಪಂಪಿನ ಎನ್ನು ತಪ್ಪ ಮಗ ಮನಸ್ಸದ ಆಸೆ ಸಾವಿರಕ್ಕೂ ಒಣ್ಣಾದು ಪುಟ್ಟಿನಲ್ಲೂ ಮಾತೇಕ್ಲ ಒಂದೊಂದು ಬೋಡಾಪುಡು ಉಂದುವೆ ಈ ಸಮಾಜದ ನಿಯಮ. ಈ ನಮ್ಮ ಮನೆತನದ ಗೌರವನ್ ದೆತ್ತ ಬತ್ತುವ ಪಂಪಿನ ನಂಬಿಕೆ ಎಂಕುಂಡು ಮಗ. ಮಗ ಈ ಒಟ್ಟಿಯ ಫ್ರೆಂಡ್ ಎಲ್ಲ ಬಿಂಬಡ್ಸಿ ಹೊಸ ಡ್ರೈವರ್ ಬೈದೆ ಆಯ್ನ ಒಟ್ಟು ಆಯ್ನ ಬುದ್ಧರಿನ ರಂಜಿತ್. ರಂಜು ಓ ರಂಜು ಮುಂದೆ ನಮ್ಮ ಮಗಲ್ ಕಾವ್ಯ ಎಲ್ಲಂಜಿದ ಮದಿಮಾಲ್ ಅಲ್ಲಿಗೆ ಫ್ರೆಂಡ್ ಎಲ್ಲ ಇರೋನ್ಗೆ ಹೋದ್ಬಲ್ಲೆ ಅವ ಅಂದ ಕಾವ್ಯ ಯಾನೆ ಎಂಕ್ ಬೇತದಲ್ಲ ಸಾಧಿಜ್ಜಾಣ್ ಕಾವ್ಯ ನಮ್ಮ ಒಟ್ಟು ಕಾಲೇಜ್ ಭವನಗ ಒರಿಯನವ್ರು ಇಷ್ಟ ಮಂತದ ಮದ್ಮ್ಯಾಪಿನ ನಿರ್ಧಾರಕ್ಕೆ ಬತ್ತ ಅಂಡ ನಿನ್ನ ಅಕ್ಕನ ಘಟನೆ ನಡತಿ ನಡ್ಬಕ್ಕ ಈ ನಡ್ದು ಮಸ್ತ್ ದೂರವಿರುತ್ತುಂಡಲ್ಲ ನಿನ್ನಡ ಸಾಧ್ಯ ಐತಿ ಕಾವ್ಯ. ಕಾವ್ಯ ನನ್ನ ಒಂಜಿ ವಾರೋಡ್ ನಿನ್ನ ಮದ್ಮೆ ಉಂಟು ನಿಕ್ಕಿ ಅನಾನ್ ಬಿಟ್ಟು ದಿಪ್ಪಿರ ಸಾಧ್ಯನ ಕಾವ್ಯ? ಇಜ್ಜಿ ರಂಜು ಇಜ್ಜಿ ಎಂಗಿರೇನ್ ಮುಡ್ದು ಪಿರ ಸಾಧ್ಯ ಇಜ್ಜಿ ರಂಜು ರಂಜು ಪ್ಲೀಸ್ ಪ್ಲೀಸ್ ವರ ಮುಲ್ತಿ ಅನನ್ ಲೆತನ್ ಬೋಲೆ ಕಾವ್ಯ ಯಾ ನಿಗಲೆಲ್ಲ ದಟ್ ಕಾರ್ ಡ್ರೈವರ್ ಅದ್ ಬೇಲೆ ಬೈದಿ ನಿನ್ನ ಲೆತಂಬೋರೆಗೆ ಅತ್ತ ಕಾವ್ಯ ನಿನ್ನ ಅಪ್ಪ ಅಮ್ಮನ ಒಪ್ಪಿಸೋದು ಮದ್ಮೆ ಅವರಿಗೆ ಅವು ಮಾತ್ರ ಸಾಧ್ಯನೇ ಇಜ್ಜಿ ಎನ್ನ ಮನಸ್ಸಿನ ಬೇತೆ ಇರ ಉಲ್ಲೇರ್ ಬಂದ್ ಗೊತ್ತಿದ್ದದ್ಲ ಎಂಕ ಬೇತೆ ಮದ್ಮೆ ಮಲ್ಪೆರ ಬಿದ್ದಾಡ್ತೀನಿ ಅಕ್ಲೇರ ಮನಸ್ಸಿಗೆ ಬೇಜಾರ ಅವಿರ ಬಲ್ಲಿ ಬಂದು ಯಾನ್ ಈ ಮದ್ಮೆ ಗೊತ್ತೊಂದೆ ಇಲ್ಲ ಬಿಡ್ತಿರಡಪ್ಪ ಬರ್ಕ ಬಂದಾಗ ಎನ್ನ ಅಕ್ಕನ ಜೀವನ ನಡದಿನ ಘಟನೆ ತೋಜುಂಡು ಅಲ್ಲ ಮೋನೆ ಕಣ್ಣೆದ್ರು ಬರ್ಪುಡು ಯಾನ್ ದಾದ ಮಲ್ಪಡು ಕಾವ್ಯ ಈ ದಾಯಿಗಿಂಚ ಮಂಡೆ ವೆಚ್ಚ ಮಲ್ಪುವ ಯಾನ್ ಬತ್ತೆತ್ತ ನಿನ್ನ ಅಪ್ಪ ಅಮ್ಮನು ಯಾನ್ ಒಪ್ಪಿಸವೆ ದಿನ ದೀತಿ ಲಕ್ಕನೆ ಅವೇ ಹೊರಟು ನಿನ್ನ ಮದಿಮೆಲ್ಲ ನಡಪುಂಡು ಆಂಡ ಆಣ ಮಾತ್ರ ಯಾನೆ ಕಾವ್ಯ ಇಂಚನೆ ಮೋಣೆ ತೂದೆ ಕುಳ್ಳುವನ ಅತ್ತು ನಿನ್ನ ಫ್ರೆಂಡ್ ಎಲ್ಲ ಬಿದ್ದಾಡುವನ ಮಸ್ತ್ ದಿನೋಡ್ ಬೊಕ್ಕ ತಿಕ್ಕುತ್ತಾರೆ ನಮ್ಮ ದೂರಾಡ ತಿಕ್ಕಿರ ಪೋಯಿ ನಿನ್ನ ಪಪ್ಪದಲ್ಲ ಬನ್ನ ಇರ ಇರ್ಬಾಲೆ ज्वलल्ललाट पट्ट पाडुगे किशोर चंद्रशेखरे रति प्रतीक्षणं मम कौन है वो कहाँ से वो आया चारों दिशाओं में तेज सा वो छाया उसकी भुजाएं बदलें कथाएं भागीरथी तेरी तरफ शिव जी चले देख जरा ये विचित्र माया
ಆತಿನ ಲೈಟಿಂಗ್ ಎಡ್ಡೆ ಓಡು ಒಂದು ಡಿಜೆ ಗೆರೆಗೆ ಬಂತವೆ ಡೆಂಜಿಲ ಮಲ್ಪೇರತ್ತ ಮಾರ ಫಂಕ್ಷನ್ ರೈಸು ನನ್ನ ಕಿರಿಕಿರಿ ಸೌಂಡ್ಸ್ ಲೈಟ್ ಟ್ಯೂಬ್ ಲೈಟ್ ಬಾರಿ ಫೇಮಸ್ ಐಕ್ಯತೆ ಬಂತಿ ನಿಂಗೆ ಪೂರಾ ದಿಕ್ಕಿಲ್ಲ ಟ್ಯೂಬ್ ಲೈಟ್ ಉದ್ದ ಕಡವೆ ಪಿನಿ ಕನ್ನಡ ಫಂಕ್ಷನ್ ಟ್ಯೂಬ್ ಲೈಟ್ ಉದ್ದ ಕಡವೆ ರಿಪೇರ್ ಗಾಡಿ ಫುಲ್ ಮುಟ್ಟ ಗಿತ್ತದ ಒಂದು ಏನು ಗೊತ್ತಿದೆ ಈ ಲೈಟಿಂಗ್ ಬರೋ ಓದಿಕರೆ ಲೈಟಿಂಗ್ ಏನು ಗೊತ್ತುದಾ ಗೋಲ್ ಗೋಲ್ ಖಾಲಿ ಜಾಗೊಂಡು ಮಾತಗಡೆ ಲೈಟಿಂಗ್ ಇತ್ತು ಕೊಲ್ಲವು ಒಂದು ಪೂರ ದಿಕ್ಕಲ್ಲಿ ತಿಕ್ಕೋರ ಒಂದು ಜಡ ಏನ ಈ ಹೊಣ್ಣ ಇಲ್ಲಾಡ್ದು ಆಣೆಲ್ಲ ಮಟ್ಟ ದೊಡ್ಡ ಲೈಟಿಂಗ್ ಮಾಡ್ತಾನೆ ಓಟೇಗುಂಬೆ ಹೊಣ್ಣ ಇಲ್ಲು ಓಲು ಹೊಣ್ಣ ಇಲ್ಲಿ ನಮ್ಮ ಲಕ್ಷ್ಮೀನಗರೋಡಿ ಒಂದು ಆಣ ಇಲ್ಲು ಕೊಳಲ್ಗಿರಿ ಹತ್ತು ಆಣ ಇಲ್ಲು ಬೊಂಬೈಡು ಅದೇ ಊಟ ಕಟ್ಟುವ ಕಟ್ಟರೆ ಮತ್ತೆ ಸ್ವಲ್ಪ ಹಾಲ್ ಉಂಟಂತೆ ಹಾಲ್ ಪಾಡಿಗೆ ಅಲ್ಲಲ್ಲ ಟೀಪ್ ಲೈಟ್ ಬರ್ಲಕ್ಕ ಮದ್ವೆ ಮಾರೆಂದು ಕೋರ್ದಟ್ಟತ್ತು ಬಾಡಿ ಬಾಡಿ ಕಟ್ಟಿ ಐಡಿಯಾ ಈ ಮುಟ್ಟಿಕಾಲ್ ಹಿಡಿದು ಸ್ಮಶಾನ ಮಟ್ಟ ಉದ್ದ ಕಟ ಮಾಡ ಅವಲ್ಲಿ ಬೆಲೆ ಬಡ್ಸಿ ಮಾರ ನನ್ನ ಸ್ಮಶಾನ ಇಡ್ತೇನೆ ಕುಲೆಕಲ್ ಪೂರ ಲೈಟ್ ಇಡು ಸೀದಾ ಬತ್ತ ಮೂರು ಕುಲ್ದ ನನ್ನ ಬೇಕಾದ್ರೆ ಕುಲೆಕಲೆ ಬಾಲಿಸ್ತೀವಿ ಓಡ ಬಕ गाड़ी पे जो हाथ सारी दुनिया हिले दुकान देखो उठा के चले बने न कोई बल्ले ಮುಕುಂದ ಬಂಡೆ ಏರಿಯಾ ಮುಕುಂದೆ ಬಂಡ ಯಾನೆ गाड़ी पे जो हाथ फेरे ಸುಂದರನ್ನ ಕಡಬುಟ್ಟಿ ಲೈವ್ದ ಆಟಿಲಿ ಗೊಂಜರ ಜನ ಬಡಿಗೆ दुकान देखो ಬಿಲ್ಲಿ ಬಿಲ್ಲಿ ವಾನ ಮುಂದ ಬುದಾರ್ಬೆ ಇಲ್ಲಿ ಬಂದ್ರೆ ಬಲ್ಲಿ ಜಿಲ್ಲಿ ಅಲ್ಲ ರೌಡಿ ಮುಡಿಗಂದ ಅಟ್ಟಿಲ್ ಮಾತ್ರ ಎಡ್ಡೆ ಮಾಲ್ ಕೊಡವ जो हाथ फेरे सारी दुनिया हिले ಒಂದು ಉಲಾಯ್ಡು ತಿಮ್ಮಪ್ಪಣ್ಣೆ ಉಳ್ಳೆ ಆರೇಡ ನಿಜೂರು ಪಾತ್ರೆ ಪೋ ನಿಮ್ಮ ಪೇರಿನ ಅಮ್ಮನ गाड़ी पे ಎಂಕ ಬಂಪೆ सारी दुनिया ಈರುಳ್ಳಿ हिले ಮೂರ್ಲೆ ಕಮೂರುವೆ ಆಡಿದ್ದೆ पुष्पा नाम सुन के फ्लावर समझे क्या? फायर है मैं, पुष्पराज। मैं झुकेगा नहीं ಖಾಲಿ ದಿವಸ ದಿವಸ ಮತ್ತು ನನ್ನ ಬೊಕ್ಕದಲ್ಲ ಕೆರುವೇನ ಇದೆ ಆಯ ಅಡ್ಡಿ ಮಾಡಿ ಬಡ್ಸಿ ಆಯನ ಕೆಕ್ಕಲ್ಗಿ ರಾಡು ಟೀಪ್ ಲೈಟ್ ಗೊತ್ತಿಲ್ಲ ಎಂಚಿನ ಪಾಪರ ಯಾರು ಡೆನಿಸ್ ಇದಾನೆ ಬೇಗ ಬರ್ತೀನಿ ಇಲ್ಲಿ ಕ್ಯಾಟ್ರಿಂಗ್ ಸರ್ವಿಸ್ ಬಂದ ಅಂಚೆಲಿ ಅದು ಒಂದು ನಿನ್ನ ಕ್ಯಾಟಿಂಗ್ ಲಿಲ್ಲಿ ಬಾಂಡ್ ಎಂಚಿಗುದಲ್ಲ ಇಲ್ಲಿ ಬಂದ ಎಲ್ಲ ಬಿಡುದಿಲ್ಲ ಬುದಾರ ಓ ಮಚ್ಚ ಆಯ್ತು ಅಂಚಲ್ಲ ಬುದತಿ ಕಲ್ಸ್ಕೊಡೋರು ಚಿಲ್ಲಿ ಇದ್ದವ್ರು ಇಲ್ಲಿ ಎಲ್ಲ ಸಾವ್ಡ್ ಬಲ್ಲಿ ಮಾರ ಇದೇ ಬಲ್ಲಿ ಯಾರೇ ಕಿರಿಕಿರಿ ಸೌಂಡ್ ಕಿರಿಕಿರಿ ಸೌಂಡ್ ಅರೆ ಕರಿಮಲ್ ಬಡ್ಸಿ ಆ ತಿಂಕ ಪರ್ಸಂಗ್ ಬಡ್ಚೋ ಮತ್ತೆಗೆ ಪಂಜನ ಸೌಂಡ್ ಏ ಸಾದ ಮಾರೆ ಸಾಂಜ ಮಾರಿ ಮುಲ್ಪ ಒಂದು ದಿಶನಗಲ ಮದ್ಮೆತ್ತು ಪಂಜಿದ ಮಾಸ ಬಡ್ಚಿ ಪಂಜನ ಮಾಸ ಬಡ್ಚಿ ಒಂದು ಕೋರಿಡುದಾದ ಉಂಡು ಬಾ ಕೋರಿಡಿ ಹಾ ಇಲ್ಲಿ ಚಿಕನ್ ಇಲ್ಲಿ ಚಿಕನ್ 65 ಇಲ್ಲಿ ಚಿಕನ್ 95 ಪಕ್ಕ ಲಿಲ್ಲಿ ಕಬಾಬ್ ಪಕ್ಕದಲ್ಲ ಲಿಲ್ಲಿ ಮಸ್ತ್ ಪೂರ ಲಿಲ್ಲಿ ಬೇಟದಲ್ಲಿ ಉಂಟು ಲಿಲ್ಲಿ ಗೀ ರೈಸ್ ಲಿಲ್ಲಿ ಪಲಾವ್ ಲಿಲ್ಲಿ ವೈಟ್ ರೈಸ್ ಲಿಲ್ಲಿ ಬಾಯ್ಲ್ಡ್ ರೈಸ್ ಲಿಲ್ಲಿ ಬಿರಿಯಾನಿ ಪಲ್ಲಿ ಬಿರಿಯಾನಿ
ಪಲ್ಲಿ ಬಿರಿಯಾನಿ ಇಜ್ಜಿ ಓಡೋಣ ಮಂತ್ ಬರ್ತು ಇಂದು ಸೈ ಮುಗಿದರೆ ಬಳ ಸ್ವಲ್ಪ 10 ದಿನ ಕಟ್ಟಗಲಿ ಕೆಕ್ಕಿಲ ಎಂಕಲ್ಲ ಲಿಲ್ಲಿ ಪರೋಟ ಬಾರಿ ಎಡ್ಡೆ ಎಂಚ ಲಿಲ್ಲಿ ಪರೋಟ ಮಲ್ಪದೆ ಪರೋಟ ಮಲ್ಪೋಲಿ ಒಂದು ಪರೋಟ ಮುರ್ಕ ಒಂದು ಒಯ್ಕು ಐಕ್ ಮುರ್ಕಲೆ ಒಯ್ಕೆ ಅವು ಲಿಲ್ಲಿ ಗ್ರೀನ್ ಮಸಾಲ ಓ ಲಿಲ್ಲಿ 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 ಪೂರ ಲಿಲ್ಲಿಯೇ ಒಂದು ನಿನ್ನ ಬುಡದಿ ಲಿಲ್ಲಿ ಸಾಯ್ತೀನಿ ಸತ್ಯ ನಮಕುಂದ ಎನ್ನ ಲಿಲ್ಲಿ ತಾರಿಗೆ ಮಿಚ್ಚ ನೆಟ್ಟು ಬಾರಿ ಉಸರು ತಾರಿಗೆ ಮಿಚ್ಚ ನೆಟ್ಟು ಬಂದ ತಾರೆ ಬರಿ ಕೊಯ್ಯೆ ತಾರೆ ಮಿಚ್ಚ ನೆಟ್ಟು ಬಾರಿ ಉಸರು ಇಲ್ಲಾಗ್ಲ ಒಂದು ತಾರಾಯಿ ಕೊಯ್ಯೆ ಲೇದು ಅಲ್ಲಿತ್ತು ನೀಕಲ್ಲ ಇಲ್ಲ ಬರಬಟ್ಟು ನಮ್ಮ ಜೊತೆಗೆ ಇಜ್ಜ ಅಲ್ಲಿ ಎಂಕಲ್ಲ ತೋಟದ ಮಾತ್ರ ನೆಪ್ಪು ಅಂಚ ಒಂಜಿ ನಾಲ್ ತಾರೆ ಮಿತ್ತರಿ ಆತ್ ಪಡ್ತುಗು ಅಲ್ಲ ಪಪ್ಪ ಬಲೇನ ಮಾಮ ಶಾಂತಿ ಬರ್ಕೊಂಡು ಬರ್ತೀನಿ ಯಾನ್ ಬಂಡೆ ಲಿಲ್ಲಿ ಪಪ್ಪ ಇಲ್ಲ ವೆಕ್ಕಿಯ ಬಂಡೆ ಅದೇ ಆ ಪಪ್ಪ ಮಾತ್ರ ಬಗ್ಗಿಂದ ಇಲ್ಲ ಕುಡಿಯ ಹೋಗಿ ಎತ್ತು ಮಾಡಿ ವೆಕ್ಕಿಯ ಬನ್ನ ಬೇಗ ಬನ್ನ ಅಂಚ ನಿಕಲ್ಲ ಬನ್ನ ಲಿಲ್ಲಿ ಪಪ್ಪ ಇಲ್ಲ ವೆಕ್ಕಿಯ ಆಲ್ ಖುಷಿ ಅತ್ತ ಇಲ್ಲ ಅಂತ ಕೈ ಕುಡಿ ಪಾರೈದಾರಿ ಅಯ್ಯೋ ಲಿಲ್ಲಿ ಈ ವರ್ತಿಯೇ ಗೋಯನ ನಿಮ್ಮಲ್ಲ ಕೊನದುವನೆ ಅಯ್ಯೋ ಏನೇ ಲಿಲ್ಲಿ ಲಿಲ್ಲಿ ನಿಗಲ್ಲ ಸಾಡ್ ಬಲ್ಲಿ ಮಾರೆ ಇಪ್ಪ ನಾವು ದೂರ ಹುಡ್ಲಿ ಒಟ್ಟಾರೆ ಬಿಟ್ಟು ಎಂತ ಫಂಕ್ಷನ್ ರಾಯ್ಸೋಡು ಐನ ಮಲ್ಪಾರ ಹೆಂಗ್ ಗೊತ್ತಜ್ಜಿ ಫಂಕ್ಷನ್ ರಾಯ್ಸು ಹೆಚ್ಚಿನ ಬಂದರೆ ಎಂಕ ಅವೇ ಆಗುದು ಯಾರು ಏತ್ ಕಡೆ ಬೈಸರ ಅಂದ ತುಲೆ ಊರಾಗಲ್ಲ ಎನ್ನ ಅವೇ ಅಂತ ಓಡಿಸತ್ತಿ ಬಾಕಲ್ ಮಾರೆ ಏನೇನೇನಿರಲಿ ಈ ಮದ್ವೆದಾನಿ ಮಾತೆಲ್ಲ ಎನ್ನ ಮೋಣನೇ ತಗೋಡು ನಿಕ್ಕೇನು ಒಂದು ಐಡಿಯಾ ಉಂಟು ನಲ್ಲ ಪೊರ್ಲಿದ ತುರು ಸುಂದರಿ ಎಂಡದಾಲ ಐಡಿಯಾ ಹೆಚ್ಚು ಮಾರೆ ಒಂಜಿ ಅಡಿ ಉಂಟು ಊರಾಗಲ್ಲ ನಿನ್ನ ಮೌನೇನೆ ತಗೋಡಿಂದಾನ ಯಾನ್ ಮಾಡ್ಲಕ್ಕ ಮಲ್ಪೋ ಊರಾಗಲ್ಲ ನಿನ್ನ ಮೌನೇನೆ ತಗೋಡಿಂದಾನ ಈ ಹಾಲ್ ದ ಫ್ಯಾನ್ಗೆ ಬಲ್ಲಿಗೆ ತೊಂದು ಏರ್ಪೋರ್ಟ್ ಕಾರ್ ಕಡ ಬಿಡ್ದೆ ಸಿಕ್ಕಿದ್ಯಾರ ಎನ್ನ ಕಾರ್ಲ ಬೈಜಿ ಕೈಲ ಬೈಜಿ ಅಲ್ಲ ನಾನೆಂದೆ ಬತ್ತದ ಏರ್ಪೋರ್ಟ್ ಕಾರ್ ಕಡ ಬಿಡೆ ಬಂತ ಕಾರು ಹೊಂಡ್ಯಾ ಕಡ ಸಿಕ್ಕಿದ್ಯಾರ ನಿನ್ನ ಕೈಲ ಬೈಜಿ ಬಲ अरे बाड़ा दिया ना मैं ईर को दी ईर बच्चे टैक्स दे बाड़ के अरे बाड़ा में दिया डबल डबल काय के ले दिया ಬಿಡಲ್ಲ ಬಾಯಿ ಮುಚ್ಚೋಣ ಎನ್ನ ವಿಷಯ ನಿಂಗೆ ಗೊತ್ತುಜಿ ಇಂಚಿನ ಬೇಜಾವದಾರಿ ಮತ್ತೆ ಇಂದು ಚೂರ್ಲ ಇಷ್ಟ ಆಗುಜಿ ಎನ್ನ ಮಗನ ಮದ್ವೆ ಊರುಡೆ ಅವಡು ಬಂಟಿನ ಎನ್ನ ಆಸೆ ಐಕೋ
ಅದಕ್ಕೋಸ್ಕರ ಮತ್ತೆ ಊರುಡ್ದಿವೇನೆ ಬಂತಿ ಅನ್ನಂದು ಎಂಕೆಲೆ ಗಾವಡ್ ಶಾದಿದ್ದೀವರೆ ಬಿಲ್ಕುಲ್ ಪಸಂದ್ ಇತ್ತು ಎಂಕುಲ್ ಮುಂಬಾಡು ಹಾಜ್ಮಲ್ ಹೋಟೆಲ್ ದಿಪ್ಪಿನಾಗಿತ್ತ ಹಾಜ್ಮಲ್ ಅತ್ತಿಯೇ ತಾಜ್ ಮಹಲ್ ಅನ್ನಂದವೇ ತಾಜ್ ಮಹಲ್ ಅಂದ ಒಂದು ಕೊಂಜ ಏರು ಯಾರು ಕೊಂಡನ ಒಣ್ಣ ಉದಯ ಅವ ಆಂಟಿ ಮಾರೆ ಈ ತೂತು ಜನ ಪ್ರಾಯ ಆಗ್ತದೆ ಮತ್ತೆ ಕ್ಯಾನ್ಸಲ್ ಮಾಡ್ಬೇಕತ್ತ ಅವ್ ಪೊನ್ನತ್ತಿ ಪೊಣ್ಣನ್ ಮಮ್ಮಿ ಓ ಅಮ್ಮಿಯಾ ಬಿಡಲ್ಲ ಬಾಯ್ ಮುಚ್ಚೋಣ ತಿಮ್ಮಪ್ಪ ಕಾಸಡಿ ಮಲ್ಲ ಕೋಟ್ಯಾಧಿಪತಿ ಆದಿಪ್ಪ ಆಂಡ ಎನ್ನಡಲ್ಲ ಆಸ್ತಿ ಆಸ್ತಿ ಅಂತಸ್ತು ಎನ್ನ ಮಗನ ಮದ್ಮೆಗೆ ಎಲ್ಲಂಜಿ ಬೊಂಬೆ ಹಿಡ್ದು ರಟ್ಟು ಫ್ಲೈಟ್ ಜನ ಬರೋದಿಲ್ಲೇರು ಬರ್ಪಿನಾಗಲು ಮತ್ತ ಸಾಧಾರಣ ಜನಕ್ಕೂ ಅತ್ಯ ಮಲಮಲ್ಲ ಆಫೀಸರ್ ನಕ್ಕಲು ಮಲಮಲ್ಲ ಜನಕ್ಕಲು ಮಕ್ಕಳೇ ಮತ್ತ ಮುಂತೆರೆ ಸ್ಟಾರ್ ಹೋಟೆಲ್ ವ್ಯವಸ್ಥೆ ಮಾಡ್ತಾರಲ್ಲ ಅವು ಪೂರ ಮುಕ್ಕಂದೆ ತೂಪೆ ಬಂತೆ ಮುಕ್ಕುಂದೆ ಓನೇ ಮುಕ್ಕುಂದ ಎಂಕುಲ್ ಬೊಂಬಾಡಿ ಬರ್ಪಿನಿಂದ ಬಂತಾರದ ಹೇಳ ಪೂರ ಬಂತೆಡು ಇಡೀ ಇಲ್ಲದ ಮದುವೆದ ಜವಾಬ್ದಾರಿ ಪೂರ ಆಯ್ನಿತು ಒಂದು ಸಾರಿ ನಿಮ್ಮಪ್ಪ ವ್ಯವಸ್ಥೆ ಚೂರ್ ಹಂಚಿಂಚಾಡಲ್ಲ ಮದಿಮೆ ಕ್ಯಾನ್ಸಲ್ ಸಮಸ್ಯೆ ಆಗೋದಿಲ್ಲಕ್ಕ ಯಾಕೆ ಶಾಂತ AC ಬಾಡ್ದಾತ ದಯಾನಂದ ಮುಂದೆ ಗೆಸ್ಟ್ ರೂಮ್ ಹೋದ್ರೆ ರೆಸ್ಟ್ ಮಾಡ್ತೇವೆ ಎನ್ನ ಬ್ಯಾಗ್ ಕೊಟ್ಟು ಬೋಲೆ ಈ ಟ್ಯಾಕ್ಸಿ ಡ್ರೈವರ್ ಆತ ಅದನ್ನ ಬಾಡೆ ಕೊರ್ನೇದ ಟ್ಯಾಕ್ಸ್ ಇದು ನಮ್ಮೆ ಯಾನೆ ಉದಯ್ ಓ ಹೆಂಗ್ ಮದದ್ದೆ ಬೋಯ್ಲ್ ಮಾರ ಹೆಂಗ್ ಮದದ್ ಬೋಬಿನ ಸೀಕೊಂಡು ನಿಂಗೆ ಗೊತ್ತುಂಡದ ಮಾರ ಈ ದಾಯಿ ವೆಚ್ಚಾಪಿಲಿ ಇನ್ನ ಜಿತ್ತಿನ ಹೊಸ ಬೋಲಲ್ಲ ಅಂಕಲ್ ಕಾವೇನು ಚಿನ್ನ ಪೋರ ಕಾವ್ಯ ಚೂರ್ ಪಿದೈವಲ್ಲ ಮಗ ಅಂಕಲ್ ಯಾಕೊಂಚೂರು ಕಾವೇಡ ಮಾತೇನೆ ಸರಿ ಬಾತೈತೆ ಐತದಲ್ಲ ಕಾವ್ಯ ಯಾನ್ ದಿನ ಪಚ್ಚತ್ತು ಕಾಲ್ ಮಾಡ್ತಿಲ್ಲ ಈ ವರಲ ಕಾಲ್ ದೇ ಪೂಜಾ ಒಲ್ಲ ಕಾಲ್ ರಿಸೀವ್ ಮಾಡ್ತಾರಲ್ಲ ಓಡ ಕೊಡ್ಚೆ ಪಾತಿಲ್ವ ವಾಟ್ ಹ್ಯಾಪನ್ ಕಾವ್ಯ ದಾದ ಒಂದು ಯಾನ್ ಎರಡಲ ಹೆಚ್ಚ ಕಾಲಡ್ ಪಾತಿ ರುಚಿ ಯಾನ್ ನಿನ್ನ ಮದ್ನೆ ಹಾಪಿನ ಈ ಪಾತೆರೋಡು ಹ್ಯಾಪನ್ ಕಾವ್ಯ ನಮ್ಮ ಏರಿಯನ್ನ ಪಾತಿರುಡಿ ಬದ್ದು ಒತ್ತಾಯ ಮಲ್ಪೆ ರಾಪು ಜೊತೆ ಪಾತೆರ ನಮ್ಮ ಮನಸ್ಸಿಟ್ಟು ಬರುಡು ಪಂಡ ನಿಕ್ಕೆಂಡ ಪಾತೆರ ಮನಸ್ಸಿಜ ಅಂಚದ ಯಾರು ಬಂತುಜಿ ನಿನ್ನ ಪಾತೆರ ಬಕ್ಕ ವರ್ತನೆ ತೋನಕ ನಿನ್ನ ಮನಸ್ಸಿನ ಏರ ಉಲ್ಲೇರಿಂದ ಹೋಜುಡು ಇಜ್ಜಿ ಅಂಚದಾಲ ಇಜ್ಜಿ ನಿನ್ನ ಮನಸ್ಸಿನ ಏರೇ ಇಪ್ಪಾಡು ಈ ಮದ್ನೆ ಆಡ ನೀ ಏನನೆ ನಿಕ್ಕೆ ಇಷ್ಟ ಹೆಚ್ಚಿದ್ದಲ್ಲ ಈ ಏನನ್ನ ಇಷ್ಟ ಮಲ್ಪುವ ಮಲ್ಪಡು ಆಪುಡು ಕಾವ್ಯ ನಿನ್ನ ಮನಸ್ಸಿನ ಏರೇ ಇಪ್ಪಾಡು ಯಾನ ಎಂದೆತ್ತು ದಕ್ಕುವೆ ಇನ್ನರೆಲ್ಲ ಕಣ್ಣು ತೆರ್ತು ತುಯರಿಂದಾಂಡ ಆಯ್ನ ಕಣ್ಣು ಪುಡತ್ತು ಮಾಡುವೆ ಕಾವ್ಯ ನಿಕ್ಕೆಲ್ಲ ತೊಂದರೆ ಕೊರದು ನೀರ ತೊಂದರೆರ ತೊಂದರೆದಾಯ ಗುರುಪುನು ನಿನ್ನೆಲ್ಲ ಲವ್ ಮಲ್ಪೆ ಬಂದು ಬೇರೆ ಬರುದಿಲ್ಲ ಇಜ್ಜಿ ಕಾವ್ಯ ನಮ್ಮ ಮದ್ಮೆ ಆಗ್ಬೇಕ ಎನ್ನ ಕೆಲವು ಕಂಡೀಷನ್ ಉಂಟು ಈ ಅವನ್ ಫಾಲೋ ಮಲ್ಪಡಾಪುಡು ಕಂಡೀಷನ್ ದಾದ ಕಂಡೀಷನ್ ಯಾನ್ ಪಂಡಿರಕ್ಕ ಕೇನೋಡು ಯಾರ್ ನೊಟ್ಟುಗ್ಲ ಒಡೆಲ ಪೋರೆ ಬಲ್ಲಿ ವಾ ಆಣ್ಲೆಡ ಪಾತೆರೆ ಬಲ್ಲಿ ಒಡೆ ಪೋಪುಡಿಂದ ಅಣ್ಣ ಅವು ಎನ್ನೊಟ್ಟಿಗೆ ಮುಂದೆ ಎನ್ನ ಕಂಡೀಷನ್ ತಾರ ಹತ್ರ ಬನ್ನಿ ಇರ್ನ ವಾ ಕಂಡೀಷನ್ ಇದ್ಲ ಯಾನ್ ಒಪ್ಪುಜಿ ಮುಂದೆ ಏನ ಕಂಡೀಷನ್ ಸರಿ ಗೊತ್ತುಂಡು ಆಯ್ತು ಓಲು ಪರ್ದು ಬೂರ್ದನದಾನೆ ಸಾವು ಏರಿಯಾ ಅವೇ ಆ ಕಾವ್ಯನ ಮತ್ತೆ ಕಾವ್ಯನ ಮದ್ನೆ ಆನ ಕಡೆ ತೈಕಿದೆ
ಕಾವ್ಯ ಮದ್ಮಾಪಿನ ಆನು ಯಾನೆ ಅಂದ ಒಂದು ನಿಗಲಿಯಾದಾಗ ಬರ್ತಾರೆ ಇತ್ತೆ ಐಕಲ್ ಬಂಡ ಐಕಲ್ ಬಂದ ನಿಗಲತ್ತಿ ಐಕಲ್ ಬ್ಯಾತ ಐಕಲ್ ಅದ ಅವ ಐಕಲ್ ಬ್ಯಾತ ಐಕಲ್ ಅಂದ್ ಒಂದು ಯಾನ್ ಮುಕ್ಕುಂದೆ ಬಂಡದು ಎಂತಲು ಏರ್ಪೋರ್ಟ್ ನಾಡಿ ಅನ್ಕಲಿ ಏರ್ಪೋರ್ಟ್ ಏನಕ್ಕೆ ನಿಗಲಾಡೆ ಮಣ್ಣಿತಿಲ್ಲ ಗೊತ್ತಿಲ್ಲ ಡ್ರೈವರ್ ಯಾನೆ ಎನ್ನದ ಅಲ್ಲ ತಪ್ಪಿಜ್ಜಿ ಅಲ್ಪ ಫ್ಲೈಟ್ ಬರ್ರೆ ಲೇಟ್ ಉಂಡು ಬಂಡೇರು ಅಂಚೆ ಅಂಕಲ್ ಹೋಟೆಲ್ಗೆ ಹೋಯ್ನಿ ಡ್ರೈವರ್ ನಿನ್ನಂತವನ ಡ್ರೈವರ್ ಲೆಕ್ಕ ತೋಜಿಜ ಡ್ರೈವರ್ ಲೆಕ್ಕನೆ ಮಲ್ಪಡು ಹೀರೋ ಲೆಕ್ಕ ಮಲ್ಪರೆ ಬಲ್ಲಿ ಸಾರಿ ಕೇಂಬೆ ಎನ್ನದಲ್ಲ ತಪ್ಪಿಜ್ಜಿ ಬಂಡೆತ ಯಾನ್ ಕೊಡದ ಸಾರಿಗೆ ನೋಡು ಏಯ್ ಸಾರಿ ಕೇಂಬೆ ನಿಕ್ಕಲ್ ಎಂಕ ಮರ್ಯಾದೆ ಕೊರಡು ಸ್ವಲ್ಪ ಏರ್ಲ ಮರ್ಯಾದೆ ಕೇಂದ್ರಿಗೆ ತಮ್ಮ ಮರ್ಯಾದೆಗೆ ಸೆಟಪ್ ಇಂದ ನನ್ನ ಒಂಜು ವಾರ ಮುಲ್ಪನಲ್ಲ ನಿನ್ನಡ ಎಂಚ ಸಾರಿಗೆ ಅಂತ ಒಂದು ತುವಂದಿಪ್ಪುಲ ಒಕ್ಕಡೆ ಗಲಾಟೆ ಬಡ್ಚಿ ಇತ ದಾದ ಇದಕ್ಕಿತ ಸಾರಿಗೆ ನೋಡತ್ತ ಯಾನ್ ಸಾರಿಗೆ ನಿಜಿ ಯಾನ್ ಕಾಯಿನೆ ಸಾರಿಗೆ ನೋಡು ಆಯೋರಿ ಡ್ರೈವರ್ ನಿನ್ನಲ್ಲದ ಡ್ರೈವರ್ ಹತ್ತಿಯಾನು ಏಯ್ ಕಾವ್ಯನ್ ಮದ್ನಾಯ್ಬೇಕ ಮುಂದೆ ಅನ್ನನೇ ಇಲ್ಲ ಮದ್ಮೆ ಆಯ್ಬೇಕತ್ತ ಅದ ತೂಕ ಏಯ್ ಅಯ್ಯೇರು ಒಲ್ತಾಯ ಬರ್ತಿನ ಫುಲ್ಲು ಡಿಟೇಲ್ ಎಂಕಿರಿ ಬಯ್ಯದೊಲೈ ಬೋಡು ಇನಿ ಬಯ್ಯದೊಲೆ ಆಪುಜಿ ಎಲ್ಲ ಕಾಣದೊಲೆ ಬೋರ್ಡ್ ಅಂತ ಕೊರ್ಕ ನಿಜಿ ಯಾಂಕಿ ನಿ ಬಯ್ಯದೊಲೈ ಬೋರ್ಡ್ ಪಂಡ ಬೋಡೆ ಬಯ್ಯದೊಲೆ ಬೋರ್ಡ್ ಬಂದ ಬೋರ್ಡ್ ಬಂದ್ರೆಗ್ ಹೌದಾದ ಗೋಳಿ ಬಜಾರ ಆಗ್ಬೇಕು ಏನ್ ಮಾರೆ ಓಡಬಹುದಯ್ಯ ಯಾನ್ ಮುಕ್ಕುಂದೆಯ ಓ ಮುಗುಡ್ ತಿಂದೆ ಬಂಡ ಏನ ಯಾನ್ ನನ್ನೆ ಮುಗುಡ್ ತಿಂದೆ ಯಾನ್ ಮುಕ್ಕುಂದೆ ಮಾರೆ ಮೆನ್ಪುರಿ ಈವೆಂಟ್ ದದನ್ ಯಾನ್ ವಿಠಲೆ ಬಂದು ಆಣಿನ ತಮ್ಮಲೆ ಓ ಅಂದ ಪೂರ ಎಟ್ಟೆ ಕೊಡ್ತೀರಿಯಾ ಎಸಿ ಪುರ ಲಾಯ್ಕೊಂಡು ನಿಗಲಿಗೆ ಬಾಡ್ಬದಿ ಪಕ್ಕ ಟಾಯ್ಲೆಟ್ ತುಲ್ಲ ಇಲ್ಲ ತಂಡ ಉಂಟು ಪಿದಾಯ ಬರ್ರಿಗೆ ಮರ ಸಾಕು ಏದು ಓಡವ್ರಿ ಅವಂದು ನಿನ್ನ ಕಾರ್ ಹೊಂಡಿಯಾ ಅಲ್ಲ ಅವತ್ಯ ಏರ್ಪೋರ್ಟ್ ಕಾಣಪಡ್ತಾರೆ ಕಾರ್ ಹೊಂಡು ಕೆಣ್ಣಿ ಓ ಅವ್ವ ಅಂಕಲ್ ಏರ್ಪೋರ್ಟ್ಗೂ ಕಾರ್ ಬತ್ತೊಂಬೈತ ನನ್ನ ಓಡೆ ವಿಮಾನದ ಉಲೈ ಬತ್ತೊಂಬೈತು ನಾಡ್ ಸಾಕು ಮಾರೆ ಅಲ್ಪ ಅವಂದು ಎಂಕೊಂಜಿ ಸೀಕುಂಡು ಮಾರೆ ಕಾದಯ ಮಲೇರಿಯನ ಅವು ಲತ್ತು ಮಾರೆ ಹಂದಿ ಜ್ವರ ಅಂಚನ ಒಂದು ಕೊರೋನಾ ದಿಕ್ಕು ದಾಲ್ ಹತ್ತಿಂದನ ಪಕ್ಕ ಒಂದು ಡೆಂಗ್ಯೂ ಜ್ವರ ಡೆಂಗುಲತ್ತು ಮಂಗುಲತ್ತು ಎಂಕು ಮದತ್ ಮೂಪಿನ ಸೀಕುಂಡಿಯಾ ಓ ದೇವರ ಅಂಚನ ಬಾರಿ ಬಂಗೊಂಡು ಹೊರ ಯಾನು ಇವರಿಂದ ಹೆಂಗಿದ್ದೇನೆ ಬಾಬುಜಿ ಮಾರೆ तू दाढ़ी पे जो हाथ फेरे सारी दुनिया हिले ಮೂರ್ತಿ ಸಾಕಾಂಡ ಆಯ್ ನಮ್ಮ ಅಟಿಲ್ದಾಯಿ ಅಟ್ಟಿಲ್ದೇನಾ ಯಾರ ಫೋರ್ಟ್ ಬಾಯ್ ಮಾರೆ ರೌಡಿ ಒಂದು ನಮ್ಮ ಬೊಂಬೈದ ಬಿಲ್ಲಿಯ ನಾನು ಆಯ್ನಿಕ್ಕೆ ಕೇಣ ತಂಬೆ ತಾನೆ ಮೆಂದು ಏರಿ ಆಯ್ ಅಂಗಗೆ ನಟ್ಟು ಇರೇಗಿ ಅಂದವೆ ತಮ್ಮಲೆ 60 ಮಾತ್ರ ಫ್ಲೈಟ್ ಪೆಚ್ಚಡ ಅಟೆಂಡ್ ಮಾಡ್ತಿನಾಕ ಏರ್ಲೈನ್ ಕಾಯ್ತಂದು ಬರೋರು आसमां से दो गुना ऊंचा तेरा कद है ಯಾನ್ ಆನಲ್ ತಮ್ಮಲೆ ಯಾನ್ 60 ಯಾನು ಯಾಕತ್ತಿ ನೋಡಿರೇಗು ಜಾಗೃತ ನನ್ನವರ ಅಟ್ಟಿಲ್ ಎಟ್ಟೆ ಅವಡ್ ಗೊತ್ತಾಡತ तू दाढ़ी पे जो हाथ ಅಟ್ಟಿಲ್ ತೋ ಸ್ಟೇಡಿಯಂ ಗೆ ಏರ್ಲ ಎಟ್ಟು ಬಂಡ್ರೆ ಗಿಚ್ಚನ್ ಬಂಡತ್ತೋ ಅಟ್ಟು ಮಟ್ಟಿ ಎಷ್ಟು ಬಂಡಿ उठा के चलने पड़े न कोई ಸಮಾಧಾನ ಮಾರೆ ಸಮಾಧಾನ ಮಾಡ್ತೋರು ತುಚ್ಚೆ ನಾಯಿ ಇಕ್ಕರೆ ಮಾರನ ಎಂಬೆ ಬೊಂಬೈ ಯಾರನ್ನ ನೀ ಟಚ್ ಮಾಡ್ತಾಳೆ ಬೊಂಬಾಡ್ದಿ ಜನ ಬರುವೇರು
ಅಕ್ಕನ ಪಾರೋಡ್ ತುಂಬ ನಿನ್ನ ಕೆಟ್ಟದಾಗ್ತದೆ ನಮ್ಮ ಇದ್ದ ಮಗ ಏ ನಾನು ತಮ್ಮಲೆ ಒದ್ದವ ತಮ್ಮಲೆ ನಾನು ಅರುವುದನ್ನ ಎತ್ತ ಬಂದು ನಿಕ್ಕು ಜಾಗ್ರತೆ तू दाढ़ी पे जो हाथ फेरे सारी दुनिया हिले ಫೋಟೋಗ್ರಾಫರ್ ಕೊಡ್ತು ಈ ಇವೆಂಟ್ ಮ್ಯಾನೇಜರ್ ಏನೇ ಕೊಯ್ಸೋದಿಲ್ಲ ಮಾರೆ ಇಂಚಿದಾಗಲೇ ಪೂರ ಬಾಡೊಂದು ಓಡಾಪುಡು ಮಾರ ಅಜ್ಜಿನ ಪುರ ಓಡಾಪುಡು ಹತ್ತಿದಾಗ ಎಣ್ಣೆ ಆತಿರ್ತಿಂದ ತಟ್ಟಿಗೊಂದು ನಾಯಿಗೆ ಚಟ್ಟಿ ಬೇಕಿಯ ನಾಯಿ ಚಟ್ಟಿ ಮಾಡುಂಡ ಅವಳು ಅಂದಾಗ ಅದು ಅಂಜನ ಪುಚ್ಚಗೋಣ ತಿಪ್ಪು ಎನ್ನ ಬ್ಯಾತ ಕಾಲ ಮುಟ್ಟಲ್ಲ ಲೈಕ್ ಸಿಟ್ಟು ಬರ್ಬಿಡಿ ಚಾಟಿ पे जो हाथ फेरे सारी दुनिया हिले तू कांधे को उठा के चलने पड़े न कोई फल्ले ಚಾಟಿದ ವಿಷಯಕ್ಕೆ ಬರೋರ್ತಿವೆ ಚಾಟಿದ ವಿಷಯಕ್ಕೆ ಬರೋರ್ತಿ ಅವತ್ತಿಯ ಆಗಿನೇ ಮಾಡಿದ್ರೆ ಚಟ್ಟಿ ಆಗಿನ ಮಾಡ್ತೀನಿ ಚೂರು ಬಗ್ಗಿಗೆ ಓ ಇತ್ತ ಬಗ್ಗನ ಚಟ್ಟಿ ತೋಚಿಲ್ಲ ಬಗ್ಗನ ಚಾಟಿ ಮಾತ್ರ ಎಲ್ಲಡೆ ಬರ್ತಿನೇ ಬರಂಜಿನ ಮಂಡ್ಯ ಸಮಾನ ಅಂತಿನ ಅವೇನು ಕುಡೊಂಜಿ ಬರ್ತೀನಿ ನಕ್ಕು ನೀ ನಲಿದಾಗ ಸೋತೆ ನಾನಾಗ ಯಾಕಿವೆ ಮುಕುಂದರೆ ಬಾರಿ ಒಂದು ಖುಷಿದ ವಿಷಯ ಉಂಟು ಏನ ಬಾರಿ ಖುಷಿದ ವಿಷಯ ಏನ ಇಂದು ಎನಗೊಂದು ಫಂಕ್ಷನ್ ಸಿಕ್ಕಿದ ಕೊಂಚ ಮಾರ್ರೆ ಏನ ವಿಷಯ ಮತ್ತೆ ಇಲ್ಲದ ಬೊಣ್ಣ ಕಥ ಅಂದು ಮುಂದೆ ಇಲ್ಲದ ಬೊಣ್ಣದ ಬದರ ಕಾವ್ಯ ಅಂದು ಮೆನಿಕು ಗುರ್ತೊಂಡ ಆ ಬೊಣ್ಣ ಲವ್ ಆಗುದಿಲ್ಲ ನಿನ್ನ ತೀಗಾಲನ ಅವಂದು ಒಂದು ವಿಷಯ ಅಲ್ಲೆಡೆ ಬಂತಾನ ಅವನ್ಜಿ ಪಂಡ್ರೆ ಆಯ್ ನೇಜಿ ಮಾರ ಮಲ್ಲಜ್ಜಿ ಎಲ್ಲೊಂಜಿ ಅಲೆಗೆ ಮದ್ಮೆ ಅಲೆಗೆ ಜೋಕುಲಾಯ್ ಬೊಕ್ಕ ಬಾ ಯಾನ್ ಕಾಲೇಜ್ ತೋ ಸತಿ ಪಂಡ್ರೆ ಪೋಯೆ ಅಲ್ಲ ಬೆತ್ತಡಿ ಪೂ ಬಸೊಂದು ತೋ ಸತಿ ಪಂಡ್ರೆ ಮತ್ತೆ ಆಡ ಏರವರೆಗೆ ಅಡ್ಡ ಬರ್ಪಿ ಪಂಡ್ರೆ ಆಪಿ ನೇಜಿ ಮಾರ ಬಕಾರ ಕಾಲೇಜ್ ಮುಂದೆ ಡಿಗ್ರಿ ಕಾಲೇಜ್ ಪೋಯೆ ಯಾನ್ ಫೈಲಾಯೆ ಮಿತುಂ ನೋಟು ಟೀಮ್ ಲಡ್ ಕಟ್ರೆ ಪೋಯೆ ಸತಿ ನೇಜಿ ನೇಜಿಲ ಬಂತು ಸುಂದರ ದಾದಾ ನಾವು ಮಾತಲ್ಲಿ ಆಲು ನಿನ್ನ ಲವ್ ಮಾಡ್ತೊಂದಿಲ್ಲಲು ಎಂಚ ಬಂತ ಈ ಗಟ್ಟು ಬಂತ ಎಂಚ ಇಂದು ಕಾಲೇಜ್ ಇಡು ಆಲು ಫಸ್ಟ್ ಬೆಂಚ್ ಆಲ ಫಸ್ಟ್ ಬೆಂಚ್ ಕೊಲ್ಲು ಆಲು ಈ ಪೆದೆ ಬೆಂಚ್ ಇಡು ಯಾನ್ ಈ ಪೆದೆ ಬೆಂಚ್ ಇಡು ಆಲು ಈ ಅಣ್ಣನ ಸಾವುಡು ಒಂದು ಪೊಣ್ಣುಲಗೆ ತೆಲ್ಪೆನೆ ಕಾಣಲ ಉಂಟ ತೆಲ್ತಿನ ಕೂಡ್ಲೆ ಆಯ್ತು ಲವ್ವೇ ಬಂಡೆ ನೀವು ಮಾರಿ ಏನು ಮಾಡೋಣ ಅವಡು ಬರ್ಪಿ ಐತರದಲ್ಲ ഞാനല്ലേ പണ്ട് ഇതമുട്ട നാളായി മകർദിച്ച് നാനാ യാപ്പ ಬಂತೀನಿ ಅದನ್ನ ಅಚ್ಚಲ್ ಮಾಡ್ಬಿಡ್ತಿ ದಿನ ದೀತಿ ಲೆಕ್ಕನೆ ಅವೇ ಹೊರಡು ಮದುವೆ ಆಡು ಮಾತ್ರ ಯಾನ್ ಬೆಕ್ಕು ಇರು ಫುಲ್ ಸಪೋರ್ಟ್ ಮಾಡ್ಬಿಡು ಆ ಕೂಡ ತುಗ ಜಿಂದೆಚ್ ಬರಮುಟ ಈ ಗೆಸ್ಟ್ ಉಂದಲ್ಲ ನನಯಾನು ಒಂಜಿ ವಾರ ಮೂಲೆ ನಿಂತಾಗ ಸಿಕ್ಕೊಂಡ ಏರ್ ಸಿಕ್ಕೊಂದಿನಿ ಯಾನ್ ಮುಕ್ಕುಂದೆ ಮಾರ ಒಂದು ನೆನಪ್ದಾಂತಿನ ಪುರ ದಾಯ ಬತ್ತು ಸೈಪಾನ ಪುರ ಚಟ್ಟಿ ಸಿಕ್ಕೊಂದಿಚ್ಚಿ ಗೇತ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕೆ ಎಲ್ಲ ಮರಲತ್ತೆ ಒಂದು ಪೊಲೀಸ್ ఆయన ಚಡ್ಡಿನ ಕೊಡ್ತೆ ದಾಖಲು ಬೋದಿ ನಾನು ಒಟ್ಟೆ ಚಟ್ಟಿ ಮಾರೆ ಒಂಜಿ ಪಾನ್ ಬಂಗಾರ ದಾಖಲು ಗಮಂತ ಹೌದು ಅಂದು ಮಾರ ಅವಂದು ಇದನ್ನು ಮದ್ವೆ ನನ್ನ ಮದ್ಮೆದ ಕತೆ ಕೇಳಿ ಎಂಕಾದ ಮದತ್ ಪೋಪಿನ ಸೀಕ್ ಜೋರಿತ್ತು ಎಂಕ ಮದ್ಮೆ ನಾಡಿ ಮದ್ಮೆ ಎಂದೇ ದಿನ ಆಡತ್ತ ಮದ್ಮೆದ ಹಾಲ್ ಪೋಪೆ ಅಲ್ಲಿ ಬೊಕ್ಕೂರಿ ಏನು ಮದ್ಮೆ ಆತೋಲಿಯ ಪಕ್ಕ ಈಗ ಹೋಗಿ ಅಲ್ಲಿ ಬೊಕ್ಕದಾದ ಸೈಫಿ ನಾವು ಬೊಕ್ಕದಾದ ಬೊಕ್ಕಲ್ ಬರಟ್ ಒಣಸ್ ಮಲ್ತು ಬತ್ತೇನೆ ಒಣಸ್ ಮಲ್ತ ಬೊಕ್ಕ ಬೊಕ್ಕೊಂಜ್ ಮದ್ಮೆ ಅಂದ ಆಗಾದ ಅನ್ಬೋದು
ಸಾಯ್ತೋಲ ಅಲ್ಲಿ ಹೆಂಗೆ ಅದಾಲ ಗಿಫ್ಟ್ ಕೊರ್ಲೆ ಅಂತ ಮಾಡ್ತೀನಿ ಹೆಂಗೆ ಅಪ್ಪಲ ಮದತೆ ಹೋಗ್ತೀನಿ ಕಡೆ ಕಾಲ ಹೆಂಗೆ ಮದಪೆ ರಾವಂದಿನ ಗಿಫ್ಟ್ ಕೊಡಿಯಲ್ಲ ಅಲ್ಲ ಅವು ಬುಡದಿ ಬಂದ ಈ ಎಂತೂ ನೆನಪ್ದಂತ ಗಿಫ್ಟ್ ಕೊಡ್ತುಜ ಅಂಡ ಆಲಾಂಡಲ ಒಂದು ನೆನಪುದಿದು ಒಂದು ಎಡ್ಡದ ಗಿಫ್ಟ್ ಕೊಡ್ತೋತ ಅವು ಮೇ ಅದು ಅಂಚಿನ ಗಿಫ್ಟ್ ದಾದ ಕೊಡ್ತೀನಿ ಆಲ್ ಕೊರ್ನಿ ದಾದ ಕೊರ್ನಿ ಡೈವರ್ಸ್ ಮಧ್ಯಕಾಲದ ಕೊರತೆ ಮುಗಿದಿದೆಯಾ? ವಾಟ್ ನಾನ್ಸೆನ್ಸ್ ದ್ಯಾಟ್? ಮುಲ್ಪ ಬ್ಯಾಲಗಾಗಿಲ್ಲ ಪಂಡ ಮಾಡ್ತಿರೋ ನಿಮಗೆ ಉದಯ ಸೈಡ್ ಲೆತ್ತಂಬೋದು ರಡ್ ಬಿಡು ಪೂರ ಸರಿಯಾದ ಒಕ್ಕೊಂದು ವಿಷಯ ಇದೆ ಕಾವ್ಯನ ವರ್ತನ ತೂನಕ ಅಲೆಗೆ ನನ್ನ ಮದ್ಮೇರ ಮನಸ್ಸಿದೆ ಎಂದು ತೋಚು ಯಾನ್ ನಿನ್ನಡ ದೊಂಬತ್ತನೇ ಬಂತೆ ಅಲೆಗೆ ನಿನ್ನಡ ಇಷ್ಟ ಇಚ್ಚಿಡಲ ಈ ಅಲೆ ಮದ್ಮೆ ಅವಡು ತಿಮ್ಮಪ್ಪನ 100 ಕೋಟಿ ಆಸ್ತಿಗೂ ಕಾವ್ಯ ವರ್ತ್ಯ ವಾರಿಸ್ತಾರೆ ಅವು ಪೂರ ನಿನ್ನ ಪಂಡ ನಮನ ಒಡ್ಡ ಈ ಮದ್ಮೆ ನಡಪಡು ಯಾನ್ ಏತ್ ಭಂಗ ಬರೋದಿಲ್ಲ ಅಂತ ನೀಗೆ ಗೊತ್ತುನತ್ತ ಅವಳು ಅಂದನೆ ಆನಿ ತಿಮ್ಮಪ್ಪಣ್ಣೆ ಬಾಂಬೆ ಬಚ್ಚಿಕೊಳ್ಳೆ ಕಣ್ಣ ತೋದಿನ ಪೂರ ನಮ್ಮನೆಂದು ಬರ್ತಾರೆ ಆಯಾವೆ ಮತ ಬೇಗ ನಂಬುದೆಯ ಈಲಾತಿ ದಾಲ ಗೊತ್ತಾಂಗಿಲಕ್ಕ ಮೇಂಟೈನ್ ಮಾಡ್ಕೊಡು ನಮ್ಮಲ್ಲೇ ವಿಟಾಲಡಲ್ಲ ಬಂತೆ ತಿಮ್ಮಪ್ಪಣ್ಣಡಿಕ್ಕೂ 100 ಕೋಟಿ ರೂಪಾಯಿ ಆಸ್ತಿ ನಮ್ಮಡಕ್ಕೂ 5 ಕೋಟಿ ಆಸ್ತಿ ಒಲ್ಲ ಮದ್ವೆ ಬಗ್ಗೆ ಗೊತ್ತಾಂಡ ಮದ್ನ ಇವಕ್ಕ ದಾದ ಮಲ್ಪೆರ ಪುಣ್ಯ ಕೊರ್ಲುಡು ಕಾವ್ಯನು ತೂಯಡಾಂಡೆ ಒಟ್ಟಾಗಲೇ ನಿನ್ನ ಸಾದಿ ಬರ್ಪೇರಿ ಅವಳ ಅಂದು ಇತ್ತದ ಕಾನೂನು ಬದಿ ಬಂಗಾರ ಕೇಂಡ ಏರ್ಲ ಕೊರ್ಪುಜರು ಅವೆಡ್ದು ಕೋಟ್ಯಾಧೀಶ್ವರನ ವರ್ತಿಯ ಮಗರಿನ ಮದ್ಬೇಡ ನನ್ನ ಆಸ್ತಿ ಪೂರ ಕ್ರಮೇಣ ನಮ್ಮ ಅಪ್ಪನು ನಿನ್ನ ಮಂಡೆ ಕಚ್ಚಿದ್ದು ಹ್ಯಾಟ್ಸಪ್ ತಿಮ್ಮಪ್ಪೆ ಬರೋದಿಲ್ಲ ಜೈತಾರ ಮದ್ಮೆ ನಲ್ಲನಿಗೆಲ್ಲ ಕಾಗದ ಕೊಟ್ಟೆ ಮುಗಿದಿಜ ಕೇಂದ್ರ ಬರ್ತಲ್ಲ ಒಂತೆ ಬಾಕಿ ಉಂಟು ಎಲ್ಲಂಜಿ ರದ್ದು ಸಾರ್ಥ ಜನತ ಅಡ್ಡನೆ ಊರಿಡಿ ಕಾಗಜಿ ಕೊರ್ರೆಗೆ ಕೊಟ್ಟಾತಡು ಒಕ್ಕ ಮೆರೆಗೊಂತೆ ಗುಟ್ಟದಾಗ ಜಾಸ್ತಿ ಆತ ಅಂಚೆ ಎರೆನಂಡೆಲ್ಲ ಗುಡ್ದುಕೊಂಡು ಅಕ್ಲಿಗೆ ಮೇಜರ್ ಅಬ್ಜ ಕಾವ್ಯ ಅವನ ಫ್ರೆಂಡ್ ಇಲ್ಲ ಕಾಗಜಿ ಕೊರ್ರೆ ಬಂತು ವಾಟ್ ನಾನ್ಸೆನ್ಸ್ ಗೊತ್ತಿನ ಇಜ್ಜಿ ಡ್ರೈವರ್ ನಟ್ಟು ಗೊತ್ತಲು ದಾದಿ ಅದೇ ಆ ಡ್ರೈವರ್ ನಟ್ಟು ಕಡೆ ಹೋಗ್ತೀನಿ ಅಂತ ಐಟ್ ದಾದಾಲಿಯ ಆ ಡ್ರೈವರ್ ಎಟ್ಟೆ ಹುಡುಗಿ ಅಕ್ಕ ಇವರೇ ಊರಗ್ಲ ಎಡ್ಡೆನೆ ಪೇರು ಇತ್ತಿದ್ದ ಕಾಲೋಡು ಒರಿಯಾನ ನಂಬರ್ ಹಾಪಿಜಿ ಅವಳ ಇದ್ದ ಆ ಡ್ರೈವರ್ಗೆ ವಾರಿ ಹಾಕರುಂಡು ಊಟ ಬಂದಿರುವೆ ನಿಮ್ಮಪ್ಪ ಆ ಡ್ರೈವರ್ ನೀಗೆ ಬೇರೆ ತೆಪ್ಕೊಂಡು ಏನಂದ ಒಂದು ವಾರದ ಮಟ್ಟಿಗೆ ಏರ್ ಡ್ರೈವರ್ ತಿಕ್ಕೇರು ಅವಳೈತೆ ಸೀಸನ್ ಕಾಲ ಪೂಜೆ ಆಯ್ನ ಇಪ್ಪಡು ಮಲ್ಲತ್ತು ಯಾರಿಲ್ಲ ಈ ಇಲ್ಲ ಮರ್ಮಯ ಹಾಪಿನೈ ಐಎಂಗೆ ಮರ್ಯಾದೆ ಕೊರೋಡು ಸುರುಟಾಯಾಗ ಅವನ್ ಕಲ್ಪನೆ
ಲಕ್ಕ ಇಪ್ಪುಂಡ ಪ್ರತಿ ಒರಿಯಡಲ ಆಯನೇ ಒಂಜಿ ಅಭಿಪ್ರಾಯ ಇಪ್ಪುಂಡು ಅತ್ತಂದೆ ಅಗ್ಲು ನಮರ್ದಲ ಮಸ್ತ್ ಕಾಸ್ ತಗಲಿ ಅವು ಅತ್ತಂದೆ ಆಣ ಕಡೆ ತಗಲ್ ಪಂಪಿನ ಗತ್ತಡು ಬಾತೆ ಇರುವರು ಅವು ಪೂರ ಸಾಮಾನ್ಯ ಅಲ್ಲ ನಮ್ಮ ಮಗಲು ಆ ಇಲ್ಲಾಡು ಖುಷೀಟೆ ಇಪ್ಪೋರು ಓಡಿಡ್ತಿ ಸಾಲ ಅಪ್ಪಜಿ ಬಲೈ ಎಕ್ಕಡೆ ಡಿಂಚಿತು ಒಂದಿಲ್ಲ ಕಾವ್ಯ ದಾನೆ ಬಾರಿ ಚಪ್ಪೆ ಅಲ್ಲ దాదన ఎంకు ನಮ್ಮ ಪ್ಲಾನ್ ಸಕ್ಸಸ್ ಆಪುಂಡ ಇಜ್ಜ ಪಂದೆ ಇನ್ನೊಂದು ಕಾವ್ಯ ಯಾನ್ ಅಂಚ ಹೊರಾನೆ ಅಗಲಡ ಬೋದ್ ಕೇನಿರೆ ಒಂದು ಎಲ್ಲೆ ವಿಷಯ ಹತ್ತು ಕಾವ್ಯ ಎಂಕ ನಿನ್ನ ಅಪ್ಪಮ್ಮನ ಆಶೀರ್ವಾದೋಡೆ ನಮ್ಮ ಮದ್ವೆ ನಡ್ಕೊಡೋ ಬಂದೆ ಎನ್ನ ಆಸೆ ಅಂದಿರಂಜು ಎನ್ನಲ ಅವೇ ಆಸೆ ರಂಜು ಯಾನ್ ಮದ್ವೆ ಅಂದಾಂಡ ಅವಿರೇನೆ ತೂಕ ಈ ವಿಷಯನ್ ಪಪ್ಪ ಮಡ ಪಂಡ್ರೆಗು ಯಾನೇ ಪ್ರಯತ್ನ ಮಲ್ಪ ಒಂದು ಈ ಬಂಡ್ರೆ ಹಾಕೊಂಡು ಅತುಲ ಯಾನಿನೇ ಇನ್ನ ಇಲ್ಲ ಬರ್ತದ ಇನ್ನ ಪಪ್ಪ ಮಡ ಆಶೀರ್ವಾದ ಗೆತನಿ ಬೊಕ್ಕ ಎಂಕ ಮಸ್ತ್ ಧೈರ್ಯ ಬರುದುಂಟು ಅಗಲೇತು ಸುಲಾಪುಡು ನಮ್ಮ ಮದ್ವೆ ಗೊತ್ತನಿ ಇರತ್ತೆ ಅಂದ ಕಾವ್ಯ ನಮ್ಮ ವಿಷಯನ ಅಗಲಡ ದುಮ್ಮತನೆ ಬಂಡದಿತ್ತೆ ಕಾವ್ಯ ಅಲ್ಲಯ್ಯ ಆಯ ರಬಕ್ಕ ಉಲೈ ಬಲ್ತೀನಿ ಮುಂದೆಟ್ಟು ದಾದನ ಇಪ್ಪು ಯಾನ್ ನಮ್ಮ ಪಿಯುಸಿದ ಮಾತು ಫ್ರೆಂಡ್ಸ್ ನಗಲೆ ಕಾಗದ ಕೊಡ್ತಾ ಇರ್ತೇನೆ ಬಾಕಿ ತಿನ್ನಿಕ್ಕೆ ಮಾತ್ರ ನನ್ನ ಪೊರಡು ನಿಜಪ್ಪ ಆಯ್ನೆ ಬತ್ತೆತ್ತ ಗುರು ಎಂಕ್ ನಿನ್ನ ಒಂದು ವಿಷಯ ಪಂಡ್ರೆಗುಂಟು ನನ್ನ ಟೈಮ್ ಇಜ್ಜಿ ಬೇಗ ಬಂದು ಅದ್ ವಿಷಯ ದಾದ ಬಂದು ಮದ್ವೆದದು ಮೂನಾನಿನಿಕ್ಕೆ ಪನ್ಪೆ ವಿಷಯ ಏರೇಗ್ಲಾ ಇತ್ತನೆ ಗೊತ್ತಾ ಪಿನಿ ಗುರ್ಚಿ ಗುರು ಈ ರೈಸಿ ಅಂಬೆ ದಾದೆ ದಾದೆ ಜಪ್ಪ ಆ ವಿಷಯ ಗುಟ್ಟುಡಿಪ್ಪಾಡಿ ಈ ಒಯ್ಗ್ಲ ಆಪುಜಿಂದ ಪನ್ಪುಜದ ಆಯಾಗ ಮಾರಲ್ಲ ಆಪುಜಿನ ಮಾಡ್ರಿ ನನಗಳಿಗೆ ಪ್ರೀತಿ ಕರ್ಪೂರದ ಬೊಂಬೆಯನ್ನಾಲೆ ಆಯನ್ನ ಪಣ್ಣು ಮಾಯಕದ ಮೆಂಚಿದ ಕ್ಯಾಲೆ ಕನ್ನಡನ್ನ ಕನ್ನದಿಯಾಲೆ ಆ ಡಿಂಪಲ್ ಪಣ್ಣು ಸಿಂಪಲ್ ಅದು ಲುಕ್ ಕರಿಯಾಲೆ ಗಳಿಗೆರು ಬತ್ತಾಳೆ ಸರಿಗೆರು ತುಯ್ಯಾಲೆ ದಾದನಾದಾನೆ ಪಣ್ಣು ಮನಸ್ಸಿನ ಗೆಂದ್ಯಾಲೆ ಸ್ಮೈಲಿನೇ ಕಂತಾಳೆ ಮಸ್ಕಿರಿ ಗಬ್ಬ್ಯಾಳೆ ಕಣ್ಣದ ನೋಟೋಡು ಹಾಟಿಗೆ ಪಚ್ಚೆದಿದ್ರೆ ಕರ್ಪೂರದ ಬೊಂಬೆಯನ್ನಾಲೆ ಆ ಎನ್ನ ಪಣ್ಣು ಮಾಯಕದ ಮೆಂಚಿದ ಕ್ಯಾಲೆ
ಕನನೇ ಇರ್ಮೆನ ದಿನನೇ ಮಜಂದಿನ ಬಾರಿ ತಮ್ಮನ ಕನನ ನಿಜನ ಎನ್ನರೆ ಸಾಧ್ಯನ ಉಡಲಿಡು ಸಾಲು ಸಾಲು ಗೌಜಿ ದಿಬ್ಬಣ ತೆಲಿಕೆನೆ ಸಿಂಗಾರ ಮನಸೆ ಬಂಗಾರ ಪಿಂಗಾರ ಬಣ್ಣದಂಜಿ ಮೋಲೆನೆ ತೂಯನ ಸರಸರ ಪೋಪಿನ ಸಡಗರದಾದನ ಪಿರ ಪಿರ ತೂಪುನ ನೋಟಗು ಸೋತು ಪೋಯನ ಚಂದ್ರನ ಹಿಂಬೊನೆ ತೂಯನ ತಿಂಗೊಲ್ದ ಬಲ್ಪಗು ಅಲೆ ಕಾರಣ ಸ್ವರ್ಗೊಂದು ಜತ್ತಿನ ಉರ್ವಶಿ ಮೋಲೆನ ಭೂಮಿಗೆ ಜಾರಿನ ಬಳ್ಳಿದಂಚನ ದೂರದ ಬಾನುದ ನಕ್ಷತ್ರ ಲೋಕದ ಮೆನ್ಕೊಂದು ನಲಿ ಪುನ ಬಳ್ಳಿಲೆ ಸಂಭ್ರಮ ಮೆಲ್ಲನೆ ಅರಳುನ ಮಲ್ಲಿಗೆ ದಂಚನ ನಿನ್ನ ಈ ತೆಲಿಕೆಗೆ ಸೃಷ್ಟಿಯೇ ಕಂಗಾಲ ಬಂದ ಕರ್ಪೂರದ ಬೊಂಬೆಯನ್ನಲ್ಲೇ ಅಯ್ಯನ್ನ ಪೊಣ್ಣು ಮಾಯಕದ ಮೆಂಚಿದ ಕ್ಯಾಲೆ ಕನ್ನಡನ ಕನ್ನದಿಯಲ್ಲೇ ಆ ಡಿಂಪಲ್ ಪೊಣ್ಣು ಸಿಂಪಲ್ ಆದ ಲುಕ್ ಕರಿಯಲ್ಲೇ ಬ್ಯಾರೋಡು ಎಲ್ಲೊಂದು ಮದ್ನೆ ಬತ್ತಿನಾಗಲೇ ಒಣ ಸಿಪ್ಪತ್ತ ಇಂತ ಬರಡ್ತು ಬೇಕಂದ್ರೆ ಅಲ್ಲಿ ಎಲ್ಲಂಜಿ ಬಡ್ಪಲು ಗುರು ತಂಗಿ ಹೀರೇ ಕರಿಮನಿ ಕಟ್ಟಡು ಅದಾಗ ಇರ್ರ ಬಕ್ಕ ಕರಿಮನಿ ಕಟ್ಟು ಬಕ್ಕ ಕಟ್ಟುಜಿ ಅದಾಗ ಇಂತ ಬತ್ತದು ಆಲ ರಟ್ಟು ಕೈ ಬತ್ತದು ನೀ ಇರಲು ಜೊತೆ ಬಾಳೆಲ್ಲ ಹಸಿರಾದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಗಡಿ ಗಡಿ ಬರ್ಪ ಮಂಡ್ಯ ಯಾರು ಮುಕುಂದೆ ಮಾರಾಯ ಮುಕುಂದೆ ಅಂದ್ರೆ ಬಾರಿ ಅಲ್ತವೆ ಇದ್ದಾರ್ತ ಉಷ್ಣ ಹೇಳ್ತಾನಯ ಮಾರ್ಲೆ ಅವು ಎಲ್ಲೊಂದು ಮೆಹಂದಿಗೆ ಎಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ಓಹೋ ಮೆಹಂದಿ ಬಂಡ ಹೆಂಗಿದ್ದೇನಪ್ಪ ಯಾನು ಡ್ರೆಸ್ ತೆಪ್ಪರೆ ಬಂದಿಲ್ಲ ಬರ್ಪನ ಅದೇ ಈ ಡ್ರೆಸ್ಗೆ ಅಪ್ಪನಾಗಿ ಯಾಂದ ಹೇಗೆ ಡ್ರೆಸ್ ತೆಪ್ಪರೆ ತುವೇರೆಗೆ ಮಾರ್ಲೆ ಹೇಗೆ ಅದೇ ಡ್ರೆಸ್ಗೆ ಅಪ್ಪನಾಗಿ ನಾನು ಸಾವು ತುಬಿದೆ ಅಂತ್ಯ ಜಯಲಕ್ಷ್ಮಿ ಪರ್ಚೇಸ್ ಬಂದಿಲ್ಲ ಓ ಅಂಚನ ಅವಂದು ಎಲ್ಲ ಫಂಕ್ಷನ್ಗೆ ನಾನು ಹೂ ಡ್ರೆಸ್ ಮಾಡಿದ ಪುರ್ಲು ತೋಜುವ ಈರೊಂದು ಲಾಯ್ಕದ ಜರಿ ಜರೀತ ಜರಿ ಜರೀತ ಸೀರೆ ತುತ್ತುಲೆ ಗಮ್ಮತ್ತಿಗೆ ಬಂದಿ ಈರೊಂದು ಜುಬ್ಬ ಮಾಡ್ಲಿ ಜುಬ್ಬ ಜಬ್ಬೆ ಹೊಲ್ದಿಕ್ಕು ಪಾಡ್ರಿ ಜಬ್ಬೆ ಅತ್ತ ಮಾರ ಜುಬ್ಬ ದಿಪ್ಪ ದೀಪತ್ತೆ ಈ ದಿಪ್ಪದ ದಿಪ್ಪ ಹೋಗ್ಕೋತ ಬರ್ಚಿ ಸೈಲೆಂಟ್ ಈರೊಂದು ಲಾಯ್ಕದ ಪೈರನ್ ಮಾಡಿ ಸೈಲೆಂಟ್ ಮಾಡ್ರಿ ಆಂಬುಲೆನ್ಸ್ ಸೈಲೆಂಟ್ ಮದ್ವೆ ಬಂಕೋಡೆ ಬೋಲ್ ಯಾರು ಆಡೋ ತಮ್ಮಲೆ ಇಲ್ಲಡೆ ಲೆಕ್ಕಿರ ಸಮಹತುಲಗೆ ಒಂದು ರಡ್ಡು ಕುಲೆಕ್ಕಲ ಮಾಲೊಂದುಲ್ಲ ಬರ್ತಾನ ಈಗ ಈತು ವರ್ಷ ಯೋಗೀಶಣ್ಣನ ಬ್ಯಾರೋಡು ಯಾನೇ ಬರೊಂದಿತ್ತಿ ಈ ಸತ್ತ ಹೆಂಗ್ ಬರ್ಪಿನ ಬೊಡ್ಚಿ ಬಂದು ನಿಕ್ಕು ಬರ್ರೆ ಕೊಟ್ಟು ಈ ಮೂಂಕೂಟ ಬರ್ದು ಸೊಯ್ಯ ಕುಡ್ಚೆಲೆ 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 ನಮ್ಮಿ ಯಾನೆ ಟಿಂಗಿ ಆಂಡ ಯಾನು ಮಂಗಿ ಅಂಜತ್ಯ ವಿಟಲೆ ಬಂದು ಮತ್ತ ತಮ್ಮಲೆ ವಾಮ ಲಂಡಲ ಯಾನ್ ಮದ್ಮೆ ಅರೆ ಬುಡ್ಪುಜಿ ಬುಡ್ಪುಜಿ ನಾನು ದಾದಾಗೆ ಮುಕುಂದ ನಮ್ಮ ಕಾವ್ಯ ಕಿನ್ನಿಪ್ಪನಗ ಮದುಮಲ್ ಕಾವ್ಯ ಕಿನ್ನಿಪ್ಪನಗ ಯಾನ ಕಿನ್ನಿತ್ತೆ ಅದಗ ತಿಮ್ಮಪ್ಪಣ್ಣೆ ಕಾವ್ಯ ಮಲ್ಲೆ ಬಕ್ಕ ಈ ಟಿಂಗಗೆ ಮದ್ಮೆ ಮಲ್ತ ಕರ್ಪೆ ಬಂದು ದೋಸೆ ಕೊಡ್ತೀರ ಅವು ಮಸಾಲೆ ದೋಸೆನಾ ಅಂದ ಅಂದ ಅಂದ
ಅದೇ ಒಮ್ಮೆ ಬರ್ದು ಟೈಟಲ್ ತುಂಬ ಕೊಂಡು ಬರ್ಪಂತೀರಿ ತಿಮ್ಮಪ್ಪಣ್ಣೆ ನಮೇ ಯಾನಿತ್ತೆ ಮಾತ್ರ ಟೈಟ್ ದುಂಬಲೂಸಿತ್ತಿ ತಿಮ್ಮಪ್ಪಣ್ಣೆ ಟಾಮಿಸ್ ಮಲ್ದೇರ್ ಅವು ಪ್ರಾಮಿಸ್ ಅತ್ತ ಮಾರೆ ಅವು ಪ್ರಾಮಿಸ್ ಇಲ್ಲೇ ಬಿಡಲ್ಲ ಅವು ಮಗುಲ್ ಕಿಂಗಿಪ್ಪನಾಗ ನಮ್ಮ ತಿಮ್ಮಪ್ಪಣ್ಣೆ ಗಮ್ಮತ್ತಿಗೆ ಬಂತೀನಿ ಮಗ್ಗೆ ಎಂದು ಬಂದ್ಬೆ ಅವ್ರ ಮಣ್ಮೆಂದ ಕಲಿವಾರೆ ಇಜ್ಜಿ ತುಚ್ಚು ಹೇಳ್ಲಿಕ್ಕೆ ಅಂಚೆನೆ ತಿಮ್ಮಪ್ಪಣ್ಣೆ ತನ್ನ ಮಗಳನ್ನು ಆಲ ಆಲ ಬಣ್ಣಗ ಯಾನ್ ದಯ ಮಾಡ್ಬೇಂದು ಕುಲ್ಲೋಡು ಮುಖಂದ ತಿಮ್ಮಪ್ಪಣ್ಣೆ ಕಾವ್ಯನ ಮದ್ಮೆದ ಕಾಗದ ಇಲ್ಲಡು ಕೊರತು ಗೊತ್ತಿರು ಅತ್ತು ಮಾರೆ ಒಂಜಿ ಮದ್ಮೆದ ಕಾಗದ ಇಲ್ಲ ಮತ್ತು ದಾಯ ಕೊರ್ಪೇರು ಈ ಮದ್ಮೆಗೆ ಬರೋಡು ಬಂಡು ಕೊರ್ತಿ ಏರ್ಲ ಬರ್ಪುಜರ್ ಮದ್ಮೆ ಕ್ಯಾನ್ಸರ್ ಏ ಮುಖಂದ ಆಯ್ತಾ ಅದ ಮಗಳು ಒಂದಿಲ್ಲ ಆಯ್ತು ದಕ್ಕ ಮಾಡಿ ಬಿದ್ದಾಯ್ತ ಡಿಂಗನ್ ದಕ್ಕನು ಡಿಂಗ ಡಾನ್ ಹೇ डॉन का इंतजार तो 11 मुल्कों की पुलिस कर रही है, लेकिन एक बात समझ लो, डॉन को पकड़ना मुश्किल नहीं नामुमकिन है। ಮಸ್ತ್ ರಾವ್ ಮಾಡ್ತಂದಿಲ್ಲ ಆತ ಏತ ಜನ ಯಾಲೆ ರಂಜಿ ಲಾವ್ ಮಾಡ್ಕೊಂಡು ನಿಗಳ ಓಪನ್ ಚಾಲೆಂಜ್ ಮಾಡಿ ಬಂದ್ಬೆ ಯಾನ್ ಮದ್ಮೆ ಉಂಟಾವೆ ಈ ಉಂಟಾವೆ ಬಂದ್ಬಾದ ಎಂಚ ಉಂಟಾವ ಬನದ ಕರಿಮಣಿ ಬಟ್ರ್ ಕರಿಮಣಿ ಎಂಚ ಕಟ್ಟಿರೋದು ಓ ಮುಂಗುರಿ ಬಿಸುಂಡದಾಯ ಅವು ಬಟ್ರ ಕರಿಮಣಿ ಕಟ್ಟು ನತ್ತು ಆನೆ ಪೊಣ್ಣಗ ಕರಿಮಣಿ ಕಟ್ಟು ಏರೆ ಕಟ್ಟಡು ಯಾನ್ ಬಿಟ್ಬಿಟ್ಟಿ ಯಾನ್ ಜನರೇಟದ ವಯರ್ ತಪ್ಪವೆ ಅವು ತಪ್ಪವನ ಇದೆ ದಾಯ ಬಂಡ ಪೂರ ದಿಕ್ಕಡು ವಯರ್ ತಪ್ಪದ ಅಭ್ಯಾಸ ಒಂಜಿ ವೇಳೆ ಈ ವಯರ್ ತಪ್ಪೇಡ ಮಾದವಣ್ಣಲ್ಲಿ ಎತ್ತದು ಕರೆಂಟ್ ವಯರ್ ತಿಕ್ಕನೆ ಈ ಅಂಚ ತಪ್ಪವೆ ಅನ್ಪತ್ತ ತಪ್ಪವನಲ್ಲ ಕರೆಂಟ್ ಹಾಕಿ ಸೈತಾಡ ನನಮೆ ಸೈಯರ್ ಕಕ್ಕೆ ನಂಬೆ ಎದೆ ಕರೆಂಟ್ ಗಂಗರ ಬರ್ತೆ ಡಿಂಗೆ ಸೈಪನು ಎಲ್ಲಂಬೆ ಪುಡಾವು ಏನನ್ನರ ಸಮಾತ್ ಮುಲ್ಲಗೆ ಸಮಾತ್ ವಿಯದ ಹೆಚ್ಚದಲ್ಲ ಪಾಡು ಕಾಲಿ 90 ಬಾಡಿ ಕಾಲಿ 90 ಇದು ಮಾಲು ಅವು ಹೊರಕ್ ಮಾತ್ರ 90 ಬಕ ಗಿರಿತ ಕುಚ್ಚಲ ರವಿನ ಬ್ಯಾರು 10 90 ನಮೇ ಉಲ ಹಿಡಿತ ತಿಮ್ಮಪ್ಪಣ್ಣ ಲೆಪ್ಪು ತಿಮ್ಮಪ್ಪಣ್ಣ ಇಜ್ಜರ್ ಮಾರೆ ಉಲ ಯಾರು ಬಿದೈ ಬೋದಾತ ಬಿದೈ ಬತ್ತೀರ ಓಕೆ ಕಾಗನ್ ಬಿದೈ ಲೆಪ್ಪು ಕಾವೆಲ್ಲ ಇಜ್ಜಲ್ ಮಾರೆ ಅಲ್ಲಿ ಮದ್ಮದ ತೈನ ಬಂದ್ರೆ ಬಿದೈ ಬೋತು ಕಾವೆಲ್ಲ ಬಿದೈ ಬೋತು ಅಪ್ಪಣ್ಣ ಮದ್ನೆ ಅಪ್ಪಿನ ಆನನ್ ಬಿದೈ ಲೆಪ್ಪು ಅಯ್ಯಲ್ಲ ಇಜ್ಜ ಮಾರೆ ఒక మాతర్లు బిదే బొత్తిడా ఉల్లయ్యర్ నిన్న అమ్మే ఉల్లేనా ಚೂರ್ಪನ ದಾಯಗೆ ದಾತಾಂಡ ತುಲ ಅಲ್ಲ ಮೋನೆ ತುಲ ಚೂರಾಂಡನ ಮದ್ಮೇಲೆ ಕಳೆ ಉಂಟ ಎದ್ದಾತು ಉಂಡಲ್ಲ ದಾದನೆ ಎನ್ನೊಂದು ಇಪ್ಪೋದು ಏನಲ್ಲ ಚೂರ್ಪನ ಅಲ್ಲಿ ನಿನಡ ಪಾತೆರ್ನಾತ್ ಆಲ್ ಮದ್ಮೇಪಿನ ಆನಡಲ್ಲ ಪಾತೆರು ಜೋರು ರಂಜಿತ್ ದಾಲ ಸಮಸ್ಯೆದಂತೆ ಈ ಮದ್ಮೆ ಒಂಜಿ ಕುರ್ಲು ಡಾಂಡ ಯಾವ ಮಗ ಈ ಎಂಕಲಿಲ್ಲಗ ಡ್ರೈವರ್ ಆಗಿ ಬತ್ತಿನಲ್ಲ ಒಂಜಿ ಆಣ ಮಗೆ ಎತ್ತಿಲಕ್ಕ ಶಾಂತಕ್ಕ ದಾದ ಬಂದೊಂದುಲ್ಲ ರೀ ಅಂದ್ ರಂಜಿತ್ ನಿಖಿಲ್ ಎನ್ನ ಮಿತ್ತ ಆತ ನಂಬಿಕೆ ದೀವಡ್ಚಿ ಶಾಂತಕ್ಕ ಈರ ನನ್ನ ಮಗ ಬಂಡಲ ಎಪ್ಪಡೆ ಆ ಅರ್ಹತೆ ಎಂಕಿಜ್ಜಿ ಮನುಷ್ಯನ ಜೀವನ ಬಣ್ಪಿನ ಒಂಜಿ ಕ್ರಿಕೆಟ್ ಗೊಬ್ಬು ಇತ್ತಿಲಕ್ಕ ಸುತ್ತ ಉತ್ತು ದಿನಗಲ ನಮ್ಮಗಲೇ ಅಂಡಲ ನಮ್ಮ ಔಟ್ ಆಪಿನನ್ನೇ ಕಾತೊಂದಿ
ಎಂಕೋಡು ಬಣ್ಣ ಅವು ಪೂರ ಉಂಡು ಪಪ್ಪ ಆಂಡ ಎಂಕಾದು ಕಾಕೊಂಡು ಜೀವ ಐತ ಕೈತಲೆ ಎಂಕ ಪೋಯಿರಾಜಿ ಪಂದಾಯಿ ಬೊಕ್ಕ ಈ ಕಾಸು ಬಂಗಾರು ತಾಯಿಗೋಸ್ಕರ ಎರೆಗಾದು ದಾದ ಮಗ ದಾದನ್ನು ಬಿರ್ಪದ್ ಬಣ್ಣ ನಿಗುಲು ಇಂಚೆನೆ ಕೆಲವು ವಿಷಯ ಗುಟ್ಟು ಮಾತಾಡ ಹಾಲು ನಿಗುಲ್ ದುಡ್ಡಿ ನಾನು ಮದ್ವೆ ಆಪುಜ ನಾವೇನೆ ಎಂಕುಲ್ಲ ಬಿಡು ಪೂಜಾ ನಿಮ್ಮಪ್ಪ ಕಾವ್ಯ ನಿಕ್ಕು ಒತ್ತೆ ಮಗಳ ಅತ್ತ ಅಲೆಗೊರ್ತಿ ಬಲ್ದಿತ್ತಲ್ಲ ಸೈದೋಲು ವಿಷಯ ದಾಯ ಪಂಪಿನಂತ ಪಂತಿಜಿ ಈ ದಾಯ ಪಂತಿಜ ಬಣ್ಣ ಅಲ್ಲಿ ಎರಡಪ್ಪ ನಾ ಬಲ್ತು ಬೋದ್ ಮಾಡ್ತೀನಿ ಸಾಯ್ತೀನಿ ಅವೆರಡು ಬೊಕ್ಕ ಆ ತಂದಾತಿಗೆ ಸೈತಿನದ್ದು ಅಲ್ಲೇನೆ ಅಲ್ಲ ಕಂಡನೇ ಕೇಳಿ ಎನ್ನ ಮಲ್ಲ ಮಗಲು ಎರಡಪ್ಪನ ಬಲ್ತೋಲು ಸುರುತ್ತ ಮಗಲಿನ ಮದ್ಮೆ ಗೌಜಿಡೆ ಮಲ್ಕೊಂಡು ಬಂದದ್ದು ಊರ ತಯಾರಿ ಬಂದಿತ್ತೆ ಊರಿಡಿ ಕಾಗಜಿಲ ಪಟ್ಟದಾದಿತ್ತು ಅದಕ್ಕೆ ಅಲ್ಲಿನ ಬಾಯಿಡು ಬತ್ತಿನ ಪಾತೆರ ಎಂಕಿ ಮದ್ಮೆ ಒಚ್ಚಿ ಎಂಕಿ ಜೊತೆ ಲವ್ ಉಂಡಂದು ಅದಕ್ಕೆ ಎಂಕಲಿಗೆ ದಿಕ್ಕೆ ತೋಜಂದಿಲ್ಲ ಕಾಂಡು ಕೇಂದ್ರ ಮಗ ನಿಕ್ಕು ಎಂಕಲು ಮುಖ್ಯನಾ ಆಯ ಮುಖ್ಯನಾ ಬಂದು ಆಯನ ಮುಖ್ಯ ಬಂದು ರಾತ್ರಿ ಇಲ್ಲು ಬಿಟ್ಟು போயது ವಿಷಯ ಗೊತ್ತಾಯ್ನ ಆನ ಕಡೆ ತಗಲು ಇನ್ವಿಟೇಷನ್ ಇನ್ನು ಮುಸುಡು ತಗದು ಬಿದ್ದು போயது ಹೋದ ಅಲ್ಪ ತುವನಗ ಸುರುಕೆ ರಟ್ಟು ಮದ್ಮೆ ಆದಿತ್ತು ಸುರಾಂಡಾಯನ ಚಿತ್ರ ಹಿಂಸೆ ಎನ್ನ ಪಾಲೆ ಎತ್ತು ಭಂಗ ಆ ರಕ್ಕಸಕ್ಕೆ ಸಮಾಧಾನ ಆತಿಜಿ ಎನ್ನ ಪಾಲೆನು ಬಿಸತ್ತಿ ಪಾಡ್ಕಿರಿಯೇ ಒಂಜತ್ತು ರಡ್ಡತ್ತು 22 ಮಸಾಲ ಬಿಸತ್ತಿ ಪಾಡ್
ಆತ ಮಗ ಐತಾರ ನಿಗೂ ತೂತಿನ ಆಡನುಂಟು ಮದ್ಮೆ ಅವರೇ ಎನ್ನ ದಾನ ಸಮಸ್ಯೆ ಈ ಮದ್ಮೆ ಅಂಚೆನೆ ಅವಳು ನಡುನೀರ ಬದುಕು ಕಡೆ ಕಾಲೊಡು ಕೈ ಸಾಂಗ್ ಪೊಲಿದಾಡು ತುದೆ ದಾಟೊಡು ನಡುನೀರ ಬದುಕು ಕಡೆ ಕಾಲೊಡು ಕೈ ಸಾಂಗ್ ಪೊಲಿದಾಡು ತುದೆ ದಾಟೊಡು ಎರೆಗು ಏರಾ ಕಡಿದಾಡು ಪೂರ ಕನಸಾರ ಕಣನೀರ ಒಯ್ಲೊಯ್ತೊಂದುಂಡು ಎರೆಗು ಏರಾ ಕಡಿದಾಡು ಪೂರ ಕನಸಾರ ಕಣನೀರ ಒಯ್ಲೊಯ್ತೊಂದುಂಡು ನಡುನೀರ ಬದುಕು ಕಡೆಕಾಲ क्या हुआ ड्राइवरला काव्यला ಒಟ್ಟು ಗೆಸ್ಟ್ ಒಂದು ಹೋಗ್ಬೇಕು ಮುಕುಂದ ಡ್ರೈವರ್ಲ ಕಾವ್ಯಲ್ಲ ಗೆಸ್ಟ್ ಒಂದು ಹೋಗಿರಿಯೋ ನಿಮಗೆ ಅಪ್ಪನೇ ಡೌಟ್ ಇತ್ತು ಇನ್ನೇ ಸಿಕ್ಕ ಬರೀರಿ ಈ ಮದ್ಮೆ ಕ್ಯಾನ್ಸಲ್ ಕ್ಯಾನ್ಸರ್ ಹತ್ತು ಮಾರ ಕ್ಯಾನ್ಸಲ್ ಮಾಡಿ ಕ್ಯಾನ್ಸರ್ ಹತ್ತು ಮಾರ ಎತ್ತರಂದಿ ಲಕ್ಕಲೆ ಈತು ನಲ್ಲ ವಿಷಯ ಆತದು ಲಕ್ಕಲೆ ಆಯ್ತು ನಿತ್ರ ಲಕ್ಕಡ ಗರಂ ಆಪೆ ಮಾರ ಗುರು ನಿನ್ನ ನಸೀಬುಂಬೆ ಈ ಮಾತಿನ ಕ್ಯಾನ್ಸಲ್ ಆಪಿನ ಅವು ಕಾವ್ಯ ಬಕ್ಕ ರಂಜಿತ್ ಈ ರೂಮ್ ದೊಲೆ ಬೋಪಿನ ನೀ ಮರಲೆ ತೂತೆ ಮೇರೆ ಮೇರೆ ತೂತೆರ್ಗೆ ಅಂಚ ಮಾತಿನ ಕ್ಯಾನ್ಸಲ್ ಕೊಚ್ಚಿಂಬೆ ಅವೇ ಮಂಟ ಪಡು ಈ ಕಾವ್ಯಕ್ಕೆ ಬಾಲ್ ಕೊರು ಬಾಲ್ ದೇಗ್ಯ ಕಾವ್ಯ ಕೊರ್ದಂಟೆ ಬಪ್ಪಲಯ ಅವು ಬಾಲ್ ಅಷ್ಟು ಮಾರ ಬಾಲ್ ಪಂಡ ಲೈಫ್ ಕೊರು ಪೈಪ್ ದೆ ಪ್ಲಂಬಿಂಗ್ ಮೇಲೆ ಸೇರ್ಕೋಲ್ಲ ಪೈಪ್ ನಿನ್ನ ಮಂಡೆ ದಪ್ಪರೆ ಮರ್ಲ ಗುರು ಕಾವ್ಯನು ಮದಿಮೆ ಆಪೆ ಬನ್ನಿ ಸುಂದರ ಮಾಯಮಲ್ಲೆ ಯಾನ ಕಾವ್ಯದ ಕೆಕ್ಕಿಲ್ಗೆ ಕರಿಯ ಬನ್ನಿ ಕಡುದು ಅಲ್ಲ ಕೈ ಬಂದದು ಇಂತಲೇ ಈ ಮುಲ್ಪ ಕಡೀಟೆ ಕುಲ್ಲ ಅಗುಲ್ ಪಿದಾಯ ಬರಲಿಲ್ಲಕ್ಕ ಈ ದಾಲ ಅಮ್ಮ ಸರ ದುಂಬಡ್ತಿ ದಾಯ ಬಂಡ ಮೂಲ ಆಣು ಚೇಂಜ್ ಆಪಿನ ಇಟ್ಟು ಹೆಚ್ಚಿನ ಮಾರೆ ಎಂತಲು ಪೂರ ಕತೆ ಕಟ್ಟು ಮಾಡ್ತು ನಾಟಕನೇ ಚೇಂಜ್ ಮಾಡ್ಕುವ ನಾನೊಂದು ಆಣ್ ಚೇಂಜ್ ಮಾಡ್ಬೇಡ ఒక విషయం ಗೊತ್ತನಿಕ್ಕೆ ಒಂದು ಏಕಲ್ಲಿ ಲಿಕ್ಯಾಟ್ರಿಂಗ್ ಮಾತ್ರ ಇದು ಆನ್ಲೈನ್ ದಿಕ್ಕು ಚರ್ಚ್ಗೆ ಬರ್ರಿ ಚರ್ಚ್ ಹೋಗಿ ಬಿಡ್ತೀವಿ ಅಂದಾರೆ ಆಯ್ತಾರ ನೀವು ಚರ್ಚ್ ಬರ್ರಿ ಬನ್ನಿ ಅತ್ತ ಸರ್ಚ್ ಬರ್ರಿ ನಾಡು ಇಲ್ಲಿ ಬಂದ್ ಮಾಡು ಆವಾಗ ಇಲ್ಲಿ ತೋಚು ಆತ ನೀನು ಸಾಯ್ತು ಬೋತೀನಿ ಇಲ್ಲಿ ಆಯ್ತು ತೋಚು ನಿಲ್ಲಿನ ಪಾಠ ತೋಚು ಓ ಅಂಚ ನಿಲ್ಲಿನ ಪಾಠ ತೋಚು ಈಗ ಮುಟ್ಟು ಅದ ಹೀಗೆ ಮೆಲ್ಲ ಮುಟ್ಟು ಅಲ್ಲೇ ಬೇನೆ ಬಾಪ್ ಅಂಚ ನಿಗಿಲ ಇಂಚು ಮುಟ್ಟು ನಂದ ನಿಕಲ ಎಂಚಿನ ಬೋಡ ಮತ ಬರ್ಪು ಅಲ್ಲ ಸಾಬೋಡು ಕಾಲು ಉಳಿತಾರೆ ವಿಷ ಬರಿ ಉಳಿದಾಗಿತ್ತು ಮಂತರ ಮಕ್ಕಳು ಅಲ್ಲೇನ ಮಾರ ಇಡ್ಲೆ ಊಟ ಮದತ್ ಹೋಗ್ಬಿಡು ಇತ್ತೆ ಡೈಲಾಗ್ಲ ಮದತ್ ಹೋಗ್ಬಿಡು ಮಾರ तू दाढ़ी पे जो हाथ फेरे सारी दुनिया हिले तू कांधे को उठा के चलने पड़े न कोई बल्ले ಧನಿಕುಲ್ ಬಂಡರು ಎಲ್ಲ ಮಾತಾಡಿಗೆ ಎಲ್ಲ ಮಾತಾಡ್ರೆ ಆಪುಜಿಗೆ ಬಾ
ಮತ್ತ ಆ ಗೆಸ್ಟ್ ಉಲ ಇಲ್ಲ ರೀ ತಮ್ಮಲೆ ಅಕ್ಕಲು ಉಲೈ ಪೋನ ಈ ಈ ವಿಷಯ ಇನ್ನೀಯೇ ದೈನಂದೇಡ ಬಂದು ಎಲ್ಲೊಂದು ಮದ್ಮೆದಾನಿ ನಾನು ಪೊನ್ನಗ ತಾಳಿ ಕಟ್ಟನಾಗ ಪನೋಡು ನಿಲ್ಸಿ ಅದಾಗ ಒಂದವೇ ಧೂಮ್ ತನನ ಧೂಮ್ ತನನ ಧೂಮ್ ತನನ ಧೂಮ್ ತನನ ಅದಾಗ ಡಿಶ್ 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 ಒರಿಯನ ಮೋನೆ ಒರಿತು ತಮ್ಮರೆ ಯಾಕೆ ಸಾಕ್ಷಿ ಸಿಗಲ್ಲ ಅಂತೆ ಅದಾಗ ಈ ಪನೋಡು ಮದುವೆ ನಿಲ್ಸಿ ಅದಾಗ ಮದುವೆ ಒಂದು ಕುಡಿದು ಅದಾಗ ಎನ್ನ ಎಂಟ್ರಿ ಮನ್ನದ ಮುಚ್ಚಿಟ್ಟು ಸೀದಾ ಒಂದು ಸಾಲ ಬಿಟ್ಟು ನನಗೆ ಅರ್ಥ ಇಲ್ಲ ಕತ್ತೋಚ್ ಅರ್ಥ ಒಂದು ಜೊತೆ ಉಂಟು ಇದಾಗ ಅರ್ಥ ಆಗುಜ ಒಂದು ಬೇರೆ ಮಲ್ಪುಗಂಟ ಒಂದು ಗುರು ಇತ ಮೇರೆಗ ಅರ್ಥ ಆಪಿಲ್ಲ ಕಮಲ್ಪೋಡು ಈತ ಕಾವ್ಯ ಬಂಡು ದೆನ್ನಿಸ ಕಾವ್ಯ ದೆನ್ನಿಸ್ ಕಾವ್ಯ ಅಂದ್ರೆ ಮದುವೆ ಆಪಿ ನಾನು ಬಂಡೆ ರಾಧಯ್ಯ ಯಾನ್ ನಿಲ್ಲಿಗೆ ದೋಹ ಮಲ್ಪುಚಿ ಮಾರ ಎನ್ನು ಮಾತ್ರ ಎನ್ನು ಮಾತ್ರ ಇದ ಈ ದೆನ್ನಿಸ ಕಾಯ್ತಾಳ್ಬೋದು ಮರಳು ಕಟ್ಟುವ ಒಂದೇ ಆನನ ಜೋರ್ ದಮ್ಮಿ ಸ್ವಲ್ಪ ಇಂಚ ರೌಡಿ ರೌಡಿ ಪೊನ್ನದು ತಾಳಿ ಕಟ್ಟು ಇದೆ ಯಾನ್ ತಾಳಿ ಕಟ್ಟು ಗೊತ್ತಲ್ಲ ಓ ಮಾರಯ ಎಂಟಿನ ಸಾವು ಬಿಕ್ಕವನು ನಿನ್ನ ಕಟ್ಟುನು ಮಾರಯ ಕಟ್ಟುನು ಒಪ್ಪಂದ ಈ ತಾಳಿ ಕಟ್ಟುದು ಎಂಕೊಂಡು ಡ್ಯಾನ್ಸ್ ಅವು ಡ್ಯಾನ್ಸ್ ಕೊಡ್ಸಿ ಮಾರಯ ತುಂಬೇ ಒಂದರ ಗಂಟೆ ನನ್ನ ಓದಿ ಡ್ಯಾನ್ಸ್ ಡ್ಯಾನ್ಸ್ ಇಟ್ಟಿದೆ ಮತ್ತನೇ ಇಪ್ಪಡಂತಿ ಡ್ಯಾನ್ಸ್ ಮಾಡ್ಬಿಡ ಅಂಜನೆ ಮದ ಬಾಡ್ಲೆ लिली जागताना लिली सगळ्यांनी रे दिसता पळून तुझीच लिली ಅಲ್ಲಿ ಇಲ್ಲಿ ಕಂಡರೆ ಲಿಲ್ಲಿ ಎನ್ನು ಹೂಡಲ್ ಪನೊಂದುಂಡು ಅಲ್ಲೆನ್ ಕುಡರೆ ಬಲ್ಲಿ ಒಂದು ರೋಸ ತಾಳಿ ಕಟ್ಟೋಡು ತುಂಬು ಮುಲ್ಪ ಮುಂಜಿ ಹೋಮ ಮಾಡಿ ದಿಪ್ಪೆ ಆಯ್ತು ನಿಗಲ್ 7 ಸುತ್ತು ಬರು ಸಪ್ತ ಬರ್ತೇನೆ ತಡರ ಆಪಜಿ ಮಾರಯ ಹೋಮದ ಬುಗೆ ಅಂಚನೆ ಸುತ್ತು ಬರು ಏಳು ಸುತ್ತು ಬರು ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಅಪ್ಪಣ್ಣ ಇದೆ ಮತ್ತೆ ಇವಾಗ ಡೈವರ್ಸ್ ಆಗಿ ಬೇಕತ್ತ ಅಂಜೆ ಕಾಲದಲ್ಲಿ ಡೇಟ್ ಡೈವರ್ಸ್ ಆಡುದು ಅಂಜನ ಇಪ್ಪತ್ತು ಇತ್ತ ತಾಳಿ ಕಟ್ಟೋಡು ಅನ್ಕೊಂಡದು ತಾಳಿ ಕಟ್ಟುವ ತಾಳಿ ಕಟ್ಟನಾಗ ಈರು ಪನ್ನೋಡು ನಿಲ್ಸಿ ಬಂದು ಒಂದು ತಾಳಿ ಕಟ್ಟಲಿಕ್ಕೆ ಒಂದು ವಾದ್ಯವಾಡು ಈ ಮದುವೆ ಅವರೇ ಸಾಧ್ಯ ಅಜ್ಜಿ सारी दुनिया ತಮ್ಮಲೆ ಮಾರೆ ಬಿಡು
ಯಾನು ಓ ಹಣದಲ್ಲ ತರದಿತ್ತು ಕೂತಿದ್ಯ ఆయన దాదాగే పులత ఉపద్రవంటిಗೆ ಹೆಚ್ಚಿನ ಪಾತ್ರ ಮಾರೆ ಅಂತ ಇಟಲನ್ನ ಅವ ಮಾತೆ ಪಡು ಇದ ಎಂಚ ನಮ್ಮ ಪ್ಲಾನ್ ಕೆಟ್ಟೈಜ ಮಿಗಲ ಪ್ಲಾನ್ ನಮ್ಮಡ ಇತ ಪೆಟ್ಟಿಲ್ಲ ಕನೆ ಅಂತ ಪೆಟ್ಟು ಸೈಯೋಡವ ಮಾರೆ ಯಾನ್ ಧೈರ್ಯ ನಡಬನ್ ಪೆ ಬೊಚ್ಚಿ ಮಾರೆ ಧೈರ್ಯಂದ ಓ ಧೈರ್ಯಂದ ಆನ ಜವಸ್ತಾನ ನಾನೇ ನಾನಾ ಒಂಜಿ ಕೆಟ್ಟು ಧೈರ್ಯ ಹುಡುಕು ವಿಚಾರತ ಕಾವೇಲ ಡ್ರೈವರ್ಲ 1 ಗಂಟೆ ನಿಂಚ ಗೆಸ್ಟ್ ರೂಮ್ ಉಲ್ಲ ಇಲ್ಲ ಬಲ ಹೋಗ ಬಲ అందుండే మాయమల్లె అవిప్పడు ఎదాగల మాయమల్లె మాయమల్లె వన్ప తాంచమంట తాద ಅವ್ವ ಯಾನ್ ದುಂಬು ಮಾಯಾ ಪಂಡಿನ ಒಂಜಿ ಪಣ್ಣಲ್ಲ ಮತ್ತೆ ಅನ್ನದ ಆಲೆಡ 10 ವರ್ಷ ಮಲ್ಲೆ ಅಂಚ ಮಾಯಮಲ್ಲೆ ಮಾಯಮಲ್ಲೆ ಸಾವು ಮಲ್ಲೆ ಲಿಟ್ರಲಿಯಾ ಐ ವರಿಯೇ ಪುಲು ಯಾನಾಗಲು ಉಲಾಯ್ ಪೋತಿರಾ ತೂತೆಯ ತೆರಿ ಕಸಂ ತೈನನ್ ಅರೆ ತೆರಿ ಕಸಂ ಅಗಲ್ ಪೂರಗುಲ್ಲ ತೂತರ ಅಗಲ್ ಕೆ ಕಸಂ ಐ ಮುಚ್ಚಮೆ ಪೂರಗಲ ಆನೆ ಬಾಡ್ದು ಲಗಾಡಿ ಕೆರ್ದಿ ಅದು ನಿಕ್ಲ ಮೂಲ ಬತ್ತಿವಕ್ಕೆ ಮರಲು ಶುರು ಆತ ನಾನು ಸರಿ ಇಲ್ಲ కాలి మనసుడు ఉంది ఉప్పు బయట కాలేజ్ అత్త అత్త బొక్క మద్మైన బొక్క హనీమూన్ పిదాయి सांगताना लिल्ली सगळ्यांनी रे दिसता पळून तुझेच लिल्ली ಅಲ್ಲಿ ಇಲ್ಲಿ ಕಂಡರೆ ಲಿಲ್ಲಿ ಎನ್ನ ಹೂಡಲ್ ಪನೊಂದುಂಡು ಅಲ್ಲೆನ್ ತುಡೇರೆ ಮಲ್ಲಿ ನಿದೆತ್ತು ಲಿಲ್ಲಿ ಸಾಕ್ತಾನ ಲಿಲ್ಲಿ ಕಾವ್ಯ ಎನ್ನ ಪರಿಸ್ಥಿತಿ ನುಂಚೂರು ಅರ್ಥ ಮಲ್ತೋನ್ನ ಎಂಕ್ ನಿನ್ನನ್ ಬಿಡ್ತು ಬದುಕುನ ಶಕ್ತಿ ಎಂಕಿಜ್ಜಿ ಆಂಡ ಎನ್ನ ಕಣ್ಣೆದುರೆ ನಿನ್ನನ್ನು ಬೇತೆ ನೊಟ್ಟು ಮದ್ಮೆವರಿಗಂತೂ ಅಂಬುಡಯ ಎನ್ನ ಮಿತ್ತು ನಂಬಿಕೆ ದಿಲ್ಲ ಕಾವ್ಯ ಒಯ್ಕಲ ಎಲ್ಲ ಎಂಗೇಜ್ಮೆಂಟ್ ಒಂಜಿ ಆವಡು ಕಾವ್ಯ ಈ ದಾಯಿ ಗೀತ ಹಠ ಮಲ್ಪುವ ಕಾವ್ಯ ಚೂರ್ ನಿನ್ನ ಅಪ್ಪ ಅಮ್ಮನ ಪರಿಸ್ಥಿತಿ ತೂಲ ನಿನ್ನ ಅಕ್ಕನ ಘಟನೆ ಪೂರಗಲಿ ಗೊತ್ತಾದ ಆಗಲಿತ ಮಸ್ತ್ ಬೇಜಾಡು ಅಕ್ಕನ ಘಟನೆ ನಡಪೊಡು ತುಂಬಿ ಯಾನಿ ನನ್ನ ಪ್ರೀತಿ ಮಲ್ದೈತಿ ಪ್ರೀತಿ ಮಲ್ದ ಅಂಚಂಡ ಅಕ್ಕಗಂಚ ಆಟ ಬಂದು ಯಾನ್ ತಾಯಿಗೆ ನನ್ನ ಜೀವನ ಹಾಳು ಮಾಡ್ತು ನೋಡು ಯಾನ್ ಪ್ರೀತಿ ಮಲ್ದಿನ ಆನಂದ್ ಬಿಡ್ತು ಯಾನ್ ತಾಯಿ ಬೇತಿ ಮದ್ಮೆ ಆಗ್ಬಿಡು ಮದ್ಮೆ ಅಪ್ಪಿನ
ಪರಿಸ್ಥಿತಿದ ಕೈಗೊಂಬೆ ರಾತೆ ತೂಕ ಈ ಕಥೆತ ಆರಂಭನ್ ಬರೆದಿನ ಆ ದೇವರು ಒಂಜಿ ಅಂತ್ಯಲ್ನ ಬರೆದಿಪ್ಪೇರು ಎಲ್ಲ ಮಾತಿಲ್ಲ ಒಣ್ಣಗ ಆಂಕರ ಪನ್ಪೇರು ಆಪಿನ ಆತೆ ಈ ಸಮಾಜಡು ಒಂಜಿ ಆಣಗ ಆಗೊಂಡು ಮುಡ್ಚಿ ಪನ್ಪಿನ ಅಧಿಕಾರ ಉಂಟು ಅಂಡ ಅವ್ವೆ ಒಂಜಿ ಪೊಣ್ಣಗ ಆಡು ಮುಡ್ಚಿ ಪನ್ಪಿನ ಸ್ವಾತಂತ್ರ್ಯನೇ ಇಚ್ಛೆ ಕಾವ್ಯನ ಮದ್ಮೆಗೆ ಕರಿಮಣಿ ಮಲ್ಪದ ರಂಜಿತ್ ಈ ಎಂಕಲಿಲ್ಲಡಿ ಏರ ಪಂದೆ ಎನ್ನೊಡ್ಚಿ ಎಂಕಲಿಲ್ಲಗ್ ಬತ್ತಿನ ಮಾತಗಲೆಗ್ಲ ನಮ್ಮಗಲ್ ಪಂದೆ ಎನ್ನುವ ಅಂದೆ ತುಲ ಸೂಪರ್ ಉಂಟು ರಂಜಿತ್ ಈ ಕರಿಮಣಿ ತಪ್ಪಿರೋಡು ಒಂಜಿ ಮಲ್ಲ ಕಥೆನೇ ಉಂಟು ಅಂತೆ ದಾದೆ ಕತೆ ಎನ್ನ ಅಮ್ಮಗೊಂಜಿ ಆಸೆ ಇರ್ತದೆ ಮುತ್ತೈಸಿ ಆದ ಸೈಯೋಡು ಬಂದು ಅಂಚೆನೆ ಆಂಡು ಆರ್ ಸೈಯನ ಮುಂಜಿ ಪಾತೆರ ಬಂಡೇರು ಎನ್ನ ಕೆಕ್ಕಿಳ್ತಿನಿ ಈ ಕರಿಮಣಿ ಗೆತ್ತದು ನಿನ್ನ ಜೋಕಲೆ ಮದ್ಮೆ ಅವನಗ ಕರಿಮಣಿ ಮಲ್ಪಲ ಅಂದು ಆಂಡ ಅವೇನ್ ಪಾಡ್ನ ಯೋಗ್ಯತೆ ಎನ್ನ ಮಲ್ಲ ಮಗಲೆ ಗೆತ್ತಿಜಿ ಇತ್ತೆ ಒಂದು ಅವೇ ಕರಿಮಣಿ ಎನ್ನ ಎಲ್ಲೇ ಮಗಲನ್ನು ಕೆಕ್ಕಿಲು ಅವಿನ್ ಎನ್ನನಗನೆ ಇತ್ತೇನೆ ಖುಷಿ ಅವನು ಅಂದ್ರಂಜಿ ಅವಿನ್ ಎನ್ನನಗ ಮಸ್ತ್ ಖುಷಿ ಅವನುಂಡು ಉದಯ ಕರಿಮಣಿ ತೂತಾನ ಏನ್ ಸಲ ತಾಗವೆ ಇದ ಮುಟ್ಟ ಮೂಚ ಹತ್ತಿತು ಏ ಅಂದ ಎಂಕಿ ಮದ್ಮೆದ ಖುಷಿಟ್ ಪೂರ ಮದ ತಗೊಂಡು ಡ್ರೈವರ್ ಎಂಕಲ್ ಇಲ್ಲದಾಗಲ್ ಮಾತಾಡ್ನಾಗ ನಿಕ್ಕು ಮುಂದಾದ ಬೇಡ ಹೋಗಲೆ ಕಾವ್ಯ ಆಯ ಡ್ರೈವರ್ ನಿಂಡ ಬಾರಿ ಕ್ಲೋಸ್ ಉಂಟ ಈ ಅನ್ನಡ ಮಂಡ್ಯದ ಎತ್ತಲ ಪಾರ್ತೇವೆ ಆಗ ಬಾರಿ ಕ್ಲೋಸ್ ಪಾರ್ತೇವೆ ಒಡೆ ಪೋಟನ ಆಯ್ನೊಟ್ಟಿಗೆ ಆಂಡ ಎನ್ನೊಟ್ಟು ಒಡೆಯಲ್ಲ ಬರ್ತಿದ್ದೆ ಯಾನರೆ ಲೆತನ್ ಪೋಪಿನಿ ಡ್ರೈವರ್ ಆದು ಡ್ರೈವರ್ ಆ ನಿನ್ನ ಡ್ರೈವರ್ದು ಬಾರಿ ಹಾಕಾರ ಉಂಟು ಬೈಕಲ್ ಅವನಿ ಮದ್ಮೆ ಅವನಡು ಅವಿಡ್ ಕಾಯ ಜ್ಞಾನ ಇருந்து ಪಣ್ತೋಜ ಕಾವ್ಯ ನಮ್ಮ ಎಂಗೇಜ್ಮೆಂಟ್ ಆಯ್ಬಕ್ಕ ನಮ್ಮ ಗೋವಾಗೂ ಒಂದಿನ ಹೋದ್ ಬರ್ತಾನ ಯಾನ್ ಒಡೆಗ್ಲ ಬರ್ತು ವಾಟ್ ಕಾವ್ಯ ಹಳ್ಳಿದ ಬಣ್ಣ ಲೆಕ್ಕ ಮಾಡ್ಕೊಡ್ತೀವಿ ನಮ್ಮ ಲೈಫನ್ನು ಎಂಜಾಯ್ ಮಾಡ್ಕೊಳ್ಳಿಯಾ ಎಲ್ಲದ ಎಂಗೇಜ್ಮೆಂಟ್ ವ್ಯವಸ್ಥೆ ಪುರಾಣ ವ್ಯವಸ್ಥೆ ಪೂರ ಆತುಂಡು ಅಲ್ಪಡ್ದೆ ಬರ್ತೀನಿ ಅಂತ ಓಕೆ ಎಲ್ಲ ಎಂಗೇಜ್ಮೆಂಟ್ ಆಗ್ಬೇಕಾ ಗೋವಾಗೆ 2 ಫ್ಲೈಟ್ ಟಿಕೆಟ್ ಇಟ್ಕೊಂಡ್ಲ ಯಾನ ಕಾವೆಲ್ಲ ಗೋವಾ ಹೋಗಿಲ್ಲ ಯಾನ್ ಒಡೆಗ್ಲ ಬರ್ಪುಜಿಂದ ಪಂಡಿನತ ಯಾನ್ ಬರ್ತೆ ಪೋಯ್ ಕಾವ್ಯ ಎಲ್ಲ ನಮ್ಮ ಎಂಗೇಜ್ಮೆಂಟ್ ಆಗ್ಬೇಕಾ ಡ್ಯಾನ್ಸ್ ಮಾಡ್ತೀವಿ ಯಾನ್ ಬರ್ಪುಜಿ ಡ್ಯಾನ್ಸ್ ಮಾಡ್ಬೇರೆ ಡ್ಯಾನ್ಸ್ ಫ್ರೀ ಉಲ್ಲ ಡ್ಯಾನ್ಸ್ ಮಾಡ್ಬೇಕನಾ ನಾನ್ಸೆನ್ಸ್ ಬಾಯ್ ಮುಚ್ಚುವೆ ಕಾವ್ಯ ಡ್ಯಾನ್ಸ್ ಅಪ್ಪು ಸುಲಭ ಉಂಟಿಯಾ ನಿಕ್ ಯಾರು ಡ್ಯಾನ್ಸ್ ಮಾಡ್ಕೊಡ್ತೆ ಬಲ ಉಲೆ ಬಲ ಓ ಬಣ್ಣ ಐ ಲೆತ್ತೆ ತ ಪೋಪು ಜನ ಐ ಸಯ್ಯಡಂಚಿ ಮಿಸ್ಟೇಕ್ ಒಂದೇ ಒಂಜಿ ಗುರು ಕುಡೊಂಜಿ ಗುಗ್ಗುರು ಹೇ ಗುರು ಈಗ
ದಾದ ಗೊತ್ತುಂಟಾ ಯಾನೆಲ್ಲ ಮದ್ಮೆ ಪಿನಿ ಆ ಒಬ್ಬೈಡ್ ಬೈದಿನ ಆಡರಟ್ಟು ಕಲ್ತು ಮದ್ಮೆ ಮೂಲೆ ಆಪುಡು ಯಾನೊಂಜಿ ಪ್ಲಾನ್ ಮಲ್ದೆ ಆ ಪ್ಲಾನ್ ಪ್ರಕಾರ ದಾಲ ಐಜು ಬಂದಾಡ ಈ ವೈಕ್ಲ ರೆಡಿ ಇಪ್ಪೋಡು ನಿಲಿಕೆ ಮಲ್ಲಿಗೆ ದಂಡು ಮುಗುರು ತೆಲಿಕೆ ತೆಲ್ತೊಂದುಂಡು ನನಗಳಿಗೆ ಪ್ರೀತಿ ಶುರುಗೆ ಮುಗಿದ ಬರ್ಸದ ಯಾನು ಬರ್ಪು ಚಿಂತ ಪಣ್ಣಿನದ ಬರೋಡ ಬೆಕ್ ಮಾಡ್ರಿಗೆ ಈ ಕೊಂಬೆ ನಾಯಿ ಅವು ಹಿಂಬಾಗೆ ಗುರುಕು ಅವು ಎನ್ನ ಕೆಕ್ಕಿರುವಂತೆ ವರ್ಕ್ ಅವು ಇನ್ನು ಚೇರ್ ತುಂಬುದು ಮುಚ್ಚೆಕ್ಕಿಲ್ ಕೂಡ ಬರ್ತಾ ಇದೆ ಎಂಗೇಜ್ಮೆಂಟ್ ಎಲ್ಲ ಮಲ್ಲಜ್ಜಿ ಆಳು ಏನನ್ನು ಮದ್ಮ್ಯಾಪಿನ ವಿಷಯ ಮದ್ದದನಿ ಪಂಡ್ಕೊಲು ಅದಾಗ ಯಾನಲ್ಲ ಕೈ ನೀ ಇರಲು ಜೊತೆಯಲ್ಲಿ ಕಾಲಿನಿಂದ ಉಂದೇ ಅದು ಎದಾಲ ಉಂದೇ ಹಚ್ಚಿ ಗೊತ್ತಿದೆ ಯಾನ್ ಬರ್ಪೆ ಏರಿಯಾ ಇಡಲ್ಲ ಮದ್ಮೆ ಇಲ್ಲ ಬೌನ್ಸರ್ ಬೋರ್ಡ್ ಮಾಡ್ತಾರೆ ಕೇತ ಸರಿ ಬಗಲಿಯಾ ಅಂತಿನಂದು ಅಂಡ್ ಅವಿತ ಕ್ಯಾನ್ಸಲ್ ಮಾಡ್ತ ಕ್ಯಾನ್ಸಲ್ ಒರ ಬುಕ್ ಮಲ್ಪುಲು ಒರ ಕ್ಯಾನ್ಸಲ್ ಮಲ್ಪುಲು ಏನು ಮಾಡಿದೆ ಅಂತಾರ ನನ್ನ ಒಲ್ಲ ಇವೆಂಟ್ಸ್ ಇರ್ತಾನೆ ಬಳ್ಳೆ ಮದ್ವೆ ಗುರ ಈ ಬೌನ್ಸರ್ ಗುರ ಬೋರ್ಡ ಮಾರ ಪೂರ ಎಂಕೆ ಬೋರ್ಡ್ ಗೆಟ್ಟರೆ ಬರ್ತೀನಿ ಪೂರ मिदेतलेली जाताना लिल्ली सगळ्यांनी रे दिसता पळून ಡೆಕೋರೇಷನ್ ಕಥಾ ಮಾಡಯ್ಯ ಓಯ್ ಗುರು ಅತ್ತಿ ಗುರು ಮಾರ ಗುರು ಇರ ಏನ್ ಸರಿ ಮಾಡ್ತೀನಿ ಈ ಅಲ್ಪ ಅಲ್ಪ ಬೊಂಡ ದಿಕ್ಕದಾದ ಅವೇನ ಎಂಗೇಜ್ಮೆಂಟ್ ಆದ್ರೆ ಆಗಮಂದಲ್ಲ ಇಪ್ಪಡಿ ಆಯ್ಕ ಇಪ್ಪಡು ಮಾರ ಓಯ್ ಬಿಡೋಣ ಒಂಜಿ ಬೇಲೆ ಒಂದು ಪಡ್ದ ಈ ಪೊಣ್ಣುಕುಲ್ಲ ಚಾಯರಗ್ಲ ಆಡುಕುಲ್ಲ ಚಾಯರಗ್ಲ ಒಂಜೊಂದು ಟ್ಯೂಬ್ಲೈಟ್ ಕಟ್ನ ಇಂತ ಬಾರಿ ಬರ್ಲ ಅವೇ ಆಣನ್ನ ಬೆರಿಕ್ಲ ಕೊಂಡನ ಬೆರಿಕ್ ಒಂದು ಟ್ಯೂಬ್ಲೈಟ್ ಕಟ್ಲದ ಆ ಮುಲ್ಪ ನಾಯ್ದ ಶೆಲ್ಟರ್ ಆಪ್ನೆ ಹಿಡ್ದು ಒಂದು ಮರ್ಲೇರ್ ಆಸ್ಪತ್ರೆ ಆದ್ರೆ ಆಮೇಲೆ ಧರ್ಮ ಟ್ರೀಟ್ಮೆಂಟ್ ಬರ್ತಲ್ಲಿ ನೆಕ್ಸ್ಟ್ ಬಂದರ್ ಅವನ್ನ ಬರ್ಲಿ ಸರ್ ಏರ್ ಬರ್ಲಿ ಸರ್ ಯಾನ್ ಡೆನಿಸ್ ಓಹೋ ಡೆನಿಸ್ ಓ ಪತ್ತಿನ ಬಿನ್ನೆರೆಗೆ ಬರ್ರದಾದ ಉಂಡ್ಯಾ ಬರ್ರಲಿಲ್ಲಿ ಜ್ಯೂಸ್ ಪಕ್ಕ ಲಿಲ್ಲಿ ನೀ ಪಕ್ಕ ಕೈದಕ್ಕಾರೆ ನಳ್ಳಿ ನೀ
ಕೈ ದಕ್ಕದಲ್ಲಿ ಕೊಂಚ ಎರಡು ಟೀಮ್ ಕಟ್ಟಗಲಿ ಎಲ್ಲ ಕಿರಿಕಿರಿ ಸೌಂಡ್ ಎಕ್ಕಡೆ ಚಾಲು ಬಂದೆ ಕೇಂದ್ರ ಈ ಅಲ್ಪ ಇರೇನ್ ಕುಲ್ಲದಿನ ಮಾರ ಆಯ್ ಡೊಯ್ಸನ್ ಕುಲ್ಲದಿನ ಆಯ್ ಕೊರೋನಾ ಬೆಚ್ಚಿದೆ ಆಯ್ ಮೊಬೈಲ್ ಕಲ್ದಿನ ಮಾರ ಇಲ್ಲಡಿ ಏರ್ಲ ಇದ್ದೇರಿಯ ಕಿರೀಟಿನಿ ಆಟ ಉಂಡೆ ಆಟೋ ಬತ್ತೀರ ವಕೀಲ್ ಆಟ ನಿನ್ನ ಅಮ್ಮೆ ಹೋಗ್ಬಂದಿನ ಬುಲ್ಲಿ ಈ ಬುಲ್ಲಿ ಅತ್ತ ಏಜನ ಬುಲ್ಲಿ ಈ ಬುಲ್ಲಿ ಕಷ್ಟ ತನಿ ಅತ್ತ ಎಲ್ಲಿ ಕ್ಯಾಟರಿಂಗ್ ಮಾರ ಇಲ್ಲಿ ಆತದ ಪುದರ್ ಬುಕ್ರ ಹಾನು ಅತ್ತ ಚಾಗಿ ಮಾತಾಡ ಬನ್ನಿ ಇನ್ನ ಟೆನ್ನಿಸ್ ಅತ್ತ ಅತ್ತ ಕ್ರಿಕೆಟ್ ಹೆಚ್ಚಿನ ಬಾತಿರೋ ಮಾರ ಬರ್ತು ಒಟ್ಟು ಬಾತಿರೋ ಗೊತ್ತಾಯ್ತಾ ಅಲ್ಲ ಬಟ್ ಜೋ ಅಲ್ಲತ್ತ ಆತ ಯಾವ ನಮಗೆ ಎಲ್ಲಂಜಿ ಕಾವ್ಯ ನಿಗುಲು ಎಂಚ ಬಂಗಿಲ ಪಾಡರು ಯಾನ್ ಅತ್ತು ಎಂಟು ಪಾಡ್ ಹತ್ತು ಮಾರವ ಆನ್ ಪಾಡುನು ಏರೇ ಪಾಡ ಯಾನ್ ಗುಡ್ ಪುಜಿ ಕಾವ್ಯ ಆದಿ ಜನ್ಮಡ್ಲ ಎಂಚೆ ತುಕ್ಕೊಡು ಆದಿ ಜನ್ಮಗೆ ಎತ್ತ ಹೇಳತ್ತೆ ಜನ್ಮ ಅಯ್ಯ ಈ ಜನ್ಮನ್ ಬುಡಡೆ ಆಯ್ತು ಸರಿ ಗಟ್ ಬರ್ತು ಉಂತೆರ ಅಬ್ಬಿ ಸಾಮ ಬಂಡರಿಟಲ್ಲ ಯಂಗ್ ಗೊತ್ತುಂಡು ಯಾನ್ ಈ ಜನ್ಮನ್ ಗುಡ್ಡೆ ಬನ್ನಿ ಅಂದಿಗೆ ಏಯ್ ಇಂಕ ರಾಜಕೀಯದಾಗ ಕೈ ಉಂಡು ಗೊತ್ತುಂಡು ಯಾನ್ ಓಟ್ ತಪ್ಪಕ ನಾಲ್ವರು ತಿರ್ಗಿದೆ ಏನಿಯ ದಾಯಕ ನಾನು ಏನಕ್ಕೆ ಓಡ್ದ ಪ್ರಚಾರ ಓಟ್ ತಪ್ಪಕ ಬಾರ್ ಬಂದಿಪ್ಪುಡು ಅಂಚ ಗಂಗರವು ವಿರೋಧವಾಗಿಲ್ಲ ಕಾವ್ಯ ಕಾವ್ಯ प्यार हुआ इकरार हुआ है प्यार से फिर क्यों डरता है दिल प्यार निकल काव्य निंक दाय मत मर्द कर पुजर याने नेटे तो पुजनो याले नेंचे दुपाया कंचे तू पुनु बारी बरलात ಅವ್ವಚ್ಚ ಇಲ್ಲ ಗಾದ ಗಂಟ ಪಾಡು ವಾಗಂಡಿ ಇಲ್ಲಗ ನಾಲ್ ಕಟ್ಟ ಕಣತ ಕಣಕ ಕಂಟ ಪಾಡು ಏ ನೀನನ್ ಬತ್ತವರೆಗ ನೀನನ್ ಬತ್ತವರೆ ಕಾವ್ಯ 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 ಹಾರ್ಟ್ ಮಾಜಂದಿನ ಕಾವ್ಯ ಕಾವ್ಯ ಕಿಡ್ನಿ ಸ್ಟೋನ್ ಅಂದಿ ಅತ್ತೆ ಆಯ್ತು ಹಾರ್ಟ್ ಓಲಿ ಹೋಗ್ತು ಹಾರ್ಟ್ ಅಲ್ಲ ಮರೆ ಹಾರ್ಟ್ ಮಿತ್ತ ತಪ್ಪು ತುಂಬಾ ಹಾರ್ಟ್ ತಿರ್ತಿತ್ತು ದಾಸ್ಬೇಕು ಮಿತ್ತ ಮಾಡ್ದೇರಾ ಈ ಪಡಿ ಪಡಿ ನಮ್ಮ ಎಲ್ಲಂಜಿ ಕಾವ್ಯ ಎಂಗೇಜ್ಮೆಂಟ್ ಅತ್ತ ನೀವು ಕಾವ್ಯ ಎಂಚಂಗಿಲ ಮಾಡುವ ಕಾರಿಗೆ ಎಂಚಂಗಿಲ ಮಾಡುವರು ಯಾರು ಎಂಗೇಜ್ಮೆಂಟ್ ದಾನಿ ಕೈ ಕದ್ದೆ ಎಂಗಿಲ ಪಾಡು ಮದ್ವೆ ದಾನಿ ಕಾರು ಪಾಡು ಮಗ ಕಾರು ಬಂದಿ ಮಾಡುವ ತಾವ್ಯ ಮದ್ವೆ ದಾನಿ ಮಾರೆ ಒಡ್ಪುಜಿ ಯಾ ರಡ್ಡಲ ಇನಿಯೇ ಮಾಡುವೆ ಅವಂದು ಈಗ ಕಾವ್ಯಲ್ಲ ರಂಜಿತ್ಲ ಆ ಗೆಸ್ಟ್ ಉಂದವಲ ಇತ್ತಿನ ವಿಷಯ ಗೊತ್ತುಂಡ ಕಾವ್ಯ ರಂಜಿಲ್ಲ ಗೆಸ್ಟ್ ಉಂದ ತಿಮ್ಮಪ್ಪೆ ಪದ ಶಾಂತನ ಮೋಕೆದ ಮಗಲ್ ಕಾವ್ಯಗ್ಲ ದೂರದ ಬೊಂಬೈಡ್ ಬಾರಿ ಮಲ್ಲ ಉದ್ಯಮಿ ಆಯ್ನ ದಯಾನಂದೆ ಅರ್ನ ಮೋಕೆದ ಮಗೆ ಉದಯರೆಗ್ಲ
ಉದಯಗ್ಲ ಇನಿ ಎಂಗೇಜ್ಮೆಂಟ್ ಶಾಸ್ತ್ರ ಮಾಲ್ ಬಂದಿಲ್ಲ ನಿಶ್ಚಿತಾರ್ಥ ಪಂಡ ನಿಗಲೆ ಮಾತ ಗೊತ್ತುಂಡು ಆಣು ಪೊಣ್ಣಂತುವುದು ಪೊಣ್ಣು ಆಣಂತುವುದು ಇಲ್ಲದಾಗಲು ಮಾತ ಒಟ್ಟಾದ ಒಂಜಿ ನಿಶ್ಚಿತಾರ್ಥ ಮಲ್ಪುನು ಮದ್ಮೆ ನಿಘಂಟು ಮಲ್ಪುನು ಒಂಜಿ ಶಾಸ್ತ್ರ ಆಂಡ ಮೂಲು ಆಣು ಪೊಣ್ಣಂತೂದಾತನು ಪೊಣ್ಣು ಆಣಂತೂದಾತನು ಮದ್ಮೆಲ ನಿಘಂಟ ಆತನು ಆಂಡ ಎಂಕಲ್ನ ಒಂಜಿ ಸಂಪ್ರದಾಯ ಬುಡ್ರೆ ಆಪುಂಡ ಅದಕ್ಕೋಸ್ಕರ ಸಂಪ್ರದಾಯನ ನಿಶ್ಚಿತಾರ್ಥ ಸಂಪ್ರದಾಯನ ಮಲ್ತುದಿಲ್ಲ ಇತ್ತೆ ಆಣನ ಅಮ್ಮೆಲ ಪೊಣ್ಣನ ಅಮ್ಮೆಲ ತುಂಬಲಿ ತಾಂಬೂಲ ಶಾಸ್ತ್ರ ಆಣಲ್ಲ ಪುಣ್ಣಲ್ಲ ತುಂಬಲಿ ಒಂದೊಂದು ಪಾರ್ಕು ಬ್ಯಾತೆ ಕೂಡ ಅವೇನ ಸೈಕಲ್ ಚೈನಾ ಗ್ರೀಸ್ ಮಾಡಿದೆ ಅವು ತೂತು ಬರೋದು ಜನ ನಿಗಲೆ ಉದಯ ಕುಡಂಜ್ ಬಿರಲ್ ಪಾಡು ಇತ್ತೆ ಆಣು ಪೊಣ್ಣನ ಕೈ ಗುಂಗಿಲ ಪಾಡ್ದ ಇತ್ತೆ ಪೊಣ್ಣನ ಅಂಗಿರ ಬರ್ಲೆ ಆಲಿ ಎತ್ರ ಪಕ್ಕ ಮಾಡಿಯೋರು ನಿಂಬೆ ಬ್ಯಾತೆ ಬಿಡಿಯಲ್ ಮಾತು ಹೇಳ್ತೀರಿ ಎಡ್ಡೆ ರೀತಿ ಆಣದ ಅಂಚಿಡು ಉಣಸ್ದ ವ್ಯವಸ್ಥೆ ಮಾಡ್ದ ಉಣಸ್ದ ಹೊಲಕ್ಕೆ ಹೋಯ್ ಪೂರ ಬರ್ಪೇ ಅವೇ ಮತ್ತ ಹಾಯ್ ಬನ್ನಿ ಉಮ್ಮುಪಾಪ ಹಾಯ್ ಬನ್ನಿ ಉಮ್ಮುಪಾಪ ಹಾಯ್ ಬನ್ನಿ ಉಮ್ಮುಪಾಪ ಎಂಗೇಜ್ಮೆಂಟ್ ಅಲ್ಲಿ ಗೌಜಿಡ ಎಂಗೇಜ್ಮೆಂಟ್ ಆಯ್ತು ಆಣ ಮದ್ದೆ ಮಾತ್ರ ಐಕೆ ಬಂತೀನಿ ಲವ್ ಸ್ಟೋರಿ ಬಂದು ಲವ್ ಸ್ಟೋರಿ ಅವನಿಗೆ ಮದ್ದದ ನಂದ ಜಂಪ್ತದ ಮಾತೆಲ್ಲ ಹೊಂಟಿನ ಇಲ್ಲಿ ಕ್ಯಾಟ್ರಿಂಗ್ ಅವನ ಸೆಟ್ ಇರ್ತಾನೆ ಇಲ್ಲಿ ಕ್ಯಾಟ್ರಿಂಗ್ ಅವನ ಸೆಟ್ ಇರ್ತಾನೆ ವೆಜ್ ಬೇಕಂದ್ರೆ ವೆಜ್ ಬಂದೆ ವೆಜ್ಗೆ ಚೆನ್ನಾನೆ ಪೂರ ನಾನ್ ವೆಜ್ಗೆ ನೀರು ಮೂರು ನೀರು ಅವು ಈ ಎತ್ತ ಮಾರೆ ಮುಖಂದು ಹೊಂಟ ಒಂದ್ಸತ ನಾನು ಜನ ಬನ್ನಿ ಮುಖ ಒಂದ್ಸತ ಆದ್ ಮಾರೆ ಅಂದ ಎಂತ ಸುಮಾರು ಪ್ರಮಾಣ ಇದೆ ಬಿಟ್ಟ ಬೈ ನಮ್ಮ ಮೂಲ ಒಂಜಿ ಫಂಕ್ಷನ್ ಮಲ್ಪ ಪಂಡ ಪೂರ ಊರ್ದಾಗ ಬಾರಿ ಜನ ಬಾರಿ ಖುಷಿ ನಂಗೆ ನಮ್ಮ ಅಡ್ಜಸ್ಟ್ ಮಾಡ್ಬೋಯ್ ಮದ್ಮೇಲೆ ಬರ್ತೀರಿ ಆಗಲ್ ಬರೋದಿಲ್ಲ ಯಾರಂತ ರೆಸ್ಟ್ ಮಾಡ್ಕೊಂಡ್ ಮಾರೆ ಆ ಕುಡಿ ಬರ್ತೀನಿ
ಟ್ರೈ ಮಾಡ್ತಾ ಆಯ್ತು ಅಪ್ಪಗ ಅಲ್ಪನೆ ಎತ್ತಿನ ಗಂಜಿ ಟ್ರೈ ಮಲ್ತೆ ಅದಾಗ ಅಂಡ್ ಅದ ಅಲ್ಪನೆ ಎತ್ತಿನ ಇದು ಪೂರ ತಾಟಿ ಬಟ್ಟಿ ಇರತ್ತ ದಾಯಿಗೆ ಅವು ತಾಟಿ ಬಟ್ಟಿದ ಅಂಕಲೆ ಒಂದ್ ವೇಳೆ ಆ ಉಂಗಿರನೇ ಆಪುದಿದ ಆ ಪೊರ್ತುಗೆ ನಾನು ಒಡೆ ಕೂಡ ಕುಡೊಂದು ಉಂಗಿರ ಕೊನದೆ ಅಂಚ ಆಂಡದ ಬಂದು ಕುಸಿರ್ ತಾಟಿ ಬಟ್ಟಿ ಒಗ್ಗಣಿಕೆ ರಬಕ್ಕ ಉಂಗಿರ ಮಾಡ್ರದಾನಿಯ ಹೆಚ್ಚಿನ ಪಯ್ಯಾಗ ಅಂಗರ ಮಾಡುನ ಪಕ್ಕ ಯಾರು ಉಂಗಿರ ಪಾಡ್ನಾಗ ಆಲ್ ಬ್ಯಾತ ಬೀರಲ್ ತೋಜದಿನಿ ಅತ್ತೆ ಈರೆಲ್ಲ ಬ್ಯಾತೆ ಬೀರಲ್ಗೆ ಉಂಗಿರ ಮಾಡ್ರೆ ತೂತಿ ಬಾಯ್ಬಿಟ್ಟಿವೆ ಆಯೆ ಡ್ರೈವರ್ ಉಂಗಿರ ಪಾಡ್ನಾಗ ನಿಗಿಲ್ ಮುಖ ತಾಟಿ ಬಟ್ಟರಿ ಎಂಗೇಜ್ಮೆಂಟ್ ಎನ್ನ ನಾಯನನ ಉಂಗಿಲ ಮಾಡ್ನ ತಪ್ಪು ಬಂದಿದೆ ತಪ್ಪೆ ಅಂಚ ನಾ ಉಂಗಿಲ ಬಿಡಬೇಕು ಮಾರ ಏಯ್ ಅವು ಉಂಗಿಲ ಯಾನ್ ಪಾಡ್ದಿನ ಅತ್ತೆ ನಿನ್ನ ಸಮಸ್ಯೆ ಅಲ್ಲದಾದ ಬಂದ್ ಮಾರೆ ನಿನ್ನ ಕೆಪ್ತಂಡೆ ಮುಡಿಯಡ ನಿಕ್ಕ ಸಮಸ್ಯೆ ದಾದಂತ ಸರಿ ಗೊತ್ತಾವು ಆರೆ ಡ್ರೈವರ್ ಯಾನ್ ಉಂಗಿಲ ಮಾಡ್ಬಿಡ್ತು ಎನ್ನ ಬಣ್ಣಾಗ ಉಂಗಿಲ ಮಾಡುವತ್ತ ಅಯ್ಯತ್ತಿ ಕಾಲ ಎತ್ತಿ ಅಂಜನ ಈ ಉಂಗಿಲ ಮಾಡ್ಬೇಕು ಎಲ್ಲ ಮಾಡೋಲೆ ಆಯ್ತಿದೆ ಆಯೆ ಪೊಟ್ಟು ಡ್ರೈವರ್ಗೆ ಎನ್ನ ಬಣ್ಣಾಗ ಉಂಗಿಲ ಮಾಡ್ದ ಅಹಂಕಾರನ ಡ್ರೈವರ್ ಕೊಟ್ಟತ್ಯ ಗಾಡಿ ಎಟ್ಟೆ ಮುಡ್ಪೆ ಅಲ್ಲ ಉಂಗುರ ಬಣ್ಣದ ಬತ್ತನ್ ಗೊತ್ತಿಲ್ಲ ಯಂಕ್ ಡೌಟು ನೆಟ್ ಏರಾಗ ಒಬ್ಬುದೇರು ಅಂದು ಉಂದಟ್ಟಿ ಏರ ಕ್ರಿಕೆಟ್ ಗೊಬ್ಬುದು ಅಂಕಲ್ ದಾದೆ ಒಂದು ಮುಲ್ಪ ಯಾನೊಂಜಿ ಬಾತ್ಯರ್ನು ನಿಗುಲೊಂಜಿ ಬಾತ್ಯರ್ನು ಒಂದು ಮದ್ಮೆದೆಲ್ಲತ್ತು ಮರ್ಲೇನಲ್ಲ ಬಾತ್ಯರ್ಲ ಮರ್ಲೇನ ಒಟ್ಟಾಗ್ತಾರೆ ಮುಲ್ಪ ಯಾನೊಂಜಿ ಮುಡ್ತು ಒಮ್ಮೆ ಮಾರ್ಲರ್ನ ಗುರು ಅಂಕಲ್ ಭಾರಿ ಅತ್ತ ಇವಲೈ ಬೋ ಕಾವ್ಯ ಇವಲೈ ಬೋ ದೂರ ಬೋದಿತ್ತ ಯಾನ್ ಹಾಲ್ ದ ಟಾಯ್ಲೆಟ್ ಇರುತ್ತೆ ದಾದ ಜುಲಾಬಾಯ ಈ ಊರ್ದಾಗಲೇ ಒಂಜಿ ಚೂರ್ ಮ್ಯಾನರ್ಸ್ ಇಜ್ಜಿ ಯಾನ್ ಹಾಲ್ ದ ಟಾಯ್ಲೆಟ್ ಇಡಿಪನಗ ಏರ ಪಿದಾಡ್ ಬಂದು ಕೀಲ್ ಪಾಡ್ದೇವು ಒಂಜಿ ಗಂಟೆ ಟಾಯ್ಲೆಟ್ ಇಡಿತ್ತೆ ಅವಲ ಟಾಯ್ಲೆಟ್ ಚೂರ್ಲ ಕ್ಲೀನ್ ಇಜ್ಜ ಕ್ಲೀನ್ ಎತ್ತಿನ ಅಲ್ಪನೆ ಜೈದು ಅಲ್ಲಿ ಬಾಯಿ ಮುಚ್ಚಿ ಬಾ ಬೊಕೋರಿ ಮತ್ತೆ ನಡಕ್ಕೆ ಏನೊಂದಲ್ಲಿ ನೀರ್ದಾನಿ ಟಾಯ್ಲೆಟ್ ಒಂಜಿ ಗಂಟೆ ತೆತ್ತಿದೀಪಿ ನಾವು ಎಂಕ್ ಬಾಕಿಲ್ ಮೊಟ್ಟು ಮೊಟ್ಟು ಸಾಕಾತುಂಡು ಅವಲ ಟಾಯ್ಲೆಟ್ ರಾಶಿ ಉಮ್ಮಿಲಿಯ ಮುಕುಂದ ಈ ಟಾಯ್ಲೆಟ್ ತಲೆ ಗುಡ್ ಮಾರ್ನಿಂಗ್ ಗೊತ್ತಾದ ಜನ ಅವು ಗುಡ್ ಮಾರ್ನಿಂಗ್ ಹತ್ತು ಮಾರೆ ಗುಡ್ ನೈಟ್ ಅಲ್ಲ ನಾವೇ ಗೊತ್ತಾದ ಜನ ಎಂಕ ದಾನೆ ಗೊತ್ತು ನಿಗಲ್ ಟಾಯ್ಲೆಟ್ ಜಪ್ಪೋರಿ ದಾದಮ್ಮೆ ನಿಗಲ್ ಟಾಯ್ಲೆಟ್ ಇಪ್ಪೋರಿಂದು ಎಂಕ ದಾನೆ ಗೊತ್ತು ಬನ್ನಿ ಅಲ್ಲಿ ಟಾಯ್ಲೆಟ್ ಕೀಲ್ ಪಾಡ್ದಿರ ಆಡ್ಪಾಡ್ತಾಳು ಆಯ್ನ ನಿಂಚನೆ ಬಿಟ್ಪೂಜಿ ಅದ ಟಾಯ್ಲೆಟ್ ತಲೆ ಪತ್ ಮಾಡ್ರೆ ದಾಯನಗ ದಾನಿ ಕೋತೆ ಕಿನ್ನೆ ಮಾರ ತುಲೆ ಎಂಕಲ್ ಇರ್ಲ ಪಾಡ್ದಿಜ್ಜ ಏರ ಅಣ್ಣ ಇದು ಜೋಕುಲ್ ಪಾಡ್ದಿಪ್ಪೇರ್ ಸಾರಿ ದಯಾನಂದ ಹೆಚ್ಚಿನ ಸ್ವಾರಿಯ ಒಂಜಿ ಗಂಟೆ ಟಾಯ್ಲೆಟ್ ಇಡಿತಾರೆ ಎಂಕ ದಾನಿ ಮರ್ಯಾದಿಜ್ಜ ಆಲ್ ದ ಸಿಸಿ ಕ್ಯಾಮರಾ ಚೆಕ್ ಮಲ್ಪ್ಲೆ ಕೀಲ್ ಪಾಡ್ದಿನಿ ಏರುಂದಾವು ಅವಿಚ್ಚಿ ಇಸಿ ಮಾಲ್ಪುನ ಜಾಗಡ್ ಸಿಸಿ ಕ್ಯಾಮರಾ ದಾಯಿ ಮಾಡ್ತೀನಿ ಒಂಜಿ ವ್ಯವಸ್ಥೆ ಎಲ್ಲ ಸರಿ ಇಚ್ಚಿ ಉಣಾಸ ಚೂರ್ಲ ಎಡ್ಡೆ ಆತಿ ಮತ್ತೆ ಉಣಾಸ ಚೂರ್ಲ ಎಡ್ಡೆ ಆತಿಜಿ ಇಜ್ಜಿ ಕೂಡ ಆಯ್ನ ಯಾರ ನಮ್ಮ ಕುಂಬಳದಲ್ಲಿ ಇಲಿ ಚಿಕ್ಕನ್ಗೆ ವನ ಸೆಡ್ಡಾತನ್ ಬಂದು ಮಾತೆಲ್ಲ ಪನೊಂದಿತ್ತೇರು ಅವು ಈ ಹಳ್ಳಿದಾಗ ಗಡ್ಡೆ ಅವು ಕ್ವಾಲಿಟಿ ದಾಲಡ್ಡೆ ಎತ್ತಿಜಿ ಕ್ವಾಲಿಟಿ ಇದ್ದಿರ ಕೊನದು ಒಲೆತ್ತ ಬಂತು ಪೂರ ಹಳ್ಳಿದ ಅನ್ಎಜುಕೇಟೆಡ್ ನಗಲು ಅತ್ತು ಅಲ್ಲಿ ಹಾಲಿಡ್ ಒಂಜಿ ಐವ ಟ್ಯೂಬ್ಲೈಟ್ ಕಟ್ಟದಿತ್ತಾರತ್ತ ಅವ್ಲು ಎನ್ನ ಮಗನ ಎಂಗೇಜ್ಮೆಂಟ್ ಅದು ಜಂಬೋ ಸರ್ಕಸ್ ಅವು ಎಂಗಲ್ಲೊಂದು ಮರಲೆ ಲೈಟಿಂಗ್ ಡೈ ಅಯ್ಯೇ ಖಾಲಿ ಹಾಲು ಬಿಡಿ ಇರ್ನ ಕಾರು ಗಂಟೆ ಟ್ಯೂಬ್ಲೈಟ್ ಕಟ್ಟಿಗೆ ಬಂದು ಯಾನೇ ಬೊಡ್ಚಿ ಬನ್ನಿ ಇದ್ದಿನ ಐಕಿಲ ಕಟ್ಟಿದ್ವಿ ದಯಾನಂದ ಸಾರಿ
ಕಿನ್ನೆ ಕಿನ್ನೆ ಮಿಸ್ಟೇಕ್ ಆದಿಪ್ಪು ಪೂರ ಸರಿ ಮಲ್ಪಗ ಬಲೆ ಕುಲ್ದು ಬಾತ್ಯಾರ್ಗ ಚಿಂತನೆ ಮಾರ್ರೆ ಮತ್ತೆ ಪಂಚದ ಮಾಸ ಉಂಟು ಪಂಚದ ಮಾಸ ನೀನು ಸಾಕು ಅಲ್ಪ ಓಯ್ ಏನ ಕಿರಿಕಿರಿ ಸೌಂಡ್ ಸಂಜಾತ್ರಿ ಟಿಪ್ಸ್ ಬಿನಿ ಬರ್ತಾರ ಹಾಕಿ ಆಗಲೇ ಆಗಲಿ ಹೇಳು ಆಗಲೇ ನಾನು ಎತ್ತೊಂಬೈತೀನಿ ಬೇರೆ ಎಂಚ ಸರಿ ತೋಜೋಡ ನಿಗಲು ಯಾನ್ ಮಾತನಾಡ್ಕೊಂಡು ಕೊಂಡಾಡ ಪಾತ್ರೆ ಬಲ್ಲಿ ತುವೇರ ಬಲ್ಲಿ ಗೊತ್ತಾಡ ಯಾಕೋ ಆನ್ಲೈನ್ ಮೂಡೆ ಬುಕ್ ಮಲ್ದೆ ಇರಿ ಕೋರಿಲ್ಲ ಮೂಡೆ ತಿಂದು ಮನಸ್ಸಾಗ್ತೇನೆ ಆಯ ಬರ್ತೇನಾ ಅಲ್ಲ ಮುಕುಂದ ಆಯ್ ನಿಲ್ಲಿ ಸಾರಡು ಮುರ್ಕ ಕೆರು ಆಯ್ ಕೆಂಪು ದಂಡ ಒಂದು ಟೀ ಮಾಡಿ ಯಾರು ಯಾರನ್ನ ಟೀಮ್ ರಾಗ ಮಾಡಿದ್ದಾರೆ ಅಯ್ಯೇ ಎಂಕಲ ಹಾಕಿ ಆಯ ತಿಗಲೇ ಆಯ ಪೂರ ಪಂಪಿನಿ ಎಂಕಲ ಹಳ್ಳಿದಾಗ ಪೆಟ್ಟು ಎಂಚ ಬಂದು ಇನ್ನಿ ತೋಜೋಡೆ ఆయన మూడే పూర ఉంటారు ఏం చేస్తామని ఏం చెమరే చాలా మంది వచ్చారు ನೀವು ಆನ್ಲೈನ್ ಅಲ್ಲಿ ಮೂಡೆ ಬುಕ್ ಮಾಡಿದ್ದೀರಾ ಮೂಡೆ ಬಂದಿದೆ ಹೊರಗೆ ಬನ್ನಿ ಮಗನ ಮೂಡೆ ಪೂರ ಉಂಟು ನಂಬರ್ ಆಗಿ ಗೊತ್ತಾಗ್ತದೆ ಇಚ್ಚೆ ಒಂದು ನಂಬರ್ ಎನ್ನ ಕುಡಂಜಿ ಈ ನಂಬರ್ ಎರಡಲ್ಲ ಒಂದು ಬಡ ಸುಮಾರು ನಂಬರ್ ಅಂಚೆ ಕೆಲವು ಬೊಟ್ಟು ಗಿಂಚಿನ ಬೊಟ್ಟು ಬೋರ್ಡ್ ಹಾಕುದು ಇತ್ತೆ ದೂರ ವ್ಯವಸ್ಥೆ ಉಲಾಯ್ ಬಲೆ ತೊಂದರೆ ಬಾಲ ಜೂಲ ಮೂಡೆ ಬರ್ತೇನೆ ಅಂತ ಕಾಲ್ ಮಾಡ್ತಿರ್ತಾ
ಟಾಯ್ಲೆಟ್ ಡಿಪ್ಪನಾಗ ಬಿದಾಡಿಯರ ಕೀಲ್ ಬಾಡಿಯರು ಇತ್ತ ನಿಕ್ಕೇರ ಪೆಟ್ಟು ಹಾಕಿಯರು ಎಂಕೆನ್ನುಂಡು ನೆಟ್ಟಿಯಾರ್ನವ ಕೈವಾಡ ಉಂಟು ರಂಪನ ಕೈವಾಡಪ್ಪ ಆಯೇ ನಿನ್ನ ಅಮ್ಮೇನ ಈ ಊರು ಬರ ಸರಿ ಇತ್ತ ಮಾರೆ ನಿಕ್ಕೇನೈತೆ ಮರಲು ಶುರು ಆಗ್ತದೆ ಯಾನ್ ಸರಿ ಇಲ್ಲ ಬಾಯಿ ಮುಚ್ಚಿಯ ಉದಯ ಎಲ್ಲಂಜಿ ಮದ್ಮೆಗೆ ಬೊಂಬಾಯ್ದು ರಡ್ಡು ಸೈಡ್ ಜನ ಮತ್ತೆ ಬರೋದಿಲ್ಲ ಅಗಲಿಗೆ ಉಂತೆರಿಗೆ ಸ್ಟಾರ್ ಹೋಟೆಲ್ ಹೆಚ್ಚಿನ ವ್ಯವಸ್ಥೆ ಮಾಡ್ದೇರ ಗೊತ್ತುಜಿ ಯಾನ್ ಮಾತಾವೆ ಬೋದು ಬರ್ತಾವ ಅಂಡ ಇವೊಂದು ಜಾಗ್ರತೆ ಮಾಡ್ತಲ್ಲ दाढ़ी पे जो हाथ फेरे सारी दुनिया हिले ಮೂಡೆ ತಿಂದು ತಿಂದು ಸಾಕಾತನ ಮಾರ ಪಿರೋ ಅವೇನೇ ಕೇಳಲ್ಲ ದೈ ಏರ್ ಬಂದು ಏರ್ ಹಾಕಿದೆ ಒಕ್ಕಡೆ ಬಂತುದೆ ನಮ್ಮ ಐನೂರು ಕೊರ್ಲೆ ಇತ್ತ ಬಂತ ನಾನು ಉಲಾಯ್ಡ ನೀರುಳ್ಳಿ ಮೂರ ನಿತ್ತೆ ನಾಯಿ ಕಲ್ತಿಲಕ್ಕೆ ಶಬ್ದ ಅಂದು ಯಾನು ಪಿದಾಯಿ ಬತ್ತು ತೂಪ ನಾಯಿ ಬೂರ್ದಲಕ್ಕೆ ಬೂರಂದು ಏನ್ ಹಾಕಿದ್ದೀನಿ ಏರ್ ಬಂದ ಹೆಸರು ಅಕ್ಕಲು ಬರ್ದೇರು ಅಕ್ಕಲು ಮಕ್ಕಳು ಅಪ್ಪರ ಇರ್ತಾರೆ ಅಕ್ಕಲು ಬರಲ್ಲ ಏಯ್ ಹಾಕಿದ್ದೀನಿ ಏರ್ ಚೂರು ಬಂದೆ ಐನೂದೆ ಗಾತ್ತು ಏಯ್ ಧರ್ಮಗ ಐನೂರು ಮಸ ಏತಾಯೆ ಸ್ವಲ್ಪ ಪೂರ ನಾನ್ ಸೆನ್ಸ್ ಮಂಗೇನೆ ಮಲ್ಪ ಮಾಡ್ತೆ ಪೂರ ಬರ್ಪೇರ ಒಂತುಡು ಪೂರ ಬರ್ಪೇರ ಒಂಜಿಲ ಗೊತ್ತಾಪ ಜತ ಚಿಕ್ಕಡೋರನ್ನ ಹಾಕಿ ಅವೇ ಯದಾರಂತೇಳಿ ಬತ್ತು ಕರಕರಿ ಮಲ್ಪುರು ಗೊತ್ತಾವಡು ಅವೇ ಹಾಕಿದ್ರೆ ಏನಂತ ಗೊತ್ತಾವಡು ಹಾಕಿದ್ರೆ ಕಾಯಿ ದೂರ ಗೊತ್ತೋದು ಹಾಲು ಒಡೆಗ ಡ್ರೈವರ್ ರೊಟ್ಟು ಒಡೆಗ ಪೋತನಿಲ್ಲ ಕಾಣ್ ಮೇಂದಿಗ ಒಡೆಗ ಎಲ್ಲ ದಾರಿ ಬೈದಿದ್ರು ಒಂದು ಗೊತ್ತ ದೂರ ಹೋಯ್ನಿ ಬ್ಯೂಟಿ ಪಾರ್ಲರ್ ಹೋಯ್ ಹೋಯ್ನೆ ಇಜ್ಜಿ ರಂಜು ಇತ್ತೆ ರಂಜು ಆ ನಿನ್ನ ಡ್ರೈವರ್ನ ಮೋಕೆ ರಂಜು ಒಂದು ಬಂತ ಎಲ್ಲ ಮದ್ಮೆ ಬಂದ ಏನನ್ನ ಮೋಕೆ ರಂಜು ಬಂತಯ್ಯ ಈ ಉದಯ ಆತಯ್ಯ ಉರ್ದು ಬಂದೆ ಪಡು ಇದ್ರೆ ಬಂದಿಲ್ಲ ಬಾಯ್ ಬಿತ್ತಿಲೆ ಉಲಾಯ್ ಬೋಲೆ ಏಯ್ ಆಯ್ ಡ್ರೈವರ್ ಉಲ್ಲೆ ಆರ್ ಗಾಡಿ ಡುಲ್ಲೆ ಆಯ್ ಸ್ವಲ್ಪ ಗಾಡಿ ಇದ್ದಾದ ಮೇಲೆ ಡ್ರೈವರ್ ಗಾಡಿ ಕುಲ್ಲೋಡ್ ಬಂದು ಆನಿ ನಿಗಲೇತ ಪಂತಿನಿ ಇದ ಎಲ್ಲಂಗೆ ಕಲ ಮಾಡ್ತಾರೆ ಒಯ್ಕಿಲ ಬರ ಮತ್ತೊಂಜಿ ಅವನಡು ನಿನ್ನ ಡ್ರೈವರ್ ಕಿಲ ನಿಕ್ಕಿಲ ನಿನ್ನಲ್ಲ ಎಂಚ ಸರಿತಾಜಿ ಮನಪೆ ತೂಲ ಈ ಸರಿ ಸಾದಿರ್ಬೋದೆ ಒಕ್ಕ ಎಂಟು ಬಂದೆ ಯಾನ್ ಸರಿ ಇಲ್ಲೇ ಎಂಕದಾದ ಮಾತೆಲ್ಲ ಎನ್ನು ನಂಚನೆ ಯಾನ್ ಸರಿ ಇಲ್ಲೆ ಮುಕುರಿ ಸರಿ ಜೇ ಬಂದು ಯಾನ್ ಮದ್ಮ್ಯಾಪಿನ ಪೊಣ್ಣು ಬಂದು ಒಂಜಿ ದಿನಾಂಡಲ ಎಡ್ಡೆಡ್ ಪಾತೆರ್ತರ ರೌಡಿಸಂ ತೋಜಾದು ಕೋಡಿ ಕಟ್ಟಾದು ವಾ ಪೊಣ್ಣರೆಲ್ಲ ಮುಖ್ಯ ಪಡೆಯರಿ ಸಾಧಿಸಿ ಯಾನೇ ಇಚ್ಛ ಎನ್ನ ಸ್ಟೈಲೇ ಇಚ್ಛ ಓಕೆ ಯಾನ್ ಸರಿ ಇಚ್ಚಿ ಬಂದೆ ಅಂತ ದಾದ ಮಪ್ಪಾಯಿ ಎಲ್ಲ ನಮ್ಮ ಮತ್ತೆ ಪೂರ ವ್ಯವಸ್ಥೆ ಆದಾತನು ಆನ್ ಸಮಜ್ಜಿ ಯಾಕೆ ಇಷ್ಟ ಹೆಚ್ಚಿ ಬಂದ್ಪನ ಅವನಿಂದ ಸಾಧ್ಯಜಿ ಈಗ ನನ್ನ ಮತ್ತೆ ಆವಡೆ ಆದಿ ಅನ್ನೊಟ್ಟು ನಾಯಕ ಪಿರಾಡ್ ಬರೋಡೆ ನಾಯ್ದಲಕ್ಕ ಇರ್ನೊಟ್ಟು ಬಪ್ಪೇನ ಅತ್ತೆ ಇರೇ ನಾಯ್ದಲಕ್ಕ ಮುಂತು ಪೋಪರ ಬಂದು ಇರೆಗೆ ಗೊತ್ತಾಗ್ಬಿಡು ದಾದನ್ ಕಾವ್ಯ ಡ್ರೈವರ್ ಪಾರ್ವತ್ಯತ ನಿನ್ನ ಹೀರೋ ಏಯ್ ಇವತ್ತಿನ ಅಲ್ಲ ಎತ್ತೋದು ಕೋಚ್ ಸಿಗರೇಟ್ ಕೊಣ
ಬೋದು ಬತ್ತಲ್ಲ ಇಲ್ಲ 10 ರೂಪಾಯಿ ಒಂದು ಎನ್ನ ನಿಕ್ಕ ಟಿಪ್ಸ್ ಈ ಒಂಗಿ ಪೆಟ್ಟ ಕನಕ ಯಾನ್ ಚೂರ್ಲ ಬಂದಿದ್ದ ಅವೇ ಯಾನ್ ಒಂಗಿ ಪೆಟ್ಟ ಕನ್ನ ನಾಯ್ದಲಕ್ಕ ಬೂರ್ದಂಬ ಒಂದು ನಿನ್ನಲಕ್ಕ ಬೋಡ ಬಾಂದಿದ್ದಿನ ಜೀವಂತಂಬ ತುಳುನಾಡುದ ಉರ್ಪೆಲರಿತ ನೊಪ್ಪು ತಿಂದು ಬಲದಿನ ಜೀವ ಯೋಗ ನೋಡು ಯೋಗ ಇಲ್ಲಡು ಎನ್ನ ಮಗ ಕಾಕುನ ಧೈರ್ಯನ ಎನ್ನ ಮಗ ಕಾಕುನ ಇದಾಯಕ ಹಾಕ್ತೀನಿ ಅಯ್ಯಂಕ ಹಾಕಿ ಐಕ್ಯಾನ್ ಬಿರಾಕಿಯ ಡ್ರೈವರ್ ಬೇಲೆ ಬೈತೀನಿ ಆಯ್ ಸಿಗರೇಟ್ ಕೊನಗೊರ್ರೆಗತ್ತು ఆయన ఇడిగే బేలెట్ చెప్పాడు ఇచ్చిందా ఎంత పరిణామనే బ్యాచ్ ఆయన ఇద్దరు బిడ్డలు ఉక్కలే ರಂಜಿತ್ ಈ ಮಸ್ತಿ ಎಡ್ಡೆವಲ್ಲ ಅಂಚ ಬಂದು ನಿನ್ನ ಮುಲ್ಪನೆ ಉಂಟಾವಲಕ್ಕ ಇಜ್ಜಿ ஒரு ಮನುಷ್ಯನೇ ಅವಡು ಒಂಜಿ ವಸ್ತುವೆ ಅವಡು ಅವು ಮಸ್ತಿ ಎಡ್ಡೆ ಎತ್ತಲ ನಮ್ಮಡಪ್ಪ ಹೆಚ್ಚು ಸಮಯ ಇಪ್ಪತ್ತಿಗೆ ಪ್ರತಿ ಒಂಜೇಕ್ಲ ಒಂಜಿ ಅಂತ್ಯ ಪಂಪಿನ ಇಪ್ಪುನು ರಂಜಿತ್ ಯಾನ್ ನಿನ್ನಡಪ್ಪ ಕೇಂದಿತ್ತೆ ಎನ್ನ ಮಗಲೇ ಮದ್ವೆ ಆನಗ ನಿನ್ನ ಸಾಕಾರ ಬೋರ್ಡ್ ಬಂದು ಅಂಚಾದು ಈ ಇತ್ತನೆ ಮುರ್ತುಡು ಬೋಡು ಪರಿಸ್ಥಿತಿ ಬೇತೇನೆ ಅಂಡ್ ಮಲ್ಲೆ ಜಿರಂಜಿತ್ ಇನಿ ಬಯ್ಯಡು ಮೆಹಂದಿ ಎಲ್ಲ ಮದ್ಮೆ ಈ ಬರಡು ಬರತೆ ಕುಲ್ಲೊಡ್ಚಾವ ఉందే నీకు మల్దిన మల్ల తప్పు నీకన్న సల్గేడే ఆయించ మల్దిని ఎల్లంచి పర్పేడ బరడు ಹಾಲ್ಡ್ ತಿಂದು ಪಾಡ್ ಆಂಡ ಎನ್ನ ಎದುರು ಮೀನಿ ಬತ್ತೆಂದಾಂಡ ಶೂಟ್ ಬಂತು ಗೆರುವೆ ನಡೆ ಬಂದು ಬಿಡೈ ನಿಮ್ಮಪ್ಪಣ್ಣ ಯಾನು ತಪ್ಪು ಸಾಧಿಟ್ಟು ನಡಪಿರಬಲ್ಲಿ ಎಡ್ಡೆ ಸಾಧಿಡೆ ಬೋರ್ಡ್ ಬಂಡದೆ ಅನಿಡೆ ಬತ್ತೆ ಆಂಡ ಐಕ್ ಮೂಲ ಅವಕಾಶ ಇಜ್ಜಿ ತಿಮ್ಮಪ್ಪಣ್ಣ ನಾನು ಮಾಪ್ ಮಲ್ಪಲೆ ನಾನು ಬರ್ತೇನೆ ನಡು ನೀರ ಬದುಕು ಕಡೆ ಕಾಲುಡು ಕೈ ಸಾಗು ಪೊಲಿದಾಡು ತುದೆ ದಾಟುಡು ನಡು ನೀರ ಬದುಕು ಕಡೆ ಕಾಲುಡು ಕೈ ಸಾಗು ಪೊಲಿದಾಡು ತುದೆ ದಾಟುಡು ಎರೆಗೆ ಮಾತಾರಿಗಳ ಸಮಾಧಾನ ಆಡತ್ತ ನನ್ನ ಮಿತ್ತಕ್ಕೆ ಮುಲ್ಪ ಏನು ವಿಷಯ ಪಾತೇರೆ ಬಲ್ಲಿ ಬಲೆ ಬಲೆ ಕಡಿದ
ಕಣೆ ನೀರ ಒಯ್ಲೊಯ್ತುಂದು ಈ ಪೊಣ್ಣನ ದಾದ ಕತೆ ಹಿಂದೆ ಹೆಂಗೆ ಅರ್ಥ ಪೂಜಪ್ಪ ಮೊಬೈಲ್ ಅಂಚ ಪ್ಯಾಂಟ್ ಗಿಸೋಡ್ ಜೀವನ ಬಂದಿದ್ದೆ ಮೊಬೈಲ್ ಪ್ಯಾಂಟ್ ಗಿಸೋಡ್ ದಿಂದ ಆಯ್ತಾ ವೈಬ್ರೇಷನ್ ಜೋಕುಲಾ ಬುದ್ಧಿಗೆಂಬೆ ನಾನಾ ಜೋಕುಲಾ ಬುದ್ಧ ಕಾವ್ಯ ಇನ್ನಿ ಬಯ್ಯಗೊಂಜಿ ಚೀಟಿ ಕೊರ್ಪಲ್ಗೆ ಅವೇನ್ ಎಲ್ಲ ಮತ್ತೆರಡು ಪಕ್ಕ ಅಲ್ಲ ಅಮ್ಮೆರೆ ಕೊರಡಿಗೆ ಈ ರೈಸಿ ಅಂಬೆ ಮಾಯವಲ್ಲ ಗೊತ್ತಿದ್ದಾರೆ ಮಾಯವಲ್ಲ ಆ ಚೀಟಿ ಬರೆದಿಟ್ಕೊಂಡು ಯಂಕಿ ಮತ್ತೆ ಬೊಡ್ಚಿ ಯಾನು ಗುರುನೇ ಮತ್ತೆ ಆಗಿ ಕಾವ್ಯ ನಂಗೆ ಪಾಠ ಮಾಡಿ ಅತ್ತ ಅವಳ ಪಕ್ಕ ಯಂಕಿ ಕಾವ್ಯ ಓ ಹಂಗ ಅಂಚ ಬಂದಾಗ ಅಂತುಲ ಡಿಗ್ಗಿ ಬರೋದು ಅಯ್ಯಾಗ ಕಾವ್ಯನ ಮಾರ್ಲು ಜೋರುಂಟು ಕಾವ್ಯನ ಮಾರ್ಲು ಉಂಟ ಒಂದು ಬೇರೆ ಈಗ ಉಂಟಾಯ್ಬೋದು ಒಂದು ಪೊಣ್ಣನ ಡ್ರೆಸ್ ಮಾಡು ಬರೋ ಯಂಕಿ ಸರ್ತಿ ಆಪುಜಿ ಮಾರೆ ಹೋಸತಿ ಮಂತಿನೇ ಯವಾ ಒಂಜಿ ಆ ಜನ ಡಿನೆ ಸಂಜಿ ಮಂತಿನ ಮಾರೆ ಯಮ್ಮ ಕೊಟ್ಬಿಟ್ಟು ಈ ಸರ್ತಿ ಸ್ಪೆಷಲ್ ಎಲ್ಲ ಹೆಲ್ಪರ್ ಇರಲ್ಲೇ ಸುಶಾಂತ್ ಬಂದ್ಗಡಿ ಹೆಲ್ಪರ್ ಇರಲ್ಲೇ ಆಯಡ ಮಲ್ಪಾಗ ಕೂಲೆ ಅಂಚನ ಅಯ್ಯ ಗಂಡ ಒಂದು ಲಾಯ್ಕದ ಡ್ರೆಸ್ ಮಾಡ್ಬೋದು ತೊಂಬಲ್ಲ ಕಾವ್ಯನ ಬಿದ ಲೆಪ್ಪು ಈ ಮೊರಾನಿ ಎಂಗೇಜ್ಮೆಂಟ್ ಉಂತವೆ 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 ಅಂತ ಬಾಡಿ ಎಂಗೇಜ್ಮೆಂಟ್ ಆಡತ್ತ ಅವಕೇನು ಯಾನ್ ಇದೆ ಎಂಗೇಜ್ಮೆಂಟ್ ಉಂತಾರೆ ಅಂದ ನಾನು ಎಂಕೆ ಸಮ ಉಂತಾರೆ ಅಂಚ ಅಲ್ಪ ನೆತ್ತಿನ ಜನರಿರ್ತ ಮಿತ್ತು ಜೊತ್ತಿ ಉಂದಿತ ಜನರೇಟ್ ಅಂತ ಮಿತ್ತು ಜಾದಿನಿ ಈಯ ಬೋಲ ನಾಯಿ ಜಾದಿನಿ ಲಕ್ಷಣ ಅಂಚನೆ ಬಿರಿಕಿನ ಲಕ್ಕದೂಪ ಮಾತ್ರ ಲವಣಸ್ ಮಂತ್ಲೆ ಅಂಚನೆ ಎಲ್ಲ ರಡ್ಡ ಉಣಸ್ ಮಂತ್ಲೆ ಇಪ್ಪ ಕುಂದ ದಾದಾ ಕಾವಿಡ ಮಾತೆರಂಡಿ ಅಂಚನೆ ಮಾತ್ರ ಲೆಪ್ಪಡದ ಈ ಪಂಜಿದ್ಲ ಇನಿ ಅನ್ ಕಾವ್ಯನ್ ಲೆಪ್ಪುನ ಇಟ್ಟೆ ಲೆಪ್ಪ ಇಂದ ಸುಶಾಂತ ಶಾಂತತ್ ಕಾವ್ಯ ಕಾವ್ಯ ಕಾವ್ಯತ ಶಾಂತತ್ ಕಾವ್ಯ 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 ಅಲ್ಲೇ ಲೆಪ್ಪು ಕಾವ್ಯ ಬಿಡವಲ್ಲ ಲೆಪ್ಪು ಇಂದ ಆ ಒಂಜಿ ಅಲ್ಲಿ ಇಂಚನೆ ಬಿದೆ ಬರ್ಪುಜೋ ಈ ಬಂಡಲೆ ಮೋಕೆ ಅಂತ ಪಾತ ಅಂಚ ಮೋಕೆ ಒಂದಿ ಪದ ಬಂಡದ ಲೆಪ್ಪೊಡಿ ಅದಾಗ ಬಿದೆ ಬರ್ಪು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಂದಾಡೋ ಬಂದಾಡೋ ರವಿದಾರಿ ಬಂದಾಡೋ ಹೆಜ್ಜೆಗೋರಿ ಬಂದಾಡೋ 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 ರವಿದಾರಿ ಬಂದಾಡೋ ಬಂದಾಡೋ ಹೆಜ್ಜೆಗೋರಿ ಬಂದಾಡೋ 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 ಪ್ರೇಮ ತ್ರಿಪುರ ಸುಂದರಿ ಭಾರಿಣಿ ಹಸೆಮಣೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ಗುಂಡು ಗುಂಡು ಮಲ್ಲಿಗೆ ಅಂಚದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ 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 ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಬೇಕು ಕಂಡು ಕಾಮಾಕ್ಷಿ ನಿನ್ನ ಕೆನ್ನೆಗಡಿದು ಮಧುರವಾದ ಕಣ್ಣು ಕೇಳೆ ಸಖಿ ಮಕರಂದನ ರಾಯಬಾರ ನೀನವನಿಗೆ ಕೆಂದು ಅವನಿಂದು ಬಿಡಲಿಂದು ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಬೇಕು ಕಂಡು
ನಮ್ದುಕ್ಕೆ ಜಾನ್ಗೆ ಹೋಗ್ಬಿಟ್ಟೈತೆ ಜಿಂದಗಿನೇ ಹಾಗ್ಬಿಟ್ಟೈತೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಉಸಿರಾಗಿ ಪ್ರೀತ್ಸೆ ಬದುಕಾಗಿ ಪ್ರೀತ್ಸೆ ನನಗಾಗಿ ಪ್ರೀತ್ಸೆ ನಿನಗಾಗಿ ಪ್ರೀತ್ಸೆ ಓ ಕಿರಣ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಕಾವ್ಯ ಈ ಟಿಂಗನ್ ಬಿಡ್ದು ಆ ಮಂಗನ್ ಮದ್ವೆ ಮಾಡ್ತಿ ಕಾವ್ಯ ಯಾ ನೀ ನನ್ನ ಮಸ್ತ್ ಕಾವ್ಯ ನೀ ಹಾಟುಡು ನೀ ಕೊಂಚ 5 ಸೆಂಟ್ ಜಾಗ ಕೊಡ್ತ ಕಾವ್ಯ ಐತೆ ನಮ್ಮ ಇಲ್ಲು ಕಟ್ಟಗ ಅವು ಪಂಚಾಯತ್ ಸಸಿದ ಬಂಡುದು ಒಂದು ಅರ್ಜಿ ಬಾರ್ದು ಬಸವ ವಸತಿ ಯೋಜನೆ ಇಲ್ಲು ಕಟ್ಟಲೆ ಇಜ್ಜಿ ಬಂಡಿನ ಜಾಗ ಖಾಲಿ ಮುಡಿಯಾಡ ಆಯ್ತು 5 ಸೆಲ್ಟರ್ ಕಟ್ಟುವೆ ಅವು ಅವೈಲೇಬಲ್ ಓನು ಜಾಗ ಉಂಡು ಅವನು ಇಲ್ಲು ಕಟ್ಬಿಡು 5 ಸೆಲ್ಟರ್ ಬರ್ದೆ ಐ ಲವ್ ಯು ಕಬಡ್ಡಿ ಮ್ಯಾಚ್ ಕಾವ್ಯ ಈ ಸಮಾಜಲು ಇಂಕಲ್ ಬದುಕರೆ ಬಿಡ್ಪೂಜ ಸಮಾಜ ಆಗ್ತದೆ ಓಲಾ ಬಸ್ ಕಾವ್ಯ ನಮ್ಮ ಎಲ್ಲೇನಪ್ಪೋದು ಪೋಸ್ಟ್ ಆಫೀಸ್ ಮದ್ನಾಕ ಪೋಸ್ಟ್ ಆಫೀಸ್ ಹತ್ತು ಮಾರ ರಿಜಿಸ್ಟರ್ ಆಫೀಸ್ ಓಲಾ ಬಸ್ ಬಲ್ಪ್ ಎಷ್ಟು ಬಾಲ್ಪುಂಡಿಂಗ್ರಿ ಇರ್ತಾ ಇಟ್ಟುಲ್ಲ ರತ್ತೆ ಅಪ್ಪಣ್ಣ ಶಿವನ ರಿಕ್ಷೆಡು போய் ಯಬ್ಬಾ ಆರ್ ಬೊಚ್ಚಿ ಆರ್ ಒಂತರ ತೂಪೆ ಶಿವು ಒಂತರ ತೂಪೆ ಅವರು ಯಾಪಲ್ಲ ತೂಪೆ ಆಂಟಿ ನಗಲೆಲ್ಲ ಸಂಬಂಧಿಪೆ ಕೆಲಸ ನಮ್ಮ ಶೆಲ್ವರಂಜನ ರಿಕ್ಷೆಡು போய் ಆರು 8 ಜನ ಒಂದು ಔಲ ಬೊಚ್ಚಿ ನಮ್ಮ ಬಿದಾಡುಪ್ಪನ ಗೆಲ್ಬೋದ್ಲಾಗೀಗ ಗೆಲ್ಗತ್ತು ಬೋಂಡ ಪೋರಲ್ಲಾಗೆ ಇದು ಸಪ್ತಪದಿ ಸೈಲೆನ್ಸ್ ಹಂಗೆಲ್ಲ ಬಂತು ನಾಯಿ ಹೋಯ್ತು ಬಂದಾಡು ಬಂದಾಡು ಚಿಕನ್ ಕಾರ್ ಅಗ್ಗಿಲಿ ಬನ್ನಿ ಚಿಲ್ಲಿ ಮತ್ತೆ
ದೀಪುಜಿ ಆಡಲ್ಲ ಚಾಟಿ ಮುಕ್ಕಲ್ಗ ದೀಪುಜಿ ಒರಿಯನ್ ದೀಪುಜಿ ಏ ಬಂಬೈ ಇಡಲ್ಲ ಹೈತೊಂದು ಬಲ ಯಾರ ತಮ್ಮಲ ನಂದು ನಾನು ತಮ್ಮಲ ನನ್ನ ಚಟುಗಳು ನನಗೆ ಸೈದಿತ್ತಲ್ಲ ನನ್ನ ಚಾಟಿನಿಗೆ ಚಿಕ್ಕದಿಲ್ಲ ನೋತ ಇಲ್ಲಡಿತ್ತಿನ ಒರಿಯಲ್ಲ ಮುರ್ಪುಜಿ ಆಗಲ್ಲ ಹಾಕಿನೇರಿಗೆ ಎರೆಗೆ ಹಾಕಿನಿ ಅತ್ತು ಮಾತಿರ್ಲ ತೂತೇರಿ ಕೂಡ ಏನಪ್ಪ ನೋಡು ಹಾಕಿ ನೀನೇ ಗತ್ತ ಮಾರ್ರೆ ಬೊಂಬಾಡಿ ಬಿಟ್ಟು ಟಚ್ ಮಾಡ್ದಿರಡ 1,000 ಜನ ಒಟ್ಟಾಗ್ತೀರಿ ಏ ಪುಣ ತುಂಬಿರಿ ಈಗ ಅವಂದು ಮುಕುಂದ ಮದ್ಮೆದ ತಯಾರಿ ಆಂಡಯ ಮದ್ಮೆದ ತಯಾರಿ ಪೂರ ಆತದ ಮಾರೆ ಮಂಡೆ ವೆಚ್ಚ ನಾನು ಪೆಟ್ಟಿ ನೋಡಿ ತುಂಬಾರ ಬೊಂಬಾಯಿ ಕೋಪೆ ಮಾರೆ ದಾದಾಂಡ್ ವಿಠಲ್ ಮಾಮ ಅವ್ ದಾದ ಗೊತ್ತುಂಡೆ ಉಂಬೆ ಆಯ್ನ ಚಟ್ಟಿ ಜಂಬತ್ತಿ ಉಂಬೆ ಬೆದೊಡ್ ದಿಕ್ಕೇನ ಆಯ್ ಬೆಚ್ಚದೆ ಚಿಲ್ಲಿ ಉಂಬೆ ಸಾಮ ಪುಡಿ ಆಯ ಹಾಲು ಬೆಚ್ಚತೆ ಇಪ್ಪಡು ಗುಡ್ಲೆಂಚಿ ಏನ ಬಿಟ್ಟು ಮಾವನ ಬಿಟ್ಟು ಅಮ್ಮೇನ್ ಪಡತ್ತ ಮಾತಿರ್ಲ ಬತ್ತಿ ಅಂತ ಹಾಕುನಿಯ ನಾಡ್ದು ಕಡೆ ಆಯ್ತಾನು ಏರಿ ನಾ ಈಗ ಹಾಕಿದೀರಿ ಅದೇ ಮೇರೆಗೆ ಹಾಕಿದೀರಿ ಅవి ಚಿಲ್ಲಿ ಮರೆ ಏನೇ ಹಾಕಿದ ಬೋರ್ಡ್ ಮಾಡ್ತಾರತ್ತ ಬೋರ್ಡ್ ಮಾಡ್ತಾರತ್ತ ಪಾರ್ಕಿಂಗ್ ಅವರು ಮಾಡ್ತಾರತ್ತ ಖಾಲಿ ಆತತ್ತು ಮೂತ್ರ ಮಾಡುವ ಜಾಗವನ್ನು ಬ್ಯಾಟಿನ ಅವು ಎಲ್ಲ ದೊಂಪತ್ತ ಸರಿ ನಿಲ್ಲಕದ ಮೂಗ್ಬಿಟ್ಟ ಬಾರ್ದು ತಿಗಿನಲ್ಲಿ ಬುರ ಮಾಹಿತಿ ಮಾಡುವ ಬೋರ್ಡ್ ಅಲ್ಲೇ ಬೋರ್ಡ್ ಬಕ್ಕೊಂಜಿ ವಾಂತಿ ಮಾಡುವ ಜಾಗ ಎಂದು ಬಾರ್ದತ್ತ ಬಾರ್ದತ್ತ ಅವ್ರು ಆಯ್ಕಾನ ಅವ್ರ కావ్యకి మోసం అవుతాడు ఒట్టుకు సరికందుకు వెళ్ళాగి ఖాళీ ఇళ్ళకపోయింది ముక్కుందా యానల్లో సైదువేడ ఎంకేరలేరు ముక్కుందా యానల్లో సైదువేడ ఎంకేరలేరు ಅವು ನಿನ್ನ ತಪ್ಪತ್ತು ಮಾರೆ ಅವು ಬರದಿನಲ್ಲ ತಪ್ಪು ಅರಡಗೇನು ಅಲ್ರಿ ಅಪ್ಪಂಡ ನಾನು ಪ್ರೀತಿ ಮಲ್ದಿನ ತಪ್ಪ 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 ಅಲ್ಲ ಚಟ್ನಿ ಬ್ಯಾಟಿ दाढ़ी पे जो हाथ फेरे सारी दुनिया हिले ಎನ್ನ ಚಟ್ಟಿ ಪಾಡುನ್ಯಾಯ ಕಲ್ವಿ ಓ ಬಿಡಲಣ್ಣ ಆಯನ ಚಡ್ಡಿ ಇಲಕ್ಕದಿನ ಮಾರ ಅಂತ ಧರ್ಮಗ ಬತ್ತ ಹಾಕಿ ಆತ ಮಾರ ಅವು ಮೇರೆ ಯಾನು ಗುವೆಲ್ಡ್ ಮಿತ್ತು ಬರ್ನಾಗ ಅಲ್ಪನ ಹಚ್ಚಿಡ್ದಿನ ನಿಮ್ಮನ್ ಚಟ್ಟಿ ಪಾಡೊಂದು ಹೋಯ್ ಯಾನಿ ತಿಂದ ಚಟ್ಟಿನ ನಾಡು ಆಯೇ ಚಾಟಿ ಜಾರವನಲ್ಲ ನಿಂಬೆ ಲುಂಗಿ ಪಾಡುನಲ್ಲ ಸಾಮಾನ್ ಇಚ್ಚಿನ ಡಿಂಗ ನಾವೇನು ಮಾತೇಳದು ಆಯ್ ಒಂಜಿ ಹಾಕಿಯ ಮಾರೆ ಜಾಗ್ರತೆ ಮಾರೆ ಅವು ಜಾರ ಅಂದೆ ಲೇಟ್ ದಾಲ ಹೆಚ್ಚು ಬಕ್ಕಡೆ ಗಟ್ಟಿ ಗಟ್ಟಿ ದಿಗಲನ್ನ ಮಾನ ಕತ್ತ ಆಂಡ ಕಾವ್ಯಕ್ಕೆ ಮೋಸ ಮಲ್ತಲ್ ಯಾನಲ್ಲ ನನ್ನ ಮದ್ವೆ ಅಡ್ಡ ಬರ್ಪುಜಿ ಯಾನನ್ನ ಮದ್ವೆ ಅಲ್ಲ ಮದ್ವೆ ಅಡ್ಡ ಬರ್ಪುಜಿ ಯಾನ್ ಬರ್ಪೆ ಯಾರೋ ಗೀಚಿ ಹೋದ ಚೂರ್ ನೈಟಿ ಪಾಡ್ದನ ಅಲ್ಲ ದಿನಸರೆ ಮುಪ್ಪರ್ ಪೈಕರ್ಲೆ ಅಮ್ಮನ ಜನ ಲಂಚೆ ಯಾ ಬಲವತ್ ಮುಪ್ಪಗೆ ಅವು ಎಸಿ ಕನಿ ಕ್ಲಬ್ ಮಾರೆ ನಾ ಮುಪ್ಪಗಿ ಪದಾಲೆಜಿ ಮೊದಲಿಗೆ ತನ್ನ ವಾಪಸ್ ಕೊಡ್ತುಜ ಎಲ್ಲರೆ ಮುಪ್ಪರ್ ಪೈಕರ್ಲೆ ಮುಪ್ಪ ಅಂದ 30 ಸರ್ತಿ ಗೆತ್ತೊಂಡ ಮಾರ ಅವು ಕೊಡ್ತಿಜ ಮಾರ ಬಕ ಮುಪ್ಪ ಕೇಳುದಿಲ್ಲ ಹೆಚ್ಚಿ ಫಣ ಮಾರೆ ನಾನು ಮುಗ್ಗೋತನ ಗಿಣ್ಣ ಬರ್ಬೇಕು ಮಾರೆ ಅರ್ಧ ತುಂಬೆ ಸೊಯಜ್ಜಿನಿಕ್ ಪೋಬನೆ ಜೆತ ಲಕ್ ಬರಡದೆ ಕೊಡ್ತಿಜ ಮುಪ್ಪರ್ ಬಿಜ್ಜ ನಾಟ್ ನೈಟ್ಲಂಡ ಆ ಸೊಸೈಟಿ ಸಂದೀಪ್ ಶೆಟ್ಟಿ ಅಂಡಲ್ ಸಿಕ್ಕಿನಲ್ಲಿ ಮುಪ್ಪರ್ ಬೇಕು ಮುಪ್ಪರ್ ಬೈಲಿಗೆ ಹತ್ತಿದ್ದಿ ನಾಟ್ ನೈಟ್ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ಉಮ್ಮನ ಒಂಜಿ ಕಾರ ಕರಿ ಮುಗಿ ಕರಕರಿ ಮುಗಿಡ ಎಂಗೊಂಜಿ ಮೇಂಜಿದಂಜು ಮತ್ತದಂಜು ತಯಾರಿ ಮಾಡ್ತಾರೆ ಯಾರು ಚೂರು ಪಿದಡು ಸುಂದರ ದಾದಂಡೆ ಮಾಯವಲ್ಲೇ ಒಂಜಿ ಗುಡ್ ನ್ಯೂಸ್ ಕಾವ್ಯ ಒಂಜಿ ಕವರ್ ಬರ್ತೋಲ್ ನೆಟ್ಟು ಚೀಟಿ ಒಟ್ಟಿಗೆ
ಖುಷಿ ಇದಾದ ಪನ್ನಾಗ ವಿಚಾರ ವೇದಿಕೆ ಸಂಭ್ರಮಡು ನಿಕ್ಲು ಮಾತ ಈದ್ ಕೊಟ್ಟು ಮಟ್ಟ ಗುಲ್ದರತ ಪಂಡಿನಂಚಿನ ಬಾರಿ ಖುಷಿ ಇದಾಯ ಪನ್ನಾಗ ಒಂದು ನಮ ಮಿತ್ತು ದೀನಂಚಿನ ಮೋಕೆ ಅಂದು ಇನ್ನೊಂಬೆ ನಿಗಲೆ ಪೂರ ಧನ್ಯವಾದ ಪಣಂದಿಲ್ಲ ಅಂಚ ನಮ್ಮ ಈ ನಾಟಕ ನಾನೊಂಜಿ 2 ಸೀನ್ ಬಾಕಿ ಉಂಡು ಮುಗಿತ ಬಕ್ಕ ಅವು ಬಾರಿ ಸೀರಿಯಸ್ ಆಯ್ನಂಚಿನ ದೃಶ್ಯ ಅಂಚ ಆ ದೃಶ್ಯ ನಿಕ್ಲು ತೂಡು ಇತ್ತೆ ಎಂಕಲ್ನ ಈ ಒಂಜಿ ನಾಟಕಗೂ ಮ್ಯೂಸಿಕ್ ಮಲ್ತಿನಾರ ಇತ್ತಿನಿಂದ ಅವು ಶರತ್ ಉಚ್ಚಿಲ ಪನ್ನ ಮಾತೆಲ್ಲ ಗೊತ್ತಿಪ್ಪ ಪ್ರಶಂಸಾ ಒಂದೆಟ್ಟು ಮ್ಯೂಸಿಕ್ ಮಲ್ತಿನಾರು ಕಾಪು ರಂಗತರಂಗ ಕಾವಡು ಇತ್ತಿನ ಉಡುಪಿಯ ರಂಗತಂಡ ಉಂಡ ಐಕ್ ಪೂರ ಮ್ಯೂಸಿಕ್ ಮಲ್ತು ಕೊರ್ಪಿನಂಚಿನ ವ್ಯಕ್ತಿತ್ವ ಇತ್ತಿನ ಪಂದಂಡ ಅವು ಶರತ್ ಉಚ್ಚಿಲ ಆರಿನಿ ಎಂಕಲ್ಲ ಮ್ಯೂಸಿಕ್ ಮಲ್ತಿದ್ದಾರೆ ಅವು ಏತ್ ಎಡ್ಡೆ ಬೈದನ್ನು ನಿಗಲೇ ಖಂಡಿತ ಗೊತ್ತುಂಡು ಸರ್ ಒಂತೆ ಮಿತ್ತು ಬಲೆ ಸರ್ ಅರೇನು ನಮ್ಮ ಅಧ್ಯಕ್ಷರಿಗೆ ಗೌರವ ಮಲ್ಕೊಂಡು ಬಂದು ಕೇಳೊಂದಿಲ್ಲ ಶರತ್ ಸರ್ ಎರಗಲೇ ತಿಕ್ಕುಜೇರಿ ದಾಯ ಪನ್ನಾಗ ಆನಮ್ನೆ ಬ್ಯುಸಿ ಶೆಡ್ಯೂಲ್ ಆಯ್ತು ರೇಕಟ್ ನಮ್ಮೊಟ್ಟು ಬೈದಾರತ್ತ ಸರ್ ಅವು ಮಸ್ತ್ ಖುಷಿ ನಮ್ಮ ನಾಟಕಕ್ಕೂ ಬಣ್ಣ ಮೌನೆಗೆ ಬಣ್ಣ ಮೋನೆಗೆ ಬಣ್ಣ ಪಾಡ್ನಾರ ಇತ್ತಂಡ ಬೊಕ್ಕ ಈ ವಿತ್ ಮಲ್ಲ ಪುರ್ಲಕಂಠದ ರಂಗ ವಿನ್ಯಾಸ ಮಲ್ತ ಇತ್ತಂಡ ಬಾರಿ ಒಂಜಿ ಎಡ್ಡ ಹಾಟದ ಮನುಷ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆಯ್ನಂಚಿನ ಪಾಂಡುರಂಗ ಪ್ರಭು ಪರ್ಕಳ ಪಂದು ನಂಗೆ ಹೆಚ್ಚಿನ ನಾಟಕಕ್ಕೂ ಮೇಕಪ್ ಬರೋದು ಪೇರು ನಮ್ಮ ಒಂದು ಆತ್ಮೀಯ ಒಡನಾಡಿದ್ದು ಸರ್ ಮತ್ತು ಖುಷಿ ಆಂಡೆ ನಂಗೆ ನಾಟಕ ಪುರ್ಲು ಮಲ್ತು ಕೊರಿಯ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂಚನೆ ನಂಗೆ ಲೈಟಿಂಗ್ ಆಪ್ರೇಟರ್ ಲೈಟಿಂಗ್ ಇತ್ತಿನ ಸಂತಣ್ಣೆ ಪೆರಂಪಳ್ಳಿ ಪನ್ನಾಗ ನಮ್ಮ ಉಡುಪಿ ಜಿಲ್ಲೆಡ್ ಬರೀ ಪುದರ್ ಪೋಯಿನ ಲೈಟಿಂಗ್ ದಾರ್ ಈ ನಾಟಕಗಳ ಸ್ಪೆಷಲಿ ಲೈಟಿಂಗ್ ಕೊರ್ಪಿನಾರು ಸಂತಣ್ಣ ಮಿಥುನ್ನ ಥ್ರೂ ಬತ್ತಿನಾರು ಸಂತಣ್ಣ ಬಲೆ ವೇದಿಕೆ ಬರ್ತದೆ ನಮ್ಮ ಈ ಒಂದು ಎಲ್ಲಿಯ ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಬಂದು ಮೀನಪ್ಪ ಮಾಲ್ತೊಂದಲ್ಲ ಒಂಜಿ ಸೌಂಡ್ ಸಿಸ್ಟಮ್ ಎಡ್ಡೆ ಇತ್ತನ ಪಂದಾಣ ಮಾತ್ರ ಅವು ನಮ್ಮ ಪಾತ್ರ ನಿಗಲ್ ನಡೆ ಮುಟ್ಟುಡು ಒಂದು ಮಿಥುನ್ ಒಂದು ಸೌಂಡ್ ಒಂದು ಸಂತಣ್ಣ ಎತ್ತು ಒಂದು ಮಿಥುನು ಇಡೀ ಕಾರ್ಯಕ್ರಮದ ಲೈಟಿಂಗ್ ಇತ್ತಂದ ಅವು ಮಿಥುನ್ನ ನಾಟಕದ ಲೈಟಿಂಗ್ ಇತ್ತಂದ ಅವು ಸಂತಣ್ಣನ ಅಂಚನೆ ಈ ಲೈಟಿಂಗ್ ಇತ್ತಂದ ಮಾತ್ರ ಪ್ರಯೋಜನ ಇತ್ತು ಪನ್ನ ಇದಕ್ಕೆ ಆಪ್ರೇಟ್ ಗೊತ್ತಿಪ್ಪಡು ಓಲೋಲು ಎಂಚೆಂಚಿನ ಮಲ್ಪಡು ಪಂಡು ಅಂಚ ಆಪ್ರೇಟ್ ಮಲ್ದಿನ ಇತ್ತಂದ ನನ್ನ ಮಿತ್ರೆ ಸಂದೀಪ್ ಕಬ್ಬಿಯಾಡಿ ಸರ್ ಬಲ್ಲೆ ಒಂದು ಎಲ್ಲಿಯ ಕಾಣಿಕೆನ ಸ್ವೀಕಾರ ಮಲ್ಪಡು ಬಂದು ಬಿನಪ್ಪ ಮಲ್ತಂದಲ್ಲ ಮೇರಾ ಬಲೆ ತೆಲಿಪಾಲೆ ಐಟ್ ಪುರ ಬಲೆ ಬುಲಿಪಾಲೆ ಐಟ್ ಪುರ ಮಸ್ತ್ ಪುದರ್ ಪಡಿನಾರು ಸಂದೀಪ್ ಕಬ್ಬಿಯಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂಚನೆ ನಮ್ಮ ಈ ನಾಟಕನು ಪೊರ್ಲಾವರೆ ಕಾರಣ ಹೀರೋಯಿನ್ ಮಲ್ದಿನ ಅಂಚಿನ ಪೊಣ್ಣು ಲಕ್ಷ್ಮೀನಗರದ ಎಂಕಲ್ನ ಸಂಘದ ಸದಸ್ಯೆ ಮೋರಣಿ ಆಯ್ನಾತಿ ಪನ್ನಗ ನಾಟಕ ಬತ್ತಿನಡ್ಬಕ್ಕ ಸದಸ್ಯೆ ಆಯ್ನಿ ಅಣ್ಣ ವಿಶೇಷ ಅತಿಥಿಯಾದ ಅವ್ರು ಬೈದೇರಿ ಅಂಚಾದ ಅರೇನ್ಲ ಈ ಸರ್ನರ್ಬಿಡು ಗೌರವ ಮಲ್ಪೊಂದು ಕೇಂದ್ರಲೆ ಬಲ್ಲೆ ಸುಶಾಂತ್ ಸುಷ್ಮಿತಾ ಕಾವ್ಯ ಪಾತ್ರ ಮಲ್ದಿನಾರು ಬಕ್ಕ ನಮಗೆ ಸುಶಾಂತ್ ಇತ್ತೆ ನಿಗಲ್ ತೀಯರತ್ತ ಒಂದು ಲೇಡಿ ಕ್ಯಾರೆಕ್ಟರ್ ಮಲ್ದಿನ ಸುಶಾಂತ್ ಭಯಂಕರ ಚುರುಕುದ ಹುಡುಗಿ ಸುಶಾಂತ್ ದುಮ್ಮದ ದಿನ ಎಡ್ಡೆ ಕಲಾವಿದೆ ಮಲ್ಲಮಟ್ಟದ ಕಲಾವಿದೆ ಆಪಿನ ಇಟ್ಟು 2 ಪಾತ್ರ ಹೆಚ್ಚಿ ಇತ್ತೆ ಅಂಜನೆ ಫೋಟೋಗ್ರಫಿ ಮಾಡಿನಾರು ನಮ್ಮ ಒಟ್ಟಿಗೆ ಉಪ್ಪಿನಾರು ಸುಂದರಣ್ಣ ಬಕ್ಕ ಶ್ರೀನಿವಾಸ್ ಸರ್ ಬಲ್ಲೆ ಶ್ರೀನಿವಾಸಣ್ಣ ಸಿನ್ನ ಬಲ್ಲೆ ನಮ್ಮ ಬರಿತೋರಿದಾರೆ ಅವಂಜದಾರೆ ಎಡ್ಡೆ ಕಲಾವಿದಲ್ಲ ಮೇರೆ ನಾಟಕದ ರಂಗಭೂಮಿದ ಮಮಲ್ಲ ಕಲಾವಿದರೆ ಇನ್ನಿಕ್ಕೆ ಫೋಟೋಗ್ರಫಿ ಮಾಡ್ತೊಂದಿಲ್ಲ ಲೈವ್ ಕೊರೊಂದಿಲ್ಲೇರು ಕಮಲಾಕ್ಷ್ ಬೊಕ್ಕ ಸುಂದರ್ ಸರ್ ರಡ್ಜನ್ಲ ಬರೋಡು ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಮಲಾಕ್ಷ್ ಬೊಕ್ಕ ಸುಂದರ್ ಬಲ್ಲೆ ಬೊಕ್ಕ ಚಂದ್ರಣ್ಣ ದೈವಿದ್ ಬಲ್ಲೆ ಪೂಜಾನ್ಲ ಬಲ್ಲೆ ಸರ್
ಸುಂದರಣ್ಣನ ಪರಿಚಯ ಮೇರ್ಲ ಮಲ್ಲ ರಂಗಭೂಮಿದ ಕಲಾವಿದೆ ನಮ್ಮೊಟ್ಟಿಗೂ ಮಸ್ತ್ ಪ್ರೀತಿಡು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಲ ಪಾಲ್ಪಡೆಯಿನಾರು ಬಲ್ಲೆ ಸರ್ ಬಲ್ಲೆ ಮೇರೆ ಚಂದ್ರಕಾಂತ್ ನಮ್ಮ ರವಿನ ಬಾರಿ ಫ್ರೆಂಡ್ ఒక ಲೈವ್ದ ಕಾರ್ಯಕ್ರಮನು ಬಾರಿ ಪೊರ್ಲುಡೆ ಮಲ್ತ್ಕೋರ್ತೀರಿ ಸಮಲಾಕ್ಷ್ ಗರ್ಡಿ ಮೆಜಲ್ ಆರ್ ನೀಲಿ ಹಂಗಿದ್ದಾರೆ ಮೇರೆ ಚಂದ್ರಕಾಂತ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಚನೆ ಇಂಥ ನಾಟಕಗಳು ಬಹುಶಃ ನಿಖಲ್ ಭಾರಿ ಎಂಜಾಯ್ ಮಾಡ್ತಂದಿತ್ತಾರೆ ಎಂದು ಅಂಕಲೆ ಎನ್ನುವ ಬಹುಶಃ ಎಂಕಲೆ ಏನು ಪ್ರದರ್ಶನ ಕೊಡ್ತಾ ಅಂತಿನ ಎಂಕಲೆ ಹಿಡಿದು ನಿಖಲ್ ತೂತಾರೆ ಈ ಪ್ರದರ್ಶನ ಏನ ಬರ್ತಿರ್ತೀನಿ ಎಂಕಲ್ನ ಪ್ರತಿ ಒಂಜಿ ಆ್ಯಕ್ಟ್ ಏನು ಬರ್ತೀನಿ ನಾವು ಎಂಕಲ್ನ ಸ್ವಂತ ಅವೇನು ಏನತ್ತಲ್ಲ ತಿದ್ದಿ ಮಲ್ದಿನ ಎಂಕಲ್ನ ಸರ್ ಯೋಗೀಶ್ ಕೊಳಗಿರಿ ಮೇರೆ ಎಂಕಲು ಸಂಘದ ಒತ್ತಿಟ್ಟಾರೆ ಕೊಂಚ ಕಿರು ಸನ್ಮಾನ ಮಲ್ಪಡಿದ್ದಿಲ್ಲ ನೆಗಲು ಬಹುಶಃ ಇದ ಮುಟ್ಟ ತೇಲ್ತಾರೆ ನನ್ನತ್ರ ಚೇಂಡು ಬುಲ್ಪೇರ ಉಂಡು ಸೊ ಆ ಬುಲ್ಪ್ನ ಸೀನ್ ಹೆಂಚೊಂಡು ಇದ ಮುಟ್ಟ ತೇಲ್ತಿನ ಆಗ್ಬೋದು ಬುಲ್ಪ್ನ ಸೀನ್ ಹೆಂಚೊಂಡು ಅರ್ನ ಒಂಜಿ ಕಲ್ಪನೆ ಬೈದಿನ ಮಾತೆಲ್ಲ ತೂಲೆ ಮದ್ನದೆಲ್ಲಡು ಕಡೆ ಕ್ಷಣ ಟೈನ್ ಆಪಡಿ ಕ್ಯೂರಿಯಾಸಿಟಿ ಇಪ್ಪಡು ಮಾತೆಲ್ಲ ಒಂಜಿ ಮದ್ನದೆಲ್ಲದ ಸೀನ್ ಯೋಗೀಶ್ ಸರ್ನ ನಿರ್ದೇಶನಡು ಆ ರೀತಿ ಫಿನಿಶ್ ಆಗ್ತದೆ ತೂವದು Yes, thank you. இல்லது பொன்னஞ்சி நாச்சிக்கிடு பண்ணாத ಮದಿಮೆದ ಇಲ್ಲದು ಪೊನ್ನೊಂಜಿ ನಾಚಿಕಿಡು ಬನ್ನಗ ತಿಳಿತೊಂದು ಬನ್ನಗ ನಲಿತೊಂದು ಬನ್ನಗ ತಿಳಿತೊಂದು ಬನ್ನಗ ನಲಿತೊಂದು ಬನ್ನಗ ಅವ್ವೇ ಮದಿಮೆದ ಗಿಲ್ಲು ಅವ್ವೇ ಮದಿಮೆದ ಗಿಲ್ಲು ಮದಿಮೆದ ಇಲ್ಲದು ಪೊನ್ನೊಂಜಿ ನಾಚಿಕಿಡು ಬನ್ನಾಗ ಮದಿಮೆದ ಇಲ್ಲದು ಪೊನ್ನೊಂಜಿ ನಾಚಿಕಿಡು ಬನ್ನಾಗ ತಿಳಿತೊಂದು ಬನ್ನಗ ನಲಿತೊಂದು ಬನ್ನಗ ತಿಳಿತೊಂದು ಬನ್ನಗ ನಲಿತೊಂದು ಬನ್ನಗ ಅವ್ವೇ ಮದಿಮೆದ ನಿನ್ನ ಮಗಳ ಕಾವ್ಯ ಓದೋದ್ಯಾ ಶಾಸ್ತ್ರ ಮಾತಾಡ ಅಂಚ ಕೈತ್ ಮೇಲೆ ಬೋತೋದು ಬರ್ಬೋಲಿದ್ದೆ ಇತ್ತೆ ಬರ್ಬೋದು ಅಂತ ಕಾಣಿ ರೀಚ್ ಮಾಡೋದಿಲ್ಲ ನನಗೆ ಬರ್ಬಿಡಿ ಮತ್ತೆ ನಾವೇ ಬೋರ್ಡು ಬರ್ತದೆ ಅಲೆದು ಎನ್ನೊಟ್ಟು ಒಡೆವರೆಲ್ಲ ಗುಡ್ಸೋದು ಪೂಜಿ ನೆಟ್ಟೆ ಟೈಮ್ ನಿಮ್ಮಪ್ಪ ಯಾನು ಬೊಂಬಾಯಿ ಹಿಡಿದು ಊರಿಗೆ ಬತ್ತಿ ನಡಿಚಿತ್ತು ಒಂದಲ್ಲ ನೀಗಲ್ಲ ಒಂಜತ್ತು ಒಂಜಿ ತಪ್ಪೆರೆಗೆಜ್ಜಿ ಮತ್ಮೆದ ವ್ಯವಸ್ಥೆ ಚೂಗ್ಲೈಟ್ ಎಂಕ್ ಮತ್ಮೆ ಊರುಡು ದಿಪ್ಪಿನ ಬ್ಯಾರನೆ ಬಡ್ಚಿತ್ತು ಒಂಜಿ ಟಿಪ್ಪನ ಬಸ್ ಒಂದು ಬಾಂಬೆ ಬೈದರ್ಡ ಒಂಜಿ ಫಂಕ್ಷನ್ ಎಂಚ ಮಲ್ಪುನೊಂದು ಯಾನ್ ತೋಜಾದ್ವೆ ಯಾನ್ ಕಾಣಿಚ್ಚಿ 10 ಸತಿ ಕಾಲ್ ಮಾಡ್ತೆ ನೀನೇ ಬೈಯಾಗ ಎಂಗೇಜ್ಮೆಂಟ್ ಎಲ್ಲೇ ಕಲ್ಲು ಮತ್ತೆ ಆಡು ಎನ್ನನೇ ಕಾಲ್ ರಿಸೀವ್ ಮಾಡ್ಪಿಗೆಲಿಂದ ನಾಟಕತೆ ಮೆಹಂದಿ ದಿವನಗ ಕಾಲ್ ರಿಸೀವ್ ಮಲ್ಪರೆಗ ಆಪುಡ ಕಾಂಟ್ಯಾಕ್ಟ್ ಇಂಚಿ ಎಂಕಿಲ್ಲ ಕಾಲ್ ಮಲ್ತ ಆಲ್ ರಿಸೀವ್ ಮಲ್ದು ಜೋನ್
ಏನ ಮಗನ್ ಕಣ ಬಿಡ್ತೋಲೆ ಯಾವ್ದು ವಿಷಯ? ಹಾಗೆ ಫೋನಾಗ ಗುರುಟೊಂದು ಚೀಟಿ ಕೊಟ್ಟು ಕೂತು ಪಪ್ಪ ಎಂಕಿ ಮದ್ಮೆ ಇಷ್ಟ ಇಜ್ಜಿ ಯಾನು ನಮ್ಮ ಇಲ್ಲ ಡ್ರೈವರ್ ಆದ ಬೈದಿನ ರಂಜಿತನ್ ಲವ್ ಮಲ್ತೊಂದುಲ್ಲೆ ಅಕ್ಕನ ಘಟನೆ ನಡಪುಡ್ದು 1 ವರ್ಷದ ದುಂಬೆ ಎಂಕ ಲವ್ ಮಲ್ತೊಂದಿತ್ತ ಪಪ್ಪ ಅಕ್ಕಗಂಚ ಆಯ್ಬೊಕ್ಕ ಯಾನರಿನ್ ಮದ ಪೆರೆ ಪ್ರಯತ್ನ ಬತ್ತೆ ಮಾಡ ಆಯ್ಚಿ ನಿಗಲೇನ್ ಒಪ್ಪಿಸಾದೆ ಏನನ್ ಮದ್ಮೆ ಆವುಡುಂದು ಆರಿಡೆಗೆ ಡ್ರೈವರ್ ಆದ ಬತ್ತೇರು ಆಂಡ ಈ ಸತ್ಯ ವಿಷಯನು ಇರಡ ಪಂಡ್ರೆ ಅರೆರ್ದೆಲ್ಲ ಆಯ್ಚಿ ಎನರ್ದೆಲ್ಲ ಆಯ್ಚಿ ಇಂಚ ಮಲ್ಪಂದೆ ಎಂಕ ಬೇತ ಸಾದಿ ಎತ್ತಿದ ಎಂಕ ಕ್ಷಮೆ ಕೊರ್ಲಿ ಯಾನ್ ರಂಜಿತ್ನ ಒಟ್ಟಿಗೆ ಹೋವೊಂದಿಲ್ಲೆ ಮದ್ಮೆ ಕ್ಯಾನ್ಸಲ್ ಮಲ್ಪುಲೆ ನಾಡಿನ ಪ್ರಯತ್ನ ಮಲ್ಪುದು ಇದನ್ನ ಮೋಕಿದ ಮಗಳು ಅನ್ನವೇ ಜಾಸ್ತಿ ಆಯ್ತು ಮೂಲು ನಿಕ್ ಮಾಯ 10 ವರ್ಷ ಮಲ್ಲೆ ಅಲ್ಲ ಮಲ್ಲೆಚ್ಚಿ ಮಾರ ಅಲೆ ನಾರ್ದು ಅಲೆನೆ ಮದ್ಮೇಲ ಬೋಲಂಚಿ ಬೋಲಿ
ಪೇಮೆಂಟ್ ಬರಬೇಕಲ್ಲ ಪೇಮೆಂಟ್ ಬರ್ಬಿಡಿಯಾ ಪೇಮೆಂಟ್ ಎಣ್ಣಿ ಮುಚ್ಚದ ಪೂರ ಕೊಟ್ಟೆ ಸುರುಕ ಕಟ ದಿನ ಟ್ಯೂಬ್ ಲೈಟ್ ಅವನು ಪೂರ ಗಿತ್ವಾ ಸೊಂಪು ಅಂತ ಗಿರ್ಬೇರು ಉಂಟಾವು ಪಾಪ ಎಲ್ಲ ಬದುಕಿತಾವ ಪೇಮೆಂಟ್ ಮಾಡ ಇಂಚಿನ ಪರಿಸ್ಥಿತಿ ನಿಜ ಮಟ್ಟು ತುತ್ತು ಯಾನ್ ನಾಟಿಲ್ಲ ತಯಾರಿ ಪೂರ ಮಂದಿ ಆ ಪೊಣ್ಣಿಂಚೆ ಮಲ್ಪೆ ಬಲ್ಲಿತ್ತು ಪಾಪ ಈ ಪಪ್ಪ ಅಮ್ಮನ ತೋನ ಹಿಂಗೆ ಬೇಜಾರ ಗೊತ್ತು ಯೋಕೆ ನಾಲ್ಕು ಮೋಕೆ ಮನ್ ಸಾಂಕು ಅಗಲಿಂಚಲ್ಲ ಕಂಪೋಪಿ ಅಥವಾ ನಾಲ್ಕು ಮುಂಬೆ ಪೋತೋಲಿತ್ತು ಎಂಗೇಜ್ಮೆಂಟ್ ಆಡಿತ್ತು ಸತ್ಯ ಮಾಡ್ಬೇನೆ ಜೋಕಲಿ ಏಪಲ್ ಇಂಚ ಮಲ್ಪೆ ಬಲ್ಲಿ ಜೋಕಲು ಅಂತ ಯೋಚನೆ ಮಾಡ್ತೇನೆ 8 ವರ್ಷ ತುಂಬುದೇ ಆಗ್ಲೇನೆ ಪೂರ್ಣುಡಿ ಆಚಾರ ವಿಚಾರ ಪೂರ್ಣ ಕಲ್ಪವೇ ಎಂಟ್ಲ ಬೇಜಾರಾಪುಡು ಎನ್ನ ಬಿಲ್ ಒಂದು 2 ದಿನ ಬಿಡ್ದು ಕೊಡ್ಲೆ ಬರ್ಪೆ ಪೂರ ಮಲ್ಪೇರ ಓಡಿದ್ದಾಯ್ತು ಓಡಿದ್ದು ಮಾಡ್ತೀನಿ ಅತ್ತ ಓಡಂದ ವಾಲ್ದಿರತ್ತಿ ವಾಲ್ದಿರತ್ತ ಪಣ್ಣು ಇದೇ ಶಿಸ್ತುಡು ಪಣ್ಣೊಂದುಲ್ಲೆ ಎನ್ನ ಪೇಮೆಂಟ್ ಬತ್ತುಂಡು ಆ ಬತ್ತುಂಡು ಇದ್ದನ ಪೂರಾಗಲೇ ನೀರುಳಿ ಮೂರು ಲೆಕ್ಕ ಮೂರು ಗೋ ಕೊರ್ಕ ನಿನ್ನ ಒಂದು ಬಂಡಾರ ಮಾರ ಯಾಕರೋ ಒಂದ್ ಸೈಡ್ ಲೋಡ್ ಜಾಸ್ತಿ ಅಣ್ಣ ಮಾರೆ ಕೂಡ ಏನಾವು ಕೊರೋಡ ಅಂದೆ ಹೊರ ಬುಡ್ಪ ಜಬ್ಡಾರೆ ಬಂದಿನ ಕರ್ಮೋಗ ನಿನ್ನ ಹೌದಾ ಹೋಲ್ತು ಪೂರ ಬೈದನ ಮಾರೆ ಈಗೆಲ್ಲ ಮದ್ಮೇಲೆ ಹೆಂಗ್ 3 ದಿನ ಪೆಟ್ಟಿಲ್ಲ ಮಾರೆ ಹೆಂಗ್ ಬೊಂಬಾಯಿ ಮೂರು ವರ್ಷ ಬೊಂಬಾಯಿದಾಗಲೇ ಪೂರ ಕೆರ್ತ್ಕೊಡ್ ನೀನ ಮಗಲ್ ಬಲ್ದೋಲು ಹೋದ್ ಕಂಪ್ಲೇಂಟ್ ಕೊಟ್ಟಿನ ಬುಡ್ದು ಗುಲ್ದಿನ ಪೊರ್ಲುದುಲೆ ಎಂಕ್ ಮಪ್ಪಿನ ಗರ್ವಗು ಮೊಕ್ಕಲೇನು ಶೂಟ್ ಮಲ್ತ್ ಕರ್ಕಂಡ ನಿಮ್ಮಪ್ಪ ನಿನ್ನ ಮಗಲಿಗೆ ಬಲ್ಪೆರೆತ್ತಂಡ ಆಣಿ ಎನ್ನ ಮಗನ್ ತಾಯಿಗೆ ಒಪ್ಪಿ ಆಣಿ ಬಂಡ್ರೆ ನಾಲಾಯ್ತು ಆನಿ ಮೊಕ್ಕಲು ಎನ್ನ ಮದ್ಮೆ ನಡಪೆರೆ ಎಲ್ಲ ನಡಪೆರಿತೀನಿ ಎನ್ನ ಮದ್ಮೆಗೆ ಬಾಂಬೆ ರಟ್ಟು ಫಾಕ್ಚರ್ ಜನ ಬಿದ್ದಾಡ್ದಿತ್ತೆ ಯಾನಗೆಲ್ಲ ಮದ್ಮೆ ಕೊಡ್ತಿ ಬಂದೆ ಆಗಿಲ್ ತಾಯಿಯ ಕೇಳಿಯರು ಆಯ್ಕೆ ಬಂದೆ ಯಾನ್ ಮದ್ಮೆ ಪಣ್ಣು ಸಾಯ್ತಾಳ್ ಬಂದೆ ನಿಕ್ಕು ಮಾನ ಮರ್ಯಾದೆ ಗುರ್ತಪ್ಪೆರೆಜ್ಜಿಯ ದೇಕ್ ಬಂಡ ಆಣಿ ನಿನ್ನ ಮಲ್ಲ ಮಗಲ್ಲ ಎರಡಪ್ಪನ ಬಲ್ದಿನಿ ನಿನ್ನ ಎಲ್ಲ ಮಗಲ್ಲ ಬಲ್ತಲು ಒಂದು ಪುರ ನಿಕ್ ಮಾಮೂಲಿ ಆತಂಡ್ಯ ಮಾಮೂಲಿ ಆತಂಡ ಆಂಡ ಯಾಂದಾದ ಮನ್ ಕೊಡ್ಬಣ್ಣ ಬೊಂಬಾಡಿಯಕ್ಕೆ ಬಾರಿ ಮರ್ಯಾದುಂಟು ಊರಗುಲ್ಲ ಕೇಂಡೆರ್ಡ ನಿನ್ನ ಮಗನ ಮತ್ತೆ ದಾನಿ ಕ್ಯಾಸಲಾಯಿನಿಂದ ಕೇಂಡೆರ್ಡ ಯಾನು ದಾದ ಪನೋಡು ಬಂದು ಬಗಲಿಯ ಅಂದ್ರೆ ಎಂಕಾಲ ಮಿತ್ತು ಇದೆ ಬತ್ತಿ ಗುಳೆಂಡ ಹುಟ್ಟಿತ್ತಲು ಯಾನ್ ನೆಕ್ಕಲ ಬಂತೆ ನೆಕ್ಕಲ ನಮ್ಮದಕ್ಕ ಎಂಕ್ ಡೌಟು ಮೋಕುಲ್ಲ ಜಾವರಾಟಿಗೆ ಇಂಚನೆ ಬಂದು ಪಾರ್ದು ಬಂದು ಬಂದಾತಿರ ಅದೇ ಬುತ್ತಿ ನೆಕ್ಕಲಗಳ ಬೈತೀರಿ ಜೋಕುಲಗಳ ಬೈತೀರಿ ಮಲ್ಲ ಮಗಲಿನ ವಿಷಯ ಎಂಕಲಿಗೆ ಸುರುಕೆ ಗೊತ್ತಿತ್ತಂಡ ಎಂಕ್ಲಿ ಮದ್ಮೆ ಕೈಪಾಡು ಜನ ಮಾತ ವಿಷಯನ ಎಂಕಟ ಬುಟ್ಟು ಮತ್ತದ ಮೋಸ ಮತ್ತ ನಿಮ್ಮಪ್ಪ ಜೋಕ್ಲೆಗೆ ಖಾಲಿ ವಿದ್ಯೆ ಕಲ್ಪಂಡ ಯಾವಜ ಮರ್ಯಾದಿಡು ಸಮಾಜೋಡು ಎಂಚ ಬದುಕುನು ಬಂಡು ಕಲ್ಪವಡು
ನಾನು ಬಲ್ಲೆ ಆಪಿನ ಆಗ್ಬೋದು ನಿಗಲ ಬೇಜಾರು ಮಾಡ್ಕೊಂಡು ಎನ್ನ ಕಾಸಲ್ಲ ಮಲ್ಲೆಜ್ಜಿ ಬಿಡ್ತೆ ಆಂಡ ಅಗಲೆಗೊಂದು ಪೇಮೆಂಟ್ ಮಲ್ಕೊಡತ್ತೆ ಅನ್ನು ಒಂದು 2 ದಿನ ಬಿಡ್ದು ಬರ್ತೆ ಮಂಡೆ ವೆಚ್ಚ ಮಲ್ಕೊಡ್ತೀನಿ ಈಗಲೇ. ಮೋನಿಗೆ ಉಪ್ಪಿದು ಬಂದಿಲ್ಲ ನಮ್ಮ ಮಗ ಸೈತನೊಂದು ಮಡಿಕೆ ನಂಗೆ ಜೋಕ್ಲೆಯನ್ನು ಭಂಗ ಬಿಟ್ಟು ಮಲ್ಲ ಮಲ್ಪನ ಮಾತ್ರ ಅಕ್ಕಿ ಪುಣ್ಯ ಆಗ್ಲಿ ಎರನ್ ಮದ್ಮೆ ಹೊಡು ಬಂದ್ಬಿನ ನಿರ್ಧಾರ ಮಲ್ಪನ ಅಕ್ಕ ನಂಗಿಜ್ಜಿಯ ಜೋಕುಲಿ ಇಲ್ಲೆಪ್ಪನಗ ತಂಗದ ಊರ್ನಗ ಕೈಟ್ ಬಂದದು ನಡಪವನ ಹಾಕೊಂಡು ಅಣ್ಣ ಅಕ್ಕಲ್ ಮಲ್ಲ ಇಬಕ್ಕ ತಪ್ಪು ಸಾಧಿಡು ಪೋಂದಿಲ್ಲಕ್ಕ ನಡಪವನ ಅಕ್ಕ ನಂಗಿಜ್ಜಿಯ ತುವಂದಿನ ಲೋಕನು ಎನ್ನ ಜೋಕುಲು ತುವಡಂದು ಕೇಳ್ದು ಕುಲ್ಲಾಯ ಅಣ್ಣ ಇನ್ನು ಆ ಲೋಕದ ಎದುರೇ ಇಕ್ಕನ ಮರ್ಯಾದಿದೆ ಮಾತೆಲ್ಲ ಸ್ವಾರ್ಥಿಲ್ ಸಾಂತ ನಮ್ಮ ಬಾಲೆ ಒಂದು ನಮ್ಮ ಸಂಬಂಧದ ಬಂದ್ಬಿನ ತಪ್ಪ ಪುಣ್ಯ ಆಯ್ತದ ಬಡವು ಎರೆಗೆ ಏರ್ಲ ಎನ್ನಿನ ಕಚ್ಚೋ ಎನ್ನಕ್ಕೆ ಪುಟ್ಟಿನ ಜೋಕ್ಲೆ ನಮ್ಮ ಸಾದಿರ್ವಾನ್ನಗ ಬ್ಯಾತೆಗ್ರು ವಾರ್ಲೆ ಬರವು ತೆಕ್ಕಂದೆ ಇನ್ನೆಲ್ಲ ಬ್ಯಾನೆ ಅರ್ಥ ಬುಜಿ ಎಲ್ಲೆ ಎಲ್ಲೆ ಅಗಲೆ ಬುಟ್ಟಿನ ಜೋಕಲಿಂಚ ಮಲ್ತಾರಡ ಅದಕ್ಕೆ ಅರ್ಥ ನಮ್ಮ ಹೆಂಚಿನ ಜೋಕ್ಲಿಕ್ಕೆ ಜನ್ಮ ಕೊರಿಯ ನಗನೆ ಬಂಜಿಗೆ ಬರವು ತೆಕ್ಕಂದೆಯೇ ದಿನ ತಾಯಿ ಬಡವು ಸುಳ್ಳಾಂಡಿಗೆ ಎನ್ನಿನ ಕಚ್ಚೋ ಎನ್ನ ಕೈಡ್ದು ಜಾರಂಡು ಪಜ್ಜೆ ಒಡ್ಡೆಗಾಡಲ್ಲ ಪೋಪೇನ ನಮ್ಮ ಒಡ್ಡೆ ಪೋಪುನೆಲ್ಲ
ಒಟ್ಟಿಗೆ ತಗೋಪಿನಿ ಈ ಮದ್ಮೆದ ಇಲ್ಲಗೆ ಪಿನ್ನೆದು ಬರ್ತೀನಿ ಗೊತ್ತಾನೆ ನಮ್ಮ ಜೋಕುಲಂತ ನಮಗೆ ಪುಟ್ಟು போயாரு ಶಾಂತ ನಮ್ಮಲ್ಲ ಒಡ್ಡುಕಂಡ போಯ ಬ್ರಹ್ಮನ എന്നോട്ട് ಬರ್ಪತ ಶಾಂತ ಅಷ್ಟು ಕ್ಲಾಸ್ ಕೋಕ್ಲ ಇದನ್ನೊಟ್ಟಿಗೆ ಇಪ್ಪೇ ಬಂದ ಅಗ್ನಿ ಸಾಕ್ಷಿ ಅದು ಸಪ್ತಪದಿ ದುಂಪಿದೆ ಈರಿನ ಯಾನ್ ಬರಂದೆ ಕುಲ್ಲುವೇನ ಒಳಗಾಡಲಲ್ಲ ಬರವು ತೆಕ್ಕಂದೆಯೇ ದಿನ ತಾಯಿ ಬಡವು ಸುಳ್ಳಾಂಡಿಗೆ ಎನ್ನಿನ ಎನ್ನ ಕೈದು ಜಾರಂದು ಪಚ್ಚೆ ಬ್ರಹ್ಮನ ತಿಮ್ಮಪ್ಪಣ್ಣ ಎಂಕಲ್ ಪಿರಬತ್ತ ತಿಮ್ಮಪ್ಪಣ್ಣ ಎಂಕಲ್ ಮಲ್ತಿನ ತಪ್ಪು ಬಂಡದ ಎಂಕಲೇ ಗೊತ್ತಾಂಡು ಅಪ್ಪೆಮ್ಮೆ ಜೋಕುಲೆನ್ ಮಲ್ಲೆ ಮಲ್ಪಿರೆ ಮಸ್ತ್ ಭಂಗ ಬರ್ಪೇರು ಅಂಚನೆ ಜೋಕುಲ್ನ ಮದ್ಮೆ ಇಂಚನೆ ಅವಡ್ ಬಂಡು ದಾದತನ ಕನಕಟ್ಟು ದಿಪ್ಪೇರು ಅಂಚಿತ್ತಿನ ಅಪ್ಪೆಮ್ಮನ ಕಣ್ಣುಡು ಕಣ್ಣ ನೀರು ಪಾಡ್ಪದು ಅಗಲ ಮನಸ್ಸು ಬ್ಯಾನೆ ಕೊರ್ಪಿನ ಅಧಿಕಾರ ಎಂಕಿಜ್ಜಿ ತಿಮ್ಮಪ್ಪಣ್ಣ ಈ ಮದಿಮೆದಲ್ಲಡು ಇರ್ನ ಮಗಲೇನಿಲ್ಲ ಎತ್ತಂಪೋಪಿನ ಅಧಿಕಾರ ಎಂಕಿಜ್ಜಿ ತಿಮ್ಮಪ್ಪಣ್ಣ ನನ್ನ ಮಾಪ್ ಮಲ್ಪುಲೆ ಐಕಾದ ಇರ್ನ ಮಗಲೇನು ಪಿರ ಬುಡ್ದು ಪೋರೆ ಬೆತ್ತೆ ತಿಮ್ಮಪ್ಪಣ್ಣ ಕಣ್ಣಡ ಕಣ್ಣ ನೀರ್ ಪಾಡ್ಪಾದ ಯಾನ್ ಪೋಯ ಬಂದಾಂಡ ಯಾನ್ ಏಪಲ ಎಡ್ಡೆಪ್ಪರೆ ಸಾಧಿಸಿ ಅಪ್ಪೆಮ್ಮನ ಪ್ರೀತಿ ಬೊಕ ತ್ಯಾಗೊಡ್ದು ಮಿತ್ತು ವಾ ಪ್ರೀತಿಲ ಇಚ್ಚಿ ಪನ್ಪಿನ ಸತ್ಯ ಎಂಕಿರಿ ತಡಿ ಐಕೆ ಪಿರ ಬಂತ ಅಪ್ಪ ಈರೆನ್ನಿ ಲಕ್ಕನೆ ಈರ್ತು ಈ ನಾಡನೊಟ್ಟಿಗೆ ಯಾನ್ ಮದ್ಮೆ ಆಪ ಬಪ್ಪ ಕ್ಷಮೆ ಕೊರ್ಲಿ ಬಪ್ಪ ತಿಮ್ಮಪ್ಪಣ್ಣ ಎಲ್ಲ ಮಾಪ್ ಮಲ್ಪುಲೆ ತಿಮ್ಮಪ್ಪಣ್ಣ 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 ಪಜ್ಜೆ ಜಾರಿನ ಗೆಜ್ಜೆ ಜೀವನು ಮರಣ ತಾನುಗು ನಲಿದುಂಡು ತಪ್ಪುದ ಅಪ್ಪೆ ಅಮ್ಮಗು ಲೋಕದ ನೀರೇ ಮುಗಿಬಾಡು ಕಡಿದಾಡಿ ಪೋತ ಅಪ್ಪೆ ಅಮ್ಮಗೆ ಲೋಕದ ನೀರೇ ಮುಗಿಬಾದೆ ಎರಿಗೆ ಕಡಿದಾಡಿ ಪೋತ ಸಾಲೆ ಅಯ್ಯೋ ದೇವರೇ
ಎಲ್ಲಡ ಏತ್ ಮಲ್ಲ ತಪ್ಪದು ಪೋಂಡು ಗೆಜ್ಜೆ ಜೀವನು ಮರಣ ತಾಣಗೋ ನಲಿತುಂಡು ತಪ್ಪು ದಾಟಿನ ಅಪ್ಪೆ ಅಮ್ಮಗೆ ಲೋಕದ ನೀರೇ ಮುಗಿಬಾಡು ನನ್ನ ಹಗಲು ಒಡೆಗು ಲಕ್ಕೆರೆ ಹಗಲು ಬರಂದಿನ ಲೋಕಗೂ ಹೋದಾದ್ರು ಕಡಿದಾಡಿ ಪ್ರೀತಿ ಮಲ್ಪುನ ತಪ್ಪತ್ತು ಆಂಡ ಪ್ರೀತಿ ಮಲ್ತದು ಎತ್ತಮಿನ ಒಂಜೊಂದು ನಿರ್ಧಾರಲ್ಲ ನಿರ್ಧಾರಗೂ ರಡ್ಡು ಜೀವ ಬಲಿ ಹಾಕೊಂಡು ಹೊಂಟಿನೇಕ ಮುಂದೆ ಸಾಕ್ಷಿ ಅಪ್ಪೆಮ್ಮೆ ಮಲ್ಪುಲ್ಲ ಸರಿದು ಪಡ್ಪಿನದ್ದು ಹಗಲೇನು ಜನ್ಮ ಕೊರ್ದು ಮಲ್ಲೆ ಮಲ್ಪುನ ಮಾತ್ರ ಹೆಂಗಲ್ಲ ಕರ್ತವ್ಯತ್ತು ಹಗಲಿಗೆ ಎಡ್ಡೆ ಆಚಾರ ವಿಚಾರ ಸಂಪ್ರದಾಯ ಪೂರ ಕಲ್ಪಂಡ ಹಗಲು ಮಲ್ಲೆ ಅದು ಒಂಜಿ ನಿರ್ಧಾರಕ್ಕೆ ಬಂದಾಗ ಹಗಲು ಎಡ್ಡೆ ನಿರ್ಧಾರನೇ ದೆತ್ತೊಂಬೇರು ಐಕಾದು ಹೆಂಗ್ಲ ಹಗಲಿಗೆ ಎಡ್ಡೆ ಆಚಾರ ವಿಚಾರ ಕೊರಡು ಬಂಟಿನಕ್ಕೆ ಮುಂದೆ ಸಾಕ್ಷಿ ಸಾಕ್ಷಿ ಚೀಡ ಪ್ರತಿಯೊಂದು ಮದ್ಮೆದೇ ಇಲ್ಲ ಮಸಣದೇ ಇಲ್ಲ